ये बोलो कुष्मांडिनी माता की। ಬಂಧುಗಳೇ, ಜೈನ ಕಾಶಿ ಮೂಡುಬಿದಿರೆಯಲ್ಲಿ ಪರಮಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಆಗಿ 25 ವರ್ಷಗಳು ಸಂದು ಹೋಗಿದೆ. ಈ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ನಡೆಯುತ್ತಾ ಇರುವಂತಹ ಸರಣಿ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ಇವತ್ತು ಈ ವೇದಿಕೆಯಲ್ಲಿ ರಾವಣ ಮೋಕ್ಷ ಹೇಳುವಂತಹ ಒಂದು ಯಕ್ಷಗಾನ ತಾಳಮದ್ದಲೆ ಹಿರಿಯ ಕಲಾವಿದರಿಂದ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ಒದಗಿಸಿರುವಂತಹ ಪರಮ ಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇದೀಗ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕಿದೆ. ಶ್ರೀಯುತ ಮಹಾವೀರ್ ಜೈನವರು, ಶ್ರೀ ಶೈಲೇಂದ್ರ ಆರೋಹ ಅವರು, ಶ್ರೀ ದಿನೇಶ್ ಚೌಡ್ರು, ಯುವರಾಜ ಕಲ್ಲೋಳಿಯವರು, ಸಂಜಯಂತ್ ಕುಮಾರ್ ಶೆಟ್ಟರು, ಶ್ರೀಧರ್ ಜೈನರು, ಪ್ರಶಾಂತರು ದಯವಿಟ್ಟು ಬರಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಶ್ರೀಯುತ ಮಾರ್ಲ್ ಅವರು ಕೂಡ ಆಗಮಿಸಿದ್ದಾರೆ. ದಯವಿಟ್ಟು ಅವರು ಸೇರಿಕೊಳ್ಳಬೇಕು. ದೀಪವನ್ನು ಬೆಳಗಿಸುವುದರ ಮೂಲಕ ಇಂದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಶ್ರೀಯುತ ಯುವರಾಜರು ಕೂಡ ಬರಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಿರಿಯ ಯಕ್ಷಗಾನ ಕಲಾವಿದರಿಂದ ನಿರಂತರವಾಗಿ ಯಕ್ಷಗಾನ ತಾಳಮದ್ದಲೆ ಜೈನ ಮಠದ ಆಶ್ರಯದಲ್ಲಿ ನೆರವೇರುತ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ನಿನ್ನೆ ಕೂಡ ನಡೆದಿತ್ತು, ಪಟ್ಟಾಭಿಷೇಕದ ದಿವಸ. ಇವತ್ತು ಮತ್ತೆ ಪುನಃ ಹಿರಿಯ ಕಲಾವಿದರು ಈ ತಾಳಮದ್ದಲೆ ಸರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಗಮಿಸಿರುವಂಥ ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲೋ 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 ಬಂಧುಗಳೇ, वाली मोक्ष जय बोलो पार्श्वनाथ स्वामी भगवान की। बंधुगळे, परम पूज्य परम पूज्य ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಇದೀಗ ವಾಲಿ ಮೋಕ್ಷ ಎನ್ನುವಂತಹ ರಾಮಾಯಣದ ಕಥಾ ಪ್ರಸಂಗವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಈ ಸುಂದರ ಕಥಾನಕದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವತರಾಗಿ ಕಟೀಲು ಮೇಳದ ಪ್ರಧಾನ ಭಾಗವತರು, ಪ್ರಸಿದ್ಧ ಭಾಗವತರು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇವರ ಭಾಗವತಿಗೆ ನಾವು ಆಸ್ವಾದಿಸಿದ್ದೇವೆ. ಇವತ್ತು ಜೈನ ಮಠದಲ್ಲಿ ಅದನ್ನು ನೋಡುವಂಥ ನಮಗೆ ಅವಕಾಶ. ಶ್ರೀ ದೇವಿಪ್ರಸಾದ್ ಆಳ್ವ ತಲಪಾಡಿ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಚೆಂಡೆಯಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರು, ಸಂಘಟಕರು, ವಿಶಿಷ್ಟವಾದ ರೀತಿಯಲ್ಲಿ ಯಕ್ಷಗಾನದ ಈ ಕಂಪನ್ನು ನಾಡಿನಾದ್ಯಂತ ಪಸರಿಸುವವರು ಶ್ರೀಯುತ ದೇವಾನಂದ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮದ್ದಲೆ ವಾದನದಲ್ಲಿ ನಮ್ಮ ಜೊತೆಯಲ್ಲಿ ಶ್ರೀ ರವಿರಾಜ್ ಜೈನ್ ಅವರು ಇದ್ದಾರೆ. ನಮ್ಮ ಚಾರುಕೀರ್ತಿ ಯಕ್ಷಕಲಾ ಬಳಗದ ಸದಸ್ಯರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಮುಮ್ಮೇಳದಲ್ಲಿ ಶ್ರೀ ಸುಣ್ಣೆಂಬಳ ವಿಶ್ವೇಶ್ವರ ಭಟ್ ಅವರು ರಾಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಪ್ರಖ್ಯಾತ ಯಕ್ಷಗಾನ ಅರ್ಥಧಾರಿಗಳು, ವೇಷಧಾರಿಗಳಾದ ಶ್ರೀ ಉಜಿರೆ ಅಶೋಕ್ ಭಟ್ ಅವರು ರಾವಣ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ವಿಷ್ಣು ಶರ್ಮಾ ವಾಟೆಪಡ್ಪವರು ಕಟೀಲ್ ಮೇಳದ ಹಿರಿಯ ಕಲಾವಿದರು.
ಇವತ್ತು ಮಂಡೋದರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ನಾನು ಪ್ರಭಾತ್ ಬಲ್ನಾಡು ಮಾತಲ್ಲಿ ಹೇಳುವಂಥ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದೇವೆ. ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಸುಂದರ ಕಥಾನಕವನ್ನು ಪ್ರಸ್ತುತಪಡಿಸಬೇಕು ಎಂಬುದಾಗಿ ಎಲ್ಲ ಹಿರಿಯ ಕಲಾವಿದರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಗುರುಗಣಾಧಿಪತಯೇ ನಮಗ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಶುಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನ ಅಭ್ಯಸಕ ಕೋಟಿ ಸದೃಶ ಕಿರಣ ಅಭ್ಯಸಕ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಕರ ಚಂದನಾಂಗ ಚರ್ಚಿತ ಸುಮನೋಕರ ಮಂದಗಾತ ಮಹಿಮಾ ಬುದ್ಧಿ ಶುಭಕರ ತ್ರೈಲೋಕ್ಯ ಸುಮೋಕರ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪಿನಿ ಕಥಾಮೃತವ ಚರರ ಬೀಳ್ಗೊಟ್ಟು
ನಮ್ಮನಲ್ಲಿ ಹಗೆಯ ಮಾಡಿ ಕೆಡದಿರು. ಆ, ನೀಡು ದಶಶಿರವ ರಾಮನ ಪದದೊಳು. ಇಂತೆಂದ ಚರ ರಾಮನ ದಿವ್ಯತೆಯನ್ನು, ರಾಮನ ಭವ್ಯತೆಯನ್ನು, ರಾಮನಲ್ಲಿ ಅಂತಸ್ಥವಾಗಿರುವಂತಹ ಅತಿಮಾನುಷತನವನ್ನು ತಿಳಿದು ದೂತ ಹೇಳಿದ್ದಲ್ಲ. ಸಾಗಿ ಬಂದಂತಹ ಯುದ್ಧಕಾಂಡದಲ್ಲಿ ಆ, ಸೋಲಿನ ಸುಳಿಯಲ್ಲಿ ಹ್ಮ್, ಬೆಂದು ಹೋಗಿದೆ ರಾಕ್ಷಸ ಸಂತತಿ. ಆ, ಇದನ್ನು ಕಂಡು ನಮ್ಮ ಬದುಕು ಕಮರಿ ಹೋಯಿತು. ನಾಳಿನ ಸೂರ್ಯೋದಯಕ್ಕೇನು ಹೀಗೆ ಆಲೋಚನೆ ಮಾಡುವಂತಹ ಒಬ್ಬ ದೂತ. ಹಾಗಾದರೆ ರಾವಣನ ಸೋಲಿನಲ್ಲಿ, ರಾವಣನ ಸಾವಿನಲ್ಲಿ ಲಂಕೆಯ ಸರ್ವನಾಶವಾಗಿ ಹೋಗ್ತದೆ. ಅವನಿಗೆ ಕಂಡದ್ದು. ಆ, ಹಾಗಾದರೆ ಇವರೆಲ್ಲ ರಾವಣನ ಬೆಳಕೊಡೆಯ ನೆರಳಿನಲ್ಲಿ ಬದುಕನ್ನರಸಿದವರು. ಯಾವಾಗ ಲಂಕೆಗೆ ರಾಮನ ಪ್ರವೇಶವಾಯಿತು, ನಮ್ಮ ಶ್ವೇತಛತ್ರ ಖಂಡಿಸಲ್ಪಟ್ಟಿತು. ಬದುಕಿಗೆ ನೆರಳಿಲ್ಲದೆ ಹೋಗ್ತದೋ ಒಂದು ರೂಪಕವಾಗಿ ನಾನು ಕಂಡದ್ದು. ಲಂಕೆಯಲ್ಲಿ ಸಾಯಂ ಸಂಧ್ಯೆಯ ಹೊತ್ತಿಗೆ ಸಭೆ ಸೇರಿಸಿದ್ದು ಇದ ಪ್ರಥಮ. ಇಲ್ಲದಿದ್ರೆ ಮುಸ್ಸಂಜೆಯ ಸಭೆಯೇ ಇಲ್ಲ. ನಮ್ಮಲ್ಲಿ ಸಂಜೆಯ ಸಭೆಗೆ ಜನವೂ ಇಲ್ಲ. ಯಾಕಿಲ್ಲ? ಅವರು ರಾಕ್ಷಸರು, ಅಷ್ಟೇ ಇದಕ್ಕೆ ಉತ್ತರ. ಹಿಂದಿನವರು ಅದನ್ನೇ ಹೇಳಿದ್ದು. ಉದಯಾಚಲವನ್ನು ಏರುವಂತಹ ಸೂರ್ಯೋದಯಕ್ಕೆ ರಾವಣನ ಸಭೆ. ಆ, ಶಿವಪೂಜೆ ಮುಗಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ವಟಲೋಕಕ್ಕೆ ಬರುವಂತಹ ಚತುರ್ದಶ ಭುವನದಲ್ಲಣನಾದಂತಹ ರಾವಣ. ಆದ್ರೆ ಇವತ್ತು ಹಾಗೆ ಹೇಳಲಿಲ್ಲ ಅವರು. ರವಿತ ಪಶ್ಚಿಮಾಂಬುದಿಗೆ ಇಳಿದ. ಏರು ಸೂರ್ಯನಿಂದ ತೊಡಗುವ ನೀವು ಇಳಿಯುವ ಸೂರ್ಯನನ್ನು ಹೇಳ್ತೀರಿ. ಉದಯಾಚಲವನ್ನು ಏರುವ ಸೂರ್ಯ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದರೆ ನಾಳೆ ಉದಯಾಚಲವನ್ನು ಏರುವುದು ಹೇಗೆ? ದಿಕ್ಕು ಮೊದಲು ನಿಶ್ಚಯ ಆದದ್ದು, ಸೂರ್ಯೋದಯ ಮೊದಲಾದದ್ದು. ಸೂರ್ಯೋದಯ ಮೊದಲು, ದಿಕ್ಕು ಮತ್ತೆ. ಯಾವುದು ಮೂಡು, ಯಾವುದು ಬಡು? ಸೂರ್ಯೋದಯ ಮೊದಲಾದ ಕಾರಣ ಸೂರ್ಯ ಮೂಡಿದ ದಿಕ್ಕನ್ನು ಮೂಡು ಅಂತ ನೀವು ಹೇಳಿದ್ರಿ. ಇಲ್ಲದಿದ್ದರೆ ಮೂಡು ಪಡು ಯಾವುದು ಅಂತ ಈ ರಾಕ್ಷಸರಿಗೆ ಗೊತ್ತುಂಟ? ಕತ್ತಲೆಯಲ್ಲಿ ಬದುಕಿದವರು, ಕತ್ತಲೆಯಲ್ಲೇ ಊಟ ಮಾಡಿದವರು, ಕತ್ತಲೆಯಲ್ಲೇ ಸಂಸಾರ ಮಾಡಿದವರು, ಕತ್ತಲೆಯಲ್ಲೇ ಬದುಕನ್ನು ಸವೆಸಿದವರು. ಕತ್ತಲೆಯಲ್ಲಿದ್ದವರಿಗೆ ಬೆಳಕು ಕೊಡುವ ಕೆಲಸವನ್ನು ಮಾಡಿದ್ದೇನೆ. ಕತ್ತಲೆಯಲ್ಲಿದ್ದವರಿಗೆ ಬೆಳಕಿನಲ್ಲಿದ್ದವರನ್ನು ನೋಡ್ಲಿಕ್ಕೆ ಆಗ್ತದೆ, ಆದರೆ ಬೆಳಕಿನಲ್ಲಿದ್ದವರಿಗೆ ಕತ್ತಲೆಯಲ್ಲಿದ್ದವರನ್ನು ನೋಡ್ಲಿಕ್ಕೆ ಆಗ್ತದ? ಹಾಗಾದ್ರೆ ಎರಡು ನಾನು ಕಂಡದ್ದು ಬುದ್ಧಿ ಬೆಳೆದವಾಗ. ಒಂದವರಿಗೆ ಬೆಳಕು ಕೊಡಬೇಕು. ಯಾಕೆ ಬೆಳಕು ಕೊಡಬೇಕು? ನಾವಾದ್ರೂ ತಿಳಿಬೇಕೋ ಬೇಡೋ ಅವರು ಕತ್ತಲೆಯಲ್ಲಿ ಏನು ವ್ಯವಹಾರ ಮಾಡ್ತಾರೆ ಅಂತ. ಅಸಂಸ್ಕೃತರಾಗಿ, ಅಸಭ್ಯರಾಗಿ, ಮದ್ಯಪಾಯಿಗಳಾಗಿ, ಮಾಂಸಾಹಾರಿಗಳಾಗಿ, ಲಿಂಗಭೇದವಿಲ್ಲದೆ ಬದುಕು ಸವೆಸುತ್ತಿದ್ದ ವರ್ಗ ಇದು. ಗೊತ್ತಾಯಿತು. ಓ, ಇವರು ಬರ್ಬರರಾಗಿ ಬದುಕುತ್ತಾ ಇದ್ದಾರೆ, ಇವರನ್ನು ಸನ್ಮಾರ್ಗದಲ್ಲಿ ತರಬೇಕು. ತರಬೇಕಾದ್ರೆ ಅವರನ್ನು ಬೆಳಕಿಗೆ ತರಬೇಕು, ಬೆಳಕು ಕೊಡುವುದಲ್ಲ. ಬೆಳಕು ಚೆಲ್ಲುವುದು ಯಾಕೆ? ನಮಗೆ ನೋಡ್ಲಿಕ್ಕೆ ಅವರು ಯಾವ ದುರ್ವ್ಯವಹಾರ ಮಾಡ್ತಾರೆ ಅಂತ. ಅಲ್ಲಿಗೆ ನಾವು ಸುಮ್ಮನೆ ಕೂತ್ರೆ ಅದಕ್ಕಿಂತ ಕತ್ತಲೆಗೆ ಸರಿತಾರೆ. ಅವರನ್ನು ಬೆಳಕಿಗೆ ತರುವ ಕೆಲಸ ಮಾಡಿದ್ದೇನೆ.
ಇಲ್ಲದೆ ಇದ್ದದ್ದು. ಇಲ್ಲದಿದ್ದರೆ ಹದಿಹರೆಯದಲ್ಲಿ ನಮ್ಮ ತಾಯಿ ಯಾಕೆ ಹೋಗಬೇಕು ವಿಶ್ರವಸು ಮಹಾಮುನಿಗಳ ಸೇವೆ ಮಾಡಲಿಕ್ಕೆ? ಅವಾಗ ಮಾಲ್ಯವಂತ ನಮ್ಮ ಅಜ್ಜಯ್ಯ, ಇಲ್ಲ, ಹೊಲ ನಮ್ಮದೇ, ಗದ್ದೆ ನಮ್ಮದೇ, ಬೀಜ ಯಾರದ್ದು? ತಪಸ್ವಿಗಳದ್ದು. ಆಗ ಅವರು ಬಹಿರ್ಮುಖರಾಗಿ, ಯಾಕೆ ಬಂದೆ ನೀನು, ನನ್ನನ್ನು ಸೇವಿಸ್ತಾ ಇದ್ದಿ? ರಾಕ್ಷಸ ಕುಲೋದ್ಧಾರಕ್ಕಾಗಿ, ಪುತ್ರಾಪೇಕ್ಷಿಯಾಗಿ, ಸಂತಾನಾಪೇಕ್ಷಿಯಾಗಿ ಬಂದಿದ್ದೇನೆ. ಛೇ, ಅಕಾಲ. ಹೊರಟದ್ದು ರಾಕ್ಷಸ ಕುಲೋದ್ಧಾರಕ್ಕಾಗಿ, ಆದರೆ ಕಾಲ ಯಾಕೆ? ಕಾಲವೇ ಉತ್ತರಿಸಬೇಕು. ಉತ್ತರಿಸಲಿಕ್ಕೆ ನಾವಲ್ಲ, ನಾವು ಕಾಲವನ್ನು ನಿಯಂತ್ರಿಸಿದ್ದೇವೆ ನಮ್ಮ ಅಧಿಕಾರದ ಪ್ರಭಾವದಿಂದ. ಹಾಗೆಂತ ಕಾಲಕ್ಕೆ ಒಳಗಾದದ್ದು ಸುಳ್ಳಲ್ಲ. ಹಾಗೆಂತ ಪಡೆದ ಸಂತಾನದಲ್ಲಿ ಮಾತೃಮೂಲವಾದಂತಹ ದೈತ್ಯ ಪ್ರತಿಭೆಗಳು, ರಾಕ್ಷಸರು ಅಂತ ವ್ಯಾಖ್ಯಾನ ಮಾಡಬೇಡಿ, ದೈತ್ಯ ಪ್ರತಿಭೆಗಳು. ದೈತ್ಯ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗುವುದು ರಾಕ್ಷಸರು, ದಾನವರು. ಎಲ್ಲ ವರ್ಣದಲ್ಲಿಯೂ ಎಲ್ಲ ವರ್ಗದಲ್ಲಿಯೂ ಇದ್ದಾರೆ ರಾಕ್ಷಸರು. ನಾವಾದರೂ ಆದೀತು ಹೇಳಿಕೊಳ್ತೇವೆ, ಹೇಳಿಕೊಳ್ಳೋದು ಸುಭಗರ ವ್ಯವಹಾರ ಕಾಣುವುದಿಲ್ಲ. ರಾಕ್ಷಸರೇ ಅಲ್ವ? ನಾವು ರಾಕ್ಷಸರು ಅಭಿಮಾನದಿಂದ ಹೇಳುತ್ತೇವೆ. ಉಳಿದವರ ಪ್ರವೃತ್ತಿಯಿಂದ ಮತ್ತು ಆಸಕ್ತಿಯಿಂದ ಗೊತ್ತಾಗ್ತದೆ, ಬಹಳ ಮಂದಿಯ ಮಾತಿನಿಂದಲೇ ಗೊತ್ತಾಗ್ತದೆ. ಹಾಗಾದರೆ ಹದಿಹರೆಯದಲ್ಲಿ ಸಪ್ತಪದಿಯನ್ನು ತುಳಿಲಿಲ್ಲ, ಹಸೆಮಣೆಯನ್ನು ಏರಲಿಲ್ಲ, ಬಹಳ ವಿಜೃಂಭಣೆಯ ವಿವಾಹವೂ ಅಲ್ಲ, ವಿಶ್ರವಸುಗಳ ಅನುಗ್ರಹ. ಏನು ಮಧುಚಂದ್ರ ಇತ್ತು ನನ್ನ ಅಮ್ಮನಿಗೆ, ಅಪ್ಪನೊಟ್ಟಿಗೆ. ಸಂತಾನವನ್ನು ಅನುಗ್ರಹಿಸಿದ 3 ಗಂಡು 1 ಹೆಣ್ಣು. ಹುಟ್ಟಿದ ಮಕ್ಕಳ ಮುಖ ನೋಡಲಿಲ್ಲ ಅಪ್ಪ. ಆಕ್ಷೇಪ ಅಲ್ಲ. ಆದರೆ ಬೆಳೆದದ್ದು ಯಾವ ಎತ್ತರಕ್ಕೆ? ನನ್ನ ಕಾಲು ಪಾತಾಳದ ಆಳದಲ್ಲಿ ಉಂಟು, ನನ್ನ ನೆತ್ತಿ ಸ್ವರ್ಗಲೋಕದ ಉನ್ನತಿಕೆಯಲ್ಲಿ ಉಂಟು, ನನ್ನ 20 ಬಾಹುಗಳು 14 ಲೋಕ ವ್ಯಾಪಿ ವಿಸ್ತರಿಸಿದೆ. ಸುಮ್ಮನೆ ಚತುರ್ದಶ ಭುವನದಲ್ಲಂತ ಕಟ್ಟಮಾಟ ಮಾಡಿ ಹೇಳಲಿಕ್ಕೆ ಕೂತ್ಕೊಳಿಸಿದ್ದಲ್ಲ ಇವರನ್ನು. ಇಳಿದ ಆಳ, ಏರಿದ ಎತ್ತರ, ಅಧಿಕಾರದ ವ್ಯಾಪ್ತಿ. ಉರಗಾರೋ ತಲೆ ಮೆಟ್ಟಿ ನಿಂತಿದ್ದೇನೆ, ನರರೋ ಕೈ ಚಾಚಿ ನಿಂತಿದ್ದೇನೆ, ಸುರರೋ ನನ್ನ ಆದೇಶಕ್ಕೆ ಓಡಿ ಬರುವ ಸ್ಥಿತಿಯಲ್ಲಿದ್ದಾರೆ. ಪ್ರಾರ್ಥನೆ ಬ್ರಹ್ಮನಿಗೆ. ಸುಮ್ಮನೆ ತಲೆ ಕಡಿದು ಕೊಟ್ಟದ್ದು ಏನು? ತಲೆ ಹೋಗೋಣ, ಒಂದೊಂದು ತಲೆಯನ್ನು 1000 ವರ್ಷಕ್ಕೆ. ಬ್ರಹ್ಮದೇವರು ಕಣ್ಣು ಬಿಡಬೇಕಾದ್ರೆ 10ನೇ ತಲೆಗೆ ತೆಗಿಬೇಕು ಸ್ಥಿತಿ ಬರುವಾಗ ಮಗನೇ ಒಂಟಿ ಕಾಲಿನಲ್ಲಿ ನಿಂತು ಹಸಿವೆ, ಬಳಲಿಕೆ, ಬಾಯಾರಿಕೆಯನ್ನು ಮರೆತು ಅಥವಾ ಎಣಿಸದೆ ಒಬ್ಬ ಬ್ರಹ್ಮ ಋಷಿಯ ಮಗ ಮಾಡಿದನು ತಪಸ್ಸು. ಇತಿಹಾಸ ತೆಗಿರಿ, ಇಲ್ಲ. ಪ್ರೇರಣೆ ತಾಯಿಯದ್ದು, ತಾಯಿಯ ಪ್ರೇರಣೆ. ರಾಕ್ಷಸ ಕುಲೋದ್ಧಾರಕ್ಕಾಗಿ ತನ್ನ ಇಡೀ ಯೌವನವನ್ನು ತ್ಯಾಗ ಮಾಡಿದ್ದವುದಲ್ಲ.
ಮದುವೆಯ ಸಂಭ್ರಮ ಇಲ್ಲ, ಮಧುಚಂದ್ರ ಇಲ್ಲ, ಬೇಡ. ಕೈ ಮೈಗೆ ಆಭರಣ ಕಟ್ಟಿಕೊಂಡು ಒಳ್ಳೆ ಸೀರೆ ಉಟ್ಟುಕೊಂಡು ಓಡಾಡಿದ್ಲು ತಾಯಿ. ಒಬ್ಬಳಷ್ಟು ತ್ಯಾಗ ಮಾಡ್ತಾಳಂತೆ. ಹಾಗಾದ್ರೆ ಆ ತ್ಯಾಗದ ಬುನಾದಿಯಲ್ಲಿ ಭೋಗದ ಸೌಧವನ್ನು ಕಟ್ಟಿದೆ ನಾನು. ತ್ಯಾಗದ ಬುನಾದಿಯಲ್ಲಿ ಭೋಗದ ಸೌಧ ಕಟ್ಟಿದ್ದು ನಾನು. ಭೋಗದ ಬುನಾದಿಯಲ್ಲಿ ತ್ಯಾಗದ ಸೌಧ ಅಲ್ಲ ನಮ್ಮದ್ದು. ಎರಡು ಯುಗ ಧರ್ಮವನ್ನು ಕಂಡಿದ್ದೇನೆ. ಸತ್ಯಯುಗದಲ್ಲಿ ಲೋಕವಿಶ್ರುತವಾದಂತಹ ದಿಗ್ವಿಜಯೋ ಕೀರ್ತಿಯೋ. ತ್ರೇತೆ ಬರುವಾಗ ನಮಗೆ ಸಪ್ಪೆ ಕಂಡಿದೆ ಇದು. ಅದು ಅಲ್ಲಲ್ಲಿ 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 ಸುತ್ತಾಡುತ್ತಿದ್ದ, ತಿರುಗಾಡುತ್ತಿದ್ದ, ಕಂಡವರ ಮನೆ ಬಾಗಿಲಿನಲ್ಲಿ ರೂಪ ಮರೆಸಿ ಹೊಟ್ಟೆಗಾಗಿ ಕೈ ಚಾಚಿದ್ದವಿದ್ದಾರೆ. ಕೆಲವರು ಮುಸ್ಕಾಕಿಕೊಂಡು ಹೋದದ್ದುಂಟು. ಈಗೀಗ ಹೇಳಲಿಕ್ಕೆ ತೊಡಗಿದ್ದಾರೆ ಮುಸುಕು ಹಾಕಿದವನೇ ಅಪಾಯ ಅಂತ. ನಾ ಬಂದನೋ ಮುಸುಕು ಹಾಕಿದವರ ಮುಸ್ಕೇಳುದು ತೆಗೆದಿದ್ದೇನೆ, ಮುಖ ತೋರಿಸಿ. ಇವತ್ತು ಹಾಕಿದವನೇ ನಾಳೆಯೂ ಮುಸ್ಕಾಕಿ ಬಂದದ್ದು ಅಂತ ಗೊತ್ತಾಗುವುದಾಗೆ ಮುಸ್ಕು ತೆಗುದು ಹೇಗೆ? ನಾ ಬಂದ ಮೇಲೆ ಯಾರಿಗೂ ಮುಸ್ಕು ಹಾಕ್ಲಿಕ್ಕೆ ಬಿಡಲಿಲ್ಲ. ದೈತ್ಯ ಪ್ರತಿಭೆಯ ದರ್ಶನ ಮುಸುಕು ಹಾಕಿದ್ರೆ ಇರುವುದಲ್ಲ. ಮುಸುಕು ಹಾಕಿದನೋ ಅವ ಹೆಂಬೇಡಿ ಅಂತ ಮತ್ತೆ ಬೇರೆ ಬೇಕು. ಹಾಕಿದವನ ಹಾಕಿಸಿದವನ. ಋಷಿ ಮುನಿಗಳು ಹೇಳುತ್ತಾ ಇದ್ದಾರೆ, ರಾಮನೇನು ಧರೆಗಿಳಿದು ಬಂದಂತಹ ಮಹಾಚೇತನ. ವಸಿಷ್ಠರಿಂದ ತೊಡಗಿ ಅಗಸ್ಯರವರೆಗೆ, ಪರಶುರಾಮರಿಂದ ತೊಡಗಿ ಅತ್ರಿಗಳವರೆಗೆ ಜ್ಞಾನಿಗಳು ಹೇಳಿದ ಮಾತು ಬೇಡ, ನಮ್ಮಲ್ಲೇ ಹೇಳಿದವರಿದ್ದಾರೆ. ನನ್ನ ಜೊತೆಗೆ ಸಪ್ತಪದಿಯನ್ನು ತುಳಿದವಳು ಹೇಳಿದ್ದಾಳೆ. ಅವರಿವರು ಯಾಕೆ? ನೀವು ಏನೇ ಹೇಳಿ, ನಿಮ್ಮ ಮನಸ್ಸಿಗೆ ಕಂಡದ್ದು ಹೇಳಿ, ನಿಮ್ಮ ವಿವೇಕಕ್ಕೆ ಕಂಡದ್ದು ಹೇಳಿ, ಆದರೆ ನಾನೇನು ನನಗೆ ಗೊತ್ತುಂಟು. ಇವ ಗೂಢಬ್ರಹ್ಮನಲ್ಲಿ ಕಲಹ ಬೇಡ ಹೇಳಿ. ಅವನ ಭಾವ ದೊಡ್ಡದು. ರಾವಣನ ಆಡಳಿತದಲ್ಲಿ ನಮ್ಮ ಅನ್ನದಿಂದ, ನನ್ನ ಅನ್ನದ ಪ್ರಭಾವದಿಂದ ಅಕ್ಷರಾಭ್ಯಾಸ ಇಲ್ಲದವನಿಗೆ ರಾಮನೇನು ಅಂತ ಹೇಳುವಲ್ಲಿವರೆಗೆ ಬೆಳೆದನ ಇಲ್ವ? ಒಳಗಿಂದ ಸಂತೋಷ ಆಯಿತು, ಸಂತೋಷ ಆಯಿತು. ಹಾಗಾದರೆ ನಮ್ಮ ಮನೆಯ ಅನ್ನ, ನಮ್ಮ ಮನೆಯ ನೀರು ಒಬ್ಬ ತೀರಾ ಬರ್ಬರನಾದವನನ್ನು ಯಾವ ಮಟ್ಟಕ್ಕೆ ಬೆಳೆಸ್ತದೆ? ಸರ್ವಾಧಿಕಾರಿ ಪ್ರವೃತ್ತಿ, ಎಲ್ಲರನ್ನು ತಲೆಮೆಟ್ಟುವ ರಾವಣ. ಹೌದಾದರೆ ಒಬ್ಬ ಯುದ್ಧದ ವರದಿಗಾರನಿಗೆ ಗೂಢಬ್ರಹ್ಮನಲ್ಲಿ ಕಲಹ ಬೇಡ, ನೀಡು ದಶಶಿರುವ ರಾಮನ ಪಾದ ತರದಲ್ಲಿ ನನ್ನ ಕಡಿದು ಚೆಲ್ಲುವುದಿಲ್ವ? ಕತ್ತಿಯಲ್ಲಿ ಕಡಿದಿದ್ದೇನೆ ಅವನಿಗೆ, ಹೋಗಿ ನಡೆಯತ್ಲಾಗಿ. ನನ್ನ ತಲೆಮೆಟ್ಟುವುದಕ್ಕೆ ಬಂದರೆ, ನನ್ನ ಅಧಿಕಾರದ ವ್ಯಾಪ್ತಿಯನ್ನು ಪ್ರಶ್ನಿಸುವುದಕ್ಕೆ ಬಂದರೆ, ನನ್ನಲ್ಲಿ ಪಂಥಾಹ್ವಾನ ನೀಡಿದರೆ ನಾನು ತಲೆಮೆಟ್ಟುವ ಪ್ರವೃತ್ತಿಯವನೇ ಹೊರತು ಬಾಗಿ ಬಂದವನಿಗೆ ಬೀಗುವ ಪ್ರವೃತ್ತಿ ಇಲ್ಲ. ಹೌದಾ? ಬದುಕಿಕೋ. ರಾಕ್ಷಸರು ಬದುಕು ಕಟ್ಟಿಕೊಂಡದ ದೃಷ್ಟಿಯಲ್ಲಿ ಬಹಿರಂಗವಾಗಿ ಹೇಳಬಹುದು ಇದನ್ನು. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಒಬ್ಬ ಸಾಮಾನ್ಯ ವರದಿಗಾರ ಹೇಳುವಲ್ಲಿಗೆ ನಾ ಬಂದು ಮುಟ್ಟಿದನೋ, ರಾಮನನ್ನು ಅರ್ಥ ಮಾಡಿ ಹೇಳಿದನೋ, ಅಥವಾ ನಮ್ಮ ಸೋಲಿನ ಪರಂಪರೆಯನ್ನು ಕಂಡು ಹೇಳಿದನೋ?
ಲಂಕೆಯಲ್ಲಿ ಆಶೆ, ಬದುಕಿನ ಆಶೆ, ತನ್ನ ಅಪೂರ್ವವಾದಂತಹ ಕನಸಿನ ಸೌಧ ಮುರಿದು ಬೀಳುತ್ತದೆ. ಹೀಗೆ ಹೇಳಿದನು. ಇಲ್ಲ, ಆದರೆ ಸೆಟೆದು ನಿಂತಹ, ಬೀಗಿ ನಿಂತಹ, 14 ಲೋಕದ ವ್ಯಾಪ್ತಿ ಇರುವಂತಹ ಒಬ್ಬ ರಾಮ, ಒಬ್ಬ ರಾವಣ. ರಾಮನಿಗೆ ಬಾಗುವುದಿದ್ರೆ ಇಷ್ಟು ಮುಂದೆ ಬರಬೇಕಾ ಬೀಗಿಕೊಂಡು? ತಾಟಕೆಯನ್ನು ಸಿದ್ಧಾಶ್ರಮದಿಂದ ಎತ್ತಿ ಹೊಡೆಯುವ ಕಾಲಕ್ಕೆ ಬೇಡ, ಮಾರೀಚ ಮಾವನನ್ನು ಮಾನವಾಸ್ತ್ರದಿಂದ ತೆಂಕಣ ಸಮುದ್ರಕ್ಕೆ ಹಾರಿಸುವಾಗ ಓಡಿ ಹೋಗ್ಲಿಕ್ಕಾಗುವುದಿಲ್ಲ, ಜಯ ಜಯ ಹೇಳಲಿಕ್ಕಾಗುವುದಿಲ್ಲ. ಸಂಕಲ್ಪ ಅಲ್ಲಿತ್ತಂತೆ. ತಾಟಕಿಯನ್ನು ಹೊಡೆಯುವಾಗಲೋ ಮಾರೀಚನನ್ನು ಹಾರಿಸುವಾಗಲೋ ರಾವಣನ ಶ್ರೀಮಂತಿಕೆ, ರಾವಣನ ಶ್ರೀ ನಲುಗಿತು, ಅಲುಗಿತು ಅಂತ ಯಾರೋ ಹೇಳಿದ್ರಂತೆ. ಬಹಳ ಗಂಭೀರವಾಗಿ ನಾನು ತಲೆಗೆ ತಕ್ಕೊಳ್ಳಿಲ್ಲ. ಇರಲಿ, ಪಿತೃವಾಕ್ಯ ಪರಿಪಾಲನೆ ನೆಪ ಸಾಗಿ ಬಂದದ್ದು ದಂಡಕಾರಣ್ಯಕ್ಕೆ. ಎಲ್ಲ ಅಲ್ಲಲ್ಲಿ ರಾವಣ ದ್ವೇಷ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪ್ರಕಟಗೊಂಡಿದೆ. ರಾಮನಲ್ಲಿ ಜನಾಂಗ ದ್ವೇಷವನ್ನು ಒಬ್ಬ ಜನನಾಯಕನಾಗಿ ನಾ ಕಂಡಿದ್ದೇನೆ. ಇಲ್ಲ, ಸೋಲಿನ ಸುಳಿ ಮೇಲೆ 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 ಎರಗಿ ಬರ್ತಾ ಉಂಟು. ನಾಗಾಸ್ತ್ರದ ಮೂಲಕವಾಗಿ ಇಂದ್ರಜಿತು ಒಂದು ಜಯವನ್ನು ಪಡೆದದ್ದು ಬಿಟ್ಟರೆ ರಾಮಲಕ್ಷ್ಮಣರನ್ನು ಕೆಡ ಹಾಕಿದ್ದೇನೆ. ಅದನ್ನು ಅನುಭವಿಸಿ ಸಂಭ್ರಮಾಚರಿಸುವ ಮೊದಲೇ ಕಪಿ ಸಂಕುಲ ಎದ್ದು ಕುಣಿದಾಡಿದೆ. ಯಾಕೆ? ನನ್ನ ಸರ್ವಶಕ್ತಿಯ ವಿನಿಯೋಗ ಯುದ್ಧಕ್ಕಾಗಿ. ಬಳಸಿದ್ದೇನೆ, ನಿರೀಕ್ಷಿತ ಪ್ರತಿಫಲ ಇಲ್ಲ. ಯುದ್ಧ ಬೇಡ ಅಂತ ಹೇಳಿದವರಿಗಿಂತ ಎಷ್ಟೋ ಹೆಚ್ಚು ಯುದ್ಧಾಪೇಕ್ಷಿಗಳಾಗಿ ಹೊರಟಿದ್ದಾರೆ. ಪ್ರಾಮಾಣಿಕವಾಗಿ ನನ್ನ ಒತ್ತಡದಿಂದ ಹೋದವರಲ್ಲ ಯಾರು ಯುದ್ಧಕ್ಕೆ, ಅಥವಾ ಯಾರ ಮೇಲೂ ಯುದ್ಧಕ್ಕೆ ಹೊರಡಿತ ಒತ್ತಡವೂ ಇಲ್ಲ. ಘಟನೆ ಹಾಗೆ ಬೆಳೀತಾ ಸಾಗಿತ್ತು. ನನ್ನ ಸಾಧನೆ, ನನ್ನ ತಪಸ್ಸು, ನನ್ನ ತ್ಯಾಗ, ಸೋಲನ್ನು ಗೆಲುವನ್ನಾಗಿಸಿದ ಪರಿಗಳು ಸ್ವರ್ಣಲಂಕೆಯನ್ನು ಸ್ವರ್ಣಲಂಕೆಯನ್ನಾಗಿ ಉಳಿಸುವುದಕ್ಕೆ. ಹೇಳಬಹುದು ವೈಯಕ್ತಿಕ ರಾವಣನ, ವೈಯಕ್ತಿಕವೇ ಇರಲಿ, ರಾವಣ ಬೇರೆ ಅಲ್ಲ, ಲಂಕೆ ಬೇರೆ ಅಲ್ಲ, ಲಂಕೆ ಬೇರೆ ಅಲ್ಲ, ರಾಕ್ಷಸ ಸಾಮ್ರಾಜ್ಯ ಬೇರೆ ಅಲ್ಲ. ಒಬ್ಬೊಬ್ಬ ಪ್ರಜೆಯಲ್ಲಿಯೂ ಪುತ್ರವತ್ತು ವಾತ್ಸಲ್ಯ ಇದೆ. ಕೆಲವರಿಗೆ ವರ್ಷಕ್ಕೊಂದು ದಿವಸ ನಾನು ಕಾಣಲಿಕ್ಕೆ ಸಿಕ್ಕಿದ್ದೇನೋ ಇಲ್ವೋ. ನನ್ನ ಮಕ್ಕಳ ಮುಖವನ್ನು, ತೊಟ್ಟಿಲಿನಲ್ಲಿರುವ ಮಗುವಿನ ಮುಖವನ್ನು ನೋಡಿ ಹೋಗಿದ್ದೇನೆ. ಮಗು ನನ್ನ ಮುಖ ನೋಡುವಾಗ ತೊಟ್ಟಿಲಿನಿಂದ ಕೆಳಗೆ ಬಂದು ನಡಿಲಿಕ್ಕೆ ತೊಡಗಿದೆ. ಮಕ್ಕಳನ್ನು ಪಡೆದಿದ್ದೇನೆ, ಸಂಸಾರ ಮಾಡಿದ್ದೇನೋ ಹೇಳುವ ಧೈರ್ಯ ಇಲ್ಲ. ಮಕ್ಕಳನ್ನು ಪಡೆದಿದ್ದೇನೆ. ಮಕ್ಕಳನ್ನು ಪಡೆಯುವುದಷ್ಟೇ ಸಂಸಾರ ಮಾಡುವುದಲ್ಲವಲ್ಲ.
ಅವಳ ಬಾಲ್ಯ ಎದ್ದು ಬಿದ್ದು ನಡೆಯುವುದ, ತೊದಲ್ ನುಡಿಯುವುದ, ಸಿಂಬಳ ಸುರಿಸುವುದ ನನಗೆ ನೆನಪಿಲ್ಲ. ರಾಕ್ಷಸ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬೇಕು. ತಾಯಿಯ ನಿರ್ದೇಶನವೇ ಅದು. ಯಾವ ತಾಯಿಯೇ ಆಗಲಿ ತೊಟ್ಟಿಲಲ್ಲಿರುವ ಮಗುವಿಗೆ ಹೇಳುದನು, ಮಗು ನನ್ನ ಮುಖ ನೋಡು ಮಗು ಅಂತ ಹೇಳುದಲ್ಲ. ಹರಿದ ಸೀರೆ, ಮುರಿದ ಗೆಲ್ಲು, ಮಲಗಲಿಕ್ಕೆ ಹುಲ್ಲು, ಕೂತುಕೊಳ್ಳಿಕ್ಕೆ ಕಲ್ಲು, ನಿದ್ರೆ ಮಾಡಿರುವಾಗ ನೆತ್ತಿಗೆ ತಾಯಿಯ ಕಣ್ಣೀರು ಬಿತ್ತು. ಪಕ್ಕನೆ ಎಚ್ಚರಗೊಂಡೆ. ತಾಯಿ ಮುಖ ನೋಡು ಅಂತ ಹೇಳಿದ್ದಲ್ಲ, ಆಕಾಶವನ್ನು ತೋರಿಸಿದೆ. ಏನಮ್ಮ ಮೇಲೆ ತೋರಿಸ್ತಾ ಇದ್ದಿ? ಕುಬೇರ ಪುಷ್ಪಕವನ್ನೇರಿ ಸಂಭ್ರಮಿಸುತ್ತಿದ್ದಾನೆ. ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂತ ಲಂಕೆಯನ್ನು ಆಳುತ್ತಾನೆ. ಹಾಗಾದ್ರೆ ನನ್ನಲ್ಲಿ ಆಕ್ರಮಣವನ್ನು ಪ್ರಚೋದಿಸಿದ್ಯಾರು? ಸ್ವರ್ಣಲಂಕೆಯ ರಾಕ್ಷಸ ಸಾರ್ವಭೌಮನಾಗುವಂತಹ ಸಂಕಲ್ಪ ಅಲ್ಲಿ ಹುಟ್ಟಿದ್ದು. ಮೊನ್ನೆ ಹುಟ್ಟಿದವರು ಹೊಟ್ಟೆಯಿಂದ ಹೊರಗೆ ಬರುವಾಗ ಚಿನ್ನದ ಚಮಚ, ಬೆಳ್ಳಿಯ ತಟ್ಟೆ ಹಿಡ್ಕೊಂಡು ಬಂದಿದ್ದಾರೆ. ನಾವು ಗೆರಟೆಯಲ್ಲಿ ನೀರು ಕುಡಿದಿದ್ದೇವೆ. ಉಣ್ಣುವುದಕ್ಕೆ ಕದಳಿಯ ಎಲೆ ಇರಲಿಲ್ಲ. ಹಾಗಾದ್ರೆ ಎಲ್ಲಿಂದ? ಶೂನ್ಯದಿಂದ ತೊಡಗಿದ್ದಲ್ವ. ಸರ್ವಸ್ವ ಹೋಗಲಿ, ಪುನಃ ಶೂನ್ಯಕ್ಕೆ ಬರುವುದು. ಅದಕ್ಕಿಂತ ಕೆಳಗೆ ಬರಲಿಕ್ಕಿಲ್ಲಲ್ಲ. ಸಂಪಾದಿಸಿದ್ದು ನಾವು, ಕಳ್ಕೊಂಡದ್ದು ನಾವು. ನನ್ನ ಸಂಪಾದನೆಯಲ್ಲಿ ವ್ಯಾಪಾರ ಮಾಡಿ ಸೋತಿಯೋ? ಬಂಡವಾಳ ನನ್ನದೇ. ನನ್ನ ಸಂಪಾದನೆಯಲ್ಲಿ ನಾನು ಹೂಡಿದ ಬಂಡವಾಳದಲ್ಲಿ ನೀವೆಲ್ಲ ಬದುಕಿದ್ದವುದ, ಹೊಟ್ಟೆ ತುಂಬಿಸಿದ್ದವುದ? ನಾಳೆ ನಷ್ಟ ಆದರೆ ಯಾರಿಗೆ? ಬಂಡವಾಳ ಹೂಡಿದ ನನಗೆ ನಷ್ಟ ಇಲ್ಲ. ಯಾಕೆ? ಬೇರೆಯವರ ಬಂಡವಾಳ ಹೂಡಲಿಲ್ಲ. ತಪಸ್ಸು, ಸಾಧನೆ, ಆಕ್ರಮಣ ಪ್ರವೃತ್ತಿ, ಆದರೆ ಸೋಲನ್ನು ಎಣಿಸುವಾಗ ಆಗುವುದು. ನಡೆಯದೇ ಹೋಯಿತಲ್ಲ. ಶತ್ರು ಪಕ್ಷ ವಿಜೃಂಭಿಸ್ತಾ ಇದೆ. ಅದನ್ನೂ ಸಹಿಸ್ತೇನೆ. ಏನು ನನಗೆ ಸೋಲು ಹೊಸ್ತ ಅಲ್ಲವಲ್ಲ. ಸೋಲನ್ನು ಗೆಲುವನ್ನಾಗಿಸಿದ ಬದುಕಲ್ಲೋ ನನ್ನದ್ದು. ನನಗಿಂತ ಪ್ರಬಲ ಅತ್ತಿತ್ಲಾಗಿ ನೋಡಿ ಯಾರೂ ಇಲ್ವೋ? ಸೋತಿದ್ದೇನೆ, ಚಂದದಲ್ಲಿ ಮುಗಿಸುವ. ನಮಗದು ಗೊತ್ತುಂಟು. ಸೋತ ಕೂಡಲೇ ಪಲಾಯನ ಮಾಡುವ ಜನವೇ ಅಲ್ಲ. ಎಲ್ಲಿ ಸೋತಿದ್ದೇನೆ ಅವನನ್ನು ಮಿತ್ರನನ್ನಾಗಿ ಹೆಗಲ ಮೇಲೆ ಕೈ ಹಾಕಿ ಬಂದ ಜನ ನಾನು. ನನ್ನ ರಾಜಕಾರಣವನ್ನು ಉಳಿದವರು ಅರ್ಥ ಮಾಡಬೇಕು. ನನಗೆ ವಿರೋಧ ಪಕ್ಷವೇ ಇಲ್ಲಲ್ಲ, ನನಗೆ ಪ್ರತಿಪಕ್ಷ ಇದ್ದದ್ದು. ಯಾವ ದೇಶದಲ್ಲಿ ವಿರೋಧ ಪಕ್ಷ ಉಂಟು ಆ ದೇಶಕ್ಕೆ ಭವಿಷ್ಯ ಇಲ್ಲ. ಯಾಕೆಂದ್ರೆ ಅವರು ಆಳುವಾಗ ಇವರು ವಿರೋಧಿಸುವುದು, ಇವರು ಆಳುವಾಗ ಅವರು ವಿರೋಧಿಸುವುದು. ದೇಶದ ಬಗ್ಗೆ ಯಾರೂ ಆಲೋಚನೆ ಮಾಡಲಿಲ್ಲ. ಈ ಸಲ ಸೋತಿತ, ಇನ್ನು 5 ವರ್ಷ ಉಂಟಲ್ಲ, ಅವಾಗ ನಾವು ಬರ್ತೇವೆ. ಇವ ಬರಲಿಕ್ಕೆ ಆಲೋಚನೆ ಮಾಡೋದು. ದೇಶವನ್ನೇ ಹೇಗೆ ಹಾಳು ಮಾಡೋದು ಅಂತ, ಜನರನ್ನೇ ಹೇಗೆ ಒಳ್ಳೇದು ಮಾಡೋದು ಅಂತಲ್ಲ. ನೀವಿಷ್ಟು ಸಾಲ ಮಾಡಿ ಹೋಗಿದ್ದೀರಾ, ನಮ್ಮ ಸಾಧನೆ ಏನು? ನಾವು ಇಷ್ಟು ಸಾಲ ಮಾಡಿದ್ದೇನೆ. ಯಾಕೆ ಮಾಡಿದ್ದೇವೆ? ನಾವು ದೇಶದ ಅಭಿವೃದ್ಧಿಗಾಗಿ ಮಾಡಿದ್ದೇವೆ. ಮಾಡಿದ್ದು ಸಾಲವೇ. ಇದನ್ನು ಅಭಿವೃದ್ಧಿ ಅಂತ ಹೇಳಿದ್ದು. ಸ್ವರ್ಣಲಂಕೆಯನ್ನಾಗಿದೆ. 2 ಸಲ ಬೆಂಕಿ ಬಿದ್ದಿದೆ. ಪುಟವಿಟ್ಟ ಚಿನ್ನದಂತೆ ಮತ್ತೆ ಕಟ್ಟಲಿಲ್ಲ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಏನು ಸಾಧನೆ ಸಣ್ಣದ. ಒಂದು ಮನೆಯ ಬಾಗಿಲು ಹೋದ್ರೆ 1 ವರ್ಷ ತೆಗಿರಿಗೆ ಬಾಗಿಲು ಹಾಕ್ಲಿಕ್ಕೆ ಆಗುದಿಲ್ಲ. ಪರದೇಳಿಸ್ತಾನೆ. ಇದು ರಾವಣನ ಸಾಧನೆ. ನನ್ನ ಎಲ್ಲದರ ಹಿಂದೆ ಯಾವಾಗ ನನ್ನ ಸೀಮಂತ ಪುತ್ರ ಹುಟ್ಟಿದ ಮೇಲೆ ನನ್ನ ಸೋಲು ಗೆಲುವಾಗಿ ಪರಿವರ್ತನೆವಾಯಿತು.
ಅವ ಮೇಘನಾಥ. ಅವನ ಸಾವಿನ ಸುದ್ದಿ ಬಂದೇಳಿದ್ದು. ಚಿಂತೆ ಏಕೆಲೆ ಜೀವ ರಿಪುದಂತ ಹಂತಕನು ತಾನಿರಲು. ಯಾರು ಹೇಳಿದ್ರು? ಅವನನ್ನಂತೂ ಕಳುಹಿಸಿದ್ದೇನೆ. ಎಲ್ಲರನ್ನೂ ಎದುರಿಸಿ ಸಮರ್ಥಿಸಬಹುದು. ಮನೆಯ ಹೊರಗೆ, ಮನೆಯ ಒಳಗಿರುವವರನ್ನು ಸಮರ್ಥಿಸುವುದು ಹೇಗೆ, ಸಮಾಧಾನ ಪಡಿಸುವುದು ಹೇಗೆ? ಎತ್ತರದ ಸ್ಥಾನದಲ್ಲಿ ಕೂತವನಿಗಿರುವುದು ಭಯ, ಬೇರೆ ಯಾವುದೂ ಅಲ್ಲ. ಎಲ್ಲರ ಕಣ್ಣೀರನ್ನು ನಾವು ಒರೆಸಬಹುದು, ಸಮಾಧಾನ ಹೇಳಬಹುದು, ಭರವಸೆಯನ್ನು ತುಂಬಬಹುದು. ನನಗೆ ಭರವಸೆಯನ್ನು ತುಂಬುವ ಯಾರು? ಯಾರತ್ರ ಹೇಳುವುದು ನಾನು? ನೋವೋ, ನಲಿವೋ, ರೋಗವೋ, ರುಜಿನವೋ, ಅತಿವೃಷ್ಟಿಯೋ, ಅನಾವೃಷ್ಟಿಯೋ ಏನೇ ಇರಲಿ, ಕೈ ಚಾಚಿದರೆ ನಾವು ಕೊಡುವವರು. ಅಹಂಕಾರದಿಂದ ಹೇಳುವುದಿಲ್ಲ, ಅಭಿಮಾನದಿಂದ ಹೇಳುತ್ತೇನೆ. ನಾನು ಯಾರ ಮುಂದೆ ಕೈ ಚಾಚಬೇಕು? ಈ ಪ್ರಜೆಗಳ ಮುಂದೆಯ, ಈ ರಾಕ್ಷಸರ ಮುಂದೆಯ? ನಾನು ಕೈ ಚಾಚಿದರೆ ಅವರು ಆತ್ಮಹತ್ಯೆ ಮಾಡ್ತಾರೆ, ಸಮುದ್ರಕಾರಿ. ತುಂಬ ಎತ್ತರಕ್ಕೆ ಬೆಳೆದರೆ, ತುಂಬ ದೊಡ್ಡವನಾದರೆ ನಮಗೆ ಖಾಸಗಿಯಾಗಿ ಕುಳಿತು 4 ಕಣ್ಣ ನೀರು ಹಾಕಲಿಕ್ಕೂ ಯೋಗ ಇಲ್ಲಲ್ಲ. ಬೇಕಾ ಬದುಕು? ಬೇಕಾ ಅಧಿಕಾರ? ಬೇಕಾ ಸ್ಥಾನಮಾನ? ಬೇಕಾ ಹೊಗಳಿಕೆ? ಸಭೆಯಿಂದ ಎದ್ದು ಒಳಮನೆಗೆ ಬಂದಿದ್ದೇನೆ. ಒಳಮನೆಗೆ ಬರುವಾಗ ಕಿರುಗೆಜ್ಜೆಯ ನಾದದಿಂದ ನನ್ನನ್ನು ಸ್ವಾಗತ ಮಾಡುವವಳು, ಕೈಯ ಕಂಕಣದಿಂದ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತ ಮಾಡುವವಳು. ಯಾರ್ಯಾರಿಗೆ ಬೆಳಕು ಕೊಟ್ಟಿದ್ದೇನೆ, ಯಾರ್ಯಾರನ್ನು ಬೆಳಕಿಗೆ ತಂದಿದ್ದೇನೆ. ಆದರೆ ನನಗೆ ಬೆಳಕು ಕೊಡುವವಳು ಒಬ್ಬಳಿದ್ದಾಳಲ್ಲ, ಬೆಳಕು ಹಿಡಿಯುವವಳು. ಅಸುರ ಶಿಲ್ಪಿಯಾದಂತಹ ಮಯನ ಹೌದು, ಅಪೂರ್ವ ಶಿಲ್ಪ ಅದು. ಮಯನ ಅಪೂರ್ವ ಶಿಲ್ಪ ಅದು. ನನ್ನ ಜೊತೆಗೆ ಸಪ್ತಪದಿಯನ್ನು ತುಳಿದು ಗೃಹಸ್ಥಾಶ್ರಮ ಆಗಿಸಿದವಳು. ನಾನು ಲಂಕೆಯಲ್ಲಿದ್ದೇನೋ, ಹೊರ ರಾಷ್ಟ್ರದಲ್ಲಿದ್ದೇನೋ, ಯುದ್ಧ ಕ್ಷೇತ್ರದಲ್ಲಿದ್ದೇನೋ, ಅಲ್ಲ ಸ್ಮಶಾನದಲ್ಲಿದ್ದೇನೋ, ನನ್ನ ಬಗೆಗೆ ನಂದಾದೀಪಕ್ಕೆ ಎಣ್ಣೆ ಹಾಕುವವಳು. ಯಾವ ದೇವರ ಪ್ರಸಾದ ತರಲಿ, ಯಾವ ಮಂಗಳಾರತಿ ತರಲಿ, ತನ್ನ ಮಾಂಗಲ್ಯವನ್ನು ಅದಕ್ಕೆ ಪ್ರದಕ್ಷಿಣೆ ಬರೆಸಿ ಕಣ್ಣಿಗೊತ್ತುಕೊಳ್ಳುವವಳು. ನಾನು ಕೆಲವು ಕಡೆಯಲ್ಲಿ ಆರತಿ ತಗೊಳ್ಳದೇ ಇರಬಹುದು ರಾಜಕೀಯದ ಒತ್ತಡದಲ್ಲಿ, ಅಥವಾ ಉದ್ಧರಣೆಯ ತೀರ್ಥಕ್ಕೆ ಕೈ ಚಾಚದೇ ಇರಬಹುದು ನನ್ನ ರಾಜಕೀಯ ಪ್ರಜ್ಞೆಯಲ್ಲಿ. ಆದರೆ ಅವಳದನ್ನು ತಪ್ಪಲಿಲ್ಲ. ಹೇಳಿಕೊಳ್ಳುವುದಾ, ಮನಸ್ಸು ಹಗುರ ಮಾಡುವುದಾ? ಅವಳು ಕಾಣುವುದಿಲ್ಲ. ಯಾರತ್ರ ಹೇಳಬೇಕು? ಶಿವನೇ ಯಾರತ್ರ ಹೇಳಬೇಕು? ಹರನೇ ಶಂಕರ ಪಾರ್ವತಿ ವರನೆ ಮುಂದೆ ಗೈಯಲಿ. ಹರನೇ ಹರನೇ ಶಂಕರ ಪಾರ್ವತಿ ವರನೆ ಮುಂದೆ ಗೈಯಲಿಯೇ. ತುರದುಳು ರಕ್ಕದ ಸೇನೆಯು ಮರಿದಾಯಿತೆ ಶಿವನೇ. ತುಂಗಬಲಾನ್ವಿತ ಸಚಿವರೆ ನಂಗವನೆ
ಸೇನೆಯ ಭಟರೆಲ್ಲರೂ ಸಂಗರದೊಳು ಮಡಿದರು ಮರಿಭಂಗಗಳು ಗಾದಿ ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯನಿಯೇ ಹರನೇ ಹರನೇ ಹಾಕಿದ್ದೇನೆ. ರವತೀತಿ ರಾವಣ ಪುಷ್ಪಕವನ್ನೇರಿ ಸಾಗುತ್ತಿರುವ ಕಾಲಕ್ಕೆ ತಡೆದ ಕೈಲಾಸವನ್ನು 20 ಕೈಗಳಿಂದ ಎತ್ತಿದೆ. ಅಹಂಕಾರ ಅಲ್ಲ ಸ್ವಾಮಿ, ನೀನು ಅದುಮಿದಿ. ಅನ್ನಪೂರ್ಣೇಶ್ವರಿಯಾದಂತಹ ಪಾರ್ವತಿ ಸಹಿತನಾಗಿ ನೀನು ಒದ್ದದ್ದಲ್ಲ, ಅದುಮಿದ್ದು. ಯಾರೋ ಅವಿವೇಕಗಳಿಗೆ ಹೇಳಿದರು, ರಾವಣದ ಕೈ ಕೈಲಾಸದಲ್ಲಿ ಸಿಲುಕಿಕೊಂಡಿತು. ಸಿಲುಕಿಕೊಂಡ್ರೆ ನಜ್ಜುಗುಜ್ಜಾಗಬೇಡುವ. ಲೋಕವಿಶ್ರುತವಾದಂತಹ ಲೋಕೋತ್ತರವಾದಂತಹ ಸಾಮರ್ಥ್ಯದ ರಾವಣನ ಶಕ್ತಿಯ ಸಂಪುಟೀಕರಣ ಅದು ಕೈಲಾಸವನ್ನು. ಕೈಲಾಸವನ್ನು ಎತ್ತಿ ಶಿವನನ್ನು ಅಲ್ಲಾಡಿಸಿದ್ದೇನೆ, ಆತಂಕಗೊಳ್ಳುವ ಹಾಗೆ ಮಾಡಿದ್ದೇನೆ. ಅಹಂಕಾರದ ಮಾತಿಲ್ಲ. ಎತ್ತದಿದ್ರೆ ಕೈ ಒಳಗೋಗುವುದೇಗೆ? ಬೆರಳು ತುರುಕಿದ್ದಲ್ಲ. ಸಾಮ ಗಾನದಿಂದ ಮೆಚ್ಚಿಸಿದೆ. ಕೆಲವು ಋಷಿ ಮುನಿಗಳಿಗೆ ಒಳಗಿಂದ ಬಹಳ ಮಡಿವಂತರಿಗೆ ನಂಜಾಗಿದೆ. ಇವ ವಿಶ್ವವಸುವಿನ ಮಗ ಅಂತ ಬಿಟ್ರೆ ದೊಡ್ಡ ಬ್ರಾಹ್ಮಣ್ಯ ನಿಷ್ಠ ನಾನಲ್ಲ. ಹಾಗೆ ಅಂತ ಶಿವಪೂಜೆ ಮಾಡುವುದರಲ್ಲಿ ಯಾವ ಋಷಿ ಪರಂಪರೆಯೂ ಅಲ್ಲ, ನನ್ನನ್ನು ನೋಡಿ ಕಲಿಬೇಕು. ಸಾಮಗಾನದಿಂದ ಹಾಡಿದ ರಾವಣ ಶಿವ ಪ್ರತ್ಯಕ್ಷನಾದದ್ದು ಸುಳ್ಳಲ್ಲ. ಕೊಟ್ಟ ಶಕ್ತಿ ಕಡಿಮೆ ಅಲ್ಲ, ಅನುಗ್ರಹಿಸಿದ ಆಯುಷ್ಯ ಕಡಿಮೆ ಅಲ್ಲ. ಶಿವಶಕ್ತಿಯನ್ನೇ ತಾಯಿಗೆ ಬೇಕಾಗಿ ಪ್ರಾರ್ಥಿಸಿ ಪ್ರಸನ್ನೀಕರಿಸಿ ತರಲಿಲ್ವೋ, ಹೊರಡ್ಲಿಲ್ವೋ ಅಲ್ಲಿಂದ. ಶಿವಶಕ್ತಿಯನ್ನು ಆಧರಿಸಿದ್ದೇನೆ ಅಂತ ಹೇಳಿದ್ರೆ, ಶಿವಶಕ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ, ನೋಡೋ ಒಬ್ಬ ಹೇಳಿ ಮನೆಗೆ ತಲುಪಲಿಕ್ಕಾಗಲಿಲ್ಲ. ಹೊಟ್ಟೆ ಕಟ್ಟಿ ಒಂದು ತೊಟಕು ನೀರು ಕುಡಿಯದೆ ತೊಂದರೆ ಇಲ್ಲ. ಕ್ಷೇತ್ರ ನಿರ್ಮಾಣ ಆದದ್ದು ಸುಳ್ಳ ಗೋಕರ್ಣ? ಶಿವ ಸಾನ್ನಿಧ್ಯವೇ ಧರೆಯಲ್ಲಿ ಕ್ಷೇತ್ರ ನಿರ್ಮಾಣ ಮಾಡಿದ ಕ್ಷೇತ್ರ ಇದು. ಯಾರೂ ಪ್ರಶ್ನೆ ಮಾಡಲಿಕ್ಕಿಲ್ಲ ಗೋಕರ್ಣ ಯಾರದ್ದು ಅಂತ. ಯಾರು ಆಡಿದ್ರು ಸಹ ಗೋಕರ್ಣ ನನ್ನದ್ದು. ನಮಗದರಲ್ಲಿ ಆಸಕ್ತಿ ಇಲ್ಲ. ನನ್ನ ಎಲ್ಲ ಕರೆ ಮೊರೆ ಸ್ವಾಮಿ ನೀ ಅನುಗ್ರಹಿಸಿದಿ. ಲಂಕೇಶ್ವರವ್ವ ಲೋಕೇಶ್ವರವ್ವ ಆಶೀರ್ವಾದ ಮಾಡಿದೆಯಲ್ಲ ಸ್ವಾಮಿ.
ಮೊನ್ನೆ ಮೊನ್ನೆ ಯುದ್ಧ ಕ್ಷೇತ್ರದಲ್ಲಿ ನನ್ನ ಮಗ ಇಂದ್ರಜಿತು ಪ್ರಾರ್ಥನೆ ಮಾಡಲಿಲ್ವೋ? ನಾಗಾಭರಣನಾದಂತಹ ನಿನ್ನನ್ನು ದಿವ್ಯಾದವಾದ ನಾಗಾಸ್ತ್ರವನ್ನೇ ನೀ ಕೊಡ್ಲಿಲ್ವೋ? ಉಂಟಲ್ಲ. ಬ್ರಹ್ಮದೇವರು ಕೊಟ್ಟದ್ದು ಕಡಿಮೆಯ? ಕಡಿಮೆ ಅಲ್ಲ. ತಪಸ್ಸು ಹೆಚ್ಚು ನನ್ನದ್ದು, ಆದರೆ ನನಗಿಂತ ವಿಶಿಷ್ಟವಾದದ್ದನ್ನು ಕೊಟ್ಟದ್ದು ತಮ್ಮನಿಗೆ. ಬ್ರಹ್ಮದೇವರ ಹತ್ರ ಕೇಳಿದೆ ನಾನು, ಹೌದಾ ದೇವರೇ, ತಪಸ್ಸು ನನ್ನದ್ದು ಹೆಚ್ಚು, ತಮ್ಮನಿಗೆ ಯಾಕೆ ಕೊಟ್ಟದ್ದು ಅಂತ ಕೇಳಿದ್ಯಾ? ಅವ ನನಗೆ ವಂಚಿಸಿದ. ಒಬ್ಬನಿಗೆ ನಿದ್ರೇತ್ವ ಬಂದು ಹೋಯಿತು. ಅಲ್ಲಿಯವರೆಗೆ ನನಗಿಂತ ಮೊದಲು ಮಾತಾಡಿದವ ಸಣ್ಣದಿಲ್ಲಲ್ಲಿ ಒಳ್ಳೆ ಮಾತಾಡ್ತಿದ್ದ. ದೇವರು ಪ್ರತ್ಯಕ್ಷ ಆಗುವಾಗ ಮಾತು ತೊದಲಿತು, ನಿದ್ರೆಗೆ ಸಂದು ಹೋದ. ರಾವಣನ ಸುಷುಪ್ತಿ ಕುಂಭಕರ್ಣ, ಎಚ್ಚರದ ಸ್ಥಿತಿ ನನ್ನದ್ದು. ರಾವಣನ ಆಧ್ಯಾತ್ಮ ವಿಭೀಷಣ. ದೇವರೇ ನನಗೆ ಧರ್ಮದಲ್ಲೇ ಆಸಕ್ತಿ. ಅವ ಯುದ್ಧಕ್ಕೆ ಹೋಗುವವನಲ್ಲ, ಯುದ್ಧಕ್ಕೆ ಆಸಕ್ತಿಯೂ ಇಲ್ಲ. ಬ್ರಹ್ಮಾಸ್ತ್ರ ಅವನಿಗೆ. ನೋಡಿ, ಪ್ರಶ್ನಿಸಿದ್ರು ಬ್ರಹ್ಮನನ್ನು, ಅವನಿಗೆ ಯಾಕೆ ಬ್ರಹ್ಮಾಸ್ತ್ರ ಅಂತ? ನನಗೆ ಬೇಡ, ನನ್ನ ಸಾಧನೆ ಸಾಕು, ಅವನಿಗೆ ಅಗತ್ಯ ಇಲ್ಲ. ಒಬ್ಬೊಬ್ಬರು ಯುದ್ಧದಲ್ಲಿ ಕಳ್ಕೊಂಡಿದ್ದೇನೆ ಬಾರದೇ ಇರುವ ಊರಿಗೆ ಹೋಗಿದ್ದಾರೆ. ರಾಕ್ಷಸಾನ್ವಯದ ವಿಕ್ರಮದ ವಿಸ್ಫುಲಿಂಗಗಳು ಸಾಮಾನ್ಯರ ಅಲ್ಲಲ್ಲ. ಒಬ್ಬ ಅತಿಕಾಯನ ಭಾಗವತ ಪ್ರಜ್ಞೆ ಏನು? ನಿತ್ಯ ಹರಿನಾಮ ಸ್ಮರಣೆ. ನಾನೇನು ದ್ವೇಷಿಸಿದ? ಲಂಕೆಯಲ್ಲಿ ಹರಿನಾಮ ಸ್ಮರಣೆ ಇಲ್ಲ, ಮತೀಯವಾದ ಭಾವನೆಗಳೇ ಇಲ್ಲ. ನಿಮಿಗೆ ಯಾರಲ್ಲಿ ಭಕ್ತಿ ಉಂಟು ಪೂಜೆ ಮಾಡಿ, ಪೂಜೆ ಮಾಡದೆ ಕೂತ್ಕೊಳ್ಬೇಡಿ. ಏಕಂ ಸತ್ ವಿಪ್ರಾಹ ಬಹುಧ ವದಂತಿ. ಒಬ್ಬ ಋಷಿ ಪರಂಪರೆಯವರ ಹೇಳಿದರೆ ನೀವು ದಾಖಲೆ ಮಾಡ್ತೀರಿ. ಋಷಿಯ ಮಗ ನಾನು ಹೇಳಿದರೆ ರಾವಣನ ಹೇಳಿದ್ದದನ್ನು ಇದು ನನಗೆ ಇದಾಗದಿದ್ದದ್ದು. ಒಳ್ಳೆಯ ವಿಷಯ ನಾನು ಹೇಳಿದ್ರು ತಗೊಳ್ಬೋದಲ್ಲ ಮುಕ್ತವಾಗಿ. ಆದರೆ ಯಾರ್ಯಾರನ್ನು ಕಳ್ಕೊಂಡಿದ್ದೇನೆ, ಇವರಿಗೆ ಸೋಲು ಸಾವು ಬಂದದ್ದು ಯಾರಿಂದ? ಅಪ್ರತಿಮ ವಿಕ್ರಮಿಗಳಿಂದಲೇ, ಈ ತುಂಗಬಲಾನ್ವಿತರಿಗೆ. ತಂಗಿಯ ಸವಿ ಮಾತಿಗೆ ನಾ ಹಂಗಿಗನಾದುದರಿಂದಲೇ ತಂಗಿಯ ಸವಿ ಮಾತಿಗೆ ನಾ ಹಂಗಿಗನಾದುದರಿಂದಲೇ ಹಿಂಗಿತು ದಾನವರ ಅರ್ವಟೆ ಭಂಗ ಪಡುವುದಾಯ್ತೆ. ಮತಿಯುತರಾಡಿದ ನುಡಿಗಳ ಪ್ರತಿಕರಿಸದೆ ಬೆದರಿಸಿದೆನು. ಗತಿಯಿನ್ನೇನ್ ಮುಂದಕ್ಕೆ ಪಶುಮತಿ ನೀ ತೋರೆನಗೆ ಅರನೇ ಶಂಕರ ಪಾರ್ವತಿವರನೇ ಮುಂದೆ ಗೈಯಲಿಗೆ ಹರನೇ
ನಾಗವಣೆಯ ಭಟರು. ಎಂತೆಂಥ ಸಾಧಕರು, ಎಂತೆಂಥ ವಿಕ್ರಮಿಗಳು, ಲೋಕೋತ್ತರವಾದಂತಹ ವೀರರು. ನರಾಂತಕನೋ, ದೇವಾಂತಕನೋ, ಅತಿಗಾಯನೋ, ಮಕರಾಕ್ಷನೋ, ಕುಂಭಶ್ರವಣನೋ, ಅಥವಾ ನಮ್ಮ ಮಂತ್ರಿಗಳು ಸಾಮಾನ್ಯರಲ್ಲವಲ್ಲ, ಲೋಕ ತಲ್ಲಣಗೊಳ್ಳುವಂತಹ ವಿಕ್ರಮಿಗಳು. ನನ್ನ ಮುಂದೆ ಅಲ್ಲಟ್ಟೆ. ಬರೀ ಮಂಗಗಳು. ಹೆಸರು ದೇವಾಂತಕ, ಸುಮ್ಮನೆ ಬಂದದ್ದಲ್ಲ, ಸತ್ತದ್ದೊಬ್ಬ ಕಪಿ ಮುಖ್ಯನಿಂದ. ಹೆಸರು ನರಾಂತಕ, ವಿಕ್ರಮಿ, ಸತ್ತದ್ದೊಬ್ಬ ಕಪಿಯಿಂದ. ಒಟ್ಟು ಸಮಿಷ್ಟಿಯಿಂದ ವಾನರರು. ನನ್ನ ಒಳ ವಿವೇಕ ಹೇಳುತ್ತದೆ ಅವರು ಬರೀ ಮಂಗಗಳು, ನರೋವಾ. ವಾನರರು ಅಂತ ಹೇಳಲಿಕ್ಕೆ ಧೈರ್ಯ ಬರುವುದಿಲ್ಲ. ಅವರ ವಿಕ್ರಮ, ಅವರ ಸಾಧನೆ, ಹೋರಾಟದ ಕೆಚ್ಚು, ನಾಯಕತ್ವದಲ್ಲಿರುವಂತಹ ವಿಶ್ವಾಸ, ಜೀವದ ಹಂಗು ತೊರೆದು ಅನ್ನ ಆಹಾರ ಬಿಟ್ಟು ಯಾವ ಉದ್ದೇಶಕ್ಕಾಗಿ? ಏನು ಋಣರಾಮನಲ್ಲಿ ಅವರಿಗೆ? ಸಾಯುವ ಕಪಿಗಳ ಸಂಖ್ಯೆ ಕಡಿಮೆ ಅಲ್ಲ. ಹಾಗೆಂತ ರಾಮಸೇನೆಯಲ್ಲಿ ಇವತ್ತು ಹೇಳುವುದು 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರ ವ್ಯೂಹ, ಅದು ಬದಲಾವಣೆ ಆಗಲೇ ಇಲ್ಲ. ಹಾಗಾದರೆ ಸತ್ತದ್ದು ಸುಳ್ಳ ಇಷ್ಟು ದಿವಸ? ಆಯುಧ ಬೇಡ, ಮರದ ಗೆಲ್ಲಿಲ್ಲ, ಬಂಡೆಕಲ್ಲಿಲ್ಲ, ಬೆಟ್ಟ ಎತ್ತಲಿಕ್ಕೆ ಇಲ್ಲಿ ಬೆಟ್ಟ ಇಲ್ಲ. ಆದರೆ ಇವರಿಂದ ಏನು ಮಾಡಲಿಕ್ಕಾಗ್ತದೆ ಅಂತ ನಾನು ಆಗ್ರಹಿಸಿದ್ದೇನೆ. ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಲ್ಲ ಕಪಿಗಳು. ಪರಚಿದ್ರೂ ಸಾಕಾಗ್ತದೆ, ಕಿರುಚಿದ್ರೂ ಸಾಕಾಗ್ತದೆ, ಹಲ್ಲಿನಿಂದ ಕಚ್ಚಿದ್ರೂ ಸಾಕಾಗ್ತದೆ. ನಮಗೆ ಪರಚಲಿಕ್ಕಾಗ್ತದೆ? ಹೋಗಿ ಕಚ್ಚಲಿಕ್ಕಾಗ್ತದೆ ಅವುಗಳಿಗೆ? ಆಗುದಿಲ್ಲ. ನಾವು ಸೋತದಲ್ಲಿ ಒಂದು ಸ್ವರೂಪತಿ ಎಳೆದೇ ಇದ್ದದ್ದು ಕಾಲಿಗೆ ಕಚ್ಚುತ್ತದೆ, ನಾವು ಓಡಿ ಹೋಗಿ ಅದರ ಕಾಲಿಗೆ ನಾವು ಕಚ್ಚಲಿಕ್ಕಾಗ್ತದ? ಒಬ್ಬ ಹೇಳಿದ್ರಂತೆ, ಆನೆ ಭಾರಿ ಆನೆ ಅಲ್ವೋ? ಹೌದದು. ಅದು ಹೇರಾನೆ, ಹೆಂಬಲವನ್ನು ಮುಗುಚಿ ಹಾಕಿತ್ತು. ಅಮ್ಮ ಗುಂಡು ಸೂಜಿ ಕೊಟ್ಟನಂತೆ ಆನೆಗೆ, ನೋಡಿ ಎತ್ತಲಿ ಅಂತ. ಆಗಲಿಲ್ಲ. ಬರೀ ಮಂಗಗಳು ಅಂತ ತಿಳಿಯುವುದ? 100 ಯೋಜನ ವಿಸ್ತಾರವಾದಂತಹ ಸಾಗರವನ್ನು ವಾಯುಮಾರ್ಗದಲ್ಲಿ ಹಾರಿ ಬಂದಿದ್ದಾನೆ ಒಬ್ಬ. ಅಲ್ಲಿಯವರೆಗೆ ಯಾವ ಆಲೋಚನೆಯನ್ನು ಯಾರೂ ಮಾಡಲಿಲ್ಲ. ನಮ್ಮ ಮನೆಯ ಎಣ್ಣೆ, ನಮ್ಮ ಮನೆಯ ಬೆಂಕಿ, ಸುಟ್ಟದ್ದು ನಮ್ಮ ಮನೆಯಲ್ವೋ? ಅವನಿಗೇನಾದರೂ ಬಂಡವಾಳ ಖರ್ಚುಂಟ? ಬಾಲದ ರೋಮ ಕುಂಕೆ ಹೋಗಲಿಲ್ಲಲ್ಲ. ಹಾಗಾದರೆ ಏನು ಕಪಿಯಲ್ಲಿ ಏನು? ಹಾಗಾದರೆ ಕಲ್ತ್ರೆ, ಅಧ್ಯಯನ ಮಾಡಿದರೆ, ಅಭ್ಯಾಸ ಮಾಡಿದರೆ, ಚಾಪಲ್ಯವಾದ ಸ್ವಭಾವವನ್ನೇ ಬಿಟ್ಟು ಒಬ್ಬ ವಾಕ್ಕೋವಿದನಾಗುತ್ತಾನೆ ಅಂತ ಒಬ್ಬ ಹನುಮಂತನಿಂದ ತಿಳ್ಕೊಳ್ಬೇಕು. ಏನು ರಾಮ ಸಹವಾಸದಿಂದಲೇ ಕಲ್ತದ್ದು ಅಲ್ಲಲ್ಲ. ಪಂಚವಟಿ ತೀರದಲ್ಲಿ ರಾಮ ಲಕ್ಷ್ಮಣರು ದರ್ಶನ ಮಾಡುವಾಗಲೇ ಅವನನ್ನು ರಾಮನೇ ಹೇಳಿದನಂತೆ. ಹೌದು, ಅವಿಲಂಬಿತ, ಮಧ್ಯಮ ವೈಖರಿ, ಮಾತಿನಲ್ಲಿ ಗೊತ್ತಾಗ್ತದೆ ವಿದ್ವಾಂಸ. ಹಾಗಾದರೆ ಈ ಮಂಗಗಳಿಗೆ ಕಲಿಸಿದ್ಯಾರು? ಹಾಗಾದರೆ ಇವರನ್ನು ಬರೀ ಮಂಗಗಳು ಅಂತ ಹೇಳುವವರೇ ಮಂಗಗಳಲ್ವ? ಏನು? ಒಬ್ಬ ಹನುಮಂತನ ಅಭೇದ್ಯವಾದಂತಹ ಲಂಕೆಯನ್ನು ಪ್ರವೇಶಿಸಿ ರಾಮ ಕಳುಹಿಸಿದ ಮುದ್ರೆಯುಂಗುರ ಕೊಟ್ಟು ಇವಳ ಜುಟ್ಟಿನಲ್ಲಿದ್ದ ಚೂಡಾಮಣಿಯನ್ನು ಅವಳು ಕೊಟ್ಟು ಹೋದವುದಾ? ನಾವು ಒಪ್ಪಬೇಕಲ್ಲ. ಅವಾಗನ್ನ ಆಲೋಚನೆ ಮಾಡಿದ್ರು, ಓ ಇದು ಅಪಾಯ, ಅಪಾಯ ಇದು. ಎಲ್ಲರಲ್ಲಿ ಒಂದು ಜಾಗೃತಿಯ ಕರೆ.
ಎಲ್ಲರಿಗೂ ಗೊತ್ತಾಯಿತು. ಕೇವಲ ಕಪಿಗಳಲ್ಲ, ಒಬ್ಬೊಬ್ಬ ಕಪಿಯಲ್ಲಿಯೂ ಅಂತಸ್ಥವಾಗಿ ನಮ್ಮ ವಿವೇಕವನ್ನು ಪ್ರಶ್ನಿಸುವಂತಹ ಯಾವುದೋ ಒಂದು ವಿಶಿಷ್ಟವಾದ ಶಕ್ತಿ. ಸುಮ್ಮನೆ ದೇವರ ಎದುರು ಕಣ್ಣು ಮುಚ್ಚಿ ಕೂತುಕೊಳ್ಳು ಸಾಧನೆ ಸಾಧನೆ ಅಂತ ಹೇಳುವವರು ಈಗ ನಮ್ಮಲ್ಲಿ ತೊಡಗಿದ್ದಾರೆ. ಎಲ್ಲ ದೇವತೆಗಳ ಅಂಶದಿಂದ ಹುಟ್ಟಿದ್ದಾರಂತೆ. ನಾ ಎಷ್ಟು ಒಪ್ತೇನೋ ಬಿಡ್ತೇನೋ ಅಂತಲ್ಲ, ಅವರಿಗೂ ಅಷ್ಟು ಅರ್ಥ ಆಗಲಿಕ್ಕೆ ತೊಡಗಿದೆ. ಆಕ್ಷೇಪಿಸುವುದು ತಂಗಿಯ ಸವಿ ಮಾತು, ನಿನಗಾಗಿ ಕೈ ಇಕ್ಕಿದೆ ಸತಿಗೆ. ಈ ಪ್ರಾಯದಲ್ಲಿ ನನಗೆ ಬೇಕಾಗಿ ಆ ಪ್ರಾಯದ ಮುದುಕಿ ಕೈ ಹಾಕಬೇಕು. ಏನ 16 ವರ್ಷದವಳು ಅವಳು. ನೀವು ಹೇಳಬಹುದು ಅವಳು ಹೊರಡುವಾಗ 16 ವರ್ಷದ ಹೆಣ್ಣಾದಳವಳು. ನೋಡೋನಿಗೆ ಗೊತ್ತಾಗುವುದಿಲ್ಲ. ಒಂದು ಹಂತದ ವಯಸ್ಸು ಕಳೆದ ಮೇಲೆ ಎಂಥ ವೇಷ ಮಾಡಿದರೂ ಗೊತ್ತಾಗ್ತದೆ ಬೇಡ ಇತ್ತು ಅಂತ. ನನ್ನ ದೋಷ ಅಲ್ಲ, ನನ್ನ ದೌರ್ಬಲ್ಯ ಅಂತ ನಾವು ಒಪ್ಪುವುದಿಲ್ಲ. ಕೆಲವರು ಹೇಳ್ತಾರೆ ಆ ರಾವಣ ಸ್ತ್ರೀ ಲಂಪಟ, ಹೆಣ್ಣು ಹುಚ್ಚ. ನಮಗಿಂತ ಹಿರಿಯರಿಗೆ ಅದು ಇಲ್ಲದಿದ್ದರೆ ನಾವು ಹುಟ್ಟಿದ್ದೇಗೆ ಅಂತ ಪ್ರಶ್ನೆ ಬರುವುದಿಲ್ಲ. ಅದರಿಂದ ಕಳಚಿಕೊಂಡು ಹೊರಗೆ ಬರಲಿಕ್ಕಾಗಲಿಲ್ಲ. ಹಾಗೆಂತ ತಪಸ್ಸಿಗೆ ನಿಂತರೆ 10,000 ವರ್ಷ ಮಾಡಲಿಲ್ವ? ಊರು ಬಿಟ್ಟು ಹೋದರೆ ಏನು ದಿಗ್ವಿಜಯ ಮಾಡಿದ್ದು ಕಡಿಮೆಯ? ಯಜ್ಞವಾಟಿಕೆಯಲ್ಲಿ ಕೂತವನ ತಲೆಗಡೆದು ಬಂದಿದ್ದೇವೆ ಅಯೋಧ್ಯೆಯಲ್ಲಿ. ಅಲ್ಲಿ ಅಂತಃಪುರವನ್ನು ಇಣಕಲಿಲ್ಲ. ಎಲ್ಲಿಯಾದರೂ ಅಂತಃಪುರದಲ್ಲಿದ್ದವರು ನನ್ನ ಎದುರು ಬಂದರೆ ಹಾಗೆಂತ ನಾನು ಇಣಕದೆ ಬಿಡ್ಲೂ ಇಲ್ಲ. ಎದುರು ಬಂದರೆ ನೋಡಿ, ಯಾಕೆ ಅವರು ಎದುರು ಬಂದದ್ದು? ನನ್ನನ್ನು ನೋಡಲಿಕ್ಕೆ ಅಲ್ಲೋ, ಆವಾಗ ನನಗೆ ನೋಡುವಂತ ಕಾಣ್ತದೆ. ನನಗೆ ಅರ್ಥ ಆಗದೇ ಇದ್ದವನಲ್ಲ. ಅವಳನ್ನು ಇಲ್ಲಿ ಲಂಕೆಯಲ್ಲಿ ಇಟ್ಟುಕೊಂಡ್ರೆ ನಮಗೆ ನಮ್ಮ ಸಂಸಾರ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಜನಸ್ಥಾನ ದಂಡಕಾರಣ್ಯಕ್ಕೆ ಹೋಗು. ದಂಡಕಾರಣ್ಯ ನಮ್ಮದ್ದು, ನೀವು ಕೇಳಿದರೆ ನಮ್ಮದ್ದೇ. ನಿಮಗೆ ಯಾರಿಂದ ಬಂತು? ನಾವು ಯಾರು ನಮ್ಮನ್ನು ಪ್ರಶ್ನೆ ಮಾಡಲಿಲ್ಲ, ಹಾಗಾದ ಕಾರಣ ನಮ್ಮದ್ದು. ಇವಳು ಇಲ್ಲಿ ಕೂತು ಲಂಕೆಯ ಸರ್ವನಾಶ ಮಾಡುವುದು ಬೇಡ, ಅಲ್ಲಿ ಹೋಗಲಿ. ಆವಾಗ ನಮ್ಮದು ಅಕ್ರಮವೇ ಇರಬಹುದು, ಅದನ್ನು ಸಕ್ರಮ ಮಾಡೋಣ. 14,000 ಕರದೂಷಣ ತ್ರಿಶಿರಾದಿಗಳು ವಿಕ್ರಮಿಗಳು. ಕರದೂಷಣರೇನು ವಿಕ್ರಮದಲ್ಲಿ ಕಡಿಮೆ ಅಲ್ಲ, ಪ್ರಬಲರು. ನಾನು ಪ್ರಬಲರನ್ನು ಬೆಂಕಿ ಹಾಗಿಟ್ಟುಕೊಳ್ಳೋದು. ಸ್ವಲ್ಪ ಚಳಿ ಆಯಿತೋ ಹತ್ತಿರ, ಸೆಕೆ ಆಯಿತೋ ದೂರ. ಪ್ರಬಲರು ಕರದೂಷಣರು. ಇಲ್ಲಿ ಇಟ್ಟುಕೊಂಡ್ರೆ ಅಪಾಯ. ಅದಕ್ಕೆ ಉತ್ತರದ ಗಡಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಬಲ್ಲಿರೇನಯ್ಯ ಹೇಳಿ, ಬೇಕಾದ್ರೆ ನಿಮ್ಮ ಹೆಸರಿನಲ್ಲೇ ಹೇಳಿ, ಅಲ್ಲ ನನ್ನ ಹೆಸರು ಹೇಳಿ. ಹರಿದ ಕಿವಿ, ಮುರಿದ ಮೂಗು, ಸುರಿಯುವ ರಕ್ತ, ಸಭಾಪ್ರವೇಶ ಮಾಡಿದ್ಲಲ್ಲ. ಹಿಂದಿನ ಬಾಗಿಲಿನಲ್ಲಿ ಬರೋದು, ಅಣ್ಣ ಕಿವಿ ಮೂಗು ಹೋಯಿತು, ಹೌದಾ, ಮುಸ್ಕಾಕಿ ಕುತ್ಕ, ವೈದ್ಯರನ್ನು ಹೇಳ್ತೇನೆ. ಸಭಾಪ್ರವೇಶ ಮಾಡಿದ್ಲು. ಚತುರ್ದಶ ಬೋನದಲ್ಲಳನ ತಂಗಿಗೆ ಕಿವಿ ತುದಿ ಹೋಯಿತು, ಮೂಗಿನ ಮೊನೆ ಹೋಯಿತು. ಅದರ ಅರ್ಥ ಏನು? ಲಂಕೆಯ ಮೂಗುಗೆ ಹೊಡೆದ ರಾಮ ಅಂತ ಅರ್ಥ ಅಲ್ವ? ಲಕ್ಷ್ಮಣನೇ ಹೊಡಿಲಿ, ಹೊಡೆದದ್ದು ರಾಮ ಅಂತ ಲೆಕ್ಕ, ಹೊಡಿಸಿದ್ದವ ಅಲ್ವ? ನಾನು ಪ್ರಶ್ನಿಸದೇ ಇದ್ರೆ
ನನ್ನನ್ನು ನಂಬಿದ ಪ್ರಜೆಗಳಿಗೆ ಬದುಕಿನ ಭರವಸೆ ಏನು? ರಾಕ್ಷಸ ಸಾರ್ವಭೌಮನ ತಂಗಿಯ, ಏಕಮಾತ್ರ ತಂಗಿಯ ಕಿವಿ ಮೂಗು ಹೋಯಿತು, ಹಾಗಾದರೆ ನಾಳೆ ನಮ್ಮ ತಲೆ ಹೋದರೂ ಇಲ್ಲಿ ಕೇಳುವ ತಲೆ ಇಲ್ಲಲ್ಲ ಅಂತ ಒಬ್ಬನ ತಲೆಯಲ್ಲಿ ಹೊಡೆದ್ರೆ ಆವಾಗ ನನಗೆ 10 ತಲೆ ಇದ್ದು ಪ್ರಯೋಜನ ಏನು? ಆವಾಗ ಆ ಹೊಡೆದ 11ನೇ ತಲೆಗೆ ಮೌಲ್ಯ ಬಂತೋ ಇಲ್ವೋ? ಮೌಲ್ಯ ಬಂದದ್ದೇ ಬುರುಡೆಗೆ. ಆವಾಗಲೇ ಕೇಳಬೇಕಿತ್ತು ಎಲ್ಲಿಂದ ತಂದಿ ಅಂತ. ಅದು ಇವರಿಗೆ ತಲೆಗಳಿಲ್ಲ. ಯಾಕೆ ಹೊಳಿಲಿಲ್ಲ? ಇವುಗಳಕ್ಕೆ ಒಂದಕ್ಕೂ ತಲೆ ಇಲ್ಲ. ಇವುಗಳನ್ನಲ್ಲಿ ಕೂತುಗೊಳಿಸಿದ್ಯಾರು ಅಂತ ಕೇಳಬೇಕು ನ್ಯಾಯ ತೀರ್ಮಾನಕ್ಕೆ. ಅವರು ಹೌದಾ, ಹಾಗಾದರೆ ವಿಚಾರಣೆ ನಡೀಲಿ. ಏನು ಪಂಚವಟಿಯಲ್ಲಿ ಹೊಂಡ ತೆಗೆಯುವುದು ಯಾಕೆ? ಅದು ಕೇಳುವುದು ನಾನು. ರಾವಣನಂತಹ ಶಾಸಕಾಂಗ ಇಲ್ಲವೋ ಆವಾಗ ಕಾರ್ಯಾಂಗ ಕೆಲಸ ಮಾಡ್ತದ? ಕಾರ್ಯಾಂಗ ಸರಿ ಕೆಲಸ ಮಾಡದೇ ಇದ್ದರೆ ನಿಮಗೆ ನ್ಯಾಯ ಕೊಡಲಿಕ್ಕೆ ಬರ್ತದ? ಆವಾಗ ಶಾಸಕಾಂಗವು, ಕಾರ್ಯಾಂಗವು, ನ್ಯಾಯಾಂಗವೂ ಆದಂತಹ 3 ಕಣ್ಣಿದ್ದ ದೇವರು ಬರಬೇಕಾದ್ರೆ ಅದು ನಮ್ಮ ದೇವರು ಶಿವ. ಬೇಕಾದರೆ ಮಂಜುನಾಥ ಹೇಳಿ ನೀವು. ನ್ಯಾಯ ದೇವತೆ ಕುರುಡಲ್ಲ. ಬಂದೇ ಬರಬೇಕು. ಸಭಾ ಪ್ರವೇಶ ಮಾಡಿ, ಅಣ್ಣ ಹೀಗಾಯಿತು, ತಂಗಿಯ ಸವಿ ಮಾತು ಅಂತ ನೀವು ತಿಳ್ಕೊಂಡಿದ್ದೀರಿ. ಹೋಗು, ಅತಿ ಕುಶಲದಿಂದ ಒಳಗೆ ಬಂದಿದ್ದೇನೆ, ಅವಸರವಾಗಿ ಬಂದಿದ್ದೇನೆ, ಖುಷಿಯಿಂದ ಬಂದಿದ್ದೇನೆ ಒಳಗೆ. ಯಾರಿಗಾರದು ಅರ್ಥ ಆಗಿದೆ? ಹೆಡ್ಡ ಅಲ್ಲ, ಮರೆಯ ಮಹಾಚೇತನ. ವಸಿಷ್ಠಾದಿಗಳಿಂದ ತೊಡಗಿ ಹೇಳಿದ್ದಾರೆ. ದೇವನಿರ್ಮಿತ ಪಾಯಸ 60,000 ವರ್ಷ ಕಳೆದ ಮುದುಕ. ಋಷಿ ಪಂಚಮಿ ವೃತೋದ್ಯಾಪನೆ ಮಾಡಿದ ತಾಯಂದಿರು ಅವರು ಬಸರಾದದ್ದು. ಋಷಿ ಪಂಚಮಿ ಉದ್ಯಾಪನೆ ಅಂದರೆ ಬಸರಾಗುವುದಿಲ್ಲ, ಅವರು ಬಸರಾದದ್ದು. ಪಾಯಸ ಮಾಡಿದವ ಯಾವ ಒಬ್ಬ ಪಾಚಕ ಅಲ್ಲ, ಪಾಕ ಶಾಸನ ಪಾಯಸ ಮಾಡಿದ್ದು. ಅದನ್ನು ಕುಡಿದು ಅಯೋಧ್ಯೆಯಲ್ಲಿ 4 ಮಕ್ಕಳಿಗೆ 2 ತೊಟ್ಟಿಲು ಕಟ್ಟಿದ್ದು. 3 ಮಂದಿ ತಾಯಂದಿರಿಗೆ 4 ಮಕ್ಕಳು, 4 ಮಕ್ಕಳಿಗೆ 3 ಮಂದಿ ತಾಯಂದಿರು. ಏನದು ಅರ್ಥ ಆಗದ ಹೆಡ್ಡನ ರಾವಣ. ಹತ್ತು 10,000 ಆನೆಯ ಬಲವುಳ್ಳ ತಾಟಕಿ, ಮಹಾಮಾಯಾವಿ ಮಾರೀಚ, ಚಿತ್ರಕೂಟಕ್ಕೆ ಭರತ ಬಂದು, ಅಣ್ಣ ನಿನಗೆ ಅಧಿಕಾರ, ಬಾ ಮನೆಗೆ. ಇಲ್ಲ, ಬರುವುದೇ ಇಲ್ಲ, ಹಠ ಹಿಡಿದ. ತಿರುಗಿ ಹೋಗಲಿಕ್ಕೆ ಬಂದದ್ದಲ್ಲ, ದ್ವೀಪಾಂತರದವರೆಗೆ ಬರುವ ಸಂಕಲ್ಪ ಇತ್ತು. ನೀವು ಹೇಳ್ತೀರಿ ಸಂಜೆಯ ಸಭೆಯಲ್ಲಿ ಮಂದಮತಿ ರಾವಣ ಇತ್ತನೋಲಗವ. ಯಾರು ಹೇಳಿದ್ದು ಮಂದಮತಿ ರಾವಣ ಅಂತ? ವಿಶ್ರವಸ್ತು ಮಹಾಮುನಿಯ ಅನುಗ್ರಹ. ಬ್ರಹ್ಮದೇವರು ನೆತ್ತಿಯಲ್ಲಿ ತಲೆ ಮಂತ್ರಾಕ್ಷತೆ ಹಾಕಿದ್ದಾನೆ, ಶಿವದೇವರು ಪಂಚಾಮೃತ ಕೊಟ್ಟಿದ್ದಾನೆ. ಮಾಡಿದ ತಪಸ್ಸು ಕಡಿಮೆ ಅಲ್ಲ, ಅನುಷ್ಠಾನ ಕಡಿಮೆ ಅಲ್ಲ, ಹೋರಾಟದ ಪ್ರವೃತ್ತಿ ಕಡಿಮೆ ಅಲ್ಲ, ಋಷಿಮುನಿಗಳ ಸಹವಾಸ ಕಡಿಮೆ ಅಲ್ಲ. ಸುಲಭದಲ್ಲಿ ಹೇಳಿ ಮುಗಿಸಿ, ಮಂದಮತಿ ರಾವಣ. ನಿಮಗೆ ಇನ್ನೂ ರಾವಣನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಬಂದನಲ್ಲ ದಕ್ಷಿಣಾಭಿಮುಖವಾಗಿ. ವಿಶ್ವಾಮಿತ್ರರು ಕೊಟ್ಟ ಸಜೀವ ಯುಗ್ಮ ಬಾಣಗಳಿಲ್ವ? ಸಂಕಲ್ಪ ಮಾಡಿದ ಕೆಲಸವನ್ನು ಮಾಡಿ ಮುಗಿಸಿ ಬರುವ ಬಾಣಗಳಿಲ್ವ? ಋಷಮುಖದ ತುದಿಯಲ್ಲಿ ನಿಂತು 7 ತಾಲವೃಕ್ಷವನ್ನು ಕಡಿಲಿಲ್ವೋ? ವಕ್ರಾಕಾರವಾಗಿದ್ದದ್ದನ್ನು ಸಮುದ್ರ ಸ್ನಾನ ಮಾಡಿ ಬರಲಿಲ್ವೋ? ಕತೆ ಹೇಳಿದವರು ಸರಿಯಾಗಿ ಹೇಳಿದ್ದವುದು ಅಂತಾದರೆ ಮಾಡಿದೆ.
ಎಲ್ಲಿಯೇ ಇರಲಿ ಸೀತೆ, ಆ ಬಾಣಕ್ಕೆ ಗೊತ್ತಾಗೋದಿಲ್ಲ. ನಿರ್ದೇಶನ ಮಾಡಿದರೆ ಹೋಗುವುದು, ಸೀತೆಯನ್ನು ಎತ್ತಿಕೊಂಡು ತರುವುದು. ಮಾಡಿದನ? ಮಾಡಲಿಲ್ಲ. ಸಂಕಲ್ಪ ಹಾಗುಂಟು. ಇಲ್ಲಿ ಅದು ಅರ್ಥ ಆಗದೇ ಇದ್ದವನಲ್ಲ, ಹೇಳಬೇಕಾದವರಲ್ಲಿ ಹೇಳಬೇಕಾದ ಸಂದರ್ಭದಲ್ಲಿ ಹೇಳದೆ ಹೋಗುವುದೂ ಇಲ್ಲ. ಪಲಾಯನ ಮಾಡ್ತೇನೆ ಅಂತ ನೀವು ಆಲೋಚನೆ ಮಾಡಬೇಡಿ. ಗಂಡು ಸಂತಾನ ಪಡೆದದ್ದು ರಾಕ್ಷಸ ಪರಂಪರೆಯನ್ನು ಬೆಳೆಸುವುದಕ್ಕೆ, ಬೆಳಗಿಸುವುದಕ್ಕೆ ಮಾಡಿದ್ದೇನೆ. ದೀನತೆ ಇಲ್ಲ, ದೈನ್ಯ ಭಾವವಿಲ್ಲ, ಆಕ್ರಮಣದ ಹೋರಾಟದ ಮನೋಪ್ರವೃತ್ತಿಯಿಂದ ವಿಚಲಿತನಾಗಲಿಲ್ಲ. ಕೈಕಸಾದೇವಿ ಧೀಮಂತ ಪುತ್ರನ ಹೆತ್ತಿದ್ದಾಳೆ ಹೌದು ಅಂತಾದರೆ ಗಂಡು ಮಗನಾಗಿಯೇ ಸಾಯ್ತೇನೆ. ರಾವಣ ಚರಿತ್ರೆ ಉಳಿಬೇಕು ಅಂತ ನಾನು ಹೇಳುವುದಿಲ್ಲ. ರಾಮಚರಿತ್ರೆ, ರಾವಣ ಇಲ್ಲದೇ ಇದ್ದರೆ ರಾಮನಿಗೂ ಚರಿತ್ರೆ ಇಲ್ಲ. ಇತಿಹಾಸಕ್ಕೆ ಸೇರದೆ ಹೋಗುವುದಿಲ್ಲ. ಆದರೆ ಬಹಳ ವರ್ಷ ಆಯಿತು. ಒಂದು ನಿಜವಾದ ನೆಮ್ಮದಿ ಅಂತ ನನ್ನ ಮನಸ್ಸಿಗೆ ಆಗಲಿಲ್ಲ. ಆಗುತ್ತದೆ ಆಗುತ್ತದೆ ಅಂತಾಗುವಾಗ ಸೀತಾ ವ್ಯಾಜ. ಇವಳು ಬಂದದ್ದು, ಸಭೆಗೆ ಬೊಬ್ಬೆ ಹಾಕಿದ್ದು. ಸೀತೆಯನ್ನು ತಂದ ಮೇಲೆ ಲಂಕೆಯಿಂದ ಹೊರಗೂ ಹೋಗಲಿಲ್ಲ. ಅದರ ಮೊದಲು ಲಂಕೆಯಲ್ಲಿ ಇರಲಿಲ್ಲ. ಸಂಗ್ರಹ, ಸಂಪಾದನೆ, ಆಕ್ರಮಣ, ದಿಗ್ವಿಜಯ, ಹೋರಾಟ, ಉರುಳಾಟ, ಹೊಡೆದಾಟ, ಇದಲ್ಲೇ ಆಯುಷ್ಯ ಮುಗೀತಲ್ಲ. ಹಾಗಾದರೆ ಬದುಕಿನ ಸಂಧ್ಯಾಕಾಲದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೊಟ್ಟಿಗೆ ಒಂದು ಸಂಸಾರ ಅಲ್ಲ ಮಾಡುವ ಚಂದ ಮಾಡಿ ಅಂತ ಆಲೋಚನೆ ಮಾಡಿದರೆ ಇವಳು. ಅವಳಿಗೆ ಸಂಸಾರ ಮಾಡಲಿಕ್ಕಾಗಲಿಲ್ಲ. ಮದುವೆ ಮಂಟಪದಿಂದ ಗಂಡನನ್ನು ಎತ್ತಿಕೊಂಡು ಹೋದಳು. ಅಲ್ಲ, ಸರಿಯಾಗಿ ಕಣ್ಣಿದ್ದವ, ಇದ್ದ ಕಣ್ಣಿನಲ್ಲಿ ದೃಷ್ಟಿ ಇದ್ದವ ನನ್ನ ತಂಗಿಯೊಟ್ಟಿಗೆ ಸಂಸಾರ ಮಾಡಿಯಾನ. ಯಾಕೆ ಆ ರೂಪದಿಂದ ಹೊರಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಒಂದು ಅಚಾತುರ್ಯ ನಡೆಯಿತು, ನಾನು ನಡೀಲಿಲ್ಲ ಅಂತ ಸಮರ್ಥಿಸುವುದಿಲ್ಲ. ದೇವಾಸುರ ಯುದ್ಧದಲ್ಲಿ ನನಗೆ ಬೆಂಬಲಕ್ಕೆ ನಿಂತಿದ್ದ ಹಿಂದೆ ಯಾರಿಗೂ ಗೊತ್ತಿಲ್ಲ, ಅಪ್ರತಿಮ ವಿಕ್ರಮಿ ನನ್ನ ಭಾವ ವಿದ್ಯುಜ್ಜೀವ. ನನ್ನ ಕತ್ತಿಗೆ 2 ಬಾಯಿ. ಕೆಲವರಿಗೆಲ್ಲ ನನ್ನ ನಾಲಿಗೆ ಸಾಕಾಗ್ತದೆ. ಬೀಸಿ ಕಡಿತೇನೆ ಅಂತ ಹಿಂದೆ ಮಾಡಿದೆ, ಅವ ಕುತ್ತಿಗೆ ಕೊಟ್ಟದ್ದೇ ಗೊತ್ತಾಗ್ಲಿಲ್ಲ. ನನ್ನ ಕತ್ತಿಗೆ 2 ಬಾಯಿ. ಯುದ್ಧ ಭೂಮಿಯಲ್ಲಿ ಶ್ರದ್ಧಾಂಜಲಿ ಹೇಳಲಿಕ್ಕೂ ಸಮಯ ಆಗಲಿಲ್ಲ. ಇವಳಿಗೆ ಗೊತ್ತಾಯಿತು. ಅದಕ್ಕಾಗಿ ಅವಳನ್ನು ಜನಸ್ಥಾನದಲ್ಲಿಟ್ಟದ್ದು. ಹೌದು, ಯಾರ ತೋಳ ತೆಕ್ಕೆಯಲ್ಲಿ ಬೀಳುವುದು ಅಂತ ಗೊತ್ತಾಗುವುದಿಲ್ಲ. ನಿದ್ರಾಂಗನೆ ನನ್ನ ಹತ್ರ ಸುಳಿಯುವುದಿಲ್ಲ. ನನ್ನವಳು ಹತ್ತಿರ ಬರುವುದೂ ಕಾಣುವುದಿಲ್ಲ. ಯಾಕೆ ಬರಬೇಕು? ಬಂದ್ರೆ ಅವಳ ಹತ್ರ ಏನು ಹೇಳುವುದು? ಇಂದ್ರಜಿತು ಸತ್ತದ್ದನ್ನು ಹೇಳಬೇಕೋ? ಯಾವ ನಾಲಿಗೆಯಲ್ಲಿ ಹೇಳಬೇಕು? ಹೇಗೆ ಹೇಳಬೇಕು? ಶಿವನೇ ಶಿವನೇ ಶಿವನೇ. ದುರುಳನೀ ತೆರದುಳು ತರಗರಗಳು ತೀರ್ಪ ಪರಿಗತ ನರಿತು ಬೇಗ.
ತರುಣಿ ಮಂಡೋದರಿ ಕರಕರಿಸುತ್ತ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರ ನಿಡಿಗೈದಳಾಗ ದುರುಳನಿ ತೆರದುಳು ತರಹರಗಳು ತೀರ್ಪ ಪರಿಯತ ನರಿತು ಬೇಗ ನೋಡ್ತಾ ಇದ್ದೇನೆ, ಏನೋ ಒಂದು ಅಂತರ್ಮಥನ ಉಂಟಾಗ್ತಿದೆ ಅಥವಾ ನಡೆಯುತ್ತಿದೆ ಎನ್ನುವುದಂತೂ ಸ್ಪಷ್ಟವೇ. ಹೀಗಲ್ವಲ್ಲ ಅಂತಃಪುರಕ್ಕೆ ಬರೋಣ. ಗೆಲುವಿನ ನಗೆಯನ್ನು ಬೀರುತ್ತಾ ಆತ್ಮವಿಶ್ವಾಸವನ್ನು ಮುಖದಲ್ಲಿ ಪ್ರಕಟಿಸುತ್ತಾ ಒಂದು ದೃಢ ನಿಲುಮೆಯಿಂದಲೇ ಬರಬೇಕಾದವರು. ಹಾಗಲ್ಲದೆ ಯಾವುದೋ ಯೋಚನೆಗೆ ಒಳಗಾದವರ ಹಾಗೆ ಒಳಗೆ ಬಂದವರು ಎಂದೂ ಅವರು ಬಂದು ಮಂಡಿಸುವಂಥ ಒಂದು ಸುಖಾಸನದ ಮೇಲೆ ಇದ್ದಾರೆ. ಒಮ್ಮೆ ಅವರತ್ತ ದೃಷ್ಟಿ ಹಾಯಿಸಿದರೆ ಒಡಲೊಳಗಿನ ದುಗುಡ ಕಣ್ಣ ಕೊನೆಯಿಂದ ಕಣ್ಜಲವಾಗಿ ಹೊರಗೆ ಚಿಮ್ಮುವುದಕ್ಕೆ ಸಿದ್ಧವಾದಂತಹ ಸ್ಥಿತಿ. ಯಾಕೆ? ಒಂದು ಹೊಸ ವ್ಯಕ್ತಿತ್ವವನ್ನು ಕಾಣುವ ಹಾಗಾಯಿತು. ಹೊರ ಪ್ರಪಂಚ ಎಲ್ಲ ಹೀಗೆ ಕಂಡದ್ದೇ ಅಲ್ಲ. ದಾರ್ಷ್ಟ್ಯವುಳ್ಯವನೋ ಏನೇನು ವ್ಯಾಖ್ಯಾನವನ್ನು ಮಾಡಿದ ದಶಮುಖತ್ವ ದಶ ಹಸ್ತವುಳ್ಳವನಾಗಿಯೋ ಏನೇನು ಕಂಡದ್ದುಂಟು. ಅದಲ್ಲದೆ ಒಳಗೆ ಒಂದು ಮೆದುವಾದ ಹೃದಯ ಉಂಟು, ಅದರಲ್ಲಿ ಬಹಳಷ್ಟು ಒಳಗುದಿಗಳುಂಟು, ಒಂದಷ್ಟು ಆರ್ದ್ರವಾಗಿದೆ ಎನ್ನುವುದನ್ನು ನಾನು ಸ್ಪಷ್ಟವಾಗಿ ತಿಳಿಯುವ ಹಾಗಾಯಿತಲ್ಲ. ಯಾಕಿರಬಹುದು ಅಂತ ನನಗೆ ಅರ್ಥವಾಗದ್ದು. ಹೀಗೆ ಆಗಿರಬಹುದೇ? ಆಗಿ ಹೋದಂಥ ಘಟನೆಗಳ ಕುರಿತಾಗಿ ಅಥವಾ ಆ ಕುರಿತಂಥ ನಷ್ಟವೇ ಮನದಲ್ಲಿ ತುಂಬಿದಾಗ ಅದರಿಂದಲೇ ಒಳಗಿಂದ ದುಃಖದಿಂದ ಕಣ್ಣೀರು ಬಂದದ್ದು ಹೇಗೆ? ಯಾವ ವ್ಯಕ್ತಿಗಾದರೂ ಒಂದು ಕಾಲಕ್ಕೊಂದು ಪಶ್ಚಾತ್ತಾಪ ಭಾವ ಅಂತ ಬರುವುದುಂಟಲ್ಲ. ಅದೇ ಹೌದು ಅಂತಾದರೆ ಬಹಿರಂಗದಲ್ಲಿ ಕಾಣಿಸಲಾಗದೇ ಇದ್ದದ್ದನ್ನು, ಪ್ರಕಟಿಸಲಾಗದೇ ಇದ್ದದ್ದನ್ನು ಈ ಮನೆಯೊಳಗೊಂದು ಹರಿಸುವುದಕ್ಕೋ ಕಾಣಿಸುವುದಕ್ಕೋ ಹೊರಟಿದ್ದಾರೆ ಅಂತ ಆದರೆ ನನಗೂ ಒಂದು ಅನುಕೂಲ ಸಮಯ. ಸುರಿಯುವ ಕಣ್ಜಲಕ್ಕೆ ಒಂದು ಅಂಜಲಿಯನ್ನು ಚಾಚರದನ್ನು ಕೈಯಲ್ಲಿ ಧರಿಸಿಕೊಂಡು ಎಡಭಾಗದಲ್ಲಿ ನಾನಿದ್ದೇನೆ ಅಂತ ಹೇಳುತ್ತಾ ನನ್ನ ಅಂತರಂಗದಲ್ಲಿ ಇರುವುದನ್ನು ವಿಸ್ತರಿಸಿ ಇನ್ನೊಂದು ಗಟ್ಟಿಯಾದ ಬದಲಾವಣೆ ತರುವುದಕ್ಕೆ ಆಗುತ್ತದೋ ಅಂತ ಒಂದು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಕಡೆಗೆ ಗಮನ ಇಲ್ಲ, ನಾನೇ ಹೋಗಬೇಕು. ಸ್ವಾಮಿ ಪ್ರಭೋ, ನಾನು ಮಂಡೋದರಿ. ಹೌದು, ಒಬ್ಬರೇ ಇದ್ದೀರಿ. ನೀನಿದ್ದೀಯಲ್ಲ ಜೊತೆಗೆ. ಇರಬೇಕು ಅಂತಲೇ ನಾನು ಯೋಚನೆ ಮಾಡಿ ಬಂದದ್ದು. ನೀನು ಎಷ್ಟೊತ್ತಿಗೆ ಬರ್ತಿ ಅಂತ ನಾನೂ ನಿರೀಕ್ಷೆ ಮಾಡುತ್ತಿದ್ದೆ. ಆದರೆ ನಿನ್ನನ್ನು ಕರೆಯುವ ಧ್ವನಿ ಇಲ್ಲ. ಒಳಧ್ವನಿಯಿಂದ ಕರೆ ಕೇಳಿಸಿದ ಹಾಗಾಯಿತು. ಇರಬೇಕಾದ ಅವಶ್ಯ ಅಂತ ನಾನು ನಿಮ್ಮ ಹೊರಗೆ ಧ್ವನಿ ಅಡಗಲಿಲ್ಲ, ಆದರೆ ಒಳಗೆ ಧ್ವನಿಸುವುದಿಲ್ಲ. ಧ್ವನಿಸಬೇಕು ಅಂತ ಆದರೆ ನಿಮ್ಮ ಧ್ವನಿಗೊಂದು ಬಲ ಬೇಕಾಗ್ತದೆ. ಹೊರಗಿರುವ ಎಲ್ಲ ಮೃದಂಗವನ್ನು, ವಾದ್ಯವನ್ನು, ವಾದನವನ್ನು ನುಡಿಸುವುದೋ, ತಾಡಿಸುವುದೋ, ಬಡಿಯುವುದೋ ನಾನೇ. ಆದರೆ ನೀನು ನುಡಿಸುವ ವಾದ್ಯವೋ, ವಾದನವೋ, ಮೃದಂಗವೋ ಅದು ನಾನಲ್ವೋ? ಸರಿಯದು. ನಿಮಗೆ ನಾನು ಧ್ವನಿಯಾಗ್ತೇನೆ, ನನಗೆ ನೀವು ಧ್ವನಿಯಾಗ್ತೀರಿ. ದಾಂಪತ್ಯ ಅಂದರೆ ಹಾಗೆ ಅಲ್ವೋ? ಹೌದು. ನಿಮ್ಮನ್ನು ಕಂಡಾಗ ನನಗೆ ಪ್ರಶ್ನೆಯೇ ಬರ್ತದೆ. ಇಷ್ಟರವರೆಗೆ ನೀ ಪ್ರಶ್ನಿಸಲಿಲ್ಲ, ನಿನಗೂ ಪ್ರಶ್ನೆ ಹುಟ್ಟಿತಲ್ವೋ ನನ್ನ ನೋಡುವ ಹಾಗೆ ಉಂಟಲ್ಲ ನಿಮ್ಮ ಇರುವಿಕೆ. ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕಾಂತ ಕಾಂತ
ಯಾತಕಿಂತು ಪ್ರಾಣಕಾಂತ ಬಲವಂತ ನಿನಗಾದುದೇನು ಪ್ರಾಣಕಾಂತ ಪಂಥ ಬಳಿದು ಪೋದುದೇನೋ ಪ್ರಾಣಕಾಂತ ಪಂಥ ಬಳಿದು ಪೋದುದೇನೋ ಪ್ರಾಣಕಾಂತ ಸೀತಾಕಾಂತನು ತಾನೇ ನಗೈದ ಪ್ರಾಣಕಾಂತ ಸೀತಾಕಾಂತನು ತಾನೇ ನಗೈದ ಪ್ರಾಣಕಾಂತ ಚಿಂತಿಸುವುದ್ಯಾತಕ್ಕಿಂತು ಪ್ರಾಣಕಾಂತ ಆ ಪ್ರಭು, ಮಂಡೋದರಿ, ನಿಮ್ಮ ಜೊತೆಗೆ ಈ ಮನೆಯನ್ನು ಬಂದ ಅಂದಿನಿಂದ ಇಂದಿನ ತನಕ ನೋಡುತ್ತೇನೆ ನಾನು. ಪ್ರಾಯಶಃ ಈ ತೆರನಾದಂಥ ಮುಖವನ್ನು ನಾನು ಕಂಡದ್ದೇ ಇಲ್ಲ. ಯಾವುದೋ ಒಂದು ಚಿಂತೆಗೆ ನೀವು ಒಳಗಾಗಿದ್ದೀರಿ ಎನ್ನುವುದು ಸ್ಪಷ್ಟವೇ. ನನ್ನ ಸುದೀರ್ಘವಾದಂತಹ ರಾಜಕೀಯ ವ್ಯವಹಾರದಲ್ಲಿ ಹೊರಗೆ ಏನೇ ನಡೀಲಿ ಅದನ್ನು ಹೊರಗೆ ಬಿಟ್ಟು ನಾನು ಒಳಗೆ ಬರುವವ. ಹೌದು, ಇವತ್ತು ಹೊರಗೆ ಬಿಡ್ಲಿಕ್ಕೆ ಉಪಾಯ ಇಲ್ಲ. ಹಾಗೆ ಅಂತ ಒಳಗೆ ಅದುಮಿ ಹಿಡ್ಕೊಂಡ್ರೆ ಮುಖದಲ್ಲಿ ಪ್ರಕಟಿಸದೆ ನಿರ್ವಾಹ ಇಲ್ಲ. ಅಲ್ಲಿ ಎಲ್ಲ ವಿವೇಕ, ಇಲ್ಲಿ ಭಾವ. ರಾಜಕಾರಣಕ್ಕೆ ಭಾವ ಬೇಡ. ಯಾರು ಭಾವುಕನಾಗಿದ್ದಾನೆ ಅವ ರಾಜಕೀಯಕ್ಕೆ ಅನರ್ಹ. ಅಲ್ಲಿ ತಲೆ ಕೆಲಸ ಮಾಡಬೇಕು, ಇನ್ನೊಬ್ಬನ ತಲೆ ಹಾಳು ಮಾಡಬೇಕು. ಇಲ್ಲಿ ಒಳಗಿದ್ದವಳ ತಲೆ ಹಾಳು ಮಾಡಿದ್ರೆ ಮನೆ ನಡೆಯುವುದಿಲ್ಲ. ಇಲ್ಲಿ ಹೃದಯ ಮುಖ್ಯ, ಇಲ್ಲಿ ಭಾವ ಮುಖ್ಯ. ಒಳ್ಳೆ ಭಾವದಿಂದ ಉಳ್ಳವನು ಮನೆಯ ಅದಕ್ಕೆಲ್ವ ನಿನ್ನನ್ನು ಭಾವಕಿ ಅಂತ ಹೇಳುದು. ಎನ್ನುವುದಂದ್ರೆ ಮನೆಯಾಕೆಯ ತಲೆ ಕೆಡಿಸದೆ ಮನವನ್ನು ಕೆಡಿಸಿ ಒಂದು ಪ್ರಶ್ನೆ ಬರುವ ಹಾಗಿರುವಂಥ ನಿಲುಮೆಯನ್ನು ತಾಳಿದಿರಬೇಕು ಅಂತ ನಾನು ಭಾವಿಸ್ತೇನೆ. ಹೆಂಡತಿಯನ್ನು ಭಾವಕಿ ಅಂತ ಹೇಳುದು ಯಾಕೆ? ಯಾಕೆ? ಗಂಡನ ಭಾವದ ಭಂಡಾರದ ಕೀಲಿ ಕೈ ಇರುವುದು ಅವಳ ಹತ್ರ, ಹಾಗೆ ಅವಳು ಭಾವಕಿ. ಹೊರಗೆ ಕಾಣಿಸಲಾಗದ ಒಂದು ಭಾವವನ್ನು ಈ ನನ್ನ ಮನೆಯೊಳಗೇ ಬಂದು ನೀವು ಕಾಣಿಸುವುದಕ್ಕೆ ಹೊರಟಿದ್ದೀರಿ ಅಂತಾದರೆ ಆ ಭಾವ ಭಂಡಾಗಾರವನ್ನು ಬಿಚ್ಚಿ ಅದರೊಳಗೆ ನಾನೇ ಹೆಕ್ಕಬೇಕು ಅಥವಾ ಅದನ್ನು ಕೆಣಕಬೇಕು, ಪ್ರಶ್ನಿಸಬೇಕು ಅಂತ ನೀವು ಹೇಳಿದ ಹಾಗಾಗ್ತದೆ. ನೀನು ಕೈ ಹಾಕಿ ತೆಗೆದ್ರೆ ನಾ ಬೇಡ ಹೇಳೋದಿಲ್ಲ. ನನಗೆ ಪ್ರಶ್ನಿಸುವವಳಿಗೆ ಪ್ರಶ್ನೆ ಮತ್ತು ಹುಟ್ಟಿಕೊಳ್ತದೆ. ಏನು ಗೊತ್ತೋ? ಏನು? ಎಂತಹ ಘನ ವಿದ್ಯಮಾನಗಳಲ್ಲಿ ಏನು ಪ್ರಸಂಗ ಬರಲಿ, ಚಿಂತನೆಯನ್ನು ಮಾಡುತ್ತಾ ಅದಕ್ಕೆ ಇದಮಿತ್ತಂ ಎನ್ನುವಂಥ ಒಂದು ತೀರ್ಮಾನವನ್ನು ಕೊಡುವುದಕ್ಕೆ ಯೋಗ್ಯತೆ ಉಳ್ಳವರು, ಇದನ್ನು ಹಾಗೆ ನಡೆದುಕೊಂಡವರು ನೀವು ಅಂತ ನೀವೇ ಚಿಂತೆಗೆ ಒಳಗಾದಿರಿ ಅಂತ ಆದರೆ ಮತ್ತೆ ನಾವೆಲ್ಲ ಏನು ಮಾಡಬೇಕು? ಮನೆಯಿಂದ ಹೊರಟ ಮೇಲೆ ನನಗೆ ದಯೆಯೂ ಇಲ್ಲ, ದಾಕ್ಷಿಣ್ಯವೂ ಇಲ್ಲ. ಮನೆಯ ಒಳಗೆ ನನ್ನ ದಯ ದಾಕ್ಷಿಣ್ಯ ಎಷ್ಟು ಅಂತ ಮನೆ ಯಾಕೆ ನಿನಗೆ ಗೊತ್ತುಂಟು. ಮನೆಯಿಂದ ಹೊರಗೆ ದಯ ದಾಕ್ಷಿಣ್ಯ ಮಾಡಿದರೆ ನಮ್ಮ ಮನೆ ಒಳ್ಳೆದಾಗ್ತದೋ ಬೇರೆಯವರ ಮನೆ ಒಳ್ಳೆದಾದಿತ್ತು. ಹಾಗಂತ ಬೇರೆಯವರ ಮನೆಯನ್ನು ಹಾಳು ಮಾಡುತ್ತೇನೆ ಅಂತಲ್ಲ, ಹಾಗಂತ ನನ್ನ ಮನೆಯನ್ನು ನಾ ಹಾಳು ಮಾಡುವ ಜನ ಅಲ್ಲ. ಇರಲಿ, ಅಂತಹ ನೀವಿಂದು ನಿಮ್ಮ ಮನೆ ಎನ್ನುವಂತಹ ಲಂಕಾಪಟ್ಟಣದ ವ್ಯಾಪ್ತಿಯ ಒಳಗೇ ಇದ್ದುಕೊಂಡೇ ಚಿಂತಿಸುವುದು ಹೌದಾದರೆ ಚಿಂತಿಸುವುದು ಏತಕ್ಕಿಂತು? ಯಾಕೆ ಚಿಂತಿಸುವುದು? ದುರ್ಬಲನೊಬ್ಬ ಚಿಂತಿಸಬೇಕು. ದುರ್ಬಲನೊಬ್ಬ ಅಥವಾ ಸಬಲನೊಬ್ಬ ಎದುರಾಗಿ ಬಂದಾಗ ತನ್ನ ದುರ್ಬಲನಾಗಿದನೋ ಎಂಬ ಭಾವವುಳ್ಳವನಾದರೂ ಚಿಂತಿಸಬೇಕಾಗ್ತದೆ. ನೀವು ಹಾಗೋ ಸ್ವಾಮಿ, ಏನು ಬಲವಂತಿಕೆ ನಿಮ್ಮದ್ದು? ಕೇಳಿದ ವಿಷಯವೇ ಬಹಳ ಅದ್ಭುತ, ಅಪ್ರಾಪ್ತವಾದುದೇ ಇರಬಹುದು, ಅತಿಶಯವೆಂದೇ ಪರಿಗಣಿಸಲ್ಪಟ್ಟದ್ದು ಹೌದಾಗಿದ್ದರು ಬಲವಂತಿಗೆ ಇದನ್ನು ಸೊತ್ತನ್ನಾಗಿಸಿಕೊಂಡವರು ನೀವು. ನಿಮ್ಮ ಬಲವಂತಕ್ಕೆ ಬಾಗದೇ ಇದ್ದದ್ದು ಯಾವುದು? ಹಾಗಿರುವಾಗ ಯಾಕೆ ಚಿಂತೆ?
ಎಲ್ಲ ಸಾಗಿ ಬಂದ ಮೇಲೆ ಚಿಂತೆ ಯಾಕೆ? ಅಲ್ಲ, ನೀವೇ ಹೂಡಿದ ಪಂಥ ಅಲ್ವ ಇದು? ನಿಮ್ಮದ್ದೇ ಪಂಥ ಅಲ್ವ? ಲಂಕೆಯ ಮಾನವ, ಲಂಕೆಯ ಮರ್ಯಾದೆಯಲ್ಲ, ರಾವಣೇಶ್ವರನ ನಿಲುಮೆ ಇದು ಎಂಬಿ ಭಾವದಿಂದ ಹೀಗೊಂದು ತಡವನ್ನು ನಾನು ತಲುಪುತ್ತೇನೆ ಎಂಬ ಸ್ಪಷ್ಟ ನಿಲುಮೆಯಿಂದ ಯುದ್ಧೋದ್ಯಮಕ್ಕೆ ನೀವು ಹೂಡಿ ಆಗಿದೆ. ಆ ಪಂಥ ಅಳಿದು ಹೋಯ್ತು ಹೇಗೆ? ಯಾವುದು? ನೀವು ಹೂಡಿದ ಪಂಥ ಅಳಿದು ಹೋಯ್ತೆ. ಪಂಥಕ್ಕೆ ರೂಪಕವೇ ರಾವಣ ಅಲ್ವ? ಹೌದಲ್ಲ? ನೀವು ಪಂಥವನ್ನು ಒಂದು ವ್ಯಕ್ತಿಯಾಗಿ ಕಾಣಿ. ರಾವಣ ಬೇರೆ ಅಲ್ಲ, ಪಂಥಕ್ಕೆ ರೂಪಕ ಬೇರೆ ಅಲ್ಲ. ನಾನಿದ್ರೆ ಪಂಥ ಉಂಟೆ. ಪಂಥದ ಪ್ರತಿರೂಪ ರಾವಣ. ಛಲವೇ ಮುಂದಾದ ಕಾಲಕ್ಕೆ ಎತ್ತರದ ಬೆಟ್ಟವು ನಮಗೆ ಲಕ್ಷ್ಯವಲ್ಲ. ನಮ್ಮ ನಿರ್ಣಯ ಗಟ್ಟಿಯಾದ್ದು ಎನ್ನುವ ಒಂದು ಪಂಥವುಳ್ಳವರು ಎಂದು ಪಂಥವೇ ಅಳಿದು ಹೋದಂಥ ರೀತಿಯಲ್ಲಿ ನೀವು ನಡೆದಾಗ ನಾನು ಕೇಳಬೇಕಾಯ್ತು, ಹಾಗೆ ಹೋಯ್ತೆ ಅಂತ. ಅಚಲವಾದದ್ದು ನನಗೆ ಅಡ್ಡ ಬಂದ್ರೆ ಒಂದೋ ಮೆಟ್ಟಿ ದಾಟಿ ಹೋದೇನು, ತೂರಿ ಹೋಗುವವನಲ್ಲ, ಒಂದೋ ಎತ್ತಿ ಆಚೆ ಇಟ್ಟೇನು, ಇಲ್ಲದಿದ್ದರೆ ಅನುಗ್ರಹ ಪಡೆದು ಹೋದೇನು. ನಾನು ತೂರಿ ಹೋಗುವ ಜಾರಿ ಹೋಗುವ ಜಾಯಮಾನದವನೇ ಅಲ್ಲ. ಅದು ಕೈಲಾಸವನ್ನು ಎತ್ತಿದ ಪ್ರಕರಣದಲ್ಲಿ ನಿಮಗೆ ಗೊತ್ತಿರಬಹುದು. ಹಾಗಾದರೆ ಹೀಗೆ ಪ್ರಾಯಶಃ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವಂತಹ ಈ ಯುದ್ಧದಲ್ಲಿ ನಿಮಗೆ ಎದುರಾಗಿರುವವನು ನೀವು ಯಾವನ್ನು ಎದುರು ಹಾಕಿಕೊಂಡಿರೋ ಅವನನ್ನು ಹೇಳುವುದು ಸೀತಾಕಾಂತ. ಸೀತೆಯ ಗಂಡ ಏನು ಮಾಡಿದ ಅಂತ ನೀವು ದುಃಖಿಸ್ತೀರಿ? ಗೊತ್ತಾಗಲಿಲ್ಲ ಸ್ವಾಮಿ, ಹೇಳುವೆ ಯಾಕೆ ನೀವು ದುಃಖಿಸ್ತೀರಿ? ಮಂಡೋದರಿ ಚತುರಂಗ ಸೇನೆಗಾಗಿ ಮತವಲ್ಲ ಕೇಳದಾಗಿ ಸುತನಿಂದ್ರ ಜಿತುವ ಕೊಂದು ಕಳೆದುದಕ್ಕೆ ವ್ಯತೆ ಪಡುವೆ ಮನದೊಳಿಂದು. ಚತುರಂಗ ಸೇನೆಗಾಗಿ ಯುದ್ಧ ತೊಡಗಿದ ಮೇಲೆ ಯುದ್ಧೋದ್ಯಮದಲ್ಲಿ ಕಳ್ಕೊಂಡದ್ದು ಹೆಚ್ಚು, ಬದುಕಿನ ಉದ್ಯಮದಲ್ಲಿ ಅಲ್ವಲ್ಲ ಕಳ್ಕೊಂಡದ್ದು. ಯುದ್ಧೋದ್ಯಮದಲ್ಲಿ ಕಳ್ಕೊಂಡದ್ದು ಹೆಚ್ಚು. ಒಟ್ಟು ನನ್ನ ಆಯುರ್ಮಾನವನ್ನು ಬದುಕಿ ಮಾಡಿದ್ದನ್ನು ನೀನು ನೋಡಿದರೆ ಯುದ್ಧೋದ್ಯಮದಲ್ಲಿ ಕಳ್ಕೊಂಡದ್ದಕ್ಕಿಂತ ಹೆಚ್ಚು ನಾನು ಸಂಗ್ರಹಿಸಿದ್ದಿಲ್ವೋ? ಉಂಟು. ಒಂದು ಅರ್ಥ ಮಾಡಿಕೊಂಡೆ, ಯಾವುದೇ ಯುದ್ಧವನ್ನು ನಾವು ನಮ್ಮ ಊರಿನಲ್ಲಿ ಎದುರಿಸಬಾರದು. ಯುದ್ಧ ಮಾಡುವ ಹುಮ್ಮಸ್ಸಿದ್ರೆ ನಾವು ಇನ್ನೊಬ್ಬರ ಊರಿನಿಗೆ ಆಕ್ರಮಣ ಮಾಡಬೇಕು. ನಮ್ಮ ನೆಲದಲ್ಲಿ ನಾವು ಯುದ್ಧ ಸ್ವಾಗತಿಸುವುದು ಇದು ಆರೋಗ್ಯಪೂರ್ಣ ಅಲ್ಲ. ಇಲ್ಲದ್ರೆ ಇವತ್ತಿನವರೆಗೆ ರಾಮನನ್ನು ಎದುರಿಸುವುದು ಬಿಟ್ಟರೆ ನಾನು ಲಂಕೆಯಲ್ಲಿ ಯುದ್ಧದಾದ ಘಟನೆ ಉಂಟ? ಅಥವಾ ಎಲ್ಲಿಗೆ ಹೋಗಲಿ ಎಲ್ಲರೂ ಹೇಳುದಾಗೆ ನೋಡೋ ಊರಿಗೆ ಬಾ ನೀನು ನೋಡಿಕೊಳ್ಳೋದು. ಅಲ್ಲ, ನಿನ್ನ ಊರಿಗೆ ನಾನೇ ಬರ್ತೇನೆ, ಅಲ್ಲಿ ನೋಡಿಕೊಳ್ಳುವ, ಇಲ್ಲಿ ಬೇಡ. ಇದು ರಾವಣ ಪ್ರವೃತ್ತಿ. ಯುದ್ಧದಲ್ಲಿ ಗೆದ್ದವ ಸೋತ ಹಾಗೆ, ಸೋತವ ಸತ್ತ ಹಾಗೆ. ಇದು ನನಗೆ ಅನುಭವ ಉಂಟು. ನನ್ನಷ್ಟು ಯುದ್ಧ ಬದುಕಿನಲ್ಲಿ ಯಾರೂ ಮಾಡಲಿಲ್ಲ. ನನ್ನದು ಹೋರಾಟವೇ ಬದುಕು. ಯುದ್ಧ ಕೇಳಿ ಪಡೆದವರು ಅಂತ ಸುದ್ದಿ. ನನಗಿಂತ ಪ್ರಬಲರು ಅಂತ ಯಾರಾದ್ರೊಬ್ರು ಹೇಳಿದ್ರೆ ಸಾಕು. ಯಾರವ ಹೇಳು? ಆದರೂ ನಮ್ಮ ಲಂಕೆಯಲ್ಲಿ ಯುದ್ಧ ಸ್ವಾಗತಿಸಿದ್ದೇನೆ ನಾನು. ಅಂಗದ ಸಂಧಾನವನ್ನು ವಿಫಲಗೊಳಿಸಿದ್ದೇನೆ.
ಚದುರಂಗ ಸೇನೆಗಾಗಿ ಮರುಗುವ ಅಭಿಮತವೇ ಇಲ್ಲ. ಯಾಕೆ 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 ಮರುಗಬೇಕು? ಬೇಡುವೋ ಬದುಕನ್ನೇ ಹೋರಾಟವನ್ನಾಗಿಸಿದವ. ನನಗೆ ಅತ್ಯಂತ ಪ್ರೀತಿಯ ಯುದ್ಧ ಬದುಕೇ ಹೋರಾಟ. ಹೋರಾಟಕ್ಕೆ ನಿಂತ ಮೇಲೆ, ಯುದ್ಧವನ್ನು ಸ್ವಾಗತಿಸಿದ ಮೇಲೆ ಸೋಲೋ ಗೆಲವೋ ಸಾವೋ ನಷ್ಟ ಕಷ್ಟ ಹೇಳಲಿಕ್ಕುಂಟ? ಅದಕ್ಕಲ್ಲ. ಅಥವಾ ಹೋದವರು ಭೀತಿಯಿಂದ ಹೋದದ್ದಲ್ಲ, ಅಭಿಮಾನದಿಂದ ಪ್ರೀತಿಯಿಂದ ಹೋಗಿದ್ದಾರೆ. ಯಾರಿಗೂ ಒತ್ತಡ ಹಾಕಲಿಲ್ಲ. ಯುದ್ಧಕ್ಕೆ ಹೋಗದಿದ್ರೆ ಕಠಿಣ ಶಿಕ್ಷೆ ಉಂಟು, ಕರಿನೀರಿನ ಶಿಕ್ಷೆ ಉಂಟು ಹೇಳಿಲ್ಲ. ಒತ್ತಡ ಇಲ್ಲ. ಮೊನ್ನೆ ಅತಿಕಾಯ ಹೊರಟಪ್ಪ, ರಾಮನೇನು ನೀನು ತಿಳ್ಕೊಂಡದ್ದು ಹೇಳು ಮಗ, ನಾನೇನು ಅಂತ ಗೊತ್ತುಂಟು ನನಗೆ, ಅದು ನಿನ್ನಲ್ಲಿ ಹೇಳಲಿಕ್ಕಿದ್ದದ್ದಲ್ಲ, ನೀ ತಿಳ್ಕೊಂಡದ್ದನ್ನು ಹೇಳು. ಮತ್ತೆ ಹುಟ್ಟಿದವರು ನನಗೆ ಹೇಳ್ತಾ ಇದ್ದಾರೆ, ರಾಮ ಏನು ಅಂತ. ಹೌದಾ ಅಲ್ವೋ? ಅವ ತಿಳಿಯುವಷ್ಟು ಅವನಿಗೆ ವಿದ್ಯಾಭ್ಯಾಸ ಕೊಟ್ಟದ್ದು ನಾನು. ರಾಮ ಇಲ್ಲಿಗೆ ಬಂದು ಲಂಕೆಗೆ ಬೆಂಕಿ ಬಿದ್ದು, ಹನುಮಂತನ ಬಾಲ ಲಂಕೆಗೆ ಬೆಂಕಿ ಬೀಳುವಾಗಲೂ ಇವ ಇದ್ದಾನ ಇಲ್ವೋ ಅಂತ ಗೊತ್ತಿಲ್ಲ. ಮೊನ್ನೆ ಹೇಳಿದ ಬಾ ರಾಮ ಇಂಥದ್ದು. ಒಂದು ಒಳಗಿಂದ ಸಂತೋಷ ಆಯಿತು. ನಮ್ಮ ಮಕ್ಕಳು ಇಷ್ಟು ಓದಿದ್ರಲ್ಲ, ಇಷ್ಟು ತಿಳ್ಕೊಂಡ್ರಲ್ಲ. ಏನು ಯಾವ ಬ್ರಹ್ಮ ಋಷಿಯ ಮಗನಿಗಿಂತ ಕಡಿಮೆ ಅತಿಗೆ ತಿಳ್ಕೊಂಡದ್ದು? ಹಾಗಾದರೆ ನಾವು ಬರ್ಬರರು, ಕತ್ತಲೆಯಲ್ಲಿ ವ್ಯವಹಾರ ಮಾಡುವವರು, ರಕ್ತ ಮಾಂಸ ಮಧ್ಯೆ ಕುಡಿದು ತಿರುಗಾಡುವವರು ಯಾರು ಹೆಣ್ಣೊಳೊಬ್ಬ ಹೇಳಲಿ ನನ್ನ ಮುಂದೆ? ನಿದ್ರೆಯ ಅಮನಿನಲ್ಲೇ ಇದ್ದ. ಇಡೀ ವರ್ಷ ನಿದ್ರೆ, ಒಂದೇ ದಿವಸ ಸಂಸಾರ ಮಾಡಲಿಕ್ಕೆ ತಿನ್ನಲಿಕ್ಕೆ ಎಲ್ಲ. ಕುಂಭಶ್ರವಣ. ಈ ನಿದ್ರೆಯಲ್ಲಿ ಅವ ರಾಮ ಏನು ಅಂತ ತಿಳ್ಕೊಂಡದ್ದು ಯಾವಾಗ? ನಾವು ಒಟ್ಟಿಗೆ ತಪಸ್ಸು ಮಾಡಿದ್ದು, ಬ್ರಹ್ಮದೇವರನ್ನಲ್ಲಿ ನಿದ್ರೆತ್ವವನ್ನು ಕೇಳಿ ನಿರ್ದೇವತ್ವ ಬರಲಿಲ್ಲ, ಬಾಯಿ ತೊದಲಿತು. ಅದರ ಮೊದಲು ತೊದಲಿಲ್ಲ, ಮತ್ತು ತೊದಲಿಲ್ಲ. ಬ್ರಹ್ಮದೇವರ ಹತ್ರ ಮಾತಾಡುವಾಗ ತೊದಲಿತು. ಇದಕ್ಕೆ ಅಂತ ಹೇಳ್ತಿ ಮಂಡೋದರಿ ಹೇಳು? ಇದಕ್ಕೆ ಪ್ರಾರಬ್ಧ ಹೇಳ್ತೀಯ, ಗ್ರಾಚಾರ ಹೇಳ್ತೀಯ, ದುರಂತ ಹೇಳ್ತೀಯ, ಎಂಥದ್ದು? ವಿಧಿ. ವಿಧಿ ಒಂದು ಶಬ್ದ ಬಂತು ನಿನ್ನಿಂದ. ಅವನಿಗೆ ಯಾವ ವಿಧಿ ಹಾಗಾದ್ರೆ? ಯಾವುದು? ವಿಧಾತನ ವಿಧಿಯೋ? ಮಲಗಿದ್ದೆ ಅಲ್ವೋ? ಮಲಗಿದ್ದೆ ಅಲ್ಲಿಂದ. ಎಲ್ಲಿಯಾದ್ರೂ ಹೋಗಿ ಮಲಗು ಅಂತ ನಾ ಹೇಳಿದನ? ಮಲಗಲಿಕ್ಕೆ ಬೇಕಾಗಿಯೇ ಭವ್ಯ ಭವನ ಇದು. ರಾವಣನ ಕುಟುಂಬ ಇದು. ನನ್ನ ಸಹೋದರ ಪ್ರೀತಿ ಇದು. ಹೇಗೂ ಮಲಗುವುದಲ್ವೋ? ಎಲ್ಲಿಯಾಗಿ ಹೋಗಿ ಕಾಡಿನಲ್ಲಿ ಮಲಕ್ಕೋ, ಹೊರಗಡೆ ಮಾಡಬೇಡ ಹೇಳಿದಿನ? ವರ್ಷದಲ್ಲಿ ಒಂದು ದಿವಸ ಅವನಿಗೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ನಮ್ಮ ಹತ್ರ ಎಲ್ಲ ಮಾತಾಡಲಿಕ್ಕೆ, ಹೆಂಡತಿ ಹತ್ರ ಸಂಸಾರ ಮಾಡಲಿಕ್ಕೆ. ಅವನಿಗೂ ಹೆಣ್ಣು ಸಿಕ್ಕಿತಲ್ಲ. ಹೌದು, ಇದು. ಹಾಗಾದ್ರೆ ನಾನು ಹೇಗೆ ಕಂಡಿದ್ದೇನೆ? ನನ್ನ ಬದುಕನ್ನಿಷ್ಟು ಮುಕ್ತವಾಗಿಸಿದ್ದೇನೆ. ವರ್ಷದಲ್ಲಿ ಒಂದು ದಿವಸ ಎಚ್ಚರ ಉಳ್ಳವನಿಗೂ, ರಾಮನನ್ನು ಹುಟ್ಟಿದ ಮೇಲೆ ನೋಡದೇ ಇದ್ದವ, ರಾಮನ ಕಥೆ ಕೇಳದೇ ಇದ್ದವ ನನಗೆ ರಾಮನ ಬಗ್ಗೆ ಹೇಳ್ತಾನೆ. ಹಾಗಾದರೆ ಮಲಗಿ ನಿದ್ರೆ ಮಾಡುವವನಿಗೂ ರಾಮನೇನು ಅಂತ ಹೇಳಿದವ ಯಾರು? ಯಾರು ಹೇಳಿದ್ದು? ಹಾಗಾದರೆ ಆಸ್ತಿಕ್ಯ ಎನ್ನುವುದು, ನಂಬಿಕೆ ಎನ್ನುವುದು ಲಂಕೆಯ ಮಣ್ಣಿನಲ್ಲಿ ಎಷ್ಟು ಪ್ರಬಲವಾಗಿ ಉಂಟು ಅಂತ ಆಲೋಚನೆ ಮಾಡಬೇಕು. ಹೋದರು ಅವರು. ಕಳ್ಕೊಂಡದ್ದಕ್ಕೆ ಕಣ್ಣೀರು ಹಾಕುವವನಿಗೆ ಹೊಸ ಸಂಪಾದನೆ ಆಲೋಚನೆ ಉಳಿಯುವುದಿಲ್ಲ. ಅವ ಕಣ್ಣೀರು ಹಾಕಿ ಆಯುಷ್ಯ ಕಳ್ಕೊಳ್ತಾನೆ. ಅಯ್ಯೋ ಕಳ್ಕೊಂಡೆ ಅಂತ. ಕಳ್ಕೊಂಡದ್ದಕ್ಕೆ ಅಂತರಂಗದಲ್ಲಿ ನೋವಿಲ್ಲ, ಕಳ್ಕೊಳ್ಳಬಾರದಿತ್ತು ಅಂತ ಅನ್ನಿಸ್ತದೆ. ಏನು ಅನ್ನಿಸದ ಬಂಡೆ ಕಲ್ಲಲ್ಲ ನಾನು. ಕಳ್ಕೊಂಡೆ ಆದರೆ ಚಿಂತೆ ಇಲ್ಲ, ದಾರಿ ಅದು. ಅಯ್ಯೋ ಕಳ್ಕೊಂಡನಲ್ಲ, ಮುಂದೇನು ಹಿಂದೇನು ಅಂತ ಇದ್ರಲ್ವ ಮುಂದೇನು? ಹಿಂದೆಂಥದ್ದು ಇಲ್ಲ ಹೇಳಲಿಕ್ಕೆ. ಮರದಡಿಯಲ್ಲಿ ಮಲಗಿದ್ದನ್ನು ಹೇಳುವುದಾ? ಬಂಡೆಯಲ್ಲಿ ಕೂತದ್ದನ್ನು ಹೇಳುವುದಾ? ಇಲ್ಲ.
ಮುಂದೇನು? ಸಾಗಿ ಬಂದ ಬದುಕಿನ ಸಿಂಹಾವಲೋಕನ ಮಾಡಲಿಲ್ಲ, ಹಾಗೆ ಅಂತ ಪಂಚಾಸ್ಯನಂತೆ ಆಕ್ರಮಣ ಪ್ರವೃತ್ತಿಯನ್ನು ಬಿಡಲಿಲ್ಲ. ಅಲ್ಲ, ಇದು ನನ್ನ ವಿವೇಕ, ಇದು ನನ್ನ ರಾಕ್ಷಸ ವಿವೇಕ. ಮಂಡೋದರಿ, ನೀ ಬರುವಾಗ ನಾನು ವಿವೇಕದಿಂದಲೇ ಮಾತನಾಡಿದರೆ ನಿನಗೆ ಮಂಗಲಸೂತ್ರ ಕಟ್ಟಿದ್ದೇ ಸುಳ್ಳು ಅಂತಾಗುವುದಿಲ್ವೋ? ವಿವಾಹ ವ್ಯವಹಾರವಲ್ಲ, ಅದು ಪವಿತ್ರ ಸಂಸ್ಕಾರ. ಮಾಂಗಲ್ಯ ಉರುಳಲ್ಲ, ರಕ್ಷಣೆಯ ಭರವಸೆ. ಅದಕ್ಕಾಗಿ ವಂಶೋನ್ನತಿಯನ್ನು, ಕುಲೋನ್ನತಿಯನ್ನು ರಕ್ಷಿಸುವವಳು, ಬೆಳೆಸುವವಳು ಧರ್ಮಪತ್ನಿ. ನನ್ನ ಭಾವ ಯಾವಾಗಲೂ ಕೆರಳುತ್ತಿದ್ದದ್ದು, ನನ್ನ ಭಾವವನ್ನು ಅರಳಿಸಿದವಳು ನೀನು. ಮಂಡೋದರಿ, ಸಾಮಗಾನವನ್ನು ಹಾಡಿದ್ದೇನೆ. ಶಿವ ಪ್ರಸನ್ನನಾಗಿದ್ದಾನೆ, ಮಂಗಳಮೂರ್ತಿಯಾಗಿದ್ದಾನೆ. ಮತ್ತೊಮ್ಮೆ ಸಾಮಗಾನವನ್ನು ಶಿವ ಬಹಿರ್ಮುಖನಾಗಿ ಎಚ್ಚರಗೊಂಡದ್ದು ಸಾಮಗಾನದಿಂದ. ನಮ್ಮ ಅಂತಃಪುರದಲ್ಲಿ ಸಾಮಗಾನದಿಂದ ಆ ಮಂಗಳಮೂರ್ತಿ ಮಲಗಿದ್ದು ತೊಟ್ಟಿಲಿನಲ್ಲಿ. ಅಲ್ಲಿ ತಾರಸ್ಥಾಯಿಯಲ್ಲಿ ಹಾಡಿದ್ದೆ ಶಿವ ಪ್ರಸನ್ನನಾಗುವುದಕ್ಕೆ. ಈ ಅಂತಃಪುರದಲ್ಲಿ ಕೆಳಗಿನ ಸ್ಥಾಯಿಯಲ್ಲಿ ಹಾಡಿದ್ದೇನೆ ಈ ಶಿವಮೂರ್ತಿ, ಮಂಗಲಮೂರ್ತಿ ಮಲಗಿ ನಿದ್ರೆಗೆ ಜಾರುವುದಕ್ಕೆ. ಅದು ಭಾವ. ನಾನು ತಂದೆಯಾದದ್ದು ಈ ಅಂತಃಪುರದಲ್ಲಿ, ತೊಟ್ಟಿಲು ತೂಗಿದ್ದು ಈ ಅಂತಃಪುರದಲ್ಲಿ. ನಾನು ತೊಟ್ಟಿಲಲ್ಲಿ ಮಲಗಲಿಲ್ಲ, ಹರಿದ ಸೀರೆಯಲ್ಲಿ, ಮುರಿದ ಗೆಲ್ಲಿನಲ್ಲಿ ಜೋಗುಳ ಕೇಳಿದವ. ಎದ್ದು ಬಿದ್ದು ಬಿದ್ದೆದ್ದು ತೊದಲ್ ನುಡಿಯನ್ನಾಡಿದ್ದು ನಮ್ಮ ಈ ಅಂತಃಪುರದಲ್ಲಿ ಆ ಮಗು. ನನ್ನ ಪ್ರತಿರೂಪವನ್ನು ಪ್ರಪಂಚಕ್ಕೆ ಹೆತ್ತಿಳು ಹಿದ್ದೀನಿ. ನನ್ನ ಎದೆಗೆ ಮೆಟ್ಟಿದವರಿಲ್ಲ. ಆ ಮಗು ನನಗೆ ಮೆಟ್ಟದೇ ಇದ್ರೆ ನನಗೆ ಪಿತೃತ್ವದ ಸಾರ್ಥಕ್ಯ ಇಲ್ಲ. ಯಾರ ಪಾದವನ್ನು ಎತ್ತಿ ತಲೆಯಲ್ಲಿಡ್ಲಿಲ್ಲ, ಆ ಪಾದವನ್ನು ತಲೆಯಲ್ಲಿಟ್ಟಿದ್ದೇನೆ. ಯಾಕೆ? ಇದರ 11ನೇ ತಲೆ ಅದು. ರಾವಣಿ ಎಂದೇ ಲೋಕವಿಶ್ರುತನು. ನನಗೆ ನನ್ನ ಕುರಿತಾಗಿ ಭರವಸೆ ಇರಲಿಲ್ಲ ಬಂಡೋದರಿ, ಆದರೆ ನನ್ನ ಭರವಸೆಯನ್ನು ಜಾಗೃತ ಮಾಡಿದ ಮಾವ. ಎಲ್ಲಿಯಾದರೂ ಕಣ್ಣು ಕೆಂಪಾದ್ರೆ, ಕಣ್ಣು ತುಂಬಿದ್ರೆ, ಕಣ್ಣ ನೀರು ಇಳಿಯುವ ಮೊದಲೇ ನೆತ್ತಿಯನ್ನು ಕೊಟ್ಟು ಚಿಂತೆಯೇ ಕೆಲೆ ಜೀಯ ರಿಪುಕುಲದಂತಕನು ತಾನಿರಲು ದುರವಿಳ್ಯ ಕೊಡಿಯಪ್ಪ, ನಾನಿದ್ದೇನೆ. ನಿಮ್ಮ ಯೌವನ ನನ್ನ ರೂಪದಲ್ಲಿ ಜಾಗೃತವಾಗಿದೆ. ಮಾಡಿದ ಯಜ್ಞ ಕಡಿಮೆಯೋ, ಜ್ಯೋತಿಷ್ಠೋಮವೋ, ಅಶ್ವಮೇಧವೋ, ರಾಜಸೂಯವೋ, ಬಹುಸುವರ್ಣಕವೋ, ಮಾಹೇಶ್ವರವೋ, ವೈಷ್ಣವವೋ, ನಾನೇ ರಟ್ಟೆ ಹಿಡಿದು ಹಿಡ್ಕೊಂಡು ಬಂದಿದ್ದೇನೆ. ನಮ್ಮನ್ನು ವಿರೋಧಿಸುವ ಅಥವಾ ನಾವು ವಿರೋಧಿಸುವ ದೇವತೆಗಳನ್ನು ಯಾಕೆ ನೀನು ಯಜ್ಞಕುಂಡದಲ್ಲಿ ತುಪ್ಪ ಹಾಕಿ ಆಯುಷ್ಯ ವೃದ್ಧಿ ಮಾಡ್ತಿ, ತೇಜಸ್ಸು ವೃದ್ಧಿ ಮಾಡ್ತಿ ಅಂತ ಕೇಳಿದ್ದೇನೆ. ವಿಧಿ ಮಂಡೋದರಿ, ನೀನು ಹೇಳಿದ ವಿಧಿ. 12 ವರ್ಷ ಸೀತೆಯನ್ನು ತಂದದ್ದು ಯಾವಾಗ? ಮೊನ್ನೆ ಮಳೆಗಾಲಕ್ಕಿಂತ ಮೊದಲು. ತಿಂಗಳನ್ನು 11 ಆಯ್ತಾ ಇಲ್ವೋ? 3 ಆಗಿರ್ಲಿಕ್ಕಿಲ್ಲ. 14 ವರ್ಷದಿಂದ ಒಬ್ಬ ತಯಾರಾಗಿದ್ದಾನೆ. ಹೊಟ್ಟೆಗೆ ಹಿಟ್ಟಿಲ್ಲದೆ, ನೀರು ಕುಡಿಯದೆ, ನಿದ್ರೆ ಮಾಡದೆ, ಸತಿ ಸಂಘ ಇಲ್ಲದೆ
ಸೀತೆಯನ್ನು ತಂದು ತಿಂಗಳ 11ದ್ದು ಅವ 14 ವರ್ಷದಿಂದ ತಯಾರಾಗಿದ್ದಾನೆ. ಇದು ವಿಧಿ. 20 ಕೈಗಳಿಂದ ಕೈಲಾಸವನ್ನು ಎತ್ತಿ ತೂಗಿದ್ದೇನೆ. ಆ 20 ಕೈಗಳು ಸಾರ್ಥಕ್ಕೆ ಕಂಡದ್ದು ಸೀಮಂತ ಪುತ್ರನನ್ನು ಎತ್ತಿ ತೂಗಿದವಾಗ. ಸಾಮಗಾನ ಹೇಳಿ ಮಲಗಿದವನು ಮಗು ಮಂಡೋದರಿ. ಓಹೋ, ಕಳೆದ ಯುದ್ಧದಲ್ಲಿ ಲಕ್ಷ್ಮಣನ ಬಾಣಕ್ಕೆ ಚಿರನಿದ್ರೆಗೆ ಸದ್ದು ಹೋದಂತ ಇಂದ್ರಾರಿ ಶ್ರೀಮಂತ ಪುತ್ರ, ಅವನನ್ನು ಎಬ್ಬಿಸುವುದಕ್ಕೆ ಯಾವ ಮಂಗಳಗಾನ ಉಂಟು ಹೇಳು? ಯಾವ ಮಂಗಳಗಾನ ಉಂಟು? ಹೇಗೆ ಎಬ್ಬಿಸಬೇಕು? ನಾನು ರಾಕ್ಷಸ ಆದರೆ ನಾನು ರಾಕ್ಷಸ ಕಲ್ಪವೃಕ್ಷ ನೆನಪಿಟ್ಟುಕೋ ನೀನು. ಹೊರಗಿನಿಂದ ನಾರಿದೆ, ಆ ನಾರನ್ನು ಸುಲಿದು ತೆಗೆದ್ರೆ ಒಳಗೆ ಕಾಠಿಣ್ಯ ಉಂಟು, ಗೆರಟೆ. ಆ ಕಾಠಿಣ್ಯವನ್ನು ಒಡೆದ್ರೆ ಒಳಗೆ ಬೆಳ್ಳಗಿನ ಹೂರಣ ಉಂಟು, ಅದರಲ್ಲಿ ಪನ್ನೀರುಂಟು. ತುಂಬಿಸಿದವ ಯಾರು? ಕಲ್ಪವೃಕ್ಷದ ಕಾಯಿಯಲ್ಲಿ. ಇದು ರಾವಣ. ಸುತ್ತ ನಿಂದ್ರಾಜಿತು ಅಳಿದು ಹೋದ ಮಂಡೋದರಿ. ರಾವಣತ್ವದ ಸ್ವರೂಪ, ರಾವಣತ್ವದ ರೂಪಕ ಅಳೆದು ಹೋಯಿತು. ನನ್ನ ಹೃದಯದಲ್ಲಿಯೂ ವೇದನೆ ಇದೆ. ಕಣ್ಣು ತುಂಬಿತು, ಆದರೆ ರಾಜಸಭೆಯಲ್ಲಿ ಕಣ್ಣೀರು ಹಾಕಲಿಕ್ಕೆ ಗೊತ್ತುಂಟ? ಅದಕ್ಕಾಗಿ ಇದನ್ನು ನಿನ್ನತ್ರ ಹೇಗೆ ಹೇಳುವುದು, ಹೇಗೆ ಹೇಳುವುದು, ಹೇಗೆ ಹೇಳುವುದು ಯೋಚಿಸುತ್ತಲೇ ನಾನು ಬಂದದ್ದೆಲ್ಲಿಗೆ, ಮತ್ತೆಲ್ಲಿಗೆ ಹೋಗಲಿಲ್ಲ. ನಿನ್ನ ಅಂತಃಪುರದಲ್ಲಿ ನಿನ್ನ ಮಡಿಲಲ್ಲಿ ಮುಖ ಮರೆಸಿ ಇನ್ನು ಅತ್ರೂ ಕಣ್ಣೀರು ಬಾರದೇ ಇದ್ದಷ್ಟು ಅಳುವ ಅಂತ ನಾ ಬಂದದ್ದು. ಪ್ರಭು, ಕಣ್ಣಂಚಲ್ಲಿ ಸುರಿಯುತ್ತಿರುವಂತಹ ಜಲವನ್ನು ಸೆರಗಂಚಿನಿಂದ ನಾನು ಅಳಿಸಿದ್ದೇನೆ. ಬತ್ತುವುದಿಲ್ಲ ಮತ್ತು ಒಸರುತ್ತಲೇ ಉಂಟು ಅಂತಾದರೆ ಯಾರನ್ನು ಕಳ್ಕೊಂಡಿದ್ದೀರೋ, ಯಾವುದನ್ನು ಕಳ್ಕೊಂಡಿದ್ದೀರೋ ಅದರ ಕುರಿತಾಗಿ ನಿಮಗಿರಬಹುದಂತಹ ಭಾವವೇನು ಆಗೋ ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ರಕ್ತ ಹರಿದ್ರೆ ಒರೆಸುವುದು ಬೇಡ, ಗಾಳಿ ಬೀಸಿದ್ರೆ ರಕ್ತ ಹೆಪ್ಪು ಕಟ್ಟುತ್ತದೆ. ಕಣ್ಣೀರು ಬಂದರೆ ಒರೆಸಿದಷ್ಟು ಕಣ್ಣೀರು ಉಕ್ಕುತ್ತದೆ. ಅದು ಭಾವ. ಒಂದೋ ಸ್ವಯಂ ತಾನೇ ನಿಯಂತ್ರಣ ಮಾಡಿಕೊಳ್ಳಬೇಕು. ಆದರೆ ಭಾವವಶಿಯಾದಂಥ ವ್ಯಕ್ತಿಯ ನಿಯಂತ್ರಣ ಮಾಡುವುದು ಅಷ್ಟು ಸುಲಭವಾದಂಥ ವಿಷಯವೇನೂ ಅಲ್ಲ. ಮತ್ತೆ ಇನ್ನೂ ಒಂದು ಮಾತು ಹೇಳಿದರೆ ಕೇಳ್ತೀರೋ ನೀವು? ಕೇಳೋಣ. ಹಿರಿಯರಿಂದ ಮಾತ ಮೀರಿ ಪ್ರಾಣಕಾಂತ ಹಿರಿಯರಿಂದ ಮಾತ ಮೀರಿ ಪ್ರಾಣಕಾಂತ ಬಲುಗರುವದಿಂದ ಮೆರೆದೆಯಲ್ಲೋ ಪ್ರಾಣಕಾಂತ, ಬಲುಗರುವದಿಂದ ಮೆರೆದೆಯಲ್ಲೋ ಪ್ರಾಣಕಾಂತ ಪ್ರಾಣಕಾಂತ. ಹಿರಿಯರೆಂದ ಮಾತ ಮೀರಿ ಪ್ರಾಣಕಾಂತ, ಬಲುಗರುವದಿಂದ ಮೆರೆದೆಯಲ್ಲೋ ಪ್ರಾಣಕಾಂತ.
ಮರುಗಲ್ಯಾಕೋ ಪರಿದೆ ನೀನು ಪ್ರಾಣಕಾಂತ. ಲಕ್ಷ್ಮೀ ವರನ ಆದಗೆರಗು ಲಕ್ಷ್ಮೀ ವರನ ಪಾದಗೆರಗು ಲಕ್ಷ್ಮೀ ವರನ ಪಾದಗೆರಗು ಬೇಗ ಪ್ರಾಣಕಾಂತ. ಹಿರಿಯರೆಂದ ಮಾತ ಮೀರಿ ಪ್ರಾಣಕಾಂತ ಬಲು ಗರ್ವದಿಂದ ಬೆರೆದೆಯಲ್ಲೋ ಪ್ರಾಣಕಾಂತ ಕಾಂತ. ಪ್ರಭು, ವಲ್ಲಭೆ, ಏನು ನಿಮ್ಮ ಅಂತರಾಳ ಅಂತ ಒಂದಷ್ಟೋ ಇಷ್ಟೋ ಮಾತ್ರ ನನಗೆ ಅರ್ಥವಾದದ್ದು. ಏನು ಮಾಡಿದ್ದೇನೆ ಎನ್ನುವುದನ್ನೆಲ್ಲ ನೀವು ವಿಸ್ತರಿಸಿದ್ದು ಹೌದು, ನಾನು ಒಪ್ಪಿಕೊಳ್ಳಬಹುದು. ಯಾವನೇ ಒಬ್ಬ ವ್ಯಕ್ತಿಯ ಉನ್ನತವಾದಂತಹ ಸಾಧನೆಯ ಪಥದಲ್ಲಿ ಬಹಳಷ್ಟು ಮಂದಿಗಳ ಆನುಕೂಲ್ಯ ಸಹಾಯ ಎನ್ನುವುದು ಇದ್ದೇ ಇರ್ತದೆ. ಈಗ ನೀವೇ ಹೇಳುವ ಮಾತು, ಒಳ್ಳೆಯದನ್ನು ನಾನು ಹೇಳಿದ್ರು ಕೇಳಬೇಕು, ಹೌದು ಅಂತ ಆದರೆ ನಮ್ಮ ಹಿತಾಕಾಂಕ್ಷಿಗಳಾಗಿದ್ದುಕೊಂಡು ಯಾರೆಲ್ಲ ಒಳ್ಳೆಯದನ್ನು ಹೇಳುತ್ತಾರೋ ಅದನ್ನು ಕೇಳುವುದರಿಂದ ನಮಗೆ ಒಳ್ಳೆಯದಾಗ್ತದೆ ಎನ್ನುವ ಒಂದು ತಿಳುವಳಿಕೆ ಅಷ್ಟೇ ಸರಿಯಾದದ್ದು, ಹೌದು ಅಲ್ವಾ? ಇಷ್ಟೆಲ್ಲ ಯಾಕಾಯಿತು? ಸೀತಾಕಾಂತನನ್ನು ಕೆಣಕಿದ್ದರಿಂದ ಆದದ್ದು ಎಂಬ ಸತ್ಯವನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ವಲ್ಲ. ಹೊರಗಿನ ಲೋಕದಲ್ಲೆಲ್ಲ ಯುದ್ಧ ಸಂಘಟಿಸಿದೆ, ಯುದ್ಧ ಕೊಡಿ ಯುದ್ಧ ಕೊಡಿ ಕೇಳುತ್ತಾ ನೀವು ಹೋದವರು ಅನ್ನೋದನ್ನು ನೀವೇ ಸ್ಪಷ್ಟಪಡಿಸಿದ್ದು. ಯಾವ ಕಾರ್ಯಕ್ಕೂ ತಮ್ಮನ್ನು ತೊಡಗಿಸಿಕೊಂಡವರನ್ನೆಲ್ಲ ಅಲ್ಲಿಂದ ಎಳೆದು ಯುದ್ಧ ರಂಗಕ್ಕೆ ಇಳಿಸಿದವರು ನೀವು. ಆದರೆ ನಮ್ಮ ಮನೆಯಲ್ಲಿ ಯುದ್ಧ ಆಗಲಿಲ್ವಲ್ಲ ಇಷ್ಟರವರೆಗೆ. ಲಂಕೆಗೆ ಇನ್ನೊಬ್ಬನು ಬಂದು ಈನರಲ್ಲಿ ದೃಢವಾಗಿ ಪದವನ್ನು ಊರಿ ಯುದ್ಧವನ್ನು ಸಾಗಿಸುತ್ತಾ ತನ್ನತನವನ್ನು ಸ್ಥಾಪಿಸುವುದಕ್ಕೆ ತೊಡಗಿದ್ದಾನೆ ಅಂತಾದರೆ ಅದಕ್ಕೆ ಏನು ಹೇಳೋಣ? ಆಗುತ್ತಿತ್ತು ಸ್ವಾಮಿ. ಎಲ್ಲಿಂದ ಆರಂಭ ಆಯಿತು, ಯಾರಿಂದಲೇ ಹಾಗೆ ಮುಂದುವರಿಯಿತು ಗೊತ್ತಿಲ್ಲ ನನಗೆ. ಆದರೆ ಸೀತೆಯನ್ನು ನೀವು ತಂದ ನಂತರದಲ್ಲಿ ಆಗ ನೀವೇ ಹೇಳಿದ್ದೀರಿ, ಕಿರಿಯರೆಲ್ಲ ಹೇಳಿದ್ರು ನನಗೆ. ಕಿರಿಯರು ಎಷ್ಟು ಮಂದಿ ಹೇಳಿದ್ರು ನೀವು ಕೇಳಲಿಲ್ಲ. ಬಿಡಿ, ಕಿರಿಯರ ವಿಷಯ ಹೋಗಲಿ. ಹಿರಿಯರು ಹೇಳಿದ್ರು ಇಲ್ವೋ? ಮಗು ನೀನಿಂತಹ ಸಾಧನೆಯನ್ನು ಮಾಡಬೇಕು ಎನ್ನುವಂತೆ ಒಂದು ಕಾಲಕ್ಕೆ ನಿಮ್ಮಲ್ಲೇ ಹೇಳಿ ಅಂತಹ ಸಾಧನೆಗಾಗಿ ನಿಮ್ಮನ್ನು ಪ್ರಚೋದಿಸಿ ಅದರಲ್ಲಿ ನೀವು ಸಾಫಲ್ಯತೆಯನ್ನು ಹೊಂದಿದ್ದೀರಿ ಅಂತ ಆದರೆ ನಿಮ್ಮ ಸಫಲತೆಯ ಏರುವಿಕೆಯನ್ನು ಕಂಡಂತ ತಾಯಿಯೇ ಒಳ್ಳೆಯದನ್ನು ಹೇಳಿದಾಗ ಅದನ್ನು ಕೇಳಲೇಬೇಕಾದ್ದಲ್ಲೂ ಮಗ. ಮಾತೆ ಕೈಕಸ ದೇವಿಯವರೇ ನಿಮಗೆ ಹೇಳಿದ್ರಂತೆ, ಕೇಳಿಲ್ಲ ನೀವು. ಸಂಬಂಧದಲ್ಲಿ ಹೌದು ಅಲ್ಲೋ ಗೊತ್ತಿಲ್ಲ, ಮಾರೀಚನಲ್ಲಿ ಹೋದ ಕಾಲಕ್ಕೆ ಅವನು ಯಾವನು, ಕಾರ್ಯ ಸಾಧುತ್ವ ಅಥವಾ ಸಾಧ್ಯತೆ ಏನು ಎನ್ನುವುದನ್ನೆಲ್ಲ ಮನಗಂಡು ಅವನು ನಿಮಗೆ ಹೇಳಿದ ಅಂತಲೇ ಸುದ್ದಿ ಬಂದದ್ದಿಲ್ಲಿಗೆ. ಶ್ರೀರಾಮ ನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಉಪ್ಪು ನೀರು ಕುಡಿದ ಮೇಲೆ ಬಂದದ್ದು. ಈ ಮಹೀಭಾರವನ್ನು ಇಳಿಸುವುದಕ್ಕೆ
ಬಂದಿದ್ದಾನೆ. ಹೌದು. ಅದು ನಿಮಗೆ ಕೇಳಿದೆ ತಾನೆ? ಹಿರಿಯರೆಂದ ಮಾತನ್ನು ಮೀರಿದ್ರಿ. ನಾನು ಅನೇಕರು ಹೇಳುವಾಗ ಸುಮ್ಮನೆ ಕೂತು ಹಾಗೆ ಮಾಡದೇ ಇದ್ರೆ ಕೇಳಲಿಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಮಾಡಲಿಕ್ಕೆ ಅದರಲ್ಲಿ ಅಂಥದ್ದು ಇಲ್ಲ ಅಂತ. ಹಾಗೆ ಕಾಣುವುದಕ್ಕೆ ಕಾರಣವಾದದ್ದು ಯಾವುದು? ಆ, ನಿಮ್ಮಲ್ಲಿರುವಂಥ ಒಂದು ರಾವಣತ್ವ ಅಥವಾ ನಿಮ್ಮಲ್ಲಿರುವಂಥ ಒಂದು ಗರ್ವ. ಆ, ಅದರಿಂದಲೇ ಇಷ್ಟು ಸಾಧನೆಯನ್ನು ಮಾಡಿದ್ದು, ಯಶಸ್ಸನ್ನು ಕಂಡದ್ದು. ಆ, ಗರ್ವದಿಂದ ಮೆರೆದಿ ನಡೆಯಿತೋ ಇಲ್ಲಿ? ಆ, ತಂದೇನು ಸಂದೇನು, ಆ, ತಂದವಳನ್ನು ದಕ್ಕಿಸಿಕೊಳ್ತೇನೋ ಅಥವಾ ಇನ್ನೇನೋ ಒಂದು ನಿಮ್ಮಲ್ಲಿ ಉಂಟು. ಹಾಗಾಗಲಿಲ್ವಲ್ಲ. ಯಾವನ ಹೃದಯಸ್ಥಳಾಗಿ ಯಾವನಿಗೆ ಸಕಲವೂ ಆಗಿದ್ದಾಳೋ ಅವಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅವ ನಮ್ಮ ಮನೆ ಅಂಗಳದಲ್ಲಿ ನಿಂತು ನಮ್ಮನ್ನೇ ಕೆಣಕಿ ಯುದ್ಧವನ್ನು ಮಾಡುವುದಕ್ಕೆ ತೊಡಗಿದ ಈ ಕಾಲಕ್ಕೆ. ಆ. ಪ್ರಭು, ಓ, ಅದರ ಮೇಲೆ ಇನ್ನೇನು ಯೋಚಿಸಬೇಕು? ಇನ್ನು ಮುಂದೆಂಥದ್ದು ಬೇಕೋ ಸ್ವಾಮಿ? ಇದು ಆ, ನಾನು ಹೇಳುವುದಲ್ಲ, ನೀವೇ ಹೇಳಿದ್ರಲ್ಲ. ಮಾರೀಚ ಹೇಳಿದ ಮಾತು ಹೀಗುಂಟು, ಹೌದು ಅತ್ತೆ ಕೈಕಸಾದೇವಿ ಹೇಳಿದ ಮಾತು ಹಾಗೆ, ಹೌದೌದು. ಅಥವಾ ನಿಮ್ಮ ಕಿರಿಯನು ಅಥವಾ ಸುತನಾದಂಥ ಅತಿಕಾಯನು ಆ, ಇನ್ನು ಅವರು ಹೇಳಿದನು ಮತ್ತೆ 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 ನಾನು ಜಗಿದದ್ದನ್ನು ಎಷ್ಟು ಜಗಿಯೋಣ. ಆ, ಅವರೆಲ್ಲ ಹೇಳಿದ ಮಾತು ಅದೇ ಅಲ್ವೋ? ರಾಮ ಯಾರು, ಆ, ಲಕ್ಷ್ಮಣ ಯಾರು, ಆ, ಸೀತೆ ಯಾರು? ಆ, ಎಲ್ಲರಿಂದ ಬರುತ್ತಿರುವುದು ಬಹುಬಂದಿಗಳಿಂದಲೂ ಅಂತಹುದೇ ಮಾತು ಬಂದಿತ್ತು. ರಾಮನಾರಿಂದ ಅರಿಯಲ್ಲ ಪ್ರಭು. ಓ, ಸೀತಾಕಾಂತ ಅಂತ ಕಾಣದಿದ್ರೆ ಇನ್ನೊಂದು ರೀತಿ ಕಾಣ್ಲಿಕ್ಕೆ ಆಗ್ತದೆ. ಹೇಗೆ? ಅದೇ ಹೇಗೆ ಕೇಳುವ? ಲಕ್ಷ್ಮೀಕಾಂತ ಅಂತ ಕಾಣ್ಲಿಕ್ಕೆ ಆಗ್ತದೆ. ಹಾಗಾದರೆ ರಾಮ ಏಕಪತ್ನಿ ವೃತಸ್ಥ ಅಲ್ಲ. ಯಾರು? ಈಗ ಸೀತಾಕಾಂತನನ್ನು ಲಕ್ಷ್ಮೀಕಾಂತ ಅಂತ ರಾಮನನ್ನು ತಿಳಿಯುವುದಿದ್ರೆ ಲಕ್ಷ್ಮೀಕಾಂತತ್ವ ಏನುಂಟು ಅವನು ಸೀತಾಕಾಂತನೆಂದು ಮತ್ತೊಂದು ರೀತಿ ತಿಳಿಲಿಕ್ಕೆ ಆಗುವುದಿಲ್ವ? ನಾನು ಯಾಕೆ ಲಕ್ಷ್ಮೀಕಾಂತ ಅಂತ ಆಡಿದೆ? ಯಾಕೆ? ವಸುದೆಯಲ್ಲಿ ಪ್ರಚಾರಗೊಂಡ ವಿಷಯವೇ ಹಾಗೆ ಅಲ್ವೋ? ಆ, ಕ್ಷೀರವಾರಿಯಿಂದ ಬಂದವನಾತ ಆ, ಹರಿ ಅಂತ ಹೇಳುದು, ನೀರಿನಲ್ಲಿ ಮಲಗಿದವನಂತಾದ ನಾರಾಯಣ, ಆ, ಲೋಕಮಾತಾಮ ಎನ್ನುವ ಹೇಳಿಕೆಯಿಂದ ಒಪ್ಪಿರುವ ಲಕ್ಷ್ಮೀ ಅಂತಾದ್ರೆ ಅವ ಲಕ್ಷ್ಮಿಯ ಗಂಡ ಲಕ್ಷ್ಮೀ ರಮಣ. ಆ, ಇದು ಅಧ್ಯಾತ್ಮ ಭಾವದಿಂದ ಆಡುತ್ತಿರುವುದು ಅಂತವನವ ಅಂತ ಲಕ್ಷ್ಮೀಕಾಂತ. ಭೌತಿಕವಾಗಿ ನೋಡಿದ್ರು ಹಾಗೆ ಕಾಣುವುದಿಲ್ಲ ಸ್ವಾಮಿ. ಆ, ಹೆಚ್ಚಿನವನು ಅನ್ನುವುದು ಅರ್ಥ ಆಗ್ತದೆ ಇಲ್ಲೋ? ಅವ ಯಾಕೆ ಹೊರಟ, ಯಾಕೆ ಬಂದಿದ್ದಾನೆ ಅಂತಲ್ಲ. ಆ, ಅಯೋಧ್ಯೆಯಿಂದ ಹೊರಟು ಅವನ ಅಯನದ ಸಂದರ್ಭದಲ್ಲಿ ಆದಂಥ ಒಂದೊಂದು ಘಟನೆಗಳನ್ನು, ಒಂದೊಂದು ಪ್ರಕರಣಗಳನ್ನು ನಮಗೆ ಅಥವಾ ಪ್ರಕರಣಗಳು ಇಲ್ಲಿಗೆ ತಲುಪಿದ ರೀತಿಯಿಂದ, ಆ, ಅಥವಾ ಇಲ್ಲಿಯೇ ನಡೆದಂತಹ ಯುದ್ಧ ಎಂಬಂತಹ ಉದ್ಯಮದಿಂದ ವಿದ್ಯಮಾನದಲ್ಲಿ ಆದಂದ ಒಂದೊಂದು ಪ್ರಕರಣವನ್ನು ನೋಡಿಕೊಂಡಾಗಲೂ ಕೂತ ಅವ ಲಕ್ಷ್ಮೀಕಾಂತನೇ ಹೌದು ಅಂತ ನಮಗೆ ಅರ್ಥವಾಗ್ತದೆ. ಶರಣಾಗತರಾದವರನ್ನು ರಕ್ಷಿಸಬಲ್ಲಂತಹ ಒಂದು ಯೋಗ್ಯತೆಯನ್ನುಳ್ಳವನು. ಹಾಗಿರುವಾಗ ಅವನಿಗೆ ಬಾಗಿತು ಅಂತ ಆದರೆ ಮತ್ತೆ ಈ ಸಮಸ್ಯೆ ಇಷ್ಟೆಲ್ಲ ಏನುಂಟು ಹೇಳಿದ್ದೀರಿ. ಸುತನಿಂದ್ರಜಿತನಿಗಾಗಿ ಚತುರಂಗ ಸೇನೆ ಅಲ್ಲ ಅದು. ಒಂದು ಬಿಂದು ಕಣ್ಣೀರಲ್ಲ ಸ್ವಾಮಿ ನಿಮ್ಮ ಮುಖದಿಂದ ಬಿದ್ದಿದ್ದು, ಧಾರಾಪೋರವ ಪೂರಕವಾಗಿ ಹರಿಯುವುದಾಗಿದೆ. ಹೆತ್ತೊಡಲಾದಂಥ ನನ್ನ ಬಸರು ಎಷ್ಟು ಕರಗಬೇಕು ಹೇಳಿ. ನಾವಿಬ್ಬರು ಅದೇ ಚಿನ್ನದ ತೊಟ್ಟಿಲನ್ನು ಇಬ್ಬರು ಒಂದಾಗಿ ತೂಗುತ್ತಾ ಬೆಳೆಸಿದ ಹುಡುಗವ ಎಂಥ ಎತ್ತರವನ್ನು ಸೇರಿದ್ದ. ಅವನನ್ನು ಕಳಕೊಂಡ ದುಃಖವನ್ನು ಯಾಕಾಗಿ ಆಯಿತು ಅಂದರೆ ಒಂದು ಆತುರದ ನಿರ್ಧಾರದಿಂದ ಆಯಿತು ಎನ್ನುವುದನ್ನು ತಿಳಿದು ತಿದ್ದಿಕೊಂಡು ಹೋದೆವು ಅಂತ ಆದರೆ ಅವನ ಅಳಿವಿಗೊಂದು ಸಾರ್ಥಕ್ಯವನ್ನು ಕೊಟ್ಟ ಹಾಗಾಗ್ತದೋ ಇಲ್ವೋ? ಆದ್ರಿಂದ ಅವನ ಪಾದಕ್ಕೆ ಬೀಳಬಹುದಲ್ಲ ಸ್ವಾಮಿ. ಯಾರ? ಲಕ್ಷ್ಮೀಕಾಂತನ. ಲಕ್ಷ್ಮೀಕಾಂತನ ಪಾದಕ್ಕೆ ಬೀಳುವುದು ಅಂದ್ರೆ ನಾನು ವೈಕುಂಠಕ್ಕೆ ಹೋಗಬೇಕು ಹೇಳುವುದಾ? ಮುಕ್ತತೆ ಬರ್ತದೆ. ಹೌದು ಹೌದು. ಈಗ ಏನಾಗಿ ಬಂದಿದ್ದಾನೆ ಅವ? ಇವನು ಲಕ್ಷ್ಮೀಕಾಂತ ಅಂತ ಅವರು ತಿಳಿದದ್ದರಿಂದ ಇವನ ಕಾಲಿಗೆ ಎರಗಿದ್ರೆ ಅನುಗ್ರಹ ಆಗುತ್ತದಲ್ವೋ? ಬಂದವ ಯಾರು? ದಶರಥನ ಮಗ ಅಲ್ವೋ? ರಾಮ ಲಕ್ಷ್ಮಣರ ಭಗಿತ ರಾಮ ಲಕ್ಷ್ಮಣ
ಹೋಮ ಮುಖದಿಂದ ಅನುಜರ ಎಬ್ಬಿಸುವೆ ಕಾಮಿನಿಯ ಕೇಳು ಕಿವರ. ಹಿರಿಯರೆಂದ ಮಾತು ಮೊನ್ನೆ ಸೀತಾವ್ಯಾಜ, ಅಲ್ಲಿಂದ ನೀನು ಹಿರಿಯರೆಂದ ಮಾತು ಅಲ್ವಾ? ಹನುಮಂತನ ಬಾಲದ ಬೆಂಕಿ ಅಲ್ವೋ ಲಂಕೆಯನ್ನು ಸುಟ್ಟ ಮೇಲೆ ಹಿರಿಯರೆಂದ ಮಾತು. ಲಂಕೆಯವರಿಗೆ, ಇಲ್ಲಿಯವರಿಗೆ ಅದು ಬಹುಶಃ ಅದು ತನಕ ಲಂಕೆಗೆ ಈ ವಿಷಯವೇ ಗೊತ್ತಾಗಲಿಲ್ವೋ ಏನು. ನಿನ್ನ ಜೊತೆಗೆ ನನ್ನ ದಾಂಪತ್ಯ ಮೊದಲು ನಿನ್ನತ್ರವೇ ಹೇಳಲಿಲ್ವ ನಾನು? ಹೇಳಿದ್ದೀರಿ. ತರುತ್ತೇನೆ, ತರಬೇಕು. ತರಲು ಪೋಪೆನು ನಾನು, ತಂದರವಳು ನೀನು, ಎರಕವಾಗಿರುವ ಬಗೆ ಬೇಳಬೇಕೆನಗೆ. ತರಬೇಕು ಅಂತ ಕೇಳಿದ್ದ, ತಂದ್ರೆ ಹೇಗೆ ಅಂತ ಕೇಳಿದ್ದ. ಹೇಗೆ ನಾನು ತಂದರೆ ನೀನು ಅವರು ಎರಕವಾಗ್ತೀರೋ, ಎರಕವಾಗಿರುವ ಬಗೆ ಏನು ಹೇಳಿದ್ದನಲ್ಲ. ನಾಳೆ ಅವಳನ್ನು ಏನು ಅಂತ ತಿಳಿದಿದ್ದೇನೆ. ಹೇಗೆ? ತಂದರೆ ಅವಳು ನೀನು, ಅವಳು ನೀನು. ಅವಳಿಗೆ ಕೊಡುವ ಸ್ಥಾನ ಯಾವುದು? ತಂದರೆ ಅವಳು ನೀನು, ನಾನೇ ಅವಳು. ಹೇಗೆ ಎರಕ ಮಾಡುವುದು? ಎರಕವಾಗಿರುವ ಬಗೆ ಬೇಳಬೇಕೆನಗೆ. ನೀ ಅದನ್ನು ಹೇಳು. ಆವಾಗ ನೀನು ನಾರಾಯಣ ರಾಮಚಂದ್ರ ಚಾರು ಲಕ್ಷ್ಮಣ ಉರಗೇಂದ್ರ ಸೀತೆ ಲಕ್ಷ್ಮೀದೇವಿ. ಎರಕವಾಗದು ಅಂತ ಆಡಿದ್ದು. ನಾನು ನಿನ್ನಲ್ಲಿ ಲಕ್ಷ್ಮಿಯನ್ನು ಕಂಡವ, ನನ್ನ ಭಾಗ್ಯದ ಲಕ್ಷ್ಮಿ. ನನ್ನ ಭಾಗ್ಯದ ಲಕ್ಷ್ಮಿ ಯಾರು? ನನ್ನ ದಾಂಪತ್ಯದಲ್ಲಿ ಭಾಗ್ಯದ ಲಕ್ಷ್ಮಿ ನೀನಲ್ವ ನನಗೆ. ಇನ್ನೊಬ್ಬ ಲಕ್ಷ್ಮೀಕಾಂತ ನನಗೆ ಯಾಕೆ? ತಲೆ ಬೆಳ್ಳಗಾದ ಮೇಲೆ ನಮಗಿಂತ ಬೆಳ್ಳಗೆ ತಲೆ ಬೆಳ್ಳಗಾದವರು ಹೇಳಿದ್ದಾರೆ ಅಂತ ಕೇಳಿದ್ದನ್ನು ಒಪ್ಪಲಿಕ್ಕೆ ಬೆಳ್ಳಗಾದ ಈ ನರೆತ ತಲೆ ಒಪ್ಪುವುದಿಲ್ಲ. ಹಾಗೆ ಯಾಕೆ? ಕೂದಲು ಕೆಂಚಿರುವಾಗ ನನ್ನನ್ನು ಬೆಳೆಸಿದ್ದೇಗೆ ನಿನ್ನ ಅತ್ತೆ, ನನ್ನ ತಾಯಿ. ಅದನ್ನೇ ಹೇಳಿದ್ಲೆ ಎಲ್ಲಿ ಆದರೂ ಬಿಡುವಿರುವಾಗ? ಇಲ್ಲ. ನನ್ನಲ್ಲಿ ಆಕ್ರಮಣ ಪ್ರವೃತ್ತಿಯನ್ನು ಪ್ರೇರಿಸಿದವಳು ಯಾರು? ಪಡೆದವಳು ಇರಬಹುದು. ಪಡೆದವಳೆ. ಪಡೆದದ್ದೇ ರಾಕ್ಷಸರ ಉದ್ಧಾರ. ರಾಕ್ಷಸರ ಉದ್ಧಾರ ಅಂದ್ರೆ ರಾಜಮಾರ್ಗದಲ್ಲಿ ಬಿಳಿ ಬಟ್ಟೆ ಹಾಕಿ ಶಿವಪ್ಪ ಕಾಯೋ ತಂದೆ ಅಂತ ಹೇಳಿ ಅಲ್ಲ. ಆಕ್ರಮಣ. ಇಲ್ಲದಿದ್ರೆ ದೈತ್ಯ ದೇಹವನ್ನು ಯಾಕೆ ಪಡಿಬೇಕು? ಒಬ್ಬನನ್ನು ಕಳ್ಕೊಂಡಿದ್ರು, ಮಾಲಿ ಸುಮಾಲಿ ಮಾಲ್ಯವಂತ. ಮಾಲಿ ಸತ್ತು ಮಣದಿದ್ದೋದ, ಪಾತಾಳದಲ್ಲಿ ಅಡಗಿದ್ರು. ಆವಾಗ ಕೂತು ಕತ್ತಲೆಯಲ್ಲಿ ಕೂತು ಆಲೋಚನೆ ಮಾಡಿದ್ರು, ಏನು ಮಾಡೋದು ಇದಕ್ಕೆ? ಹೇಳಿದ ಮಾಲ್ಯವಂತ, ಮಗಳೇ ನೀ ಮನಸ್ಸು ಮಾಡಿದ್ರೆ ಆಗ್ತದೆ. ಕತ್ತಲೆಯಲ್ಲಿ ಬೆಳಕು ಕಂಡದ್ದು. ಹಾಗಾದ್ರೆ ಇಷ್ಟೂ ಮಂದಿ ರಾಕ್ಷಸರ ಆಶಯಕ್ಕೆ ಬೆಳಕು ಯಾರು? ಒಂದು ಸಣ್ಣ ಕಿಡಿ ಯಾರು? ನಿನ್ನ ಅತ್ತೆ, ನನ್ನ ತಾಯಿ. ಯಾವ ಹೆಣ್ಣು ಮಕ್ಕಳು ಹೇಳ್ತಾರೆ ಛೇ ನಾನು? ಆ ತಾಯಿಯ ತ್ಯಾಗ ಎಷ್ಟು ಮಂಡೋದರಿ ಹೇಳು. ಒದ್ದೆ ಬಟ್ಟೆ, ಆ ವಿಶ್ರವಸು ಮುನಿಗಳ ಸೇವೆ, ತರಗೆಲೆ ತಿಂದು ಈ ಋಷಿಮುನಿಗಳಿಗೆ, ಈ ವಿಶ್ರವಸು ಮುನಿಗಳಿಗೆ ಕಷಾಯ ಕುಡಿಸಿ ಸಪ್ಪೆ ತಂಬುಳಿ ಮಾಡಿ, ಹೌದಾ? ತ್ಯಾಗ ಏನು? ಅನುಗ್ರಹಕ್ಕೆ ಪಾತ್ರತ್ವವನ್ನು ಹೊಂದಿದಳು. ಕುಬೇರನ ಸಂಪತ್ತನ್ನು ಕಂಡು ನನ್ನನ್ನು ಚೋದಿಸಿದೆ. ಹುಲ್ಲು ತಿನ್ಲಿಕ್ಕೆ ಹೇಳಿದ್ದಲ್ಲ,
ನೀನು ಹಸುವಾಗಬೇಕು ಅಂತ. ಹುಲ್ಲು ತಿನ್ನುವ ಹಸುವನ್ನು ಹೊಡೆದು ನೀನು ರಾಕ್ಷಸರ ವ್ಯಾಘ್ರನಾಗು. ಈಗ ಹುಲಿಯ ಹಾಲು ಬೇರೆದಕ್ಕೆ ಬಳಕೆಗಿಲ್ಲ, ಹುಲಿಯ ಸಂತಾನಕ್ಕೆ ಹುಲಿಯ ಹಾಲೇ ಅಲ್ವಾ ಬಳಕೆ? ಹೌದು. ಮತ್ತೆ ಈಗ ಹುಲಿಯ ಮರಿಗಳು ಹುಲಿಯ ಹಾಲು ಕುಡಿದೇ ಬದುಕುವುದು, ಹಸುವಿನ ಹಾಲು ಕುಡಿದು ಬದುಕುವುದಲ್ಲ. ಇದು ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ಹಸುವಿನ ಕರುವನ್ನು ಹಿಡಿಲಿಕ್ಕೆ ಹೋಗ್ತದೆ ಹುಲಿ ಮರಿಗಳು, ಮತ್ತೆ ಹಸುವನ್ನು ಹಿಡಿತದೆ. ಯಾಕೆಂತ ಕೇಳಲಿಕ್ಕಿಲ್ಲ, ಪ್ರವೃತ್ತಿ ಹಾಗೆ. ತಪಸ್ಸು, ದಿಗ್ವಿಜಯ, ದೇವಲೋಕದವರೆಗೆ ಎಂತ ಹೇಳುತ್ತಿ? ಸಾಧನೆ ಮಾಡಿದ್ದು ಕಡಿಮೆ. ದೇವತಾನುಗ್ರಹದಲ್ಲಿ ರಾವಣ, ತಪಸ್ಸಿನಲ್ಲಿ ರಾವಣ, ದಿಗ್ವಿಜಯದಲ್ಲಿ ರಾವಣ, ಮರುತ್ತಯಾಗದಲ್ಲಿ ದೇವತೆಗಳು ವೇಷ ಮರೆಸಿ ಅಡಗಿ ಕೂತಿದ್ದಾರೆ. ನೆನಪಿಟ್ಟುಕೋ. ಹೌದಂತೆ. ಮಂತ್ರ ಹೇಳುತ್ತಿದ್ದಂತಹ ಮಂತ್ರವೇತ್ತರು ಕಣ್ಣು ಮುಚ್ಚಿ ಕೂತಿದ್ದಾರೆ. ತುಟಿ ಬಿಡಿಕೇಳಲಿಲ್ಲ. ಅಯೋಧ್ಯೆಯಲ್ಲಿ ರಾಮನಿಗಿಂತ 20, 21, 22 ಯಜ್ಞವಾಟಿಕೆಯಲ್ಲಿ ನಿರತನಾಗಿದ್ದ ರಾಜಋಷಿ ಸದೃಶನಾದಂತಹ ಅರಣ್ಯಕ. ವೃತಸ್ಥನಾಗಿದ್ದೇನೆ, ಶರೀರದಲ್ಲಿ ಕಸುವಿಲ್ಲ, ಸಿದ್ಧನಾಗಿ ಬರ್ತೇನೆ, ನನಗೆ ಅವಸರ ಉಂಟು, ನಿನ್ನ ಸಿದ್ಧತೆಗೆ ನಾನು ಅವಕಾಶ ಕೊಡಲಿಕ್ಕೆ ನಾನು ಸಿದ್ಧನಲ್ಲ. ನಾ ಸಿದ್ಧನ? ತಲೆ ಕಡಿದು ಬಂದಿದ್ದೇನೆ, ತಿರುಗಿ ನೋಡಲಿಲ್ಲ. ನನಗೆ ದಾಕ್ಷಿಣ್ಯ ಅಂದರೆ ಎಂಥದ್ದು ಅಂತಲೇ ಗೊತ್ತಿಲ್ಲ. ವಯಸ್ಸು ಹಾಗಿತ್ತು. ಮನೆಗೆ ಬರುವಾಗ ತಾಯಿಯೂ ಆಕ್ಷೇಪ ಮಾಡಲಿಲ್ಲ. ನನ್ನ ದಿಗ್ವಿಜಯ, ನನ್ನ ಹೋರಾಟ, ರಕ್ತ ಹರಿಸಿದ್ದು ವೈತರಣಿ ಹರಿದಿದೆ ಭೂಲೋಕದಲ್ಲಿ. ಹಾವುಗಳು ಹೆಡೆ ಅರಳಿಸಲಿಲ್ಲ ಪಾತಾಳದಲ್ಲಿ. ದೇವತೆಗಳು ತೇಜೋಹೀನರಾಗಿದ್ದಾರೆ ದಿವ್ಯಲೋಕದಲ್ಲಿ. ಇದು ರಾವಣತ್ವದ ಅನಾವರಣ. ಸುಮ್ಮನೆ ಚತುರ್ದಶ ಭುವನದಲ್ಲಣಲ್ಲ. ಸಂತೋಷಪಟ್ಟರು. ಅಲ್ಲಲ್ಲಿ 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 ತಿರುಗಾಡುತ್ತಿದ್ದಂತಹ ರಾಕ್ಷಸರು ಬಂದು ಲಂಕೆಯಲ್ಲಿ ಅನುಭವಿಸಿದ್ದೆಷ್ಟು, ಉಂಡದ್ದೆಷ್ಟು, ಸುಖಾನುಭವ ಎಷ್ಟು. ನಾ ಕೇಳಿದಿನ ನಿಮ್ಮ ದುಡಿಮೆ ಉಂಟಾ ಇಲ್ಲಿ ಅಂತ? ಸೋಲನ್ನು ಗೆಲವನ್ನಾಗಿಸಿದ್ದೇನೆ ಮಂಡೋದರಿ. ಕಾರ್ತವೀರ್ಯನ ಸೆರೆಮನೆ ನೋಡದೆ ಬರಲಿಲ್ಲ, ಆದರೆ ಸೆರೆಮನೆಯಿಂದ ಬರುವಾಗ ಕಾರ್ತವೀರ್ಯನ ಹೆಗಲ ಮೇಲೆ ನನ್ನ ಕೈ. ಇದು ರಾವಣತ್ವ. ಸಂಧ್ಯಾವಂದನೆ ನನ್ನನ್ನು ಮೀರಿದ ಒಬ್ಬ ಇದ್ದಾನ. ವಾಲಿ 3 ಸಮುದ್ರವನ್ನು ನನ್ನೊಟ್ಟಿಗೆ ಮುಳುಗಿ ಸ್ನಾನ ಮಾಡಿದ್ದಲ್ವ. ಜನ ಕೆಟ್ಟದ್ದು ಮಾತಾಡ್ತಾರೆ, ವಾಲಿ ಅವನನ್ನು ಬಾಲದಲ್ಲಿ ಸುತ್ತಿದ, ಮುಳುಗಿದ ಅಂತ. ನಾ ಮುಳುಗಿದಷ್ಟು ಬೇರೆಯವರು ಮುಳುಗಿದ್ದಾರ? ನನ್ನನ್ನು ಹೊತ್ತುಕೊಂಡು ಮುಳುಗಿದ ಕಾರಣ ಮುಳುಗಿದವ ಮೇಲೆ ಬಂದ. ಯಾಕೆ? ಸಮುದ್ರ ರಾಜ ಹೆದರಿ ಮೇಲೆ ಹಾಕಿದ. ನನ್ನನ್ನು ಕಟ್ಟಿಕೊಳ್ಳದಿದ್ರೆ ಮುಳುಗಿ ಅಲ್ಲೇ ಸಾಯ್ತಿದ್ದ. ವಾಲಿಯ ಅಂತಃಪುರದ ಆಯ ಅಳತೆ ಗೊತ್ತುಂಟು ನನಗೆ. ಇನ್ನು ಅದಕ್ಕಿಂತ ಹೆಚ್ಚು ನಿನ್ನ ಹತ್ರ ಹೆಂಡತಿ ಹತ್ರ ಹೇಳೋದಿಲ್ಲ ನಾನು. ಬಲಿಯ ಅಂತಃಪುರದಲ್ಲಿ ನನ್ನ ಸೇವೆಗೆ ನಿಂತದ್ದು ಯಾರು ಗೊತ್ತುಂಟಾ? ಬಲಿಯ ಸೇವಕಿಯರು. ಜನ 1000 ಮಾತಾಡ್ತಾರೆ. ಸೆರೆಮನೆಯನ್ನು ಅಂತಃಪುರವನ್ನಾಗಿಸಿದವ ನಿನ್ನ ಗಂಡ ರಾವಣ. ನಾವು ಹೆಂಡತಿಯ ಜೊತೆಗಿರುವ ಮನೆಯನ್ನು ಅಂತಃಪುರ ಹೇಳ್ತೇವೆ. ನಿಜವಾಗಿ ಹೆಂಡತಿಯ ಅಂತಃಪುರ ಅಂದರೆ ಸೆರೆಮನೆ ಅಲ್ವಾ? ಅಂದರೆ ಸೆರೆ ಹಿಡಿಯುವ ಮನೆ. ನಾವು ಹಾಗೆ ತಗೊಳ್ಬೇಕು, ಬಂಧನ ಅಂತಲ್ಲ. ಹೆಂಡತಿಯ ಕೋಣೆಯಲ್ಲಿ ಗಂಡ ಬಂಧಿತನಾಗುವುದಿಲ್ಲ ಅಂದರೆ ಅವ ಗಂಡನೇ ಅಲ್ಲ. ಮಕರಂದವನ್ನು ಹೀರುವುದಕ್ಕೆ ಬಂದಂತಹ ಒಂದು ಹೌದಾ ಮಧುಕರ ವೃತ್ತಿಯ ಹುಳ ಮಕರಂದವನ್ನು ಹೀರುತ್ತಾ ಇದ್ದ ಹಾಗೆ ಸಂಜೆ ಆಗ್ತದೆ, ಸೂರ್ಯ ಕಂತುತ್ತಾನೆ, ಹೌದಾ, ಅದು ಅರಳಿದ್ದು ಮುದುಡುತ್ತದೆ. ಆವಾಗ ಅದು ರಾತ್ರಿ ಅಲ್ಲೇ ಇರುವುದಲ್ವೋ? ಪ್ರವರ ಬಂಧನ.
ಕಮಲ ಬಂಧನ ಅಲ್ವೋ? ಹೇಗೆ ಕಮಲ ಬಂಧನ ಮಕರಂದವನ್ನು ಹೀರುವುದಕ್ಕಾಗುತ್ತದೋ, ರಾವಣನಿಗೆ ಹೋದ ಕಡೆಯಲ್ಲಿ ಒಂದು ಮಕರ ಬಂಧ, ಅದು ಬಂಧನ ಆದ ಹಾಗೆ, ಅದು ಕಮಲ ಬಂಧನ ಆದ ಹಾಗೆ, ಅದು ಸುಮ್ಮನೆ ಅಲ್ಲ ಅದು ಹಾಗೆ. ಇದೆಲ್ಲವೂ ಆದ ರಾವಣ. ಇಷ್ಟೆಲ್ಲಾಗಿ ಈಗ ನಾನು ಹೆಣ್ಣು ತಂದದ್ದು ಕಡಿಮೆಯಾ? ಮೊನ್ನೆ ಯಾರು, ನನಗೇ ಲೆಕ್ಕ ಇಲ್ಲ, ಮೊನ್ನೆ ಯಾರು ಹೇಳಿದರು 15 ಲಕ್ಷ ತಂದಿದ್ದಿಂತ, ನೋಡಿದವರಿಗೆ ಲೆಕ್ಕ ಉಂಟು, ನನಗೆ ಲೆಕ್ಕ ಇಲ್ಲ. ಏನು ಕುತ್ತಿಗೆಯಲ್ಲಿ ಮಾಂಗಲ್ಯ ಇಲ್ಲದವರನ್ನೇ ನಾನು ತಂದದ್ದು ಅಂತ ಏನಾದರೂ ಉಂಟು, ದಾಖಲೆ ಉಂಟಾ? ತಂದವರಿಗೆ ಮಾಂಗಲ್ಯ ಬದಲಾವಣೆ ಮಾಡಿರ್ಬೋದು, ನಾ ತಂದ ಮೇಲೆ ಅದು ಬೇಡ, ಸಣ್ಣದಾಯ್ತು, ಈಗ ನಾನು ಕೊಡ್ತೇನೆ, ದೊಡ್ಡದು ಗಟ್ಟಿಗ. ಒಲಿದು ಬಂದಿದ್ದಾರೆ, ಬಂದು ಒಲಿದಿದ್ದಾರೆ, ಹೌದಾ? ಹೋಗಿದ್ದಾರೆ ಅಂತ ಉಂಟಾ ಇಲ್ಲಿಗೆ ಬಂದವರು? ಇಲ್ಲ. ಯಾವಾಗಲೂ ಹಾಗೆ ಅದು. ಒಂದು ಒಲಿದು ಮೆಚ್ಚಿ ದಾಂಪತ್ಯ, ಮತ್ತೊಂದು ಬೇಡ ಬೇಡ ಅಂತ 2 ಮಕ್ಕಳಾದ ಮೇಲೆ ದಾಂಪತ್ಯ. ಎದ್ದು ಹೋಗಿದ್ದಾರ? ಒಲಿಸಿ ತಂದಿದ್ದೇನೆ, ತಂದು ಒಲಿಸಿದ್ದೇನೆ, ಸಂಸಾರ ಮಾಡಿದ್ದೇನೆ, ತುಂಬಿದ ಸಂಸಾರ. ಯಾರಿಗಾದ್ರೂ ಕೊರತೆ ಉಂಟಾ? ಇಲ್ಲ. ಒಂದು ಪ್ರವೃತ್ತಿಯಲ್ಲಿ ನಾವು ತೊಡಗಿದ ಮೇಲೆ, ಆ ಪ್ರವೃತ್ತಿ ನಮಗೆ ವೃತ್ತಿಯಾಗಿ ನಾವು ಒಪ್ಪಿಕೊಂಡ ಮೇಲೆ, ಆವಾಗ ನಮಗೆ ಮೂಲ ಸಂಕಲ್ಪ ಏನು ಅಂತ ಇರೋದು, ಪಡೆದದ್ಯಾಕೆ? ರಾಕ್ಷಸ ಕುಲೋದ್ಧಾರ. ನನ್ನನ್ನು ಬೆಳೆಸಿದ ರೀತಿ ರಾಕ್ಷಸ ಕುಲೋದ್ಧಾರ. ರಾಕ್ಷಸ ಕುಲೋದ್ಧಾರಕ್ಕೆ ನಾನು ಕಂಡುಕೊಂಡ ದಾರಿ ಹೋರಾಟ, ತಲೆಮೆಟ್ಟಿಗೆ ಹೋಗುದು, ಹೌದಾ? ತಲೆ ಚಾಚಿ ಹೋದದ್ದಲ್ಲ, ಆಕ್ರಮಣ. ಬೀಗಿ ನಿಂತವರನ್ನು ಮೆಟ್ಟಿ ಹೋಗಿದ್ದೇನೆ, ಹೌದಾ? ದಾಟಿ ಹೋಗಿದ್ದೇನೆ, ಹಾರಿ ಹೋಗಿದ್ದೇನೆ, ತೂರಿ ಹೋಗಲಿಲ್ಲ. ಇದು ಪ್ರವೃತ್ತಿ. ಈ ಪ್ರವೃತ್ತಿಯನ್ನು ಒಪ್ಪಿಕೊಂಡ ಮೇಲೆ, ಎಲ್ಲ ಈ ಬೆಂಕಿಯೇ, ನೀನು ಬಿಸಿಯನ್ನು ಇನ್ನು ಮುಂದೆ ಬಿಸಿಯಾಗಿರಬಾರದು ಅಂತ ಹೇಳಿದರೆ ಬೆಂಕಿ ಯಾರಿಗೆ? ಹೇಗೆ ಆಯಾಯ ವಸ್ತುವಿಗೆ ಅದರದ್ದೇ ಆದ ಗುಣ ಉಂಟಾ, ನನಗೂ ನನ್ನನ್ನು ರೂಪಿಸುವಲ್ಲಿ ಯಾವ ಆಶಯದಿಂದ ರೂಪಿಸಿದ್ದಾರೆ, ನನ್ನನ್ನು ಪಡೆಯುವಲ್ಲಿ ಯಾವ ಆಶಯದಿಂದ ಹೆತ್ತಿದ್ದಾರೆ. ತುತ್ತು ಕೊಡುವಾಗ, ಪಾನಕ ಕೊಡುವಾಗ, ಬಟ್ಟೆ ತೊಡಿಸುವಾಗ, ಯಾವುದು ಮಾಡುವಾಗಲೂ ಒಂದು ಆಶಯ ಇರುವುದಿಲ್ವ, ಏನಾಗಬೇಕಿವ ಅಂತ. ಒಂದು ಶಿಲೆಯಲ್ಲಿಯೋ ಕಾಷ್ಟದಲ್ಲಿಯೋ ಒಂದು ಮೂರ್ತಿಯನ್ನು ಶಿಲ್ಪವನ್ನು ಕೆತ್ತುವಾಗ ಆ ಶಿಲ್ಪಿಗೊಂದು ಆಶಯ ಇರ್ತದೆ, ಇದೇನಾಗಬೇಕು ಅಂತ. ನನ್ನನ್ನು ಕಡೆದು ಕೆತ್ತಿ ತಿದ್ದಿ ತೀಡಿ ತಿಕ್ಕಿ ನನ್ನನ್ನು ರೂಪುಗೊಳಿಸಿದ ಆಶಯ ಏನು ಹೇಳು? ಏನು? ಹೀಗಾಗಬೇಕು. ಹೀಗೆ ರಾವಣ ಹೀಗೆ ಇರಬೇಕು. ಈಗ ನೀವು ಬಂದು ಯಾಕೆ ಇದು ಹೆತ್ತವಳೆ ಬಂದು ಹೇಳಿದ್ರು ಒಪ್ಲಿಗತ್ತಲ್ಲ, ನೀನು ಕೆತ್ತಿದ್ದು ಹೀಗೆ, ಏನಾಗಿ ಕೆತ್ತಿದ್ದಿ ನನ್ನನ್ನು, ಯಾವುದಾಗಿ ಕಂಡಿದ್ದಿ ನೀನು? ಇವತ್ತು ಒಂದು ಇದಲ್ಲ, ಬೆಣ್ಣೆ ಮುದ್ದೆ ಕಲ್ಲು ಬಂಡೆ ಆಗಲಿಕ್ಕುಂಟ? ಕಲ್ಲು ಬಂಡೆಯನ್ನು ಒಡೆದ್ರೆ ಕಲ್ಲಿನ ಚೂರಾಗಬಾರದು ಹೊರತು ಬೆಣ್ಣೆಯ ಗಿಣ್ಣಾಗಲಿಕ್ಕುಂಟ ಹೇಳು? ಕಡೆದು ಕೆತ್ತಿದವರು ಈ ಸ್ವಭಾವವನ್ನೇ ಆಲೋಚನೆ ಮಾಡಿದ್ದಾನೆ. ಹಾಗಾದ ಕಾರಣ ಶಿವಲಿಂಗದಲ್ಲಿ ನಾರಾಯಣ ದೇವರನ್ನು ಪೂಜೆ ಮಾಡಿಯೂ ಪ್ರಯೋಜನ ಇಲ್ಲ, ಅಥವಾ ಶಿವಲಿಂಗಕ್ಕೆ ಒಂದು ಇಷ್ಟುದ್ದದ್ದು ಎಂಥದೋ ತಂದು ಹೀಗೆ ಹಚ್ಚಿದರೆ ಅದು ಗಣಪತಿ ಆಗಲಿಕ್ಕೂ ಇಲ್ಲ. ಇದು ರಾವಣತ್ವ, ಕಡೆದು ಕೆತ್ತಿದ್ದು ಹೀಗೆ. ಈಗ ಬಂದು ನೀವು ಇಲ್ಲ ಇದನ್ನು ತಿದ್ದುಪಡಿ ಮಾಡೋಣ, ಆವಾಗ ಆ ಮೂಲ ಮೂರ್ತಿ ಅದು ಭಿನ್ನವಾಗಿ ಒಡೆದು ಹೋದೀತು ಹೊರತು ಅದರಲ್ಲಿ ಮತ್ತೊಂದು ಸಾನ್ನಿಧ್ಯವನ್ನು ಆರೋಪಿಸಲಿಕ್ಕಾಗ್ತದೆ ಅಂತ ನೀವು ತಿಳಿಯುವುದು ಬೇಡ. ಇದು ಹೀಗೆ. ಸೂರ್ಯನಿಗೆ ಮೋಡ ಬಂದರೆ ಮರೆಯಾಗಬಹುದು, ಆದರೆ ಚಂದ್ರನಾಗುವುದಕ್ಕಿಲ್ಲ. ಚಂದ್ರನಿಗೆ ಕಿರಣ ಹೆಚ್ಚಾದರೆ ಸೂರ್ಯನಾಗುವುದಕ್ಕೂ ಇಲ್ಲ. ಅವ ಮಾರ್ಥಾಂಡ, ಇವ ಹಿತಾಂಶು. ಇದು ಜಗತ್ತಿನ ನಿಯಮ. ನಿಯಮವನ್ನು ಮೀರಿ ಯಾರೂ ಇಲ್ಲ. ಹುಟ್ಟುವಾಗಲೇ ಹೀಗೆ ಪಡ್ಕೊಂಡು ಹುಟ್ಟಿದ್ದೇನೆ, ಹೀಗೆ ಬೆಳೆದಿದ್ದೇನೆ. ಎಷ್ಟು ಬೆಳೆದಿದ್ದೇನೆ? ಬೆಳೆಯಬಾರದಷ್ಟು ಬೆಳೆದಿದ್ದೇನೆ. ಹಾಗಲಕಾಯಿ ಹತ್ರ ಕಹಿ ಯಾಕೆ ಅಂತ ಕೇಳಲಿಕ್ಕಿಲ್ಲ, ಅದನ್ನು ಸೃಷ್ಟಿ ಮಾಡಿದ ದೇವರ ಹತ್ರ ಕೇಳಬೇಕು. ಅದನ್ನು ತಿನ್ನಬೇಕು ಅಂತಾದರೆ ದೇವರು ಸೃಷ್ಟಿ ಮಾಡಿದ ಕಬ್ಬಿನಿಂದ ರಸ ತೆಗೆದು ಮಾಡಿದ ಬೆಲ್ಲ 2 ತುಂಡು ಹಾಕುವ ಅದಕ್ಕಟ್ಟೆ. ಹಾಗಲಕಾಯಿಗೆ ಬೆಲ್ಲದ ಕಟ್ಟೆ ಕಟ್ಟಿ ಬೆಲ್ಲದ ನೀರಿದ್ರೆ ಹೌದಾ ಅದು ಕಬ್ಬಾಗ್ಲಿಕ್ಕುಂಟಾ? ಇಲ್ಲ. ರಾವಣ ಹೀಗೆ ಇಂದು ರಾಮ ಲಕ್ಷ್ಮಣರ ರಣದ ಕೆಳಹಿ ನೀನು ಹೇಳಿದೆಯಲ್ಲ, ಲಕ್ಷ್ಮೀಪತಿ
ದಶರಥನ ಮಗ, ಮೈಗೆ ಗಾಯ ಆದರೆ ನೋವಾಗ್ತದೆ, ಹೆಂಡತಿಯನ್ನು ಕಳ್ಕೊಂಡ್ರೆ ಕಣ್ಣೀರು ಬರ್ತದೆ. ನಾನು ಈಗ ನಿನ್ನನ್ನು ಬಿಟ್ಟು ಸುದೀರ್ಘ ಸಮಯ ಇದ್ದೆ ಊರಿನ ಹೊರಗೆ, ನನ್ನ ಕಣ್ಣೀರು ಹಾಕಿದ್ದುಂಟ. ಹೆಂಡತಿಯನ್ನು ನೋಡಿದೆ ತುಂಬ ಸಮಯ ಆಯಿತು ಅಂತ. ಇಂದ್ರಿಯ ನಿಗ್ರಹ ನನಗೆ ಹೆಚ್ಚ, ನೀವೆಲ್ಲ ಹೇಳೋ ರಾಮನಿಗೆ ಹೆಚ್ಚ. ಮರ ಗಿಡ ಬಳ್ಳಿಗಳನ್ನು ಅಪ್ಪಿಕೊಂಡು ಸೀತಾ ಸೀತಾ ಹೇಳುತ್ತಿದ್ದ. ನಾನು ಅಪ್ಪಿಕೊಂಡವರನ್ನೆಲ್ಲ ಮಂಡೋದರಿ ಹೇಳಿದ್ದೇನೆ, ನಾನು ಹೇಳೋದಿಲ್ಲ. ನನಗೆ ಮಂಡೋದರಿ ಯಾರು ಬೇರೆಯವರು ಯಾರು ಅಂತ ಗೊತ್ತುಂಟು, ಹತ್ತಿರ ಬರುವಾಗಲೇ ಗೊತ್ತಾಗ್ತದೆ. ಇದು ರಾವಣ. ಆಮ ಕಾಳು ಹೌದೌದು, ಮುಳ್ಳಿನ ಮರ ಅಪ್ಪಿಕೊಂಡು ಸೀತಾ, ಸೀತೆ ಮುಳ್ಳಿನ ಮರವ, ಬ್ರಹ್ಮಾಧೀನ. ಮತ್ತೆ ನನಗೆ ನನ್ನ ಹೆಂಡತಿ ಯಾರು ಅಂತ ಯಾರೋ ಗೊತ್ತುಂಟು, ನಾನು ಹಿಡ್ಕೊಂಡು ಬಂದ ಇನ್ನೊಬ್ಬನ ಹೆಂಡತಿ ಯಾರ ಹೆಂಡತಿಯಿಂದ ಗೊತ್ತಿಲ್ಲ, ಮಂಡೋದರಿ ಅಲ್ಲ ಅಂತ ಗೊತ್ತುಂಟು, ಅಷ್ಟು ಪ್ರಜ್ಞೆ ಉಂಟು. ನಾನು ಮರಗಿಡ ಬಳ್ಳಿಗಳನ್ನು ಕಾಣುವಾಗ ಇಷ್ಟೆಲ್ಲ ಪ್ರಜ್ಞಾಶೂನ್ಯನಾಗುವುದಿಲ್ಲ. ಇದು ರಾವಣ ವಿವೇಕ ಇದು. ಹಾಂ, ನೀನು ನೋಡಿ, ರಾಮನ ವಿರೋಧ, ಸೀತೆಯನ್ನು ತಂದದ್ದು. ನಿನ್ನ ಹತ್ರ ಕೇಳ್ತೇನೆ, ತಾಟಕಿಯನ್ನು ಕೊಂದ ನಮ್ಮದ್ದೇ ಸೊತ್ತು, ಮಾರೀಚನ್ನು ಹಾರಿಸಿದ, ಸುಬಾಹು ಸತ್ತ, ನಾನು ಹಾರಿ ಬಿದ್ದನ? ಹದಿಹರೆಯದಲ್ಲಿದ್ದದಲ್ವ ಹೌದು ರಾಮ, ನನಗೆ ದಾಳಿ ಮಾಡಲಿಕ್ಕೆ ಆಗುದಿಲ್ವ? ಮಾಡಿದನ? ಆವಾಗ ಆಕ್ರಮಣ ಪ್ರವೃತ್ತಿ ಕಡಿಮೆ ಆಗಿದೆ. ಆಗಲಿ ಇರ್ಲೆತ್ಲಾಗಿ ಅರಸಕುಲದ ಮಕ್ಕಳಲ್ವ, ಬದುಕಲಿ, ನನಗೆ ಅನುಕಂಪ ಇಲ್ವಾ? ನಮ್ಮದ್ದೇ ಜನಸ್ಥಾನ ಮಂದ, ಸೀತಾವ್ಯಾಜ ಅಲ್ಲಿಂದ ಈಗ ಸುತೀಕ್ಷಣರ ಅಲ್ಲಿಗೆ ಮೊದಲೇ ಹೋಗಲಿಲ್ವ? ಸುತೀಕ್ಷಣರಲ್ಲೇ ಜನಾಂಗ ದ್ವೇಷವನ್ನು ಹೇಳಿದ್ದಾನೆ. ರಾಕ್ಷಸರನ್ನು ಕೊಂದು ಕೊಡ್ತೇನೆ. ಯಾಕೆ ದ್ವೇಷ? ದ್ವೇಷ ಯಾಕೆ ರಾಮನಿಗೆ? ಯಾಕೆ ಸುಮ್ಮನೆ ಮೂಗು ತುರಿಸಿದ್ದು? ಅಗಸ್ಯರ ಬಿಲ್ಲು ಕೊಡೋಗಳದಪ್ಪ ಬೇಡ, ಪ್ರತಿಜ್ಞೆ ಮಾಡಿದನ ನಾನು ಆಯುಧ ಮುಟ್ಟುವುದಿಲ್ಲ ಅಂತ. ಪುನಃ ಹೇಳ್ತಾನೆ, ಖಂಡ ಮುನಿಗಳ ಹತ್ರ ಹೇಳಿದ್ದು ರಾಕ್ಷಸರನ್ನು ಕೊಂದು ಕೊಡ್ತೇನೆ ಅಂತ. ತಾಟಕಿಯನ್ನು ಕೊಂದದ್ದಕ್ಕೆ ಪ್ರತೀಕಾರ ಮಾಡಲಿಲ್ಲ, ಸುಬಾಹು ಸತ್ತದ್ದಕ್ಕೂ ಪ್ರತೀಕಾರ ಇಲ್ಲ. ಆಮೇಲೆ ವಿರಾದ ನಮ್ಮ ಜಾತಿ ಮಕ್ಕಳನ್ನು ಕೆಲವು ಹೊಡೆದ, ಮತ್ತೊಂದು ಯಾರೋ ಅಧೋಮುಖಿ ಅಂತ ಯಾರೋ ಅವಳ ಮೂಗು, ಇವನಿಗೊಂದು ಹೆಣ್ಣು ಮಕ್ಕಳನ್ನು ಕಂಡ ತಕ್ಷಣ ಮೂಗು ಕೊಯ್ಯೋದು, ಕಿವಿ ಕೊಯ್ಯೋದು. ದುರ್ಬುದ್ಧಿ ಅಲ್ವ ಇದು? ಒಬ್ಬ ಸಜ್ಜನ ರಾಜಕಾರಣಿ, ಸೂರ್ಯವಂಶದ ರಘುವರ, ರಾವಣ ಒಬ್ಬ ಪ್ರತಿನಾಯಕ, ಬೇಕಾದ ಖಳನಾಯಕ ಇರಲಿ. ಶೂರ್ಪನಕ್ಕೆ ಎಂಥದ್ದೋ ಮೈ ಮೇಲೆ ಹೋದಳು, ನಾನು ಅವಳದ್ದು ಸರಿ ಅಂತ ವಾದ ಮಾಡೋದಲ್ಲ, ಅವಳಷ್ಟೇ. ಮತ್ತು ನಮ್ಮ ಹೆಣ್ಣುಮಕ್ಕಳು ಮೈ ಮೇಲೆ ಬೀಳದೆ ನಮ್ಮವರಿಗೆ ಎಚ್ಚರ ಆಗ್ತದ? ಸಂಜೆ ಆಗುವಾಗ ತೆಕ್ಕೊಂಡು ಮಲಗ್ತವೆ, ಹೌದಾ? ಅವಾಗ ಹೆಂಡತಿ ಮೈ ಮೇಲೆ ಬೀಳಬೇಕೆ, ಇವಳಿಗೆ ಪ್ರಜ್ಞೆ ಬರಬೇಕಿದ್ರೆ ನೀನಾ ಆಯಿತು. 9 ತಿಂಗಳಾಗುವಾಗ ಹೆರಿಗೆಗೆ ದಿವಸ ಆಯ್ತು ಹೇಳ್ತಾರೆ. ರಾಕ್ಷಸಿಯರು ಅಷ್ಟೇ. ಇವ ಯಾಕೆ ಹೇಳೋದು? ನಾನು ಕಿವಿ ಮೂಗು ಕೊಯ್ಯುವುದು, ಕಂಬಕ್ಕೆ ಕಟ್ಟಿ ಹಾಕೋದು, ಕರದೂಷಣರಿಗೆ ಹೇಳೋದು, ನೋಡಿ ನಿಮ್ಮದೊಂದು ತಿರುಗಾಡ್ತದೆ ಅಲ್ಲಿ, ಮೈ ಮೇಲೆ ಬೀಳುತ್ತದೆ, ಕರ್ಕೊಂಡೋಗಿ ಮರ್ಯಾದೆಯಲ್ಲಿ. ಆಗೋದಿಲ್ವ? 14,000 ಬಂಡವಾಳ ಸಣ್ಣ. ಈಗ ನನಗೆ ನಷ್ಟ ಆಗಲಿಲ್ಲ, ಬಂಡವಾಳ ಸಣ್ಣಗಳಿದ್ದು ನಾನು. ಕರದೂಷಣ ತ್ರಿಶಿರಾದಿಗಳು. ಇದು ಒಬ್ಬ ಮಹಾನಾಯಕ, ಧಾರ್ಮಿಕ, ಎಂಥದ್ದೇ ಇರಲಿ, ಅದು ಕ್ರಮಾದುವ ಕಳುದು ನಾನು, ಕ್ರಮಾದುವ. ಈಗ ನಾವಾದರೆ ಮಾಡ್ಬೋದು, ಯಾಕೆ? ನಾವು ಅದು ಮಾಡಲಿಕ್ಕಿದ್ದವರು. ಇಕ್ಷಾಕುಣಾಂ ಎಂಭೂಮಿ ಸಶೈಲವನ ಕಾನನ, ಈ ಅಧಿಕಾರದ ವ್ಯಾಪ್ತಿ ಇರುವವರು. ಈಗ ವಾಲ್ಯ ಎದೆಗೆ ಹೊಡೆದು ಕೇಳಿದ್ದಾನೆ, ಬದುಕಬೇಕೋ ಬೇಡವೋ ಹೇಳಿದ್ದಾನಂತ. ಈಗ ಶೂರ್ಪನಖಿ ಮೈ ಮೇಲೆ ಬೀಳುವಾಗ ಕೇಳಲಿಕ್ಕಾಗಲಿಲ್ವೋ? ಅದಕ್ಕಿಂತ ಮೊದಲು ಅದು ವಾಲಿಗಾಗೋ ಯಾಕೆ? ದಾಕ್ಷಿಣ್ಯ. ಒಂದು ಕಡೆ ಎಂದು ಹೇಳ್ತಾನೆ, ತಮ್ಮನ ಹೆಂಡತಿಗೊಂದಿದೋ ಅವನನ್ನು ಕೊಲ್ಲಬೇಕು, ವಿಚಾರಣೆ ಮಾಡಲೇಬೇಕು, ವಿಚಾರಣೆ ಮಾಡಬೇಕು ಅಂತ ಇಲ್ಲ. ಹಾಗೆಂತ ಎದೆಗೆ ಬಾಣೋಡುದು ಬದುಕಬೇಕು ಅಂತ ಉಂಟಾ? ಹಾಗಾದರೆ ಜನ ಮೆಚ್ಚಿಸುವುದು, ಬದುಕಲಿಕ್ಕೆ ಅವನ ರಕ್ತ ಪೂರ ಹರಿದೋಗಿದೆ, ನಿತ್ರಾಣಾಗಿದ್ದಾನೆ, ಜನ ಮೆಚ್ಚಿಸುವುದು. ನೋಡಿ, ರಾಮ ವಾಲಿಗೆ ಅನುಗ್ರಹ ಮಾಡಿದ್ದಾನೆ, ಮುಂದಿನ ಬದುಕಬೇಕೆಂಬ ಆಸೆ ಉಂಟಾ? ಹೇಗೆ ರಾಜಕಾರಣ ರಾಮನ ಹತ್ರ ಉಂಟು, ನನ್ನ ಹತ್ರ ನಡೆದಿದ್ದ. ಕಮ್ಮರನ ಹತ್ರ ಸೂಜಿ ವ್ಯಾಪಾರ ಮಾಡಿದ್ರೆ ಹೇಗೆ ರಾಮ? ನಾನು ಕಬ್ಬಿಣದ ಕೆಂಪು ಮಾಡಿ ಬಡ್ದು ಆಕಾರ ಕೊಡುವವ, ನನ್ನ ಹತ್ರ ಸೂಜಿ ಇಟ್ಕೊಂಡು ಬಂದರೆ. ಅದಕ್ಕಾಗಿ ಒಂದು ನೀನೌದು ಹೇಳಿದ್ದಾನು. ಸೀತೆಯತ್ತು ದೊಡ್ಡ ಪ್ರೀತಿ ರಾಮನಿಗಿರಲಿಲ್ಲಂತೆ.
ಯಾರು ಹೇಳಿದ್ದು ಅಂತ ಕೇಳಬೇಡ, ನಿನ್ನ ಹತ್ರ ಮಾತ್ರ ಹೇಳಿದ್ದು ನಾನು. ನಿಮಗೆ ಬಂದಿದೆ ಸುದ್ದಿ. ಮಿಥಿಲೆ, ಆ ಪ್ರದೇಶದಲ್ಲಿ ಹೆಣ್ಮಕ್ಕಳು ಸಾಧಾರಣ ರೂಪವತಿಯರಲ್ಲ. ರಾಮನ ಸೌಂದರ್ಯಕ್ಕೆ ಇವಳು ಸಾಲದು. ಹೇಳಿ ಕೇಳಿ ಮಣ್ಣಿನಡಿಯಲ್ಲಿ ಸಿಕ್ಕಿದ್ದು. ಯಾರು ಪೆಟ್ಟಿಗೆಯಲ್ಲಿ ತುಂಬಿಸಿಟ್ಟದ್ದು ಅಂತಲೂ ಗೊತ್ತಿಲ್ಲ, ಎಲ್ಲಿಂದ ಬಂದದ್ದು ಅಂತಲೂ ಗೊತ್ತಿಲ್ಲ. ಸರಿಯಾಗಿ ಜಾತಕ ಉಂಟಾ? ಯಾವ ಜಾತಕ ಮಾಡೋದು? ಹೊಟ್ಟೆಯಿಂದ ಹೊರಗೆ ಬಂದ ಮುಹೂರ್ತವ, ಪೆಟ್ಟಿಗೆ ಸಿಕ್ಕಿದ ಮುಹೂರ್ತವ, ಅಥವಾ ನೇಗಿಲು ಕೊಟ್ಟ ಮುಹೂರ್ತವ? ಜಾತಕ ಮಾಡಲಿಕ್ಕೆ ಒಂದು ಮುಹೂರ್ತ ಬೇಡುವ? ಹೌದಪ್ಪ. ಜಾತಕ ಇಲ್ಲದೆ ಮದುವೆ ಆಗುದು ಯಾರು? ಅದಕ್ಕೆ ಎಲ್ಲಿಯೋ ಅಟ್ಟದಲ್ಲಿದ್ದ ಹಳೆ ಬಿಲ್ಲನ್ನು ತಂದಿಟ್ಟ. ಅದನ್ನು ಹೆರೆಯೇರಿಸಿದವನಿಗೆ ಅದು ಹಳೆ ಬಿಲ್ಲು. ರಾಮ ಗಲ್ಲಕ್ಕಿಟ್ಟು ಬಗ್ಗಿಸುವಾಗ ಪಟಕ್ಕ ತೊಳೆಯಿತು. ಇದನ್ನು ದಿವ್ಯ ಭವ್ಯ ಅಂತ ಹೇಳಲಿಕ್ಕೆ ಈ ಗಡ್ಡ ಬೆಳ್ಳಗೆ ಆದ ವಸಿಷ್ಠರು ತಲೆ ಆಡಿಸಲಿಕ್ಕೆ ವಿಶ್ವಾಮಿತ್ರರು. ಒಬ್ಬರಿಗೊಬ್ಬರು ಸರಿ ಇರಲಿಲ್ಲ ಅಲ್ಲಿವರೆಗೆ. ರಾಮನನ್ನು ಇಬ್ಬರು ಸಹ ಒಟ್ಟಿಗೆ ಸೇರಿದರು. ಕೇಳಿದವರು ವಿಶ್ವಾಮಿತ್ರರು, ಸಲಹೆಯನ್ನು ಕೊಟ್ಟವರು ವಸಿಷ್ಠರಲ್ಲ. ಅವರಿಗೇನು ಸಿಟ್ಟು ಬಂದದ್ದು? ವಿಶ್ರವಸು ಮಹಾಮುನಿಗಳ ಮಗ ಲೋಕೋತ್ತರವಾಗಿ ಬೆಳೆದನಲ್ಲ, ನಮ್ಮ ಮಕ್ಕಳು ಯಾರು ಹೀಗೆ ಬೆಳೀಲಿಲ್ಲಲ್ಲ. ಅದು ಜಾತಿ ಮಾತು ಸರಿಯಾ? ಋಷಿಮುನಿಗಳೊಳಗಿದ್ದು ತಿರುಗಿ ಬಿದ್ದರು ನಮಗೆ. ನೀ ಆಲೋಚನೆ ಮಾಡೋದನ್ನೆಲ್ಲ. ಬರುವುದು ಬೇಡ ಹೇಳಿದನಂತೆ ರಾಮ ಸೀತೆ ಹೊರಡುವಾಗ. ಓ, ನಾನು ಗಂಡು ವೇಷಕ್ಕೆ ಮದುವೆ ಮಾಡಿದ್ದು ಅಂತ ತಿಳಿದಿದ್ದೇನೆ. ಇದು ಒಂದು ಒಳ್ಳೆಯ ಸತ್ಕುಲ ಪ್ರಸೂತೆಯಾದ ಹೆಣ್ಣಿಗೆ ತಲೆಗೋದಿತ ಗಂಡನ ಹತ್ರ ಹೇಳಲಿಕ್ಕೆ ಹೋಗ್ಲಿಕ್ಕಿಲ್ವ? ಹಾಗಾದ್ರೆ ಸೀತೆಯ ಹಿನ್ನೆಲೆ ಏನು? ಈಗ ನೀನು ಒಂದು ದಿವಸ ನನಗೆ ವಿರುದ್ಧ ಮಾತಾಡಿದ್ದೀಯಾ? ಇಲ್ಲ. ಸೀತೆ ರಾಮನಿಗೆ ವಿರುದ್ಧವೇ ಮಾತಾಡಿದ್ದಲ್ವ? ಅಗಸ್ಯರು ರಾಕ್ಷಸರನ್ನು ಕೊಂದು ಕೊಡ್ತೇನೆ ಅಂತ ಬಿಲ್ಲು ಕೊಡುವಾಗ ಸೀತೆ ಹೇಳಿದ್ದಂತೆ. ಯಾರು ಹೇಳಿದ್ದು ಅಂತ ನನ್ನ ಹತ್ರ ಕೇಳಬೇಡ, ನನಗೆ ಗಾಳಿ ಸುದ್ದಿ ಅದು. ಒಂದು ಯಾರೋ ಒಬ್ಬ ದೇವೇಂದ್ರ ಸಾಧುವಿನ ವೇಷ ಹಾಕಿ ಒಬ್ಬ ಅಹಿಂಸೆಯ ಪ್ರವೃತ್ತಿ ಇಲ್ಲಿರೋವನಿಗೆ ಸಣ್ಣ ಚೂರಿ ಕೊಟ್ಟ ಕಥೆ ಹೇಳಿದ್ರಂತೆ. ಮೊದಲು ಚಿಗುರು ಕೊಯ್ದ, ಆಮೇಲೆ ಎಲೆ ಕೊಯ್ದ, ಗೆಲ್ಲು ಕೊಯ್ದ, ಬುಡ ಕಡ್ದ, ಮರ ಸಾಯ್ತದೆ, ಮತ್ತೆ ಮನುಷ್ಯರನ್ನೇ ಕಡ್ದ ಸಾಧು ಒಂದು ಚೂರಿಯಲ್ಲಿ ಹೇಗೆ ಹಿಂಸಕನಾದ, ಪ್ರಾಣಿ ಹಂತಕನಾದ ರಾಮ. ನಿಮಗೆ ಜನಾಂಗ ದ್ವೇಷ, ಆಯುಧ ಬಂದ ಕೂಡಲೇ ಸಿಟ್ಟು ಬರ್ತದೆ ಅಂತ ಹೆಂಡತಿ ಹೇಳಿದ್ದಾಳೆ. ಒಂದು ದಿವಸ ನೀನು ನನ್ನ ಹತ್ರ ಹೇಳಿದ್ಯಾ, ಈಗ ಸಜ್ಜನಿಕೆ ನಿನ್ನದ್ದು ಹೆಚ್ಚು ಸೀತೆ ಹೆಚ್ಚು? ನೀ ಹೇಳ್ತಿ ಲಕ್ಷ್ಮೀವತಿ, ಸೀತೆಯನ್ನು ಲಕ್ಷ್ಮಿ ಮಾಡೋದು ಅದಕ್ಕೆ ಹೇಳಿದ್ದು. ಭಾಗ್ಯಲಕ್ಷ್ಮಿ ನೀನು. ರಾಮನ ತಲೆ ಹಾಳು ಮಾಡಿದ್ದೆ ಅವಳು. ಬೇಡ ಬೇಡ ಹೇಳಲಿಲ್ವ? ಚಿನ್ನದ ಜಿಂಕೆ ಬೇಡ, ಇದು ಬೇಡ, ಅಲ್ಲ ತರಬೇಕು, ತರದಿದ್ರೆ ಸಾಯ್ತೇನೆ. ಗಂಡನ ಹತ್ರ ಹೆಂಡತಿ ಹೇಳುದು ದುರ್ಬುದ್ಧಿ ಅಲ್ವ ಇದು? ಪಾಪ ಲಕ್ಷ್ಮಣ ಒಳ್ಳೆವ, ಕುಂಭಕರ್ಣನಷ್ಟಲ್ಲ ವಿಷಯ ಹೇಳಿದ್ದು ನಾನು, ಆದರೆ ಒಳ್ಳೆ ರಾಮನ ಮಟ್ಟಿಗೆ ಒಳ್ಳೆಯವನೇ. ಅವ ಒಂದು ಎಂಥದ್ದು ಹೇಳಿದ್ಲಂತ ಅವನ ತಾಯಿ ಹೊರಡುವಾಗ, ಸೀತೆಯಲ್ಲಿ ನನ್ನನ್ನು ಕಾಣಬೇಕು, ರಾಮನಲ್ಲಿ ದಶರಥನನ್ನು ಕಾಣಬೇಕು, ಅಯೋಧ್ಯೆಯನ್ನು ಅಡವಿಯನ್ನು ಅಯೋಧ್ಯೆ ಅಂತ ತಿಳಿಬೇಕು. ಅವ ಹೇಳ್ತಾನೆ, ಅಲ್ಲಮ್ಮ, ಇದು ಮಾಯೆ, ರಾಕ್ಷಸರದ್ದು, ನೀ ತಲೆಬಿಸಿ ಮಾಡಬೇಡ. ರಾಮನ ಯೋಗ್ಯತೆ ಗೊತ್ತುಂಟು. ಮುಕ್ಕಾಲು ಮುಹೂರ್ತಗಳಿಗೆ ಅಲ್ಲಿ 14,000 ರಾಕ್ಷಸರು ಕರದೂಷಣ ತ್ರಿಶಿರರನ್ನು ಕೊಂದು ಕಳೆದು ಮುಖದಲ್ಲಿ ಬೆವರುಂಟು ಅಂತ ನೋಡಿದ ರಾಮನ ಹೆಂಡತಿ ಇವಳು ಲಕ್ಷ್ಮಣನ ಹತ್ರ, ಹೌದು ನೀನು ಭರತನ ಜನ, ರಾಮ ಬಾರದೇ ಇದ್ರೆ ನನ್ನನ್ನು ಅನುಭವಿಸಬಹುದು ಅಂತ ನಿನಗೂ ಉಂಟು. ಇದು ಯಾವ ಹುಳಿಮಾನಕಾಯಿ ತಿಂದು ದುರ್ಬುದ್ಧಿ ಬಂದದ್ದು ಕಾಡಿನಲ್ಲಿ ಸೀತೆಗೆ? ಲಕ್ಷ್ಮಣನ ಹತ್ರವೇ ಶಂಕೆ ವ್ಯಕ್ತಪಡಿಸಿದ್ದಾಳೆ. ಒಂದು ಸತ್ಕುಲ ಪ್ರಸೂತೆಯಾದಂತಹ ಹೆಣ್ಣಿಗೆ ಮೈದುನನಲ್ಲಿ ಆ ಶಂಕೆ ಬರಬಹುದಾ? ಬರಕೂಡದಿತ್ತಲ್ಲ. ಇದನ್ನು ಮರದ ಅಡ್ಡ ನಿಂತುಕೊಂಡು ನಾನೇ ಕಿವಿಯಾರೆ ಕೇಳಿದ್ದು. ಮತ್ತೆಲ್ಲ ನಾನು ವೇಷ ಕಟ್ಟಿ ಹೊರಟದ್ದು, ಗಡ್ಡೆಲ್ಲ ಕಟ್ಟಿಕೊಂಡು. ಇಲ್ಲದಿದ್ದರೆ ರಾಮ ಹೋಗ್ತಾನೆ, ಲಕ್ಷ್ಮಣನು ಹೋಗ್ತಾನೆ, ನಾನು ಗಡ್ಡ ಕಟ್ಟಬೇಕಾದಿತ್ತು ಅಂತ ನನಗೆ ಗೊತ್ತಿದ್ದದ್ದೆಗೆ. ನಾನು ಹೊರಡುವಾಗಲೇ ಗಡ್ಡ ಎಲ್ಲ ಹಿಡ್ಕೊಂಡು ಹೊರಟಿದ್ದೇನೆ, ಈ ಸಲ ಗಡ್ಡ ಕಟ್ಟಬೇಕಾಗ್ತದೆ ಅಂತ. ಹಾಗಾದರೆ ಮಾರೀಚನ ಮಾಯೆಯ ಜಿಂಕೆ ಸೀತೆಯನ್ನು ಹೀಗೆ ಹೇಳುವಂತೂ ಮಾಡಿತು. ನನ್ನ ಮಾಯೆಯೇ ಮಾರೀಚ, ಆ ಮಾಯೆ ಸೀತೆಗೆ ಮರಳುಗೊಳಿಸಿತು. ಹೌದಾ? ಈ ರಾಮನಿಗೆ ಮಾಯೆ ಸೀತೆ, ಇವನು ಮರುಳನಾದ. ಆ ಮಟ್ಟಿಗೆ ಲಕ್ಷ್ಮಣ ಮರುಳನಾಗಲಿಲ್ಲ. ಬಾಣದ ತುದಿಯಲ್ಲಿ 7 ಗೆರೆ ಎಲ್ಲ ಎಳೆದ,
ಹಣೆ ಬರ ಸರಿ ಇಲ್ಲದಿದ್ದರೆ ಯಾವ ಗೆರೆ ಈ ಗೆರೆ ಸರಿಬೇಕು, ಇಲ್ಲಿ ಎಳೆದ ಗೆರೆ ಸರಿಬೇಕಾದಲ್ಲ. ಅವನ 7 ಗೆರೆ ನಡೆಯಿತ, ನನ್ನ ಈ ಗೆರೆಯಲ್ಲಿ ನಡೀಲಿಲ್ಲಲ್ಲ. ಆದರೂ ಲಕ್ಷ್ಮಣನಿಗೆ ಗೊತ್ತಾಗಿದೆ ಇದು ಕಳರ ಮಾಯೆ, ರಾಕ್ಷಸನ ಮಾಯೆ ಅಂತ ಲಕ್ಷ್ಮಣನಿಗೆ ಗೊತ್ತಾಗಿದೆ. ಹಾಗಾದ್ರೆ ಗೊತ್ತಾಗಿದೆ, ಇಲ್ಲದಿದ್ದರೆ ಗೆರೆ ಎಳೆಯುವುದು ಯಾಕೆ? ಈಗ ಲಕ್ಷ್ಮಣನಿಗೆ ಗೊತ್ತಾಗಿದ್ದರೆ ರಾಮನಿಗೆ ಗೊತ್ತಾಗಿರ್ಬೇಕು. ಆದರೆ ಇವಳ ಗೆರೆ ಸರಿ ಇಲ್ಲ, ಅವ ಎಂತ ಗೆರೆ ಹೇಳಿದ್ರು ಅವಳು ಬಂದದ್ದೇ ಅಲ್ಲ. ಅಲ್ಲ, ಕೆಲವರಿಗೆ ಗೊತ್ತಾದ ಮೇಲೂ ಅವರು ಸುಮ್ಮನಿದ್ದಾರೆ ಅಂತಾದ್ರೆ ಅದರೊಳಗೆ ಇನ್ನೇನು ಇರ್ತದೆ ಅಂತ ಇಲ್ಲ, ಗೊತ್ತಾಗುವಾಗ ಹೊತ್ತಾಗಿದೆ ಅಷ್ಟೇ. ನಾನು ಹೊತ್ತಾಗಿದೆ ಅವಳನ್ನು ಗೊತ್ತಾಗುವಾಗ. ನೀವು ಹೊತ್ತಾದ್ದರಿಂದಲೇ ಅಲ್ಲೋ ಇಷ್ಟು ರಾವಣ ಮಾಯೆಯ ಮುಂದೆ ಯಾವ ಮಾಯೆಯೂ ಇಲ್ಲ. ನೀ ಸುಮ್ಮನೆ ಲಕ್ಷ್ಮೀಪತಿ ಲಕ್ಷ್ಮೀಕಾಂತ, ನನ್ನ ಭಾಗ್ಯಲಕ್ಷ್ಮಿ ಮಂಡೋದರಿ, ಸುಮ್ಮನೆ ಈ ಜಟಾವಲ್ಕಲಧಾರಿಯಾಗಿ ಈ ವೃತ್ತವಾಗಿ ಬಿಲ್ಲು ತಕೊಂಡು ಬಂದು ಆ ಹಳೆ ಬಿಲ್ಲನ್ನು ಮುರಿದು ಈ ಸೀತೆಯನ್ನು ಯಾರಿಗೆ ಕೊಡುದು ಅಂತ ತಲೆಬಿಸಿಯಾಗಿ ಆ ಜನಕ ಆ ಹಳೆ ಬಿಲ್ಲನ್ನಿಟ್ಟು, ಹೌದಾ, ಇದು ಯಾವುದು ಅವಳಿಗಲ್ಲ. ಅಂತಹ ರಾಮ ಲಕ್ಷ್ಮಣರನ್ನು ಕೆಡಹಿ ನನ್ನ ದದು ಕಳ್ಕೊಂಡವರಿಗೆ ಬಗ್ಗೆ ತಲೆಬಿಸಿ ಮಾಡುವುದಲ್ಲ. ನಾನಿದ್ದೇನಲ್ಲ ಇಲ್ಲಿ ಹೋಮ ಮುಖದಿಂದ. ಏನು ನಾನು ಯಜ್ಞ ವಿರೋಧಿಯ? ನನಗೆ ಒಳ್ಳೆಯದಲ್ಲ ಮಾಡುವ ಯಜ್ಞ. ದೇವತೆಗಳ ಪುಷ್ಟಿ ಕೊಡುತ್ತಾರೆ, ಆ ಯಜ್ಞ ಮಾಡಬೇಡಿ. ನನಗೆ ಒಳ್ಳೆಯದಾಗ್ತದೆ, ಆ ಯಜ್ಞ ಮಾಡಿ. ಅದಕ್ಕಾಗಿ ಅಳಿದವರನ್ನು ಎಬ್ಬಿಸ್ತೇನೆ ಹೋಮ ಮುಖದಿಂದ. ಯಾರ್ಯಾರು ಕಣ್ಣೀರಿಳಿಸ್ತಾ ಇದ್ದಾರೆ, ಪ್ರತಿಯೊಂದು ಅಂತಃಪುರದಲ್ಲಿ ಕಣ್ಣೀರು, ಕೂಗು, ದುಃಖ ಕೇಳುತ್ತದೆ ಮಂಡೋದರಿ. ಅವರು ಉತ್ತರವನ್ನು ಬಯಸ್ತಾರೆ. ಕ್ಷಣಕ್ಕಾದರೂ ಯಾರಿಗಾಗಿ ಕಣ್ಣೀರು ಹಾಕ್ತಾರೆ? ಮಗನಿಗಾಗಿಯೋ? ಆ ಮಗನನ್ನೊಮ್ಮೆ ತೋರಿಸಿಯೇನು ನೋಡು. ಅವ ಅನುಭವಿಸ್ಲಿಕ್ಕೆ ಆಗ್ತದೆ ಅಂತೆಲ್ಲ ತೋರಿಸಿಯೇನು? ಗಂಡನಿಗಾಗಿ ಕಣ್ಣೀರಿಳಿಸ್ತೇನೆ ನೋಡು, ನಿನ್ನ ಗಂಡ ನೋಡೊಮ್ಮೆ. ಅಪ್ಪನಿಗಾಗಿ ಕಣ್ಣೀರಿಳಿಸ್ತೇನೆ ನೋಡು, ಮಗನಿಗಾಗಿ ಕಣ್ಣೀರಿಳಿಸ್ತೇನೆ ನೋಡು. ಹೋಮ ಮುಖದಿಂದ ತಂದದ್ದು ಶಾಶ್ವತವಾಗಿ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಅವರ ದುಃಖ ಶಮನಗೊಳ್ಳಿಕ್ಕೆ ಅಷ್ಟು ಮಾಡ್ತೇನೆ. ಆ ವಿಶ್ವಾಸ ನನಗುಂಟು. ಅದಕ್ಕಾಗಿ ನೀನವರನ್ನು ದೇವರು ಮಾಡಲಿಕ್ಕೆ ಹೊರಡಬೇಡ. ಪ್ರಭು, ನಾನೊಂದು ಪ್ರಶ್ನೆ ಕೇಳಲ್ಲ ನಿಮ್ಮಲ್ಲಿ? ನೀನು ಪ್ರಶ್ನೆ ಕೇಳಬಹುದು. ಹೋಮ ಮುಖದಿಂದ ಅಳಿದವರನ್ನೆಲ್ಲ ಎಬ್ಬಿಸ್ತೇನೆ. ಇಂದ್ರಜಿತ್ವನ್ನು ತಂದು ಕೊಡ್ತೀರಾ? ಇಂದ್ರಜಿತ್ವನ್ನು ತಂದು ಕೊಡುವುದಕ್ಕೆ ಸಾಧ್ಯವೇ? ಅಗತ್ಯ ಇದ್ರೆ ಅದನ್ನು ಮಾಡಿ. ಏನು ಚಿತ್ರಣ ತಾನೆ, ನೋಟಕ್ಕೆ ಚಿತ್ರಣವಾಗಿ ತೋರಿಸುವುದು. ಹೌದು. ಮತ್ತೊಮ್ಮೆ ನಮ್ಮ ಮಗನನ್ನು ಕಾಣುವುದಕ್ಕೆ ಸಾಧ್ಯ. ಇಂದ್ರಜಿತ್ವನ್ನು ತಂದು ತೋರಿಸಿದರೆ ತೋರಿಸಬಹುದು. ಅವಾಗ ಇನ್ನೊಬ್ಬ ಲಕ್ಷ್ಮಣನು ಆಗಬೇಕು. ಅದೇ ಪ್ರಕರಣ ಅದೇ ಆಗ್ತದೆ. ರಾಮನ ತಪ್ಪನ್ನೇ ಎತ್ತಿ ಕಾಣಿಸುತ್ತಾ ಅಥವಾ ಅವನಲ್ಲಿ ತಪ್ಪನ್ನು ಆರೋಪಿಸುತ್ತಾ, ರಾಮನನ್ನು ಹಗುರವಾಗಿ ಕಾಣುತ್ತಾ, ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡೆಯಲ್ಲಿ ಎಲ್ಲ ಸಾಧನೆಗಳು ಇಷ್ಟು ಗಟ್ಟಿಯಾಗಿ ಉಂಟು ಅಂತ ಹೇಳುತ್ತಾ, ನೀವು ಹೇಳುವುದು ಸತ್ಯವನ್ನಲ್ಲ ಅಂತ ಗೊತ್ತು ಮಾಡಿಕೊಳ್ಳದವಳಲ್ಲ ಮಂಡೋದರಿ. ಸೀತಾ ಸ್ವಯಂವರದ ಪ್ರಕರಣದಿಂದ ನಿನ್ನೆ ಮೊನ್ನೆ ಇಂದ್ರಜಿತನ ವಧೆಯ ತನಕವೂ ನಾನು ವಿಮರ್ಶೆ ಮಾಡಬಲ್ಲೆ ಪ್ರಭು. ಅಷ್ಟೆಲ್ಲ ತಿಳಿಯದವಳಲ್ಲ. ಆದರೆ ನೀವು ಮಾಡುತ್ತಿರುವ ಸತ್ಯ ಅಲ್ಲ ಸ್ವಾಮಿ, ಇದು ಛಲ ಮಾಡುವುದಲ್ವ ಇದೀಗ? ಬೇಡದ ಛಲ ಅಲ್ವ ಇದೀಗ? ಇನ್ನೂ ಬಿಡು ಬಿಡು ಛಲ, ಎನ್ನ ನುಡಿಯೊಂದ ಮನ್ನಿಸಾರಾಘವನ ಪದಕೆರಗೂ ಮುನ್ನ ಮನ್ನಿಸಾರಾಘವನ ಪದಕೆರಗೂ ಮುನ್ನ ರಕ್ಷಿಸು ಮನ ರಾಮಚಂದ್ರ ನಿನಗಿನ್ನು ಭೀಕ್ಷಿಸನು ಸಗಜ ವಿಭೀಷಣ ಸುಗುಣ ಸಾಂದ್ರ. ಈ ಕ್ಷಣದೊಳವನಿ ಜಯಗೊಟ್ಟು ಮನ್ನಿಸಿ ನಿರಕ್ಷಿಸುವನ ಕರುಣಿ ನಿಜ ದಯವನಿಟು. ಇನ್ನು ಬಿಡು ಬಿಡು ಛಲ,
ಒಡಿದವರನ್ನೆಲ್ಲ ಮತ್ತೆ ಪಡೆಯಬಹುದು, ಪಡೆದರೂ ಸಾಧಿಸುವುದಕ್ಕೆ ಸಾಧ್ಯವಾಗದು. ಅನುಭವಕ್ಕುಂಟು ಅಂತ ನಾ ಹೇಳೋದಿಲ್ಲ. ಚಿತ್ರಣ ಮಗನನ್ನು ಒಮ್ಮೆ ಕಾಣಿಸಬಹುದು, ಆದರೆ ಅವನ ಸ್ವಂತಕ್ಕೆ ಯಾವ ಕಾಲಕ್ಕೂ ದೊರೆಯಲಾರ. ಆ ಸತ್ಯವನ್ನು ತಿಳಿಯದವಳಲ್ಲ ನಾನು. ಏನು ನನ್ನ ಹೃದಯದೊಳಗೆ ಮುಚ್ಚಿಟ್ಟುಕೊಂಡು ನನ್ನ ನಂಬಿಸುವುದಕ್ಕಾಗಿ ಆಡುವಂತಹ ಮಾತುಗಳು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಪ್ರಭು ನಾನು. ಯಾಕೆ ಛಲ? ಛಲಕದಲ್ಲಿ ಒಂದು ಸಾರ್ಥಕತೆ ಬೇಕೋ ಬೇಡುವ? ಮೊದಲೆಲ್ಲ ಆಗಿತ್ತು, ಆಗುವುದಿಲ್ಲ ಎನ್ನುವುದು ಸೀತಾಕಾಂತನ ಬರವಣಿಗೆ ನಿರ್ಧಾರವಾಯಿತು. ಅಷ್ಟೆಲ್ಲ ಆಕ್ಷೇಪಿಸಿರಲ್ಲ ರಾಮನ ಕುರಿತಾಗಿ. ದುರ್ಬಲನೇ ಹೌದಾಗಿದ್ದರೆ ಶತಯೋಜನ ಉದ್ದಕ್ಕಿರುವಂತಹ ಶರದಿಗೆ ಸೇತು ಬಂಧನ ಮಾಡಿ ಹೇಗೆ ಬಂದಾನು? ಎಲ್ಲಿ ಯುದ್ಧ ಹೂಡಿ ಇಂದು ನಿನ್ನೆಯ ತನಕವು ಗೆಲವನ್ನು ಹೇಗೆ ಸಂಪಾದಿಸ್ತಾನೆ? ನಾನು ರಾಮನನ್ನು ದುರ್ಬಲ ಅಂತ ಹೇಳಿದ್ದಲ್ಲ, ನನ್ನ ಪ್ರಾಬಲ್ಯ ಕಡಿಮೆ ಆಗಲಿಲ್ಲ. ನೀನು ತಲೆ ಲೆಕ್ಕ ಮಾಡಿ ಹೇಳಬೇಡ ಜನ ಕಡಿಮೆ ಉಂಟು ಅಂತ. ಛಲವನ್ನು ನನ್ನದು ಜನ ಮೆಚ್ಚಿಸುವುದಲ್ಲ, ಮತ್ತೆ ನನಗೆ ಸಂತೋಷ ಆಗಬೇಕು, ನಾನು ನಿರ್ವಹಿಸಿದ್ದು ಸರಿಯಾಗಿದೆ ಅಂತ. ಜನ ಇವತ್ತು ಮೆಚ್ಚುತ್ತಾರೆ, ನಾಳೆ ಹೇಳ್ತಾರೆ ಅದೊಂದು ಹೀಗಾಗಬೇಕಿತ್ತು ಅಂತ. ಅವರ ಹತ್ರ ಹೇಗೆ ಅಂತ ಕೇಳಿದರೆ ಹೇಗೆ ಅಂತ ಗೊತ್ತಿಲ್ಲ, ಹೀಗೆ ಆಗಬೇಕು ಹೇಳ್ತಾರೆ ಅಷ್ಟೇ. ಅವರಿಗೆ ಬೇಕಾದಾಗ ಅವರು ಹೇಳೋದು. ಸರಿ ತಪ್ಪುಗಳನ್ನು ಅವರವರ ಮತಿಯ ಮಿತಿಯೊಳಗೆ ವಿಮರ್ಶೆ ಮಾಡುವುದು ಬಿಟ್ಟರೆ ಹೌದಪ್ಪ. ಒಬ್ಬ ಕೈ ಹೀಗೆ ಉರಿ 3 ಸಲ ತಕ್ಕೊಂಡ, ಮತ್ತೊಬ್ಬ ಹೀಗೆ ಮಾಡಿಕೊಂಡು ಅವನಿಗೆ ಅಜೀರ್ಣ ಆಗಿದೆ, ಹೀಗೆ ಕೂತವ 3 ದಿವಸ ಆಯ್ತು ಅನ್ನ ನೋಡೋದು ಅಷ್ಟೇ. ಹೌದು, ಕೈ ಉರಿ ಊಟ ಮಾಡಬಾರ್ದು ಅಂತಲೂ ಅವನಿಗೆ ಗೊತ್ತಿರುವುದಿಲ್ಲ. ಅಡುಗೆ ಮಾಡುವ ಯಾವಾಗಲೂ ಹಾಳು ಮಾಡೋದಿಲ್ಲ, ಯಾಕೆ ಅವನು ಅದನ್ನೇ ಉಣ್ಣೋದು. ಹಾಗಾಗಿ ಅವರ ಮೇಲೆ ಆಕ್ಷೇಪ ಮಾಡಲಿಕ್ಕಿಲ್ಲ. ಇವನಿಗೆ ನಾಲಿಗೆ ರುಚಿ ಎಷ್ಟುಂಟು, ಹೊಟ್ಟೆ ಹಸಿವು ಎಷ್ಟುಂಟು ಅಂತ ಮುಖ್ಯ. ಪ್ರಭು, ನನಗಂತೂ ನಿಮ್ಮ ನಡೆಯಲ್ಲಿ ಕಾಣಿಸುವುದೆಲ್ಲ ಛಲ. ಮತ್ತೆಂದು ಪಡೆದುಕೊಳ್ಳಲಾಗದ ಸ್ಥಿತಿಯನ್ನು ಅವ ತಂದಿದ್ದಾನೆ ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅಂದರೆ ಯುದ್ಧ ಮಾಧ್ಯಮವೂ ಹೌದು, ಅದರ ಪೂರ್ವದಲ್ಲಿ ನಡೆದಂಥ ಒಂದೊಂದು ಪ್ರಕರಣವನ್ನು ನಾವು ತಿಳಿಯುತ್ತಾ ಹೋದಂತೆ ನಮಗರ್ಥವಾಗ್ತದೆ. ಪಡೆಯಲಾಗದ್ದನ್ನು ಪಡೆದೇನು ಮಾಡಿಯೇನು ಎನ್ನುವಂಥ ಹುಚ್ಚು ಸಾಹಸ ಇದೆಯಲ್ಲ, ಅದಕ್ಕೇನು ಹೇಳಬೇಕು? ಬೇಡ, ಆ ಛಲ ಬೇಡ ಸ್ವಾಮಿ. ಇನ್ನು ಬಿಡು ಛಲವನ್ನು. ಮಂಡೋದರಿ, ನೀನು ಸ್ವಭಾವವನ್ನು ಬಿಡು ಅಂತ ಹೇಳಿದಾಗ ಆಗ್ತದೆ. ಅದ್ಯಾಕೆ? ಒಂದು ವ್ಯಕ್ತಿತ್ವಕ್ಕೊಂದು ಸ್ವಭಾವ ಇಲ್ವೋ? ಬೆಂಕಿ ಹತ್ರ ಬಿಸಿ ಬಿಡು ಹೇಳಿದಾಗ ಅದು, ಗಾಳಿ ಹತ್ರ ಬೀಸುವ ಗುಣ ಬಿಡು ಅಂತ ಹೇಳಿದಾಗ ಅದು. ಸ್ವಭಾವವನ್ನು ಬಿಡುವುದು ಒಂದು. ಈಗ ರಾಮನನ್ನು ಆಕ್ರಮಣ ಮಾಡುತ್ತಾ ಯುದ್ಧಕ್ಕೆ ತೊಡಗಿದವ ನಾನು ರಾಮ ಪ್ರಬಲ ಅಲ್ಲ ಅಂತ ಹೇಳುವುದಲ್ಲ, ಪ್ರಬಲನೇ ರಾಮ. ಆದರೆ ರಾಮನನ್ನು ನೀವು ಒಂದು ಲಂಕಾಭಿಯೋಗ ಮಾಡಿದ್ದಾನೆ, ಯುದ್ಧ ಮಾಡಿದ್ದೇನೆ ಅಂತ ಇದು ಮಾಡಿದರೆ, ಹೋರಾಟದ ಕಣದಲ್ಲಿ ನನ್ನ ಬದುಕಿನ ಇತಿಹಾಸವನ್ನು ಅವಲೋಕನ ಮಾಡು. ಹೋರಾಟ ಕಡಿಮೆಯಾ? 1, 2, 3 ನನಗೆ ಸೋಲಿದ್ರು ಅದನ್ನು ಸ್ನೇಹವನ್ನಾಗಿ ಪರಿವರ್ತಿಸಿದ್ದೇನೆ. ಹೋರಾಟ ಅಂದರೆ ಗೆದ್ದುಕೊಂಡೇ ಹೋಗುವುದು ಒಂದು ಒಬ್ಬನ ಸಾಧನೆಯೋ, ಸೋತಲ್ಲಿ ಅದನ್ನು ಸ್ನೇಹ ಮಾಡಿ ಮತ್ತೆ ಆಕ್ರಮಣ ಆಗದಾಗೆ ನೋಡಿಕೊಳ್ಳುವುದು ರಾಜಕಾರಣದಲ್ಲಿ ಯಾವುದು ಬುದ್ಧಿವಂತಿಕೆ? ಸಂಧಿ ವಿಗ್ರಹಾದಿಗಳನ್ನು ಗೊತ್ತಿದ್ದವನು ಆ ರೀತಿ ಮಾಡಬಹುದು ಅಂತ ಇದೆ ಅಲ್ವಾ? ಈಗ ನಿನ್ನ ಅಪ್ಪನು ಸುಲಭದಲ್ಲಿ ನಿನ್ನನ್ನು ನನಗೆ ಕೊಟ್ಟನ. ಈಗ ಲಂಕೆಗೆ ಬೆಂಕಿ ಬೀಳುವಾಗ ಮಗಳ ಮನೆ ಅಂತ ಬಂದದ್ದ, ರಾವಣತ್ವಕ್ಕೆ ಬಂದದ್ದ? ನಿಮ್ಮ ಘನತೆಗೆ. ಯಾರಲ್ಲಿ ಕರೆ ಇರೋ ಬ್ರಹ್ಮದೇವರು ಬರಲಿಲ್ಲ, ಅಹಂಕಾರದಿಂದ ಹೇಳುವುದಾ? ಈಗ ದೇವದೇವತೆಗಳ ಅನುಗ್ರಹ ಉಂಟಾ ಇಲ್ವೋ ನನಗೆ? ಉಂಟು. ರಾಮ ಮರದಡಿಯಲ್ಲಿದ್ದಾನೆ ಜುಟ್ಟು ಕಟ್ಟಿಕೊಂಡು. ಈಗ ರಾಮ ಬದುಕುವುದೆಲ್ಲಿ? ಲಂಕೆಯಲ್ಲಿ. ಆಶ್ರಯ ಎಲ್ಲಿ ರಾಮನಿಗೆ? ಹೊರಗಾಕಿದ್ನ? ಹೋದಾನೆ. ಅಲ್ಲ, ನಾನು ಅದಕ್ಕೆ ಹೊರಗಾಕಲಿಕ್ಕೆ ಆಲೋಚನೆ ಮಾಡಲಿಲ್ಲ. ನಾನು ರಾಮನನ್ನು ಯುದ್ಧಕ್ಕೆ ಸ್ವೀಕರಿಸಿದ್ದೇನೆ. ನೀವಾಗಿ ಒಳಗೆ ಸೇರಿಸುವ ಪ್ರಯತ್ನ. ನಾನು ರಾಮನನ್ನು ಅಂಗೀಕರಿಸಿದ್ದೇನೆ ಲಂಕೆಗೆ ಬರುವಾಗ. ರಾಮನ ಪ್ರಾಬಲ್ಯ ಸಾಮರ್ಥ್ಯಕ್ಕೆ ಜನ ಬಿಟ್ಟಿರಬಹುದು. ಇಷ್ಟು ಮಾಡಿದ ರಾವಣನಿಗೆ ಸೇತುವೆ ಕಟ್ಟದಾಗ ಮಾಡಲಿಕ್ಕೆ ಆಗೋದಿಲ್ವ?
ನಾನು ಆ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಸೇತುವೆ ಕಟ್ಟದಾಗೆ ಮಾಡುವಂಥ ಆಲೋಚನೆ ಮಾಡಲಿಲ್ಲ. ಬರಲಿ, ಒಬ್ಬ ಪ್ರತಿಸ್ಪರ್ಧಿಯಾಗಿ ನನ್ನ ಬದುಕಿನಲ್ಲಿ ಪ್ರಥಮ ನಾನು ಅಂಗೀಕರಿಸಿದ್ದು ರಾಮನನ್ನು. ನೀವು ಗುಣಾತ್ಮಕವಾಗಿ ನನ್ನನ್ನು ಆಲೋಚನೆ ಮಾಡೋದಿಲ್ಲ, ನೀವು ಋಣಾತ್ಮಕವಾಗಿ ಆಲೋಚನೆ ಮಾಡೋದು. ಇಷ್ಟು ಸಾಮರ್ಥ್ಯವುಳ್ಳ ನನಗೆ, ಹೌದಾ, ವರುಣನೋ ಇಮ್ಮನೋ ದಿಕ್ಪಾಲಕರನ್ನು ನಿಯಂತ್ರಿಸುವ ನನಗೆ ರಾಮ ಸೇತುವೆ ಕಟ್ಟದಾಗೆ ಮಾಡುವ ಹೊರಡ್ಲೇ ಇಲ್ಲ. ನಾನು ಅದಕ್ಕೆ ಹೊರಡ್ಲೇ ಇಲ್ಲ. ಯಾಕೆ ನಾನು ಅಶೋಕವನದಲ್ಲಿ ತಂದಿಡಬೇಕು, ಪಾತಾಳದಲ್ಲಿ ಕೊಂಡೋಗಿಡ್ಲಿಕ್ಕೆ ಆಗುದಿಲ್ವ? ರಾಮನಿಗೆ ಹೋಗ್ಲಿಕ್ಕೆ ಆಗ್ತಿತ್ತಾ? ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ. ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ರಾವಣನನ್ನು, ಋಣಾತ್ಮಕವಾಗಿ ಯಾಕೆ ಆಲೋಚನೆ ಮಾಡ್ತೀರಿ? ಪಾತಾಳದಲ್ಲಿಟ್ಟು ಮೀಸೆಗೆ ತುಪ್ಪ ಹಚ್ಚಿ ಬಲ್ಲಿರೇನ ಹೇಳಬೇಕಾದಲ್ಲ. ಲಂಕೆಯಲ್ಲಿ, ಸ್ವರ್ಣ ಲಂಕೆಯಲ್ಲಿ ನಾವು ರಮಿಸುವ ತೋಟದಲ್ಲಿ, ಅಶೋಕವನದಲ್ಲಿ, ಅಯೋಧ್ಯೆಯಲ್ಲಿ ಉಂಟಂತೆ ಅಂಥದ್ದೊಂದು ಇಟ್ಟದ್ದು. ಮತ್ತೆ ನೀವು ಅದನ್ನು ಯಾಕೆ ಆಲೋಚನೆ ಮಾಡೋದಿಲ್ಲ? ಈಗ ರಾಮನ ಪ್ರಾಬಲ್ಯ, ನಿನ್ನ ನೋವು, ಮಕ್ಕಳು ಸತ್ತದ್ದು ನನಗೆ ಅರ್ಥ ಆಗ್ತದೆ. ನಾ ಅರ್ಥ ಆಗದೇ ಇದ್ದವನಲ್ಲ. ಇಷ್ಟು ನೀನು ಹಠ ಹಿಡಿಬೇಕಿದ್ರೆ ಏನು ಚಿರಂಜೀವಿ ನಾನು ಅಂತ ಹಠ ಹಿಡಿಯುವುದಾ? ಅಥವಾ ಭವಿಷ್ಯದ ಒಂದು ಬೆಳಕೇನಾದರೂ? ರಾಮ ಪ್ರತಿಜ್ಞೆ ಮಾಡಿದ್ದಾನಂತೆ, ನಾನು ರಾಕ್ಷಸರನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ್ದಾನಂತೆ. ಸಮುದ್ರದ ಬದಿಯಲ್ಲಿ ಉಪ್ಪು ನೀರನ್ನು ವಿಭೀಷಣನ ತಲೆಗೆ ಹಾಕಿ ನೀನು ಲಂಕೆಯ ಭವಿಷ್ಯದ ಸಾಮ್ರಾಟ ಅಂತ ಉದ್ಘೋಷಣೆ ಮಾಡಿದ್ದಾನಂತೆ. ನನಗೆ ಇದು ಯಾವ ಭರವಸೆಯಲ್ಲಿ ನೀನು ಹೇಳುವುದು? ಒಂದು ಭರವಸೆ ಬೇಡುವಾ? ಅಂತಃಪುರಕ್ಕೆ ಬಂದು ನಿದ್ರೆ ಬರುವುದಿಲ್ಲ ನನಗೆ ಅಂತ ನೀನು ನಿದ್ರೆ ಬೀಳುವುದಿಲ್ಲ ಅಂತ ಮಾತಾಡೋದ? ಅಥವಾ ಬದುಕಿನ ಭರವಸೆಯನ್ನು ಕಂಡಿದ್ಯಾ ಯಾವುದಲ್ಲಿ ಆದರೂ? ಯಾವ ಉದ್ದೇಶದಿಂದ? ನನ್ನ ಯಾವ ಆಕ್ರಮಣವನ್ನು, ಹೋರಾಟವನ್ನು, ಪ್ರವೃತ್ತಿಯನ್ನು ಆಕ್ಷೇಪಿಸಿದ ನೀನು ಪ್ರಥಮ ಬೇಡ ಹೇಳ್ತಿ. ಹಾಗಾದರೆ ನನ್ನ ಪರಾಕ್ರಮದಲ್ಲಿ ನೀನು ಕುಂದು ಕಂಡಿಯೋ, ವಿಶ್ವಾಸ ಕಳ್ಕೊಂಡಿಯೋ, ಅಥವಾ ಮುಂದಿನ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಯಾವುದಾದ್ರೂ ಅಪೇಕ್ಷೆ ಉಂಟಾ? ನಮ್ಮ ಭರವಸೆಯೇ ನೀವು, ನಾನಲ್ವೋ? ನಮ್ಮ ಭರವಸೆ ನಮ್ಮಿಂದ ದೂರವಾಗ್ತದೆ ಈ ಒಂದು ಪ್ರಕರಣದಲ್ಲಿ ಅಂತ ಆದರೆ ಮತ್ತೆ ಅದನ್ನು ಉಳಿಸುವುದಕ್ಕಾಗಿ ಮಂಗಲವತಿಯರಾದಂಥ ನಾವು ಪ್ರಯತ್ನಿಸದ ಬೇರೆ ಏನನ್ನು ಮಾಡಬೇಕು ಸ್ವಾಮಿ. ಅದಕ್ಕಾಗಿ ನಾನು ಆಡಿದ್ದು. ರಾಮನ ಕುರಿತಾಗಿ ನೀವು ಮಾಡಿದಂಥ ಚಿತ್ರಣವು ಅಥವಾ ಅವನ ನಡೆಸಿದಂಥ ಪ್ರಕರಣ ಬಗ್ಗೆ ನೀವು ಯಾವ ಅರ್ಥವನ್ನು ಬೇಕಿದ್ರೆ ಕಲ್ಪಿಸಿಕೊಳ್ಳಿ, ಇನ್ಯಾವ ರೂಪರೇಷೆಯನ್ನು ಮಾಡಿ. ನಾವು ಕಾಣುವುದು ಅದನ್ನಲ್ಲ. ಇಲ್ಲಿಯ ತನಕ ಬಂದು ತನ್ನ ವ್ಯಕ್ತಿತ್ವ ನಿಲುವನ್ನು ಸಾರಿ ಗೆಲುವನ್ನು ಹೊಂದಬಲ್ಲಂತ ಎಷ್ಟೋ ವ್ಯಕ್ತಿಗಳಿದ್ರು ಅವರೆಲ್ಲ ಜೀವಿತಾವಧಿಯನ್ನು ಕೊನೆಗೊಳಿಸಿ ಇನ್ನೀಗ ಉಳಿದಿರುವುದು ಏನು, ಎಷ್ಟು ಎನ್ನುವುದನ್ನು ಪ್ರಶ್ನಿಸುತ್ತಾ ಮುಂದುವರಿಯುತ್ತಾನೆ ಅಂತ ಆದರೆ ಹಿಂದಿನ ಪ್ರಕರಣ, ಮುಂದಿನ ಪ್ರಕರಣ ಎಲ್ಲವನ್ನು ಸೇರಿಸೋಣ. ನಾವು ಮನ್ನಿಸಬೇಕು ದಾಶರಥಿಯನ್ನು. ದಶರಥನಂದನವ ಬಹಳ ಹಿಂದೆಲ್ಲ ನೀವು ಹೇಳಿದಾಗ ಯಾರು ಹೇಳಿದಂಥ ಮಾತುಗಳನ್ನೆಲ್ಲ ಪೋಣಿಸುತ್ತಾ ಒಂದುಗೂಡಿಸಿದಾಗ ದಶರಥನ ಮಗನಾಗಿ ಬಂದವನು ಯಾವನು ಅಂತ ಎಲ್ಲರಿಗೂ ಅರ್ಥವಾಗ್ತದೆ. ಶರಣಾಗಿ ಬಂದವರನ್ನು ಅವ ರಕ್ಷಿಸ್ತಾನೆ, ದುರುಳತನವನ್ನು ತೋರಿ ಲೋಕಧರ್ಮವನ್ನು ಮೀರಿ ನಡೆದರೆ ಅವನು ಶಿಕ್ಷಿಸ್ತಾನೆ. ಯಾರಿಗೆ ಮಾನಸಿಕವಾದ ದೌರ್ಬಲ್ಯ ಉಂಟೋ ಅವರು ಶರಣಾಗ್ತಾರೆ, ರಕ್ಷಿಸ್ತಾನೆ. ನನಗೆ ಮಾನಸಿಕ ದೌರ್ಬಲ್ಯ ಇಲ್ಲ, ಹಾಗನ್ನು ದೈಹಿಕವಾಗಿ ಮೊದಲೇ ಇಲ್ಲ. ನಿಮ್ಮ ಮಾನಸಿಕ ದೌರ್ಬಲ್ಯಕ್ಕಾಗಿ ಹರಿದಲ್ಲ, ನನ್ನ ಮನಸ್ಸನ್ನ ಮಾತನ್ನು ನಾನು ಆಡುತ್ತೇನೆ. ಏನು ದಾಶರಥಿಯನ್ನು ನಿನಗೆ ನನ್ನಲ್ಲಿ ಭರವಸೆಯನ್ನು ಕಳ್ಕೊಂಡಿರಬೇಕು ನೀನು. ಹಾಗಾದ್ರೆ ಯಾರಲ್ಲಿ ಭರವಸೆ ಇಟ್ಟಿದ್ದಿ? ಅದು ಬೇಡವ? ಈ ವ್ಯವಹರಣೆಯಿಂದ ಖಂಡಿತವಾಗಿ ಬದುಕ ಶುದ್ಧವಾಗುವುದಿಲ್ಲ. ಅದಕ್ಕಾಗಿಯೇ ದಾಶರಥಿಯನ್ನು ಮನ್ನಿಸಿತು ಅಂತ ಆದರೆ ಮತ್ತೆ ಆಗ ಹೇಳಿದ್ದೀರಿ ವಿಭೀಷಣನಿಗೆ ಅದನ್ನು ಕೊಟ್ಟಿದ್ದಾನೆ, ಇದನ್ನು ಕೊಟ್ಟಿದ್ದಾನೆ, ಅಲ್ಲಿ ಕಟ್ಟಿದ್ದಾನೆ. ನಿಮ್ಮ ತಮ್ಮವ ನೀವೇ ಅಂತಃಪುರಕ್ಕೆ ಬಂದು ನನಗೆ ಆಗಾಗ ಆಡುತ್ತಿದ್ದ ಮಾತು. ಗುಣದಲ್ಲಿ ವಿಭೀಷಣನೋ ಸುಗುಣ ಸಾಂದನಿದ್ದಾನೆ. ನಮ್ಮ ಲಂಕೆಯ ಉಳಿಯಕ್ಕೆ ಒಂದು ಸ್ಥಿರತೆಯೇ ಅವ. ಅದೆಂಥ ಧರ್ಮಾತ್ಮನವನ್ನು ತಮ್ಮನಾಗಿ ಪಡೆದದ್ದು ನಮ್ಮ ಹೆಮ್ಮೆ ಅಂತ ನೀವು ಆಡುತ್ತಿದ್ದವು. ಧರ್ಮ ನಡೆಯಿಂದ ಒಂದಿಷ್ಟು ಚ್ಯುತನಾದಾನೋ ಅವನನ್ನು ನೀವು ಕರೆಸಿಕೊಂಡಿ ಅಂತ ಆದರೆ ಏನವ ರಾಜ್ಯ ಕೇಳ್ತಾನ? ರಾಮ ಅವನಿಗೆ ಕೊಡ್ತೇನೆ ಅಂತ ಹೇಳಿರಲಿ, ಅಣ್ಣ ಅದು ನನಗೆ ಸಿಗಬೇಕಾದ್ದು ಅಂತ ಅವ ಯಾವ ಕಾಲಕ್ಕೂ ಹೇಳಲಿಕ್ಕಿಲ್ಲ. ಮುಂದೆ ನೀವು ನಿತ್ಯ ನಿಮ್ಮನ್ನು ಅನುಸರಿಸಿಕೊಂಡೇ ತಾನು ಬಂದು ಏನಾಗಬೇಕು ನೀವು ಹೇಳಿದಂತೆ ನಡೆಯಬಲ್ಲವನವ. ಅದನ್ನ ಸುಗುಣ ಸಾಂದನ ಅಂತ ವಿಭೀಷಣನನ್ನು ಮನ್ನಿಸುವ ಮೂಲಕವಾಗಿ ನಡೆದಿರಿ ಅಂತ ಆದರೆ ಉಳಿಯುವುದು ನೀವು ಕಟ್ಟಿಕೊಂಡ ಲಂಕೆ. ಮಂಡೋದರಿ, ನೀನು ನನಗೆ
ಹುಲಿಗೆ ಹುಲ್ಲು ತಿನ್ನು ಅಂತ ಪಾಠ ಮಾಡ್ತಾ ಇದ್ದಿ. ಯಾಕೆ? ವಿಭೀಷಣ ಹೊರಟ, ಅವನ ಮೇಲೆ ಹಲ್ಲೆ ಮಾಡಿದನ? ಇಲ್ಲ. ಜನ ಬಿಡ್ಲಿಕ್ಕೆ ಆಗುದಿಲ್ಲ, ಹೊಡಿರಿ ಅವನಿಗೆ ಅಂತ ಮಾಡಲಿಲ್ಲ. ಇಲ್ಲಿ ಹಾರ್ದಿಕವಾಗಿ ಇಲ್ಲದ ಮೇಲೆ ಅವನಿಗೆ ಎಲ್ಲಿ ಹಾರ್ದಿಕ ಉಂಟು? ಹೋಗಲಿ. ಅಭಿಪ್ರಾಯ ಭೇದ ಭೇದ. ಹೋದ ವಿಭೀಷಣ ದೊಡ್ಡವನ, ಸಾಮರ್ಥ್ಯ ಇದ್ದು ಅವನನ್ನು ಹೊಡೆಯದೆ ಬಿಟ್ಟ ನಾನು ದೊಡ್ಡವನ? ಯಾವ ವಿಚಾರದಲ್ಲಿ ವಿಭೇದ ಅಥವಾ ನಿಮ್ಮಲ್ಲಿ ಅಭಿಪ್ರಾಯ ಭೇದ ಉಂಟಾಯಿತು ಯೋಚಿಸಿ. ಒಂದೇ ಅನ್ನದ ಪಾತ್ರೆಯಲ್ಲಿ ಬೇಯಿಸಿದ್ದವನಿಗೆ ಆಗುವುದಿಲ್ಲ ಹಸುವೆಗೆ ಅಂತಾದರೆ ಎಲ್ಲಿ ನಿನಗೆ ಕಾಡು ಬಿದ್ದಿದೆಯೋ ಹೋಗಲ್ಲಿಗೆ. ಹೌದು, ಸುದೀರ್ಘವಾದಂಥ ಬದುಕವನಿಗುಂಟು ಎನ್ನುವಾಗ ಧರ್ಮದಲ್ಲೇ ತಾನು ನಿಲ್ಲಿ. ಎಷ್ಟು ದೊಡ್ಡ ಮನೆಯಲ್ಲಿ ಒಟ್ಟಿಗಿದ್ದೇವೆ ಅಂತ ಮುಖ್ಯ ಅಲ್ಲ, ಮನವೆರಡಾದರೆ ಮನೆ ಎರಡು. ಒಂದೇ ಮಾಡಿ ನಡೆಯಲು ಇರಬಾರ್ದು ಅವರು. ಆದರೆ ಒಂದು ಈ ಕಾಲಕ್ಕೆ ಅವರನ್ನು ನೀವು ತಂದಿರಿ ಅಂತಾದರೆ ನಿಮ್ಮ ಹೆಚ್ಚುಗಾರಿಕೆ ಸ್ಥಾಪಿಸಿದ ಹಾಗಾಗ್ತದೆ ಅಂತ ನೀವು ಗ್ರಹಿಸಿದ್ದೀರಿ. ಜೊತೆಯಲ್ಲಿರ್ತಾನೆ. ಈಗ ರಾಮ ಎರಡು ಮಾತಿಲ್ಲ ಅಂತ ಹೇಳೋದು ಕೇಳಿದ್ದೇನೆ. ಕೃತಿಯಲ್ಲೇ ಆಗಲಿ ಮಾತಿನ ರಾಮೋ ದಿರ್ನಾಭಿಭಾಷತೆ. ಹೌದು, ಮಾತೊಂದೇ. ಮುಂದೆ ಲಂಕೆಯ ಸಾಮ್ರಾಜ್ಯ ಅಂತ ಘೋಷಣೆ ಮಾಡಿದ್ದ ಹೌದಾ? ಸಮುದ್ರದ ನೀರಿನಲ್ಲಿ. ಈಗ ವಿಭೀಷಣನ್ನು ಒಪ್ಪುದು ಅಂತ ನೀ ಹೇಳ್ತಿ ಹೌದಾ? ವಿಭೀಷಣನ್ನು ಒಪ್ಪಿದ್ರೆ ನಾನು ಏನಾಗಿ ಒಪ್ಪಬೇಕು? ಹೇಗೆ? ವಿಭೀಷಣ ಬಲ್ಲಿರೇನ ಹೇಳುವಾಗ ಜಿಯಾ ಹಸಾದ ಅಂತ ಒಪ್ಪುವುದಾ? ತಮ್ಮನಾಗಿ ನೀನು ಸರಮೆಯ ದಾಸಿಯಾಗಿ ನಿಲ್ಲುವುದಾ? ಏನಾಗಿ? ನಾನು ಹೇಳಿದ್ದೇನು ಸ್ವಾಮಿ, ಅವನನ್ನು ಸ್ವೀಕರಿಸಿದಿ ಅಂತಾದರೆ ನಿನ್ನ ಭ್ರಾತೃತ್ವವನ್ನು, ನಿನ್ನ ಆಧಿಪತ್ಯ, ನಿಮ್ಮ ಆಧಿಪತ್ಯ ಎರಡನ್ನು ಒಪ್ಪಿ ನಿಮ್ಮ ಸೇವಕನಾಗಿ, ನಿಮ್ಮ ಶರಣನಾಗಿ, ನಿಮ್ಮ ಹಿಂದೆನತ್ತು ಕಾರ್ಯವನ್ನು ನಾವು ಮುನ್ನಡೆಸ್ತಾನೋ ನಾಡಿದ್ದು. ಈಗ ಏಕಸಾಯಕ ಏಕವಾಕ್ಯ ಎಂಬಂತಹ ರಾಮನ ಮಾತು ಎಲ್ಲ ಸಾಯಕಲ್ಲ ಬಿದ್ದು ವಿಭೀಷಣ ನನ್ನ ಕಾಲಿಗೆ ಬಿದ್ದು ನಾನು ಬದುಕಲಿಕ್ಕೆ ಬೇಕಾಗಿ ಅಡ್ಡದಾರಿ ಇಡುವುದು ಯಾಕೆ? ಹಾಗಾಗ್ತದೆ. ಅದು ಏಕಸಾಯಕ ಏಕವಾಕಿನ ರಾಮನನ್ನು ಎದುರಿಸುವ. ಆವಾಗ ರಾವಣನ ಮಾತು ಏಕವಾಕಾಗಲಿಲ್ಲ. ರಾಮನ ಎದುರಿನಲ್ಲಿ ರಾವಣನ ಒಂದೇ ಮಾತು, ಬಾಕಿ ಇದ್ದವನ ಎದುರು ರಾವಣ 11 ಮಾತಾಡಲಿ. ರಾಮನ ಎದುರು ರಾವಣ ಏನು? ಈಗ ನಾಯಕ ಪ್ರತಿನಾಯಕರ ಸ್ಪರ್ಧೆ ಇರೋದು ಅಲ್ಲಿ ಅಲ್ವೋ? ಎದುರು ಹೋದ. ಈಗ ಬಾಕಿದ್ದ ಕಡೆಯಲ್ಲಿ ಶರಣಾಗಿದ್ದೇನೆ ಇಲ್ದು ರಾಮನಿಗೆ ಶರಣಾಗಬೇಕು ಅಂತ ಇಲ್ಲ. ಬಲಿಯಲ್ಲಿ ಶರಣಾಗುವಲ್ಲಿಯೋ ಅಥವಾ ವಾಲಿಯನ್ನು ಒಪ್ಪುವಲ್ಲಿಯೋ ಕರ್ತವ್ಯನಲ್ಲೋ ನನ್ನ ದಾರಿ ಬೇರೆ. ಓಹೋ, ನಾ ಹೋದದ್ದು ದಿಗ್ವಿಜಯಕ್ಕೆ ಹೌದಾ? ನಾನು ರಾಮನ ಹತ್ರ ದಿಗ್ವಿಜಯಕ್ಕ? ನಾವು ಇಲ್ಲದೆ ಇದ್ದದ್ದೆಲ್ಲ ರಾವಣನನ್ನು ಕೊಲ್ತೇನೆ, ರಾಕ್ಷಸ ಸಂಹಾರ ಮಾಡ್ತೇನೆ ಅಂತ ನಾವು ಇಲ್ಲದೆ ಇದ್ದದ್ದಲ್ಲಿ ಹೇಳಿದ್ದಾನೆ. ನೋಡ ನಮ್ಮ ಎದುರು ಏನು ಹೇಳ್ತಾನೆ ಅಂತ ನೋಡುವ. ಮತ್ತೆ ಹೇಳಿಯಾನ. ಅದಕ್ಕೆ ಬೇಕಾಗಿ ಮೂಗು ಹಿಡಿದ್ರೆ ಮುಖ ಬರ್ತದೆ, ಕೈ ಹಿಡಿದ್ರೆ ದೇಹ ಬರ್ತದೆ. ಹೋಗಿ ಸೀತೆಯನ್ನು ಹೇಳ್ಕೊಂಡು ಬನ್ನಿ ಅಂತ ಹೇಳಿದಿನ? ಯಾರ ಹತ್ರ ಅದು ಹೇಳಿದಿನ? ಇಲ್ಲಿ ಅಭಿವೃದ್ಧಿ, ವೃದ್ಧಿ, ಬಂಡವಾಳ, ಹೋರಾಟ ಎಲ್ಲ ನನ್ನದ್ದೇ. ಗೆಲುವು ಯಾರದ್ದು? ರಾವಣನದ್ದು. ಸಂಪಾದನೆ ಯಾರದ್ದು? ರಾವಣನದ್ದು. ವಿನಿಯೋಗ ಯಾರದ್ದು? ರಾವಣನದ್ದು. ಸೋಲು ಹೇಗೆ? ರಾವಣನಿಂದ. ಇನ್ನೊಬ್ಬರನ್ನು ಹೊಣೆ ಮಾಡೋದೇ ಇಲ್ಲ ನಾನು. ಲಂಕೆಯಿಂದ ಮಗ ಇಂದ್ರಜಿತ್ ಹೋಗು ಅನ್ನೋಡ ಸೀತೆಯನ್ನು ಹೇಳ್ಕೊಂಡು ಬಂದು ಏನು ಮಾಯೆಯಲ್ಲಿ ನನಗಿಂತ ಕಡಿಮೆಯ? ದೇವಲೋಕದಲ್ಲಿ ಸೋಲು ಬರುವಾಗ ನನ್ನನ್ನು ಮಾಯೆಯನ್ನು ಮೀರಿ ತಂದವ. ಮಾಯೆ ನನಗಿಂತ ಹೆಚ್ಚು ಅವನಿಗೆ ಗೊತ್ತುಂಟು. ಇದು ನನಗೆ ವೈಯಕ್ತಿಕ. ಯಾರನ್ನು ಬಳಸಲಿಲ್ಲ. ನಾನೇ ಮುಂದೆ ನಿಂತಿದ್ದೇನೆ. ಪ್ರಭು, ಮಾಯೆಯನ್ನೇ ಮೀರಿ ನಿಂತವ ಇಂದ್ರಜಿತ್. ರಾಮನ ಮುಂದೆ ಮಾಯೆ ನಿಲ್ಲಿಲ್ವಲ್ಲ? ಅಲ್ಲ, ಮಾಯೆ ನಿಲ್ಲಿಲ್ಲ, ನನ್ನದು ನಡೀತಾ ಇಲ್ವೋ? ನಡೆದಿದೆ. ಮತ್ತೆ ಎಷ್ಟು ತನಕ? ಈಗ ಈ ಕ್ಷಣದವರೆಗೆ ನಡೆದಿದೆ. ಈಗ ಮಾಯೆಯಿಂದ ನಡೆಸಿದ ಆ ಪ್ರಕರಣದಿಂದ ತಾನೇ ಈಗ ನಮ್ಮ ಮುಂದೆ ನಿಂತಿರುವುದು. ಹೌದು. ಪರಿಣಾಮದಿಂದಲೂ ಲಂಕೆಯಲ್ಲಿ ನೀವು ಕಟ್ಟಿ ಬೆಳೆಸಿದ್ದೆಲ್ಲ ನಿಮ್ಮ ಕಣ್ಣ ಮುಂದೆ ನಷ್ಟವಾಗುತ್ತಾ ಹೋದದ್ದು. ಕಣ್ಣ ಮುಂದೆ ನಷ್ಟವಾಗಿ ಹೋಗಿದೆ, ಇನ್ನು ಕಣ್ಣ ಹಿಂದೆ ಹೋದದ್ದಕ್ಕಿಂತ ಹೆಚ್ಚುಂಟು. ನಿಮಗೆ ಸಾಕು ಅಂತ ಅನ್ನಿಸಿತಲ್ವ? ಅಲ್ಲ, ಸಾಕು ಅಂತ ನಿಮಗೆ ಅನ್ನಿಸಿತ? ಶರಣಾಗುವುದು ಬೇಕೋ ಸ್ವಾಮಿ? ಬೇಕು. ಯಾಕೆ ಗೊತ್ತು? ಯಾಕೆ? ಬೆಳೆಸುವುದಕ್ಕೆ ಬೇಕು. ಯಾರನ್ನು? ನಮಗೆ ಉಳಿದದ್ದು ಒಬ್ಬನೇ. ಹೌದು. ಯಾರದು? ವಿರೂಪಾಕ್ಷವು. ಎಂಥ ಯೋಗ್ಯತಾವಂತ ಪರಮ ಮಂಗಳ ಸ್ವರೂಪನಾದಂಥ ವಿರೂಪಾಕ್ಷ ಶಂಕರ ದೇವ, ಅವನ ಪೂರ್ಣಾನುಗ್ರಹದ ಫಲರೂಪವಾಗಿ ನಮ್ಮೀರುವರ ದಾಂಪತ್ಯದಲ್ಲಿ ನನ್ನ ಬಸುರಿಂದ ಹೊರಬಂದ ಕಂದನವ. ಭವಿಷ್ಯಕ್ಕಾಗಿ ಲಂಕೆಯನ್ನು ಆಳಬಲ್ಲವನೋ ಅಥವಾ ಮುನ್ನಡೆಸಬಲ್ಲವನೋ ಆಗಿದ್ದಾನೆ. ಸ್ವಾಮಿ,
ಉಳಿದೊಬ್ಬರನ್ನು ಉಳಿಸಿಕೊಂಡೆವು ಅಂತಾದರೆ ಇಂದ್ರಜಿತನನ್ನು ಕಂಡ ಹಾಗಾಗ್ತದೆ, ಎಲ್ಲರಿಂದ ಆದಿತ್ಯನನ್ನು ನಾವು ಕಂಡ ಹಾಗಾಗ್ತದೆ. ಸುರಕುಲ ಶಿಕ್ಷರಾದದ್ದು ಸರಿ, ನೀವೇ ಕಟ್ಟಿ ಬೆಳೆಸಿ ಅದರ ಸಮೃದ್ಧಿಯನ್ನು ಕಂಡು ಸಂತೋಷಿಸಿ ಹೆಮ್ಮೆಯಿಂದಲೇ ಮುಖವರಳಿಸಿ ನಡೆದವರು. ಹೀಗೆ ಅಂತಃಪುರಕ್ಕೆ ಇಂದಿನ ದಿನ ಬರುವಾಗ ನಿಮ್ಮನ್ನು ನನಗೆ ನೋಡಲಿಕ್ಕಾಗದೇ ಇದ್ದದ್ದು ಅದಕ್ಕೆ. ಎದೆಯುಬ್ಬಿಸಿ ಗೆಲವನವನ ಮುಖಭಾವವನ್ನು ಕಾಣಿಸಿಕೊಂಡು ಅರಳಿದ ಕಂಗಳಿಂದ ಮಂಡೋದರಿ ಹೀಗೆ ಬಾ ಅನ್ನುವಂತೆ ಆಡುತ್ತ ನೀವು ಆನತ ಮಸ್ತಕರಾಗಿ ಗಲ್ಲಕ್ಕೆ ಕೈಯಿಟ್ಟು ಕಣ್ಣೀರ ಕೊಳವನ್ನು ಹರಿಸುತ್ತಾ ನಿಂತದನ್ನು ಕಂಡಾಗ ಅಯ್ಯೋ ಹೀಗಾಯಿತಲ್ಲ ಎಂಬ ನೋವಿನಲ್ಲಿ ಮಾತನಾಡಿಸುವುದಕ್ಕೆ ಕಾರಣವಾಯಿತು. ಏನು ಬೇಕಿದ್ರೆ ಹೇಳಬಹುದು ಸ್ವಾಮಿ, ನೀವು ರಾಮನನ್ನು ಗೆಲ್ಲಬಲ್ಲಿರಿ. ಹೇಳ್ತದೆ ನಿಮ್ಮ ಮನಸ್ಸು, ಏನು ರಾಮನಲ್ಲಿ ಸೋತೇನೋ ಅಲ್ಲ, ರಾಮನನ್ನು ಗೆಲ್ಲಬಹುದು. ನೀವು ಗೆದ್ದು ಬಂದ್ರೆ ಗೆದ್ದ ಮುಖಭಾವ ತೋರಿಸುವುದಕ್ಕೆ ಸಾಧ್ಯವೋ ಸ್ವಾಮಿ ನಿಮಗೆ? ಅದಕ್ಕಿಂತ ಹೆಚ್ಚು ನೋವಿಲ್ವ ಇಂದ್ರಜಿತನನ್ನು ಕಳೆಕೊಂಡದ್ದು. ಅದಕ್ಕೆ ನಾನು ಆಡುತ್ತಿರುವುದು. ಅವನನ್ನು ಕಳೆಕೊಂಡ ನೋವುಂಟು ಅಂತ ಆದ್ರೆ ಅದರಿಂದ ಮುಂದೇನಾದೀತು ಎನ್ನುವುದನ್ನು ನಮಗೆ ಯೋಚಿಸುವುದಕ್ಕೆ ಸಾಧ್ಯವಾಗ್ತದೆ. ಓರ್ವ ಮಗ ವಿರೂಪಾಕ್ಷ, ಅವನನ್ನಾದರೂ ಉಳಿಸಿಕೊಳ್ಳುವಂತಹ ಪ್ರಯತ್ನದಿಂದ ಸತ್ತವನಿಗೊಂದು ಸಾರ್ಥಕತೆಯನ್ನು ಒದಗಿಸಿಕೊಟ್ಟು ಮನಸ್ಸಲ್ಲಿ ಸಮಾಧಾನ ಮಾಡೋಣ ಸ್ವಾಮಿ. ನಾವು ವಿಷಮಾಕ್ಷನಾದರೂ ಅವನ ಪರಮ ಭಕ್ತ ಎನ್ನುವ ಕಾರಣಕ್ಕಾಗಿ ಇವನಿಗೆ ವಿರೂಪಾಕ್ಷ ಅಂತ ಹೆಸರಿಟ್ಟದ್ದು. ಹೌದು, ಹೌದಾ? ಹರನಿಗೆ ಹೆದರುವವನು ನಾನು. ಹರಬಿದ ಮಗ ಸುರಭ ಮುಖ್ಯರಾಯ್ ಧುರಕ್ಕೆ ಮಣಿದವರಲ್ಲದ ಚಚಿರ ಹರೆಯ ಹುರು ಮರ ಮನುಜನಿಗೆ ಶರಣೆನಲು ಬಳಿಕಿನ್ನು ಹರ ಪಿತಾಮಹ ಸುರಪ ಮುಖ್ಯರು, ದೇವ ಸಂತತಿ, ದೇವತಿಂತಿಣಿ, ರಾಮ ಪಕ್ಷದಲ್ಲಿ ನಿಲ್ಲಿ. ಅವರದೇ ಅನುಗ್ರಹ ನನ್ನಲ್ಲಿ ಉಂಟು ಎದುರಿಸುವುದಕ್ಕೆ, ಮತ್ತೊಂದು ಬೇಕಾಗಿಲ್ಲ. ನಿನ್ನ ಪ್ರೀತಿಯ ಕೊಂಡಾಟದ ಮಗ ವಿರೂಪಾಕ್ಷ, ನಿನ್ನ ಸೆರಗಿನ ಮರೆಯಲ್ಲಿ ಮುಖಮರೆ ಮಾಡಿ ನಿನ್ನನ್ನು ಮುಂದೆ ಬಿಟ್ಟದ್ದಲ್ಲ, ಹೆತ್ತದ್ದು ನೀನೇ. ಅಮ್ಮ ಬದುಕಬೇಕು ಅಂತ ಉಂಟು, ನನಗೆ ಅಪ್ಪಯ್ಯನ ಹತ್ರ ಹೇಳಲಿಕ್ಕೆ ಧೈರ್ಯ ಇಲ್ಲ. ನೀನು ಸ್ವಲ್ಪ ಹೇಳಿದರೆ ಅಪ್ಪ ಯುದ್ಧ ನಿಲ್ಲಿಸಿದರೆ ಆಯುಷ್ಯ ಇರುವಷ್ಟು ಸಮಯ ನಾ ಬದುಕುತ್ತೇನೆ ಅಂತ ಅಮ್ಮ ಹೇಳಿದನ? ನನ್ನ ಮಗ ಇಲ್ಲ, ಬಿಡು. ಅಭಿಮಾನದಿಂದ ಹೇಳ್ತೇನೆ, ಹೆತ್ತ ಒಡಲ ಕಣ್ಣೀರು. ವನಭಂಗ ಮಾಡಿದಂತಹ ಹನುಮಂತನ ಪೆಟ್ಟಿಗೆ ಸತ್ತ ಅಕ್ಷಯ ಕುಮಾರ ಏನು ನಿನಗೆ ಕಡಿಮೆಯ? ಯುದ್ಧ ನಿಲ್ಲಿಸಲಿಕ್ಕೆ ಹೇಳಿದ್ಯಾ? ಅಕ್ಷಯ ಕುಮಾರ ಸಾಯ್ಲಿಲ್ವಾ? ಹೆತ್ತವಳಿಗೆ ಹೆಗ್ಗಣವಾದರೂ ಮುದ್ದು. ಅಕ್ಷಯ ಕುಮಾರ ಸಾಯುವಾಗ ಇಲ್ಲದೇ ಇದ್ದಂತಹ ಒತ್ತಡ ವಿರೂಪಾಕ್ಷನಿಗೆ ಬೇಕಾಗಿ. ಯಾಕೆ ನಿನ್ನ ಮಾತೃತ್ವ ಜಾಗೃತ ಆಯ್ತು ಹೇಳು? ಆಕ್ಷೇಪ ಅಲ್ಲ, ನನ್ನನ್ನು ಅಂಗೀಕರಿಸಿದ್ದೀರಿ ನೀವು. ಅಕ್ಷಯ ಕುಮಾರ ಸಾಯುವಾಗಲೂ ಆಕ್ಷೇಪಿಸಲಿಲ್ಲ. ಕುಂಭಶ್ರವಣನ, ಅತಿಕಾಯನ, ದೇವಾಂತಕ, ನರಾಂತಕನ, ಮಕರಾಕ್ಷಾದಿಗಳು. ಮಂಡೋದರಿ, ಸುದೀರ್ಘವಾದ ನಿನ್ನ ದಾಂಪತ್ಯ ಹೋದ ಮಳೆಗಾಲದ್ದಲ್ಲ, ಅದಕ್ಕಿಂತ ಮೊದಲ ಚಳಿಗಾಲದ್ದು ಅಲ್ಲ, ಲಕ್ಷ ಲಕ್ಷ ವರ್ಷದ್ದು. ಈಗ ನಿನ್ನ ಲಕ್ಷ್ಯ ಕೇವಲ ಒಂದು ಸಾಮಾನ್ಯ ಒಬ್ಬ ರಾಕ್ಷಸನ ಹೆಂಡತಿಯ ಭಾವ ನಿನ್ನಲ್ಲಿ ಜಾಗೃತವಾಯಿತೋ? ನನಗೆ ಕಾಣೋದು ಏನಾಗಿ ಕಂಡಿ ರಾವಣನನ್ನು? ಪಂಥ, ಛಲ, ಸ್ವಾಭಿಮಾನ, ಕುಲೋದ್ಧಾರ, ಸಾಧನೆ, ಸರ್ವಸ್ವವನ್ನು ಲಂಕೆಯಲ್ಲಿ ಮುಡಿಪಾಗಿಟ್ಟಿದ್ದೇನೆ. ಕಾಮ ನನ್ನ ಸ್ಥಾಯಿ ಭಾವ ಅಲ್ಲ, ನನ್ನ ಸ್ಥಾಯಿ ಭಾವ ನನ್ನ ತಪಸ್ಸು, ನನ್ನ ಸಾಧನೆ, ನನ್ನ ಹೋರಾಟ. ಕಾಮ ನನ್ನ ಸಂಚಾರಿ ಭಾವ. ಅದು ಕೇವಲ ಹೆಣ್ಣಿನ ಕುರಿತಾಗಿ ಅಲ್ಲ, ಅಧಿಕಾರ, ಸಂಪತ್ತು, ವರ್ಚಸ್ಸು, ಇಡೀ ಜಗತ್ತನ್ನು ನಿಯಂತ್ರಿಸುವುದು ಇದು ಕಾಮ. ಕಾಮ ಅಂದರೆ ಬರೇ ಹೆಣ್ಣುಗಳ ಸಹವಾಸ ಅಂತ ತಿಳಿಬೇಡ. ನಿನ್ನ ಜೊತೆಗೆ ಅಂತಃಪುರದಲ್ಲಿ ಮಲಗಿದ ನನ್ನನ್ನು ನೋಡಿ ಹನುಮಂತ ಹೇಳಿದ ಅಂತ ನನಗೆ ಕರ್ಣಾಕರ್ಣಿಕೆ ಸುದ್ದಿ. ಅಹೋರೂಪಂ, ನನ್ನ ತೇಜಸ್ಸಿಗೆ, ನನ್ನ ಓಜಸ್ಸಿಗೆ
ಬ್ರಹ್ಮಚಾರಿ ಹೇಳಿದ್ದು. ರಾವಣ ಕಾಮುಕ ಸ್ತ್ರೀಲಂಪಟ ಅಂತ ಹೇಳ್ತಾರೆ, ಆದರೆ ಹುಟ್ಟ ಕಚ್ಚೆ ಸಡಿಲವಾಗಲಿಲ್ಲ, ಹಾಕಿದ ಬಡಿದ ಭಸ್ಮ ಮಾಸಿ ಹೋಗಲಿಲ್ಲ. ಅಂತಃಪುರದಲ್ಲಿ ಪಲ್ಲಂಗದಲ್ಲಿ ನಿನ್ನ ಜೊತೆಗಿರುವಾಗ ಹೇಳು, ತಪಸ್ಸಿಗೆ ರಾವಣ, ಸಾಧನೆಗೆ ರಾವಣ, ಆಧ್ಯಾತ್ಮಕ್ಕೆ ರಾವಣ, ವೇದಾಂತಕ್ಕೆ ರಾವಣ, ಹೇಳು. ಕೈಲಾಸದ ಪರಮೇಶ್ವರನೇ ಬಂದು ನಿಲ್ಲಿ. ಕೇಳಿದ್ರೆ ಹೋರಾಟ ಮಾಡಲಿಕ್ಕೆ ಸಂಪಾದನೆ ಬೇರೆ ಉಂಟು, ನೀ ಕೊಟ್ಟ ಚಂದ್ರಾಸ ಹಿಡ್ಕೊಂಡು ಹೋಗು, ಅದನ್ನೇ ಹಿಡಿದು ನಿಲ್ಲು ಅಂತೇಳಿ ಏನು. ಬ್ರಹ್ಮನಿಗೆ ತಲೆ ಕಡಿದು ಕೊಡುವಾಗ ಪುನಃ ತಲೆ ಬರ್ತದೆ ಅಂತ ಆಲೋಚನೆ ಮಾಡಲಿಲ್ಲ. ನನ್ನ ಆ ತಲೆ ಕಡಿದು ಕೊಡುವಂತಹ ನನ್ನ ಪ್ರವೃತ್ತಿಗೆ ಬ್ರಹ್ಮ ಕಡಿದು ಬಿದ್ದಂತಹ ತಲೆ ಜೋಡ್ಲಿ. ಸುಮ್ಮನೆ ಕಾಡಿ ಬೇಡಿ ಅಲ್ಲ, ಹಕ್ಕಿನಿಂದ ಬಡಿದಿದ್ದೇನೆ, ಹಕ್ಕಿನಿಂದ ಬಡಿದಿದ್ದೇನೆ. ಅಲ್ಲ, ಭೀತಿ ಇಲ್ಲ. ಕೊನೆಯವರೆಗೂ ಹೋರಾಟ ಉಂಟು, ಕೊನೆಯವರೆಗುಂಟು. ಶೈವಿನಿಗೆ ಹೋದವಾಗ ಯಮ ದಂಡ ಎತ್ತಿದ್ದಾನೆ. ದಂಡಧರನಾದ ಯಮ ಏನು ಸತ್ಯಲೋಕದ ಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿದ್ರ, ಬ್ರಹ್ಮದೇವರೇ ಆಯುಷ್ಯ ಕಡಿಮೆ ಆಗ್ತದೆ. ಬ್ರಹ್ಮ ಪ್ರತ್ಯಕ್ಷನಾದ, ವರ ಕೊಟ್ಟಿದ್ದೇನೆ ಯಮ, ನನ್ನ ಗೌರವದ ಪ್ರಶ್ನೆ. ಹಾಗಾದರೆ ಬ್ರಹ್ಮನ ಗೌರವ ಯಾರು? ರಾವಣ. ಶಿವನ ಗೌರವ ಯಾರು? ರಾವಣ. ಹೌದಾ, ವರ ಕೊಟ್ಟಿದ್ದೀಯ ಬ್ರಹ್ಮದೇವರೇ? ಇಲ್ಲ, ದಂಡವನ್ನು ಬರೇ ದಂಡ ಇದು ಕೆಳಗಿಟ್ಟೆ. ದೇವರನ್ನು ಪ್ರಾರ್ಥಿಸುವುದು ಬೇಡ, ನಾನು ಪ್ರಪಂಚಕ್ಕೆ ಬೇಕು ಅಂತ ಬ್ರಹ್ಮನೇ ತೀರ್ಮಾನ ಮಾಡಿದ್ದಾನೆ. ಇಲ್ಲದೆ ಯಮನ ಮನೆಯಲ್ಲಿ ಸತ್ತು ಮಣ್ಣು ತಿಂದು ಹೋಗ್ತಿದ್ದೆ. ಬ್ರಹ್ಮನಿಗೆ ಬೇಕು ಒಂದು ಇದು ರಾವಣ ಸೃಷ್ಟಿ ಯಾರದ್ದು? ಬ್ರಹ್ಮ ಋಷಿಗಳಾದಂತಹ ವಿಶ್ರವಸುಗಳ ಸೃಷ್ಟಿ ಇದು. ವಿಶ್ರವಸುಗಳಿಗೆ ಪುಲಸ್ಯ, ಪುಲಸ್ಯರಿಂದ ಬ್ರಹ್ಮ. ಮತ್ತೆ ಎಲ್ಲಿಂದ ನಮ್ಮ ಸಂಬಂಧ? ಎಲ್ಲಿಂದ? ಹಾಗಾದರೆ ಕೈಕಸೆಯ ತ್ಯಾಗ, ಇವರ ಪ್ರೇರಣೆ, ಸುಮಾಲಿಯ ಮಾಲ್ಯಮಂಥನದ ಬ್ರಹ್ಮ ಸಂಕಲ್ಪ, ಬ್ರಹ್ಮಾನುಗ್ರಹ, ಲಯಾಧಿಕಾರಿಯಾದಂತಹ ಶಿವನ ಆಶೀರ್ವಾದ, ಸೃಷ್ಟಿಯನ್ನು ಕಂಡಿದ್ದೇನೆ. ಲಯ ಶಿವನ ಆಶೀರ್ವಾದ. ಆ ತುದಿಯು ಗೊತ್ತುಂಟು, ಈ ತುದಿಗಳು. ಮತ್ತು ನಾನು ವೈಕುಂಠದ ಬಗೆಗೆ ದೊಡ್ಡ ಆಲೋಚನೆ ಮಾಡಲಿಲ್ಲ. ಸೃಷ್ಟಿಯ ಒಡೆತನ ಇರುವ ಬ್ರಹ್ಮ ನನಗೆ ಆಶೀರ್ವಾದ, ಲಯಾಧಿಕಾರಿಯಾದಂತಹ ಶಿವ ನನಗೆ ಅನುಗ್ರಹದಲ್ಲಿದ್ದಾನೆ, ಇಂದ್ರಾದಿಗಳು ಸೇವಾನಿರತರಾಗಿದ್ದಾರೆ. ಪಂಚಾಂಗ ನೋಡ್ಲಿಕ್ಕೆ ಉಂಟು ಅಂತಂದರೆ ಬೃಹಸ್ಪತಿಯನಿಗೆ ನೋಡಿದ್ರೆ ಹಾಕು, ರಾವಣ ಜಾತಕ ಎಲ್ಲ ಉಂಟು ಕಳ್ತಾನೆ. ನಮ್ಮಲ್ಲಿ ಪೌರೋಹಿತ್ಯ ಬೃಹಸ್ಪತಿಯದ್ದು, ಹೌದಾ? ಶುಕ್ರರದ್ದು. ಪಂಚಾಂಗ ನೋಡ್ಲಿಕ್ಕೆ ಬೃಹಸ್ಪತಿ. ಶುಕ್ರ ಮತ್ತು ಬೃಹಸ್ಪತಿಗಳು ಒಟ್ಟಿಗೆ ಒಂದು ಸಭಾಸ್ಥಾನದಲ್ಲಿರುವ ಕ್ರಮ ಉಂಟು ಜಗತ್ತಿನಲ್ಲಿ. ವಸಿಷ್ಠ ವಿಶ್ವಾಮಿತ್ರರೇ ರಾಮನಲ್ಲಿ ಒಟ್ಟು ರಾಜಿ ಮಾಡಿಕೊಂಡಿದ್ದಾರೆ ಮುನಿಗಳು. ಜಗತ್ತಿನ ಎರಡು ಪ್ರಬಲ ಶಕ್ತಿ, ಒಬ್ಬರು ಬೃಹಸ್ಪತಿಗಳು, ಇನ್ನೊಬ್ಬರು ದೈತ್ಯ ಗುರುಗಳಾದಂತಹ ಶುಕ್ರರು. ರಾವಣನ ಸ್ಥಾನದಲ್ಲಿ ಬಲಬದಿಯಲ್ಲಿ ಬೃಹಸ್ಪತಿಗಳು, ಎಡಬದಿಯಲ್ಲಿ ಶುಕ್ರರು. ಏನು ರಾಮನಿಗಿಂತ ನಾನು ಕಡಿಮೆ? ಅಲ್ಲಿ ವಸಿಷ್ಠ ವಿಶ್ವಾಮಿತ್ರರು, ಇಲ್ಲಿ ಬೃಹಸ್ಪತಿ ಶುಕ್ರರು. ಇಷ್ಟಿರುವಾಗ ನೀ ನನಗೆ ತಲೆಬಿಸಿ ಮಾಡಿ ಆಗ್ತೀಯಲ್ಲ, ಇದು ಸಾಕೋರುವ ಮಗ ಇಲ್ಲಲ್ಲ. ಬದುಕಿದೆ. ಒಂದು ಕಡೆಯಿಂದ ವಿರೂಪಾಕ್ಷ ಗಾಳಿ ಹಾಕಲಿಕ್ಕೆ ವಿಭೀಷಣನಿಗೆ, ಒಂದು ಕಡೆಯಲ್ಲಿ ನಿನ್ನ ಗಂಡ ನಾನು ವಿಭೀಷಣನಿಗೆ ಗಾಳಿ ಹಾಕಲಿಕ್ಕೆ. ವಿಭೀಷಣನ ರಾವಣ ಚಕ್ರವರ್ತಿತ್ವದಲ್ಲಿ ನಾನು ಗಾಳಿ ಹಾಕಲಿಕ್ಕೆ ನಿಲ್ಲುವ ಜನವು ಅಲ್ಲದಿದ್ದರೆ ರಾಮ ಹೇಳಬೇಕು, ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ್ದೇನೆ ಹೇಳಿದ ಮಾತನ್ನು ಹಿಂದೆ ತಗೊಳ್ತೇನೆ, ನಾನು ಏಕಸಾಯಕನು ಏಕವಾಕಿರುವಂತಹ ರಾಮನ ಮಾತು ಬಿದ್ದೋಯ್ತು ಅಂತ ನಾಳೆ ಅದು ರಾವಣನಿಂದಾಗಿ ಮಾತು ಬಿದ್ದೋಯ್ತು ಅಂತ ನಾನು ಯಾಕೆ ಇತಿಹಾಸಕ್ಕೆ ರಾಮನ ಮಾತನ್ನು ಯಾಕೆ ಬೇಡ? ಸ್ಪರ್ಧೆಯನ್ನು ಕೊಟ್ಟಿದ್ದೇನೆ, ಆಹ್ವಾನಿಸಿದ್ದೇನೆ, ಅದರಲ್ಲಿ ಹಿಂದೆ ಮುಂದೆ ಇಲ್ಲ, ನಿರ್ಣಯವೇ. ಒಂದೋ ಬದುಕಿ ರಾವಣ, ಇಲ್ಲ ಗೆದ್ದು ರಾಮ. ಪ್ರಪಂಚ ಕಾಯ್ತಾ ಉಂಟು, ನಿರ್ಣಯ ಆಗಲಿ, ಅದಕ್ಕೆ ನೀವು ತಲೆ ವಿಷಯ ಮಾಡೋದು ಯಾಕೆ? ಸ್ವಾಮಿ, ಕಡೆಗೊಂದು ಪ್ರಶ್ನೆಯನ್ನು ಕೇಳಲಿ. ನೀ ಮಾತಾಡಿದ್ರೆ ನಾನು ಆಕ್ಷೇಪ ಮಾಡುವುದಿಲ್ಲ. ನಿನ್ನನ್ನು ಆಕ್ಷೇಪಿಸಿದ್ರೆ ನನಗೆ ಹೃದಯ ಇಲ್ಲ ಅಂತಲೇ ಅರ್ಥ. ನೀನು ಮಾತಾಡುವುದಲ್ಲ, ನನ್ನ ಹೃದಯ ಮಾತಾಡುವುದಲ್ಲ. ಹೃದಯದ ಭಾವ ಕಣ್ಜಲವಾಗಿ ಕಡೆಗಣ್ಣಲ್ಲಿ ಸುರಿಯುತ್ತಿರುವುದನ್ನು ನೀವು ಕಂಡ್ರೆ ಎಷ್ಟು ಮಂದಿಯನ್ನು ತಂದು ಅಂತಃಪುರದಲ್ಲಿಟ್ಟಿದ್ದೇನೆ, ಆದರೆ ನನ್ನ ಹೃದಯೇಶ್ವರಿ ನೀನು. ಈ ಅಳಲುವುದು ಯಾಕೆ ಗೊತ್ತೇ? ಬೇಡ ಸ್ವಾಮಿ, ಅಳಲಿದಳು ಬೇಡ ಕಟ, ಬೇಡ ಕಟ, ರಾಮನುಳವಿಗಿದಿರಾಗದಿರೆನುದ
ರಾಮನೊಳವಿಗಿದಿರಾಗದಿರೆನುತ ಬಲು ಬಳಲಿ ಬೆಂಡಾಗುತ್ತ ಬೇಡಲು ಚರಣದಲ್ಲಿ ಬಿದ್ದು ಅಳಲಿದಳು ಬೇಡಗಡ ರಾಮನೊಳವಿಗಿದಿರಾಗದಿರೆನುತ ಕಾಂತ ಅಂತರಂಗದ ಅಳಲುವಿಕೆ ಪ್ರಭು ಇದು. ನನ್ನನ್ನು ಹೊರಗಿನವಳನ್ನಾಗಿ ಕಂಡಿರಲ್ಲ ನೀವು ಅಂತಲೇ ನೋವಾದ್ದು ನನಗೆ. ಇದು ತನಕವೂ ನೀವು ಏನನ್ನೆಲ್ಲ ಆಡುತ್ತಾ ಬಂದಿರೋ ಅದು ನಿಮ್ಮ ಅಂತರಂಗದ ಮಾತಲ್ಲ ಎನ್ನುವುದನ್ನು ನಿಮ್ಮ ಜೊತೆ ಸಹಜೀವನವನ್ನು ನಡೆಸಂತ ನಾನು ತಿಳಿದುಕೊಳ್ಳಲು ಶಕ್ಯಳಲ್ಲದೆ ಹೋಗಲಿಲ್ಲ. ನನ್ನಲ್ಲಿ ಹೇಳದೆ ಉಳಿಸಬೇಕು ಅನ್ನುವಂಥ ಯಾವುದೋ ಗುಟ್ಟನ್ನು ಇರಿಸಿಕೊಂಡ ಹಾಗೆ ಕಾಗ್ತದೆ. ಸಮವಾಗಿನಿಯಾಗಿ ಅರ್ಧ ಶರೀರ ಹೌದು ಅಂತಾದರೆ ನಿಮ್ಮ ಅಂತರಂಗವನ್ನೆಲ್ಲ ನನ್ನಲ್ಲಿ ಧಾರಾಳವಾಗಿ ತೆರೆದಿಡುವುದಕ್ಕೆ ಸಾಧ್ಯವಾಗ್ತದೆ. ಅಂತರಂಗದಿ ಕರಕರಿಸಿ ಮಯತನುಜೆಯ ಭವನಕ್ಕೆ ನೀವು ಬಂದಾಗ ನನ್ನಲ್ಲಿ ಏನು ಹೇಳಲಿಕ್ಕುಂಟಿವರಿಗೆ ಅಂತ ಭಾವಿಸಿ ಬೇರೆ ಬೇರೆ ರೀತಿಯಿಂದ ಪ್ರಶ್ನೆ ಮಾಡಿದ್ದು ನಾನು. ನಿಮಗೆ ಬೇರೆ ಮನೆಯಲ್ಲಿ ಹೋಗಿ ಕಣ್ಣೀರು ಹಾಕುವುದಿತ್ತು. ಯಾವಳು ಪಟ್ಟದ ರಾಣಿಯೋ ಅವಳ ಮನೆಗೆ ಬಂದಿದ್ದೀರಿ. ನೋಡೋಣ ನಿಮ್ಮ ಅಂತರಂಗದಲ್ಲಿ ಏನುಂಟು. ತಿಳಿಬೇಕೆಂದು ಹೇಳಿದ್ರು ಮತ್ತೆ ಮತ್ತೆ ಮದುವೆ ಅದನ್ನು ತಿಳಿಯದ ಹಾಗೆ ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತೀರಿ ಅಂತ ಆದರೆ ಕೊನೆಗೂ ಕೇಳ್ತೇನೆ, ರಾಮನ ಕೂಡೆ ಆಳವಿಗೆ ಹೋರಾಟವೇ ಸಿದ್ಧ ಅನ್ನುವುದೊಂದು. ಸೀತೆಯನ್ನು ತಂದಿದ್ದೀರಲ್ಲ, ನನ್ನಿಂದ ಸಿಗದೇ ಇದ್ದದ್ದು ಅವಳಿಂದ ನಿಮಗೆ ಸಿಕ್ಕೀತು. ನಾನು ಕೊಡದೇ ಇದ್ದದ್ದು ಅವಳು ನಿಮಗೇನು ಕೊಟ್ಟಾಳು. ಊರಿನ ಮಂದಿಗಳೆಲ್ಲ ಇವಳು ದೊಡ್ಡವಳು, ಹೆಚ್ಚಿನವಳು, ಪತಿವ್ರತೆ ಅನ್ನುವಂತೆ ಹೇಳಬೇಕು ಎನ್ನುವುದಕ್ಕಾಗಿ ನನ್ನ ಬದುಕನ್ನು ನಾನು ಖಂಡಿತಕ್ಕೂ ಸಾಧಿಸಲಿಲ್ಲ ಸ್ವಾಮಿ. ಅಪ್ರತಿಹತವಾಗಿ ತ್ರಿಜಗದಲ್ಲಿ ನಡೆಯುತ್ತಿರುವಂತಹ ನಿಮ್ಮ ಅಧಿಕಾರದ ಆ ಪಯಣಕ್ಕೆ ತಡೆ ಎಲ್ಲಿಂದಲೂ ಬರಕೂಡದು ಎನ್ನುವುದಕ್ಕಾಗಿ ನೀವು ನನ್ನ ಕೊರಳಿಗೆ ಬಂಧಿಸಿದ ಮಂಗಲಸೂತ್ರವಿರುತ್ತ ಮಾಂಗಲ್ಯವತಿಯಾಗಿ ದೇವರ ದೀಪವನ್ನು ಬೆಳಗಿ ಸದಾ ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಭದ್ರತೆಗೆ, ನಿಮ್ಮ ಮುನ್ನಡೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ, ತೇಹಿದಿದ್ದೇನೆ. ಹೆಮ್ಮೆ ಅಲ್ಲ ಪ್ರಭು, ಹೆಣ್ಣು ಮಾಡಬೇಕಾದ್ದುವುದು. ತನ್ನ ಬದುಕಲ್ಲಿ ಕರ್ಪೂರದ ಹಾಗೆ ಉರಿಯುತ್ತಾ ಉರಿಯುತ್ತಾ ಗಂಡನ ಮನೆಯ ಸುಖಕ್ಕಾಗಿ ಒಳ್ಳಿತಿಗಾಗಿ ಅವಳು ಕರಗಿ ಹೋಗ್ತಾಳೆ. ಹಾಗೆ ನಾನು ನಡೆದಿದ್ದೇನೆ. ನನ್ನ ನಡೆಯಲ್ಲಿ ಸಾರ್ಥಕತೆ ಉಂಟು ಅಂತ ಆದರೆ ಹೇಳಲು ನಾನು ಯಾಕೆ ಯುದ್ಧವೇ ಸಿದ್ಧ, ಯಾಕೆ ಸೀತೆಯನ್ನು ಯಾಕೆ ಕೊಡಲಾರೆ ಅಂತ ಆಡ್ತೀರಿ ನೀವು? ಇಲ್ಲಿ ನನ್ನ ಸ್ಥಾನ ಎಂಥದ್ದು, ಸೀತೆಯ ಸ್ಥಾನ ಎಂಥದ್ದು? ನಾನು ನಿಮಗೆ ಯಾರು ಹೇಳಿ ಸ್ವಾಮಿ? ನನಗೆ ಗೊಂದಲ ಆಗಿದೆ ಇದು. ಮಂಡೋದರಿ, ನನ್ನ ವೈಯಕ್ತಿಕವಾದಂತಹ ಸಂಸಾರದ ಬದುಕಿನಲ್ಲಿ ನಿನ್ನ ಗಂಡ ಗೆದ್ದ ಇವತ್ತು. ಮಕ್ಕಳು ಸಾಯಿಲಿ, ಇಡೀ ಲಂಕೆಯಲ್ಲಿ ಹೆಣ್ಣು ಮಕ್ಕಳ ಕಣ್ಣೀರ ಕೋಡಿ ಹರಿಲಿ. ನೀವು ತಪ್ಪು ಮಾಡಿದಿರಿ ಅಂತ ಹೇಳಿಲ್ಲಲ್ಲ? ಇಲ್ಲ. ನನ್ನ ನುಳಿದು ನಿನಗೆ ಪ್ರತ್ಯೇಕ ಬದುಕಿಲ್ಲ ಅಂತ ನೀನು ಹೇಳಿದಿ. ಹೌದು. ಹೇಳಿ ಸ್ವಾಮಿ, ಯಾಕೆ ಹೀಗೆ? ನನ್ನ ಮಾಂಗಲ್ಯವನ್ನು ಕಳಚಿಡುತ್ತೇನೆ ಅಂತ ನೀ ಹೇಳಿದೀಯಾ, ಅಥವಾ ಕಟ್ಟಿದ ಮಾಂಗಲ್ಯವನ್ನು ನಿಮ್ಮ ಕೈಯಲ್ಲೇ ತೆಗೆದು ಬಿಸಾಡಿ ಅಂತ ಹೇಳಿದೀಯಾ? ನೀವೊಂದು ದಾರಿಗೆ ಹೊರಟಿದ್ದೀಯ, ನನಗೆ ಹೋಗ್ಲಿಕ್ಕೆ ದಾರಿ ತೋರಿಸಿ. ಅಥವಾ ವಿಭೀಷಣನ ಮನೆ ಬಾವಿ ಎಷ್ಟು ಆಳ ಉಂಟು ಅಂತ ನೋಡ್ತೇನೆ ಅಂತ ಹೇಳಿದೀಯಾ? ಇಲ್ಲಪ್ಪ. ಅಥವಾ ಮಗನಿಗೆ ಕೈಯಾದು ಕೊಟ್ಟದ್ದು ನಾನೇ ವಿಷ ಕುಡಿಯುತ್ತೇನೆ ಅಂತ ಹೇಳಿದೀಯಾ? ನಿನ್ನ ಮಾತೃತ್ವವನ್ನು, ನಿನ್ನ ಹೆಣ್ತನವನ್ನು, ನಿನ್ನ ಸರ್ವಸ್ವವನ್ನು ನನ್ನಲ್ಲಿ ನಿಕ್ಷೇಪಗೊಳಿಸಿದೆಯಾ ಇಲ್ವೋ? ಗೆದ್ದಿ, ನೀನು ನನ್ನನ್ನು ಗೆಲ್ಲಿಸಿದಿ. ನಾಡಿನ ಯುದ್ಧದಲ್ಲಿ ಗೆಲ್ತೇನೆಯೋ ಮುಖ್ಯ ಅಲ್ಲ, ಮತ್ತೆ
ಸುದೀರ್ಘವಾದ ಬದುಕಿನಲ್ಲಿ ಹೆಂಡತಿಯ ಜೊತೆಗಿನ ನನ್ನ ದಾಂಪತ್ಯ ಗೃಹಸ್ಥಾಶ್ರಮದಲ್ಲಿ ನಾನು ಗೆದ್ದನೋ ಇಲ್ವೋ? ರಾಮ ಗೆದ್ದನ? ಚಿನ್ನದ ಜಿಂಕೆ ಬೇಡ ಹೇಳಿದ ರಾಮ, ಸೀತೆ ಹಠ ಹಿಡಿಲಿಲ್ವ? ಬೇಕು ನನಗೆ, ತಂದು ಕೊಡದಿದ್ರೆ ಸಾಯ್ತಾನೆ. ಒಬ್ಬಾಕೆ ಹೆಂಡತಿಯನ್ನು ರಾಮನಿಗೆ ತಾನು ಹೇಳಿದಾಗೆ ಕೇಳಿಸ್ಲಿಕ್ಕೆ ಆಗಲಿಲ್ಲ. 15 ಲಕ್ಷದಲ್ಲಿ ನೀನೊಬ್ಬಳು, ನೀ ಹೇಳಿದ ನನ್ನನ್ನು ನೀನು, ಹೌದಾ, ನಾ ಹೇಳಿದ್ದನ್ನು ನೀ ಒಪ್ಪಿದಿ. ಈಗ ಹೇಳು, ನಾನು ಸಾಯಬಹುದು, ರಾಮ ಬದುಕಿ ಉಳಿಬಹುದು, ಗೆಲ್ಲಬಹುದು. ಆದರೆ ದಾಂಪತ್ಯದಲ್ಲಿ ರಾಮ ಸೋತ, ನಾ ಗೆದ್ದೆ. ಇದು ಒಂದು ಮಾತು ಹೇಳಿದ್ದೇನೆ ನಿನಗೆ, ವಿಚಾರಿಸಿ ಕೂಡನನ್ನು ಮಾಡು. ಸುಮ್ಮನೆ ಅಲ್ಲಿ ಇಲ್ಲಿ ಕೇಳಿದ ಸುದ್ದಿ ನನ್ನ ಪ್ರವೃತ್ತಿಯನ್ನು ಕಂಡು ನನ್ನನ್ನು ಕೂಳ ಅಂತ ಮಾಡಬೇಡ. ನೀನು ಮಯನ ಮಗಳು, ಹೌದಾ? ಏನು ಮಯ? ಅವ ಕಡೆದು ಕೆತ್ತಿದ ಶಿಲ್ಪದಲ್ಲಿ ಭಗವಂತನ ಸಾನ್ನಿಧ್ಯ ಆಗುವುದಿಲ್ವಾ? ಶಿಲ್ಪಿ ಅಂದ್ರೆ ಸಾಮಾನ್ಯನ? ಮಯ ಶಿಲ್ಪ ಮಾಡಿದನೋ, ಭಗವಂತನ ಸಾನ್ನಿಧ್ಯ ಉಂಟೆ ಅದರಲ್ಲಿ. ಅದು ಶಿಲ್ಪಿಗೂ ಬೇಕು. ಎಲ್ಲ ಶಿಲ್ಪಿಗಳು ಮೂರ್ತಿ ಕಡೆದದ್ದಲ್ಲಿ ಸಾನ್ನಿಧ್ಯ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮಯ ಕಡೆದ ಶಿಲ್ಪ, ಇದರಲ್ಲಿರುವ ಸಾನ್ನಿಧ್ಯ ಏನು? ಆ ಸಾನ್ನಿಧ್ಯದ ಜೊತೆಗೆ ನಾನು ಸಂಸಾರ ಮಾಡಿದ್ದೇನೆ ಅಂತಾದರೆ, ಅಪೂರ್ವವಾದಂತಹ ಮಕ್ಕಳನ್ನು ಪಡೆದಿದ್ದೇನೆ ಅಂತಾದರೆ ನನ್ನ ಗೃಹಸ್ಥಾಶ್ರಮ ಸಾರ್ಥಕವಾಯಿತು. ಇಂತಹ ಸಾರ್ಥಕ್ಯವನ್ನು ಕೊಟ್ಟಂತಹ ನಿನ್ನಲ್ಲಿ ನಾನು ವಂಚಿಸಕೂಡದು. ನೀನು ಕೇಳಿದಿ ಏನೋ ಉಂಟು ಅಂತ. ಅತಿಕಾಯನ ಹತ್ರ ನಾನು ಹೇಳಿದ್ದೇನೆ, ಕಥನದ ಮಾತಂತಿರಲಿ ಪಶುಪತಿ ಆಹವ ಕೈತರಲಿ. ನೀನು ಯುದ್ಧಕ್ಕೆ ಹೋಗ್ತೀಯೋ, ಮುಸ್ಕಾಕಿ ಮಲಗುತ್ತೀಯೋ? ಅವನಿಗೆ ಹತ್ರ ನಾನು ಹೇಳಲಿಲ್ಲ. ಯಾಕೆ? ನಾನು ಹೇಳುವ ಮಟ್ಟದಲ್ಲಿ ಅವ ಇಲ್ಲ. ನಿನ್ನತ್ರ ಹೇಳದೇ ಇದ್ದರೆ ನಾನು ಸಣ್ಣವನಾಗುತ್ತೇನೆ. ಯಾಕೆ? ನೀನು ಬೆಳೆದು ನಿಂತಿದ್ದೀಗ. ಅದಕ್ಕಾಗಿ ನೀನು ರಾವಣನ ಹೆಂಡತಿಯಾಗಿ ಕೇಳಬೇಡ. ಯಾವುದೇ ಶಿಲ್ಪದಲ್ಲಿ ಸಾನ್ನಿಧ್ಯವನ್ನು ಕೊಡುವ ಮಯನ ಶಿಲ್ಪವಾಗಿ, ಹೌದಾ, ಮಯನ ಮಗಳಾಗಿ ಕೇಳ್ತೀಯ ನೀನು? ಕೇಳೋಣ. ಲಾಲಿಸು ಮಯತನುಜೇ ಮತ್ಯರಿತವ ಲಾಲಿಸು ನಾವು ದ್ವಾರಪಾಲಕರಾಗಿ ಮುದದಿ ಇರೆಮಾರ ಮಣನ ಕಾಮುತಗದಿ ಮುನಿಜಾರು ಸನಕ ಸನಂದನ ರೈತರಿ ಮದವೇರಿ ಧಿಕ್ಕಾರ ಅಡ್ಡಗಟ್ಟಿದೆ ಒಂದು ಮುನಿಜಾರು ಮದವೇರಿ ಧಿಕ್ಕಾರದೋಳಟ್ಟಗಟ್ಟಿದೆ ಬಂದು ಲಾಲಿಸು ಮಯತನುಜೆ ಮತ್ತರಿತವ ಲಾಲಿಸು ಲಾಲಿಸು ಮಯತನುಜೆ. ಪ್ರಭು, ಒಂದು ಕನಸು ಎಲ್ಲಿಯೋ ನಾನು ಕಂಡಿದ್ದೇನೆ ಅಂತ ನೆನಪಾಗ್ತದೆ, ಅದು ಮರ್ತೋಗ್ಲಿಲ್ಲ. ಕನಸನ್ನು ನೆನಪಿಟ್ಟುಕೊಳ್ಳಬಾರದು. ಕನಸನ್ನು ನಾವು ಸಾಧಿಸಬೇಕು. ಕನಸು ಕಾಣುವುದು ತಪ್ಪಲ್ಲ, ಆದರೆ
ಕನಸನ್ನೇ ನಾವು ನೆನಪಿಟ್ಟುಕೊಂಡು ಹೋಗುವುದಲ್ಲ, ಈ ಕನಸು ಮರೆಯುವುದಕ್ಕೆ ಪ್ರಯತ್ನ ಪಟ್ಟಷ್ಟು ಇತ್ತೀಚೆಗೆ ಅದು ಹೌದಾ ಅಂತ ಅನ್ನಿಸಲಿಕ್ಕೆ ತೊಡಗಿದೆ. ಯಾವುದದು? ಇದು ಯಾವುದೂ ಅಲ್ಲ ಅದರ ಮುಂದೆ. ನನಗೆ ಇನ್ನೂ ಹೋರಾಟದ ಪ್ರವೃತ್ತಿ ಬಂದದ್ದು ಯಾಕೆ ಅಂದ್ರೆ ಇನ್ನೂ ನನಗೆ ಅದನ್ನು ಪಡೀಲಿಕ್ಕೆ ಆಗಲಿಲ್ಲ, ಇದರಲ್ಲಿ ತೃಪ್ತಿ ಇಲ್ಲ. ಅದಕ್ಕಾಗಿ ನಾನು ಸಾಧಿಸಿ ಮುಂದೆ ಬಂದಿದ್ದೇನೆ. ಯಾವುದು ಕನಸಿನಲ್ಲಿ ಕಾಣುತ್ತೇವೆಯೋ ಅದು ಸಿಗುವವರೆಗೂ ನಮ್ಮದು ಹೋರಾಟ ಇರ್ತದೆ. ಲಕ್ಷ್ಯ ಅದು ನಾವು ಕಂಡಿರ್ತೇವೆ. ಅದನ್ನು ಪಡಿಬೇಕು. ಮಲ್ಲಕಂಬವನ್ನು ಏರಿದ ಹಾಗೆ ಬೆಳಗತೊಡಗುತ್ತಾನೆ ಏರ್ಲಿಕ್ಕೆ, ಮೇಲೆ ಹೋದಷ್ಟು ಕೆಳಗೆ ಜಾರುತ್ತದೆ. ಹೌದಾ? ಕರ್ಮ ಹೇಗಿರ್ತದೆ ಅಂದರೆ ಅದನ್ನು ತೆಗೆಯುವಂತ ಒರೆಸಿದಷ್ಟು ಮೈಗೆ ಹಚ್ಚಿಕೊಳ್ತಾನೆ, ಇದು ಕರ್ಮ. ಮಲ್ಲಕಂಬಕ್ಕೆ ಏರಿದವನ ಮೈಗಾಗೋದಿಲ್ವೋ ಅದು ಕರ್ಮ. ಹಾಗಂತ ಕರ್ಮ ಮಾಡುವುದನ್ನು ನಿಲ್ಲಿಸ್ತದೋ? ಯಾಕೆ ನಿಲ್ಲಿಸುವುದಿಲ್ಲ? ಅಪೂರ್ವವಾದಂತಹ ನಿಧಿಯಲ್ಲಿರ್ತದೆ. ಸಾಧಿಸಿದವನಿಗೆ ಏರಿದವನಿಗೆ ಆಗೋದಿಲ್ಲ. ಕೆಲವರೆಲ್ಲ ಮೇಲೆ ಹೋಗಿ ಹೌದೌದು ಅಂಟು ಪದಾರ್ಥವನ್ನು ತೆಗೆದು ಕೊನೆಗೆ ಏರಿದವನಿಗೆ ಸಿಗ್ತದೆ. ಯಾಕೆ? ಅವ ಅಂಟನ್ನು ಕಳಚಿಕೊಡುವ ಸಮಯ ಆಯ್ತು ಅವನಿಗೆ. ಹಾಗೆ ಕರ್ಮ ಅಂದ್ರೆ ಹಾಗೆ. ಈ ಪ್ರಪಂಚಕ್ಕೆ ಕರ್ಮ ನಿಬದ್ಧತೆಯಿಂದಲೇ ಹುಟ್ಟುವುದಲ್ವೋ? ಕೆಲವರು ಅಂಟಿಸಿಕೊಳ್ತಾರೆ, ಕೆಲವರು ಕಳ್ಕೊಳ್ತಾರೆ. ಕೆಲವರು ಮುಕ್ತಿ, ಕೆಲವರಿಗೆ ನಿವೃತ್ತಿ, ಕೆಲವರಿಗೆ ನಿವೃತ್ತಿ ಇಲ್ಲ. ಯಾಕೆ? ಕರ್ಮ ತೊಳೆದಾಗ್ಲಿಲ್ಲ. ಅವ ಹೇಳ್ತಾನೆ ನನಗೆ ನಿವೃತ್ತಿ ಇಲ್ಲ, ಕರ್ಮ ತೊಳಿಲಿಲ್ಲ. ಕೆಲವ ಹೇಳ್ತಾನೆ ನನಗೆ ನಿವೃತ್ತಿ, ಕರ್ಮ ತೊಳೆಯಿತು. ಶ್ವೇತದ್ವಿ, ರಾತ್ರಿ ಹಗಲು ವ್ಯತ್ಯಾಸ ಇಲ್ಲ. ಅಕುಂಠಿತವಾದದ್ದು, ಅಪೂರ್ವವಾದದ್ದು, ದಿವ್ಯವೂ ಭವ್ಯವೂ ಆದದ್ದು. ವಿಗತಃ ಕುಂಠ, ಅದಕ್ಕೆ ಹೆಸರು ವೈಕುಂಠ. ಶಂಖಚಕ್ರ ಗದಾಪಾಣಿಯಾದಂತಹ ಮಹಾವಿಷ್ಣು 1000 ಹೆಡೆಯನ್ನು ಅರಳಿಸಿ ನಿಂತ ನಾಲಿಗೆಯನ್ನು ಹೀಗೆ ಮಾಡುವ ಶೇಷನ ಮೇಲೆ ಮಲಗಿದವ. ಯಾರಿಗಾದರೂ ಹೆಡೆ ಎತ್ತಿದ ಹಾವಿನ ಹೆಡೆ ಅಡಿಯಲ್ಲಿ ಮಲಗಿಯಾರ? ಅದು ನನಗೆ ಅಪೂರ್ವ ಕಂಡದ್ದು. ಎಲ್ಲಿಯೋ ದೂರದಲ್ಲಿ ಓಡಾಡಿದ್ರೆ ನಾವು ಅಯ್ಯೋ ದೇವರೇ, ಏನೋ ತಲೆ ಬಿಸಿಯಲ್ಲೇ ಇಲ್ಲವ. 1000 ಹೆಡೆಗಳ ಮೇಲೆ ಅದು ಈ ಕ್ಷೀರಸಾಗರದಲ್ಲಿ ತೇಲುವುದು. ಹೆಂಡತಿ ಇದ್ರೆ ಹಾಗಿರಬೇಕು. ಪಾದವನ್ನು ಒತ್ತುವ ಲಕ್ಷ್ಮೀದೇವಿ. ಎಲ್ಲಿಯಾದ್ರೂ ಎದ್ದು ಹೊರಟ್ರೆ ಹೌದಾ, 2 ಕಾಲಡೆಯಲ್ಲಿ ತೂರಿ ಅವನನ್ನು ಏರಿಸಿಕೊಂಡು ಹಾರುವ ಗರುಡ. ವಿಷ್ಣು ಗರುಡನನ್ನು ಏರುವುದಲ್ಲ, ವಿಷ್ಣು ಹೊರಟ್ರೆ ಗರುಡ ಬಂದು ಸೇರಿಕೊಳ್ಳುವುದು. ಅಪೂರ್ವ. ಅಲ್ಲಿ ನಂದ, ಸುನಂದ, ಕುಮುದಾಕ್ಷ, ಪುಂಡರೀಕ, ವಾಮನ, ಜಯ, ವಿಜಯ ಹೀಗೆಲ್ಲ ಇದ್ದಾರೆ. ದ್ವಾರಪಾಲಕರು, ಹರಿಕಿಂಕರರು ಭೂಲೋಕದಲ್ಲಿ ತಾಯಿ ಹೆತ್ತ ಮಕ್ಕಳಾಗಿ ಅವರು ವಿಷ್ಣು ಸಾಯುಜ್ಯವನ್ನು ಸೇರಿದರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಇದು ಬೇರೆ ಬೇರೆ ಪದವಿಗಳು. ಅಲ್ಲಿ ಒಂದು ಮುಕ್ತರು, ಇಲ್ಲಿ ಸತ್ತು ಜೀವನ್ಮುಕ್ತಿ ಪಡೆದು ಹೋದವರು. ಇನ್ನೊಂದು ನಿತ್ಯ ಮುಕ್ತರು, ಈ ದ್ವಾರಪಾಲಕರು, ಗರುಡ, ಶೇಷ ಇವರೆಲ್ಲ ನಿತ್ಯ ಮುಕ್ತರು. ಇನ್ನೊಂದು ವರ್ಗ ಉಂಟು, ನಿತ್ಯ ಸೂರಿಗಳು. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ನಿತ್ಯ ಸೂರಿಗಳು ನಾರದ, ಸನತ್ಕುಮಾರ, ಸನಸುಜಾತ, ಸನಕ, ಸನಂದ. ಅವರು ಎಷ್ಟೊತ್ತಿಗೂ ಬರ್ಬೋದು, ಗರ್ಭಗುಡಿಯಲ್ಲಿ ದೇವರಿಗೆ ಪೂಜೆ ಮಾಡಬಹುದು, ದೇವರ ಹತ್ರ ಗುಟ್ಟಿನಲ್ಲಿ ಮಾತಾಡ್ಬೋದು. ಎಷ್ಟೊತ್ತಿಗೂ ಅಲ್ಲಿ ಬಾಗಿಲಾಕಲಿಗೆ ಅಂತ ಇಲ್ಲ. ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ರಾತ್ರಿ ಪೂಜೆ. ಇವತ್ತು ಪುರೋಹಿತರಿಗೆ ಸಮಯ ಇಲ್ಲ, ಬೇರೆ ನೆಂಟರ ಮನೆಗೆ ಹೋಗ್ಲಿಕ್ಕುಂಟು, ಬೆಳಗ್ಗೆಯೇ 3 ಪೂಜೆ, ಹಾಗೆಲ್ಲ ಇಲ್ಲ. ಎಷ್ಟೊತ್ತಿಗೂ ಯಾರೂ ಪೂಜೆ ಮಾಡಬಹುದು. ಆದರೆ ಅವರು ನಿತ್ಯ ಸೂರಿಗಳಾಗಬೇಕು. ಒಳಗೆ ಹೋಗಬೇಕಿದ್ರೆ ಅವರು ನಿತ್ಯ ಮುಕ್ತರು. ಮಹಾದ್ವಾರದಲ್ಲೇ ಮಂಗಳಾರತಿ. ಅವರು ಮುಕ್ತರು, ಅವರಿಗೆ ಪೂಜೆ ಮಾಡಲಿಕ್ಕಿಲ್ಲ, ಕೂತ್ಕೊಂಡು ನೋಡು. ಆರತಿ ಬರುವಾಗ ಅದು ಪೂಜೆ. ದೇವರ ಪೂಜೆ ಮಾಡುವಾಗ ಕೂತ್ಕೊಳ್ಳೋದು ಪೂಜೆ. ಗುರು ಸೇವೆ ಅಂದರೆ ಗುರುಗಳ ಆಚೆ ಈಚೆ ಹೋಗುವಾಗ ಕಾಲಿಗಡ್ಡ ಬರುವುದಲ್ಲ, ಏನಾಗಬೇಕು ಅಂತ. ಕೆಲಸ ಹೇಳುವಾಗ ಶಿಷ್ಯರಿಲ್ಲ, ಅವರು ಕೆಲಸ ಹೇಳುವುದಿಲ್ಲ ಅಂತಂದರೆ ಗುರುಗಳ ಸುತ್ತ ಜನ, ಗುರುಗಳೇನಾಗಬೇಕು ಅಂತ ಈಗ ಹುಡುಕುತ್ತಾ ಇದ್ದಾಗ ಮೆಲ್ಲ ಜಾರಿದಾವ ಗುರುಗಳೆಂಥದ ಕೆಲಸ ಇರ್ತಾರೆ ಅಂತ. ಗುರುಗಳ ಜೊತೆಗಿರುವುದೇ ಗುರು ಸೇವೆ ಅಷ್ಟೇ. ಹಾಗೆ ತಿಳಿದುಕೊಳ್ಳು.
ನಾನು ಸದಾ ಪಶ್ಯಂತಿ ಸೂರಾಯ ಅಂತ ಹೇಳಿದಿನಲ್ವಾ, ಆ ವರ್ಗದಲ್ಲಿರುವ ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ ಅವರು ಒಂದು ರೀತಿಯಿಂದ ವಯಸ್ಸಾಗಲಿಕ್ಕೆ ಅಂತ ಇಲ್ಲ. ಅವರು ಒಂದು ರೀತಿ ಬಾಲಕರು ಅಂತ ಕೇಳಿದರೆ ಬಾಲಕರು, ಹಾಗೆಂತ ಪರಮಜ್ಞಾನಿಗಳು. ಜ್ಞಾನದಿಂದ ಮುದುಕರು, ದೇಹಾಕಾರದಿಂದ ಬಾಲಕರು, ಮುಗ್ಧರು. ನಿತ್ಯ ವೈಕುಂಠಕ್ಕೆ ಬಂದು ಹೋಗುದು. ಕೌಪಿನ ಬೇರೆಂಥದಿಲ್ಲ. ಯಾಕೆಂದರೆ ದೇಹಾಭಿಮಾನವೇ ಇಲ್ಲದವನಿಗೆ ಉಡುವುದಕ್ಕೆ ಬೇಕೋ, ತೊಟ್ಟುಕೊಳ್ಳುವುದಕ್ಕೆ ಬೇಕೋ, ಕಟ್ಟಿಕೊಳ್ಳುವುದಕ್ಕೆ ಬೇಕೋ, ದೇಹಾಭಿಮಾನ ಇದ್ದವನಿಗೆ ಎಲ್ಲೋದು ಬೇಕಾಗೋದು. ಲೋಕ ಮರ್ಯಾದೆಗೆ ಒಂದು ಕೌಪೀನ. ಅವರಿಗೆ ಲೋಕವೇ ಮರ್ಯಾದೆ. ಹಾಗಾದರೆ ತೊಟ್ಟುಕೊಳ್ಳುವವರ ಮರ್ಯಾದೆ, ತೊಟ್ಟುಕೊಂಡದ್ದರ ಒಳಗಿರುವಷ್ಟೇ ಮರ್ಯಾದೆ. ತೊಟ್ಟುಕೊಳ್ಳೋದು ಇದ್ದವನ ಮರ್ಯಾದೆ ವ್ಯಾಪ್ತಿ ಅವ ವಿಶ್ವಂಬರ ಅಂತ ಹೇಳುದು ನಾವು. ಅವನ ಮರ್ಯಾದೆ ವ್ಯಾಪ್ತಿ ಹೇಳುದು. ಅವರು ವಿಷ್ಣು ದರ್ಶನಕ್ಕೆ ಬಂದದ್ದು, ನಾರಾಯಣದ ದರ್ಶನಕ್ಕೆ ಯಾವಾಗಲೂ ಬರ್ತಾರೆ. ಆ ದಿವಸ ತಡೆದ್ರು, ಜಯ ವಿಜಯರು ತಡೆದ್ರು. ಯಾಕೆ ತಡೆದ್ರು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ತಡೀತಾರ? ಇಲ್ಲ, ತಡೆ ಇಲ್ಲದ ಮನೆ. ಅವರು ಬರುವುದು ಹೊಸ್ತು ಅಲ್ಲ, ಬರುವವರೇ. ಆಗುದಿಲ್ಲ. ಕಾಮಧೇನುವಿನ ಕೆಚ್ಚಲಿನಲ್ಲಿ ವಿಷ ಹೋಮಿಸುವುದುಂಟ? ಇಲ್ವೇ ಇಲ್ಲ. ಹಾಗಾದರೆ ಜಯ ವಿಜಯರು ಯಾಕೆ ತಡೆದ್ರು ಎಂಬ ಪ್ರಶ್ನೆಗೆ ಈವರೆಗೂ ನನಗೆ ಗೊತ್ತಾಗಲಿಲ್ಲ. ತಡೆದ್ರು. ಕಲ್ಪವೃಕ್ಷದ ಕಾಯಿಯ ಒಳಗೆ ಪನ್ನೀರು ಸಿಹಿ ನೀರಲ್ಲದೆ ಕಹಿ ನೀರಿರ್ತದ? ತಡೆದ ಕೂಡಲೇ ಸಿಟ್ಟು ಬಾರದ. ಸಿಟ್ಟು ಬಂದರೆ ಅವರು ನಿತ್ಯ ಸೂರಿಗಳಲ್ಲ. ನಿತ್ಯ ಸೂರಿಗಳು ಸಿಟ್ಟು ಬರಬಾರದು. ಸಿಟ್ಟು ಬಂತಲ್ಲ. ಯಾವಾಗಲೂ ಬರುವವರನ್ನು ಜಯ ವಿಜಯರು ತಡೆದ್ರು. ಸಿಟ್ಟು ಬಾರದೇ ಇದ್ದವರಿಗೆ ಸಿಟ್ಟು ಬಂತು. ಸಿಟ್ಟು ಬಂತು. ಇದು ಕರು ಹಾಕದ ಹಸು ಹಾಲು ಕೊಟ್ಟಿತು ಅಂತ ಹೇಳಿದಾಗೆ. ಸಿಟ್ಟು ಬಂದ ತಕ್ಷಣ ಇವರಿಗೂ ಸಿಟ್ಟು ಏರಿತು. ಅವರು ಶಾಪಿಸಿದ್ರು. ಶಾಪಿಸಿದ್ದೆ ಅಂತ ದೊಡ್ಡ ವಿಷಯ ಹೇಳಿಲ್ಲ. ಸಿಟ್ಟಿನಿಂದ ಘೋರದಾನವರಾಗಿ ಆಸುರಿ ಪ್ರವೃತ್ತಿ. ಶಪಿಸಿದ ತಕ್ಷಣ ಎಂತಾಗೋದು? ತಪ್ಪಾಯಿತು, ಕ್ಷಮಿಸಬೇಕು, ಜಯ 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 ಜಯ. ಇವರು ಕ್ಷಮಿಸಬೇಕು ಅಂತ ಬಿದ್ದರು. ಅವರು ಎದ್ದೋದ್ರು. ಕ್ಷಣವೂ ನಿಲ್ಲಿಲ್ಲ. ವೈಕುಂಠದಿಂದ ಘೋರದಾನವರ ಅಂತ ಹೇಳಿದ ಮೇಲೆ ವೈಕುಂಠದಲ್ಲಿ ಅಂತೂ ನಿಲ್ಲಿಕ್ಕಿಲ್ಲಲ್ಲ. ಅಲ್ಲಿ ದಾನವರು ನಿಲ್ಲಿಕ್ಕುಂಟ? ಭೂಲೋಕಕ್ಕೆ ಹೋಗಲೇಬೇಕು. ದೊಪ್ಪನೆ ಬಿದ್ದರು. ಇವರು ಹೋದರು, ಶಾಪ ಕೊಟ್ಟು. ಆ ದಿವಸ ವಿಷ್ಣು ದರ್ಶನವೂ ಮಾಡಲಿಲ್ಲ ಅವರು. ಒಳಗೆ ಹೆಂಡತಿಯಿಂದ ಕಾಲೊತ್ತಿಸಿಕೊಂಡು ಶೇಷಶಾಹಿಯಾಗಿ ಮಲಗಿದ ಭಗವಂತನಿಗೆ ಇವರ ದುಃಖ ಕೇಳಿತು. ದುಃಖ ತಾಯಿಗೂ ಕೇಳದಿದ್ರೆ ಅವಳು ತಾಯಿ ಅಲ್ಲ ಅಂತ ಅರ್ಥ. ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲ ತಾಯಂದ್ರು ಬರ್ತಾರೆ. ಭಾರಿ ಚಂದ ಉಂಟು, ಕುತ್ತಿಗೆಯಲ್ಲಿ ಸರ ಉಂಟು. ಯಾರ ಹೆತ್ತದ್ದಿದು? ಮುದ್ದು ಅಳುವುದಿಲ್ಲ. ಅಳುವ ಮಗುವನ್ನು ಎತ್ತಲಿಕ್ಕೆ ಯಾರಾದರೂ ಬರ್ತಾರಾ? ಅದು ಮೈಯಲ್ಲಿ ಹೇಸಿಗೆ ಮಾಡಿದ ಮಗುವನ್ನು ಎತ್ತಲಿಕ್ಕೆ ಬರ್ತಾರಾ? ಇದು ಯಾರ ಮಗು, ಯಾರು ಬಿಟ್ಟು ಹೋದದ್ದು ಅಂತ ಕೇಳ್ತಾನೆ ಇನ್ನೊಬ್ಬಳ ತಾಯಿಯು. ಆದರೆ ತಾಯಿ ಅಳುವುದಿದ್ರು, ಪೃಷ್ಠದಲ್ಲಿ ಹೇಸಿಗೆ ಇದ್ದರೂ ತನ್ನ ಎದೆ ಗೊತ್ತಿಕೊಳ್ತಾಳೆ. ತಾನು ಹೆತ್ತ ಮಗು ಮಹಾವಿಷ್ಣು ತಾಯಿಯ ಹಾಗೆ ಮಲಗಿದವ ಬಂದ. ಅಳುವ ಮಕ್ಕಳು ಯಾರು? ನನ್ನ ಮಕ್ಕಳು ಅಳುವುದು. ಸನಕ ಸನಂದರು ಶಪಿಸಿದ್ರು. ದೇವರಿಗೆ ಗೊತ್ತಾಗಲಿಲ್ಲ. ದೇವರಿಗೆ ಸನಕ ಸನಂದರನ್ನು ಕಂಡಿತು. ಅವರಿಗೂ ದೇವರು ಹೊರಗೆ ಬಂದದ್ದು ಗೊತ್ತಾಯಿತು. ಮಹಾದ್ವಾರದ ಹತ್ರ ಬಂದದ್ದು ಗೊತ್ತಾಯಿತು. ಅವರು ಅಲ್ಲಿಂದ್ರೆ ಕೈ ಮುಗಿದ್ರು. ಅಳುವ ಅವರಿದ್ದಾರೆ. ತಾಯಿ ನೀನಿದ್ದಿ, ಹೇಳಲಿಕ್ಕೆ ನಾನಲ್ಲ, ನಾವು ಬರ್ತೇವೆ, ನಾಳೆ ಪೂಜೆಗೆ ಬರ್ತೇವೆ ಅಂತ ಬರೋದು. ಸನಕ ಸನಂದರು ದೇವಧರ್ಮ ಮತ್ತು ಋಷಿ ಧರ್ಮದ ಮಾತಿಗೆ ಅರ್ಥ ಇಲ್ಲ. ಅವರು ಮಾತಾಡೋದು ಇಲ್ಲ. ಈ ಋಷಿಗಳು ದೇವರ ಹತ್ರ ಮಾತಾಡ್ತಾರ, ಸುಮ್ಮನೆ ಕೂತ್ಕೊಳ್ಳೋದು, ಹೊರಗೆ ನಿಂತು ಹೇಳೋದು. ಅದು ಋಷಿ ಧರ್ಮಕ್ಕೆ ಮತ್ತು ದೇವಧರ್ಮಕ್ಕೆ ಮಾತ್ರ ಗೊತ್ತಿರುವುದು, ಹೇಳಲಿಕ್ಕೆ ನಾವಲ್ಲ. ಪ್ರಪಂಚದಲ್ಲಿ ಎರಡೇ, ಧರ್ಮಗ್ಲಾನಿಯಾದಾಗ
ಧರ್ಮಾಧ್ಯಕ್ಷನೇ ಕರ್ಮಾಧ್ಯಕ್ಷನಾಗಬೇಕಿದ್ರೆ ಆವಾಗ ಋಷಿ ಧರ್ಮಾಧ್ಯಕ್ಷನನ್ನು ಎಚ್ಚರಿಸ್ತದೆ. ಋಷಿ ಧರ್ಮ ಇಲ್ಲ, ನಮ್ಮಿಂದ ಆಗುವುದಿಲ್ಲ, ನಮ್ಮ ತಪಸ್ಸು ಸಾಕಾಗುವುದಿಲ್ಲ, ಆಗ ಧರ್ಮಾಧ್ಯಕ್ಷನೇ ಕರ್ಮಾಧ್ಯಕ್ಷನಾಗಿ ಕೆಳಗಿಳಿತಾರೆ. ಇದನ್ನು ಮಹಾತ್ಮೆ ಅಂತಲೂ ಹೇಳ್ಬೋದು, ಲೀಲೆ ಅಂತಲೂ ಹೇಳ್ಬೋದು. ಹಾಗೆ ಹೇಳಿದನಂತೆ. ಇಲ್ಲ ಘೋರದಾನವರಾಗಿ ಅಂತ ಹೇಳಿದ್ದಾರೆ, ಅವರವರ ಸಂಭಾಷಣೆ ಎಂಥದ್ದು ಅಂತ ಗೊತ್ತಿಲ್ಲ. ಮತ್ತೆ ಗೊತ್ತಾಯಿತು. ಆವಾಗ ಅವನೇ ಹೇಳಿದನಂತೆ, ಬೇರೇನಿಲ್ಲ, ನೀವು ರಾಕ್ಷಸರಾಗಲೇಬೇಕು. ಋಷಿಗಳ ಮಾತು ಅದನ್ನು ತಿದ್ದಲಿಕ್ಕೆ ನಾವು ದೇವರಲ್ಲ. ನಮ್ಮ ಮಾತನ್ನು ನಾವು ತಿದ್ದುವುದಿಲ್ಲ, ಋಷಿಗಳು ತಿದ್ದಬಹುದು. ಋಷಿಗಳ ಮಾತನ್ನು ಅವರೂ ತಿದ್ದುವುದಿಲ್ಲ, ಅವರು ತಿದ್ದದೇ ಇದ್ದದ್ದನ್ನು ತಿದ್ದಲಿಕ್ಕೆ ನಾವಲ್ಲ. ತಪ್ಪು ಮಾಡಿದ್ದೀರಿ, ನೀವು ತಿದ್ದಬೇಕಿದ್ದೀರಿ, ಇಲ್ಲಿ ತಿದ್ದಲಿಕ್ಕೆ ಆಗೋದಿಲ್ಲ, ತಿದ್ದಲಿಕ್ಕೆ ನೀವು ಅಲ್ಲೇ ಹೋಗಬೇಕು, ತಿಡಿ. ಒಂದು ಪರಿಹಾರ ಹೇಳಿದನಂತೆ. ಯಾರೋ ಇತ್ತೀಚೆಗೆ ಹೇಳಿದ್ರೆ ಹಾಗೆ, ನೀವು 7 ಜನ್ಮದಲ್ಲಿ ಹರಿಯ ಭಕ್ತರಾಗಿ ಹರಿದಾಸರಾಗಿ ಬರ್ತೀರೋ, ತಾಳ ಹಿಡ್ಕೊಂಡು ಹರಿದಾಸರಾಗಿ. ಹೌದೌದು, ದೇವರನ್ನು. ಇನ್ನೊಂದು ದಾರಿ ಉಂಟು, 3 ಜನ್ಮ ಭಗವಂತನನ್ನು ವಿರೋಧಿಸಿ ಹಠ ಕಟ್ಟಿ ಅವನಿಗೆ ಎಂತ ರಗಳೆ ಮಾಡಿದ್ರೂ ತೊಂದರೆ ಇಲ್ಲ. ಇಲ್ಲ ದೇವರೇ, ಕಷ್ಟಪದ್ರೂ ತೊಂದರೆ ಇಲ್ಲ, ನಮಗೆ ಆದಷ್ಟು ಬೇಗ ವೈಕುಂಠದ ಆ ಸಂಭ್ರಮ ಅದನ್ನು ಅನುಭವಿಸಿದ ಮೇಲೆ ಬೇರೆ ಹೋಗ್ಲಿಕ್ಕಾಗೋದಿಲ್ಲ. ಅನೇಕರು ಕ್ಷೇತ್ರದಲ್ಲಿದ್ದವರು ಹೇಳಿದು, ನಮ್ಮ ಕತೆ ಗೊತ್ತುಂಟಲ್ವ ಅಂತ, ಹೋಗಿ ಅಂತ ಹೇಳಿದರೆ ಹೋಗುವುದಿಲ್ಲ, ರಗಳೆ ಮಾಡ್ತವೆ ಕೂತ್ಕೊಂಡು. ಕೆಲವು ಸಲ ನಮ್ಮ ಗುಟ್ಟಿನ ವಿಷಯವನ್ನು ಆಚೆ ಹೇಳ್ತಾರೆ, ಆದರೆ ಹೋಗಿ ನೀವು ಇಲ್ಲಿಂದ ಅಂತ ಹೇಳಿದ್ರೆ ಹೋಗುವುದಿಲ್ಲ. ಯಾಕೆ ಆ ಸುಖ ಬೇರೆ ಕಡೆಯಲ್ಲಿಲ್ಲ. ಹೋದ ಮೇಲೆ ಗೊತ್ತಾಗೋದು, ನಾ ಬಿಡಬಾರ್ದಿತ್ತು ಅಂತ. ದೇವರು ಹೇಳಿದರು ಹೋಗಿ, ಬೇರೆ ಹೋಗುವಾಗ ಗೊತ್ತಾಗ್ತದೆ ಇಲ್ಲಿಯ ಯೋಗ್ಯತೆ ಎಂಥದ್ದು ಅಂತ ಗೊತ್ತಾಗ್ತದೆ. 3 ಜನ್ಮ ರಾಕ್ಷಸರಾಗಿ ನೀವು ಹೋಗಲೇಬೇಕು. ಇಲ್ಲಿ ಕೂತ್ಕೊಂಡು ಹೇಳ್ತಾರೆ, ಅದಾಗಲಿಲ್ಲ ಇದಾಗಲಿಲ್ಲ, ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು. ಹಾಗೆ ಇರೋರಲ್ಲಿಗೆ ಹೋಗಿ 1 ತಿಂಗಳಾಗ ಗೊತ್ತಾಗ್ತದೆ, ನಾ ಬಿಡಬಾರ್ದಿತ್ತು ಅಂತ. 3 ಜನ್ಮ ಇಲ್ಲ, ನಾವು ರಾಕ್ಷಸರಾಗ್ತೇವೆ ಅಂತ ಹೇಳಿದ್ದೆ. ಮಹಾವಿಷ್ಣುವಿನ ಅನುಮತಿಯನ್ನು ಪಡೆದದ್ದೇ, ರಾಕ್ಷಸರಾದದ್ದೇ. ಸರಿ, ಯಾವ ರಾಕ್ಷಸರಾದರು? ನಿನಗೆ ಇವರನ್ನು ಗೊತ್ತುಂಟು ಹೇಳಿದಾಗೆ. ಯಾರನ್ನು? ಆದಿದೈತ್ಯರೆಂದೇ ಲೋಕಪ್ರಖ್ಯಾತರಾದಂತಹ ದ್ವಿತೀಯ ಸಂತಾನ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಅಂತ ಹುಟ್ಟಿದ್ದು ಗೊತ್ತುಂಟಾ? ಹೌದು. 3 ಜನ್ಮ ಹೇಳಿದ್ದಾರೆ. ಅದನ್ನು ವರಾಹ ಅವತಾರದಲ್ಲಿ ಕೊಂದದ್ದು. ಆಹಾರ ದಿವಸ 100 ಹೌದಾ ಸೂಕರಗಳು, 101ನೇದ್ದು ಬಂದರೆ ನೀನು ಮುಟ್ಟಬಾರದು ಅಂತ ಬ್ರಹ್ಮದೇವರು ಹೇಳಿದ್ದಾನೆ. ಇವನಿಗೆ ಗೊತ್ತುಂಟದು, ಆದರೂ 101ನೇದ್ದು ಬರುವಾಗ ಇವನಿಗೆ ಹುಚ್ಚಿಡಿದ್ದನ್ನು ತಿನ್ನಬೇಕು ಅಂತ. ಅಧಿಕ ಅನ್ನ ವಿಷವಾಯಿತಲ್ವ, ಸತ್ತ. ಇವ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೌದಾ ವಿಷ್ಣು ಭಕ್ತನಾದ. ಅಪ್ಪ ಕೊನೆಗೆ ಹೇಳಿದ, ತಂದೆ ದೇವರು ತಾಯಿ ದೇವರು, ನಾ ದೇವರಲ್ಲೋ, ನನ್ನನ್ನೇ ದೇವರು ಅಂತ ಹೇಳು. ಮಗ ಒಪ್ಪಿದನ. ಈಗ ಪ್ರಹ್ಲಾದನಂತಹ ಸಜ್ಜನನಿಗೆ ತಂದೆ ದೇವರು ಅಂತ ಗೊತ್ತಿಲ್ಲ, ಹಿರಣ್ಯಕಶಿಪನು ದೇವರು ಅಂತ ಒಪ್ಪಿದನಾ? ಇಲ್ಲಲ್ಲ. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮ ದೇವರಿದ್ದಾನೆ, ನಂಬಿಕೆ ಇದ್ದಾನಂತ ಆ ಮಗುವಿಗೆ ಗೊತ್ತಿಲ್ಲ. ನಂಬಿಕೆ ಮುಖ್ಯ, ಇದ್ದಾನೆ ಅಂತ. ಇಲ್ಲ ಅಂತ ಹೇಳಿದರೆ ಯಾವುದೂ ಇಲ್ಲ, ಉಂಟು ಅಂತ ಹೇಳಿದರೆ ಎಲ್ಲ ಉಂಟು. ಇರಲೂಬಹುದು ಇಲ್ಲದೇ ಇರಲೂಬಹುದು ಅಂತ ಒಂದು ವಾದ ಉಂಟು, ಹೌದಾ? ಅದು ಸ್ಯಾದಸ್ತಿ ಸ್ಯಾದನಾಸ್ತಿ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಮ್ಮ ನಂಬಿಕೆ ಮುಖ್ಯ. ಇರಲೂಬಹುದು ಇಲ್ಲದಿರಲೂಬಹುದು, ಸ್ಯಾದವಾದ ಅಂತಲೇ ಪ್ರಪಂಚದಲ್ಲಿ. ವಿರಾಗಿಗಳು ಪ್ರಪಂಚಕ್ಕೆ ಕೊಟ್ಟ ಸಂದೇಶ ಅದು. ಕಂಬದಲ್ಲಿದ್ದಾನ ಜಡ, ಇದ್ದಾನೆ, ಬಂದನಲ್ಲ ಕಂಬದಲ್ಲಿ. ಹಾಗಾದರೆ ಮಹಾವಿಷ್ಣು ಇಲ್ಲಿ ನರಸಿಂಹನ ವೇಷ ಮಾಡಿ ಕೂತದ್ದು ಯಾವಾಗ ಅದರೊಳಗೆ? ಪ್ರಶ್ನೆ ಕೇಳಿದರೆ ಉತ್ತರ ಉಂಟಾ? ಇಲ್ಲ. ಹಾಗಾದರೆ ಹೌದಾ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ವಿಧಾತ ಕೊಟ್ಟ ಮಾತು, ಮೇಲಲ್ಲ ಕೆಳಗಲ್ಲ ಒಳಗಲ್ಲ ಹೊರಗಲ್ಲ ರಾತ್ರಿ ಅಲ್ಲ ಹಗಲಲ್ಲ ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ, ವಿಧಾತ ಕೊಟ್ಟ ವರ. ನಿಜ ಭೃತ್ಯನಾದಂತಹ ಪ್ರಹ್ಲಾದನ ನಂಬಿಕೆ. ಇದನ್ನು ಎರಕ ಮಾಡಿ ನರಸಿಂಹ ಬರಲಿಲ್ವಾ? ನಾನು ಜಯ ವಿಜಯರ ಕಥೆ ಹೇಳುದು. ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾದರು, ಸತ್ತು ಹೋದರು. ಹೌದಾ? ಅಥವಾ ಈ ಲೋಕದಿಂದ ಹೋದರು. ಇನ್ನು 2 ಆಗಬೇಡವಾ? ಇನ್ನೂ 2 ಆಗಬೇಕು. ಮೊನ್ನೆ ನಿನಗೆ ಗೊತ್ತುಂಟು ಅಂತ ಗೊತ್ತಿಲ್ಲ,
ರಾಮನ ಹತ್ರ ಯುದ್ಧ ಬೇಡ ಹೇಳಿದ, ಬೇಕು ಹೇಳಿದ, ಹೋಗ್ತೇನೆ. ನೀವು ಹೋಗೋದಿದ್ರೆ ಹೋಗುತ್ತಮ್ಮ, ನನ್ನ ಅದು ಒತ್ತಾಯ ಇಲ್ಲ, ಇಲ್ಲರ ಮುಸ್ಕಾಕಿ ಮಲಗು. ಅಣ್ಣ ಹೋಗ್ತೇನೆ, ಆಶೀರ್ವಾದ ಮಾಡು. ಒಂದು ಮಾತು ಹೇಳಿದೆ ನಾನು, ತಮ್ಮ ಹೋಗು ಯುದ್ಧಕ್ಕೆ ವಿಜಯನಾಗು, ಹೋಗು ಯುದ್ಧಕ್ಕೆ ವಿಜಯನಾಗು. ತಮ್ಮನಿಗೆ ಹೇಳಿದ್ದೇನೆ ವಿಜಯನಾಗು. ಹೌದಾ? ಜಯನೆಂದು ಎನ್ನ ವಿಧಾನ. ಅವ ವಿಜಯ, ನಾನು ಜಯ. ರಾವಣ ಕುಂಭ ಶ್ರವಣರಾಗಿ ಯಾರಾದರೂ ಅರ್ಥ ಮಾಡಿದ್ರು? ಇಷ್ಟು ಮಾತಾಡಿದ್ರೆ ನಾನು ಹೋಗು ವಿಜಯನಾಗು ಅಂತ ಬೇರೆ ಯಾರಿಗೂ ಹೇಳಿಲ್ಲ, ಅವನಿಗೆ ಹೋಗು ವಿಜಯನಾಗು ಅಂತ ಹೇಳಿದ್ದು ಯಾಕೆ? ಯಾಕೆ? ಕುಂಭಶ್ರವಣನ್ನು ರಾಮ ತೆಗೆದ್ರೆ ನನಗೆ ರಾಮ ಯಾರು ಅಂತ ಗೊತ್ತಾಯಿತು. ಕುಂಭಶ್ರವಣನ್ನು ರಾಮ ತೆಗೆಯದಿದ್ರೆ ನೀವು ಹೇಳುವ ಮರೆಯ ಮಹಾಚೇತನ ಅಲ್ಲ. ನನಗೊಂದು ಹಳೇ ವಾಸನೆ ಗೊತ್ತಾಗಿದೆ. ದೇವನಿರ್ಮಿತ ಪಾಯಸ, ಋಷಿ ಪಂಚಮಿ ನಿಂತ ಹೆಣ್ಣು ತಾಯಂದ್ರು ಹೆತ್ತದ್ದು, 60,000 ವರ್ಷ ಕಳೆದ ಮುದುಕನಿಗೆ ವನವಾಸ ಅಂತ ಬರ್ತಾನೆ, ಜನಾಂಗ ದ್ವೇಷ ಇಲ್ಲ, ಆದರೂ ಸಾಧಿಸ್ತಾ ಇದ್ದಾನೆ. ಹಾಗಾದ್ರೆ ಕುಂಭಕರ್ಣ ನೀ ಮುಂದೆ ಹೋಗು. ಅವ ಸತ್ತ ಮರುದಿವಸ ಗೊತ್ತಾಗಿದೆ. ಆ ದಿವಸ ನಾನು ಒಂದೇ ರುದ್ರ ಹೇಳಿದ್ದಲ್ಲ, ಒಳಗೆ ಶಿವ ಪೂಜೆ ಮಾಡುವಾಗ 11 ರುದ್ರ ಹೇಳಿದ್ದೇನೆ. ಬಂದಿಯ ನಾನಿದ್ದಲ್ಲಿಗೆ ಹುಡುಕಿಕೊಂಡು ನೀನೇ ಅಲ್ಲೋ ಹೋಗು ಅಂತ ಹೇಳಿದ್ದು, ರಾಕ್ಷಸನಾಗು ಅಂತ. ನಾನಿದ್ದಲ್ಲಿಗೆ ನೀನೇ ಬಂದಿಯಲ್ಲ. ನಿಮಗೆ ಯಾರಿಗೂ ಗೊತ್ತಿಲ್ಲ, 2 ತೆಂಗಿನಕಾಯಿ ಜೋಡು ತೆಂಗಿನಕಾಯಿ ಹೊಡೆದಿದ್ದೇನೆ ಆ ದಿವಸ. ಗೊತ್ತಾಗಿದೆ ನಿಮಗೆ ಯಾರಿಗಾದರೂ ನಾನು ಯಾಕೆ ಜೋಡು ತೆಂಗಿನಕಾಯಿ ಹೊಡೆದಿದ್ದೇನೆ ಅಂತ? ವಿಜಯನಾಗು ಬಂದದ್ದು ಅದಕ್ಕೆ. ಈಗ ಹೇಳು, ರಾವಣ ಯಾರು? 2ನೇ ಜನ್ಮದಲ್ಲಿ, ನಾವೀಗ 2ನೇ ಪ್ರಸಂಗದಲ್ಲಿದ್ದೇವೆ. ಮರೆಯ ಮಹಾಚೇತನ ದುಷ್ಟ ನಿಗ್ರಹಕ್ಕೆ, ಶಿಷ್ಟ ಸಂರಕ್ಷಣೆಗೆ, ಧರ್ಮ ಗ್ಲಾನಿಯಾಗುವಾಗ ಆ ಜವನಿಕೆಯನ್ನು ಸರಿಸಲಿಕ್ಕೆ ದೇವರು ಬರ್ತಾನೆ. ಹಾಗಾದರೆ ಯಾಕೆ ಜಯ ವಿಜಯರಿಗೆ ಸಿಟ್ಟು ಬಂತು, ತಡೆದರು? ಯಾಕೆ ಸನಕ ಸನಂದರಿಗೆ ಸಿಟ್ಟು ಬಂತು? ಭಗವದ್ ಅವತರಣಕ್ಕೆ ಒಂದು ನಾಂದಿ, ಒಂದು ಕಾರಣ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ. ನಿಮಿತ್ತ, ನಿಮಿತ್ತ ಇದು. ನಾವು ನಿಮಿತ್ತ. ಯಾಕೆ ಸೀತೆಯನ್ನು ಎಳ್ಕೊಂಡು ಬಂದೆ? ಬೇರೆ ಯಾಕುವಲ್ಲ. ನಿಜವಾಗಿ ಹೆಣ್ಣಿನ ಹತ್ರ ಹೋಗುವಾಗ ಸನ್ಯಾಸಿ ಆಗುವುದಾ? ಕೂಡದು. ಸಣ್ಣ ಪ್ರಾಯದ ತಾಯಿ ಹತ್ರ ಬೆಳೆದು ನಿಂತ ಮಗ ವೈರಾಗ್ಯದಲ್ಲಿ ಹೋಗಬೇಕು. ಮಹಾತಾಯಿ ಮಹಾಲಕ್ಷ್ಮಿಯನ್ನು ಒಬ್ಬ ವಿರಾಗಿಯಾಗಿ ಕರ್ಕೊಂಡು ಬಂದಿದ್ದೇನೆ. ಅಶೋಕವನದಲ್ಲಿಟ್ಟಿದ್ದೇನೆ. ಅಶೋಕವನ ನನ್ನ ಹೃದಯ. ದೇವರನ್ನು ಅನುಷ್ಠಾನ ಮಾಡಬೇಕಾದ್ದೆಲ್ಲಿ? ಹೃದಯದಲ್ಲಿಟ್ಟು ಅನುಷ್ಠಾನ ಮಾಡಬೇಕು. ಮಹಾಲಕ್ಷ್ಮಿಯನ್ನು ಹೃದಯದಲ್ಲಿಟ್ಟು ಅನುಷ್ಠಾನ ಮಾಡಿದ್ದೇನೆ. ಮಧ್ಯರಾತ್ರಿ ಎದ್ದು ಹೆಂಡತಿಯನ್ನು ಕರ್ಕೊಂಡು ಸ್ತ್ರೀಲೋಲುಪನಾಗಿ ಯಾರಾದರೂ ಹೋಗ್ತಾರಾ? ಹೋಗ್ಲಿಲ್ವ ನಿನ್ನೊಟ್ಟಿಗೆ? ಹೌದು. ಕಾಲಿಗೆ ಬೀಳಲಿಲ್ವಾ? ಯಾವ ಹೆಣ್ಣಿನ ಕಾಲಿಗೆ ಬಿದ್ದದ್ದುಂಟ ನಾನು? ನಿನ್ನ ಸುದೀರ್ಘವಾದಂಥ ಅನುಭವದಲ್ಲಿ ಹೇಳು. ನಾ ಕಾಲಿಗೆ ಬಿದ್ದವನ ಹೆಣ್ಣಿನ? ಯಾಕೆ ಸೀತೆಯ ಕಾಲಿಗೆ ಬಿದ್ದೆ? ತಾಯಿಗೆ ಮಗ ನಮಸ್ಕರಿಸಬೇಕೋ ಬೇಡೋ? ಹೀಗೆ ತೋರಿಸಿದ್ಲು ಹುಲ್ಲು ಕಡ್ಡಿ. ಏನು ಅರ್ಥ ಆಯಿತು? ಏನು? ಹುಲ್ಲು ಕಡ್ಡಿ ತಿನ್ನುವ ಪಶುವಾಗಬೇಡ, ರಾಮನನ್ನು ಪರಾಕ್ರಮದಿಂದ ಹೋರಾಡು. ನೀನು ಸಿಂಹ ಗರ್ಜನೆ ಮಾಡು, ವ್ಯಾಘ್ರ ಗರ್ಜನೆಯನ್ನು ಮಾಡು. ರಾಮನನ್ನು ಎದುರಿಸಿ ನೀನು ಮೋಕ್ಷವನ್ನು ಪಡಿ, 3ನೇ ಜನ್ಮಕ್ಕೆ ಹೋಗು ಅಂತ ಅವಳು ಸೂಚನೆ ಕೊಟ್ಟದ್ದು. ಇದು ನಾನು ಅರ್ಥ ಮಾಡಿಕೊಂಡದ್ದು. ಹೌದು. ಈಗ ಹನುಮಂತ ಬಂದ, ಸೀತೆಯನ್ನು ಹುಡುಕಿದ. ಹನುಮಂತ ಕೇಳಿದನಂತೆ, ಅಮ್ಮ ಯಾವಾಗ ಬಂಧನ ಬಿಡುವುದು ಮಗ? ನನ್ನ ಹೆಗಲೇರು ತಾಯಿ, ನಾ ಕರ್ಕೊಂಡು ಹೋಗ್ತೇನೆ. ಏನು ಹೇಳಿದ್ಲು? ನಿನ್ನ ಹೆಗಲೇರಿ ನಾ ಹೋಗುದಿಲ್ಲ. ಈಗ ಮಗನ ಹೆಗಲಿನಲ್ಲಿ ತಾಯಿ ಹೋಗಬಾರ್ದ? ಯಾಕೆ ಹೋಗುವುದಿಲ್ಲ? ರಾಮ ಬರಬೇಕು, ರಾವಣನನ್ನು ಕೊಲ್ಲಬೇಕು, ಆ ಸುದ್ದಿ ಕೇಳಬೇಕು, ರಾಮನನ್ನು ಕರ್ಕೊಂಡು ಹೋಗಬೇಕು. ಈಗ ರಾವಣ ವಧೆಯ ಸಂಕಲ್ಪ ನನ್ನದ್ದ, ನಿನ್ನದ್ದ, ಸೀತೆಯದ್ದ? ಈಗ ನನ್ನನ್ನು ರಾಮ ಕೊಲ್ಲಬೇಕು ಅಂತ ಸೀತೆ ಸಂಕಲ್ಪ ಮಾಡಲಿಕ್ಕೆ ಸೀತೆ ಯಾರು? ನೀನು ಹೇಳಿದ, ಅಥವಾ ಕೈಕಸೆ ಹೇಳಿದ, ಅಥವಾ ಮಾಲ್ಯವಂತ ಹೇಳಿದ, ಅಥವಾ ಮಾರೀಚ ಹೇಳಿದ ಮರೆಯ ಮಹಾಚೇತನ ರಾಮ. ರಾಮನಾರೆಂದರಿಯಲ ಲಕ್ಷ್ಮಿಯೇ ಸೀತೆ ಅಂತ ನಾ ಹೆಡ್ಡನ? ನೀವು ಹೇಳಿರಬೇಕು, ನನಗೆ ಗೊತ್ತಿಲ್ಲ. ಇವತ್ತು ಯುದ್ಧದ ಸುದ್ದಿ ಹೇಳಿದ ಚಾರಕ ಹೇಳ್ತಾನೆ, ಗುಡಬ್ರಹ್ಮನಲ್ಲಿ ಕಲಹ ಬೇಡ. ಅವ ಹೇಳಬೇಕಾ? ಅವನಿಗೆ ಅರ್ಥ ಆಗಿದೆ ರಾಮನ. ನನಗೆ ಯಾವಾಗಲೂ ಅರ್ಥ ಆಗಿದೆ, ಇವರಿಗೆಲ್ಲ ಈಗ ಅರ್ಥ ಆದ್ದು.
ಭಾರಿ ಪ್ರಯತ್ನ ಪಡ್ತಾ ಇದ್ದಾನೆ ರಾಮ. ಯಾರಿಗೂ ಗೊತ್ತಾಗಬಾರದು ನಾ ವೇಷ ಮಾಡಿದ್ದು, ಯಾರಿಗೂ ಗೊತ್ತಾಗಬಾರದು ಅಂತ ಪ್ರಯತ್ನ ಮಾಡ್ತಾನೆ. ನನಗೆ ಯಾವಾಗಲೂ ಗೊತ್ತಾಗಿದೆ, ಅವನಿಗೆ ಗೊತ್ತಾಗಲಿಲ್ಲ. ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಅವ ಹೇಳ್ತಾನೆ, ಇಲ್ಲ ನನ್ನನ್ನು ದೇವರು ಅಂತ ಹೇಳಬೇಡಿ, ನಾನು ದೇವರಲ್ಲ. ಈಗ ನಾನು ವೇಷ ಮಾಡಿದ್ದು ನಿನಗೆ ಗೊತ್ತಾಗಿದ? ವೈಕುಂಠದಿಂದ ಹೀಗೆ ಬಂದದ್ದು ಅಂತ ನಿನಗೆ ಗೊತ್ತಾಗಿದ? ಈಗ ನೀವು ಹೇಳಿದ ಮೇಲೇ ಗೊತ್ತಾದದ್ದು. ಇಷ್ಟು ಲಕ್ಷ ವರ್ಷ ಆಯಿತು, ನಿನಗೆ ಗೊತ್ತಾಗಿದ? ರಾಮ ಹುಟ್ಟಿ ವರ್ಷ 10 ಆಗಲಿಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಈಗ ವೇಷ ಮಾಡುವುದರಲ್ಲಿ ಹೌದಾ ಸಮರ್ಥ ನೀನೇ ಹೇಳುವ ರಾಮನ, ನಾರಾಯಣನ, ಅಥವಾ ಹೊರಗೆ ದ್ವಾರದಲ್ಲಿ ನಿಂತ ಜಯ ವಿಜಯರ ವೇಷದಲ್ಲಿ ಒಳ್ಳೆದು ಯಾರ್ದು ವೇಷ? ನಾ ವೇಷ ಮಾಡಿದ್ದು ನಿಮಗೆ ಯಾರಿಗೂ ಗೊತ್ತಾಗಲಿಲ್ಲ, ರಾಮ ವೇಷ ಮಾಡಿದ್ದು ಎಲ್ಲರಿಗೂ ಗೊತ್ತಾಗಿದೆ. ಹಾಗಾದರೆ ಒಳ್ಳೆ ವೇಷಧಾರಿ ಯಾರು ಅಂತ ನೀ ಹೇಳು, ಅಭಿನಯ ಯಾರದು ಒಳ್ಳೆದು ಅಂತ ನೀ ಹೇಳು. ಗಂಗೆ ಮನೆ ಬಾಗಿಲಿಗೆ ಬರುವಾಗ ಮೂಗು ಹಿಡಿದು ಮುಳುಗುವ ಬುದ್ಧಿವಂತ. ನಾನು ಗಂಗಾ ಕಾಶಿ ಯಾತ್ರೆ ಮಾಡ್ತೇನೆ ಅಂತ ಹೇಳೋದಲ್ಲ, ಅವನೇ ಬಂದಿದ್ದಾನೆ. ಕೈತವದ ಶಿಕ್ಷಾ ಗುರು ಮಂಡೋದರಿ. ಇದಕ್ಕೆ ನನ್ನ ಆಕ್ರಮಣದ ಪ್ರವೃತ್ತಿಯನ್ನು ಮತ್ತು ಹೆಚ್ಚಿಸಿದ್ದೇನೆ. ಯಾಕೆ? ಘೋರ ದಾನವರಾಗು, ಸಜ್ಜನ ದಾನವರಾಗು ಅಂತ ಶಾಪ ಇರುವುದಲ್ಲ, ಘೋರ ದಾನವರಾಗು. ನಾವು ಕ್ರೌರ್ಯವನ್ನು ಕಳ್ಕೊಂಡ್ರೆ ನಮಗೆ ಬಿಡುಗಡೆ ಇಲ್ಲ. ಕೊಂಬು ಮೂಡುವಾಗ ಹಾಯಬೇಕು. ನಾನು ಹಾಯುವುದಿಲ್ಲ ಅಂತ ಕೂತರೆ ಪ್ರವೃತ್ತಿ ಅದು ಶಾಪದಲ್ಲೇ ಉಂಟು. ಆದರೂ ನಾವು ಇಷ್ಟು ಮಾಡದಿದ್ರೆ ಅವ ಎಲ್ಲಿಯಾದರೂ ಹೊರಟು ಹೋದರೆ ರಾಮನಾಳೆ ನಾವು ಇನ್ನೊಂದಕ್ಕೆ ಹೋಗುವುದು ಹೇಗೆ? ಇದು ಕಳೆಯದೆ ಇನ್ನೊಂದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. 14 ವರ್ಷ ಕಳೆದು ರಾಮ ಹೋಗ್ತಾನೆ, ಹೌದಾ? 14 ವರ್ಷ ಕಳೆದ ಮೇಲೆ ನಾನು ಅಯೋಧ್ಯೆಗೆ ಹೋಗಿ ಅಲ್ಲಿ ಬ್ರಹ್ಮರಥಕ್ಕೆ ತಲೆ ಕೊಡುವುದಾ? ಆತ್ಮಹತ್ಯೆ ಆಗುವುದಿಲ್ವಾ? ಭಗವಂತನನ್ನು ವಿರೋಧಿಸಿ ಇದು ವಿಗತ ಅಕುಂಠಿತವಾದದ್ದಕ್ಕೆ ಹೋಗುವುದು. ಇದನ್ನು ವಾಗ್ದತ್ತ ಮಾಡಿದ್ದೇನೆ, ಅಲ್ಲಿಯೂ ಹೇಳಿದ್ದೇನೆ. ಆಡಿದರೆ ತಪ್ಪಬಾರದು, ಓಡಿದರೆ ಸಿಗಬಾರದು, ಹೌದಾ? ಹೇಳಿದ್ದೇನೆ. ಭಾಷಾ ಬದ್ಧತೆ, ಮಾತನಾಡುವ ಪ್ರಾಣಿ ವರ್ಗದಲ್ಲಿ ಮಾತೇ ಮುಖ್ಯ, ಹೌದಾ? ಮಾತು ಬಾರದೇ ಇದ್ದವನಾದರೆ ಓಡುವುದು. ಪಲಾಯನವಾದ ಇಲ್ಲ ಮಂಡೋದರಿ. ಹೇಳು, ನಾನು ಅಪರಾಧಿಯ ಹೇಳು, ನಾನು ಮಾಡುತ್ತಿರುವುದು ತಪ್ಪು ಅಂತ ಹೇಳು ನೀನು. ಅಲ್ಲ ಪ್ರಭು, ಏನೋ ಇದೆ ಎನ್ನುವುದು ಗೊತ್ತಿತ್ತು, ಅದು ಏನೆಂದು ತಿಳಿದಿರಲಿಲ್ಲ, ಹೌದಾ? ಸ್ಪಷ್ಟವಾಗಿ ಏನು ಅನ್ನುವುದನ್ನಾಡಿದ್ದಾಯಿತು. ಈಗ ನಾನು ನಿಮ್ಮ ಬೆನ್ನ ಹಿಂದೆ ಬರುವುದಕ್ಕ ಒಂದು ಅನುಕೂಲ್ಯವನ್ನು ಒದಗಿಸಿಕೊಟ್ರೆ, ಈಗ ಇಂಥ ಧೀಮಂತನನ್ನಾಗಿ ಪತಿಯನ್ನಾಗಿ ನಾನು ಹೊಂದಿದ್ದೇನೆ ಎನ್ನುವುದು ಇನ್ನೊಂದು ಸಲವೂ ಹಾಗೆ ಆಗೋಣ ಎನ್ನುವಂಥ ಭಾವ ಪ್ರೇರಣೆಗೆ ಕಾರಣವಾಗ್ತದೆ. ಮಂಡೋದರಿ, ಓ, ಹೆತ್ತ ತಾಯಿಯ ಮುಂದೆ ಹೇಳಲಿಲ್ಲ, ಅಸುರಕುಲ ಸಂರಕ್ಷಣೆಗೆ ಸಂಕಲ್ಪ ಮಾಡಿದ ಮಾಲ್ಯವಂತನ ಹತ್ರ ಹೇಳಲಿಲ್ಲ, ಸೋದರ ಮಾವನಾಗಿಯೋ ಮಹಾಮಂತ್ರಿಯಾಗಿದ್ದ ಪ್ರಹಸ್ತನ ಹತ್ರವೂ ಹೇಳಲಿಲ್ಲ, ಹೌದಾ? ಯಾರತ್ರವೂ ಹೇಳಲಿಲ್ಲ. ನನ್ನ ಹೃದಯ ಸಾಮ್ರಾಜ್ಞಿ ಹತ್ರ ನಾನಿದನ್ನು ಹೇಳಿದ್ದೇನೆ. ನನ್ನ ಅಂತರಂಗದ ಮಾತು, ನನ್ನ ಹೃದಯದ ಮಾತು, ಇದು ರಾವಣ ಅಂತರಂಗ, ನೆನಪಿಟ್ಟುಕೋ ನೀನು. ನನ್ನ ಅಭಿನಯಕ್ಕೆ, ನನ್ನ ಸಾರ್ಥಕ್ಯಕ್ಕೆ, ನನ್ನ ರಾಕ್ಷಸತ್ವಕ್ಕೆ ಬೆಳಕು ಚೆಲ್ಲಿದವಳು ನೀನು ಮಂಡೋದರಿ. ಓ, ನನಗೆ ಏಕಪತ್ನಿ ವೃತ ಇಲ್ಲ, ನಿನಗೆ ಏಕಪತ್ನಿ ವೃತ ಇದೆ. ಸಾಧ್ವಿಯರ ಸಾಲಿನಲ್ಲಿ, ಪರಮ ಪತಿವ್ರತೆಯರ ಸಾಲಿನಲ್ಲಿ ಇತಿಹಾಸಕ್ಕೆ ಸೇರಿ ಹೋಗು. ನನ್ನ ಬದುಕಿನ ಭಾಗ್ಯ ದೇವತೆ ನೀನು. ಸುದೀರ್ಘವಾದಂತಹ ದಾಂಪತ್ಯ, ನನ್ನ ನೋವನ್ನು ಹಂಚಿಕೊಂಡು ನನ್ನ ದುಃಖವನ್ನು ಸ್ವೀಕರಿಸಿ ನನಗೆ ಸಂತೋಷವನ್ನು ಕೊಟ್ಟು ರಾವಣತ್ರ ಬೆಳಗುವುದಕ್ಕೆ, ರಾವಣತ್ವದ ವಿರಾಟ ಸ್ವರೂಪಕ್ಕೆ ನೀ ಕಾರಣವಾಗಿದ್ದಿ. ನಿನ್ನ ದಾಂಪತ್ಯಕ್ಕೆ ಶತಶತ ನಮನಗಳು, ಶತಶತ ನಮನಗಳು. ಮತ್ತೊಮ್ಮೆ ಈ ಪ್ರಪಂಚದಲ್ಲಿ ಹೀಗೆ ದಾಂಪತ್ಯ ಮಾಡ್ತೇವೆ ಅಂತ ಸಂಕಲ್ಪವೂ ಇಲ್ಲ, ಅದು ಬೇಡವೂ ಬೇಡ. ಇವತ್ತಿನ ರಾತ್ರಿ ಇದು ಸುಖದ ರಾತ್ರಿ, ಇದು ಕೊನೆಯ ರಾತ್ರಿ, ಇದು ಹೌದು ನನ್ನ ಮಹಾಯಾನಕ್ಕೆ ನೀನು ಶುಭ ಕೋರುವ ರಾತ್ರಿ. ಆಗಲಿ ಪ್ರಭು. ಹೌದು, ಮುಂದೇನು ಹೇಳಲಿಕ್ಕೆ ನಾನು ಶಕ್ತನಲ್ಲ. ನಿನ್ನ ವಿವೇಕಕ್ಕೆ ಏನು ಹೊಳೀತದೋ ಅದನ್ನು ಮಾಡಲಿಕ್ಕೆ ನಿನಗೆ ಪೂರ್ಣ ಸ್ವಾತಂತ್ರ್ಯ ಉಂಟು. ನೀನು ಮುಂದೆಯ ಪತಿವ್ರತೆಯರ ಸಾಲಿನಲ್ಲಿ ನೀನು ಸೇರಿ ಹೋಗ್ತಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ನೀನು ಹೇಗಿರಬೇಕೋ ಅದು ನಿನಗೆ ಬಿಟ್ಟದ್ದು. ಆಗಲಿ ಪ್ರಭು. ಸತ್ಯ ಏನು ಎನ್ನುವುದು ಅರಿವಿಗೆ ಬಂತು. ಹೊರಡುವ ಕಾಲಕ್ಕೆ
ದೇವತಾ ಪೂಜನದೊಂದಿಗೆ ಸಹಾಯಿಯಾಗಿ ಶುಭಾರತಿಯನ್ನು ಬೆಳಗಿ ವಿಜಯಶೇಷೆಯ ತಿಲಕವನ್ನಿರಿಸಿ ಕಳುಹಿಸುವುದಕ್ಕೊಂದು ಅಪ್ಪಣೆ ಕೊಡಬೇಕು. ಹೌದಾ? ಅಂತಃಪುರದ ಬಾಗಿಲಾಕು ಬನ್ನಿ. ಬ್ರಾಹ್ಮಿ ಮೂರ್ಖತೆದ್ದೇನೆ, ನಿತ್ಯಾಧಿಕ ಶಿವಪೂಜೆ ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ಒಂದು ಸಭೆಯನ್ನು ಸೇರಿದ್ದೇನೆ. ದಿಕ್ಪಾಲಕರು ತಂದಿತ್ತಂತಹದ್ದು ಉಂಟಲ್ಲ, ನಮ್ಮ ಭಂಡಾರವನ್ನು ಒಡೆದಿದ್ದೇನೆ. ಸೆರೆಮನೆಯಲ್ಲಿರುವವರ ಬಿಡುಗಡೆ ಮಾಡಿದ್ದೇನೆ. ಎಲ್ಲರೂ ಪೂರ್ಣ ಮುಕ್ತರಾಗಿ, ಹೌದೌದು, ಹೆಗಲು ದಣಿಯುವಷ್ಟು ಅವರಿಗೆ ದಾನವನ್ನು ಕೊಟ್ಟಿದ್ದೇನೆ. ಯಾರೂ ಬಂಧನದಲ್ಲಿಲ್ಲ, ಅವರಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ. ಎಲ್ಲ ಹಂಚಿಯಾಗಿದೆ. ಆದರೆ ಮುಂದಿನ ರಾಜ ಯಾರು? ವರ ವಿಭೀಷಣ ಅಲ್ವೇ? ವರ ವಿಭೀಷಣ ನಿಮಗೆ ಅರಸನಾಗಲಿ. ಅವರಿಗೆ ಹೇಳಿದ್ದೇನೆ, ರಾಮ ನಿರ್ಣಯ ಮಾಡಿಯಾಗಿದೆ, ಯಾರೂ ಬೇಸರ ಮಾಡಬೇಕಾಗಿಲ್ಲ. ಇನ್ನು ನಮ್ಮನ್ನು ಯಾರು ಆಳುತ್ತಾನೋ? ಹೌದು, ನಿರ್ಣಯ ಮಾಡಿದ್ದಾನೆ. ರಾಮಾದರ್ಶವನ್ನು ಮೈಗೂಡಿಸಿಕೊಂಡು ಧರ್ಮವನ್ನೇ ಅನುಷ್ಠಾನಿಸುವ, ಆ ಧರ್ಮವನ್ನು ಅನುಷ್ಠಾನಿಸುವ ಚಿರಂಜೀವಿಯಾಗಬೇಕು ಅಂತ ಅಪ್ಪಣೆ ಕೊಡಿಸಿದ್ದಾನೆ ಬ್ರಹ್ಮದೇವರು. ಅಂಥವನೊಬ್ಬ ನಿಮಗೆ ಏನು ನಿರೀಕ್ಷೆ ಉಂಟು? ಅವರನ್ನೆಲ್ಲ ವಿಭೀಷಣನಲ್ಲಿ ಲಂಕೇಶ್ವರನನ್ನು ಕಾಣಿ. ರಾವಣನಲ್ಲಿ ವಿಭೀಷಣನನ್ನು ನೀವು ನಿರೀಕ್ಷೆ ಮಾಡಬೇಡಿ. ವಿಭೀಷಣನಲ್ಲಿ ಲಂಕೇಶ್ವರನನ್ನು ಕಾಣಿ. ಸ್ವರ್ಣಲಂಕೆ ಹಾಗೆ ಇರ್ತದೆ. ಇದನ್ನೆಲ್ಲ ಹೇಳಿದ್ದೇನೆ. ಚದುರಂಗ ಸೇನೆ ಸಿದ್ಧವಾಗಿದೆ. ಎದೆಗೆ ಕವಚವನ್ನು ಹಚ್ಚಿಕೊಂಡಿದ್ದೇನೆ. ಆಯುಧಗಳು ಸಿದ್ಧವಾಗಿದೆ. ಸಾರಥಿ ಸರ್ವಸಿದ್ಧನಾಗಿದ್ದೇನೆ. ಹೊಂದೇರನ್ನು ಏರಿದ್ದೇನೆ. ರಣಮುಖನಾಗುತ್ತೇನೆ ಎಂದು ದುರಪತಿ ನುಡಿಯೇ ಮಾತಲಿ ಚಂದನದಿ ಪೀಯೂಷ ಬಿಟ್ಟಾನಂದದಿ ಧರಿಗೈದಿ ರಾಮನ ಚರಣ ಕವಿನಮಿಸಿ, ರಾಮನ ಚರಣ ಕವಿನಮಿಸಿ. ರಾಮ ರಾವಣರ ಮಧ್ಯದ ಯುದ್ಧ. ಈ ಯುದ್ಧವನ್ನು ಜಂಬೂ ದ್ವೀಪದಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ದೇವಲೋಕದಲ್ಲಿದ್ದಂತಹ ದೇವೇಂದ್ರನ ಸಹಿತವಾಗಿ ದೇವತೆಗಳಾದಂಥ ನಾವೆಲ್ಲರೂ ಕೂಡ ಅತ್ಯಂತ ಕುತೂಹಲಿಗಳಾಗಿ ನೋಡ್ತಾ ಇದ್ದೇವೆ. ಯಾಕೆ? ವಿಶೇಷವಾದಂಥ ಸನ್ನಿವೇಶ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಹೇಳುವ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರ ರಾವಣನ ವಧೆಗಾಗಿ ಸಿದ್ಧನಾಗಿರುವಂತಹ ಸಂದರ್ಭದಲ್ಲಿ, ಕೊನೆಯ ಅಧ್ಯಾಯದ ಈ ಸಂದರ್ಭದಲ್ಲಿ ದೇವೇಂದ್ರನೇ ಹೇಳಿದಂತಹ ಮಾತಲಿ ಲಂಕೆಗೆ ಹೋಗು, ರಥ ಸಹಿತನಾಗಿ ಹೋಗು, ಆಯುಧಗಳ ಸಹಿತನಾಗಿ ಹೋಗು. ಯಾಕೆ? ಶ್ರೀರಾಮಚಂದ್ರನಿಗೆ ಸಾರಥಿಯಾಗಿ ಹೋಗು. ಯುದ್ಧವನ್ನು ಪರಿಸಮಾಪ್ತಿ ಮಾಡಬೇಕಾದರೆ ದೇವಲೋಕದಿಂದ ನಮ್ಮ ತೆರಳುವಿಕೆ ಬಹಳ ಅನಿವಾರ್ಯ ಹೇಳುವ ರೀತಿಯಲ್ಲಿ ನನಗೆ ಈ ಕರ್ತವ್ಯವನ್ನು ದೇವೇಂದ್ರ ನೀಡಿದ್ದಾನೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಸ್ವರ್ಗಲೋಕದಿಂದ ಇಳಿದು ಲಂಕೆ ಕಡೆಗೆ ಹೋಗಬೇಕು. ತೆರಳುತ್ತೇನೆಂತೆ, ಆ ಕಡೆಗೆ ತೆರಳುತ್ತೇನೆಂತೆ. ದೇವ, ವಂದಿಸಿಕೊಂಡಿದ್ದೇನೆ. ಓ, ಪ್ರತಿ ನಮಸ್ಕಾರ. ಅಪರಿಚಿತವಾದ ವ್ಯಕ್ತಿ ಯಾರು ಅಂತ ಪಕ್ಕನೆ ಗೊತ್ತಾಗಲಿಲ್ಲ. ದೇವನೀಲಾಲಿಸಿ ಕೇಳು ಬಿನ್ನಪವ, ನಾವಿವರಿಪೇ ನಾಗಪತಿಯ ಸಮ್ಮತವ. ದುರುಳನಾಥನು ರಥವೇರಿ ನಿಂದಿರುವ ಪರಮಾತ್ಮನಿ ಪಾದಚಾರಿಯಾಗಿರುವ ಹರಿಗಳ ಯೋಚಿಸುತ್ತೀಗವರೆಲ್ಲ ಹರುಜದಿ ರಥವನು ಕಳುಗಿದರಲ್ಲ. ದೇವನೀಲಾಲಿಸಿ ಕೇಳು ಬಿನ್ನಪವ, ನಾವಿವರಿಪೆ ನಾಗಪತಿಯ ಸಲ್ಮತವ. ದೇವ ನನ್ನ ವೇಷಭೂಷಣಗಳನ್ನು, ನನ್ನ ಇರುವಿಕೆಯನ್ನು ನೋಡಿ
ಜನಸಾಮಾನ್ಯರು ಕೂಡ ಇವನು ಇಂಡಿಯಾವನಲ್ಲ ಎನ್ನುವುದನ್ನ ತಿಳಿಯುವುದು ಸಾಧ್ಯವಿದೆ. ಒಂದು ದಿವ್ಯತೆಯ ಸ್ಫುಟವಾಗುತ್ತದೆ. ಹಾ, ಆಕಾಶದಿಂದ ರಥವೊಂದು ಕೆಳಗಿಳಿದು ಬರುವುದನ್ನು ನಾವು ಕಂಡವರಿದ್ದೇವೆ. ಅದರಲ್ಲಿ ರಥವನ್ನು ತಂದವ ನೀನು ಅನ್ನುವುದು ಅರ್ಥ ಆಗಿದೆ. ಹಾ, ಎಲ್ಲಿಂದ ಬಂತು, ಯಾಕೆ ಬಂತು, ಏನು ಉದ್ದೇಶ ಒಂದು ಗೊತ್ತಾಗಲಿಲ್ಲ. ಸ್ವಾಮಿ, ಓ ನೀನಂದುಕೊಂಡಂತೆ ನಾನು ಈ ಲೋಕದವನಲ್ಲ, ಹಾ, ಸ್ವರ್ಗಲೋಕದಿಂದಲೇ ಬಂದವನಿದ್ದೇನೆ. ಓಹೋ, ಸ್ವರ್ಗಲೋಕದ ಅಧಿಪತಿಯಾದಂತಹ ದೇವೇಂದ್ರ ಹ್ಮ್, ನನ್ನನ್ನು ಇಲ್ಲಿಗೆ ಕರ್ತವ್ಯದ ಕಾರಣಕ್ಕೋಸ್ಕರ ಕಳುಹಿದ್ದಾನೆ. ಹೌದೇ? ಹೌದು ಸ್ವಾಮಿ. ಇಲ್ಲಿ ಒಂದು ಕಾಳಗ ನಡೆಯುತ್ತಾ ಉಂಟು. ಹಾ. ಅದರ ಮತ್ತೆ ಅಲ್ಲ, ದೇವಲೋಕದವರು ಯಾವ ಲೋಕಕ್ಕೂ ಯಾವಾಗಲೂ ಬರಬಹುದಾದ ಅರ್ಹತೆ ಅವಕಾಶಗಳನ್ನು ಹೊಂದಿದವರೇ. ಹಾ, ಆದರೂ ಈ ಯುದ್ಧ ಭೂಮಿಗೆ ನಿಮ್ಮ ಕೆಲಸ ಎಂಥದ್ದು ನನಗೆ ಅರ್ಥ ಆಗಲಿಲ್ಲ. ಪ್ರಭು, ಓ, ಯುದ್ಧ ಭೂಮಿಗೆ ನೀನು ತೆರಳಬೇಕು ಎಂಬುದಾಗಿ ನನ್ನ ಒಡೆಯನ ಆಜ್ಞೆ, ದೇವೇಂದ್ರನದ್ದು. ದೇವೇಂದ್ರನ ಆಜ್ಞೆ. ಹೌದೇ? ದೇವೇಂದ್ರನ ಆಜ್ಞೆಯ ಪ್ರಕಾರ ಹ್ಮ್, ಈ ಜಗತ್ತಿನಲ್ಲಿ ಬೇರೆ ಬೇರೆ ಕೆಲಸಗಳು ನಡೀತಾ ಇರ್ತವೆ. ಸರಿ ಸರಿ. ಯಾರಿಗೆ ಯಾವ ಕೆಲಸವನ್ನ ನಿಯೋಜನೆ ಮಾಡಬೇಕು, ಹ್ಮ್ ಯಾವ ಹೊತ್ತಿನಲ್ಲಿ ಯಾರನ್ನ ಕಳಿಸಬೇಕು, ಹ್ಮ್, ಇದನ್ನ ಈ ಹಿಂದೆಯೂ ದೇವೇಂದ್ರ ಮಾಡಿದವನಿದ್ದಾನೆ. ಹೌದಪ್ಪ. ಅವ ತ್ರಿಲೋಕಾಧಿಪತಿಯೂ ಹೌದು, ಕೇವಲ ದೇವಲೋಕಕ್ಕೆ ಮಾತ್ರ ಅಲ್ಲ. ಆದ್ದರಿಂದ 3 ಲೋಕಗಳಲ್ಲಿ ಎಲ್ಲಿ ಏನು ಆಗಬೇಕು ಅನ್ನುವುದರ ಕುರಿತಾದ ಒಂದು ನಿರ್ಣಯವನ್ನು, ನಿರ್ದೇಶನವನ್ನು ಎರಡನ್ನೂ ಮಾಡುವುದಕ್ಕೆ ಅರ್ಹತೆ ಇದ್ದವ. ಹಾಗಾಗಿ ಆ, ಈ ಸಂದರ್ಭದಲ್ಲಿಯೂ ಕೂಡ ಹ್ಮ್, ರಾವಣನೊಂದಿಗೆ ತಾವು ಕಾದಾಡ್ತಾ ಇರುವಂತಹ ರೀತಿಯನ್ನ ಕುತೂಹಲದಿಂದಲೋ ಅಥವಾ ಆಶ್ಚರ್ಯದಿಂದಲೋ ನೋಡ್ತಾ ಇರುವಂತಹ ದೇವತೆಗಳು ನೇರವಾಗಿ ಯುದ್ಧದಲ್ಲಿ ತಮ್ಮೊಂದಿಗೆ ಸಹಭಾಗಿತ್ವವನ್ನು ಹೊಂದಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಹ್ಮ್, ದೇವೇಂದ್ರ ಈ ರಥವನ್ನ, ವಿಶೇಷವಾದಂತಹ ಈ ರಥವನ್ನ ತಮ್ಮಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಅಯ್ಯ, ಹಾ, ಶ್ರದ್ಧಾವಂತರನ್ನಿಸಿಕೊಂಡಂತಹ ನಮಗೆ ಮಾನವರಿಗೆ ಒಂದು ವಿಶ್ವಾಸ ಉಂಟು. ಭೂಲೋಕದಲ್ಲಿ ಮಾನವ ಮಾತ್ರರಾದವರು ಮಾಡುವಂತಹ ಯಾವುದೇ ಕಾರ್ಯ ಆಗಿರಲಿ, ಹಾ, ಅದೆಲ್ಲಕ್ಕೆ ಸಾಕ್ಷಿಗಳಾಗಿ ದೇವತೆಗಳಿದ್ದಾರೆ ಅಂತ. ಹಾ, ಬೀಸುವ ಗಾಳಿ ಇರಬಹುದು, ಉದಿಸಿ ಬಂದ ಸೂರ್ಯ ಇರಬಹುದು, ನಿಂತ ಭೂಮಿ ಇರಬಹುದು, ಆಚ್ಛಾದಿಸಿದ ಆಕಾಶ ಇರಬಹುದು, ದೇವವರ್ಗ ಇರಬಹುದು, ಯಮದೇವ ಇರಬಹುದು. ಇವರೆಲ್ಲ ಸದಾ ಕಾಲ ಮಾನವನದ್ದಾದ ಕರ್ಮಗಳನ್ನು ಕಾಣುತ್ತಾ ಇರ್ತಾರೆ ಸಾಕ್ಷಿ ರೂಪವಾಗಿ ಅಂತ. ಹಾ, ವಿಶೇಷವಾದ ಸನ್ನಿವೇಶಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ಏಕಲಕ್ಷವನ್ನೇ ಹೊಂದಿ ಇದನ್ನೇ ಗಮನಿಸುವಂತಹ ದೃಷ್ಟಿಯಿಂದ ಹಾ, ಕುತೂಹಲ ಇದ್ದವರೆಲ್ಲ ಬಂದು ಒದಗುವುದು ಸಹಜವಾದದ್ದು. ನಡೆಯುತ್ತಿರುವುದು ರಾಮ ರಾವಣರೊಳಗಿನ ಕಲಹ. ಹೌದು. ಅಂತಹ ಒಂದು ಸಂಗ್ರಹದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಕಾಣುವಂತಹ ಕೌತುಕ, ನಿರೀಕ್ಷೆ ದೇವತೆಗಳಿಗಿರುವುದು ಸಹಜವೇ. ಹಾ, ಆದ್ದರಿಂದ ನಮ್ಮ ವಿಶ್ವಾಸ ಉಂಟು, ಆಕಾಶ ಮಾರ್ಗದಲ್ಲಿ ಅವರು ಯಾವತ್ತೂ ನಮ್ಮನ್ನಿದನ್ನು ನೋಡ್ತಾ ಇರ್ತಾರೆ. ಹಾ, ಆ ಒಂದು ಪ್ರಜ್ಞೆ ಇಲ್ಲದೆ ಹೋದರೆ ಸ್ವೇಚ್ಛಾಚಾರಿಯಾಗಿ ಹೋಗ್ತಾನೆ ವ್ಯಕ್ತಿಯಾದವ. ಹಾ, ನಮ್ಮನ್ನು ನೋಡೋರಿದ್ದಾರೆ, ನಾವು ಎಸಗಿದ್ದರ ಕುರಿತಾಗಿ ಒಳಿತು ಕೆಡುಕುಗಳನ್ನು ನಿರ್ಣಯಿಸುವವರಿದ್ದಾರೆ. ಹಾ, ಈ ಪ್ರಜ್ಞೆ ಇಲ್ಲದೆ ಹೋದರೆ ಏನಾಗ್ತದೆ ಕೇಳಿದರೆ ಸ್ವೇಚ್ಛಾಚಾರ ಆಗಿ ಹೋಗ್ತದೆ. ಹೌದು. ಕರ್ಮ ಎಸಗುವಲ್ಲಿ ವ್ಯಕ್ತಿ ಸ್ವತಂತ್ರನೇ. ಹಾ, ಹುಟ್ಟಿಸಿದಂತಹ ಜೀವನಿಗೆ ದೇವರ ಆ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಸಣ್ಣ ಗೆರೆ ಅಡ್ಡ ಇರುವುದು. ಹಾ, ಸ್ವಾತಂತ್ರ್ಯ ಅಂದರೆ ಏನು? ತಾನು ಮಾಡುವುದಕ್ಕೆ ಸ್ವತಂತ್ರನು, ಹಾಗೆಂದು ತಾನು ಇಚ್ಛಿಸಿದ್ದನ್ನೆಲ್ಲ ಮಾಡುವುದಕ್ಕೆ ಸ್ವತಂತ್ರನ ಅನ್ನುವ ಭಾವ ಬಂದರೆ ಅದಕ್ಕೆ ಸ್ವೇಚ್ಛೆ ಅಂತ ಹೆಸರು. ಹಾ, ಹಾಗಾಗಿ ಸ್ವೇಚ್ಛಾಚಾರವಾಗದ ಹಾಗೆ ಮಾನವನ ಬದುಕು ನಿಯಂತ್ರಿಸಲ್ಪಡಬೇಕು ಅಂತಾದರೆ ಅವನಿಗೆ ಅಂತರಂಗದಲ್ಲಿ ಒಂದು ಭೀತಿ ಬೇಕು. ಹೌದು. ಭೀತಿ ಅಂದರೆ ಹೆದರಿ ಬೀಳ್ತಾನೆ ಅಂತ ಅರ್ಥ ಅಲ್ಲ. ಯಾರೋ ನಮ್ಮನ್ನು ನೋಡುವವರಿದ್ದಾರೆ, ಆದ್ದರಿಂದಲೇ ಅವರಿಗೆ ಹಿತವಾಗುವಂತೆ ನಾವಿರಬೇಕು, ಅಥವಾ ನಮ್ಮ ಮಿತಿಯನ್ನು ಅತಿಕ್ರಮಿಸಿ ನಾವು ಇರಕೂಡದು. ಈ ಯೋಚನೆಯಿಂದ ನಾವು ಒದಗಬೇಕಾಗ್ತದೆ. ಹೌದು. ದೇವತೆಗಳ ಸಾಕ್ಷಿಯಾಗಿ ನಾವಿದನ್ನು ನಡೆಸ್ತಾ ಇದ್ದೇವೆ, ಆದ್ದರಿಂದಲೇ ಅವರಿಗೆ ವಿರೋಧವಾಗುವ ಹಿತವಾಗದೇ ಇದ್ದ ಕಾರ್ಯ ನಡೆಸುವುದಕ್ಕಿಲ್ಲ. ಈ ಪ್ರಜ್ಞೆಯಿಂದ ಮುಂದಾಗುತ್ತೇವೆ. ಅದರ ಮಧ್ಯದಲ್ಲಿ ಅದಕ್ಕಿಂತಲೂ ಹೆಚ್ಚಿನದ್ದಾದಂತಹ ಒಂದು ಆಸ್ಥೆ, ಆಸಕ್ತಿ ದೇವತೆಗಳಿಗೆ ಬಂತು ಅಂತಾದರೆ ರಥದಲ್ಲಿ ದೇವೇಂದ್ರನೂ ಬೇಕಿತ್ತಲ್ಲ. ಬರುವಾಗ ಹತ್ತಿರದಿಂದಲೇ ನೋಡುವಂತ ಎಲ್ಲಿಯಾದರೂ ಅವನಿಗೆ ಕಾಣಿಸಿದರೆ ರಥದಲ್ಲಿ ದೇವೇಂದ್ರನೂ ಬೇಕಿತ್ತು. ದೇವೇಂದ್ರ ರಥಿಕ ಕಾಣುವುದಿಲ್ಲ, ರಥ ನಡೆಸಿಕೊಂಡು ಬಂದಂತಹ ನೀನು ಮಾತ್ರ ಕಾಣುತ್ತಿ. ಮತ್ತೆ ರಥದಲ್ಲಿ ಬೇರೆ ಎಂಥದ್ದೆಲ್ಲ ಕಾಣುತ್ತಾ ಉಂಟು. ಸ್ವಾಮಿ, ದೇವೇಂದ್ರ ನನ್ನನ್ನು ಕಳುಹಿಸಿದ್ದು ವೀಕ್ಷಕನಾಗಿ ಅಲ್ಲ, ಅಥವಾ ಪ್ರೇಕ್ಷಕನಾಗಿ ಅಲ್ಲ. ಓಹೋ, ಒಂದು ವೇಳೆ ವೀಕ್ಷಣೆ ಮಾಡುವಂತಹ ಒಂದು ಸಂದರ್ಭ ಇದ್ದರೆ ಬಹುಶಃ ನೀವು ಹೇಳಿದಾಗೆ ದೇವೇಂದ್ರನೇ ಬರ್ತಾ ಇದ್ದ. ಆದ್ರೆ ಅವನು ಅಲ್ಲಿಂದ ಎಲ್ಲವನ್ನ ನೋಡ್ತಾ ಇದ್ದಾನೆ.
ಆದರೆ ಅವರು ನನ್ನನ್ನು ಕಳಿಸಿದ್ದು ಒಂದು ಕಾರ್ಯ ಸಾಧನೆಗೋಸ್ಕರ. ಕಾರ್ಯ ಸಾಧನೆ. ರಾಮ ರಾವಣನ ಯುದ್ಧವಾಗ್ತಾ ಇದೆ. ಹೌದು. ಯುದ್ಧವಾಗುವಂಥ ಸಂದರ್ಭದಲ್ಲಿ ಸರ್ವ ಸನ್ನದ್ಧನಾದಂತಹ ರಾವಣ ರಥದ ಮೇಲೇರಿ ಕವಚಗಳನ್ನು ಧರಿಸಿಕೊಂಡು ಸರ್ವಾಯುಧಗಳನ್ನು ಹೊಂದಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹೌದು, ಈಗ ಮೊನ್ನೆಯಿಂದಲೂ ಹಾಗೆ ಮಾಡ್ತಾ ಇದ್ದಾನೆ. ಅವರ ಹತ್ರ ಸೌಲಭ್ಯ ಉಂಟು, ಮಾಡ್ತಾ ಇದ್ದಾರೆ. ಹೌದೇನೀಗ? ಆದರೆ ಯುದ್ಧದ ಸಮಾನತೆಯ ದೃಷ್ಟಿಯಿಂದ ಹಾ ಹಾ ಶ್ರೀರಾಮಚಂದ್ರ ಪಾದಾಚಾರಿಯಾಗಿ ಕಾದಾಡ್ತಾ ಇದ್ದಾನೆ. ಹೌದೀಗ ಮೊನ್ನೆ ಯುದ್ಧ ಆರಂಭ ಆದಂದಿಂದಲೂ ನಾನು ಹಾಗೆ ಅಲ್ವ ಯುದ್ಧ ಮಾಡ್ತಾ ಇರುವುದು. ಯುದ್ಧ ಆರಂಭವಾಗಿ ಹಲವು ದಿನಗಳು ಸಂದು ಹೋದವು. ಹೌದು. ತಡವಾಗ್ತಾ ಇದೆ ಅಂತ ಹೇಳಿ ಅವನಿಗೆ ಅನಿಸಿದೆ. ಓಹೋ, ಬಹುಶಃ ನೀನು ತಡ ಮಾಡ್ತಾ ಇದ್ದೀಯೋ ಹಾ ಅಥವಾ ತಡವಾಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಹಾ ಹಾ ಅವರ ನಿರೀಕ್ಷೆ ಹೀಗೆ. ಹಾ, ಇಲ್ಲಿ ವಿನಾ ವಿಳಂಬ ಆಗ್ತದೆ ಅನ್ನುವುದಲ್ಲ, ರಾವಣ ವಧೆ ಶೀಘ್ರದಲ್ಲಿ ಆಗಬೇಕು ಎನ್ನುವಂಥದ್ದು ಅದವರ ನಿರೀಕ್ಷಿತವಾದಂತಹ ಒಂದು ನೋಟ. ಹಾ, ಆದ್ದರಿಂದ ಅದು ಆಗದೇ ಹೋಗುವುದರಿಂದ ಕಾಣುವುದು. ಇದು ಇನ್ನು ಯಾಕೆ ಆಗಲಿಲ್ಲ ಅಂತ. ಸಮಯ ಬಾರದೆ ಯಾವುದಾದ್ರೂ ಆಗ್ತದ? ಆಗುವುದಿಲ್ಲ. ಬಹುಶಃ ಈಗ ಸಮಯ ಬಂದಿದೆ. ಹಾಗಾಗಿಯೇ ದೇವೇಂದ್ರ ಈ ರಥವನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ನೀನು ಒಪ್ಪಿಸಬೇಕು. ಆ ರಥವನ್ನ ಏರಿ ಅವನು ಯುದ್ಧವನ್ನ ಮಾಡಬೇಕು. ಮಾತ್ರವಲ್ಲ, ಅದಕ್ಕೆ ಬೇಕಾದಂತ ಏನೆಲ್ಲ ಸುವಸ್ತುಗಳು ಬೇಕು, ಅದು ಅಮೃತವೋ ಅಥವಾ ಶಕ್ತಾಯುಧಗಳು, ವಿಶೇಷವಾದ ಆಯುಧಗಳು, ಕವಚಗಳು ಎಲ್ಲವನ್ನು ಕೂಡ ದೇವೇಂದ್ರ ಕಳುಹಿಸಿಕೊಟ್ಟಿದ್ದಾನೆ. ಇವುಗಳೆಲ್ಲವನ್ನು ನೀನು ಸ್ವೀಕರಿಸಿ ನಿನ್ನ ರಥವನ್ನ ನಾನು ಮುನ್ನಡೆಸಿ ಈ ಯುದ್ಧದಲ್ಲಿ ನಾನೂ ಪಾಲು ಪಡಿಬೇಕು ಹೇಳುವಂಥದ್ದು ನನಗೆ ನಿರ್ದೇಶನ. ಅಯ್ಯ, ಹಾ, ಪಾದಚಾರಿಯಾಗಿಯೇ ರಣಕ್ಷೇತ್ರದಲ್ಲಿ ವ್ಯವಹರಿಸುತ್ತಿರುವಂತಹ ರಾಮನನ್ನು ಕಂಡು ರಥ ಏರಿ ಯುದ್ಧದಲ್ಲಿ ಮುಂದಾಗುತ್ತಿರುವಂತಹ ರಾವಣನ ಮುಂಭಾಗದಲ್ಲಿ ಸರಿಸಮನಾಗಿ ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಒದಗಬೇಕು ಅನ್ನುವಂತಹ ಉದ್ದೇಶದಿಂದ ರಥವನ್ನು ನಿನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟ. ಹೌದು, ಆಗಲಿ. ಈಗ ನಾನು ರಥ ಏರಿದರೆ ಮಾತ್ರ ಅವನಿಗೆ ಸಮವೋ ಅಥವಾ ರಥ ಏರದೇ ಇದ್ರೆ ನಾನು ಅವನಿಗಿಂತ ಕಡಿಮೆಯೋ ಅದು ಆಮೇಲಿನ ವಿಷಯ. ಈಗ ಒಪ್ಪಿ ಬಂದ ನೀನು ಯಾರು ಅಂತಲೇ ಗೊತ್ತಾಗಲಿಲ್ಲಲ್ಲ ನನಗೆ. ಸ್ವಾಮಿ, ಮಾತರಿನ ಸುರಪನ ಸಾರಥಿಯಾಗಿ ನಾನು ಕರೆಬರು ಮಾತಲಿ ಎನ್ನುವ ನಾಮವನು, ಕರೆಬರು ಮಾತಲಿ ಎನ್ನುವ ನಾಮವನು, ಸುರಪನ ಸಾರಥಿಯಾಗಿಯೇ ನಾನು ಕರೆಬರು ಮಾತಲಿ ಎನ್ನುವ ನಾಮವನು, ಹರಿಯೇ ನೀ ರಥವೇರು ತಡಮಾಡಬೇಡ, ಹರಿಯೇ ನೀ ರಥವೇರು ತಡಮಾಡಬೇಡ, ದುರುಳನಾರ್ಪಟಿಸುತ್ತ ಬರುವನು ನೋಡ, ಸುರಪನ ಸಾರಥಿಯಾಗಿ ನಾನು ದೇವಾಯ ಸ್ವಾಮಿ, ದಿವ್ಯವಾದಂತಹ ಭವ್ಯವಾದಂತಹ ಈ ರಥವನ್ನ ಇಲ್ಲಿವರೆಗೆ ತೆಗೆದುಕೊಂಡು ಬಂದವನು ನಾನು. ಹೌದು, ದೇವೇಂದ್ರನೇ ಕಳಿಸಿದಂತಹ ರಥ ಅಂತ ಹೇಳಿದ ಮೇಲೆ ಇದು ವಿಶೇಷವಾದ ರಥ ಹೇಳುವುದರಲ್ಲಿ ಯಾವುದೇ ಸಂಶಯ ನಿನಗೂ ಇರ್ಲಿಕ್ಕಿಲ್ಲ. ಆದರೆ ತೆಗೆದುಕೊಂಡು ಬಂದವನು ಯಾರು? ಯಾರು? ದೇವೇಂದ್ರನ ರಥವನ್ನು ಇನ್ಯಾರು ತೆಗೆದುಕೊಂಡು ಬರಲು ಸಾಧ್ಯ ಹೇಳು? ಅವನ ಸಾರಥಿಯಾಗಿರುವಂತಹ ಮಾತಲಿಯೇ ನಾನು. ಓ, ಸುರಸೂತನಾದ ಮಾತಲಿ. ಹೌದು ಸ್ವಾಮಿ. ಮತ್ತೊಮ್ಮೆ ನಮಸ್ಕಾರ ನಿನಗೆ. ಸ್ವಾಮಿ, ನಿಮ್ಮಂತಹ ಮಹಾನುಭಾವರ ಎದುರು ರಥದಲ್ಲಿ ಕುಳಿತು ಯುದ್ಧದಲ್ಲಿ ನಿಮಗೆ ಸಹಕರಿಸಿ ಉಪಕೃತನಾಗಬೇಕು. ಬಹುಶಃ ನನಗೂ ಒಂದು ಯೋಗ ಅಂತ ಕಾಣುತ್ತದೆ. ಸಾಮಾನ್ಯವಾಗಿ ದುಷ್ಟ ಶಿಕ್ಷಣದ ಸಂದರ್ಭದಲ್ಲಿ, ದುಷ್ಟರನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಆಸೆ ಇರ್ತದೆ, ನಾನು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಆದ್ರೆ ಎಲ್ಲಿಗೂ ಅವಕಾಶ ಅಂತ ಹೇಳಿ ಇರಬೇಕಲ್ಲ ಹೇಳಿ.
ಹೌದಪ್ಪ, ಒಳ್ಳೆಯ ಕಾರ್ಯದಲ್ಲಿ ನಾವು ಒಂದಾಗಬೇಕು ಅನ್ನುವಂತಹ ಮನೋಭಾವ ಹಾ ಸಜ್ಜನರಿಗೆ ಸ್ವಾಭಾವಿಕ. ಹೌದು. ಒಳ್ಳೆ ಕೆಲಸದಲ್ಲಿ ನಾವು ಕೈ ಜೋಡಿಸಿ ಬಿಡುವ. ಹಾ ಸರಿ. ದೇವೇಂದ್ರನಂತಹ ಒಬ್ಬ ನಾಯಕ, ಹ್ಮ್ ಒಬ್ಬ ನಾಯಕನ ಜವಾಬ್ದಾರಿ ಏನು ಅಂತ ಹೇಳಿದರೆ, ಯಾರ್ಯಾರಿಗೆ ಯಾವ್ಯಾವ ಕರ್ತವ್ಯವನ್ನು ನೀಡಬೇಕು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಒಂದು ನಿರ್ಧಾರ ಮಾಡ್ತಾನೆ. ಹ್ಮ್ ಅದು ಒಬ್ಬ ನಾಯಕನ ನಿಜವಾದಂತಹ ಗುಣ. ಹ್ಮ್ ಯಾರಲ್ಲಿ ಯಾವುದನ್ನು ಗುರುತಿಸಬೇಕು. ಹಾಗಾಗಿ ಒಬ್ಬ ನಾಯಕನ ನೆಲೆಯಲ್ಲಿ ದೇವೇಂದ್ರ ಹ್ಮ್ ಈ ಕಾರ್ಯಕ್ಕೆ ನಾನೇ ಯೋಗ್ಯ ಎಂಬ ರೀತಿಯಲ್ಲಿ ನಿರ್ಣಯ ಮಾಡಿದ್ದಾನೆ. ಹ್ಮ್ ರಥವನ್ನು ಮುನ್ನಡೆಸುವಂಥದ್ದು, ಸರಿ. ಅಂತಹ ವಿಶೇಷವಾದ ರಥದಲ್ಲಿ ಹ್ಮ್ ನೀನು ಕುಳಿತು ಯುದ್ಧವನ್ನು ಮಾಡಿದೆ ಅಂತೇಳಿ ಆದರೆ ಹ್ಮ್ ಆ ದುಷ್ಟ ಶಿಕ್ಷಣದ ದುಷ್ಟರನ್ನು ವಧೆ ಮಾಡುವಂತಹ ಆ ಒಂದು ಸಂದರ್ಭದಲ್ಲಿ ಹ್ಮ್ ದೇವೇಂದ್ರನಿಗೂ ಕೂಡ ಒಂದು ಸಂತೃಪ್ತಿ, ರಥದಲ್ಲಿ ಕುಳಿತು ಮುನ್ನಡೆಸುವಂತ ನನಗೂ ಸಂತೃಪ್ತಿ. ಹ್ಮ್ ಆ ಕಾರಣದಿಂದ ಇದೋ ದೇವಸೂತನಾಗಿರುವಂತಹ ಮಾತಲ್ಲಿಯೇ ಬಂದು ವಿನಂತಿಸಿಕೊಳ್ಳುತ್ತಾ ಇದ್ದಾನೆ, ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾದಂಥ ಈ ರಥವನ್ನು ಏರಿ ಈ ಆಯುಧಗಳನ್ನು ಹೊಂದಿ ಏನು ನಿನ್ನ ಮೊದಲಾದಂತಹ ಗಮ್ಯ ಇದೆ ಅದನ್ನು ಪೂರೈಸಬೇಕು ಎಂಬುದಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ವಿನಯ ವಿದ್ಯೆಗೆ ಭೂಷಣ. ಹಾ ನಿರ್ದೇಶನ ಮಾಡಬೇಕಾದ ಸ್ಥಾನದಲ್ಲಿರುವವರು ನೀವು. ಹಾ ಯಾಕೆಂದ್ರೆ ನಾವು ಪೃಥ್ವಿಯಲ್ಲಿ ಸಂಜನಿಸಿದವರು. ಹ್ಮ್ ಹೀಗೆ ಮಾಡಪ್ಪ, ಹೀಗೆ ಬೆರಳು ತೋರಿಸಿ ಹೇಳಬೇಕಾದ ಸ್ಥಾನ ನಿಮ್ಮದು. ಹಾ ಮಾಡಬಹುದಿತ್ತು, ಹ್ಮ್ ಆದ್ರೆ ನಿನ್ನ ವಿನಯವೇ ಕಾರಣವಾಗಿ ಹಾ ನೀನು ಕೈ ತಗ್ಗಿಸಿ ಕೇಳಿಕೊಳ್ತಾ ಇದ್ದಿ. ಹಾ ಯಾಕೆ ತಡ ಮಾಡ್ತಾ ಇದ್ದಿ? ರಾಮ, ರಥ ಏರು, ರಥ ಏರು ಅಲ್ಲ. ಹ್ಮ್ ದೇವತೆಗಳು ನಮಗೆ ಸದಾ ಪೂಜ್ಯರು. ಹಾ ನಾವು ಗೌರವದಿಂದಲೇ ಅವರನ್ನು ಕಾಣುವವರು. ಹ್ಮ್ ಪ್ರತ್ಯಕ್ಷವಾಗಿ ಅವರಿಂದ ಏನನ್ನೋ ಒಂದನ್ನು ನಾವು ನಿರೀಕ್ಷಿಸ್ತೇವೆ ಅಂತ ಅದರ ಅರ್ಥ ಅಲ್ಲ. ಹಾ ನಿರೀಕ್ಷಿಸದೇ ಇದ್ದರೂ ಅರ್ಹತೆಯ ಮೂಲಕವಾಗಿ ಹೊಂದಬೇಕಾದವನಿಗೆ ಒದಗಿಸಿಕೊಡುವುದಕ್ಕೆ ಇರುವವರಿಗೆ ದೇವತೆಗಳು ಅಂತ ಹೆಸರು. ಹಾ ದೇವತೆಗಳು ಅನುಗ್ರಹಿಸುವುದು ಅಂದರೆ ಹಾಗೆ, ಯಾವನಿಗೆ ನಿಜವಾದ ಅರ್ಹತೆ ಇದೆ, ಪಾತ್ರತ್ವ ಬಂದಿದೆ, ಅವನಿಗೆ ದೇವತೆಗಳು ಅನುಗ್ರಹಿಸ್ತಾರೆ. ಪ್ರತ್ಯಕ್ಷವಾಗಿ ಅನುಗ್ರಹಿಸ್ತಾರೆ ಅಂತ ಅರ್ಥ ಅಲ್ಲ. ಹ್ಮ್ ದೇವತೆಗಳು ಪ್ರಧಾನವಾಗಿ ಪರೋಕ್ಷ ಪ್ರಿಯರು, ಹಾ ಪ್ರತ್ಯಕ್ಷವಾಗಿ ಬಹಳ ಪ್ರೀತಿಯನ್ನು ಕಾಣಿಸುವವರಲ್ಲ ಅಂತ ಅರ್ಥ. ಹ್ಮ್ ಪರೋಕ್ಷ ಪ್ರಿಯರು ಅಂದರೆ ಏನು? ಒಮ್ಮೆಗೆ ವಿರೋಧದ ಹಾಗೆ ಕಂಡು ಬಂದರಾದರೂ ಅಂತರ್ಯದಲ್ಲಿ ಹಿತಭಾವವನ್ನೇ ಉದ್ದೇಶಿಸಿಕೊಂಡೇ ಅವರು ಕರ್ತವ್ಯದಲ್ಲಿ ಮುಂದಾಗುತ್ತಾರೆ ಅಂತ ಅರ್ಥ. ಹಾ ದೊಡ್ಡ ಕೊಡುಗೆ ದೇವಲೋಕದಿಂದ ದೇವೇಂದ್ರನೇ ತನ್ನ ಸೂತನ ಮೂಲಕವಾಗಿ ರಥವನ್ನು ಧರೆಗೆ ಕಳುಹಿಸಿಕೊಡ್ತಾನೆ ಅಂತ ಆದರೆ ಹಾ ಅಸಂಭವವೂ ಅಲ್ಲ, ಹ್ಮ್ ಅಸಹಜವೂ ಅಲ್ಲ. ಹ್ಮ್ ಇದಕ್ಕಿಂತ ಮೊದಲು ದೇವಲೋಕದಿಂದ ರಥ ಕೆಳಗೆ ಬಂದದ್ದು ಉಂಟು. ಹಾ ಈ ಭೂಲೋಕದಲ್ಲಿ ಸಂಜನಿಸಿದವರು ದೇವರಥದಲ್ಲಿ ಸ್ಥಾಪಿತರಾದದ್ದು ಉಂಟು, ಹ್ಮ್ ಮೇಲೆ ಹೋದದ್ದು ಉಂಟು, ಹಾ ಯುದ್ಧ ಮಾಡಿದ್ದು ಉಂಟು ಅಲ್ಲ. ರಥ ಯಾಕೆ? ಸ್ವತಃ ದೇವೇಂದ್ರನೇ ರಥವಾದದ್ದು ಉಂಟು. ಹಾ ಹಾ ನಾವು ಕಕುಸ್ತರಲ್ವ, ಕಕುಸ್ತ ವಂಶ ಅನ್ನುವಂತಹ ಒಂದು ಅಭಿಧಾನ ನಮ್ಮ ವಂಶಕ್ಕೆ ಬರುವುದಕ್ಕೆ ಕಾರಣವಾದದ್ದೇ ಅದಲ್ವ. ಹಾ ಈಗ ನಿನಗೆ ತಿಳಿಯದೇ ಇದ್ದದ್ದಲ್ಲ. ಹ್ಮ್ ಪುರಂಜಯ ನಾಮಕನಾದಂತಹ ನಮ್ಮ ಪೂರ್ವಿಕ ರಾಕ್ಷಸ ವಧೆ ಅನುಕೂಲವನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದ ಹಾ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟ ಕಾಲಕ್ಕೆ ಹ್ಮ್ ದೇವೇಂದ್ರನೇ ನನಗೆ ವಾಹನವಾಗಿ ಒದಗಬೇಕು ಅನ್ನುವ ಹಾಗೆ ಕೇಳಿಕೊಂಡ. ಹಾ ಆಗ ವೃಷಭ ರೂಪವನ್ನು ಧರಿಸಿ ತನ್ನ ಭುಜದ ಮೇಲೆ ಪುರಂಜಯನನ್ನು ಕುಳ್ಳಿರಿಸಿ ರಾಕ್ಷಸರ ವಧೆಯನ್ನು ಸಾಧಿಸಿಬಿಟ್ಟ. ಹಾ ಆ ವೃಷಭ ರೂಪಿಯಾದಂತಹ ದೇವೇಂದ್ರನ ಕಕುವಿನಲ್ಲಿ ಕುಳಿತು ಖಳರ ವಧೆಯನ್ನು ಮಾಡಿದವನಾದ್ದರಿಂದ ಅವ ಕಕುಸ್ಥ ಅಂತ ಕರೆಯಿಸಲ್ಪಟ್ಟ. ಹಾ ಆಮೇಲಿನವರು ನಾವು ಕಾಕುಸ್ತರು ಅಂತ ಕರೆಯಿಸಲ್ಪಟ್ಟೆವು, ಆ ವಂಶದಲ್ಲಿ ಹುಟ್ಟಿದವರು. ಹಾಗಿದ್ರೆ ಲೋಕಹಿತವನ್ನೇ ಉದ್ದೇಶಿಸಿಕೊಂಡು ಕರ್ತವ್ಯವನ್ನೆಸಗುವಂತಹ ಒಬ್ಬಾತ ವ್ಯಕ್ತಿ ಅವನಿದ್ದಾನೆ. ಅವನ ಮೂಲಕವಾಗಿ ಎಂತಹ ಕಾರ್ಯವನ್ನು ನಿರೀಕ್ಷಿಸಿ ನಡೆಸಿಕೊಳ್ಳುವುದಕ್ಕೆ ದೇವತೆಗಳು ಮುಂದಾಗ್ತಾರೆ. ಹಾ ಅದಕ್ಕೆ ಬೇಕಾದಂತೆ ಅವರು ಒದಗುವುದು ಅಸಹಜವಾದದ್ದಲ್ಲ. ಹ್ಮ್ ಹಿರಿದಾದ ಭಾವದಿಂದ ದೇವೇಂದ್ರ ಒಂದು ಕಳುಹಿಸಿಕೊಟ್ಟಿದ್ದಾನೆ. ಹಾ ನಾನು ರಥ ಏರಬೇಕು ಅನ್ನುವುದು ದೇವೇಂದ್ರನ ಅಪೇಕ್ಷೆ ಹಾ ಅಲ್ವಾ? ಏರಲೇಬೇಕಲ್ವ? ಹ್ಮ್ ಹೌದು ಸ್ವಾಮಿ. ಮಾತಲ್ಲಿ ಸ್ವಾಮಿ ಒಪ್ಪಿಗೆ ಆಗುವುದಿಲ್ವಲ್ಲ ನನಗೆ. ಮಾತಲಿಯೇ ನಾನೊಲ್ಲಿನಿ ಪುರುಗೂತ ಕಳುಕಿದ ಧನುಷರಗಳ
ವರೂತ ಸಗವರ ಹಂಗಿಗೊಳಗಾಗುವನು ತಾನಲ್ಲ. ಮಾದಲಿಯ ನಾನುಲ್ಲಿ ಈ ಬುರುಗೂತ ಕಳುಗಿದ ಧನುಜರಗಳ ವರೂತ ಸಗವರ ಹಂಗಿಗೊಳಗಾಗುವವನಾನಲ್ಲ. ನೀ ತೆರಳು ನಭಕೆ ನೀ ತೆರಳು ನಭ ಕಲ್ಲದೊಡೆ ನಮ್ಮೀದರದ ಸಮರಾಂಗಣದ ಸತ್ವಾತಿಶಯ ಪರಿಗಿಸುವ ಮನವಿರೆ ಪಿಂತೆ ಸಾರೆಂದ ಮಾತಲಿಯೇ ನಾನೊಲ್ಲಿ ಮಾತಲಿಯೇ ಮಾತಲಿ ದೇವಾ. ದೇವಪುರುಷನಾದಂತಹ ನಿನ್ನ ಅನುಗ್ರಹಕ್ಕೆ ನಾವು ತಲೆಬಾಗ್ತೇವೆ. ಹಾ. ದೇವೇಂದ್ರನಿಗಿಂತ ಕಡಿಮೆಯವನಲ್ಲ ನಮಗೆ ಮಾತಲಿ. ಹ್ಮ್. ಯಾಕೆಂದ್ರೆ ನೀನು ದೇವವರ್ಗಕ್ಕೆ ಸೇರಿದವ. ಹೌದು. ಅಷ್ಟೇ ಗೌರವದಿಂದ ನಾವು ನಿನ್ನನ್ನಾದರೂ ಕಾಣುತ್ತೇವೆ. ಹಾ. ಪುರುಹುತಾಡಿದ ಕರ್ತವ್ಯವನ್ನು ಎಸಗಬೇಕಾದಂತಹ ಬದ್ಧತೆ ನಿನಗುಂಟು. ಹಾ. ಆದ್ದರಿಂದಲೇ ರಥಸಹಿತವಾಗಿ ನೀನು ಇಲ್ಲಿಗೆ ಆಗಮಿಸಿದ್ದಿ. ನಿನಗೂ ಅಂತರ್ಯದಲ್ಲಿ ಪ್ರತ್ಯೇಕವಾದ ಒಂದು ಅಪೇಕ್ಷೆಯೂ ಇರಬಹುದು. ಹಾ. ಈಗಾಗಲೇ ನೀನು ಅದನ್ನು ಆಡಿ ತೋರಿಸಿದೆ. ಹೌದು. ಕೇವಲ ದೇವೇಂದ್ರ ಹೇಳಿದ್ದಾನೆ ಅನ್ನುವಂತಹ ಕಾರಣವಾದರೂ ನನಗೂ ಒಂದು ಅಪೇಕ್ಷೆ ಉಂಟು, ನಿನಗೊಂದು ಸೂತನಾಗಬಹುದಲ್ಲ. ಕರ್ತವ್ಯದ ಜೊತೆಯಲ್ಲಿ ನನಗೊಂದು ಅವಕಾಶ. ಹೌದು. ಹಾ. ಅಂತಹ ಒಂದು ಅವಕಾಶ ಸಿಕ್ಕಿತಲ್ಲ ಅನ್ನುವಂತಹ ಭಾವ ನಿನಗೂ ಇರಬಹುದು. ದೇವೇಂದ್ರನ ಅಪ್ಪಣೆಯೂ ಇರಬಹುದು. ಎರಡೆರಡು ಕಾರಣಗಳು ಮೇಳೈಸಿಕೊಂಡು ನೀನೀಗ ಧರೆಗಿಳಿದು ಬಂದಿದ್ದೆ. ಹೌದು. ಒಮ್ಮೆ ರಾಮನನ್ನು ರಥ ಏರಿಸಿ ಬಿಡಬೇಕು. ಈಗ ಏನು ಅಂತ ಹೇಳುದಪ್ಪ ನಾನು, ಏನು ಮನಸ್ಸಿಗೆ ಒಪ್ಪಿಗೆ ಆಗುವುದಿಲ್ಲ. ಹಾ. ದೇವತೆಗಳಿಂದ ಕೊಡಮಾಡಲ್ಪಟ್ಟದ್ದು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಪಕ್ಕನೆ ಯೋಚಿಸದೆ ಸ್ವೀಕರಿಸುವುದಕ್ಕೂ ಆಗುವುದಿಲ್ಲ. ಹಾ. ಯಾಕೆ? ಯಾವುದೇ ದೇವತಾನುಗ್ರಹವನ್ನು ಹೊಂದಬೇಕಾದರೆ ಮರ್ತ್ಯಲೋಕದಲ್ಲಿ ಸಂಜನಿಸಿದವನಿಗೆ ಅರ್ಹತೆ ಪ್ರಾಪ್ತವಾಗಬೇಕು. ಅರ್ಹತೆ ಪ್ರಾಪ್ತವಾಗುವಲ್ಲಿ ಹೇಗೆ? ದೇವತೆಗಳು ಕೇವಲ ಅನುಗ್ರಹಕಾರಕರಿಗೆ ಇವನಿಗೆ ಕೊಟ್ಟು ಬಿಡುವ ಹೀಗೆ ಕೊಡುವುದಕ್ಕಿಲ್ಲ. ಕಾಣಬಹುದಾದ ಪಾತ್ರತ್ವ ಗುರುತಿಸಲ್ಪಡಬೇಕು. ಈ ಕಾರಣದಿಂದ ಅವನಿಗೆ ಅದನ್ನು ಹೊಂದುವುದಕ್ಕೆ ಸಾಧ್ಯ ಆಯಿತು. ಹಾಗೆಂದು ಮಾನವ ಯತ್ನದ ಮೂಲಕವಾಗಿ ನಾವೇನನ್ನು ಇಲ್ಲಿ ಹೊಂದಿದ್ದೇವೆಯೋ ಅದೆಲ್ಲ ದೇವತಾನುಗ್ರಹದ ವಿಶೇಷ ಅಂತಲೇ ಭಾವಿಸುವ ಶ್ರದ್ಧಾಳುಗಳು. ಈಗ ಪುರುಷಾಯತ್ತವಾದಂತಹ ಪ್ರಯತ್ನದಲ್ಲೇ ಮುಂದಾಗುವಂತಹ ವ್ಯಕ್ತಿಯಾದರೂ ಒಬ್ಬ ಆಸ್ತಿಕ ಅಂತ ಗುರುತಿಸಲ್ಪಡುವುದು ಯಾವಾಗ ಕೇಳಿದರೆ ದೇವರು ಕೊಡ್ತಾನೆ ಅನ್ನುವ ಹಾಗೆ ಬಾಯಿ ತೆರೆದು ಮಲಗಿದಾಗ ಅಲ್ಲ, ಮಾಡಬೇಕಾದ ಪ್ರಯತ್ನವನ್ನೆಲ್ಲ ಮಾಡಿದಾಗ ಅದಕ್ಕೆ ಏನನ್ನು ಅವ ಹೊಂದುತ್ತಾನೆ ಅದನ್ನು ಸ್ವೀಕರಿಸುವಲ್ಲಿ ಅವನಲ್ಲಿರಬೇಕಾದ ಶ್ರದ್ಧೆ ಅದು. ನಾನು ಬೆವರಿಳಿಸಿದ್ದ ಹೌದಾದರೂ ನನ್ನ ದುಡಿಮೆಗೆ ದೇವರು ಕೊಟ್ಟ ಫಲ ಇದು, ಈ ಭಾವದಿಂದ ಅದನ್ನು ಸ್ವೀಕರಿಸಿದರೆ ಅದಕ್ಕೆ ಆಸ್ತಿಕ್ಯ ಅಂತ ಹೆಸರು. ಮಾಡಿದ್ದೆಲ್ಲ ನಾನೇ, ನಾನು ದುಡಿದದ್ದಕ್ಕೆ ಸಿಕ್ಕಿದೆ ಅನ್ನುವ ಹಾಗೆ ಭಾವಿಸಿರೋದಕ್ಕೆ ನಾಸ್ತಿಕ್ಯ ಅಂತ ಹೆಸರು. ಅಷ್ಟೇ ಇರುವುದು ವ್ಯತ್ಯಾಸ. ಸ್ವೀಕರಿಸುವಲ್ಲಿರುವಂತಹ ಮನೋಭಾವ ಈ ಹಿನ್ನೆಲೆಯಿಂದ ಪರಿಭಾವಿಸಿದರೆ ಈಗ ದೇವರಥವನ್ನು ನಾನು ಏರುವಲ್ಲಿ ನನಗಿರಬಹುದಾದ ಅರ್ಹತೆ ಯಾವುದು, ಇದರ ಬಗ್ಗೆ ನಾನು ವಿವೇಚನೆಯನ್ನು ನಡೆಸದೇ ಸ್ವೀಕರಿಸುವುದಕ್ಕಾಗ್ತದ? ದೇವಪ್ರೀತಿಯನ್ನು ಸಂಪಾದಿಸಬೇಕು ಅನ್ನುವುದಕ್ಕಾಗಿ ನಾನು ಕೈಗೊಂಡ ಕರ್ಮ ಅಲ್ಲ ಇದು. ನಾನು ಕೈಗೊಂಡ ಕರ್ಮದಿಂದ ದೇವಪ್ರೀತಿ ತಾನಾಗಿ ಬಂದೀತು, ಅದಾಮೇಲಿನ ಪ್ರಶ್ನೆ. ದೇವತೆಗಳನ್ನು ಮೆಚ್ಚಿಸ್ತೇನೆ ಅನ್ನುವ ಉದ್ದೇಶಕ್ಕೆ ಹೊರಟದ್ದಲ್ಲ. ದೇವತೆಗಳು ಮೆಚ್ಚುವಂತೆ ನಮ್ಮ ಕೆಲಸ ಇರಬೇಕಾದದ್ದು ಹೌದು. ದೇವತೆಗಳು ಮೆಚ್ಚುವಂತೆ ಬಾಳಬೇಕಾದದ್ದು ವಿಧಾನ ಒಂದು, ಹೇಗಾದರೂ ಮಾಡಿ ದೇವತೆಗಳನ್ನು ಮೆಚ್ಚಿಸಲೇಬೇಕು ಅನ್ನುವುದಕ್ಕಾಗಿ ಬಾಳುವ ವಿಧಾನ ಮತ್ತೊಂದು. ಈಗ ರಾಕ್ಷಸರಿಗೂ ವರ ಸಿಕ್ಕುವುದಿಲ್ವ? ಸಿಗ್ತದಲ್ಲ. ತಪಸ್ಸು ಮಾಡ್ತಾರೆ, ಬ್ರಹ್ಮನೋ ಈಶ್ವರನನ್ನು ಮೆಚ್ಚಿಸ್ತಾರೆ, ಅಥವಾ ಯಾವ ದೇವತೆಯನ್ನಾದರೂ ಅವರಿಗೆ ಅನುಗ್ರಹ ಆಗುತ್ತದೆ. ಹಾಗೆಂದು
ಹೊಂದುವ ಅರ್ಹತೆಯನ್ನು ಒಂದು ಕ್ಷಣಕ್ಕೆ ಹೊಂದಿದ್ರು ಅಂದ ಮಾತ್ರಕ್ಕೆ ಹಾ ನಿಜವಾಗಿಯೂ ಅವರು ಹೊಂದಬೇಕಾದವರು ಅದರ ವಿನಿಯೋಗ ನೋಡುವಾಗ ನಮಗೆ ಕಾಣ್ತದೆ, ಇವರಿಗೆ ಯಾಕಪ್ಪ ಕೊಟ್ಟರು ಅಂತ ಅಲ್ವ, ಕಾಣುವುದಿಲ್ವ? ಹೌದು. ಹಾಗಿದ್ರೆ ಅರ್ಹತೆ ಅನ್ನುವುದು ಗೊತ್ತಾಗುವುದು ಯಾವಾಗ ಕೇಳಿದರೆ, ಹೊಂದಿದ ಮೇಲೆಯೂ ಸರಿಯಾಗಿ ವಿನಿಯೋಗ ಮಾಡುವಂತಹ ಬುದ್ಧಿ ಇದ್ದವನಿಗೆ ಸಿಕ್ಕಿದರೆ ಹಾ ಅದು ವರವಾಗಿ ಪರಿಣಮಿಸ್ತದೆ. ಹ್ಮ್ ಇಲ್ಲದೆ ಹೋದರೆ ಏನಾಗ್ತದೆ, ಕೊಟ್ಟದ್ದು ವರವೇ, ಅದೇ ಅವಸಾನ ಕಾರಣವಾಗಿ ಪರಿಣಮಿಸ್ತದೆ, ಆದ್ದರಿಂದ ಶಾಪವಾಗುತ್ತದೆ. ಹಾ ಕಾಣುವಾಗ ವರ, ನಿಜವಾಗಿ ಬದುಕಿನ ಶಾಪ ಅದು. ಹಾಗಾಗಿ ಹೋಗಿ ಪುರುಹೂತ ರಥ ಕಳುಹಿ ಕೊಟ್ಟ ಕಾರಣವಾದದ್ದೇನು? ರಾಮ ನಿನಗೆ ದೇವಾನುಗ್ರಹ ಆಗಿದೆ, ರಥ ಬೇಕು ಅಂತ ಕಂಡಿತು. ಹೌದು. ಆ ಅನುಗ್ರಹ ರೂಪವಾಗಿ ರಥ ಬಂದಿದೆ ಅಂತ ನೀನು ಹೇಳ್ತಿದ್ರೆ ನಾನು ಮತ್ತೊಂದು ಮಾತಾಡ್ಲಿಕ್ಕಿದ್ದಿರಲಿಲ್ಲ. ಹಾ ಒಂದು ಉದ್ದೇಶದ ಹಿನ್ನೆಲೆಯನ್ನು ದೇವೇಂದ್ರನ ಮುಖವಾಗಿ ನೀನು ಹೇಳಿದೆ. ಅಂದರೆ ನೀನು ದೇವೇಂದ್ರ ಹೇಳಿದ್ದನ್ನೇ ಹೇಳಿದ್ದು, ನಿನ್ನ ಸ್ವತಂತ್ರವಾದ ಅಭಿವ್ಯಕ್ತಿ ಅಲ್ಲ, ನನಗೆ ಅರ್ಥ ಆಗ್ತದೆ. ಹಾ ದುರುಳರಾತನು ರಥವೇರಿ ಯುದ್ಧಕ್ಕೆ ಬರ್ತಾ ಇದ್ದಾನೆ, ನೀನು ಪಾದಚಾರಿಯಾಗಿ ನೆಲದಲ್ಲಿ ಇದ್ದೀವಿ, ಯುದ್ಧವನ್ನು ಮಾಡ್ತಾ ಇದ್ದಿ, ಅದು ನಮಗಷ್ಟು ಸಮ ಕಾಣುವುದಿಲ್ಲ, ಅದಕ್ಕೆ ರಥ ಏರಬೇಕು ಹಾ ಅಲ್ವಾ? ಈಗ ನಾನು ರಥ ಏರಿದಲ್ಲಿಗೆ ರಾವಣನಿಗೆ ಸರಿಯಾ? ಹಾಗಲ್ಲ. ಅಲ್ಲ, ಕೇಳಿದ್ದು ನಾನು. ಈಗ ರಾವಣನು ನಾನು ಒಂದೇಯ ರಥ ಏರಿದಲ್ಲಿಗೆ? ಅಲ್ಲ. ಅವನ ಸಾಧನೆ ಎಂಥದ್ದು, ಹ್ಮ್ ಅವನ ಸಾಮರ್ಥ್ಯ ಎಷ್ಟು ಹ್ಮ್ ಅಲ್ವ? ಬಹುದೀರ್ಘ ಕಾಲ, ಹತ್ತಿರ ಕೋಟಿ ವರ್ಷದ ಆಯುಷ್ಯ ಮುಗೀತಾ ಬಂತು ಹಾ ಅಲ್ವ? ಅಂತಹ ರಾವಣ ಒಬ್ಬ ಸಾಧಕ ಹೌದು. ಅದು ದಾರಿ ತಪ್ಪಿ ಎಲ್ಲಿಯೋ ಹೋಗಿರ್ಬೋದು, ಅದು ಆಮೇಲಿನ ಪ್ರಶ್ನೆ. ಅವನ ಸಾಧಕನವನು ನಾವಲ್ಲಗಳೆಯುವುದಕ್ಕಿಲ್ವಲ್ಲ. ಹಾ ಅಷ್ಟು ಸಾಧನೆಯನ್ನು ಮಾಡಿದಂತಹ ದಶಕಂಠನಿಗೆ ಹ್ಮ್ ಒಂದು ಶತಮಾನವು ಪೂರ್ತಿಯಾಗದೇ ಇದ್ದ ಆಯುಷ್ಯದ ಪ್ರಮಾಣದಿಂದ ಹಾ ರಾಮ ಸರಿಯ ಅಲ್ವಲ್ಲ? ಅಲ್ಲ. ಅಥವಾ ನಾನು ಇಷ್ಟೋ ಹೋರಾಟ ಮಾಡಿ ರಾವಣನಿಗೆ ಸರಿ ಅಂತ ಹೇಳಿಸಿಕೊಳ್ಳಬೇಕಾದ ಹಾ ಅಲ್ವಲ್ಲ? ಅದು ಅಲ್ವಲ್ಲ, ಎರಡು ದೃಷ್ಟಿಯಿಂದಲೂ. ರಾಮ ರಾವಣನಿಗೆ ಸರಿಯಾದ ಹೀಗೆ ಹೇಳಿಸುವುದಾರ ನನಗೆ ಹೋರಾಟ ಬೇಕು. ಹಾ ವಿರೋಧವೇ ಬೇಡ ಅಲ್ಲ, ಸ್ನೇಹ ಅಲ್ವ ಬೆಳೆಸಬೇಕಾದದ್ದು. ವಿರೋಧದಲ್ಲಾದರೂ ಒಂದು ಸರಿಸಮಾನವಾದ ಭಾವವ, ಅದೇ ಹೌದಾದರೆ ಅದಕ್ಕೆ ರಥವೋ ಉಪಕರಣವೋ ಮಾಧ್ಯಮ ಅಲ್ಲವಲ್ಲ, ಅಲ್ಲ. ಅವರದ್ದಾದಂತಹ ಮನೋವೃತ್ತಿ ಕಾರಣ. ಹಾ ಹೇಗೆ ಸಂಘರ್ಷ, ಒಂದು ಸಮಾನವಾದ ಸ್ತರದಲ್ಲಿ ಸಂಘರ್ಷ ಬರಲಿಕ್ಕಿಲ್ಲ, ಸಮಾನವಾದ ಸ್ತರದಲ್ಲಿ ಸ್ನೇಹ ಬೆಳೆಯುವುದು. ಹಾ ಸಂಘರ್ಷ ಬರುವುದು ಸಮಾನವಾದ ಬಲರಲ್ಲಿ ಸಂಘರ್ಷ ಆಗಬೇಕಾದದ್ದು ಹೌದು, ಸಮಾನವಾದ ಸ್ತರದಲ್ಲಿ ಅಲ್ಲ. ಹಾ ಸಮಾನ ಬಲರಲ್ಲಿ ಸಂಘರ್ಷ ಬೇಕು. ಯುದ್ಧಕ್ಕೆ ಸರಿಸಮಾನರಾಗಬೇಕು ಅನ್ನುವುದು ಆ ಅರ್ಥದಿಂದ, ಹಾ ಯೋಗ್ಯತೆಯಿಂದ ಅಲ್ಲ, ಬಲದಲ್ಲಿ ಸರಿಸಮರ ಇರಬೇಕು. ರಥ ಎನ್ನುವುದು ಒಂದು ಉಪಕರಣವೇ ಹೊರತು ನನಗೆ ಬಲ ತುಂಬಿಸುವುದಕ್ಕಿದ್ದದ್ದಲ್ಲ, ಅದೊಂದು ಉಪಕರಣ ಮಾತ್ರ, ಒಂದು ಸಾಧನ. ಅದನ್ನು ಏರುವುದರ ಮೂಲಕವಾಗಿ ನನ್ನ ಸಾಮರ್ಥ್ಯ ಹೆಚ್ಚಾಗಲಿಕ್ಕಿಲ್ಲ. ಇಲ್ಲ. ಇಷ್ಟು ದಿವಸವೂ ಈಗ ನಾನು ಹೋರಾಟ ಮಾಡಲಿಲ್ಲ. ಮೊನ್ನೆ ಯುದ್ಧಾರಂಭದಿಂದ ಹಾ ನಾನು ನೆಲದಲ್ಲೇ ನಿಂತು ಹೋರಾಡಿದ್ದು ಅಂತ ಅರ್ಥ ಅಲ್ಲ ಅದರದ್ದು. ಕೆಲವು ಸಲ ನಾನು ನೆಲ ಬಿಟ್ಟು ಹೋರಾಟ ಮಾಡಿದ್ದೇನೆ. ನಮ್ಮವರೇ ರಥ ಆದದ್ದು ನಮಗೆ, ನಮ್ಮ ವಾನರರು. ಅವರ ಹೆಗಲಿನಲ್ಲೇ ಕುಳಿತು ಹೋರಾಟದ ಕಣದಲ್ಲಿ ಹೋಗಿದ್ದೇನೆ, ಹೋರಾಟ ಮಾಡಿದ್ದೇನೆ. ನಾನಾಗಲಿ ನನ್ನ ತಮ್ಮನಾಗಲಿ ಅನೇಕ ಸಂದರ್ಭಗಳಲ್ಲಿ ನೆಲದಲ್ಲಿ ಕಾಲೂರಿ ನಿಂತೆ. ನೀನೇ ನೋಡ್ತಾ ಇದ್ದಿ. ಮೈಯನ್ನು ಮುಚ್ಚಿಕೊಳ್ಳಿಕ್ಕೆ ಅವಚಿಕೊಳ್ಳಿಕ್ಕೆ ಒಂದು ಕವಚವೂ ಇಲ್ಲ ರಾಮ ಲಕ್ಷ್ಮಣರಿಗೆ. ಅದನ್ನು ತಂದಿದ್ದೇನೆ ಅಲ್ಲ, ಹೇಳಿದ್ ನಾನು. ಇಷ್ಟು ತನಕದ ಯುದ್ಧದಲ್ಲಿ ಈಗ ಮೈಯನ್ನು ಅವಚಿಕೊಳ್ಳಿಕ್ಕೆ ಒಂದು ಕವಚವೂ ಇರಲಿಲ್ಲ ನಮಗೆ. ಹೌದು. ಏರುವುದಕ್ಕೆ ರಥವೂ ಇರಲಿಲ್ಲ, ಅಥವಾ ಎಲ್ಲಿಂದಲೋ ವಿಶೇಷವಾದ ಅಸ್ತ್ರ ಬೇಕು ಅನ್ನುವುದಕ್ಕಾಗಿ ನಾವು ತಪಸ್ಸಿನಿಂದ ಸಾಧನೆಯನ್ನು ಮಾಡಲಿಲ್ಲ. ಎಲ್ಲವೂ ಒದಗಿ ಬಂದಿದೆ. ಈ ಕ್ಷಣಕ್ಕೆ ಇನ್ನೇನು ರಾವಣನ ವಧೆಯ ಮುಹೂರ್ತ ಸನ್ನಿಹಿತ ಆಗುತ್ತಾ ಇದೆ. ಈಗ ದೇವತೆಗಳಾದ ನೀವು ಭವಿಷ್ಯವನ್ನು ಬಲ್ಲವರು, ನಮಗೆ ನಾಳೆಯದ್ದು ಗೊತ್ತಿಲ್ಲ, ಆದರೆ ನಿನ್ನೆಯ ಕಾರಣದಿಂದ ಇಂದಿನದ್ದೇನು ಅನ್ನುವುದನ್ನು ತೀರ್ಮಾನಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾಳೆ ಏನು ಅನ್ನುವುದನ್ನು ಯೋಚಿಸಲಿಕ್ಕೆ ಬರ್ತದೆ ಒಬ್ಬ ಬುದ್ಧಿವಂತನಾದವನಿಗೆ. ರಾವಣನ ಪೂರ್ಣ ಬಲ ನಾಶ ಆಗಿ ಆಗಲಿಲ್ವ? ಇನ್ನೀಗ ಏನಾದರೂ ಇಷ್ಟರ ತನಕ ವಿನಿಯೋಗದಾಗದೇ ಇದ್ದ ಮೂಲೆಯಲ್ಲಿ ಇದ್ದ ಮೂಲಬಲ ತಗೊಂಡು ಹೊರಡಬೇಕಾವ, ಅಷ್ಟೇ ಅಲ್ವ ಇರೋದು. ಎಲ್ಲ ನಾಶ ಆಗಿದೆ. ಇಷ್ಟರ ತನಕ ದೇವಲೋಕದಿಂದ ಬಂದ ರಥ ಅಗತ್ಯ ಬೀಳದೆ,
ದೇವಲೋಕದವರು ಕೊಟ್ಟಂತಹ ಆಯುಧಗಳನ್ನು ಹಿಡಿಬೇಕಾದ ಅನಿವಾರ್ಯತೆ ಬಾರದೆ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದಂತಹ ರಾಮನಿಗೆ ಅಹಂಕಾರದ ಮಾತಲ್ಲ. ಈಗ ಇದರ ಅವಶ್ಯಕತೆ ಏನು ಅನ್ನೋದು ಪ್ರಶ್ನೆ ಬರ್ತದೆ. ಅನುಗ್ರಹ ದೇವತೆಗಳು ಕೊಟ್ಟದ್ದು ಅನುಗ್ರಹದಿಂದಲೇ ಇರಬಹುದು, ಆದರೆ ನಮಗದರ ಅವಶ್ಯಕತೆ ಏನು? ಯಾಕಂದ್ರೆ ದೇವಭಾವದಿಂದ ಅವರು ಕಳುಹಿಸಿಕೊಟ್ಟದ್ದನ್ನು ಗೌರವ ಭಾವದಿಂದ ನಾನು ಸ್ವೀಕರಿಸಬಹುದು. ನನಗೆ ಆದರಣೀಯರೋ ಅಲ್ಲಿಂದ ಬಂದಿದೆ, ಆದ್ದರಿಂದ ಸ್ವೀಕರಿಸೋಣ. ಆದರೆ ಪರೋಕ್ಷವಾಗಿ ಒದಗಬಹುದಾದ ಪರಿಣಾಮದ ಕುರಿತು ನಾನು ಯೋಚಿಸಬೇಕಲ್ಲ. ನೀನೇ ನೋಡಿದೆಯಲ್ಲ, ಏನು ನನಗೆ ಬಂಧುಗಳೋ ಬಾಂಧವರೋ ಸಂಬಂಧಿಗಳೋ ಏನಲ್ಲಲ್ಲ, ಭಾವ ಸಂಬಂಧ ಬೇರೆ. ಯಾರು ಈ ವಾನರರು? ಆದರೂ ಒಂದಾಗಿ ಬಂದು ರಾಮನ ಕಾರ್ಯದಲ್ಲಿ ನಾವಿದ್ದೇವೆ, ಹೌದು, ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧರು. ಈ ನಿರ್ಣಯದಿಂದ ಇಷ್ಟರ ತನಕ ನನ್ನನ್ನು ಅನುಸರಿಸಿಕೊಂಡು ನಿಂತರಲ್ಲ, ಈಗ ನಾನು ರಥ ಏರಿದರೆ ಅವರ ಮನಸ್ಸಿಗೆ ಆಗಾದೀತು. ರಾಮಲಕ್ಷ್ಮಣರು ಇಬ್ಬರೇ ಇದ್ದರು. ಇದ್ದ ಒಬ್ಬಳು ಜಾನಕಿಯನ್ನು ಕಳಕೊಂಡಿದ್ದ ರಾಮ. ಆ ಕಾಲಕ್ಕೆ ನಾವೆಲ್ಲ ಹೋದೆವು, ರಾಮ ಸೇವೆ ಮಾಡ್ತೇವೆ ಅಂತ. ಕೊನೆಗೂ ದೊಡ್ಡವರ ಬೆಂಬಲ ಬರುವ ಕಾಲಕ್ಕೆ ರಾಮ ನಮ್ಮನ್ನು ಕಡೆಗಣಿಸಿದ ಅಂತ ಭಾವಿಸಲಿಕ್ಕಿಲ್ಲ ಅವರು. ಯಾಕೆ? ದೇವಲೋಕದಿಂದ ಬರ್ತದೆ, ಅಷ್ಟಾಗುವಾಗಿ ಇನ್ನು ಅದನ್ನು ಏರುವ. ಮೊನ್ನೆ ನಮ್ಮ ಹೆಗಲು ಸಾಕಾಗ್ತಿತ್ತು, ಅದರ ಉದ್ದಾಗಲ ಸರಿ ಬಂದಿದೆ ರಾಮನಿಗೆ. ಈಗ ಅದಕ್ಕಿಂತ ಹೆಚ್ಚಿನ ಒಂದು ವಿಶಾಲವಾದದ್ದು ಬೇಕು ಅನ್ನುವುದನ್ನು ಕಾಣುವುದಕ್ಕೆ ತೊಡಗಿದೆ ಅಂತ ಆದರೆ, ಹಾಗಿದ್ರೆ ನಮ್ಮ ಒಂದು ನಿಸ್ಪೃಹವಾದ ಸೇವಾ ಕೈಂಕರ್ಯವನ್ನೇ ರಾಮ ಕಾಣದೇ ಹೋದನಲ್ಲ ಅಂತ ಅವರು ಬೇಸರಿಸುವ ಸ್ಥಿತಿ ಬರಲಿಕ್ಕಿಲ್ವ? ಅಲ್ಲ, ಅವರ ಹಾಗೆ ತಿಳಿಯುತ್ತಾರೆ ಅಂತಲ್ಲ, ನಾನು ಅದನ್ನು ನೋಡಬೇಕಲ್ಲ. ಇದೇನಾಗುತ್ತದೆ? ನನ್ನ ಸಾಧನೆ ಇಲ್ಲದೆ ನನಗೊದಗಿದಂತಹ ದೇವತಾನುಗ್ರಹ. ಈಗ ನಾನೇನಾದರೂ ಸಾಧನೆ ಮಾಡಲಿಲ್ಲ, ದೇವೇಂದ್ರನಿಂದ ನನಗೇನಾದರೂ ಒಂದು ದಿವ್ಯವಾದದ್ದು ಬರಬೇಕು ಅನ್ನುವುದಕ್ಕಾಗಿ ನಾನೇನಾದರೂ ಒಂದು ಪ್ರಯತ್ನ ಮಾಡುತ್ತಿದ್ದರೆ, ಅಲ್ಲಿಂದ ಬಂದದ್ದನ್ನು ಸ್ವೀಕರಿಸೋಣ. ಏನೇನು ಪ್ರಯತ್ನ ಮಾಡದೇ ಇರುವ ಕಾಲದಲ್ಲಿ ನಮಗಲ್ಲಿಂದ ಬಂತು ಅಂತ ಆದರೆ ಅದಕ್ಕೆ ಹಂಗು ಅಂತಲೇ ಹೆಸರು. ಯಾಕಂದರೆ ಅದು ಋಣ ಉಳಿಯುತ್ತದೆ. ನಮ್ಮ ಕರ್ಮಕ್ಕನುಗ್ರಹ ಅದರ ಋಣ ಇಲ್ಲ, ಅದು ನಮ್ಮ ಪ್ರಯತ್ನಕ್ಕೆ ಸಿಕ್ಕುವುದು. ಪ್ರಯತ್ನ ಮಾಡದೆ ಒಂದು ಸಿಕ್ಕಿತು ಅಂತ ನಾವು ಇಟ್ಟುಕೊಂಡೆವು ಅಂತಾದರೆ ಅದು ಹಂಗಿನದ್ದೇ ಆಗಿ ಹೋಗ್ತದೆ. ವರಹಂಗಿಗೊಳಗಾಗುವವನು ನಾನಲ್ಲ, ಇದು ಒಂದು ಧೋರಣೆ. ಇನ್ನೊಂದು ಪರಹಂಗಿಗೊಳಗಾಗುವವನು ನಾನಲ್ಲ. ಯಾಕೆಂದರೆ ನನ್ನ ವ್ಯಾಪ್ತಿ ನನಗೆ ಗೊತ್ತುಂಟು. ವರರೂಪವಾಗಿ ಆದರೂ ಕೊಟ್ಟರೆ ಅದು ಹಂಗಾಗಿ ಪರಿಣಮಿಸ್ತದೆ ಅಂತಾದರೆ ಅದಕ್ಕೆ ನಾನು ಒಳಗಾಗುವವನಲ್ಲ, ವರಹಂಗಿಗೊಳಗಾಗುವವನಲ್ಲ. ಇನ್ನೊಂದು ಪರಹಂಗಿಗೊಳಗಾಗುವವನಲ್ಲ. ಏನಾದರೂ ಇಹದ ಹಂಗಿಗೆ ಒಳಗಾದೇನೆ ಹೊರತು ಪರದ ಹಂಗಿಗೆ ಒಳಗಾಗಲಿಕ್ಕಿಲ್ಲ. ಇಹದ ಹಂಗಿಗೆ ಒಳಗಾಗಿದ್ದೇನೆ. ಈಗ ಸುಗ್ರೀವನ ಸಖ್ಯ ಮಾಡಿದ್ದೇನೆ, ಬಂದ ವಿಭೀಷಣನನ್ನು ಪ್ರತಿಕರಿಸಿದ್ದೇನೆ, ಅನುಸರಿಸಿ ನಿಂತಹ ಕಪಿವೀರನ್ನೆಲ್ಲ ಒಡಗೂಡಿದ್ದೇನೆ. ಅದೆಲ್ಲ ಇಹಕ್ಕೆ ಸಂಬಂಧಪಟ್ಟದ್ದು, ಪರಕ್ಕೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಅದನ್ನು ಸ್ವೀಕರಿಸಿದ್ದೇನೆ. ಈಗ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ಅವರೆಲ್ಲರ ಸಹಾಯ ನನಗೆ ಬೇಕಾಗಿ ಬಂತು, ಅದನ್ನು ಒಡಗೂಡಿಕೊಂಡಿದ್ದೇನೆ. ಎಲ್ಲಿಯ ತನಕ ಪರಹಂಗಿಗೆ ಒಳಗಾಗದೆ ನಾನು ಇಷ್ಟರ ತನಕ ಸಾಗಿದ್ದೇನೆ ಅನ್ನುವುದು ಮೇಲು ಲೋಕವಾಸಿಯಾದ ನಿನಗೆ ಚೆನ್ನಾಗಿ ಗೊತ್ತಿದೆ. ಸಮುದ್ರೋತ್ತರಣ ಮಾಡಬೇಕಾಗಿ ಬಂತು. ಹೇಗೆ ಸೇನೆ ದಾಟಿಸಬೇಕು? ವರುಣಾನುಗ್ರಹಕ್ಕಾಗಿ ಪ್ರಾಯೋಪವೇಶಕ್ಕೆ ದರ್ಬೆಯನ್ನು ಹರಹಿ ಅದರಲ್ಲಿ ಕುಳಿತೆ ಮಲಗಿದೆ. 3 ದಿವಸ ಆಯಿತು, ಬರಲಿಲ್ಲ. ಸಂಕಲ್ಪ ಇದ್ದದ್ದು ಹೇಗೆ? ಒಂದೋ ಸಮುದ್ರ ತರಣ, ಅಲ್ಲದಿದ್ದರೆ ಪ್ರಾಣಹರಣ, ನನ್ನ ಪ್ರಾಣವೇ ಬಿಡ್ತೇನೆ. ಬರಲಿಲ್ಲ. ಬಾರದೇ ಇರುವಾಗ ಏನು ಮಾಡಿದೆ? ಸಮುದ್ರ ಶೋಷಣೆಯನ್ನೇ ಮಾಡ್ತೇನೆ ಅನ್ನುವ ಹಾಗೆ ಶಸ್ತ್ರಸಂಧಾನ ಮಾಡಿದೆ. ಆ ಕಾಲಕ್ಕೆ ವರುಣನೇ ಬಂದ. ಆ ತನಕ ಬರುವಲ್ಲಿ ಅವನಿಗಿರಬಹುದಾದಂತಹ ಒಂದು ಅಂತರಾಯವನ್ನು ಬಿತ್ತರಿಸಿದ. ಹಾಗೆಲ್ಲ ಬರಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಸುಮ್ಮನೆ ಉಳಿಯಬೇಕಾಗಿ ಬಂತು. ಈಗ ನಿನ್ನ ಈ ಸಾಮರ್ಥ್ಯ ಪ್ರಯತ್ನಕ್ಕನುಗುಣವಾಗಿ ನಿನ್ನ ಮುಂಭಾಗದಲ್ಲಿ ಪ್ರಕಟವಾಗಬೇಕಾಗಿ ಬಂತು ಅಲ್ಲ. ಈಗ ಅವನಿಗೆ ಹೇಳ್ಬೋದಿತ್ತಲ್ಲ, ನನ್ನ ಮೇಲೆ ನಡ್ಕೊಂಡು ಹೋಗಿ ನೀವು ಅಂತ. ಅಲ್ಲ, ನನ್ನ ತೆರೆಯೇ ನಿಮಗೆ ಸಾಧನ ಆಗುತ್ತೆ, ನಾನು ತೆರೆಯಲ್ಲೇ ನಿಮ್ಮನ್ನು ಸಾಗಿಸ್ತೇನೆ ಅತ್ಲಾಗೆಲ್ಲ ಕುಳಿತುಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ. ಹೇಳಲಿಲ್ಲಲ್ಲ ನಾವು. ಯಾಕೆಂದರೆ ಲೋಕ ಮರ್ಯಾದೆಯನ್ನು ಮೀರಿದ ವ್ಯವಹಾರ ಅಲ್ಲ ಅನ್ನುವುದನ್ನು ತಿಳಿದ. ಆದ್ದರಿಂದಲೇ ಸೇತುವೆ ಮಾಡಿ. ಅವ ಬಂಧಿಸಲ್ಪಡುವವನಲ್ಲ, ಆದರೂ ನಿನ್ನ ಉದ್ದೇಶಕ್ಕಾಗಿ ನಾನು ಅದನ್ನು ಸಹಿಸಿಕೊಳ್ತೇನೆ.
ನಿನ್ನ ಕಾರ್ಯಕ್ಕೆ ಬೇಕಾಗಿ ನನ್ನನ್ನು ಬಂಧಿಸಬಹುದು. ಬಂಧಿಸುವುದು ನಿನ್ನ ಯತ್ನದಿಂದ ಆಗಬೇಕು. ಅದಕ್ಕೆ ಹೇಗೆ? ಕಲ್ಲು ಮರಗಳನ್ನು ವಿನಿಯೋಗ ಮಾಡಿ ಒಂದು ಸೇತುವೆ ನಿರ್ಮಾಣ ಮಾಡಿ. ಅಂದರೆ ಮಾನವ ಪ್ರಯತ್ನದ ಮೂಲಕವಾಗಿ, ಇಹಕ್ಕೆ ಸಂಬಂಧಿಸಿದ ಪ್ರಯತ್ನದ ಮೂಲಕವಾಗಿಯೇ ಉತ್ತರಿಸಬೇಕು ಅನ್ನುವುದನ್ನೇ ಅಲ್ವ ಮಾಡಿ ತೋರಿಸಿದ್ದು ಪರೋಕ್ಷದಿಂದ. ಅಂಥದ್ರಲ್ಲಿ ಈಗ ಇದು ಪರಲೋಕದಿಂದ ಬಂದದ್ದನ್ನು ನಾನು ಸ್ವೀಕರಿಸುವುದು ಹೇಗೆ? ಅದಿಲ್ಲ, ನನಗದರ ಅವಶ್ಯಕತೆ ಇಲ್ಲ. ಏನು ಇಹಕ್ಕೆ ಸಂಬಂಧಿಸಿದ್ದು ಅದನ್ನು ಮಾತ್ರ ವಿನಿಯೋಗಿಸಿ ನಾನು ಯುದ್ಧದಲ್ಲಿ ಗೆಲ್ಲಬೇಕೇ ಹೊರತು ಮತ್ತು ಪರಲೋಕದಿಂದ ನನಗೆ ಸಿಕ್ಕಿತು ಅನ್ನುವುದಕ್ಕಾಗಿ ಸ್ವೀಕರಿಸುವುದಕ್ಕಾಗುವುದಿಲ್ಲ. ಅದು ಹಾಗಾಗಿ ಹೋಗ್ತದೆ. ಆದ್ದರಿಂದ ಇದು ಇಲ್ಲೇನಿತ್ತು ಯುದ್ಧ ನೋಡಬೇಕು ಅನ್ನೋ ಅಪೇಕ್ಷೆ ಉಂಟು ಅಂತಾದರೆ ನೀನು ಸ್ವಲ್ಪ ಹಿಂದೆ ಸರಿದು ನಿಲ್ಲಬಹುದು. ಅಲ್ಲ, ಆಕಾಶ ಮಾರ್ಗದಲ್ಲೇ ನಿಂತು ನೋಡುವಂತಹ ಅವಕಾಶವನ್ನು ಹೊಂದಿದಂತಹ ನಿನಗೆ ಈಗಲೇ ರಥವನ್ನು ತೆಗೆದುಕೊಂಡು ನಭಕ್ಕೆ ಹೋಗಬಹುದು. ಹೋಗಿ ದೇವೇಂದ್ರನಿಗೆ ಗೌರವಪೂರ್ವಕವಾಗಿ ನಾನು ಮಾಡಿಕೊಂಡ ವಿನಂತಿಯನ್ನು ನನ್ನ ಪರವಾಗಿ ನೀನು ತಿಳಿಸಬೇಕು. ಉದ್ದಟನಾಗಿ ಅಲ್ಲ, ಅನಿವಾರ್ಯವಾಗಿ ರಾಮ ಈ ರಥವನ್ನು ಏರುವುದಕ್ಕಾಗುವುದಿಲ್ಲ ಅಂತ ಹೇಳಿ ಕಳುಹಿಸಿದ್ದಾನೆ. ಅವನ ಕುರಿತು ಮುನಿಯಬಾರದಂತೆ, ಅನುಗ್ರಹ ಬೇಕಂತೆ ಒಂದು ಕೇಳಿಕೆ ಇರಲಿ. ಹೋಗು ಪುಣ್ಯ. ಸ್ವಾಮಿ, ಆದರ್ಶ ಪುರುಷೋತ್ತಮ ಶ್ರೀರಾಮಚಂದ್ರ ಅವನಿಗೂ ಉಳಿದವರಿಗಿರುವ ವ್ಯತ್ಯಾಸ ಏನು ಅಂತ ಹೇಳಿ ನಿನ್ನ ಮಾತಿನಲ್ಲಿ ಸ್ಪಷ್ಟವಾಯಿತು. ದೇವೇಂದ್ರನೇ ಕಳುಹಿಸಿದಂತಹ ರಥವನ್ನ ಬಹುಶಃ ನೀನು ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಇದು ಒಂದು ಅಂತಹ ಸ್ಥಿತಿ, ಅದನ್ನು ಸ್ವೀಕರಿಸಬೇಕು ಹೇಳುವ ರೀತಿಯಲ್ಲಿ ಸ್ವೀಕರಿಸ್ತಾ ಇದ್ರೋ ಏನೋ. ಆದರೆ ನೀನು ಹಾಗೆಲ್ಲ, ದೇವೇಂದ್ರನೇ ಕಳಿಸಿದ್ರು ಕೂಡ ಅದನ್ನು ನಾನು ಏರಲು ತಯಾರಿಲ್ಲ ಹೇಳುವುದಕ್ಕೆ ಸಕಾರಣವಾಗಿ ವಿವರಣೆಯನ್ನು ಕೊಟ್ಟಿದ್ದೀರಿ. ಆದರೆ ಸ್ವಾಮಿ, ನನಗೆ ಅನ್ನಿಸುವುದು, ಲೋಕದಲ್ಲಿ ಒಂದು ನಿಯಮ ಇದೆ. ಯಾರನ್ನಾದರೂ ಕೊಲ್ಲುವುದಿದ್ರೆ ಅವರ ಪಾಪದ ಕೊಡ ತುಂಬಬೇಕಂತೆ. ಬಹುಶಃ ರಾವಣನ ಪಾಪದ ಕೊಡ ತುಂಬುವುದಕ್ಕೋಸ್ಕರ ಇಷ್ಟು ಸಮಯ ನೀವು ಕಾದಿದ್ದೀರೋ ಏನು, ತಡವಾಗಿದೆ ಎಂದು ನನಗೆ ಅನ್ನಿಸುವುದು. ಹಾಗಾಗಿ ಇನ್ನಷ್ಟು ತಡ ಮಾಡದೆ ಪಾಪದ ಕೊಡ ತುಂಬಿರುವಂಥ ರಾವಣನ ವಧಿಸುವುದಕ್ಕೋಸ್ಕರ ನೀವು ಈ ದೇವೇಂದ್ರನ ರಥವನ್ನು ಏರಿದಿರಿ ಅಂತೇಳಿ ಆದರೆ ಅದು ಈಗಾಗಲೇ ಹೇಳಿದ ಹಾಗೆ ದೇವೇಂದ್ರನಿಗೂ ಸಂತೃಪ್ತಿ, ನಮಗೂ ಅವಕಾಶ. ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ವಾನರ ಸೇನೆಗೂ ನೀವೊಂದು ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ. ಅದರರ್ಥ ನಿಮಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅಲ್ಲ. ಹಾಗಾಗಿ ಸಾಮರ್ಥ್ಯ ಇದ್ದೂ ಕೂಡ ಅವರಿಗೂ ಒಂದು ಈ ಯಜ್ಞದಲ್ಲಿ ಭಾಗವಹಿಸುವಂಥ ಅವಕಾಶ ನೀಡಿದ್ದೀರಿ ಅಂತೇಳಿ ಆದರೆ ದೇವೇಂದ್ರನ ಮೂಲಕವಾಗಿ ಈ ಮಾತಲಿಗೂ ಒಂದು ಅವಕಾಶ ಯಾಕೆ ಸಿಗಬಾರದು? ಹಾಗಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತೇನೆ. ಆಯ್ತಲ್ಲ, ಈ ಪ್ರಕರಣಕ್ಕೆ ವಾನರನ್ನು ಎಳೆದು ತರುವಾಗ ನಮಗೆ ಸಮಸ್ಯೆ. ದಾನವಾಂತ ಗರಂಗ್ರಿಯೊಳಗ ಭಾನುಸುತ ನಲ ನೀಲ ಕನುಮ ಸುಷೇನ ಜಾಂಬವ ಮುಖ್ಯರೆರಗಲು ಕಂಡು ರಘುಪತಿಯೋ ವಾನರರ ಮತವಿಡಿದು ಹಾಗೀರ್ವಾಣಪತಿ ಗಂಗಿನೊಳು ಗೆಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಖರವೈರಿ. ಮಾತಲಿ ಸ್ವಾಮಿ, ಕೇವಲ ನಿನ್ನೊಬ್ಬನ ಕೇಳಿಕೆ ಮಾತ್ರ ಅಲ್ಲ, ನಮ್ಮ ವಾನರ ಸಮುದಾಯವನ್ನು ನಾನೊಮ್ಮೆ ನಿರೀಕ್ಷಿಸಿದ ಸಂದರ್ಭದಲ್ಲಿ ಅನೇಕರು ಬಂದು ಕಾಲಿಗೆರಗಿ ಕೇಳಿಕೊಂಡರು. ಭಾನುಸುತನಾದ ಸುಗ್ರೀವ ಇರಬಹುದು, ವಾಯುಸುತನಾದಂತಹ ಆಂಜನೇಯನಿರಬಹುದು, ಅಗ್ನಿಯ ಮಗನಾದಂತಹ ನೀಲನಿರಬಹುದು, ಬ್ರಹ್ಮನ ನೇರ ಮಗನಾದಂತಹ ಜಾಂಬವ ಇರಬಹುದು. ಅನೇಕರು ಬಂದರು. ಎಲ್ಲರ ಅಭಿಮತ ಒಂದೇ, ನೀನು ರಥವನ್ನು ಏರಬೇಕು ಎಂಬುದಾಗಿ ಕೈ ಮುಗಿದು ಕೇಳಿಕೊಂಡ್ರು. ಹೌದು ಸ್ವಾಮಿ, ನೀನು ಒಂದು ರಥ ಏರಿ ಯುದ್ಧ ಮಾಡುವುದನ್ನು ಕಾಣಬೇಕು ಅಂತ ನಮಗೂ ಒಂದು ಅಪೇಕ್ಷೆ ಇದೆ. ಅದೇ ಹೇಳಿದ್ ನಾನು. ಯಾಕೆ ದೇವೇಂದ್ರ ರಥ ಕಳುಹಿಸಿದ, ಯಾಕೆ ದೇವೇಂದ್ರ ರಥ ನಾನು ಕೇಳಲಿಲ್ಲ ರಥ ಬೇಕು ಅಂತ. ಈ ಕೇಳದೆ ಅವ ಯಾಕೆ ರಥ ಕಳಿಸ್ತಾನೆ? ಈಗ ಅರ್ಥ ಆಯ್ತು ನನಗೆ. ನಾನಲ್ಲ ಕೇಳಿದ್ದು, ಇವರ ಮನಸ್ಸು ಕೇಳಿತ್ತು. ಹೌದು, ನನ್ನೊಟ್ಟಿಗಿದ್ದ ವಾನರರದ್ದು. ಓ, ನಮ್ಮ ಸ್ವಾಮಿ ಒಂದು ರಥ ಏರಿ ಯುದ್ಧ ಮಾಡುವುದನ್ನು ನೋಡಬೇಕಿತ್ತು. ಹೌದು, ಅದು ದೇವೇಂದ್ರನಿಗೆ ಮುಟ್ಟಿತು. ನಾವು ಭಾವಿಸುವುದು ಹಾಗೆ. ಓ, ಆದ್ದರಿಂದ ರಾಮನಿಗೆ ರಥ ಅಲ್ಲ, ವಾನರರ ಮತಕ್ಕೆ ರಥ. ಹೌದು, ಅವರ ಅಭಿಪ್ರಾಯ ಉಂಟು.
ಯಾಕಂದರೆ ಸೂರ್ಯವಂಶೀಯನಾದಂತಹ ರಾಮ ಪಿತೃವಾಕ್ಯ ಪರಿಪಾಲನೆಯ ಉದ್ದೇಶಕ್ಕಾಗಿ ಕಾನನಾಂತರಕ್ಕೆ ಬಂದವ, ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಸತಿಯನ್ನೂ ಕಳಕೊಂಡ ಸ್ಥಿತಿಯಲ್ಲಿ ನನಗೆ ಜೊತೆಯಾಗಿ ನಿಮ್ಮೊಂದಿಗೆ ನಾನು ಅಥವಾ ನಾವು ಈ ಭಾವದಿಂದ ನನ್ನನ್ನು ಅನುಸರಿಸಿ ನಿಂತವರು ವಾನರರು. ಅವರನ್ನು ಕೇವಲ ಕಾಡಕಪಿಗಳು ಅಂತ ನಾನು ಕಾಣುವುದಕ್ಕಿಲ್ಲ, ದೈವಾಂಶ ಸಂಭೂತರು. ಈಗ ಇಲ್ಲಿ ಕೈ ಮುಗಿದದ್ದು ಅವರೇ. ಹೌದು, ಸೂರ್ಯ ಸುಕುಮಾರನು, ಬ್ರಹ್ಮನ ಮಗನು, ಅಗ್ನಿಯ ಮಗನು, ಅಶ್ವಿನಿ ದೇವತೆಗಳ ಮಕ್ಕಳು, ಇವರೇ ಕೈ ಮುಗಿದ್ರಲ್ಲ. ಹೌದು. ಹಾಗಿದ್ರೆ ಏನು? ದೇವತೆಗಳೇ ತಮ್ಮ ಅಂಶರೂಪದಿಂದ ಕಪಿಯೋನಿಯಲ್ಲಿ ಸಂಜನಿಸಿದ್ದಾರೆ ವರ್ತಮಾನ ಕಾಲದಲ್ಲಿ. ಅವರ ಅಪೇಕ್ಷೆ ಉಂಟು. ಇವರೆಲ್ಲ ಅಪೇಕ್ಷೆ ಇದ್ರೆ ಯಾರಿಗೆ ಅಪೇಕ್ಷೆಯನ್ನು ತಿಳಿಸಬೇಕು? ಹೌದು, ನನಗೆ ಹೇಳಬೇಕಾದ ಅಪೇಕ್ಷೆ ಅಲ್ಲ ಅದು. ಅವರೇ ಯಜಮಾನನಿಗೆ ಹೇಳಬೇಕು. ಅವರೇ ಯಜಮಾನ ದೇವೇಂದ್ರ. ಹೌದು, ಅವರ ಅಂತರಂಗದಲ್ಲಿ ಸ್ಥಾಪಿತವಾದ ಸತ್ವದ ಯಜಮಾನ ದೇವೇಂದ್ರ. ಆದ್ದರಿಂದ ಅವರ ಮತಕ್ಕೆ ಅಲ್ಲಿಂದ ರಥ ಕೆಳಗಿಳಿಯಿತು. ಹೌದು, ರಾಮನಿಗೊಂದು ರಥ ಬೇಕು ಅಂದರೆ ರಾಮನಿಗಾಗಿ ಅಲ್ಲ, ರಾಮನನ್ನು ಅನುಸರಿಸಿ ನಿಂತ ವಾನರರಿಗಾಗಿ ಬೇಕು. ಅವರನ್ನು ಕೇವಲ ವನೌಕಸರಲ್ಲ ಅಂತ ನನ್ನ ಕಾರ್ಯಕ್ಕೆ ವಿನಿಯೋಗವಾಗುವುದಕ್ಕಾಗಿ ಬಂದಿದ್ದಾರೆ ಅಂತ ನಾನು ಹೇಳಿದ್ದು ಅಂತ ನಾಳೆ ನನಗೊಂದು ಅಪವಾದ ಬರ್ತಿತ್ತು. ಮಂಗಗಳನ್ನು ಕೇವಲ ಮಂಗಗಳಲ್ಲ ಅಂತ ರಾಮ ಹೇಳಿದ್ದು ಯಾಕೆ ಕೇಳಿದರೆ ಅವರಿಗೆ ಅನುಕೂಲಕ್ಕೆ ಬಂದಿದ್ದಾರೆ. ಅವನಿಗೆ ಉಪಕಾರ ಮಾಡಿದವರನ್ನು ಕೇವಲ ಮಂಗಗಳಲ್ಲ ಅನ್ನುವ ಭಾವದಿಂದ ಅವ ಗುರುತಿಸಿದ್ದಾನೆ, ಇಷ್ಟೇ ಹೇಳ್ತಿದ್ರು. ಅದಲ್ಲ, ಲೋಕದ ಸಾಮಾನ್ಯ ವನಚರರಿಗಿಂತ ಭಿನ್ನವಾಗಿ ವಿಶೇಷವಾದ ಅರ್ಹತೆಯನ್ನು ಹೊಂದಿದವರು ವಾನರರು ಅನ್ನುವುದನ್ನು ಪ್ರಪಂಚ ತಿಳಿಯುವುದಕ್ಕೆ ಕಾರಣವಾಗುವಾಗಿದ್ದ ಸನ್ನಿವೇಶ ಇದು. ಹೇಗೆ? ದೇವಲೋಕದಿಂದ ದೇವೇಂದ್ರನೇ ರಾಮನಿಗೆ ರಥವನ್ನು ಕಳುಹಿಸಿಕೊಟ್ಟ. ಇದು ಕೇವಲ ವಾನರರ ಅಭಿಪ್ರಾಯ ಅಲ್ಲ, ಪ್ರತ್ಯಕ್ಷವಾಗಿ ದೇವತೆಗಳ ಅಭಿಪ್ರಾಯ. ಹೌದು. ಅದಕ್ಕೆ ದ್ಯೋತಕವಾಗಿ ದೇವಸೂತನಾದಂತಹ ಮಾತಲಿಯ ಮೂಲಕವಾಗಿ ರಥ. ಸಾಮಾನ್ಯ ಮಂದಿಗಳಿಗೆ ತಿಳಿಯಬೇಕು ಅಂತಾದರೆ ಪ್ರತೀಕ ಪ್ರಧಾನ ಬೇಕಾಗ್ತದೆ, ಅದಲ್ಲದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ವಾನರರ ಯೋಗ್ಯತೆ ಏನು ಅನ್ನುವುದನ್ನು ಲೋಕ ಕಾಣುವುದಕ್ಕೆ ಅನುಕೂಲವಾಗುವುದಕ್ಕಾಗಿ ದೇವೇಂದ್ರ ಒಂದು ರಥ ಕಳುಹಿಸಬೇಕಾಗಿ ಬಂತು. ಭಕ್ತರ ಸಂಕಲ್ಪವನ್ನು ಕೂಡ ಭಗವಂತ ನೆರವೇರಿಸ್ತಾನಂತೆ. ಕೇವಲ ವಾನರರ ನಾಯಕ ಅಲ್ಲ ರಾಮ, ಸುರರ ನಾಯಕ ರಾಮ ಅನ್ನುವುದನ್ನು ತೋರಿಕೊಡುವುದಕ್ಕೆ ಬೇಕಾಗಿ ಮಾಡಿದ ಕೆಲಸ. ಸರಿ, ಅದೇ ಹೌದಾದರೆ ಗೀರ್ವಾಣಪತಿ ಹಂಗಿನಲ್ಲಿ ಗೆಲ್ಲುವ ವಿಧಾನ ತಪ್ಪದು. ಇನ್ನು ಸಣ್ಣ ಮನಸ್ಸಿನಿಂದ ಸಂಕೋಚ ಭಾವದಿಂದ ಆಡಿದ್ದೇನೆ ಅಂತ ಕಲ್ಪಿಸಿಕೊಳ್ಬೇಡ. ನನ್ನ ವಾಕ್ಯಕ್ಕೆ ನಾನೇ ಅರ್ಥ ವಿವರಣೆ ಮಾಡಬೇಕಷ್ಟೆ. ಪಕ್ಕನ ಇದು ಮನಸ್ಸಿಲ್ಲದೆ ರಾಮ ಸ್ವೀಕರಿಸಿದ ಅಂತ ಆಗ್ತದೆ ಈ ವಾಕ್ಯ ಕೇಳಿದರೆ. ಗೀರ್ವಾಣಪತಿ ಹಂಗಿನಲ್ಲಿ ಗೆಲ್ಲುವ ವಿಧಾನ ತಪ್ಪದು. ನನಗೆ ಅದೇ ಹಣೆ ಬರ ಆಗಿ ಹೋಯ್ತಲ್ಲ ರಥ. ಅಲ್ಲ, ಗೀರ್ವಾಣಪತಿಯ ಹಂಗಿನಲ್ಲೇ ನಾನು ರಥವೇರಿದ್ರು ಗೆಲ್ಲುವ ವಿಧಾನ ತಪ್ಪದು. ಏನು ಈ ತನಕದ ರಾಮ ರಾವಣರ ಸಂಘರ್ಷದಲ್ಲಿ ರಾಮ ಗೆಲ್ಲುತ್ತಾ ಬಂದಿದ್ದಾನೆ, ಯಾವ ವಿಧಾನದಿಂದ? ಆ ವಿಧಾನಕ್ಕೆ ಇದರಿಂದ ಚ್ಯುತಿ ಬರುವುದಿಲ್ಲ. ಅದೇ ವಿಧಾನದಲ್ಲಿ ಉಂಟಿದು. ಅದೇ ನಮಗೆ ವಿಧಾನ ಮತ್ತು ವಿನ್ಯಾಸ ಇದು ತಪ್ಪಲಿಕ್ಕಿಲ್ಲ. ಅದಕ್ಕಾಗಿ ಇಷ್ಟು ಯೋಚಿಸಬೇಕಾಗಿ ಬಂದದ್ದು. ಅದು ತಪ್ಪಿದರೆ ನಾನೇ ತಪ್ಪಿದ ಹಾಗಾಗ್ತದೆ. ಮತ್ತೆ ನಾನೇ ತಪ್ಪಿದರೆ ತಪ್ಪು ಮಾಡಿದವನನ್ನು ತಪ್ಪು ಅಂತ ಹೇಳಲಿಕ್ಕೆ ನನಗೆ ಅಧಿಕಾರ ಉಳಿಯುತ್ತದೆ. ಹಾಗಾಗಿ ಇಷ್ಟು ಆಲೋಚಿಸಬೇಕಾಗಿ ಬಂದದ್ದು. ಒಳ್ಳೆಯದು. ರಥ ಏರ್ತೇನೆ. ಹೇಗೆ ಏರ್ತೇನೆ? ದೇವತೆಗಳಿಗೆ ಅನುಗ್ರಹಕಾರಕನಾದ ರಾಮಾಗಿ ಅಲ್ಲ, ಖರಧ್ವಂಸಿಯಾಗಿ ರಥ ಏರ್ತೇನೆ. ನಾನು ರಥ ಏರುವುದರ ಹಿನ್ನೆಲೆಯಲ್ಲಿರುವ ಉದ್ದೇಶ ಅದು. ಕರಧ್ವಂಸಿಯಾಗಿ ಅಂದರೆ ದೇವತೆಗಳ ಪ್ರಸನ್ನತೆ ಅನ್ನುವುದಕ್ಕಿಂತಲೂ ರಾವಣ ವಿರೋಧವೇ ಪ್ರಧಾನ ಉದ್ದೇಶ. ಈ ಕಾರಣಕ್ಕಾಗಿ ರಥ ಏರಿದ್ದೇನೆ. ನಿನ್ನ ಸೂತತನ ಇರಲಿ, ಮುಖ್ಯುಳಿದವರು ನೋಟಕರಾಗಲಿ, ರಥ ಮುಂದೆ ಹೋಗಿ ನಡೆ. ಕಳುಗಿದ ನಿನಗೀ ರಥವ
ಎನ್ನ ಕೊಳುಗುಳಗೆ ನುದಲೆ ಮಗವ ಅಳುವದೆ ನಿನ್ನನು ಕೇಳುವೆ ಬಳಿ ಕಳವಿಯುಲಾತನ ಕೊಳುವೆ ಫಲರೇ ರಾಮಭದ್ರ. ಇಷ್ಟು ದಿವಸದ ಯುದ್ಧದಲ್ಲಿ ನೀನು ಅಭದ್ರ, ನನ್ನನ್ನು ಎದುರಿಸುವುದರಲ್ಲಿ ಅಂತ ಇಂದ್ರನಿಗೆ ಗೊತ್ತಾಯಿತು. ಓಹೋ, ಮೊದಲು ನಿನಗೆ ಮುಖ ತೋರಿಸಲಿಕ್ಕೆ ಎದುರುತ್ತಿದ್ದ ಯಾರು? ಇಂದ್ರ. ಹಾ ಹಾ. ಶರಭಂಗರ ಆಶ್ರಮವನ್ನು ಪ್ರವೇಶ ಮಾಡುವಾಗ ಬೆನ್ನಾಕಿದ, ಹೌದೌದು. ಮುಖ ತೋರಿಸಲೇ ಇಲ್ಲ. ಅದೇ ನನಗೆ ಸರಿ ಬೆನ್ನೂ ಕಾಣಲಿಲ್ಲ. ನಾನು ಮತ್ತೆ ಶರಭಂಗರ ಹತ್ರ ಕೇಳಿದ್ದೆ ಅದು ಹೋದ ರಥ ಯಾರದ್ದು ಅಂತ. ನಿನ್ನನ್ನು ಅನುಸರಿಸ್ತಾ ಇದ್ದಾನೆ ಇಂದ್ರ. ಭೇಟಿಯಾಗುವುದು ಅಂತ. ಭೇಟಿಯಾಗುವ ಧೈರ್ಯ ಇಲ್ವೋ ಅಥವಾ ಭೇಟಿಯಾದರೆ ಪ್ರಯೋಜನ ಇಲ್ವೋ, ಎರಡೇ ಕಾರಣ. ಅದೇ ಅವನ ಹತ್ರ ಕೇಳಬೇಕಷ್ಟೆ. ಅದೇ ಇಂದ್ರ. ಹಾಗೆಂತ ಇಂದ್ರನಿಂದ ಶಪ್ತನಾಗಿ ಪೆಟ್ಟು ತಿಂದು ತಲೆ ಹೊಟ್ಟೆ ಒಳಗೆ ಹೋದವನಿಗೆ ಮರುಜೀವ ಕೊಟ್ಟಿ ಕಂದಕಕ್ಕೆ ಹಾಕಿ ಬೆಂಕಿ ಹಾಕಿದವಾಗ ದೇವೇಂದ್ರ ಹೊಡೆದ್ರು ತೊಂದರೆ ಇಲ್ಲ, ಈಗ ಒಳ್ಳೆದಾಗ ಹೋಗು ಊರಿನಲ್ಲಿ. ಅದು ನನ್ನ ಸ್ವಭಾವವೇ ಹಾಗೆ. ಇದ್ರನವನಿಗೆ ಒಳ್ಳೇದಾಗ್ತದೆ ಅಂತ ಆದರೆ ಸುಡುವುದಕ್ಕೂ ಸಿದ್ಧ ನಾನು. ಅಷ್ಟು ಅವನಿಗೆ ಒಳ್ಳೇದಾಗಬೇಕು. ಹಾಗೆ ಅಂತ ದೇವೇಂದ್ರನ ಮಗ ದುರ್ಬುದ್ಧಿ ಮಾಡಿರುವಾಗ ನೀ ದಾಕ್ಷಿಣ್ಯ ಮಾಡಲೇ ಇಲ್ಲ. ದುರ್ಬುದ್ಧಿ ಮಾಡಿದವರನ್ನು ಬಿಡುವುದಿಲ್ಲ. ಹೊಡೆದದ್ದು ಸಾಯಲಿಕ್ಕೆ, ಅವ ಸಾಯಲಿಲ್ಲ, ಅವಾಗ ಬದುಕಬೇಕೋ ಹೇಳಿ. ಅದೇ ಕಾಲಿಗೆ ಬಿದ್ದರೆ ಬದುಕಿಸ್ತೇನೆ. ಬದುಕಬೇಕೋ ಹೇಳಿ. ಮೊದಲಿದ್ದಾಗೆ ಬದುಕಿಸುವುದಿಲ್ಲ. ಯಾವುದು ಕೆಟ್ಟದ್ದು ಅದನ್ನು ತೆಗೆದು ಬದುಕಲಿಕ್ಕೆ ಬಿಡು. ಅವ ಹೇಳಿದ ಬದುಕು ಬೇಡ ಅಂತ, ನೀನು ಅವನ ಬದುಕು ಬೇಡ ಹೇಳಲಿಲ್ಲ. ಅವ ಬದುಕು ಬೇಡ ಹೇಳಿದ, ಅವ ಸಂಪಾದಿಸಿದ ಬದುಕನ್ನು ಅಂಗೀಕರಿಸಿದೆ. ಅಯೋಧ್ಯೆಯಿಂದ ಹೊರಡುವಾಗ ಒಬ್ಬಾಕ ನಿನ್ನ ತಾಯಿ ದಂಡಕಾರಣ್ಯದಲ್ಲಿ 14 ವರ್ಷ ಕಳಿಬೇಕು. ನಿನ್ನ ತಮ್ಮ ಬಂದು ಒತ್ತಾಯ ಮಾಡಿದ್ರು, ನೀನು ಹೋಗಲಿಲ್ಲ. ಮುಂದುವರೆದಿ ಮತ್ತೆ ನೋಡುವಾಗ ಹದಿಹರೆಯದಲ್ಲೇ ನಿನಗೆ ಜನಾಂಗ ದ್ವೇಷದ ಪಾಠ ಆದಾಗೆ ಕಾಣ್ತದೆ. ಓಹೋ, ವಸಿಷ್ಠರಿಗೆ ದ್ವೇಷ ಹುಟ್ಟುವುದಿಲ್ಲ. ಹಾಂ, ಎಷ್ಟು ವಿರೋಧಿಸಲಿ ಕೌಶಿಕರು, ವಸಿಷ್ಠರು ಬ್ರಹ್ಮ ದಡ್ಡ ಹಿಡ್ಕೊಂಡು ಹೀಗೆ. ವಿಶ್ವಾಮಿತ್ರರು ಅವರು ವಿರೋಧಿಸಿ ಒಳ್ಳೆಯ ದಾರಿಯಲ್ಲಿ ಹೋದರು, ಆದರೆ ವಿರೋಧ ಮರಿಲಿಲ್ಲ. ಒಳ್ಳೆಯ ದಾರಿಯಲ್ಲೂ ಅವರಿಗೆ ವಿರೋಧವೇ. ಹಾಗಂತ ನಿನ್ನಲ್ಲಿ ಅವರಲ್ಲಿ ವಿರೋಧ ಕಡಿಮೆ ಆಯಿತು. ವಸಿಷ್ಠರಲ್ಲಿ ವಸಿಷ್ಠರಲ್ಲಿ ವಿರೋಧ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ರು ವಿಶ್ವಾಮಿತ್ರರು. ವಸಿಷ್ಠ ಶಿಷ್ಯನಲ್ಲಿ ವಿರೋಧವನ್ನು ಬೆಳೆಸಿದರು. ಯಾರ ಕುರಿತು? ವಿಶ್ವಾಮಿತ್ರರು. ಅಲ್ಲ, ಯಾರ ಕುರಿತು? ಹೌದು, ರಾಕ್ಷಸರ ಕುರಿತು. ರಾಕ್ಷಸರು ಅಲ್ಲ, ವಸಿಷ್ಠರ ಕುರಿತಲ್ಲ. ಅಲ್ಲ, ವಸಿಷ್ಠರಲ್ಲಿ ವಿರೋಧ ನಡೆಯುವುದಿಲ್ಲ, ಪ್ರಯೋಜನ ಇಲ್ಲ. ಹಾಗೆಂತ ಅವರಿಗೆ ವಿರೋಧ ಕಹಿ ಗೊಬ್ಬರ ಹಾಕದೆ ಅವರಿಗೆ ಮನಸ್ಸು ಬರುವುದಿಲ್ಲ. ಹೌದೌದು. ಜನಾಂಗ ದ್ವೇಷ, ಕಾಟಕಿ, ಸುಬಾಹು, ಮಾರೀಚ ಸ್ವಲ್ಪ ಬುದ್ಧಿವಂತ, ಸಾಯಲಿಕ್ಕೆ ಮನಸ್ಸಿಲ್ಲ, ಬದುಕಬೇಕು. ಅಷ್ಟರವರೆಗೆ ಉಪ್ಪು ನೀರು ಕುಡಿಲಿಲ್ಲ. ಅವ ನೀರು ಕುಡಿಯತ್ಲೇ ಇರಲಿಲ್ಲ. ಕುಡಿತಿದ್ದ, ನೀರು ಕುಡಿತಿರ್ಲಿಲ್ಲ. ಬಹುಶಃ ಉಪ್ಪೇ ತಿನ್ನಲಿಲ್ಲ, ಅದರಿಂದ ನೀರು ಕುಡಿಯಲಿಲ್ಲ. ಆಮೇಲೆ ನೀರಿನ ಮಧ್ಯದಲ್ಲೇ ಕೂತ. ಅದೇ, ಅದು ವಾಕ್ಯ ಇರುವುದೇ ಹಾಗೆ. ಉಪ್ಪು ತಿಂದವ ನೀರು ಕುಡಿದಾನು, ತಪ್ಪು ಮಾಡಿದವ ನೀರು ಕುಡಿದಾನು ಅಂತ ವಾಕ್ಯವೇ ಇಲ್ಲ. ತಪ್ಪು ಮಾಡಿದವರು ನೀರು ಕುಡಿಯುವುದಿಲ್ಲ, ಉಪ್ಪು ತಿಂದವರು ಮಾತ್ರ. ಅವ ಉಪ್ಪು ನೀರು ಕುಡಿದ ಮೇಲೆ ಯಾವುದು ಮುಟ್ಲಿಲ್ಲ, ಅವ ವೃತಸ್ಥನಾದ. ಹಾಗೆಂತ ಮಾಯ ಮಾಡಿದನೋ ಇಲ್ವೋ? ಅದಕ್ಕೆ ಇರುವವ ಅಲ್ವ ಅವ. ಹಾಗಾದ್ರೆ ಏನು ತಪಸ್ಸು ಮಾಡಿದ? ನನಗೆ ಉಪ್ಪು ನೀರು ಕುಡಿಸಿದವನಿಗೆ ನಾನು ಉಪ್ಪು ನೀರು ದಾಟುವ ಹಾಗೆ ಮಾಡ್ತೇನೆ. ಹಾಗಲ್ವ? ನನ್ನ ಕತ್ತಿಗೆ ಅವನು ಬಗ್ಗಿದ ಅಂತ. ಅದೇ, ಅವ ತಪಸ್ಸು ಮಾಡಿದ್ದ ಅಧಿಕ ಅಲ್ಲ, ನಿನ್ನ ಕತ್ತಿಗೆ ಬಗ್ಗಿದ್ದ ಅಂತ ಇರುವುದು. ನನ್ನ ಕತ್ತಿಗೆ ಬಗ್ಗಿದ ಅವನಿಗೂ ಆಯ್ತು, ಇದು ಸಕಾಲ. ಇವನಿಗೊಂದು ಕಲಿಸಬೇಕು.
ರಾಮನನ್ನು ವಂಚಿಸಿದ್ರು ಇಲ್ವೋ? ಅಲ್ಲಿಗೆ ರಾಮನನ್ನೇ ವಂಚಿಸಿದ್ದು ಅಂತ ನನಗೆ ಸಮಸ್ಯೆ ಇರುವುದು. ರಾವಣನನ್ನು ವಂಚಿಸಿದನೋ ಕಡೆಗೆ ಅಂತ ವಂಚಿಸಿದ್ದು ಮಾರೀಚ. ವಂಚಿಸಿದ್ದೆ. ಹಾಂ ರಾಮ ಬರುವಾಗ ಸೀತೆ ಇಲ್ಲ. ಹಾಂ ಯಾರು ಕೊಂಡೋದ್ರು ಎನ್ನುವುದಕ್ಕಿಂತ ಹ್ಮ್. ನೀವು ಹೊರಡುವಾಗೆ ಮಾಡುವಲ್ಲಿ ಅವ ಹೌದಲ್ವ? ಹೌದು. ಆದರೆ ಅಷ್ಟು ವರ್ಷ ತಪಸ್ಸು ಮಾಡಿದ್ದೆ ಅಂತದನ್ನು ಅಲ್ಲ, ಬಹುಶಃ ಅವನಿಗೂ ಕಂಡಿರಬೇಕು. ಸುಮ್ಮನೆ ಸಾಯುವ ಕಾಲಕ್ಕೆ ರಾವಣನಿಗೊಂದು ಅಪವಾದ ಬರುವುದು ಯಾಕೆ, ಮಾವನನ್ನು ಕೊಂದವ ಅಂತಲ್ವ. ರಾಮೋ ವಿಗ್ರಹವಾನ್ ಧರ್ಮ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಅಲ್ಲಿ ಆದರೂ ಸತ್ತೇನು ಅಂತ ಹೊರಟದ್ದು ಇರಬೇಕು ಬಹುಶಃ. ಹೊರಟದ್ದು ಸಾಯಲಿಕ್ಕೆ. ಹ್ಮ್. ಆದರೆ ನಿನ್ನೊಂದು ಅಂತೂ ನಿದ್ರೆ ಬಾರದಾಗೆ ಮಾಡಿ ನಾನು ಚಿರನಿದ್ರೆಗೆ ಹೋಗ್ತೇನೆ. ಹೌದೌದು. ನಡೀತದೆ. ಏನು? ರಾಮ ಜನಾಂಗ ದ್ವೇಷವನ್ನು ನೀ ಎಲ್ಲಿಂದ ತೆಕ್ಕೊಂಡು ಹೊರಟಿ ಹ್ಮ್ ನಡೀತು. ಹ್ಮ್ ಹ್ಮ್ ಈಗ ವಿರಾಧ ಹ್ಮ್ ನಿನ್ನ ಹೆಂಡತಿಯನ್ನು ಹೆಗಲಿನಲ್ಲಿ ಕೂತುಕೊಳಿಸಿಕೊಂಡು ಓಡಿದ್ದು ಸುಳ್ಳಲ್ಲ. ಅಲ್ಲಲ್ಲ, ಅಣ್ಣ ತಮ್ಮಂದರು ಸೇರಿ ಅವನ ಕೈ ಕಡಿದಿ. ಹೌದು. ಕಡಿವಲ್ಲಿವರೆಗೆ ನಡೆಯಿತವನು ದೊಡ್ಡಿದ್ದಾನು. ಹೌದೌದು. ಅಲ್ಲ, ನಡೆದದ್ದಕ್ಕೆ ಕೈ ಕಡಿದದ್ದು ಹೇಳುದು ನಾನು, ಅದಷ್ಟೇ ಇರೋದು ವ್ಯತ್ಯಾಸ. ಈಗ ನೀವು ಅಣ್ಣ ತಮ್ಮಂದ್ರೆ ಇಬ್ಬರೂ ಇದ್ರು, ಹ್ಮ್. ಅವ ಎತ್ತಿಕೊಂಡು ಓಡಿದ್ದು ಸುಳ್ಳಲ್ಲ. ಹೌದೌದು. ಅದು ಏನು ಕೇಳಿದರೆ, ನಾವು ವಿಶ್ವಾಸಿಗರಾದರೆ ನಾವು ಇನ್ನೊಬ್ಬರನ್ನು ವಿಶ್ವಾಸದಿಂದ ನಂಬುವುದು. ಹ. ಈ ಕಳ್ಳರ ಮನೆಗೆ ಉಂಟಲ್ಲ, ಬಾಗಿಲಿಗೆ ಎರಡೆರಡು ಬೀಗ ಮುದ್ರೆ. ಹೌದೌದು. ಅದು ಯಾಕೆಂದ್ರೆ ಅವರು ಊರಿನಿಂದ ಕದ್ದು ತಂದು ಇಟ್ಟದ್ದು. ಹೌದು. ಎದುರಿನ ಇದರಿಂದ ಯಾವನು ಸಂಪಾದಿಸ್ತಾನೆ ಅವ ಬೀಗ ತೆರೆದೇ ಇಡ್ತಾನೆ ಮನೆಯದ್ದು. ಯಾಕಂದ್ರೆ ಅವನಿಗೆ ಧೈರ್ಯ, ಅವ ಇನ್ನೊಬ್ಬರದ್ದನ್ನು ಮುಟ್ಟುದಿಲ್ಲ. ಕಳ್ಳನ ಎದುರಿನ ಬಾಗಿಲಿಗೆ ಎದುರಿನಿಂದ ಬೀಗ, ಹ್ಮ್. ಹಿಂದಿನ ಬಾಗಿಲಿಗೆ ಒಳಗಿಂದ ಬೀಗ. ಅದು ಇವನಿಗೆ ಕೊಡ್ಲಿಕ್ಕಿದ್ದ. ಅದೇ, ಅದು ನೀನೇ ವಿವರಣೆ ಕೊಡಬೇಕದ. ಮತ್ತೆ ನಾವೆಲ್ಲ ಎರಡೆರಡು, ನಾವು ನಾಲ್ಕು ಬಾಗಿಲಿಟ್ಟವರು. ಹೌದೌದು ಸರ್. ಹೇಗೆ ಕದಿಬೇಕು, ಕದ್ದದ್ದನ್ನು ಹೇಗೆ ರಕ್ಷಿಸಬೇಕು, ಅದು ಕದ್ದದ್ದಲ್ಲ ಅಂತ ಹೇಗೆ ಹೇಳಬೇಕು, ಅದಕ್ಕೆ ರಾವಣ. ಹಾ, ಇಷ್ಟರವರೆಗೆ ನಡೀತದೆ. ಇನ್ನು ನಡೀತದೆ, ನಡೆಯುವಲ್ಲಿವರೆಗೆ ನಡೆಸ್ತೇನೆ. ಅಲ್ಲ, ವಿಶ್ವಾಸ ದೊಡ್ಡದು ನಿನ್ನದು. ನಡೆಯುವಲ್ಲಿವರೆಗೆ ನಡೆಸ್ತೇನೆ. ಅದೇ, ನಡೀಲಿಲ್ಲ ನಾನೇ ನಡೀತೇನೆ. ಅಲ್ಲಲ್ಲ, ಅದೇ ಕೆಲವು ಮತ್ತೆ ಲೋಕದಲ್ಲಿ ಮಂದಿಗಳೇ ಹಾಗೆ. ಅದು ನಡೆಸುವಲ್ಲಿವರೆಗೆ ನಡೆಸ್ತೇನೆ ಹೇಳುದು. ನಡೆಯುವುದಿಲ್ಲ ನಿನ್ನದೀಗ, ನಾನೇ ನಡೀತೇನೆ, ಮುಗೀತಲ್ಲ. ಹೌದೌದು. ಇನ್ನೊಬ್ಬ ನಡೆಸಿದ ಹೇಳಲಿಕ್ಕಿಲ್ಲಲ್ಲ. ಆದರೆ ಅಭದ್ರತೆ ಉಂಟು ನಿನ್ನ ಜೊತೆಗೆ. ಸೀತೆಗೆ ಹೊರಟಲ್ಲಿಂದ ಅಭದ್ರತೆ. ಓಹ್, ಹಾಗೆಂತ ನೀನು ಸೀತಾನ್ವೇಷಣೆಗೆ ಬಳಸಲಿಲ್ವೋ? ಇಡೀ ಕಿಷ್ಕಿಂಧೆಯ ಕಪ್ಪಿ ಸಂಕುಲವನ್ನು ಬಳಸಿದೆ. ಹ್ಮ್ ಹಾಗಾದರೆ ಯಾರ ಸಹಾಯವನ್ನು ಪಡೆಯುವುದಿಲ್ಲ. ಹ್ಮ್ ಹಾಗೆಂತ ಸುತೀಕ್ಷಣರಲ್ಲಿ, ಆಮೇಲೆ ಅಲ್ಲಿ ಕಂಡಂಥ ಋಷಿಮುನಿಗಳಲ್ಲಿ ರಾಕ್ಷಸರನ್ನು ನಾಶ ಮಾಡುತ್ತೇನೆ ಅಂತ ಹೇಳಿದ ನಿನ್ನ ಮಾತಿನಲ್ಲಿ ಯಾರ ಸಹಾಯದ ನಿರೀಕ್ಷೆಯೂ ಇಲ್ಲ. ಇಲ್ಲ ಇಲ್ಲ, ಒಬ್ಬರೇ. ಹಾಗಂತ ಉಳಿದವರು ಸಹಾಯ ಮಾಡುತ್ತೇವೆ ಅಂತ ಹೇಳೋದು ಬೇಡ ಅಂತ ಇಲ್ಲ ನಿನ್ನದ್ದು. ಅದಿಲ್ಲ. ಹಾಗಾದರೆ ದೇಣಿಗೆ ಬಂದರೆ ಬರಲಿ, ಹೌದು. ಬಾರದೇ ಇದ್ರೆ ನೋಡುವ. ಅದೇ, ಅದು ಎರಡು ವಿಧ. ಅದರಲ್ಲಿ ಒಂದು ಕಾರ್ಯಕ್ರಮಕ್ಕಾಗಿ ದೇಣಿಗೆ ಸಂಗ್ರಹ ಮಾಡೋದು, ಇನ್ನು ಕೆಲವರಾಗಲ್ಲ, ದೇಣಿಗೆ ಸಂಗ್ರಹ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇಡುವುದು, ಅಷ್ಟೇ ಇರೋದು. ನಿನ್ನದು ಎರಡು ಒಟ್ಟಿಗೆ. ಅಲ್ಲ, ನಮ್ಮದು ಬಂದದ್ದನ್ನು ಸ್ವೀಕರಿಸಿದ್ದೇವೆ. ಸ್ವೀಕರಿಸಬಹುದಾದದ್ದು ಹೌದಾದರೆ. ತಿರಸ್ಕಾರ ಇಲ್ಲ. ಹೌದು, ಸ್ವೀಕರಿಸಿ. ಹ್ಮ್. ನನಗೆ ಕಾಣುವುದು ನಿನಗಿಂತ ನಿನ್ನನ್ನು ಓಲೈಸಿದ ನಿನ್ನ ಸೇವಕರಾದೀತು. ಅಲ್ಲ, ನನಗೂ ಕಾಣುವುದಾಗೆ ಅವರು ಆದೀತು ಅಂತ. ಅಲ್ಲ, ನಿನಗಿಂತ ಆದೀತು. ಅನೇಕ ಒಳ್ಳೆಯ ಅಂಶಗಳನ್ನು ಇತ್ತೀಚೆಗೆ ಗಮನಿಸಿದ್ದೇನೆ. ಹೋ, ಒಳ್ಳೆಯದದು. ಸೀತಾನ್ವೇಷಣೆಗಾಗಿ ಹೊರಟ ನಿನ್ನ ದಾಸಾನುದಾಸನಾದಂತಹ ಹನುಮಂತ ಮೈನಾಕ ಪರ್ವತಕ್ಕೆ ಎದ್ದು ಬಂತು. ಹನುಮಂತ ವಿಶ್ರಾಂತಿ ಪಡಿ, ರಾಮ ಭಕ್ತ. ಇಲ್ಲ, ರಾಮ ಕಾರ್ಯ ಆಗುವಲ್ಲಿವರೆಗೆ ವಿಶ್ರಾಂತಿ ಇಲ್ಲ. ಒಂದು ಕಾರ್ಯವನ್ನು ಉದ್ದೇಶವಾಗಿ ಹೊರಡುವಾಗ ಯಾರು ವಿನಂತಿ ಮಾಡಿದ್ರು ಇಲ್ಲ, ವಿಶ್ರಾಂತಿ ಇಲ್ಲ, ಒಂದು ನಿಷ್ಠೆ ಉಂಟು. ಹೌದು. ಆ ನಿಷ್ಠೆ ಇಲ್ಲ ಯಾರಿಗೆ? ನಿನ್ನದು. ಹೇಗದು? ಈಗ ನಿನ್ನ ಋಷ್ಯಮುಖಕ್ಕೆ ನಡ್ಕೊಂಡು ಹೋದಿಯಾ, ಹನುಮಂತನ ಹೆಗಲೇರಿ ಹೋದಿ. ಹೌದು. ಈಗ ವಾಲಿಯನ್ನು ಹೊಡೆದು ಇಷ್ಟೂರ ಕಪಿಗಳು, ಈ ರಾಕ್ಷಸ ಸಿಂಗಳಿಗಳು, ಇದು ವಾಲಿಯ ಸಂಪಾದನೆ. ಸುಗ್ರೀವನದ್ದು ದೊಡ್ಡ ಸಂಪಾದನೆ ಅಂತದಿಲ್ಲ. ದುಡಿಮೆ ವಾಲಿಯದ್ದೇ. ಹೌದೌದು. ನೀನು ಬಳಸಿದೆ, ನಿನಗೆ ವಾಲಿ ಆಗುವುದಿಲ್ಲ, ವಾಲಿಯ ಸಂಪಾದನೆ ಆಗ್ತದೆ. ಅಲ್ಲಲ್ಲ, ವಾಲಿಯ ಸಂಪಾದನೆ ಅಂದರೆ ಸುಗ್ರೀವನದ್ದಾದ ಮೇಲೆ ಬಳಸಿದ್ದು. ಅವನದ್ದೇ ಆಗಲಿ, ಇವಂತೆ ಅವನದ್ದು ಆಗ್ತದೆ. ಆದರೆ ರಾಮನ ನಿಲುಮೆಯನ್ನು, ನಿನ್ನ ನಿಲುಮೆಯಲ್ಲಿ ವಿಚಲನೆ ಕಾಣ್ತದೆ. ಒಮ್ಮೊಮ್ಮೆ ಒಂದೊಂದು ರೀತಿಯ ನಿಲುಮೆಗಳು.
ಅದೇ ಕಪಿಗಳು ಸಮುದ್ರದ ತೀರಕ್ಕೆ ಬಂದು ಲಂಕೆಗೆ ಹೇಗೆ ಹೋಗುದಯ್ಯ ಇತ್ತಂತೆ ಅವರಿಗೆ. ಇವರನ್ನು ಕಂಡು ಇವರ ನಾಮವನ್ನು ಕೇಳಿ ರಾಮನಾಮ ಹೇಳುತ್ತಿದ್ದಂತಹ ರೆಕ್ಕೆ ಕರಕಲಾಗಿ ಬಿದ್ದಂತಹ ಅವನಿಗೆ ರೆಕ್ಕೆ ಮೂಡಿತು. ರೆಕ್ಕೆ ಮೂಡಿತು. ಹಾಗಾದ್ರೆ ಒಂದು ಉಪಕಾರ ಮಾಡುವ. ಅಮ್ಮ ಮತ್ತೆ ತೋರಿಸಿದ್ರಂತೆ ಲಂಕೆಯನ್ನು ಕಪಿಗಳಿಗೆ. ರೆಕ್ಕೆ ಮೂಡದೇ ಇದ್ರೆ ಇವರು ಅದನ್ನು ಪಡೀತಿರ್ಲಿಲ್ಲ. ಒಂದು ಪ್ರಯೋಜನ ಅವನಿಗೆ ನಮ್ಮಿಂದಾಯಿತು. ಹಾಗಾದ್ರೆ ಒಂದು ಪ್ರಯೋಜನವನ್ನು ನಾವು ಮಾಡುವ. ಇಷ್ಟು ಹೊಂದಾಣಿಕೆ ಕಪಿಗಳಿಗುಂಟು, ನಿನ್ನದ ಆ ಹೊಂದಾಣಿಕೆಯೂ ಇಲ್ಲ. ನೀನು ದೇವೇಂದ್ರ ಅಲ್ಲಿ ಬೆನ್ನು ತೋರಿಸಿದ್ದಾನೆ. ದೇವೇಂದ್ರನ ಮಗ ಇಲ್ಲಿ ಲೋಕಕಂಟಕನಾಗಿದ್ದ. ದೇವೇಂದ್ರ ರಥ ಕಳಿಸುವಾಗ ಬೇಡ, ಒಂದು ನಿನಿವೆಗಟ್ಟಿ ಬೇಡುವ ರಾಮ, ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು. ಈಗೀಗ ನಮ್ಮಲ್ಲಿ ಪ್ರಚಾರ ಆಗಿದೆ ಏನು ಅಂತ, ಈ ಕಪಿಗಳೆಲ್ಲ ಒಂದೊಂದು ದೇವತೆಯ ಅಂಶದಿಂದ ಬಂದದ್ದು ಅಂತ ಭಾರಿ ಸುದ್ದಿ ಉಂಟದು. ಹೌದೌದು. ನಿನ್ನ ಜೊತೆಗಿರುವ ನನ್ನ ತಮ್ಮ ನನ್ನ ಮನೆಯಿಂದ ಹೊರಡುವ ಮೊದಲು ಅದನ್ನು ಹೇಳಿದ್ದಾನೆ, ಹೀಗೆಲ್ಲ ಉಂಟು, ನೀನು ಆಲೋಚನೆ ಮಾಡುವಂತ. ನಮ್ಮಲ್ಲಿ ನಮ್ಮ ವಿಭೀಷಣನವರಿಗೆ ಸುದ್ದಿಯಾಗಿದೆ. ಒಂದು ಹೊಂದಾಣಿಕೆ ಉಂಟು ಅಂತ. ಹಾಗಾದ್ರೆ ಯಾರಲ್ಲಿ? ದೇವೇಂದ್ರನಿಗೂ ಈ ಕಪಿಗಳ ಮೂಲಕವಾಗಿ ನಿನಗೂ ಬೇಡ ಹೇಳುದು, ಅವರು ಬೇಕು ಹೇಳುದು, ಅವಾಗ ನೀನು ಸಾಕು ಹೇಳುದು, ಕೊನೆಗೆ ಆ ಕಪಿಗಳಿಗೆ ಬೇಕಾಗಿ ನಾನು ಬೇಕಾದ್ರೆ ಮೊದಲು ಬೇಡ ಅಂತ ಆಯ್ತು. ಬಂದದ್ದಲ್ಲಿ ಹೇಳುದು ದೇವೇಂದ್ರ ಕಳಿಸಿದ್ದಾನೆ ಆಯ್ತು. ಪರೋಕ್ಷ ಪ್ರಿಯನಾದಂಥ ಇಂದ್ರನಿಗೆ ನಿನ್ನ ದೌರ್ಬಲ್ಯ ಕಂಡಿದೆ. ಶರಬಂದರಲ್ಲಿಗೆ ಬರುವಾಗ ಇಲ್ಲ ರಾಮ ಸಮರ್ಥ, ಸೀತೆಯನ್ನು ಕಳ್ಕೊಂಡ ಮೇಲೆ ತೀರಾ ದುರ್ಬಲ. ಮರ ಗಿಡ ಬಳ್ಳಿ ಸೀತೆ ಅಂತ ಅಪ್ಪಿಕೊಳ್ಳುವುದಂತೆ, ಅರಳಿದ ತಾವರೆ ನೋಡುವಾಗ ನೀರಿಗೆ ಹಾರುವುದಂತೆ, ಮತ್ತೆ ಮುಳುಗುವಾಗ ಲಕ್ಷ್ಮಣನಿಂದ ಹಿಡಿದು ಎತ್ತುದಂತೆ. ನಮ್ಮಲ್ಲಿ ಸುದ್ದಿ ಇದು. ಯಾರೋ ಹೀಗೆ ಊರು ತಿರುಗಲಿಕ್ಕೆ ಬಂದ ರಾಕ್ಷಸರು ಕತೆ ಹೇಳುದು ಹಾಗೆಂತ ಕೆಲವೊಮ್ಮೆ ಸಿಟ್ಟು ಬರ್ತದೆ. ಪ್ರಸರಣ ಪರ್ವತದಲ್ಲಿ ಮಳೆಗಾಲ ಕಲ್ಲಿನಿಂದ ಕೂತಿದ್ದಿ, ಸೀತಾನ್ವೇಷಣೆಗೆ ಸುಗ್ರೀವ ಹೊರಡ್ಲಿಲ್ಲ ಅಂತ ಲಕ್ಷ್ಮಣನಿಗೆ ಸಿಟ್ಟು ಬರ್ತದೆ. ಅವಾಗ ಲಕ್ಷ್ಮಣ ಬೇಡ, ನಮಗೆ ಸಹವಾಸ ಬೇಡ ಈ ಮಂಗಗಳದ್ದು, ನಾನಿದ್ದಿ ನೀನಿದ್ದಿ ಒಟ್ಟಿಗೆ ಸೀತೆಯನ್ನು ಹುಡುಕುವಂತ ನೀವು ಹೊರಟ್ರ ಇಲ್ಲ, ನೀನು ಸುಮ್ಮನೆ ಕೂತ್ಕೊಡುದು, ಲಕ್ಷ್ಮಣನನ್ನು ಪ್ರೇರೇಪಣೆ ಮಾಡಿ ಬಿಡುದು, ಅವ ಬಂದು ಕಿಷ್ಕೆಯಲ್ಲಿ ಧನುಸ್ಸನ್ನು ಹೀಗೆ ಮಾಡುದು, ಮಾಡುವ ಕೂಡಲೇ ಅಲ್ಲಿಂದ ಬರುದು, ಆಯ್ತು ಒಳ್ಳೆ. ಏನು ನಿನ್ನದೊಂದು ರಾಜಕೀಯ ಪ್ರಜ್ಞೆ ಹೇಳುದು ನಾನು. ಈಗ ನೀನು ಬಯಸಿ ಹೊಂದಾಣಿಕೆ ಮಾಡಿ ವಾಲಿಯನ್ನು ಕೊಂದ್ರೆ ಇಡೀ ಕಪಿಗಳ ಮೂಲಕವಾಗಿ ಸೀತಾನ್ವೇಷಣೆ ಮಾಡುತ್ತೇನೆ ಎನ್ನುವ ಒಂದು ಹೊಂದಾಣಿಕೆಯಿಂದ ನೀನು ವಾಲಿಯನ್ನು ಕೊಂದದ್ದ, ಅಥವಾ ಬಾರದೇ ಇದ್ರು ನೀವು ವಾಲಿಯನ್ನು ಕೊಲ್ತೀಯ? ನಿನ್ನ ಮಾತಿನಲ್ಲಿ ಅವ ಮಾಡಿದ್ರಲ್ಲ, ನೀನು ವಾಲಿಯನ್ನು ಕೊಲ್ತೇನೆ ಅಂತ ಹೇಳಿದ ಮೇಲೆ ಅಲ್ವ ಅವ ತನ್ನ ದೇಣಿಗೆಯನ್ನು ಹೇಳಿದ್ದು, ಸೇವೆಯನ್ನು. ಹಾಗಾದ್ರೆ ನನ್ನದು ಸೇವೆ ಉಂಟು, ಸೀತಾನ್ವೇಷಣೆಯಲ್ಲಿ ಸೇವೆ ಉಂಟು, ರಾವಣವಧಿಗಳಲ್ಲಿ ಸೇವೆ ಉಂಟು. ಅದನ್ನು ಪೂರ್ತಿ ನಿನ್ನದು ಸ್ಪಷ್ಟ ಇಲ್ಲ. ನಿನ್ನ ನಿಲುಮೆಯಲ್ಲಿ ನಿರ್ಣಯದಲ್ಲಿ ತೀರ್ಮಾನ ತೆಕ್ಕೊಳ್ಳಲ್ಲಿ ವಿಚಲನೆ ಕಾಣುತ್ತದೆ. ಅದನ್ನು ಮಾಡಿದಿ. ಸಮುದ್ರರಾಜನಲ್ಲಿ ಬರುವುದಾ? ಒಂದು ನಿರ್ಣಯ ಮಾಡಬೇಕು, ಯಾವುದಾದ್ರೂ ಒಂದು. ಆ 3 ದಿವಸ ಹೇಗೋ 3 ದಿವಸ ಮಲಗಿದ್ದೇನೆ, 6 ದಿವಸ ಮಾಡುದು ನಾನು. ಹೌದಪ್ಪ, ಹೇಗೋ ಮಲಗಿ ಆಗಿದೆಲ್ಲ. ಒಂದು ದಾರಿಯನ್ನು ನಾವು ಹಿಡಿದ್ರೆ ಅದರಲ್ಲೇ ಸಾಧನೆ ಕೊನೆವರೆಗೆ ಅದರಲ್ಲೇ ಮುಂದುವರಿಯುದು. ನೀರು ಸಿಗಲಿಲ್ಲ, ಒಂದು 10 ಗಜ ತೆಗಿವಾಗ, ಒಂದು 12 ಗಜ ತೆಗಿವ. ನೀರು ಸಿಗಲಿಲ್ಲ ಅಂತ ಇದನ್ನು ಮುಚ್ಚಲಿಕ್ಕೆ ಹೌದಾ? ಸಿಗಲಿಲ್ಲ ಅಂತೇಳಿ ಅದನ್ನು ಮುಚ್ಚುದು ಯಾರು? ಅದಕ್ಕೆ ಖರ್ಚಲ್ವ, ತೆಗಿಲಿಕ್ಕೂ ಖರ್ಚು, ಮುಚ್ಚಲಿಕ್ಕೂ ಖರ್ಚು. ಈ ಖರ್ಚು ಭರಿಸುದು ಯಾರು? ನಿಲುಮೆ ಸ್ಪಷ್ಟ ಇಲ್ಲ, ಬರುದಿದ್ದಿ. ಹಾಗಾದ್ರೆ ಇಂದ್ರ ಕೊಟ್ಟಂತಹ ರಥವನ್ನು ಏರಿದಿ. ನಿನ್ನ ಸಾಮರ್ಥ್ಯದಲ್ಲಿ ಇಂದ್ರ ಸಾಲದು ಅಂತ ತಿಳ್ಕೊಂಡು ನಾವು ಪರೋಕ್ಷ ಪ್ರಿಯರಲ್ಲೋ ದೇವತೆಗಳು. ಇಲ್ಲ, ರಾಮನಿಗೆ ಮೇಲೆ ಬೀಳಲಿಕ್ಕೆ ಕಷ್ಟ ಉಂಟು. ಕಾರಣ ವಾಲಿ ಕಣ್ಣೀರು ಹಾಕಿ ಕೊನೆಗೆ ಅಂಗದನನ್ನು ನಿನ್ನ ಮಡಿಲಿಗೆ ಹಾಕಿದ. ಅಂಗದ ನನಗೆ ಇವತ್ತಿನಿಂದ 4 ಜನ ತಮ್ಮಂದಿರು ಹೇಳಿದಿ, ಹೆಣವಾಗಿ ಬೀಳಲಿಲ್ವ ಅಂಗದ? ಕಣ್ಣೀರು ಹಾಕ್ಲಿಲ್ವ ಎಲ್ಲರೂ ಸೇರಿ? ನಿನ್ನ ಹೊತ್ತಿನ ತಮ್ಮ ಮನೆಯಿಂದ ಹೊರಡುವಾಗ ತಾಯಿಯೂ ಹೇಳಿದ್ದಾಳೆ, ಅವನಿಗೂ ಹೇಳಿದ್ದಾಳೆ, ನಿನಗೂ ಹೇಳಿದ್ದಾಳಂತೆ, ಹೆಣವಾಗಿ ಬೀಳಲಿಲ್ವ? ರಾವಣ ಸಾಮರ್ಥ್ಯ ಏನು? ಇದನ್ನೆಲ್ಲ ನೋಡಿದಂತ ಇಂದ್ರನಿಗೆ ಕಂಡಿತು, ಇಲ್ಲ, ವಾಲಿಗೆ ಭರವಸೆ ಕೊಟ್ಟಂತಹ
ಅಂಗದನು ಉಳಿಲಿಲ್ಲ, ಹ್ಮ್ ಹ್ಮ್ ಲಕ್ಷ್ಮಣನು ಉಳಿಲಿಲ್ಲ, ಹ್ಮ್ ಮತ್ತೆ ಎಲ್ಲಿಂದ ಗುಡ್ಡದ ತಲೆಯಿಂದ ಎಂಥದೋ ಮದ್ದಿನ ಕಟ್ಟಿ ತರಬೇಕಾಯ್ತು. ಹೌದೌದು. ಅಲ್ಲ, ಅದು ನಾವೇ ತರಿಸಿದ್ದು. ಅದೇ ಇದು ತಿಳಿದು ಇಂದ್ರ ಓ ಇಲ್ಲ, ಲಕ್ಷ್ಮಣನೇ ಬಿದ್ದಿದ್ದಾನೆ, ರಾಮ ಬಿದ್ದರೂ ಬಿದ್ದ ಹ್ಮ್ ಹ್ಮ್ ಅಂತ ತಿಳಿದು ಹ್ಮ್ ಪಾಪ ಮಾತಲಿಯನ್ನು ಕಳುಹಿಸಿ. ಹ್ಮ್ ಮಾತ್ರ ಅಲ್ಲ, ಉತ್ಸಾಹಕ್ಕೆ ಬೇಕಾದದ್ದು ಏನು ಆಯುಧವೋ ಇನ್ನು ಪೀಠ ಅದು ಕಳಿಸಲಿ ಉಂಟಲ್ಲ ಇಂದ್ರನಲ್ಲಿ. ಹ್ಮ್ ಅವ ಕಳುಹಿಸಿದ, ನಿನಗೆ ಭರವಸೆ ಇಲ್ವೋ? ನೀ ಮೊದಲು ಬೇಡ ಹೇಳುದು, ವಾನರ ಹೇಳಿದ ಕೂಡ ಆಯ್ತು ಇರಲಿ. ನನಗೊಂದು ಒಳ ಒಪ್ಪಂದದ ಹಾಗೆ ಕಾಣ್ತದೆ ಇತ್ತೀಚೆಗೆ. ಲಂಕೆಗೆ ಬಂದ ಮೇಲೆ ಸಮುದ್ರ ರಾಜನಲ್ಲಿ ಅವ ನಿನಗೆ ಶರಣಾಗುವುದು, ಹೆಂಡತಿಯರ ಹತ್ರ ಕಳುಹಿಸುವುದು, ನೀ ಬೇಕೊಡುದು ಬೇಡ ಹೇಳುದು. ಸೀತೆಯನ್ನು ಕಳ್ಕೊಂಡ ಮೇಲೆ ನಿನ್ನ ನಿರ್ಣಯಗಳಲ್ಲಿ ಸ್ಪಷ್ಟ ಇಲ್ಲ, ಗೊಂದಲ ಕಾಡುತ್ತದೆ. ಹಾಗಾದ್ರೆ ಏಕಪತ್ನಿ ವೃತ್ತಸ್ಥನೇ ಇರಲಿ, ಹೆಂಡತಿಯನ್ನು ಕಳ್ಕೊಂಡ ಮೇಲೆ ಏನಿಲ್ಲಲ್ವೋ ವ್ಯಕ್ತಿತ್ವ ಅಲ್ಲ, ವ್ಯಕ್ತಿತ್ವ ಕುಂಠಿತ ಆಗ್ತದೆ, ಕುಸಿದು ಹೋಗ್ತದೆ. ನನ್ನ ಯಾವ ದಿಗ್ವಿಜಯದಲ್ಲಿಯೂ ನಾ ಹೆಂಡತಿಯನ್ನು ಕರ್ಕೊಂಡು ಹೋಗುವುದಿಲ್ಲ. ಅಲ್ಲ, ನೀನು ಬರುವಾಗ ಕರ್ಕೊಂಡು ಬರು, ಹೋಗುವಾಗ ಕರ್ಕೊಂಡು ಹೋಗೋದಿಲ್ಲ. ಅದು ಬರುವಾಗ ನಿನ್ನ ಹೆಂಡತಿಯರನ್ನಲ್ಲ, ಯಾರು ಹೆಂಡತಿಯರನ್ನ ಕರ್ಕೊಂಡು ಬರೋದು. ಹೆಣ್ಣಾದ್ರೆ ಆಯ್ತು ಅಷ್ಟೇ. ನೀನಾಗಲೇ ಹೆಂಡತಿಯನ್ನು ಕಳ್ಕೊಂಡ ಮೇಲೆ ಹೆಣ್ಣಾಗುವುದು, ನಾನು ಹೋಗಿ ಬರುವಾಗ ಹೆಣ್ಣುಗಳನ್ನು ತರುವುದು, ಅಷ್ಟೇ ವ್ಯತ್ಯಾಸ. ರಾಮ ಕಳುಹಿದ ರಥವ ಮಘವ ಕೊಳುಗುಳಕ್ಕೆ ಎನ್ನೊಡನೆ, ಅವನಿಗೆ ನನ್ನ ಸಾಮರ್ಥ್ಯ ಗೊತ್ತುಂಟು. ಹೌದಲ್ಲ. ನಿನ್ನ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೇಗೆ ಹೋಯಿತು? ನನ್ನ ಸಾಮರ್ಥ್ಯದ ಪರಿಚಯ ಅವನಿಗೂ. ರಥವನ್ನು ಏರಿ ಯುದ್ಧ ಮಾಡುತ್ತಿದ್ದಂತಹ ಇಂದ್ರ ನನ್ನ ಪದಾಘಾತದಿಂದ ರಥಕ್ಕೆ ಒಂದು ಒದ್ದದ್ದು ಒಂದು ಶಬ್ದ ಕೇಳಿತು, ಕಟಕ್ ಅಂತ. ನೇಮಿ ತುಂಡದೆ ತುಂಡೆ ಒಂದು ಒದ್ದದರಲ್ಲಿ ತುಂಡಾಗಿ ಹೋಗಿದೆ. ಐರಾವತಕ್ಕೆ ಹಾರಿದ. ಐರಾವತಕ್ಕೆ ಹಾರುವಾಗ ಎದೆ ಕೊಟ್ಟಿದ್ದೇನೆ ಚೌದಂತಿ. ನೋಡು, ಚೌದಂತಿಯ ಆಘಾತಕ್ಕೆ ಎದೆ ಕೊಟ್ಟ ರಾವಣ. ಇಂದ್ರನ ದಿವ್ಯ ರಥದ, ಈಗ ನೀನು ಕಳುಹಿದ ರಥವೇ ಅದು ಇದ್ದದ್ದು, ಅದೊಂದು ಬೇರೆ ಮಾಡಿದ್ದಾನೆ. ಅದು ಬರುವಾಗ ಇದ್ದದ್ದಲ್ಲ, ಅದು ಅಂತಹದ್ದೇ ಯಾವುದೋ ಮಾಡಿ ಹಾಕಿದ್ದು. ನನಗೆ ನೋಡೋ ಗೊತ್ತಾಗ್ತದೆ, ನಾನು ಆಗ್ಲೇ ನೋಡಿದೆ. ಅಲ್ಲಿಗೆ ಬೇರೆ ಉಂಟು, ಅದು ಬಣ್ಣ ಬೇರೆ ಬೇರೆ ಕಾಣ್ತದೆ, ಅದು ದಿವ್ಯ. ಇದೀಗ ಊರಿದ್ದು. ಇಟ್ಟು ಪರಿಚಯ ನನಗುಂಟು. ಮಾತಲ್ಲಿ ಹಳಬ್ಬ ಏನ್ ನನಗೆ ಹೊಸ ಬರಲ್ಲ, ಇದು ಹೊಸ್ತಲ್ಲ, ಅವ ತಂದಿಟ್ಟದ್ದೋ ಇದು ಯಾವುದು ಹೊಸ್ತಲ್ಲ. ಹಾಗಾದ್ರೆ ಯಾವ ಧೈರ್ಯದಲ್ಲಿ, ಯಾವ ವಿಶ್ವಾಸದಲ್ಲಿ ನೀನು ಹಾಗಾದ್ರೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದವ ಹುಲ್ಲುಗಡ್ಡೆ ಹಿಡ್ಕೊಂಡಾಗ, ಒಂದು ಮರದ ದಿಮ್ಮಿ ಅಂತ ಹಿಡ್ಕೊಂಡಂತೆ ಪ್ರವಾಹದಲ್ಲಿ ಹೋಗುವಾಗ, ಇವ ಹಿಡ್ಕೊಂಡೋಗ ಅದು ಇವನನ್ನು ಹಿಡ್ಕೊಂಡಿತ್ತು, ಅದು ಇದಕ್ಕಿಂತ ಮೇಲೆ ಬಿದ್ದಿದೆ. ಹೌದೌದು. ಮತ್ತೆ ಇವ ಬಿಟ್ಟರು ಅದು ಬಿಡುವುದಿಲ್ಲ. ಹಾಗೆ ಪ್ರವಾಹದಲ್ಲಿ ಪರಸ್ಪರ ಅಪ್ಪಿಕೊಂಡು ಹೋದಾಗ ಆಯ್ತಲ್ಲ, ಇವ ಅದು ಅಪ್ಪಿಕೊಂಡದನ್ನು ಬಿಡಿಸ್ಲಿಕ್ಕೆ ಉರುಳಾಡುವುದು, ಇವ ತಪ್ಪಿಸಿಕೊಂಡು ಹೋದಾಗ ಮುಳುಗುತ್ತದೆ ಅಂತ ಗಟ್ಟಿ ಹಿಡ್ಕೊಳ್ಳೋದು. ಹಾಗೊಂದು ಅವಲಂಬನ ಇಂದ್ರನಿಗೂ ನಿನಿಗೂ ಆಯ್ತು. ರಾಮಭದ್ರ, ನನಗೆ ಇಂದ್ರನನ್ನು ಹೋರಾಡುವುದರಲ್ಲಿ ದೊಡ್ಡ ಆಸಕ್ತಿಯೇ ಇಲ್ಲ. ನನಗೆ ನಾನೋ ನೀನೋ ಮುಖ್ಯ. ಅದು ಯುದ್ಧಕಾಂಡದಲ್ಲಿ ನಾಯಕ ಪ್ರತಿನಾಯಕರು ಎದುರಾಗಿದ್ದೇವೆ. ನನಗೆ ನಿರೀಕ್ಷೆ ಇದ್ದದ್ದು ಅದೇ. ಯಾಕೆ? ಕರಾಸುರನ ಯುದ್ಧವನ್ನು ನೋಡಲಿಲ್ಲ, ಆದರೆ ನಿನ್ನ ಯುದ್ಧವನ್ನು ಕೇಳಿದ್ದೇನೆ. ನಿನ್ನ ಬಗೆಗೆ ನನಗೆ ಅಭಿಮಾನ, ನೀನು ಸ್ಪರ್ಧಿ ಅಂತ ನಾನು ಅಂಗೀಕರಿಸಿದ್ದೆ. ಪಂಚವಟಿಯ ನಿನ್ನ ಏಕಾಂಗ ವಿಕ್ರಮಿಯಾಗಿ ನೀವು ಹೋರಾಟ ಮಾಡಿದ್ದನ್ನು ನಾವು ಹೌದಾ, ಹಾಗಾದ್ರೆ ಇವನನ್ನು ಊರಿಗೆ ಬಂದ್ರೊಮ್ಮೆ ನೋಡಬೇಕು. ಮೊನ್ನೆವರೆಗೆ ನಾನು ಸ್ಪರ್ಧಿ ಅಂತ ಇದ್ದವನಲ್ಲಿಗೆ ಹೋಗುತ್ತಿದ್ದದ್ದು. ಯಾರು? ಅವ ಬಲಿ ಕರ್ತವ್ಯ ಹೋಗುವ. ನೀವು ಹುಟ್ಟು ನಿನ್ನ ಬೆಳವಣಿಗೆ ಇದೆಲ್ಲ ಗೊತ್ತುಂಟು. ಮಾರೀಚನನ್ನು ಹಾರಿಸಿದ್ದು ನಿನ್ನನ್ನು ಸ್ಪರ್ಧಿ ಅಂತ ನಾವು ಒಪ್ಪಲೇ ಇಲ್ಲ. ಇದೆಲ್ಲ ಸಣ್ಣ ಮಕ್ಕಳು ಮಾಡುವ ಪವಾಡಗಳು. ಹಾರಿಸುವುದು ಇದೆಲ್ಲ ಆಗ್ತದೆ, ನಡೀತದೆ, ದೊಡ್ಡ ವಿಷಯ ಅಲ್ಲ. ಆದರೆ
ಜನಸ್ಥಾನದ ನಿನ್ನ ಯುದ್ಧ, ಹ್ಮ್ ಏಕಾಂಗ ವೀರನಾಗಿ ಕರದೂಷಣ ತ್ರಿಶಿರರು, 12 ಮಂದಿ ಸೇನಾಧಿಪತಿಗಳು, 14,000. ನನಗೆ ಅವರ ವಿಕ್ರಮದ ಪರಿಚಯ ಉಂಟು. ಹ್ಮ್ ನಾನಿರುವಲ್ಲಿ ಅಲ್ಲ. ರಾಮ ಅವರು ಸ್ವಲ್ಪ ನೀನು ಹಿನ್ನಡೆ ಆಗಿದ್ದಿ ಅಂತಲೂ ಸುದ್ದಿ ಉಂಟು. ಹ್ಮ್ ಹ್ಮ್ ಕೆಲವು ಹೆಜ್ಜೆ ಹಿಂದೆ ಹೋಗಿದ್ದಿ. ಹ್ಮ್ ಆದ್ರೆ ಹೌದು, ಅಂತಹ ರಾಮನು. ಹಾಗಾದ್ರೆ ಒಮ್ಮೆ ನೋಡುವ. ಹ್ಮ್ ನಿನ್ನ ನೆಲದಲ್ಲಿ ಮಾತ್ರ ನೀನು ವಿಕ್ರಮಿಯ, ನಮ್ಮ ನೆಲದಲ್ಲಿಯೂ ನೀನು ವಿಕ್ರಮಿಯ. ನಾನು ನೋಡದ ನೆಲ ಇಲ್ಲ. ದಿವ್ಯ ಲೋಕವನ್ನು ನೋಡಿದ್ದೇನೆ, ಉರಗ ಲೋಕವನ್ನು ನೋಡಿದ್ದೇನೆ, ಮನುಷ್ಯ ಲೋಕ ಇಡೀ ನನಗೆ ಲೋಕವೇ ಇಲ್ಲ ಈಗ. ಅಂದ್ರೆ ಲೋಕಾತೀತ ಅಂತ ಹಾಗೆ ಸಂಪಾದಿಸಿದ್ದೇನೆ. ಹಾಗಾದ್ರೆ ಮೊದಲು ನಿನ್ನನ್ನು ನಾನು ಏನೇನು ನಿನ್ನಲ್ಲಿ ಇದನ್ನೆಲ್ಲ ದೌರ್ಬಲ್ಯನ್ನು ವಿಚಲನೆಯನ್ನು ಕಂಡಿದ್ದೇನೋ ಮೊದಲು ನಿನ್ನಲ್ಲಿ. ನನ್ನ ನೋಡಿದ ಮೇಲೆ ಮತ್ತೆ ಇಂದ್ರ ನಿಲ್ಲಿಕ್ಕಿಲ್ಲ, ನೋಡ್ಲಿಕ್ಕೆ ಸಿಗ್ಲಿಕ್ಕೂ ಇಲ್ಲ. ಎಲ್ಲಿಯಾದ್ರೂ ಸಿಕ್ಕಿದ್ರೆ ಆಮೇಲೆ ಇಂದ್ರನನ್ನು. ಹೇಗೆ ಹಳೆ ಹೊಡೆತ ಗೊತ್ತುಂಟ ಇಂದ್ರ? ಅಲ್ಲ, ಹೊಸ ಕ್ರಮದಲ್ಲಿ ಹಳತ್ತನ್ನೇ ಹೊಡಿಬೇಕಾ ಅಥವಾ ಹಳತ್ತ ಬಿಟ್ಟು ಹೊಸತ್ತು ಹೊಡಿಬೇಕು ಅಂತ ಕೇಳಿ. ನಿನಗೆ ಯಾವುದು ಹೊಡೆದ್ರು ಹೊಸತೆ, ಇಂದ್ರನಿಗೆ ಹಾಗಲ್ಲ. ಹಳೆ ಪರಿಚಯವ ಇಂದ್ರನಿಗೆ. ಜಾಗ್ರತೆ ಮಾಡು. ಹಾಗಾದ್ರೆ ಯಾವುದರಿಂದ ಅವನನ್ನು ನೋಡುತ್ತೇನೆ. ಇಷ್ಟು ವಿಶ್ವಾಸ ಉಂಟು. ರಾಮರಾವಣರ ಮುಖಾಮುಖಿ ಸುಲಭ ಹಗುರ ಅಂತ ನೀನು ಆಲೋಚನೆ ಮಾಡಬೇಡ. ಇಷ್ಟು ದಿವಸದಲ್ಲಿ ನಾ ಮಾಡಿದ ಸಾಧನೆಯನ್ನು ನೋಡಿ ಆಲೋಚನೆ ಮಾಡು. ರಥ ಹತ್ತುವಾಗ ನನಗೊಂದು ಆಲೋಚನೆ ಬಂದಿತ್ತು, ರಾವಣ ಪ್ರಬಲನ ಕಡೆಗೆ ಅಂತ. ಇನ್ನು ಮಾತು ಕೇಳಿದ ಮೇಲೆ ಗೊತ್ತಾಯ್ತು ಏನಿಲ್ಲ ಇದರಲ್ಲಿ ಅಂತ. ಅಂದ್ರೆ ಎಂಥ ಉಪದ್ವಾಪ ಮಾಡುತ್ತಿ. ಆಡಿದ ಮಾತಿಗೆ ಮೌಲ್ಯ ಬರುವುದು ಯಾವಾಗ ಗೊತ್ತುಂಟ? ಯಾವಾಗ? 1000 ಆಡಿದರೆ ಒಂದು ಸಾಸಿವೆ ಎಷ್ಟಾದರೂ ಸಾಧನೆ ಬೇಕು. ನಿಜವಾಗಿ 1000 ಸಾಧನೆ ಮಾಡಿದವ ಸಾಸಿವೆ ಎಷ್ಟು ಹೇಳಬೇಕು, ನಾನಿಷ್ಟೇ ಮಾಡಿದ್ದು ಅಂತ. ಇದು ಈ ಸಾಸಿವೆ ಎಷ್ಟು ಮಾಡ್ಲಿಕ್ಕಾಗದೆ ಇದ್ದವ 1000ದ ಸಾಧನೆ ಹೇಳ್ತೇನೆ. ಮಾಡಿದ್ದು ಕಡಿಮೆ, ಮಾಡಿದ್ದು ಕಡಿಮೆ ಅಲ್ಲ, ಕಡಿಮೆ ಮಾಡಿದ್ದು. ಎಮ್ಮೀರೊರ ಗೆಲುವುದನು ರಣವೋ ಕಡು ಹಮ್ಮಿನ ಮಾರಣದಿರವು. ದಶಕಂಠ ರಾಮಚಂದ್ರ ಮಲಗಿದವನಿಗೆ ಕನಸು ಬಿದ್ದೀತು. ಎಚ್ಚರದಲ್ಲಿಯೂ ಕನಸು ಕಾಣುತ್ತಾನೆ ಅಂತಾದರೆ ಅವನಿಗೆ ಏನು ಹೇಳಬೇಕು? ನೀನೀಗ ಕಾಣುತ್ತಿರುವುದು ಅದನ್ನು. ನಿನ್ನ ವಿಕ್ರಮ, ನಿನ್ನ ಸತ್ವ, ನಿನ್ನ ಸಾಮರ್ಥ್ಯ ತಿಳಿಯದೇ ಇದ್ದವಲ್ಲ, ಅಪರಿಚಿತ ಅಲ್ಲ ರಾಮ ಈಗ ನಿನಗೆ. ದಶಕಂಠ ಏನು ಅಂತಲೂ ಗೊತ್ತಾಗಿದೆ, ದಶಕಂಠನಿಗೆ ರಾಮ ಏನು ಅಂತಲೂ ಗೊತ್ತಾಗಿರಬೇಕು. ಆದರೆ ಗೊತ್ತಾದಾಗ ಅನ್ನಿಸುವುದಿಲ್ಲ ನಿನ್ನ ಮಾತು ಕೇಳಿದರೆ. ಆಹಾ, ಏನೆಲ್ಲ ಹೇಳಿಬಿಟ್ಟಿ, ಏನೆಲ್ಲ ಹೇಳಿಬಿಟ್ಟಿ. ನಾನು ನಿನಗೆ ಸ್ಪರ್ಧಿ ಅಲ್ಲ ಅಲ್ವಾ, ಕೇವಲ ಒಬ್ಬ ಎಳೆಯ ಬಾಲಕ. ಈ ಕಾರಣಕ್ಕಾಗಿ ನನ್ನನ್ನು ಕೆಣಕದೇ ನೀನು ಸುಮ್ಮಗೆ ಉಳಿದದ್ದು. ಮಾರೀಚನನ್ನು ಹಾರಿಸುವುದು ಬಾಲಲೀಲೆ ಎಂದೊಂದು ಯಾವನಿಗೂ ಆಗುತ್ತದೆ. ಹೋದಲ್ಲಿಂದ ಯಾರ್ಯಾರ ಹೆಂಗಳೆಯರನ್ನು ಹಾರಿಸಿದ್ದಲ್ಲ ಅದು. ಮಾನವಾಸ್ತ್ರದ ಮೂಲಕವಾಗಿ ಅವನನ್ನು ಹಾರಿಸಿದ್ದು ದಕ್ಷಿಣ ಸಮುದ್ರದ ತೀರಕ್ಕೆ. ಅದು ಯಾರು? 16 ವರ್ಷ ಆಗದೇ ಇದ್ದ ರಾಮ. ಬಹುಶಃ ಅದರಿಂದಲೇ ಅವನಿಗೆ ನನ್ನನ್ನು ಏನು ಅನ್ನುವ ಹಾಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹೇಳಿದ ವಿಭೀಷಣ ನಮಗೂ ಸುದ್ದಿ ಉಂಟು. ಕರದೂಷಣಾದಿಗಳ ವಧೆಯನ್ನು, ಶೂರ್ಪಣಕೆಯ ಕರ್ಣನಾಸ ಛೇದನವನ್ನು ಶೂರ್ಪಣಕ್ಕೆ ಹೇಳುವುದಕ್ಕಿಂತ ಮೊದಲೇ ನಿನಗೆ ತಿಳಿಸಿದವರಿದ್ದಾರೆ ಲಂಕೆಯಲ್ಲಿ. ಆ ಮಾತನ್ನು ಕೇಳಿದ ಕ್ಷಣದಲ್ಲೇ ಏನೋ ಒಂದು ಯೋಜನೆಯನ್ನು ಉದ್ದೇಶಿಸಿಕೊಂಡು ಮಾರೀಚನಲ್ಲಿ ತನಕ ಹೋಗಿದ್ಯಂತೆ ನೀನು. ಮತ್ತೆ ಮರಳಿ ಬಂದಿ, ಬೇಡ ಅಂತ ಕಂಡಿತ್ತು ನಿನಗೆ. ಆಮೇಲೆ ಶೂರ್ಪಣಕೆಯ ಮಾತು ಕೇಳಿ ಮತ್ತೊಮ್ಮೆ ಹೋದಿ, ಆಗ ಕತ್ತಿ ಎತ್ತಬೇಕಾಗಿ ಬಂತು. ಅಲ್ಲಿಯೂ ಒಪ್ಪಲಿಲ್ಲ ಮಾರೀಚ. ಹಾಗಿದ್ರೆ ಇದು ಏನನ್ನು ಹೇಳ್ತದೆ? ರಾಮನ ವಿಕ್ರಮಕ್ಕೆ ಹೆದರಿದ ದಶಕಂಠನನ್ನು ಇದು ತೋರಿಸ್ತದೆ ಪ್ರಪಂಚಕ್ಕೆ. ನನ್ನ ವಿಕ್ರಮಕ್ಕೆ ಹೆದರಿದವ ನೀನಲ್ಲ ಅಂತಾದರೆ ಸೀತಾಪಹಾರ ಕೈತವದ ವೇಷ ಯಾಕೆ? ನಿನ್ನ ಆತನಕದ ಪ್ರವೃತ್ತಿಯನ್ನು ಜೀವನದಲ್ಲಿ ಒಬ್ಬ ವಿಕ್ರಮಿ ಅಂತ ತಿಳಿದರೆ ಸಾಕು, ಯಾರೋ ಹೇಳಿದರೆ ಸಾಕು. ಅವನ ಮನೆ ಮುಂಭಾಗದಲ್ಲಿ ಹೋಗಿ ಜಗಳಕ್ಕಾಹ್ವಾನವನ್ನು ಕೊಟ್ಟು ಎದೆಸೆಡಿಸಿ ನಿಲ್ಲುತ್ತಿದ್ದಂತಹ ದಶಕಂಠ
ನಿನ್ನ ತಂಗಿಯಾದಂತಹ ಶೂರ್ಪಣಕ್ಕೆ ಕರ್ಣನಾಸಾಚ್ಛೇದವನ್ನು ಮಾಡಿದಂತಹ ಒಂದು ಅಪರಾಧವನ್ನು ನೀನು ನನ್ನಲ್ಲಿ ಕಂಡದ್ದು ಹೌದಾದರೆ, ನಿನ್ನವರಾದ ಖರದೂಷಣ ತ್ರಿಶಿರಾದಿಗಳ ಸಂಹಾರಕ್ಕೆ ಬೇಕಾಗಿ ನೀನೊಂದು ಪ್ರತೀಕಾರ ಮಾಡುವಂತಹ ನಿರ್ಣಯಕ್ಕೆ ಬಂದುದು ಹೌದಾದರೆ, ಮುಖಾಮುಖಿಯಾದ ಹೋರಾಟಕ್ಕಲ್ವ ಬರಬೇಕಾದದ್ದು. ನಾನಾಗಲಿ ಲಕ್ಷ್ಮಣನಾಗಲಿ ಎಲೆಮನೆಯಲ್ಲಿ ಇಲ್ಲದೆ ಇದ್ದ ಸ್ಥಿತಿಯನ್ನು ಸಿದ್ಧವಾಗಿಸಬೇಕಾದ ಅನಿವಾರ್ಯತೆ ಏನು ಬಂತು ನಿನಗೆ? ಅಂದರೆ ರಾಮ ವಿಕ್ರಮಕ್ಕೆ ನೀನು ಹೆದರಿದ್ದಿ ಅನ್ನುವುದು ಅಲ್ಲಿಯೇ ಸ್ಫುಟವಾಗುತ್ತದೆ. ಒಬ್ಬ ಕಾಡಾಡಿಯಾದಂತಹ ರಾಮ, ಬರಿಮೈಯಿಂದ ಹೊರಟು ಬಂದಂತಹ ರಾಮ, ಕಾಡಿನಲ್ಲಿ ಸಾಧಿಸಿದಂತಹ ಸಾಧನೆ ಎಷ್ಟು ದೊಡ್ಡದು. ನಿನ್ನ ಎದೆಯನ್ನೊಮ್ಮೆ ಮುಟ್ಟಿಕೊಂಡು ಆಲೋಚನೆ ಮಾಡು. ವಿಕ್ರಮದಲ್ಲಿ ನಿನಗಿಂತಲೂ ಅತಿಶಯನು ಖರಾಸುರ. ಆದ್ದರಿಂದಲೇ ನಿನ್ನ ರಾಜಕಾರಣದ ಬುದ್ಧಿ ಅವನನ್ನು ಅಲ್ಲಿಟ್ಟದ್ದು ಕೊಂಡೋಗಿ, ಇವ ನಾಳೆ ನನ್ನ ಅಧಿಕಾರಕ್ಕೆ ಮುಳುವಾಗುತ್ತಾನೆ ಇಲ್ಲಿದ್ರೆ, ಅದಕ್ಕೆ ಅಲ್ಲಿ ಇರಲಿ ದೂರ. ಅವನಿಗೆ 14,000 ಅಂತಹ ಮಂದಿಗಳನ್ನು ಬೆಂಬಲಕ್ಕಾಗಿ ಒದಗಿಸಿಕೊಟ್ಟದ್ದು ಆ ಕಾರಣದಿಂದ ಅಲ್ಲಿರಲಿ. ಎಷ್ಟು ಕರಾಸುರನ ವಿಕ್ರಮ ಕೇಳಿದರೆ ನೀನೇ ಆಗ ಆಡಿದ ಹಾಗೆ ಕೆಲವು ಅಡಿಗಳಷ್ಟು ಹೆಜ್ಜೆಯನ್ನು ನಾನೇ ಹಿಂದಕ್ಕೆ ಸರಿಸಬೇಕಾಗಿ ಬಂದಿದೆ. ರಾಕ್ಷಸರ ವಧೆಗೆ ಪರರ ಸಹಾಯ ಅನಿವಾರ್ಯ ಅಲ್ಲ ರಾಮನಿಗೇನು. ಖರದೂಷಣರ ವಧೆಯನ್ನು ಮಾಡಿದ ವಿಧಾನವನ್ನು ಕೇಳಿ ಆದರೂ ಬಲ್ಲೆಯ? ಇದ್ದ ತಮ್ಮನನ್ನು ಸೇರಿಸಿಕೊಳ್ಳಿಲ್ಲ ಹೋರಾಟಕ್ಕೆ. ಒಬ್ಬ ರಾಮ ಹೋರಾಟ ಮಾಡಿದ್ದು ಖರದೂಷಣಾದಿ 14,000 ಮಂದಿ ರಾಕ್ಷಸರಲ್ಲಿ. ಇದ್ದ ಬಲವನ್ನಾದರೂ ಬದಿಗಿಟ್ಟು ಒಬ್ಬನೇ ಒಬ್ಬ ರಾಮ ಹೋರಾಟ ಮಾಡಿದ್ದಾನೆ ಅಂತಾದರೆ ರಾಕ್ಷಸರ ಮುಂಭಾಗದಲ್ಲಿ ಸೋತ ರಾಮ ಅಂತ ಅರ್ಥ ಅಲ್ಲ, ಗೆಲ್ಲುವ ರಾಮ ಅಂತ ಅರ್ಥ. ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ, ಸ್ವೀಕರಿಸಲಿಲ್ವೋ ಅದಕ್ಕೆ ಸೌಜನ್ಯ ಅಂತ ಹೆಸರು. ಸುಗ್ರೀವನ ಸಖ್ಯವನ್ನು ಬಯಸಿ ಅಲ್ಲಿಗೆ ಹೋದದ್ದು. ನನ್ನ ವಾಕ್ಯವೇ ಹಾಗೆ, ಸುಗ್ರೀವಂ ಶರಣಂ ಗಚ್ಚಾಮಿ. ಅವನಿಗೆ ಶರಣಾಗುವ ಉದ್ದೇಶಕ್ಕೆ ಹೋದದ್ದು. ಯಾಕೆ ಶರಣಾಗಬೇಕಾಗಿ ಬಂದದ್ದು? ನಾವು ವಿಶ್ವಾಸವನ್ನಿಟ್ಟಂತಹ ಮಂದಿಗಳು ನಮಗೆ ಮಾಡಿದ ಮಾರ್ಗದರ್ಶನ ಅದು. ದೇವವರ್ಗದಲ್ಲಿ ನಮಗೆ ಗೌರವ ಇದೆ, ನಮಗವರು ಆದರಣೀಯರು. ಅದು ದೇವತೆಗಳಿರ್ಬೋದು, ಗಂಧರ್ವರು ಇರ್ಬೋದು, ಯಕ್ಷರು ಇರ್ಬೋದು, ಯಾರೇ ಆಗಲಿ, ಮೇಲು ಲೋಕದವರು ನಮಗೆ ಗೌರವಕ್ಕೆ ಪಾತ್ರರು. ಅಂಥವರ ನಿರ್ದೇಶನ ಯಾರು ತನ್ನದ್ದಾದಂತಹ ಕಾಯಿಕವಾದ ತಪಸ್ಸಿನ ಮೂಲಕವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬಹುದಾದ ಅರ್ಹತೆಯನ್ನು ಗಳಿಸಿದಂತಹ ಒಬ್ಬಳಾಕೆ ಯೋಗಿನಿಯ, ಅಂತಹ ಶಬರಿಯಂತಹ ವೃದ್ಧೆಯ ನಿರ್ದೇಶನ. ಹೋಗು ಸುಗ್ರೀವ ಸಖ್ಯವನ್ನೇ ಮಾಡು. ಯಾಕೆ? ಧರ್ಮಾತ್ಮನಾದ ಸತ್ಯಾತ್ಮನಾದಂತಹ ಕಪಿನಾಯಕ ಅವ. ಬಲವುಳ್ಳವರನ್ನು ಹೊಂದುವಂತಹ ಉದ್ದೇಶವಾದರೆ ನನಗೆ ವಾಲಿಯ ಸಖ್ಯ ಮಾಡಬಹುದಿತ್ತು. ಅವನಲ್ಲೋ ಬಲವಂತ, ಲೋಕಕ್ಕೆ ಗೊತ್ತಿದ್ದ ಹಾಗೆ ಸುಗ್ರೀವನನ್ನೇ ಹೊಡೆದಟ್ಟಿದ್ದಾನೆ. ಮತ್ತೆ ಏನೂ ಇಲ್ಲದೆ ಇದ್ದ 4 ಮಂದಿ ಕಪಿಗಳನ್ನು ಮಾತ್ರ ಒಟ್ಟಿಗೆ ಇಟ್ಟುಕೊಂಡು ಸುಗ್ರೀವನ ಸಖ್ಯ ಅಂತದ್ದು ಯಾಕೆ? ನಮಗೆ ಬೇಕಾದದ್ದು ಧರ್ಮದ ಬಲ ಮಾತ್ರ, ಸತ್ಯದ ಬಲ ಮಾತ್ರ, ದೈಹಿಕವಾದ ಬಲ ಅಲ್ಲ. ಅಲ್ಲಿ ತೆರಳಿದಂತಹ ಸಂದರ್ಭದಲ್ಲಿ ಅಮಯನೇ ಹೇಳಿದ, ತನಗೊದಗಿದಂತಹ ದುರ್ಗತಿಯನ್ನು ಬಿತ್ತರಿಸಿಕೊಂಡು ತನಗೆ ಹೀಗಾಗಿ ಹೋಗಿದೆ. ನನ್ನ ಲಾಭವನ್ನಷ್ಟೇ ಉದ್ದೇಶಿಸಿ ಹೋದ ಮಾತ್ರ ನಾನು ಹೇಳ್ತಿದ್ದೆ, ಮೊದಲಿಗೆ ನನ್ನ ಹೆಂಡತಿ ಸಿಕ್ಕೋ ಕೆಲಸ ಮೊದಲು ಮಾಡುವ, ಮತ್ತೆ ನೀನದನ್ನು ಆಲೋಚನೆ ಮಾಡುವ. ಅದಲ್ಲ, ತಮ್ಮನ ಹೆಂಡತಿಗೆ ತಪ್ಪಿದಂತಹ ವಾಲಿ ಅಂತವನ ಸಂಹಾರ ಮೊದಲಾಗಬೇಕು. ಯಾಕೆ? ಅದನ್ನು ಎದುರಿಸಿ ನಿಲ್ಲುವಷ್ಟು ಸಾಮರ್ಥ್ಯ ಇಲ್ಲದೆ ಇದ್ದ ದುರ್ಬಲನಾದ ಸುಗ್ರೀವ. ವಾಲಿಯ ಮುಂಭಾಗದಲ್ಲಿ ಮಾತ್ರ, ಲೋಕದಲ್ಲಿ ಅಲ್ಲ. ವಾಲಿಯ ಪರಾಕ್ರಮದ ಮುಂಭಾಗದಲ್ಲಿ ದುರ್ಬಲನಾದ ಸುಗ್ರೀವ. ಆದ್ದರಿಂದ ದುರ್ಬಲನಾದವನಿಗೆ, ಆರ್ತನಾದವನಿಗೆ ಮೊದಲು ರಕ್ಷಣೆಯನ್ನು ಒದಗಿಸಿಕೊಡಬೇಕು. ನಮ್ಮದು ಆಮೇಲೆ ಆಲೋಚನೆ ಮಾಡುವ. ನಮ್ಮ ಹೆಂಡತಿಯನ್ನು ಮತ್ತೆ ತಂದರೂ ಸಾಕು. ತನ್ನ ಹೆಂಡತಿಯನ್ನು ಮತ್ತೊಬ್ಬ ಬಲಾತ್ಕಾರದಿಂದ ಇಟ್ಟುಕೊಂಡಿದ್ದಾನೆ ಅನ್ನುವಂತಹ ದೂರನೊಬ್ಬ ಕೊಡ್ತಾನೆ ಅಂತ ಆದರೆ ಮೊದಲು ಅವನಿಗೆ ನ್ಯಾಯ ಒದಗಿಸಿಕೊಡಬೇಕು. ಈ ನಿರ್ಣಯದಿಂದ ವಾಲಿ ವಧೆಯನ್ನು ಮೊದಲು ಸಾಧಿಸಿದೆ. ವಿವೇಕಿಯಾದಂತಹ ಸುಗ್ರೀವನಿಗೆ ನನ್ನದಾದ ಧೋರಣೆ ಅರಿವಿಗೆ ಬಂತು. ಆದ್ದರಿಂದ ಅವೇನು ಹೇಳಿದ? ಸಮಸ್ತ ವಾನರ ಸೈನ್ಯ ಸಹಿತವಾಗಿ ನಿನ್ನನ್ನು ನಾನು ಸೇವಿಸುವುದಕ್ಕೆ ಸಿದ್ಧ, ಸೀತಾನ್ವೇಷಣೆಯ ಕಾಯಕ್ಕಿರಲಿ, ಸೀತಾ ಪ್ರಾಪ್ತಿಗಾಗಿರಲಿ. ಅದನ್ನು ಒದಗಿಸಿಕೊಡುವಲ್ಲಿ ಮುಂದಾದದ್ದು ಯಾವ ಉದ್ದೇಶದಿಂದ? ಪರದಾರಾಪಹಾರದಂತಹ ಒಂದು ದೋಷಪೂರ್ಣವಾದ ಕರ್ಮವನ್ನು ಯಾವನೆಸಗಿದ್ದಾನೆ ಅವನು ವಧಾರ್ಹನಿದ್ದಾನೆ. ಇದನ್ನು ಅವನಿಗೆ ನಾನು ಪ್ರತ್ಯಕ್ಷ ಪ್ರಮಾಣದ ಮೂಲಕವಾಗಿ ತೋರಿಸುವ ಮಾತನ್ನಾಡಿದ್ದು. ನಿನ್ನ ಅಣ್ಣನನ್ನು ಕೊಂದು ಕಳೆಯುತ್ತೇನೆ. ಹಾಗಿದ್ರೆ ಇದು ಖಂಡಿಸಲ್ಪಡಬೇಕಾದ ಕಾಯಕ. ಒಬ್ಬ ಧರ್ಮಾತ್ಮನದವ ಮಾಡಬೇಕಾದದ್ದು ಅದನ್ನು. ಅದಕ್ಕಾಗಿ ನಮ್ಮ ಶಕ್ತಿ ವಿನಿಯೋಗ ಆಗಲಿ, ನಾವು ಅದನ್ನು ಮಾಡುವುದಕ್ಕೆ ಸಿದ್ಧರಿದ್ದೇವೆ. ಒಂದು ಧಾರ್ಮಿಕವಾದ ಲೋಕಹಿತವಾದಂತಹ ಕಾರ್ಯವನ್ನು ಮಾಡುವಾಗ ಎಷ್ಟೇ ಸಾಮರ್ಥ್ಯವನ್ನು ಹೊಂದಿದವನಾದರೂ ನಾವು ಅದರಲ್ಲಿ ಭಾಗಿಗಳಾಗ್ತೇವೆ, ಸ್ವೀಕರಿಸಬೇಕಾಗ್ತದೆ. ಅದಕ್ಕಾಗಿ ವಾನರರ ಸಹಾಯವನ್ನು ಹೊಂದಬೇಕಾಗಿ ಬಂತು.
ಒಂದು ವೇಳೆ ನನಗವರು ಸಹಾಯ ಮಾಡುವುದಿಲ್ಲ ಹೇಳಿದರು, ಆ. ವಾಲಿವಧೆಗೆ ನಾನು ವಿಮುಖನಾಗುತ್ತಿರಲಿಲ್ಲ. ಇದನ್ನು ನಾನು ಆಡಿದ್ದು. ವಾಲಿವಧೆ ಮಾಡಬೇಕಾದದ್ದೇ, ಆ ದೋಷಪೂರ್ಣವಾದಂತಹ ಕೆಲಸ ಅವನಿಂದ ಆಗಿದೆ, ಅದಕ್ಕಾಗಿ ಆಗಬೇಕಾದದ್ದು. ಸಮುದ್ರದ ಬದಿಯಲ್ಲಿ ವರುಣಾನುಗ್ರಹಕ್ಕೆ ಬೇಕಾಗಿ ಕುಳಿತದ್ದ, ಆಮೇಲೆ ಅವನನ್ನೇ ಬತ್ತಿಸುವಂತಹ ಉದ್ದೇಶಕ್ಕಾಗಿ ನಾನು ಪರಿವರ್ತಿತನಾದದ್ದ. ಇದರ ಹಿನ್ನೆಲೆಯಲ್ಲಿರಬಹುದಾದಂತಹ ಉದ್ದೇಶವು ಸ್ಫುಟವೇ. ಗಳಿಗೆಗೊಂದೊಂದು ವಿಚಲಿತವಾದಂತಹ ಮನಸ್ಸನ್ನು ಹೊಂದಿದ ರಾಮ ಮಾಡಿದ್ದಲ್ಲ, ಸ್ಥಿರವಾದಂತಹ ನಿರ್ಣಯದಿಂದಲೇ ಮಾಡಿದ್ದು. ಸಮುದ್ರ ತರಣ ಅಲ್ಲದಿದ್ದರೆ ಪ್ರಾಣಹರಣ, ನನ್ನ ಪ್ರಾಣವನ್ನಾದರೂ ಬಿಡುವುದು, ಈ ನಿರ್ಣಯದಿಂದ ಸಿದ್ಧನಾದದ್ದು. 3 ದಿವಸಗಳು ವರುಣನ ಕುರಿತಾಗಿ ಧ್ಯಾನಿಸಿದಂತಹ ಸಂದರ್ಭದಲ್ಲಿ ಅವ ಬಾರದೇ ಉಳಿದ. ಬಾರದೇ ಉಳಿಯುವುದರ ಹಿನ್ನೆಲೆಯಲ್ಲಿರಬಹುದಾದ ಉದ್ದೇಶ ಏನು? 2 ಕಾರಣ. ಒಂದೋ ಯಾರದ್ದೋ ನಿರ್ಬಂಧಕ್ಕೆ ಒಳಗಾಗಿ ಅವ ಬಾರದೇ ಉಳಿದಿದ್ದಾನೆ. ಅಲ್ಲ, ನನ್ನ ಸಜ್ಜನಿಕೆಯ ಪ್ರಾರ್ಥನೆಗೆ ಕಿವಿ ಕೊಡದೇ ಇರುವಂತಹ ಒಂದು ದುರ್ಬುದ್ಧಿಗೆ ಅವ ಒಳಗಾಗಿದ್ದಾನೆ ಅಂತಾದರೆ ಅವನೇ ದಂಡಾರ್ಹ. ಆದ್ದರಿಂದ ಕೋದಂಡಕದ ಬಾಣವನ್ನು ಸಂಧಾನ ನಡೆಸಿದ್ದು. ಆ ಕಾಲಕ್ಕೆ ಓಡೋಡಿಕೊಂಡು ಬಂದ. ಉದ್ದಟನಾದರೆ ಆಗಲೂ ಬರಬೇಕಾಗಿರಲಿಲ್ಲ. ಬರುವುದಕ್ಕೆ ಕಾರಣವಾದದ್ದೇನು ಅನ್ನುವುದು ನಮಗೆ ಅರಿವಿಗೆ ಬಂತು. ಚತುರ್ದಶ ಭುವನದಲ್ಲಣನಾಗಿ ಸ್ಥಾಪಿತನಾದಂತಹ ರಾವಣ ಚಾರಿತ್ರದ ಮುಂಭಾಗದಲ್ಲಿ ವರುಣನಾದರೂ ಜಲಾಧಿದೇವತೆಯಾದರೂ 3 ದಿವಸ ಯೋಚಿಸಬೇಕಾದ ಸ್ಥಿತಿ ಬಂತು. ಎಲ್ಲಿಯಾದರೂ ರಾಮನಿಗೆ ಅನುಕೂಲನಾದರೆ ನಾಳೆ ದಶಕಂಠನಿಂದ ನಾವು ಭಂಗಿತರಾಗಬೇಕಾದ ಸ್ಥಿತಿ ಬಂದೀತೋ? ಇಲ್ಲ, ರಾಮ ಪ್ರಭಾವ ಏನು ಅನ್ನುವುದನ್ನು ನನ್ನ ಶರಸಂಧಾನದ ಮೂಲಕವಾಗಿ ಅರ್ಥವಿಸಿಕೊಂಡ ಪರೋಕ್ಷ ಪ್ರಿಯನಾದ ವರುಣ, ಇವ ರಾವಣನಿಗಿಂತ ಪ್ರಬಲನಿದ್ದಾನೆ ಅನ್ನುವುದರಿಂದಲೇ ನನ್ನ ಮುಂಭಾಗಕ್ಕೆ ಬರುವ ಧೈರ್ಯವನ್ನು ತೋರಿದ. ಈ ತನಕ ಒದಗಿ ಬಂದಂತಹ ಸಂಗ್ರಾಮದಲ್ಲಿ ಎಲ್ಲಿಯ ತನಕ ಬಂದು ತಲುಪಿದ್ದೇವೆ ಅನ್ನುವುದನ್ನು ನಿನಗೆ ನಾನು ಮತ್ತೆ ವಿವರಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಸಮಸ್ತವನ್ನೂ ಹೊಂದಿದ್ದಂತಹ ದಶಕಂಠ ಹೇಗಿದ್ದ ಲಂಕೆ, ಎಷ್ಟು ದುರ್ಭೇದ್ಯವಾದದ್ದು. ನಿಮ್ಮ ನಿರ್ಣಯಗಳು ನಿಲುಮೆಗಳೆಲ್ಲ ಏನಿತ್ತು? ಸಮುದ್ರ ತರಣ ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ನಾವು ಸಮುದ್ರದ ಬದಿಗೆ ಬಂದ ಮೇಲೂ ನಡೆದಿತ್ತಂತೆ ವಿಮರ್ಶೆ, ವಿಚಾರದ್ದು ಅಲ್ವೋ? ಆಗ ನಿನ್ನ ಧೀಮಂತ ಪುತ್ರನಾದಂತಹ ಇಂದ್ರಜಿತು ನಾಮಕನೇ ಹೇಳಿದನಂತೆ, ಸಿಂಧುವನ್ನು ಉತ್ತರಿಸಿ ಬರುವುದಕ್ಕೆ ರಾಮನಲ್ಲ, ರಾಮನ ತಂದೆಯ ತಂದೆಗೆ ಅಸಾಧ್ಯ. ಬಂದರೂ ನಾವಿದ್ದೇವೆ. ಎಷ್ಟು ನಿರೀಕ್ಷೆಗಳು ತಲೆ ಕೆಳಗಾಗಿ ಹೋಯಿತು ನೋಡು ದಶಕಂಠ. ಉತ್ತರಿಸಿ ಬಂತಲ್ಲ ಸಿಂಧುವನ್ನು ರಾಮಪಾಳಯ. ಎಲ್ಲಿ ಹೋದ್ರು ನಿನ್ನ ವಿಕ್ರಮಿಗಳಾದಂತಹ ರಾಕ್ಷಸರೆಲ್ಲ? ಈಗ ಕಳಕೊಂಡದ್ದನ್ನು ನಷ್ಟ ಅಲ್ಲ ಅಂತ ಹೇಳಲಿಕ್ಕೆ ಧೈರ್ಯ ಬಂದಿತ್ತೋ ನಿನಗೆ? ಹೌದಾದರೆ ಮತ್ತೆ ಆತನಕದ್ದು ರಾಕ್ಷಸ ಸಂಪತ್ತು ಅಂತ ನೀನು ಒಪ್ಪಿಕೊಂಡದಕ್ಕೆ ಮೌಲ್ಯ ಏನು ಉಳಿಯುತ್ತದೆ? ತಮ್ಮನಾದ ಕುಂಭಶ್ರವಣ, ನಿನ್ನ ಧೀಮಂತ ಪುತ್ರನಾದಂತಹ ಮಗ ಮೇಘನಾದ. ಯಾಕಿದನ್ನು ಮತ್ತೆ ಮತ್ತೆ ಎಚ್ಚರಿಸ್ತೇನೆ. ದೊಡ್ಡ ಕನಸು ಹೊತ್ತಿ ಆಡಿದ್ಯಲ್ಲ ನನ್ನ ಮುಂಭಾಗದಲ್ಲಿ. ಮೊದಲು ನಿನ್ನನ್ನು, ಆಮೇಲೆ ಅವನನ್ನು ಕೇಳಿದ್ದೇವೆ. ಅಲ್ಲಿ ನೀನು ಗೆದ್ದೆಯ ದೇವಲೋಕದಲ್ಲಿ. ದೇವತೆಗಳಿಂದ ಕೈ ಸೆರೆಗೆ ಒಳಗಾಗಬೇಕಾದ ಸನ್ನಿವೇಶ ನಿನಗೆ ಬಂದಿತ್ತು ಯುದ್ಧದಲ್ಲಿ. ಯಮನೇ ಕಾಲದಂಡ ಎತ್ತಿದ್ದಂತೆ ಬ್ರಹ್ಮದೇವರು ಬಂದು ತಡೆದರು. ಎತ್ತು ಬೇಡ, ಪ್ರಯೋಗ ಮಾಡಬೇಡ, ನಾನು ಕೊಟ್ಟ ವರ ಉಂಟು, ಅದಕ್ಕೆ ತೊಂದರೆ ಬರ್ತದೆ ಈಗ ಹೊಡೆದರೆ. ಇಲ್ಲದಿದ್ರೆ ಆವತ್ತೇ ಮುಗಿದು ಹೋಗ್ತಿತ್ತು, ರಾವಣವಧೆ ಆಗ್ತಿತ್ತು. ಇವತ್ತು ಮಾಡಲಿಕ್ಕೆ ಇರಲಿಲ್ಲ ರಾವಣವಧೆ, ಅಲ್ಲಿಗೆ ಮುಗಿಯುತ್ತಿತ್ತು. ಬ್ರಹ್ಮದೇವರು ಬಂದು ತಡೆದರು. ನಾನು ಕೊಟ್ಟ ವರಕ್ಕೆ ನ್ಯೂನತೆ ಬರ್ತದೆ, ಹಾಗಾಗಿ ಎತ್ತು ಬೇಡ, ಈಗ ಇರಲಿ. ದೇವತೆಗಳ ಹೋರಾಟದಲ್ಲಿ ದೇವತೆಗಳು ನಿನ್ನನ್ನು ಸುತ್ತುವರಿದು ಸೆರೆ ಹಿಡಿಯುವ ಸನ್ನಿವೇಶದಲ್ಲಿ ಇದ್ದರು. ಆಗ ನಿನ್ನ ಮಗನಾದ ಮೇಘನಾದ ತಾನು ಹೊಂದಿದ ತಾಮಸಿ ವಿದ್ಯೆಯಿಂದ ದೇವಲೋಕವನ್ನು ಕತ್ತಲೆಯಲ್ಲಿ ಮುಳುಗಿಸಿ ಅಲ್ಲಿರುವಂತಹ ದೇವೇಂದ್ರನನ್ನು ಕೈಸರೆ ಹಿಡಿದು ತೆಗೆದುಕೊಂಡು ಇತ್ಲಾಗಿ ಬಂದ. ಯುದ್ಧದಲ್ಲಿ ಮುಖಾಮುಖಿಯಾಗಿ ದೇವೇಂದ್ರನನ್ನು ಸೋಲಿಸಿದ್ದಲ್ಲ, ಮಾಯೆ ಮುಸುಕಿ. ಇದು ಸ್ವರ್ಣ ಜಿಂಕೆಯನ್ನು ಕಳುಹಿಸಿ ನಮ್ಮನ ಆಶ್ರಮದಿಂದ ಕಳುಹಿಸಿದ್ದೇ ವಿದ್ಯೆ ಮತ್ತೊಂದು ವಿಧದಿಂದ. ಇಂದ್ರಾಪಹಾರವನ್ನು ಮಾಡಿ ಬರುವಾಗ ಕರೆದು ಹೇಳಿದನಂತೆ, ಅಪ್ಪಯ್ಯ ಹೋರಾಟ ಮಾಡಬೇಡಿ, ಇನ್ನು ಬನ್ನಿ, ದೇವೇಂದ್ರ ಕೈಸರೆ ಸಿಕ್ಕಿಯಾಗಿದೆ, ಊರಿಗೆ ಹೋಗುವ. ಊರಿಗೆ ಬಂದಿ. ಆಮೇಲೆ ಬ್ರಹ್ಮ ಬಂದ ಬಿಡಿಸಿಕೊಂಡು ಹೋದ. ಇಂದ್ರಜಿತು ಅನ್ನುವ ಹೆಸರಿವನಿಗೆ ಬಂತು, ಅದಲ್ಲ ಪ್ರಶ್ನೆ. ಅಂದೇ ದೇವತೆಗಳಲ್ಲಿ ಬಂಧಿಯಾಗುವಷ್ಟೇ ಸಾಮರ್ಥ್ಯ ಹೊಂದಿದ್ದ ದಶಕಂಠ. ತಾಮಸಿ ವಿದ್ಯೆಯಿಂದಲಾದರೂ ದೇವೇಂದ್ರನನ್ನು ಸೆರೆ ಹಿಡಿದವ ನಿನ್ನ ಮಗನಾದ ಇಂದ್ರಜಿತು. ಅವನನ್ನು ಕಳಕೊಂಡಾಗಿದೆ. ಈಗ ಅಮ್ಮ ಇರುವಾಗ ಆದರೂ ಅದಾದರೂ ಮಾಡಬಹುದಿತ್ತು.
ಈಗ ಮತ್ತೆ ನನ್ನನ್ನು ಗೆಲ್ಲುವುದಂತೆ ಮತ್ತೆ ಅವನನ್ನು ಗೆಲ್ಲುವುದಂತೆ ಏನು ಮಾಟ ಮಾಡುವುದ ಅಲ್ಲ ಮಾರಣ ನಡೆಸುವುದ ಅಲ್ಲ ಸಮ್ಮತವಾಗಿ ಹರಣವು ಸತ್ತ ಅಂಗದನ ಹೆಣವೇ ಉಳಿಯಿತ ಭೂಮಿಯಲ್ಲಿ ಬದುಕಿ ನಿತ್ತನಲ್ಲ. ಈಗ ಅಂಗದನಿಗೆ ಒಂದು ಮೇಲೆ ಮರಣ ಬಂತು ಅಂತ ನೀನು ನಿರ್ಣಯಿಸುವುದಾದರೂ ಅಂಗದ ಮತ್ತೆ ಸಜೀವನಾದನಲ್ಲ, ತಮ್ಮನಾದಂತಹ ಲಕ್ಷ್ಮಣನಿಗೆ ನಿನ್ನ ಶಕ್ತಿ ಆಯುಧದ ಮೂಲಕವಾಗಿ ಮರಣವೇ ಬಂತು, ಎದ್ದು ನಿತ್ತನಲ್ಲ. ನೋಡ ನಿನ್ನ ಪಾಳಯದಲ್ಲಿ ಒಬ್ಬರನ್ನು ತೋರಿಸಿ ಮೊನ್ನೆ ಸತ್ತವರನ್ನು ನೀನು ಬದುಕಿಸಿದ್ದನ್ನು ಯಾಕಾಗಲಿಲ್ಲ ನಿನ್ನಿಂದ ಬದುಕಿಸುವುದಕ್ಕೆ? ಎಲ್ಲಿ ಸಿಗ್ತದೆ ಆ ಸಂಜೀವಿನಿ ಕಡ್ಡಿ ಅಂತ ಹುಡುಕ್ಲಿಕ್ಕೆ ಆಗಲಿಲ್ವ ನಿನ್ನಿಂದ? ಅಥವಾ ನಿನ್ನ ಮಾಟ ಮಾರಣಾದಿಗಳಿಂದ ಎಬ್ಬಿಸಬಹುದಿತ್ತಲ್ಲ, ಅಳಿದು ಹೋದವರನ್ನೆಲ್ಲ ಎಬ್ಬಿಸಬಹುದಿತ್ತಲ್ಲ, ಯಾಕೆ ಒಬ್ಬರನ್ನು ಎಬ್ಬಿಸಲಿಕ್ಕಾಗಲಿಲ್ಲ? ಈಗ ನನ್ನನ್ನು ಸೋತ ರಾಮನಲ್ಲಿಗೆಲ್ಲ ಕಳುಹಿಸಿದ್ದು ಬಂದಂತಹ ದಿವ್ಯರಥ ದೇವತಾ ಪ್ರಸಾದ, ಆದರೂ ಸ್ವೀಕರಿಸುವಲ್ಲಿ ಮೊದಲಿಗೆ ಯಾಕೆ ಬೇಡ ಹೇಳಿದ್ದು? ಸಕಾರಣದಿಂದಲೇ ಹೇಳಿದ್ದು. ನಿನ್ನೊಂದಿಗಿನ ಹೋರಾಟಕ್ಕೆ ನನಗದರ ಅವಶ್ಯಕತೆ ಇಲ್ಲ, ಆದ್ದರಿಂದ ಬೇಡ. ಆದರೆ ನಮ್ಮವರಾದ ವಾನರರು ಹೇಳಿದರು ನೀನು ಆ ರಥವನ್ನು ಏರಬೇಕು. ಅವರು ಹೇಳಿದ್ದನ್ನು ನಾವು ಒಪ್ಪಬೇಕಾಗ್ತದೆ. ಯಾಕೆ? ಅವರ ಹಂಗನ್ನು ನಾನು ಒಪ್ಪಿದ್ದೇನೆ. ನನಗೆ ಕಪಿಗಳು ದೊಡ್ಡದು. ಎಷ್ಟು ದೊಡ್ಡದು ಕೇಳಿದರೆ ದೇವೇಂದ್ರನಿಗಿಂತಲೂ ವಾನರರು ದೊಡ್ಡದು. ಆದ್ದರಿಂದ ದೇವೇಂದ್ರನ ಹೇಳಿಕೆಗೆಲ್ಲ ರಥ ಸ್ವೀಕಾರ. ವಾನರರ ಮಾತಿಗೆ, ಅವರ ಅಭಿಪ್ರಾಯಕ್ಕೆ, ಅವರ ಮತಕ್ಕೆ ಬೆಲೆಯನ್ನು ಕೊಟ್ಟು ರಥ ಏರಬೇಕಾದದ್ದನ್ನು ನಾನು ಮನಗಂಡಿದ್ದೇನೆ, ರಥ ಏರಿದ್ದೇನೆ. ಅದರಿಂದ ನಮಗೆ ಹಂಗಲ್ಲ. ಯಾಕದು ವಾನರರ ಅಭಿಪ್ರಾಯ. ಮತ್ತೆ ಮೊದಲೇ ಒಂದು ಒಳ ಒಪ್ಪಂದ ಮಾಡಿಕೊಂಡು ಅಂಥದ್ದೇನಿಲ್ಲ, ತೋರಿಕೆಯ ಬದುಕಿಲ್ಲ ರಾಮನಲ್ಲಿ. ರಾಮ ಬದುಕಿದ್ದೇ ಇತರರಿಗೆ ತೋರಿಕೆ, ಅಂದರೆ ಆದರ್ಶ. ಹಾಗೆ ನಾನು ಬದುಕನ್ನು ಸಾಗಿಸ್ತಾ ಬಂದ, ನಟನೆ ಇಲ್ಲ ಬದುಕಿನಲ್ಲಿ. ಅಂತಹ ನನ್ನನ್ನು ಇಂದಿನ ದಿನ ಸೋಲಿಸ್ತೇನೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನೀನು ತಳೆದಿದ್ದಿ. ಯಾವ ಉಪಾಧಿಯಿಂದ? ಸಮ್ಮತವಾಗಿ ರಣವೋ ಅಲ್ಲ, ನಿನ್ನ ಹಮ್ಮು ಬಿಮ್ಮುಗಳನ್ನು ಈ ತನಕ ನೀನು ಸಾಧಿಸಿಕೊಂಡು ಬಂದದ್ದು. ಅಲ್ಲಿ ಹೋಗಿ ಯುದ್ಧ ಮಾಡಿ ಗೆದ್ದದ್ದು, ಇಲ್ಲಿ ಹೋಗಿ ಯುದ್ಧ ಮಾಡಿ ಬಂದದ್ದು, ಅಲ್ಲಿ ಹೋಗಿ ಬಂಧನಕ್ಕೆ ಸಿಲುಕಿದ್ದು, ಮತ್ತೆ ಯಾರ್ಯಾರೋ ಬಿಡಿಸಿಕೊಂಡು ಬಂದದ್ದು ಎಲ್ಲ ನಮಗೆ ತಿಳಿಯದೇ ಇದ್ದದ್ದಲ್ಲ. ಅಂತಹ ಏನಾದರೂ ಹಮ್ಮು ಬಿಮ್ಮಗಳುಂಟಾ, ಮಾಟ ಮಾರಣಾದಿ ಪ್ರಕ್ರಿಯೆಗಳುಂಟಾ? ಯಾವ ಉದ್ದೇಶದಲ್ಲಿ ಗೆಲ್ತಿ ನಮ್ಮನ್ನು? ನಾವು ಕಲ್ತದ್ದೇ ವಿನಿಯೋಗಿಸುವುದಕ್ಕಲ್ವ ಅದನ್ನು. ಧನುಜರು ಮಾಯಾವಿಗಳು ಅನಪರ ಅಷ್ಟಸಿದ್ಧಿಗಳು ಅನುಕರಿಸಿರುವರು ನೋಡು, ಇದನರಿತು ವಿಚಾರವ ಮಾಡು. ದಶರಥಿ, ಧನುಜರು ನಿಜ, ಮಾಯೆಯೂ ನಿಜ. ಬಾಕಿದ್ದವರಿಗೆ, ನಮಗೆ ನಿಜ ಅಲ್ಲ. ಯಾಕೆ ನಾವು ಮಾಯೆಯನ್ನು ಕಲಿತೆವು? ಆದ್ರೆ ನೇರ ಮಾರ್ಗ, ಇಲ್ಲದಿದ್ರೆ ಅಡ್ಡದಾರಿ. ನಿಜವಾಗಿ ಅಡ್ಡದಾರಿಯಲ್ಲೇ ನಮಗೆ ಹೆಚ್ಚು ಉತ್ಸಾಹ ಇರೋದು. ನೇರ ಮಾರ್ಗದಲ್ಲಿ ಕ್ರಮಣ ನಮ್ಮ ಆಯುಷ್ಯ, ಈ ದಾರಿಯಲ್ಲಿ ಹೋಗುವುದರಲ್ಲೇ ಆಯುಷ್ಯ ಮುಗಿಯಿತು, ಮತ್ತೆ ಸಾಧಿಸಲಿಕ್ಕೆ ಏನಿಲ್ಲ. ಅಡ್ಡದಾರಿ ಹಿಡಿದ್ರೆ ಉಳಿದ ಆಯುಷ್ಯದಲ್ಲಿ ಅನುಭವಿಸಲಿಕ್ಕೆ ಆಗ್ತದೆ. 14 ವರ್ಷ ಕಟ್ಟಿದ ಜುಟ್ಟಿನಲ್ಲಿ, ಉಟ್ಟವಸನದಲ್ಲಿ, ಮರದಡಿಯಲ್ಲಿ ಆಯುಷ್ಯ ಕಳೆದಿ. ನಾನು ಕಟ್ಟಿದ ಗಡ್ಡ, ಹೊಂದಿದ ಕಾಷಾಯ ವಸ್ತ್ರ, ಕಟ್ಟಿದ ಜುಟ್ಟು, ಹೌದಾ? ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಸೀತಾಪರ ಮಾಡಿಲ್ವ? ಸೀತಾಪರಕ್ಕೆ ನನಗೆ ಕ್ಷಣ, ಸೀತೆಯನ್ನು ಪಡಿಲಿಕ್ಕೆ ನಿನಗೆ ಕ್ಷಣವ? ಆದರೆ ಯಾವುದು ದಾರಿ? ಯಾವುದರಲ್ಲಿ ನಮಗೆ ಸಂತೋಷ ಉಂಟು, ವಿಜೃಂಭಿಸಲಿಕ್ಕೆ ಆಗ್ತದೆ? ನಾವು ಹೋದದ್ದು ದಾರಿ. ನಾವು ರಾಕ್ಷಸರು. ಈಗ ನಮ್ಮಲ್ಲಿ ಅದನ್ನೇ ಒಪ್ಪದವರು ಇದ್ದಾರೆ. ಈಗ ನನ್ನ ಜೊತೆಗಿದ್ದು ಎಲ್ಲವನ್ನು ಅನುಭವಿಸಿ ಮಾಡಿದವ ಕೊನೆಗೆ ನನಗೆ ಕೈ ಕೊಟ್ಟ. ನನ್ನ ಸಂಜೀವಿನಿ ಕಡ್ಡಿ ನಿನ್ನ ಹತ್ರ ಉಂಟೀಗ. ಹಾಗಾದರೆ ರಾಮನನ್ನು ಎಲ್ಲಿ ನಾನು ಪ್ರಸ್ತಾಪನ ಹೇಳಿದೆ, ಜನಸ್ಥಾನದಲ್ಲಿ ನೀ ಮಾಡಿದ
14,000 ರಾಕ್ಷಸರನ್ನು ನಿಪಾತಗೊಳಿಸಿದಲ್ಲಿ ಹ್ಮ್ ನಿನ್ನನ್ನು ಅಂಗೀಕರಿಸಿದ್ದೇನೆ ಅಂತ ನಾನು ಹೇಳಿದ. ರಾಮ ಹೌದು, ಒಂದು ಮಾತು ಹೇಳಿದೆ, ಕರಾಸುರ ನನಗಿಂತಲೂ ಪ್ರಬಲ. ಒಂದು ಪ್ರಾಬಲ್ಯ ಇದುದು ರಟ್ಟೆಯ ಶಕ್ತಿಯಲ್ಲಿ ಅಲ್ಲ ರಾಮ. ರಟ್ಟೆಯ ಶಕ್ತಿಯಲ್ಲಿ ಪ್ರಾಬಲ್ಯ ಅಂತ ಹೇಳಿದ್ದು. ಅಂಥವನನ್ನು ನಾನು ಬೇಕಾದಲ್ಲಿಗೆ ಕಳುಹಿಸುವಲ್ಲಿವರೆಗೆ ತಲೆ ಓಡಿತಾ ಇಲ್ಲ ನಂದು. ಹೌದು. ಈಗ ಕರಾಸುರನನ್ನು ಜನಸ್ಥಾನಕ್ಕೆ ಹೋಗಿ ಆ ಶೂರ್ಪನಖಿಗೆ ಬೆಂಗಾವಲಿಗೆ ಇರಿ, ನನ್ನ ಆಜ್ಞಾಶಕ್ತಿ ಉಳಿಲಿಲ್ವ, ಬೇಕಾದ್ರೆ ನೀನು ಹೋಗು ಅಂತ ಹೇಳಿದ ನಾವು. ನನ್ನ ಬುದ್ಧಿವಂತಿಕೆ ಇದು. ನನಗಿಂತ ಬಲಾಢ್ಯನೋ ಅವನನ್ನು ಮನೆಯಿಂದ ಹೊರಗೆ ಹಾಕುದು, ಮನೆ ಗಟ್ಟಿ ಮಾಡುದು. ನನಗಿಂತ ಬಲಾಢ್ಯನೋ, ನಾನು ನೀರಿನಲ್ಲಿ ಹಾರಿ ಮೊಸಳೆ ಹತ್ರ ಕಾದಾಟ ಮಾಡುವ ಅಲ್ಲ, ಗುಡ್ಡ ಏರಿ ಆನೆ ಹತ್ರ ಕಾದಾಟ ಮಾಡುವಲ್ಲ. ಆನೆಯೋ ನೀರಿಗೆಳೆಯುವುದು, ಮೊಸಳೆಯೋ ಗುಡ್ಡ ಕೆಳೆಯುವುದು. ಕಾದಾಟ ಎಲ್ಲಿ ಅವರ ಪ್ರಾಬಲ್ಯ? ಸ್ವಕ್ಷೇತ್ರದಲ್ಲಿ ಪ್ರಾಬಲ್ಯ. ಯಾರ್ಯಾರ ಜೊತೆಗೆ ಯುದ್ಧ ಮಾಡಿದ್ದೇನೆ, ಅವರವರ ಕ್ಷೇತ್ರದಲ್ಲಿ ಹೋಗಿ ಯುದ್ಧ ಮಾಡಿದ್ದೇನೆ. ನಮಗೆ ನಷ್ಟ ಇಲ್ಲ, ನಷ್ಟಕ್ಕೂ ನಾನೇ, ಲಾಭಕ್ಕೆ ಎಲ್ಲರೂ, ನಷ್ಟಕ್ಕೆ ನಾನು. ನನ್ನ ಹೋರಾಟ, ನನ್ನ ಅಧಿಕಾರದ ವಿಸ್ತಾರ, ಚತುರ್ದಶ ಭುವನದಲ್ಲಣ, ಇದೆಲ್ಲ ಹೊರಗಿನ ಊರಿನಲ್ಲೇ ಮಾಡಿಕೊಂಡು ಬಂದದ್ದಲ್ಲ. ನಾನು ಲಂಕೆಯಲ್ಲಿ ಯುದ್ಧ ಮಾಡಿದ, ಒಂದು ಹನಿ ರಕ್ತ ಬೀಳಲಿಲ್ಲ ಲಂಕೆಯಲ್ಲಿ. ಬೆವರನ್ನು ರಕ್ತವನ್ನಾಗಿಸಿ, ರಕ್ತವನ್ನು ಬೆವರನ್ನಾಗಿಸಿ ನನ್ನ ಹೋರಾಟ ಇರುವುದು ಜಗದ್ವ್ಯಾಪಿಯಾಗಿ. ಹಾಗಾದ ಕಾರಣ ಎಲ್ಲರೂ ಹೌದು ಸಂತೋಷದಿಂದ ಸಂಭ್ರಮದಿಂದ ಲಂಕೆಯಲ್ಲಿದ್ದಾರೆ. ನನ್ನ ಸುಖ ಲಂಕೆಯಲ್ಲಿ ಎಷ್ಟು ಅಂತ ಕೇಳಬೇಡ, ಲಂಕೆಯವರಿಗೆ ಸುಖ. ಹಾಗಾದ್ರೆ ನಿನ್ನನ್ನು ಯಾಕೆ ಲಂಕೆಗೆ ಯಾಕೆ ಹೇಳಿದೆ? ಯಾಕೆ ಈಗ ದಂಡಕಾರಣ್ಯದಲ್ಲೇ ಮಾಡ್ಬೋದಿತ್ತಲ್ಲ. ನಿನ್ನನ್ನು ಅಂಗೀಕರಿಸಿದೆ. ನಾವು ಒಬ್ಬನ ಹತ್ರ ಹೋರಾಟ ಮಾಡುವಾಗ ಅವನ ಪ್ರಾಬಲ್ಯ ಯಾವುದರಲ್ಲಿ, ಆ ಪ್ರಾಬಲ್ಯವನ್ನು ಕುಗ್ಗಿಸ್ತಾ ಬರುವುದು. ಸೀತೆಯ ಜೊತೆಗಿದ್ರೆ ನಿನ್ನ ಪ್ರಾಬಲ್ಯ ಬೇರೆ, ಸೀತೆಯನ್ನು ಕಳ್ಕೊಂಡ್ರೆ ನಿನ್ನ ದಯನೀಯ ಸ್ಥಿತಿ ಬೇರೆ. ನೀನು ಯೋಚಿಸಿದ್ದ ಹಾಗೆ ಅದನ್ನು ಅನುಭವಿಸಿದ್ದೀನಿ. ಹಾಗದ ಕಾರಣ ನಿನಗೆ ಇವರೆಲ್ಲ ಬೆಂಬಲಕ್ಕೆ ಬಂದರು. ರಾಮನ ಸ್ವಶಕ್ತಿಯಲ್ಲಿ ಅಲ್ಲ. ಈಗ ಹೇಳುವಾಗ ನೀನು ಋಷಿಮುನಿಗಳಲ್ಲಿ ಕೊಂದು ಕೊಡ್ತೇನೆ, ಈಗ ಕೊಲ್ಲಿಸಿ ಕೊಡ್ತೇನೆ ಅಂತ ತಿದ್ದುಪಡಿ ಆಯಿತು. ಕಪಿಗಳೆಲ್ಲ ನನ್ನದೊಂದು ಕ್ರಮ ಉಂಟು. ಸತ್ತವರಿಗೆ ಬೇಕಾಗಿ ನಾ ತಲೆ ಬಿಸಿ ಮಾಡುವುದೇ ಅಲ್ಲ. ನಾವು ಸಾಯದೇ ಇರ್ಲಿಕ್ಕೆ ಹೇಗಿರಬೇಕು, ಇದು ರಾವಣ. ಸತ್ತವರು ಆಯುಷ್ಯ ಮುಗಿದಿದ್ದಾರೆ, ಸಾಯದೇ ಇರುವ ನನಗೆ ಆಯುಷ್ಯ ಇನ್ನೂ ಉಂಟು, ನನ್ನ ಲೆಕ್ಕಾಚಾರ ಹಾಗೆ. ಹೌದಪ್ಪ. ಆದ್ರೆ ನಡೆಯಿತಲ್ಲ. ರಾಮನು ಮಾಯೆಗೊಳಗಾದ, ಇದು ನಡೆಯ. ಧನುಜರು ನಿಜ ಮಾಯಾವಿಗಳು, ಧನುಜರು ನಿಜ, ಮಾಯೆಯು ನಿಜ. ಯಾರಿಗಾದ್ರೂ ನಮ್ಮ ಮಾಯೆ ಅರ್ಥ ಆದೀತ? ಒಂದು ಮಾತು ಹೇಳಿದೆ, ದೇವಲೋಕದಲ್ಲಿ ದಿಗ್ವಿಜಯ ನಿನ್ನದಲ್ಲ, ಇಂದ್ರಜಿತು ನಿನ್ನನ್ನು ತಾಮಸಿ ಎಂಬ ವಿದ್ಯೆ ಎಂದು ವಿನಿಯೋಗ ಮಾಡಿ ನಿನ್ನನ್ನು ರಕ್ಷಿಸಿಕೊಂಡು ಬಂದ. ನನ್ನ ಮಗ ಅಲ್ವೋ, ನನ್ನ ಯೌವನವೇ ಇಂದ್ರಜಿತುವಿನ ರೂಪದಲ್ಲಿ. ಈಗ ಅಪ್ಪನನ್ನು ಮಗ ಉಳಿಸಿದ ಅಂತ ಹೇಳಿದ್ರೆ ಮಗನಿಗೆ ಹೆಗ್ಗಳಿಕೆ, ಹೌದು, ಅಪ್ಪನಿಗೆ ಅವಮಾನವ ಅಲ್ಲ. ಆ ಅರ್ಥದಿಂದ ಹೇಳಿದ್ದಲ್ಲ. ಈಗ ಪರಾಕ್ರಮ ನನ್ನ ಪರಾಕ್ರಮ ಅಲ್ಲ. ಅದೇ ಈಗ ದೇವೇಂದ್ರನನ್ನು ಗೆಲ್ತೇನೆ ಅಂತ ಹೇಳಲಿಕ್ಕೆ ನಿನ್ನವನೇ ಆದ ಮಗ ಇಂದ್ರಜಿತ್ ಇಲ್ಲಲ್ಲ ಗೆಲ್ಲಿದ್ದು, ಅವ ಇದ್ದಾನೆ ಈಗ. ಈಗ ದೇವೇಂದ್ರನನ್ನು ಗೆಲ್ಲಿಕ್ಕೆ ಅವ ಬೇಡ, ದುರ್ಬಲ ದೇವೇಂದ್ರ. ಆವಾಗ ನಾನು ದಿಗ್ವಿಜಯ ಮಾಡಿ 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 ದೇವಲೋಕಕ್ಕೆ ಮುಟ್ಟುವಾಗ ಮನೆ ಬಿಟ್ಟು ಬಹಳ ಸಮಯ ಆಗಿದೆ. ಹೌದೌದು, ಪಕ್ಕ ಮನೆ ನೆನಪಾಯ್ತು. ಮನೆ ನೆನಪಾಯ್ತು, ಮತ್ತೆ ನನಗೆ ಎಂಥದ್ದು ಹೊಳೆಯುವುದಿಲ್ಲ. ನನಗೆ ಸಂಸಾರವನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಹೋದಲ್ಲಿ ಸಂಸಾರ ಮಾಡುವುದು ಯಾಕೆ? ಸಂಸಾರದ ಜೊತೆಗೆ ಇರ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಹೋದಲ್ಲಿ ಸಂಸಾರ ಮಾಡಿದ್ರೆ ಮತ್ತೆ ಸಂಸಾರದ ತಲೆಬಿಸಿ ಇಲ್ಲಲ್ಲ. ತಿರುಗಾಟಕ್ಕೆ ಹೊರಡುವಾಗ ಹಾಗೆ ಅದು, ಇಲ್ಲ ಇದೆ ತಿರುಗಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನನ್ನ ಅನುಭವ. ಇವತ್ತು ಇಂದ್ರಜಿತು ಇಲ್ಲ, ನಾನಿದ್ದೇನಲ್ಲ, ಮಾಯ ನನ್ನಲ್ಲಿ ಉಂಟಲ್ಲ. ಇಂದ್ರಜಿತುವಿನಲ್ಲಿ ಮಾತ್ರ ಮಾಯ ಇರುವುದಲ್ಲ, ಅದು ನಮ್ಮ ಹತ್ರ ಉಂಟು. ಅದು ದೌರ್ಬಲ್ಯವಲ್ಲ. ಅಷ್ಟಸಿದ್ಧಿಗಳು ನಮಗುಂಟದು. ಬೇಕಾದಲ್ಲಿ ಹೇಗೆ ವಿನಿಯೋಗ, ನಾವು ಅದನ್ನು ಗೆಲ್ಲುವುದಕ್ಕೂ ಮಾಡ್ತೇವೆ, ಸೋಲುವಾಗ ತಪ್ಪಿಸುವುದಕ್ಕೂ ಮಾಡ್ತೇವೆ. ನಾವು ಮಾಡಬಹುದು, ನಾವು ಮಾಡಬಹುದು. ಹೌದು, ಮೊದಲು ಬದುಕುವ ದಾರಿ ಕಲಿರಿ. ಬದುಕದೇ ಇದ್ರೆ ಯಾವುದನ್ನು ಸಂಪಾದನೆ ಮಾಡಲಿಕ್ಕಿಲ್ಲ. ಮೊದಲು ಬದುಕುವ ದಾರಿ, ಆಮೇಲೆ ಸಂಪಾದನೆ ಮಾಡುವ ದಾರಿ, ಆಮೇಲೆ ಅನುಭವಿಸುವ ದಾರಿ. ಇದು ರಾವಣ ಮಾರ್ಗ. ಇದನ್ನು ಸಾಧಿಸ್ತಾ ಬಂದಿದ್ದೇನೆ.
ಬ್ರಹ್ಮದೇವರಿಗೆ ನಾನು ಬದುಕಬೇಕು ಅಂತ ಉಂಟು, ಇಲ್ಲದಿದ್ರೆ ಯಮ ದಂಡ ಎತ್ತುವಾಗ ಬ್ರಹ್ಮ ಬರಬೇಕಾ? ಹೌದೌದು, ಬಹುಶಃ ಈ ಸಲ ಇಲ್ಲ ಕಾಣದು, ಈಗ ಇಷ್ಟರವರೆಗೆ ಬರಲಿಲ್ಲ ಬ್ರಹ್ಮ. ಅಲ್ಲ, ನನ್ನದ್ದು ಪ್ರಾರ್ಥನೆ ಇಲ್ಲ. ಹೌದೌದು, ನಾನು ಒಬ್ಬ ತಮ್ಮನನ್ನು ಎಬ್ಬಿಸಿ ಸೋತಿದ್ದೇನೆ ಬ್ರಹ್ಮನನ್ನು ಬರಲಿ ಕೇಳಿ, ಕರೆಯಿರೋ ಬ್ರಹ್ಮನನು, ಅವ ಹೇಳುವುದಿಲ್ಲ. ಹೌದಾ, ಬಂದ ಎಬ್ಬಿಸಿದ, ಹೋದದ್ದು ನಾವು ಬರಲೇ ಇಲ್ಲಲ್ಲ. ಅದಕ್ಕೆ ನಾನು ಇನ್ನೀಗ ಬ್ರಹ್ಮನನ್ನು ಕರೆಯುವ ಆಲೋಚನೆಯಲ್ಲಿಲ್ಲ. ಅಲ್ಲ, ಅಲ್ಲಿಯೂ ಬ್ರಹ್ಮ ನೀನು ಕರೆದು ಬಂದದ್ದಲ್ಲ, ಅವನ ಮರ್ಯಾದೆ ಉಳಿಸಿಕೊಳ್ಳಿಕ್ಕೆ ಬಂದದ್ದು, ನಿನ್ನ ಮೇಲೆ ಪ್ರೀತಿಯಿಂದ ಅಲ್ಲ. ಅದನ್ನಲ್ವ ಹೇಳಿದ್ವಿ, ಇವ ಬಹುಕಾಲ ಬದುಕಬೇಕಾದ ಊರಿಗೆ ಉಪಕಾರ ಮಾಡಲಿಕ್ಕಿದ್ದವ ಅಂತ ತಡೆದದ್ದಲ್ಲ. ನಾನು ಕೊಟ್ಟ ವರ ಹಾಳಾಗ್ತದೋ, ಕೊಡು, ತಡೆ. ಅಲ್ಲಲ್ಲ, ಕೊಟ್ಟಾಗಿ ಹೋಗಿದೆ ಅವನಿಗೆ. ನಾನು ಪ್ರಾರ್ಥನೆ ದೇವರನ್ನು ಒಮ್ಮೆ ಮಾಡಿ ನಮಗೆ ಸಿಕ್ಕಿದ ಮೇಲೆ ಮತ್ತೆ ಅದನ್ನು ಅವನಿಗೆ ವಿನಿಯೋಗಿಸುವ ಜನ ನಾನು. ಒಬ್ಬ ಅನುಗ್ರಹ ಮಾಡಿದ, ಕತ್ತಿ ಕೊಟ್ಟ, ನಾನು ಅಗತ್ಯವಿದ್ರೆ ಕತ್ತಿ ಕೊಟ್ಟವನ ಮುಂದೆ ಕತ್ತಿ ಜಳಪಿಸಿದ್ರು ಜಳಪಿಸಿದೆ. ಹೌದಪ್ಪ, ಹೆಚ್ಚು ಮಾಡಿದ್ದೆ ಹಾಗೆ. ನನಗೆ ದೊಡ್ಡ ದಾಕ್ಷಿಣ್ಯ ಇಲ್ಲ. ನಾನು ಕಟ್ಟಿಸಿದ ಮಾಂಗಲ್ಯ, ಹೌದಾ, ನಾನು ಮಾಡಿಸಿದ ಮದುವೆ, ಇದರಲ್ಲಿ ದೊಡ್ಡ ಭಾವುಕತೆ ನನಗಿಲ್ಲ. ನನಗೆ ಬೇಡ ಅಂತ ಖಂಡಿತ ನನ್ನ ಒಟ್ಟು ವಿಕ್ರಮಕ್ಕೆ ರಗಳೆ ಆಗ್ತಾನೋ, ನಾನು ಹಿಂದೆ ಕತ್ತಿ ಬೀಸಿದ್ರೆ ಅದು ಎದುರಿನ ಅವನಿಗೆ ಅಂತ ಲೆಕ್ಕ. ಇದು ರಾವಣ ಪ್ರವೃತ್ತಿ, ಅದರಲ್ಲಿ ಏನು ದಾಕ್ಷಿಣ್ಯ ಇಲ್ಲ. ಮೊದಲು ನಾನು, ಮತ್ತೆ ನನ್ನನ್ನು ಒಪ್ಪಿಕೊಂಡವರು, ಹೊರತು ನನ್ನನ್ನು ಒಪ್ಪಿಕೊಂಡವರು ಮೊದಲು, ಮತ್ತೆ ನಾನಲ್ಲ. ಹಾಗೆಂತ ಒಬ್ಬನೇ ಒಬ್ಬ ರಾಕ್ಷಸನನ್ನು ಯುದ್ಧಕ್ಕೆ ಹೋಗದಿದ್ದ ತಲೆಗಡಿತೇನೆ ಹೇಳಲಿಲ್ಲ. ನಾನು ಇವನಿಗೊಂದು ಹೇಳಿದ್ದು, ಈ ಸಮುದ್ರದಲ್ಲಿ ಉಪ್ಪು ನೀರು ಕುಡಿದು ಸುಮ್ಮನೆ ಕೂತವ ನನಗೆ ವೇದಾಂತ ಹೇಳಿದವ ಇದ್ದಾನಲ್ಲ, ಶತ್ರುವಿನ ದೌರ್ಬಲ್ಯವೇ ನನ್ನ ಪ್ರಾಬಲ್ಯ. ಹಾಗೆಂತ ಪ್ರಾಬಲ್ಯ ಇಲ್ವೋ? ಹಾಗೆ ಗೆದ್ದದ್ದಲ್ಲ, ಗೆದ್ದದ್ದುಂಟು, ಸಾಧನೆ ಮಾಡಿದ್ದುಂಟು, ಲೋಕೋತ್ತರವಾದಂತಹ ಕೀರ್ತಿ ಉಂಟು. ಯಾವಾಗ ಇವತ್ತು ನಿನ್ನೆ ಅಲ್ಲ ರಾಮ, ಕಳೆದ ಯುಗ ಧರ್ಮದಿಂದ ಸತ್ಯಯುಗದಲ್ಲಿ ಮರುತಯಾಗದಿಂದ ತೊಡಗಿ, ಹೌದು, ಮೊನ್ನೆವರೆಗೆ, ಈಗ ನೀನು ಕೆಳಗೆ ಬಂದ ಮೇಲೆ ನಾನು ಮತ್ತೆ ಅದಕ್ಕಿಂತ ಕೆಳಗೆ ಹೋಗ್ಲಿಲ್ಲ. ಹೇಗೂ ನೀನು ಹೊರಟಿದ್ದಿ, ದ್ವೀಪಾಂತರದವರೆಗೆ ಹೋಗ್ತೇನೆ ಅಂತ ನೀ ಮಾತು ಕೊಟ್ಟಿದ್ದಿ, ಅಥವಾ ಹೇಗೂ ನೀನು ಬರ್ತಿಂತಾದ ಮೇಲೆ ನಿನ್ನಷ್ಟಕ್ಕೆ ನೀನು ಬರೋದು ಬೇಡ, ನಿನ್ನನ್ನು ಎಳೆಯುವ. ಅದಕ್ಕೆ ಸೀತಾಪರ ಪ್ರತೀಕಾರದ ಸ್ವರೂಪದಲ್ಲಿ ನನ್ನ ಮಾಯೆ ಉಂಟು, ನನ್ನಲ್ಲಿ ಮಾಟ ಉಂಟು, ಅಣಿಮಾದಿ ಸಿದ್ಧಿಗಳುಂಟು. ನನಗೆ ಯಾವುದನ್ನು ಯಾರ್ಯಾರ ಮೇಲೆ ಹೇಗೆ ಪ್ರಯೋಗ ಮಾಡಬೇಕು, ವಿರೋಧಿಯ ದೌರ್ಬಲ್ಯವನ್ನು ಕಂಡು ಅದರ ನನ್ನ ಪ್ರಾಬಲ್ಯ ಅಂತ ತಿಳಿದು ನಾ ಮಾಡುವ. ಈಗ ದಶರಥನ ಮಾತು ಪಿತೃವಾಕ್ಯ ಪರಿಪಾಲನೆ, ನೀನೀಗ ಹೊರಟಂತು ವಾಕ್ಯಪಾಲ. ಇಂದ್ರಜಿತ್ತು ಅದುವೆ ನಿಷ್ಠೆ, ನಿನಗಿಂತ ಒಂದು ಹೆಜ್ಜೆ ನನ್ನ ಮಗನದ್ದು ಹೆಚ್ಚು. ಹೌದಪ್ಪ, ನನಗಿಂತ ಒಂದು ಹೆಜ್ಜೆ ಮುಂದೆ ಹೋದ. ಹೌದೌದು, ಸತ್ತವರಿಗಾಗಿ ನಾನು ಅಳ್ಳಿಲ್ಲ. ಹಾಗೆಂತ ಸೀತಾಪಾರವ ಇನ್ನೊಂದು ಮತ್ತೊಂದು, ಹಾಗೆಂತ ಅವನನ್ನು ಕೊಲ್ಲಿಕ್ಕೆ ಬೇಕಾದ ಅರ್ಹತೆ ಬಹಳ ಹಿಂದೆಯೇ ತಯಾರಾಗ್ಲಿಲ್ವೋ? ಹಾಗಾದ್ರೆ ಏನು? ಈಗ ಸೀತಾಪರ ಮೊನ್ನೆದ್ದು, ಅವನನ್ನು ಕೊಲ್ಲುವ ಮೊನ್ನೆ ತಯಾರಾದಲ್ಲ, ಉಪವಾಸ ಕೂತದ್ದಲ್ಲ. ಅವ ಯಾವಾಗಲೂ ಉಪವಾಸ ಆರಂಭ ಮಾಡಿದ್ದಾನೆ, ಇವನನ್ನು ಕೊಲ್ಲಿಕ್ಕೆ ಅಂತ ಉಪವಾಸ ಆರಂಭ ಮಾಡಿದ್ದ ಅಲ್ಲ. ಹಾಗಾದ್ರೆ ಅವನಿಗೆ ಉಪವಾಸಕ್ಕೆ ಪ್ರೇರಣೆ ಕೊಟ್ಟಂತಹ ಶಕ್ತಿ ಬೇರೆ ಯಾವುದೋ ಉಂಟು? ಅದು ಅವನ ಹತ್ರ ಕೇಳಿದ್ದೇನೆ ನಾನು, ನೀನು ಯಾಕೆ ಉಪವಾಸ ಮಾಡಿದ್ದು ಅಂತ. ಇಂದ್ರಜಿತ್ವನ ಕೊಂದ ಮೇಲೆ ಕೇಳಿದೆ ಅವನ. ಕೇಳಿದಿ? ಅವ ಹೇಳಿದೆ ಇಂದ್ರಜಿತ್ವನ ಕೊಲ್ಲಿಕ್ಕೆ ಅಂತ ಮಾಡಿದ್ದು ಅಂತ ಹೇಳಲಿಲ್ಲ ಅವ ಬೇರೆ ಕಾರಣ ಕೊಟ್ಟಿದ್ದಾನೆ, ಸರಿಯಾದ ಕಾರಣ ಕೊಟ್ಟಿದ್ದಾನೆ. ಅವನ ಕಾರಣ ಸರಿ ಇರಬಹುದು, ಆ ಪ್ರೇರಣೆ ಅವನಿಗೆ ಯಾಕೆ ಬಂತು? ಅಲ್ಲ, ಪ್ರೇರಣೆ ಇಲ್ಲ, ಕಾರಣವೇ ಕೊಟ್ಟದ್ದು ಪ್ರೇರಣೆ ಅಂತ. ಕಾರಣ ಅವನಿಗೆ ಯಾವ ಉದ್ದೇಶಕ್ಕೆ ಉಪವಾಸ ಅಂತ ಮಾಡಿದ, ಅದು ಏನಾದದ್ದು ಕೇಳಿದ್ರೆ ದೈವ ಕಲ್ಪಿತವಾಗಿ ಇಂದ್ರಜಿತ್ವನ ವಧೆಗೆ ಅನುಕೂಲ ಆಯ್ತು, ಅದು ಪ್ರಶ್ನೆ ಬೇರೆ. ನಾಳೆ ಒಂದು ದಿವಸ ಸೀತಾಪಾರ ಆಗ್ತದೆ, ಇಂದ್ರಜಿತ್ವನು ಬರ್ತಾನೆ, 12 ವರ್ಷ ಉಪವಾಸ ಕೂತುಕೊಳ್ಳಿದ್ರೆ ಅವನು ಕೊಲ್ಲಿಕ್ಕಾಗುದಿಲ್ಲ ಅನ್ನೋದನ್ನು ಯಾರೋ ಹೇಳಿದ್ದಕ್ಕೆ ಉಪವಾಸ ಮಾಡಿದ್ದಲ್ಲ. ಅಲ್ಲ, ಅವ ಹೇಳಿ ಮಾಡಿದ್ದಲ್ಲ. ಹಾಗಾದ್ರೆ ನನ್ನನ್ನು ಮೀರಿದ ಒಂದು ಶಕ್ತಿ ಉಂಟು, ಅದು ನಿನಗೆ ಗೊತ್ತಾದ್ರೆ ನಮ್ಮ ಪುಣ್ಯ. ಅಯ್ಯೋ, ಅದು ಗೊತ್ತಾಗಿಯೇ ನಾ ಹೊರಟದ್ದು. ಇವತ್ತು ನಿನ್ನೆ ಹೊರಟದ್ದಲ್ಲ, ನಾನು ಹೊರಡುವಾಗಲೇ ಅದೆಲ್ಲ ಗೊತ್ತು. ನಾನು ನಾಸ್ತಿಕ ಅಲ್ಲ, ನಿತ್ಯ ಮನೆಯಲ್ಲಿದ್ದೆ, ದೇವರಿಗೆ ಪೂಜೆ ಮಾಡುವುದು ನಾನೇ. ನಾನು ಇಲ್ಲದಿದ್ದರೆ ಜನ ಮಾಡಿದ್ದೇನೆ. ಅದೇ ನೀನು ಮನೆಯಲ್ಲಿರುವುದೇ ಕಡಿಮೆ. ಈಗ ನನಗೆ ದೇವರು ನಾನು ಹೇಳಿದಾಗೆ ಕೇಳುವ ದೇವರಾಗಬೇಕು. ಅದೇ ನಾನು ಹೇಳಿದಾಗೆ ದೇವರು ಕೇಳದೇ ಇದ್ರೆ ನಾನು ಹೇಳ್ತೇನೆ ಅದೇ ನಿನ್ನ ದೇವರು, ನನ್ನ ದೇವರು. ದೇವರಿಗೆ ನೀನಲ್ಲ. ಅಲ್ಲ, ನನ್ನ ದೇವರು ನಾನು ಹೇಳಿದಾಗಿರ್ಬೇಕು. ನನ್ನ ದೇವರು ಹೇಳಿದಾಗೆ ನಾನು ಇರ್ತೇನೆ ಅಂತ ನನ್ನದು ಮಾತಿಲ್ಲ. ಮಾತಿಲ್ಲ. ಇಲ್ಲದಿದ್ರೆ ನಾನು ಹೇಳಿದೆ, ಇಲ್ಲ ಪೂಜೆ ಮಾಡಿ ಹಣ್ಣುಕಾಯಿ ಮಾಡ್ಲಿಕ್ಕೆ ತೆಂಗಿನಕಾಯಿಯನ್ನು ಕಾಲಿಗೆ ಹೊಡೆದ್ರು ಹೊಡೆದೆ. ಇಲ್ಲದಿದ್ರೆ ಶಿವನ ಆತ್ಮಲಿಂಗವನ್ನು ಸ್ವಾಧೀನೀಕರಿಸಲಿಲ್ವಾ? ಮನೆಗೆ ಕೊಂಡೋಗ್ಲಿಕ್ಕೆ ಆಗ್ಲಿ. ಹಾಗಂತ ಲಿಂಗ ಇತ್ತಲ್ಲ ಪೂಜೆಗೆ ನಿಂತನೋ? ಇಲ್ಲ, ಯಾರು ಬೇಕಾದ್ರೂ ಪೂಜೆ ಮಾಡಿ, ನನಗೆ ಬೇಡ ಅಷ್ಟೇ. ನಾನೇ ಅಲ್ಲಿವರೆಗೆ ಬಂದು ಮುಟ್ಟಿದ್ದೇನೆ. ನೀನು ಹೇಳ್ತಿ, ಓ ಧನುಜರು ನೀನೇ ಮಾಯೆ ಮಾಟ ಮಾರಣ ಇದೆಲ್ಲದಕ್ಕೂ ನೀವು ಒಳಗಾದದ್ದು ಸುಳ್ಳಲ್ಲ. ನಡೆಯುವಲ್ಲಿವರೆಗೆ ನಡೆಸ್ತೇನೆ, ನಡೆಯದೇ ಇದ್ರೆ ನಾನೇ ನಡೀತೇನೆ. ಅದು ಉಂಟು, ನಡೀತದೆ. ನೀವು ಒಳಗಾಗಿದ್ದೀರಿ. ಅಷ್ಟಸಿದ್ಧಿಗಳು ಪಿಪಿಲಿಕಾ ಮಾರ್ಗ ಅಲ್ಲ ನಮ್ಮದು ವಿಹಂಗಮ. ಹೌದೌದು, ಹಣ್ಣುಕಾಯಿ ಭಜನೆ ಮಾಡಿ ಅಲ್ಲ, ನಾವು ರಕ್ತ ತರ್ಪಣ, ಮಾಂಸ, ಮಜ್ಜೆ, ಪಂಚಮಕಾರಗಳು, ಮೈಥುನಾದಿಗಳು, ನಮಗದು ನಡೀತದೆ. ನೀವೇನು ಮಾಡ್ತೀರಿ?
ನೀವು ಕುಂಬಳಕಾಯಿ ಹಾಕ್ತೀರಿ ಕಡಿದು. ಹ್ಮ್ ಹೌದೌದು. ಮಾಷ ಮಾಂಸವೇ, ಹಾಕೋದು ಉದ್ದಿನ ವಡೆ. ಹೌದಾ? ನಾವು ಮಾಷ ಮಾಂಸವೇ ಹಾಕ್ತೀವಿ. ಹ್ಮ್ ಶೀಘ್ರ ಫಲಪ್ರಾಪ್ತಿಗೆ ಯಾವುದು ಬೇಕು? ರಕ್ತವೋ? ನೀವು ಕುಂಕುಮ ಹಾಕ್ತೀರಿ, ಅರಸಿನ ಹಾಕ್ತೀರಿ, ಕುರುದಿ ಮಾಡಿ ಸಂಕಲ್ಪ. ಅದುವೇ ಅಲ್ಲೋ ರಾಮಭದ್ರ, ಬೇರೆಯಾ ಅಲ್ಲ. ನೀವು ನೀರನ್ನು ಕೆಂಪು ಮಾಡಿ ಕೊಡ್ತೀರಿ, ನಾವು ಕೆನ್ನೀರನ್ನೇ ಕೊಡ್ತೇವೆ. ಅಲ್ಲ, ಪೂಜೆಯ ವಿಧಾನವೇ ಹಾಗೆ. ನಾವೇನನ್ನು ಉಣ್ತೇವೋ ಅದನ್ನೇ ದೇವತೆಗಳಿಗೂ ಕೊಡುದು. ಪ್ರತ್ಯಾಮ್ನಾಯ, ಪ್ರತಿವಿಧಿ, ಪ್ರಾಯಶ್ಚಿತ್ತ ಎಲ್ಲ ಉಂಟು. ನಿಮ್ಮ ಮನೆಯಲ್ಲೇ ನಿಮ್ಮ ಕುಲಪುರೋಹಿತರಿಗೆ ಮಾಡ್ಲಿಕ್ಕಾಗದೆ, ಹೌದಾ, ತಲೆಯಲ್ಲಿ ಕೋಡಿರುವವನನ್ನು ತಂದು ನೀವೇ ಯಜ್ಞ ಮಾಡಿ ಅಲ್ಲ ಸಂತಾನ ಪಡೆದದ್ದು ಸುದ್ದಿ ಉಂಟು. ಹೌದೌದು. ಅಥರ್ವ ಶಿರಸ್ಸಿನಿಂದ ಕೂಡಿದಂತಹ ಮಂತ್ರವನ್ನು ಹೇಳಿಯೇ ಪುತ್ರ ಕಾಮೇಷ್ಟಿ ಮಾಡುವುದು ಅಲ್ವಾ? ಕ್ರಮವೇ ಹಾಗೆ, ವೈದಿಕವಾಗಿ ವಿಧಾನವೇ ಹಾಗೆ. ಮಡಿವಂತರ ಮನೆಯಲ್ಲಿಯೂ ಹೌದಾ ದೇವರಿಗೆ ಕೆಂಪು ಬಣ್ಣದ್ದು ತರ್ಪಣವು ಕೊಟ್ಟಿದೆ. ಹೌದಾ? ಕುಂಬಳಕಾಯಿಯನ್ನು ಮುದ್ದೆ ಮಾಡಿ ಮಾಂಸ ಅಂತ ಹೇಳಿಯೂ ಕೊಟ್ಟಿದ್ದೇವೆ. ನಾವು ಕುಂಬಳಕಾಯಿ ಮುದ್ದೆ ಮಾಡಿ ಮಾಂಸ ಅಲ್ಲ, ನಮ್ಮದು ಮಾಂಸವೇ. ಅಸುರರು ಬ್ರಾಹ್ಮಣರ ಸಾಲಿನಲ್ಲಿ ಗುರುತಿಸಲ್ಪಟ್ಟಿಲ್ಲ. ಅಪ್ಪ ಬ್ರಾಹ್ಮಣ, ತಾಯಿ ರಾಕ್ಷಸಿ. ಹಸ್ತೋದಕಕ್ಕೆ ಕರೆಯುವ ಬ್ರಾಹ್ಮಣರಿಲ್ಲ. ನಾವು ಹೋದ್ರೆ ಕುಳಿತ ಬ್ರಾಹ್ಮಣರು ಎದ್ದು ಹೋಗ್ತಾರೆ ಹಸ್ತೋದಕಕ್ಕೆ. ರಾವಣನಿಗೆ ಹಸ್ತೋದಕವೋ, ನಾವೀಗ ಏಕಾದಶಿ ಹೇಳುವವರು ಕರೆಯುವುದು. ನನಗೆ ಅಂಥವರನ್ನು ಕಂಡ್ರೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಇವತ್ತು ಭೀತಿಯಿಂದ ಅಲ್ಲ, ರಾವಣನನ್ನು ಎದುರಿಸ. ರಾವಣನು ಅಲ್ಲಿಗೆ ಬಂದು ಮುಟ್ಲಿಲ್ವೋ? ಅದಕ್ಕಾಗಿ ನಾನು ಹೇಳಿದ್ದು. ಇದು ನನ್ನ ವಿಕ್ರಮ ಏನು ಅಂತ ಗೊತ್ತಾಗಿದೆ. ಆದರೆ ಒಂದು ಜನಸ್ಥಾನದ ಯುದ್ಧ, ಆಮೇಲೆ ಲಕ್ಷ್ಮಣನೋ ಅಥವಾ ಅಂಗದನೋ ಬಿದ್ದು ಸತ್ತು ಎದ್ದ ಮೇಲೆ ನೀನು ಮಾಡಿದ ಯುದ್ಧವನ್ನು ನಾನು ನೋಡಿದ್ದೇನೆ. ಏಕಾಂಗ ವೀರನಾಗಿ ನಿನ್ನ ಕಪಿಗಳು ಕೈಗಟ್ಟಿ ನೋಡಿದ್ದಾರೆ. ರಾಮನಿಗೆ ಹೀಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದಲ್ವೋ? ನಾನೇ ಬೆರಗಾಗಿದ್ದೇನೆ. ಆದರೆ ಮುಖಾಮುಖಿ ನನ್ನ ಜೊತೆಗಾಗಲಿಲ್ಲ. ನಮ್ಮ ಇಡೀ ರಾಕ್ಷಸ ಸೇನೆಯನ್ನು ಸರ್ವನಾಶ ಮಾಡಿ ಹೋಗಿದ್ದೇನೆ. ಎಲ್ಲಿವರೆಗೆ ರಾವಣ ಇದ್ದಾನೆ ಅಲ್ಲಿವರೆಗೆ ನನಗೆ ನಾಶ ಅಲ್ಲ, ಆ ಸಾವಿನಲ್ಲಿ ಹೊಸ ವಿನ್ಯಾಸವನ್ನು ಮಾಡುವವ ರಾವಣ. ಅಲ್ಲಿವರೆಗೆ ನಾನು ನಿಂತಿದ್ದೇನೆ. ಹೌದೌದು. ಮತ್ತೆ ಇದೇನು ಇವತ್ತು ಕಲಿತ ವಿದ್ಯೆ ನಿನ್ನದ್ದು? ಮತ್ತೆ ಮೊದಲಿರ್ಲಿಲ್ವಾ ಅದು? ಈ ರೀತಿಯ ವಿದ್ಯೆಗಳು ಕಲಿಯೇರಿತಿ ನಮ್ಮ ಧುರಗಳು ಭಾರಿದೆ ಅಪಮಾನದಳು ಮೂರ್ಬಾರಿಯ ಮರೆತೆಯೋ ಬೇಳು. ರಾವಣ ಸಾಹಸ ಪ್ರವೃತ್ತಿಯನ್ನು ಮೆರೆದು ಸಾಧನೆಯನ್ನು ಎಸಗುವಂತಹ ಯಾವನೇ ಒಬ್ಬ ವ್ಯಕ್ತಿ ಕಾರ್ಯಕಾರ್ಯಗಳ ವಿವೇಚನೆಯಿಂದಲೇ ಕಾರ್ಯಪ್ರವೃತ್ತನಾದವನನ್ನು ಬುದ್ಧಿವಂತ ಅಂತ ಒಪ್ಪಿಕೊಳ್ಳುವುದು. ಅಲ್ಲದಿದ್ದವನಿಗೆ ಬುದ್ಧಿ ಇರ್ತದೆ, ಅದಕ್ಕೆ ವಿಶೇಷಣ ಇರ್ತದೆ. ದುರ್ಬುದ್ಧಿ ಅಂತಲೋ, ಕೆಟ್ಟ ಬುದ್ಧಿ ಅಂತಲೋ, ಅಥವಾ ದುರಾಗ್ರಹದ ಬುದ್ಧಿ ಅಂತಲೋ, ಅತಿ ಬುದ್ಧಿವಂತ ಅಂತಲೋ ಹೀಗೆ ಗುರುತಿಸುವಂತಹ ಸ್ಥಿತಿ ಒದಗಿ ಹೋಗುತ್ತದೆ. ನೀನು ಕಲಿತದ್ದು ಕಡಿಮೆ ಅಂತ ಆಕ್ಷೇಪ ಅಲ್ಲ ನಮ್ಮದು. ಸಾಧಿಸಿದಂತಹ ಸಾಧನೆಗಳು ಅಲ್ಪ ಅಂತ ಅಲ್ಲ, ಆದರೆ ಸಾಧಿಸಬೇಕಾದದ್ದನ್ನು ಸಾಧಿಸುವುದಕ್ಕೆ ಹೊರತಾಗಿ ಬೇರೆನೇನೋ ಸಾಧಿಸುವುದಕ್ಕೆ ಹೊರಟಿದ್ದಿ. ಇದನ್ನು ಆಡ್ಲಿಕ್ಕೆ ಹೊರಟದ್ದು. ನಿನ್ನದ್ದಾದಂತಹ ವಿಕ್ರಮ, ನಿನ್ನಲ್ಲಿರಬಹುದಾದ ವಿದ್ಯೆ ಲೋಕಕ್ಕೆ ಯಾವ ವಿಧದಿಂದ ವಿನಿಯೋಗಕ್ಕೆ ಬರಬೇಕಿತ್ತು. ಕೇವಲ ಜನಾಂಗ ದ್ವೇಷ ಇಲ್ಲ ರಾಮನಿಗೆ. ಅಹುದಾದ್ರೆ ನಿನ್ನ ತಮ್ಮನಾದ ವಿಭೀಷಣ ಹೇಗೆ ನನಗೀಗ ನನ್ನೊಂದಿಗೆ ಇರುವುದು. ಈಗ ನಿನ್ನ ತಮ್ಮನೇ ಅಲ್ವ ನೇರ. ತಂದೆ ವಿಶ್ವ ಸುಬ್ರಹ್ಮಣ್ಯ, ತಾಯಿ ಕೈಕಾಸಾದೇವಿಯೇ. ನನ್ನ ಸತಿಯನ್ನು ಯಾವನ ಅಪಹರಿಸಿದ್ದಾನೆ ಅವನ ತಮ್ಮನನ್ನು ನಾನು ಪ್ರೀತಿಯ ಮಾತು ಇಟ್ಟುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಜನಾಂಗ ದ್ವೇಷ ಅಲ್ಲ, ನೀವದನ್ನಾಗೆ ತಪ್ಪಾಗಿ ಕಲ್ಪಿಸಿಕೊಳ್ಳುವುದು. ಅದೇ ಬೇಡದಿದ್ದದ್ದು ಮಾಡುವರು ತಮ್ಮನ್ನು ಸಮರ್ಥಿಸಿಕೊಳ್ಳಿಕ್ಕೆ ಸುಲಭದಲ್ಲಿ ಮಾಡುವುದಾಗೆ. ಅವರು ನಮ್ಮನ್ನು ತುಳಿಲಿಕ್ಕೆ ಬಂದಿದ್ದಾರೆ, ಅವರದ್ದೆಲ್ಲ ಮೇಲ್ಮಟ್ಟದ್ದು. ಅದು ಮನುವಂಶದವರದ್ದು, ಮನುವಿನದ್ದೇ ವಾದ ಇರುವುದಿಲ್ಲ. ಅವರೆಲ್ಲ ನಮ್ಮನ್ನು ದಮನಿಸುವುದಕ್ಕೆ ಬರುವುದು. ಇವರು ಮಾಡುವುದು ಬೇಡದಿದ್ದದ್ದು ಅಂತ ಅವರಿಗೆ ಕಾಣುವುದು. ಮೇಲ್ವರ್ಗದವರು ಕೆಳವರ್ಗದವರನ್ನು ತಳ್ಳುತ್ತಾರೆ, ಅದು ರಾಕ್ಷಸ ಪ್ರವೃತ್ತಿ. ಅದನ್ನ ಹೇಳುವುದು ನೀವು. ತಳ್ಳಿಕೆ ಅಂತ ಉಂಟು, ಅದು ಅಷ್ಟು ಕೆಳಗಿದ್ದಾರೆ, ತಳ್ಳಿಕ್ಕಿಲ್ಲ. ಅದರ ಮೇಲೆ ಹಾಕಬೇಕಟ್ಟೆ. ಏನದರಲ್ಲಿರುವ ಆದರ್ಶ ಅನ್ನುವುದನ್ನು ಅರಿತುಕೊಂಡು ತಮ್ಮ ಬದುಕನ್ನು ತಿದ್ದಿಕೊಳ್ಳುವಂತಹ ಬುದ್ಧಿ ಜಾಗೃತವಾಗದೇ ಇದ್ದದಕ್ಕೆ ಬಾಕಿದ್ದವರು ಹೊಣೆಯ. ರಾಕ್ಷಸ ಜನಾಂಗದಲ್ಲೇ ಸಂಜನಿಸಿದರೇನು ಅಂಥವರು ಮಾನನೀಯರೇ, ಮನ್ನಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನು ತಮ್ಮ ವಿಭೀಷಣ ಮಾತ್ರ ಅಲ್ಲ, ಈ ಮೊದಲು ಆಗಲಿಲ್ಲ ರಾಕ್ಷಸ ಸಾಮ್ರಾಜ್ಯದಲ್ಲಿ ಒಳ್ಳೆಯವರೆಲ್ಲ, ಆಗದೇನಿಲ್ಲಲ್ಲ. ಈಗ ದೈತ್ಯ ಪರಂಪರೆಯನ್ನು ಹುಡುಕಿದ್ರೆ ಎಷ್ಟು ಮಂದಿಗಳು ಸಿಗ್ತಾರೆ. ಪರಮ ಭಾಗವತೋತ್ತಮ ಪ್ರಹ್ಲಾದ, ಪರಮ ಭಾಗವತೋತ್ತಮ ಬಲಿಚಕ್ರವರ್ತಿ, ಈಗ ಗುರುತಿಸಲ್ಪಡಲಿಲ್ವ? ಈಗ ಜನಾಂಗ ದ್ವೇಷವ? ಜನಾಂಗ ದ್ವೇಷ ಅಲ್ಲ, ನಿಮ್ಮ ಪ್ರವೃತ್ತಿಯ ಮೇಲೆ ದ್ವೇಷ. ಯಾವಾಗ ನೋಡಿದ್ರು ಮಾಡುವುದಿಲ್ಲ. ನಾವು ಎಲ್ಲವನ್ನೂ ಮಾಡಲಿಕ್ಕಿದ್ದವರು. ಅಣಿಮಾದಿ ಅಷ್ಟಸಿದ್ಧಿಗಳು ಅಥವಾ ಮಾಟ ಮಾರಣ ಇತ್ಯಾದಿ ಪ್ರಕ್ರಿಯೆಗಳು ವೇದದಲ್ಲಿ ಉಲ್ಲೇಖವಾಗಿದೆ, ಶಾಸ್ತ್ರದಲ್ಲಿ ಸಿದ್ಧವಾಗಿದೆ. ಅಂತ ಮಾತ್ರಕ್ಕೆ ಎಲ್ಲವೂ ಆಚರಣ ಯೋಗ್ಯ ಅಂತ ಅರ್ಥ ಅಲ್ಲ.
ಶಾಸ್ತ್ರಗಳಲ್ಲಿರುವಂತಹ ವಿಚಾರಗಳಿಗಾದರೂ ಕೊನೆಯಲ್ಲಿ ನಿಷೇಧ ಉಂಟು. ಇಂಥದ್ದನ್ನು ಮಾಡಬಾರದು, ನಿಷೇಧ ಉಂಟು. ಒಬ್ಬ ಸಜ್ಜನನಾದವ ಅದನ್ನು ಅನುಸರಿಸಬೇಕಾಗುವುದು. ಪರಪೀಡೆಗಲ್ಲದೆ ತನ್ನದ್ದಾದಂತಹ ಒಂದು ಪ್ರಯೋಜನವನ್ನು ಹೊಂದಿಸುವಂತಹ ಕಾರ್ಯವನ್ನು ಮಾಡಿದಾಗ ಅದನ್ನು ಸಂಭಾವಿತತನ ಹೇಳುದು. ಕಾಮ್ಯಕರ್ಮ ಅಪರಾಧ ಅಲ್ಲ, ಅವರವರ ಲಾಭಕ್ಕಾಗಿ ಮಾಡಲಿಕ್ಕುಂಟು. ಆದರೆ ನಮ್ಮ ಲಾಭವನ್ನು ಹೊಂದಿಸಿಕೊಳ್ಳುವಂತಹ ಸನ್ನಿವೇಶದಲ್ಲಿ ಇತರರಿಗೆ ನಷ್ಟ ಆಗಬಾರದು, ಅದನ್ನು ನೋಡಿಕೊಳ್ಬೇಕು. ಯಾಕೆಂದ್ರೆ ಅವರು ಈ ಪೃಥ್ವಿಯಲ್ಲಿ ಬದುಕುವುದಕ್ಕೆ ಅರ್ಹತೆಯನ್ನು ಹೊಂದಿಯೇ ಹುಟ್ಟಿದವರು ಅನ್ನುವುದನ್ನು ನಾವು ಮರೆಯುವುದಕ್ಕಾಗೋದಿಲ್ಲ. ನಿಮ್ಮದ್ದಾದ ಕಾರ್ಯಗಳು ನಿಷೇಧಿಸಲ್ಪಡುವುದು ಯಾಕೆ ಕೇಳಿದರೆ, ನಿಮಗೆ ಪರಹಿತ ಪ್ರಧಾನ ಅಲ್ಲ, ಪರರದ್ದನ್ನಾದ್ರೂ ನಿಮ್ಮದನ್ನಾಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಅಲ್ಲದೇ ಇದ್ದ ದಾರಿಯಲ್ಲಿ ಆದರೂ ಕ್ರಮಿಸುವ ಮೊದಲು ನಾನು ಬದುಕಬೇಕು, ಮತ್ತೆ ಅರ್ಹತೆ ಇದ್ರೆ ನೀವು ಬದುಕಿ. ಅದೀಗ ಪ್ರತಿಯೊಬ್ಬನ ಯೋಚನೆ ಅದೇ ಅಲ್ವೋ, ಆಗಬೇಡ, ಅದನ್ನು ನೀವು ಕಾಣಬೇಡ. ಮೊದಲು ನಾನು ಬದುಕಬೇಕು, ಅವನಿಗುಂಟಲ್ಲ ಅದು, ಅವನಲ್ಲಿ ಉಂಟಲ್ಲ ನಾನು. ನಾವು ಬೆರಳು ತೋರಿಸುವಾಗಲೂ ಅವನು ಆಗುವುದು. ಈಗ ಅವನನ್ನೇ ಆಲೋಚಿಸಿದ್ರೆ ನಾನು ಹೋಗುವುದಲ್ಲ, ಅವನು ಬದುಕಬೇಕಲ್ಲ, ಅದನ್ನು ಯೋಚಿಸುವುದಿಲ್ಲ. ನಮ್ಮದ್ದಾದಂತಹ ಮುಖಾಮುಖಿ ಹಿಂದೆ ಏನು ಹೊಸತು ಅಲ್ಲವಲ್ಲ. ಯುದ್ಧ ಪ್ರಾರಂಭ ಆಗಿ ಇಷ್ಟೆಲ್ಲ ಕಳೆದುಕೊಂಡ ಮೇಲೆಯೂ ರಾಮನನ್ನು ತಾನು ಗೆಲ್ತೇನೆ ಅನ್ನುವಂತಹ ಒಂದು ವಿಶ್ವಾಸ ನಿನ್ನಲ್ಲಿ ಉಳಿಯಬೇಕೆಂದಾದರೆ ಗೆಲ್ಲಬಹುದಾದ ಒಂದು ಸಣ್ಣ ದಾರಿಯಾದರೂ ನಿನಗೆ ಕಾಣಬೇಕು. ಅಂತಹ ಒಂದು ಹೀನ ಸ್ಥಿತಿಯಲ್ಲಿ, ಅದಕ್ಕೂ ಅವಕಾಶ ಇಲ್ಲದೆ ಇರುವ ಹೀನ ಸ್ಥಿತಿಯಲ್ಲಿರುವ ನಿನಗೆ ಇವತ್ತಿಗೂ ನಾನು ರಾಮನನ್ನು ಗೆಲ್ತೇನೆ ಅನ್ನುವಂತಹ ಒಂದು ನಿರ್ಣಯವನ್ನು ಆಡುವಂತಹ ಧೈರ್ಯ ಬರ್ತದೆ ಅಂತ ಆದರೆ ಅದಕ್ಕೆ ಹುಂಬತನ ಅಂತ ಅಲ್ಲದೆ ಬೇರೆ ನಾನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಯುದ್ಧಾರಂಭವಾಗುವುದಕ್ಕಿಂತ ಮೊದಲೇ ರಾಮನೇನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಶ್ವೇತಛತ್ರ ಖಂಡನ ಅಲ್ವಾ? ಈಗ ಕೇವಲ ಒಂದು ನೆರಳಿಗೆ ಬೇಕಾಗಿ ಇಟ್ಟುಕೊಳ್ಬೇಕಾದದ್ದಲ್ಲ ಅದು, ಚಕ್ರವರ್ತಿತ್ವದ ಮೌಲ್ಯ. ಈ ಪೃಥ್ವಿಯಲ್ಲಿ ಶ್ವೇತಛತ್ರದ ನೆರಳಿನಲ್ಲಿ ಕುಳಿತುಕೊಳ್ಳಬಹುದಾದ ಅರ್ಹತೆಯನ್ನು ಹೊಂದಿದವರು ವರ್ತಮಾನ ಕಾಲಕ್ಕೆ ಸೂರ್ಯವಂಶೀಯರು. ಅದನ್ನು ಹೊರತುಪಡಿಸಿ ನೀನು ಒಂದು ಬೆಳ್ಳಗಿನ ಬಣ್ಣದ ಕೊಡೆ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ ಹೊರಟಿದ್ಯೋ, ನಾನು ಹೌದು ಶ್ವೇತಛತ್ರವನ್ನು ಧರಿಸುವುದಕ್ಕೆ ಅಂತ. ಅದಕ್ಕಾಗಿಯೇ ಮೊದಲ ದರ್ಶನದಲ್ಲೇ ಶ್ವೇತಛತ್ರ ಖಂಡನ ಮಾಡಿ ಅದನ್ನು ಕೇಳುವ ಬಂದಿದ್ದಾನೆ ಒಬ್ಬ ಅಂತ ನನಗೆ ಗೊತ್ತಾಗಲಿ ಅಂತ. ನಿಜವಾಗಿ ನಿನ್ನದ್ದಾದಂತಹ ಅಭಿಮಾನಕ್ಕದು ದೊಡ್ಡ ಹೊಡೆತ ಆಗಬೇಕಿತ್ತು. ನಿನ್ನ ಮಾಯೆಯಿಂದ ಯಾಕೆ ನಿನಗೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ? ಅಥವಾ ನಿನ್ನ ಸಾಹಸವನ್ನು ಕಾಣಿಸಬೇಕು ಅನ್ನುವಂತಹ ಒಂದು ನಿಲುಮೆನೆಗೆ ಆ ಕಾಲದಲ್ಲಿ ಹುಟ್ಟಿ ಬರಲಿಲ್ಲ? ಮುಖಾಮುಖಿಯಾದಂತಹ ಹೋರಾಟದಲ್ಲಿ ನಿನ್ನ ಸಮಸ್ತವನ್ನು ಸರ್ವನಾಶ ಮಾಡಬಹುದಾದಂತಹ ರಾಮನದ್ದಾದಂತಹ ಸಾಮರ್ಥ್ಯವನ್ನು ನಿನಗೆ ಚೆನ್ನಾಗಿ ಕಾಣಿಸಿಕೊಟ್ಟಿದ್ದೇನೆ. ನಿನ್ನ ಸಾರಥಿ, ನಿನ್ನ ರಥ, ನಿನ್ನ ರಥಕ್ಕೆ ಕಟ್ಟಿದ ಕುದುರೆಗಳು, ರಥದ ಅಂಗರಕ್ಷಕರು, ನೀನು ಧರಿಸಿದ ಕವಚ, ನಿನ್ನ ತಲೆಯಲ್ಲಿದ್ದ ಶಿರಸ್ತ್ರಾಣ ಒಂದೂ ಉಳಿಯದ ಹಾಗೆ ನಿರ್ವಾಣ ಸ್ಥಿತಿಯಲ್ಲಿ ನಿನ್ನ ಸತಿಯಾದ ಮಂಡೋದರಿ ಅಂತಃಪುರಕ್ಕೆ ಮಾರ್ಗಣದಿಂದ ಹಾರಿಸಿದ್ದೇನೆ. ಯಾಕೆ ನಿನ್ನ ಮಾಯೆಗೆ ನಿನಗೊಂದು ಕವಚ ತರಲಿಲ್ಲ? ಯಾಕೆ ನಿನ್ನ ಮಾಯೆ ನಿನಗೊಂದು ರಥ ಒದಗಿಸಿ ಕೊಡಲಿಲ್ಲ? ಆ ಸಂದರ್ಭದಲ್ಲಿ ಯಾಕಾಗಲಿಲ್ಲ ಅದು? ಇಂದು ರಣಕ್ಷೇತ್ರದಲ್ಲಿ ಬೆಳಗಿನ ಹೊತ್ತಿಗೆ ಮುಖಾಮುಖಿಯಾದ ಕಾಲದಲ್ಲಿಯೂ ನಿನ್ನನ್ನು ಸೋಲಿಸಿ ರಥದಲ್ಲಿ ಬೀಳುವ ಹಾಗೆ ಹೊಡೆದಿದ್ದೇನೆ. ಮತ್ತೆ ನಿನ್ನ ಸಾರಥಿಗೆ ನಾನೇ ಹೇಳಿದ್ದೇನೆ, ತಗೊಂಡೋಗವ ನನ್ನ ಹತ್ಲಾಗಿ ಅಂತ. ಯಾಕೆ ಬಿದ್ದ ನಿನ್ನ ಮೇಲೆ ಶರಪ್ರಯೋಗ ಮಾಡುವುದಿಲ್ಲ ಅನ್ನುವುದಕ್ಕಾಗಿ. ಹೀಗೆ ಮೂರು ಸಲ ನನ್ನಿಂದ ಮುಖಾಮುಖಿಯಾಗಿ ಸೋತು ನಿನ್ನತನವನ್ನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇದ್ದವನಿಗೆ ಇವತ್ತೊಂದು ಕಲಿತನ ಬಂದದ್ದು, ನಾನು ಗೆಲ್ತೇನೆ ಈಗ ನಿನ್ನನ್ನು ಮತ್ತೆ ಅವನನ್ನು. ಉಂಟ ಸಾಮರ್ಥ್ಯ ನಿನ್ನ ಹತ್ರ ಗೆಲ್ಲುವುದಕ್ಕೆ? ನೀನು ಮೊನ್ನೆ ಶ್ವೇತಛತ್ರ ತುಂಡು ಮಾಡಿದ್ದನ್ನು ಹೇಳಿದೆಯಲ್ಲ, ನಾನು ತುಂಡು ಮಾಡಿದ್ದು ಯಾವಾಗ ಅಂತ ಗೊತ್ತುಂಟ? ಯಾವಾಗ? ಹೋಗ ಹಿಂದೆ. ಅನರಣ್ಯಗರೆಂಬವ ಕಲು ನೋಡಿಕೋ ಹವಣ. ರಾಮಸೇನೆಯ ವೀಕ್ಷಣೆಗೆ ಬಂದ ಹೊತ್ತಿಗೆ ಶ್ವೇತಛತ್ರ ತುಂಡಾಯಿತು. ನನಗೆ ಸದ್ಯ ನೆರಳು ಬೇಡ, ಬೋಳು ಗುಡ್ಡೆಯಲ್ಲಿ ಕೂತುಕೊಳ್ಳುವಂತ ಕಂಡಿದೆ. ಎಷ್ಟು ಸಮಯ ಈ ಛತ್ರದಡಿಯಲ್ಲಿ ಕೂತುಕೊಳ್ಳುವುದು? ಮತ್ತೆ ಹಿಡ್ಕೊಂಡು ಬಂದದ್ದಂತದಕ್ಕೆ
ಒಮ್ಮೆ ನೋಡುವ. ನಾ ಹಿಡ್ಕೊಂಡು ಬರೋದಲ್ಲ, ನಾ ಹೊರಡುವಾಗ ಉಳಿದವರು ತಯಾರಾಗುದು. ಹಾ ಹಾ ಅವರಿಗೆ ಉದ್ಯೋಗ ಬೇಕಲ್ಲ, ಕೊಡೆ ಹಿಡಿಲಿಕ್ಕೆ ಜನ ಉಂಟು. ಅದೇ ಅದೇ, ಈಗ ಕೊಡೆಯೇ ಇಲ್ಲ ಅಂತ ಆದ ಮೇಲೆ ಹಿಡಿಯುವ ಜನ ಬೇರೆ ಹೋಗಿರ್ಬೇಕು ಅಲ್ವಾ. ಈಗ ಅವನಿಗೆ ಉದ್ಯೋಗ ಇಲ್ಲ ಅಂತ ಮಾಡಿದ್ದೆ, ಕೊಡೆ ತೆಗೆದು. ಅವ ಈಗ ಕೊಡೆ ಇಲ್ಲ, ಬರೀ ದಂಡ ಹಿಡ್ಕೊಂಡು ಬರೋದು ಒಟ್ಟಿಗೆ. ನನಗೆ ಸನ್ಯಾಸಿ ಆಗಲಿಕ್ಕೆ ದಾಕ್ಷಿಣ್ಯ ಆಗಲಿಲ್ಲ, ಹವಾಮಾನ ಅಂತ ಕಾಣಲಿಲ್ಲ. ನಾನು ಏನು ಅದೇನು, ಹೌದಪ್ಪ, ಗೊತ್ತೇ. ಏನಕ್ಕೇನು ಮಾಡಿ ಏನು. ಅದೇ ಅದೇ, ಹಾಗೆ ಒಂದು ಎರಡು ನಿರ್ಣಯ ಉಂಟು ನಿನ್ನ ಹತ್ರ, ಏನು ಅದೇನು, ಅದೀಗ ಆಗ್ತಾ ಇದ್ದಿ. ಏನಕ್ಕೇನು ಮಾಡಿ ಅನ್ನುವಂತ ಉಂಟು, ಅದಾಗುದಿಲ್ಲ ಅಂತ ಇನ್ನು ಗೊತ್ತಾಗಬೇಕು. ರಾಮ ರಾಜಕಾರಣದಲ್ಲಿ ಗೌರವದಿಂದ ಬದುಕಬೇಕೋ, ಅವ ಮರ್ಯಾದೆಗೆ ದೊಡ್ಡ ಆಲೋಚನೆ ಮಾಡಬಾರದು. ರಾವಣನನ್ನು ನೋಡಿ ಕಲಿಬೇಕು, ರಾವಣನನ್ನು ನೋಡಿ ಕಲಿಬೇಕು. ಅವ ಮರ್ಯಾದೆಗೆ ಆಲೋಚನೆ ಮಾಡಿದನೋ ದೇವರ ಪೂಜೆಗೆ ಹೋಗಿ ಕೂತ್ಕೊಳ್ಬೇಕು. ಅವಾಗ ಅರಸನು ಬಂದು ಕೈ ಮುಗಿತಾನೆ ಅಷ್ಟೇ. ನಾನು ದೇವರ ಹತ್ರ ಹೇಳುವವ, ನಾ ಪೂಜೆಗೆ ಬಂದಿದ್ದೇನೆ, ಸುಮ್ಮನೆ ಕೂತ್ಕೋ, ಎಲ್ಲಿಗೆ ಹೊರಡಬೇಡ. ಅದೇ, ಅಂತೂ ಆಗಾಗ ಅಲ್ಲಿ ಇಲ್ಲಿ ಹೋಗುವ ದೇವರಿಗೆ ಪೂಜೆ ಮಾಡೋದು ಕಾಣ್ತದೆ, ನೀನು ಸ್ಥಿರವಾಗಿ ನಿಲ್ಲುವ ದೇವರಿಗೆ ಮಾಡಲಿಲ್ಲ ಪ್ರವೃತ್ತಿ. ಅದೇ ಅದೇ. ಈಗ ಹೆಣ್ಣನ್ನು ಅಪಹರಿಸಿ ಸನ್ಯಾಸಿಯಾಗಿ ನಾನು ಮಾಡಿಯೇನಾ? ರಾವಣ ಮಾಡಬಹುದು, ಬೇರೆ ಸನ್ಯಾಸಿಗಳು ಮಾಡಬಾರದು. ಮಾಡಿದ್ರೆ ಆಕ್ಷೇಪ ಉಂಟು. ಮೊದಲು ನಾನೇ ಹೊಡಿತೇನೆ. ಅಲ್ಲ, ಅದು ನಿಜವಾದ ಸನ್ಯಾಸಿಗಳಾದ್ರೆ. ನಾನೇ ಹೊಡಿತೇನೆ. ನಿಜವಾದ ಸನ್ಯಾಸಿಯಾಗಿ ನೀವು ಅದು ಮಾಡುದಾ? ಹಾಗೆ ನೀನು ಯಾಕೆ ಮಾಡಿದ್ದಿ? ನಾನು ಅದನ್ನು ಮಾಡಲಿಕ್ಕೆ ಸನ್ಯಾಸಿ ಆದದ್ದು. ಅಲ್ಲ, ಅದೇ, ಅವರು ನಿಜವಾದ ಸನ್ಯಾಸಿಗಳು, ಒಳಗಿನಿಂದಲೇ ಸನ್ಯಾಸಿಗಳು. ನೀನು ಹೊರಗಿನಿಂದ ಮಾತ್ರ ಸನ್ಯಾಸಿ. ಮತ್ತೆಂತದ್ದು? ನಿನ್ನ ರಾಕ್ಷಸತ್ವ ಮುಚ್ಚಲಿಕ್ಕೆ ಸನ್ಯಾಸ ಅಷ್ಟೇ ಇರೋದು. ಅಷ್ಟೇ. ನನಗೆ ಲಾಭ ಉಂಟಾ? ನಾ ಭಿಕ್ಷುಕನದೇ. ಹಾ ಹಾ ಹಾ, ನನಗೆ ಲಾಭ ಉಂಟು ಅಂತಾರೆ. ಇಲ್ಲ ಇಲ್ಲ, ನಿನ್ನ ಮನೆ ಅಂಗಳದಲ್ಲಿ ನಿನ್ನ ಹೆಂಡತಿಯ ಮುಂದೆ ಭಿಕ್ಷಾ ಅಂದೇ ಹೇಳಿಲ್ವಾ? ಹೌದೌದು, ಹೇಳಿದ್ಯಂತೆ. ಅದು ಹೇಳದೆ ಅಲ್ಲಿ ನಡೆಯುವುದಿಲ್ಲ. ಹ್ಮ್, ಕೆಲವರು ಹೆಂಡತಿಗೆ ಗುಟ್ಟಿನಲ್ಲಿ ಬಾಗ್ತಾರೆ, ಹೌದಾ? ಕೆಲವರು ಇನ್ನೊಬ್ಬರ ಹೆಂಡತಿಗೆ ಸಾರ್ವಜನಿಕವಾಗಿ ಬಾಗ್ತಾರೆ, ಅಷ್ಟೇ. ಬಾಗದೆ ಯಾವುದು ಆಗುವುದಿಲ್ಲ. ನಾವು ಬಾಗಿದ್ದು ಗೊತ್ತಾಗಬಾರ್ದಷ್ಟೇ. ಅಲ್ಲ, ಹಾಗಲ್ಲ, ಸಜ್ಜನಿಕೆ ಇದ್ದವರು ಬಾಗಲೇಬೇಕು, ಆದರೆ ಸಜ್ಜನಿಕೆಯ ಬಾಗುವಿಕೆ ಆಗಬೇಕು. ಸಜ್ಜನರ ಮುಂದೆ ಬಾಗಿದಾಗೆ ಮಾಡಬೇಕು, ಇಲ್ಲ ಕೆಲಸ ಆಗುವುದಿಲ್ಲ. ಹಾ ಹಾ, ಅದಕ್ಕೆ ಸಜ್ಜನಿಕೆ ಅಲ್ಲ ಅಂತ ಹೇಳುದು. ನನಗೆ ಅದಲ್ಲದೆ ನನ್ನ ದಾರಿ ಅದು. ನಾವು ಯಾವ ದಾರಿಯನ್ನು ಅಂಗೀಕರಿಸಿದ್ದೇವೆ? ನಮ್ಮ ಬಾಲ್ಯದಲ್ಲಿ ನಮಗೆ ಬುದ್ಧಿ ಹುಟ್ಟುವಾಗ ನಮ್ಮ ಹಿರಿಯರು ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಎನ್ನುವುದರ ಮೇಲೆ ಇರುವುದು. ಹೌದು, ಹಾಗಿದ್ರೆ ನಿನ್ನನ್ನು ಆಕ್ಷೇಪಿಸಿ ಪ್ರಯೋಜನ ಇಲ್ಲ. ಹಾಗೆಂತ ಹಿರಿಯರನ್ನು ಆಕ್ಷೇಪಿಸಲಿಕ್ಕೆ ನಾನಲ್ಲ. ನನಗೆ ತೋರಿಸಿದ ದಾರಿ ಇದು. ನಾನು ಹೀಗೆ ನೋಡಿ ಎಲ್ಲ ನಾನು ನೋಡುವುದೇ ಇಲ್ಲ. ಹೀಗೆ ಮಾಡಿದ್ರೆ ನಡೀತದೆ. ಹಾಗೆ ಎಲ್ಲಿವರೆಗೆ ಮಾಡ್ತೀನಿ ಮಗನೇ? ನಡೆಯುವಲ್ಲಿವರೆಗೆ ಮಾಡ್ತೇನೆ. ನಡೀಲಿಲ್ವೋ ನಿಲ್ಲಿಸಿತು. ಹೌದು, ಅಲ್ಲ, ಮತ್ತೆ ನಿಲ್ಲಿಸೋದು ಉಪಾಯ ಇಲ್ಲ, ಮತ್ತೆ ಅದು ಮಾಡುದು ಉಸಿರ ನಿತ್ರ ಮಾಡುದು ಎಲ್ಲಿಗೆ? ಯಾರು ಶಾಶ್ವತ ಅಲ್ಲ ರಾಮ. ಒಂದು ಅವಧಿ ನಿರ್ಣಯ ಹೊರಡುವಾಗಲೇ ಉಂಟು. 2 ಯುಗ ಧರ್ಮದಲ್ಲಿ ಮಾಡಿದ್ದು ನಡೆದಿದ ಇಲ್ವೋ? ಹೌದೌದು, ಮತ್ತೆಂತದ್ದು? ಇತಿಹಾಸ ರಾಮನದ್ದು ದೊಡ್ಡದ, ರಾವಣನನ್ನು ದೊಡ್ಡದ? ರಾವಣನ ಇತಿಹಾಸ ದೊಡ್ಡದು. ನನಗಿನ್ನು ಬೇಡ ಅಂತ ಕಾಣುವಾಗ ನಿನಗೆ ಪ್ರಪಂಚ ಬೇಕು ಅಂತ ಕಂಡಿದೆ, ಏನು ಮಾಡುದು ಮತ್ತೆ? ಈಗ ನನಗೆ ಬೇಡ ಅಂತ ಕಂಡಿದೆ. ಈಗ ಬೇಡ ಅಂತ ಕಂಡೇ ತಂದದ ನೀನಾಗಿದ್ರೆ. ನನಗೆ ರಾಮ ಬೇಕು. ಅದೇ ಸೀತೆ ಅಂತಕ್ಕೆ ನನಗೆ ಮತ್ತೆ ತಂದದೆಂತದಕ್ಕೆ? ತಂದದ್ದು ಯಾಕೆಂದ್ರೆ ನೀ ಬರಬೇಕು ಅಂತ ನಮ್ಮ ಊರಿಗೆ. ಈಗ ರಾಮ ಹೋಗೋಲಿಗೆಲ್ಲ ರಾಮನನ್ನು ನೋಡಿದ್ರೆ ರಾಮನ ಊರಿನಲ್ಲಿ ನೋಡುವುದಲ್ಲ, ರಾಮನನ್ನು ನನ್ನ ಊರಿನಲ್ಲಿ ನೋಡಬೇಕು. ಈಗ ಸೀತೆಯನ್ನು ಕೊಂಡೋದವರಲ್ಲಿಗೆ ಮಾತ್ರ ನಾನು ಹೋದದ್ದ? ನನ್ನಲ್ಲಿ ಬೇರೆ ದಾರಿ ಉಂಟಲ್ಲ. ಈಗ ಋಷಿಮುನಿಗಳೆಲ್ಲ ಸೀತೆ ಕೊಂಡೋದಕ್ಕೆ ನಾನು ಅಲ್ಲಿಗೆ ಹೋದ? ಅಲ್ಲಲ್ಲ, ನಾನು ಅದಲ್ಲಲ್ಲ. ಸುಗ್ರೀವ ಸೀತೆ ಅಪಹಾರ ಮಾಡಿದ್ದಕ್ಕೆ ನಾನು ಹೋದದ್ದು? ನಾನು ಸುಗ್ರೀವಾದೇನ? ಅಥವಾ ಶಬರಿ ಸೀತೆಯನ್ನು ಕೊಂಡೋದಕ್ಕೆ ನಾನು ಅಲ್ಲಿಗೆ ಹೋದದ್ದು? ನಾ ಅಂತವ ಅಲ್ವೇ ಅಲ್ಲ, ನನ್ನ ತಾಯಿಯೂ ಅಲ್ಲ ಶಬರಿ. ನಿನ್ನನ್ನು ಲಂಕೆಗೆ ಬರಿಸಲಿಕ್ಕೆ ದಾರಿ ಯಾವುದು? ಉಳಿದವರನ್ನೆಲ್ಲರನ್ನು ಅವರಲ್ಲಿಗೆ ಹೋಗಿ ವಿಚಾರಿಸಿದ್ದು, ನಿನ್ನನ್ನು ನಮ್ಮಲ್ಲಿಗೆ ಬಂದು ವಿಚಾರಿಸಬೇಕು ಅಂತ. ಇಲ್ಲದಿದ್ದರೆ ವಿಭೀಷಣ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಹೊಡಿರಿ ಅವನಿಗೆ ಹೇಳುದು. ನಾ ಹೊಡೆದಿದ್ದೇನಾ? ಹೋಗಲಿ, ಅವನಿಗೆ ಅದು ಒಳ್ಳೇದು ಅಂತ ಕಾಣ್ತದೆ. ಹೋಗು, ನನ್ನ ಹತ್ರ ಒಳ್ಳೇದು ಅಂತ ನಿನಗೆ ಕಾಣುವುದಿಲ್ಲ. ಆದರೆ ನನ್ನ ಪುಣ್ಯ ಎಂಥದ್ದು ಗೊತ್ತುಂಟ? ಲಂಕೆಗೆ ಹೋಗ್ಲಿಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಭೀಷಣನೇ ಬಂದದ್ದು. ನನಗೂ ನಾನು ಸಮುದ್ರದ ಬದಿಗೆ ಬಂದು ನಿಂತಾಗ ಅವನೇ ಬಂದ. ನಾವು ನಷ್ಟ ಅನುಭವಿಸಿದ್ದು, ನಾವು ಸ್ವಾಗತಕ್ಕೊಂದು ಸರಿಯಾದ ಜನ ಇಲ್ಲದೆ ನಾವು ಬರುವುದಿಲ್ಲ. ಇಷ್ಟು ಅನುಭವಿಸಿದ್ದು, ಸೋಲು ಬಂದದ್ದು ನಿನ್ನ ಬಂಡವಾಳದಲ್ಲಿ ಅಲ್ಲ, ನನ್ನ ಬಂಡವಾಳ ನಿನ್ನ ಪೆಟ್ಟಿಗೆಯಲ್ಲಿ ಉಂಟು. ಅದೇ, ನೀನು ಊರಿನವರದ್ದೆಲ್ಲ ನಿನ್ನ ಬಂಡವಾಳ ಅಂತ ಮಾಡಿದ್ದರಿಂದಲೇ ನಿನ್ನ ಬಂಡವಾಳ ಇನ್ನೊಂದು ಕಡೆಗೆ ಹೋದ್. ನಿನಗದು ಗೊತ್ತಾಗಲಿಲ್ಲ ಅಷ್ಟೇ. ವಿಭೀಷಣ ಅಲ್ಲದಿದ್ರೆ ನೀನು ಸೋತು ಸುಣ್ಣಾಗಿ ಹೋಗ್ತಿದ್ದಿಲ್ಲಿ. ಅವ ಹೇಳುದು, ಇವ ಬಂದಕೊಳ್ಳ ಅವದಾ ಇವನಿಗೆ ಇಂಥ ಬಾಣ ತೆಗಿ, ಇವನ ವರ ಇಂಥದ್ದು, ಇವನ ಶಾಪ ಇಂಥದ್ದು. ಇಲ್ಲದ್ರೆ ನಿನಗೆ ಎಂತ ಗೊತ್ತಾಗ್ತದೆ? ಮರದಡಿಯಲ್ಲಿ ಈಗ ಕೂತ್ಕೊಳ್ತಿದ್ದೆ. ಅದರ ನಿಜವಾದ ಮರ್ಮ ಏನು ಗೊತ್ತುಂಟು? ವಿಭೀಷಣ ಬಾರದೇ ಇದ್ರೆ ನಾನು ಸೋಲುತ್ತಿದ್ದೆ ಅನ್ನೋ ವಾಕ್ಯವೇ ತಪ್ಪು.
ನಾನು ಗೆದ್ದವನೇ ಆದ್ದರಿಂದ ವಿಭೀಷಣ ಬಂದದ್ದು, ನೀನು ಹಾಗಾದ್ರೆ ಸೋತವನಾದ್ದರಿಂದ ನಿನ್ನ ನಾವು ವಿಭೀಷಣ ಬಿಟ್ಟದ್ದು. ಗೆದ್ದೆ ಎತ್ತಿನ ಬಾಲ ಹಿಡಿಯುವ ಅಂತ ಆಯ್ತು ವಿಭೀಷಣ. ಅಲ್ಲ ಸಂದರ್ಭಕ್ಕೆ ಬೇಕಾದಾಗ ಬದಲಾಗ್ತಾನೆ ಅನ್ನುವ ಅರ್ಥ ಅಲ್ಲ ಅದಕ್ಕೆ. ಯಾರ ಬಾಲ ಹಿಡಿಬೇಕು ಅಂತ ಗೊತ್ತುಂಟು ಅಂತ ಆಯ್ತು. ಹಿಡ್ಕೊಂಡದ್ದು ಬಾಲ ಅಲ್ವ ಎಂತಾದ್ರು ಸಹ. ನಾನು ಬಾಲ ಹಿಡ್ಕೊಂಡು ನೇತಾಡುವ ಜನವೇ ಅಲ್ಲ. ಅದೇ ನೀನು. ಹಾಗಾದ್ರೆ ನನ್ನ ದಿಗ್ವಿಜಯದ ವ್ಯಾಪ್ತಿ ಎಷ್ಟು ನಿನಗೆ ನೆನಪು ಮಾಡಿದ್ದಾರ ಹಿರಿಯರು ಅಂತ ಗೊತ್ತಿಲ್ಲ, ನನಗೆ ಮರೆತೋಗ್ಲಿಲ್ಲ. ಯಾವುದು? ಅನರಣ್ಯಕ. ಹಾ, ನೀನು ಬಹುಶಃ ಮರೀಲಿಕ್ಕಿಲ್ಲ ಅದನ್ನು. ಯಜ್ಞ ವೇದಿಕೆಯಲ್ಲಿದ್ದ ರಾಜಋಷಿ, ಒಂದು ಕೈಯಲ್ಲಿ ನಿತ್ಯ ದಾನ ಧರ್ಮ ಯಜ್ಞಾದಿಗಳು, ಮತ್ತೊಂದು ಕೈಯಲ್ಲಿ ಆಡಳಿತದ ಸೂತ್ರ. ನನಗೆ ಅಂಥವನನ್ನೇ ಯುದ್ಧಕ್ಕೆ ಕರಿಬೇಕು ಅಂತ ಆಗೋದು. ಹೌದೌದು, ಬರ್ಲಿಕ್ಕೆ ಆಗದೇ ಇದ್ದವರನ್ನೇ ಕರೆದಿರೋ ಸಮಸ್ಯೆ ಇಲ್ಲಲ್ಲ. ನಮಗೆ ಇನ್ನೊಂದು, ನಮಗೆ ಒಂದೇ ದಿವಸದಲ್ಲಿ 2 ದಿಗ್ವಿಜಯ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಸರ್ವಸನ್ನದ್ಧನಾಗಿ ನಿಂತ ಯುದ್ಧಕ್ಕೆ ಬರ್ತೀಯ, 1 ತಿಂಗಳು ಆಯುಷ್ಯ ಅಲ್ಲೇ ಆಯ್ತು ಅವನ ಹತ್ರ ಹೊಡೆದಾಡುದೇ. ಮನಸ್ಸಿಲ್ಲದೆ ಕರೆಯುವರು ಹಾಗೆ ಕಾರ್ಯಕ್ರಮದ ದಿವಸವೇ ಕರೆಯುವುದು. ಬೇರೆ ಕಾರ್ಯಕ್ರಮದಲ್ಲಿರುವಾಗ ನಮ್ಮಲ್ಲಿಗೆ ಬನ್ನಿ, ನಮಗೆ ಆಗುದಿಲ್ಲ ಅಂತ ಆಯ್ತು, ಒಳ್ಳೇದಾಯ್ತಲ್ಲ, ಕರೆದಿದ್ದೇನೆ ಆಯ್ತಲ್ಲ, ಇದು ಬರಲಿ ಇಲ್ವೇ, ಹಾಗಾಗ್ತದೆ. ಈಗ ನಿಜವಾಗಿ ಮನಸ್ಸಿದ್ದವರು ಏನು ಮಾಡ್ತಾರೆ, ಹಾಗಿದ್ರೆ ನಿಮಗೆ ಯಾವಾಗ ಸಮಯ ಆವತ್ತು ಬನ್ನಿ ಹೇಳ್ತಾರೆ. ನಮಗೆ ಹಾಗಲ್ಲ, ಬೇರೆ ಕಾರ್ಯಕ್ರಮ ಉಂಟು, ಅದು ಮುಗಿಸಿ ಅದು ನಮ್ಮಲ್ಲಿಗೆ ಬರಬೇಕು ಅಂತ. ಅಂತಹ ಅನರಣ್ಯ ಯಜ್ಞವಾಟಿಕೆಯಲ್ಲಿ ಸರ್ವಸನ್ನದ್ಧನಾಗಿ ಬರ್ತೇನೆ. ನೀ ಕರೆಯುವಾಗ ಬರ್ಲಿಕ್ಕಿದ್ದವ ನಾನಲ್ಲ, ನಾನು ಈಗಲೇ ಸರ್ವಸನ್ನದ್ಧ. ಯುದ್ಧ ಮಾಡುತ್ತೀಯೇ ಇಲ್ವೋ? ಕತ್ತಿ ಬೀಸಿದ್ದು ಸತ್ತದ್ದು ಸುಳ್ಳಲ್ಲ. ಹಗಣ ಒಂದು ಚಕ್ರವರ್ತಿತ್ವ ವಿಕ್ರಮ ಎನ್ನುವುದು ಸೂರ್ಯವಂಶಿಯವರಿಗೆ ಮಾರಾಟದ ವಸ್ತು ಅಲ್ಲ. ಅಲ್ಲ, ಅನೇಕರು ಸತ್ತಿದ್ದಾರೆ ಮೊದಲು. ಆ ಮೇಲೆ ಎಷ್ಟು ಮಂದಿ ಆಗಿ ಹೋದ್ರು ರಾಮ. ಆ ಪ್ರತೀಕಾರ ಹೌದು ಅಂತಾದ್ರೆ, ಇಕ್ಷಾಕುಣಂ ಇಯಂ ಭೂಮಿ ಹೌದು ಅಂತಾದ್ರೆ, ಯಾರಾದ್ರೂ ಪ್ರಶ್ನೆ ಮಾಡಿದ್ರ, ನಮ್ಮನ್ನು ಕೇಳಿದ್ರ? ಇಲ್ಲ, ಮಾಡಲಿಲ್ಲ. ನಿಮ್ಮ ದಂಡಕಾರಣ್ಯದಲ್ಲಿ ನಾವು ಒಕ್ಕಲು ಕೂತು ಬಹಳ ವರ್ಷ ಆಯಿತು, 12 ವರ್ಷದಿಂದ ಹೆಚ್ಚು ನಾವು ಅಕ್ರಮವಾಗಿ ಕೂತ್ರೆ ಅದು ಸಕ್ರಮ. ಹೌದೌದು. ಮತ್ತೆ ಈಗ ನಾವು ಬೇಲಿ ಹಾಕಿದ ಇಷ್ಟಿಷ್ಟು ಸಪುರದ್ದು ಈಗ ಎಷ್ಟು ತೋರದ ಮರ ಆಗಿದೆ ಗೊತ್ತುಂಟ? ಹೌದೌದು. ಪಂಚವಟಿ ಎಲ್ಲ ನಾವಲ್ಲೋದು ಮಾಡಿ ಬೆಳೆಸಿದ್ದು. ಓಹೋ. ಮತ್ತೆ ಇಲ್ಲದಿದ್ರೆ ಬೋಳು ಗುಡ್ಡೆ ಇದು ಅಷ್ಟು ಬೆಳೆಸಿದ್ದೇನೆ. ಅಲ್ಲ, ಅದು ಮೊದಲಿಗೆ ನಮ್ಮದ್ದೇ. ಮೊದಲ ಹೌದು, ಮತ್ತೆ ನೀವು ಬಂದದ್ದು. ನಾವು ನಮ್ಮನ್ನು ಒಬ್ಬ ಪ್ರಶ್ನೆ ಮಾಡಲಿಲ್ಲ. ನಮ್ಮನ್ನು ಪ್ರಶ್ನೆ ಮಾಡದೇ ಇದ್ರೆ ನಮ್ಮದ್ದೇ. ಅದೇ, ನಾವೀಗ ಅಕ್ರಮವನ್ನು ಸಕ್ರಮ ಮಾಡಲಿಕ್ಕೆ ಬಂದದ್ದು. ನಾವು ಅದಕ್ಕೆ ನನಗೆ ಬೇಸರ ಆದದ್ದು, ನೀ ಪಡ್ಕೊಂಡ್ರು ತೊಂದರೆ ಇರ್ತಿರ್ಲಿಲ್ಲ, ದುಡಿಮೆ ನನ್ನದ್ದು, ಋಷಿಮುನಿಗಳಿಗೆ ದಾನ ಕೊಟ್ಟಿ. ಅಲ್ಲ, ಅದು ನಿನ್ನ ದುಡಿಮೆ ಋಷಿಮುನಿಗಳಿಗೆ ಆಗುವಾಗ ಇತ್ತದು, ಆದ್ದರಿಂದ ಅವರಿಗೆ ಕೊಟ್ಟದ್ದು. ಅದು ನಾಗರಿಕರಿಗೆ ಆಗುವಾಗ ಇದ್ದಿಲ್ಲ. ನಮ್ಮದ್ದು ನಮ್ಮದ್ದೇ. ನೀವು ಮಾತಾಡದಿದ್ರೆ ನಿಮ್ಮದ್ದು ನಮ್ಮದ್ದೇ. ನೀವು ಮಾತಾಡಿ ಅಲ್ಲಿವರೆಗೆ. ಹೌದೌದು, ನೀವು ಮಾತಾಡಿದ್ರಿ, ನೀವು ಅದು ನಮ್ಮದ್ದು ಅಂತ ಹೇಳಿದ್ರಿ, ಹೌದಾ? ಹಾಗಾದ್ರೆ ನಾವು ಬೇಲಿ ತೆಗೆದೇವೆ, ನಿಮ್ಮದು ಹೋಗಿ. ಇದು ದಾರಿ ನಾ ಕಂಡುಕೊಂಡದ್ದು. ನನಗೆ ಆಗುವುದಿಲ್ಲ ಅಂತ ಗೊತ್ತಾದ್ರೆ ಆ ಕಡೆಗೆ ತಲೆ ಹಾಕುವುದಿಲ್ಲ, ನನಗೆ ಆಗ್ತದೆ ಅಂತ ಗೊತ್ತಾದ್ರೆ ಕಾಲಿನಲ್ಲಿ ಮೆಟ್ಟಿದ್ದೇನೆ. ಇದು ರಾವಣ ಪ್ರವೃತ್ತಿ. ಈಗ ಜಟಾಯುವನ್ನು ನಾ ಗೆದ್ದಿದ್ದು ನನ್ನ ಬುದ್ಧಿವಂತಿಕೆಯಲ್ಲಿ. ನನ್ನ ಬುದ್ಧಿವಂತಿಕೆ ನಡೆಯಿತಲ್ಲ ಅವನಲ್ಲಿ. ಹೌದೌದು. ಹೌದು, ಎಷ್ಟು ಸಮಯ ಅಂತ ಹೀಗೆ ಕುಟ್ಟುತ್ತಾ ಇರೋದು. ಮರ್ಮ ಹಿಡಿದು ಕಾದುವ ವಿದ್ಯಾಭ್ಯಾಸ ಇಲ್ಲ ನಿನ್ನ ಜೊತೆಗಿರುವರು ದೋಷವೇ ಅದು. ವಿಕ್ರಮ ಉಂಟು, ವಿದ್ಯಾಭ್ಯಾಸ ಇಲ್ಲ. ಆದರೆ ಒಂದುಂಟು, ಇದು ಸಜ್ಜನಿಕೆ ಉಂಟು, ಆಮೇಲೆ ಸತ್ಯ ಪಾಲನೆ ಉಂಟು. ಇಂದಿನ ಕಾಲದಲ್ಲಿ ಸಜ್ಜನಿಕೆ ನಡೆಯುವುದಿಲ್ಲ, ಪ್ರತಿಭಟನೆ ಬೇಕೇ. ಸುಮ್ಮನೆ ಕೂತ್ರೆ ಈ ಪ್ರತಿಭಟನೆ ಮಾಡುತ್ತಾ ಇರೋದು, ಬೇಡದಿದ್ದದ್ದು ಮಾತಾಡ್ತಾ ಇರೋದು. ಹೌದಾ? 2 ಬಿತ್ತ ಅವಾಗ ಗೊತ್ತಾಗ್ತದೆ, ಅವಾಗ ಮುಖಕ್ಕೆ ಮರೆ ಮಾಡಿದ್ದು ಹೋಗ್ತದೆ ದಾರಿ. ಹೌದೌದು. ಈಗ ಎಲ್ಲರಿಗೂ ಲೋಕಕ್ಕೆ ಅನುಭವ ಆಗ್ತಾ ಬಂತದ್ದು. ನಿಮಗೆ ಒಂದೊಂದೇ ಈಗ ಮುಸ್ಕಾಕಿ ಹೋದ ಜಿಂಕೆಯಾಗಿ ಮಾರೀಚ, ಪೆಟ್ಟು ಬೀಳುವಾಗ ಮಾರೀಚಾಗಿ ಬೀಳಲಿಲ್ವಾ? ನನ್ನದು ಅಂತ ವ್ಯವಹಾರವೇ ಇಲ್ಲ. ನಾ ತೆಗೆದ್ರು ನನಗೆ ಬೇಕಾಗಿ ಇನ್ನೊಬ್ಬನನ್ನು ಬಲಿ ಕೊಟ್ಟೇನು, ನಾನು ಬಲಿಯಾಗುವ ಜನ ಅಲ್ಲ. ಅನರಣ್ಯಕನ ಒಂದು ಪ್ರಕರಣದಲ್ಲಿ ನಾನು ಮಾಡಿದ ದಿಗ್ವಿಜಯ, ಸೂರ್ಯವಂಶದ ಶ್ವೇತಛತ್ರ ನಮ್ಮ ಅರಮನೆಯಲ್ಲುಂಟು. ಮೊನ್ನೆ ಏನಾದ್ರು ಹಾರಿ ಹೋಯ್ತು ಬಿಡು. ಹಾಗಾದ್ರೆ ಪುನಃ ಒಂದು ಅಂತಹದ್ದು ಮಾಡೋದಲ್ಲ. ಒಂದು ರಾಮ, ಒಂದು ರಾವಣ. ಅಲ್ಲಿಗೆ ಬಂದು ನಿಂತಿದ್ದೇನೆ. 22 ವರ್ಷ ಮಾಡದ ಪ್ರತಿಭಟನೆಯನ್ನು ಇವತ್ತು ಹಿಡ್ಕೊಂಡು ಬಂದಿದ್ದಿ, ಹೌದಾ? ಎಲ್ಲರೂ ಹೋಗಿದ್ದಾರೆ ಅಂತ ಹೇಳಿದ್ದಿ. ಮೂಲಬಲ ನನ್ನ ಜೊತೆಗಿರುವವರು ಬದುಕಿರುವುದು ಸಾಕು. ಒಬ್ಬ ರಾವಣ ಬದುಕಿದ್ರೆ ಕಳ್ಕೊಂಡದ್ದನ್ನೆಲ್ಲವನ್ನು ನಾನು ಭರಿಸಿಯೇನು. ರಾವಣ ಸಾಮರ್ಥ್ಯ ಅಷ್ಟುಂಟು. ಅನುಗ್ರಹ ಮಾಡದೇ ಇರುವಂತಹ ದೇವತೆಗಳು ಅನುಗ್ರಹ ಮಾಡಿಯರು, ಮಾಡಲಿಲ್ಲ. ಬದುಕಿದಷ್ಟು ದಿವಸ ರಾವಣ ಹೀಗೆ ಬದುಕಿದ್ದಾನೆ. ಒಬ್ಬ ರಾವಣನನ್ನು ಹೌದ ಕೊಲ್ಲಿಕ್ಕೆ ಬಹಳ ಮಂದಿ, ಎಷ್ಟೋ ಮಂದಿ ನನ್ನ ಸಾವಿನ ನಿರೀಕ್ಷೆಯಲ್ಲಿದ್ದಾರೆ.
ನನ್ನನ್ನು ತೆಗಿಲಿಕ್ಕೆ ಯಾರಿಗೂ ಆಗಲಿಲ್ಲ. ಹ್ಮ್. ಹೌದೌದು, ಅಲ್ಲಿವರೆಗೆ ಬೆಳೆದಿದ್ದೇನೆ. ಈಗ ಅಷ್ಟೂ ಮಂದಿಯ ಪ್ರಾರ್ಥನೆಯಿಂದ ನೀ ಬಂದಿದ್ದಿ ಅಂತಾದ್ರೆ ಹಾಗಾದ್ರೆ ನನಗೆ ಶಾಪ ಕೊಟ್ಟವರು ದೊಡ್ಡವರ ಅಥವಾ ಕೊನೆಯ ಕೊಡಲಿ ಏಟು ಹಾಕಿದ ರಾಮ ದೊಡ್ಡವನ, ಯಾರು ದೊಡ್ಡವ? ನಾನು ಯಾರನ್ನೆಲ್ಲ ಸಂದರ್ಶಿಸಿದ್ದೇನೆ, ನನಗೆ ಅನುಗ್ರಹ ಮಾಡಿದ ಸಂಖ್ಯೆ ಕಡಿಮೆ, ಶಾಪ ಕೊಟ್ಟ ಸಂಖ್ಯೆ ಹೆಚ್ಚು. ಹೌದಪ್ಪ. ಇದು ನಿನ್ನೆ ಮೊನ್ನೆ ಬಂದದ್ದಲ್ಲ, ಈಗ- ರಾಮ ಹುಟ್ಟಿದ ಮೇಲೆ ಬಂದದ್ದಲ್ಲ. ನನಗೆ ನಾನು ವಿಕ್ರಮಿಯಾಗಿರುವಾಗ ಸಾವಿರ ಲಕ್ಷ ವರ್ಷದ ಹಿಂದಿನ ಕೊಟ್ಟ ಶಾಪ ಇವತ್ತಿನವರೆಗೆ ನಡೆದಿದೆ. ಅದು ಶಾಪ ನಡೀಲಿಲ್ಲ. ಹೌದೌದು, ಯಾಕೆ ನಡೆದಿದೆ ಕೇಳಿದರೆ ನಾನು ಮೊನ್ನೆ ಹುಟ್ಟಿದ ಕಾರಣ ನಡೆದಿದೆ ಅದು. ಹಾಗಾದ್ರೆ ನಿನಗೆ ಹುಟ್ಲಿಕ್ಕೂ ಶಾಪಕ್ಕೆ ಹೆದರಿಕೆ ಆಗಿದೆ. ಈಗ ನನಗೆ ಆಗಿದೆ, ಯಾಕೆ ಈ ಶಾಪ ಬರುವುದಿಲ್ಲ ಅಂತ. ಆವಾಗ ನಿನ್ನ ರೂಪದಲ್ಲಿ ಬಂತು, ನಿನ್ನ ರೂಪದಲ್ಲಿ ಬಂತು. ಭೀತಿ ಇಲ್ಲ, ಶಿವ ಕೊಟ್ಟದ್ದುಂಟು, ಬ್ರಹ್ಮ ಕೊಟ್ಟದ್ದುಂಟು, ಅನುಭವದಲ್ಲಿ ಉಂಟು. ಅದೇನು ಅಂತ ಗೊತ್ತಾದೀತು ಯುದ್ಧ ಮಾಡುವಾಗ, ಅಷ್ಟುಂಟು ನನ್ನ ಹತ್ರ. ಆಯುಧ ಬೇಕು ಅಂತ ಇಲ್ಲ, ನಾನು ಕಣ್ಣು ಮುಚ್ಚಿದ್ರು ನನ್ನ ಶಕ್ತಿ ಗೊತ್ತಾಗ್ತದೆ. ಹೌದೌದು, ಆ ಕಾರಣದಿಂದ ರಾಮ ಸುಲಭದಲ್ಲಿ ಹೋಗ್ಲಿಕ್ಕಿಲ್ಲ, ಅಷ್ಟು ಅನುಗ್ರಹ ನನಗುಂಟು. ನಿನಗೆ ಎಲ್ಲಿಯೋ ಮರೆತು ಹೋಗಿದ್ದು ಅಂತ ನಾನು ಭಾವಿಸಿದ್ದೆ. ಯಾವುದು? ಅನರಣ್ಯನ ಕಥೆ. ಅದು ಬಹುಶಃ ನೀನು ನೆನಪಿದ್ರೆ ಹೀಗೆಲ್ಲ ಬದುಕುತ್ತಿರಲಿಲ್ಲ, ಸ್ವಲ್ಪ ಜೀವನದಲ್ಲಿ ಬದಲಾಗುತ್ತಿದ್ದೆ. ನಾಗಿದ್ರೆ ಎಲ್ಲಿಯೋ ಮರೆತು ಬಿಟ್ಟಿದ್ದೆ ಅಂತ ಭಾವಿಸಿದ್ದೆ. ನೆನಪುಂಟಲ್ವಾ? ನಾನು ಯಾವುದು ನೆನಪಿಟ್ಟುಕೊಳ್ಳಬಾರದು ಅದನ್ನು ಮರೆಯುವುದೇ ಅಲ್ವಾ? ಯಾವುದು ಬೇಕೋ ಅದು ಮರೆಯುವುದೇ ಇಲ್ಲ. ಅದೇ ಗೊತ್ತಾಗಿದೆ ನಮಗೆ. ಅನರಣ್ಯನ ಮಾತು ನಿನಗೆ ನೆನಪಿರುವುದರಿಂದಲೇ ಮತ್ತೆ ನೀನು ಉತ್ತರದ ಕಡೆಗೆ ತಲೆ ಹಾಕಿಯೂ ಮಲಗುತ್ತಿರಲಿಲ್ಲ ಇಲ್ಲಿ ಅಂತ. ಏನು ಹೇಳಿದ್ದು ನಾರಾಯಣ? ಹೌದೌದು, ಏನು ನೆನಪಿಲ್ಲ ಅಂತ ಭಾವಿಸಿದೆ, ಗೊತ್ತಿಲ್ಲ ಅಂತ ಭಾವಿಸಿದೆ. ಗುರುದ್ರೋಹ ನಿನ್ನೊಳಗೆ ಗುರುದ್ರೋಹವು ನಿನ್ನೊಳಗೆ ಇರುತ್ತಿರೆ ಕಾದುವೆ ಹೀಗೆ ಅರುಣಿಯ ದೆಸೆಯಿಂದಲ್ಲ ಎಲ್ಲರುಳನೆ ಸಾರಿದಿರಲ್ಲ. ರಾವಣ ಹಾ, ಅನರಣ್ಯಕನವದೆ ಅಲ್ವಾ? ನನಗಿಂತ 21 ತಲೆಮಾರು ಹಿಂದೆ, ಬಹಳ ಹಿಂದೆ ಅದು. ಅನರಣ್ಯಕ ಸೂರ್ಯವಂಶೀಯನಾಗಿ ಸಾರ್ವಭೌಮನಾಗಿ ಯಜ್ಞ ದಾನ ತಪಸ್ಸು ಪ್ರಜಾರಂಜನೆ ಇಂತಹ ಉತ್ತಮವಾದಂತಹ ಆದರ್ಶಗಳನ್ನೇ ಬದುಕಿನಲ್ಲಿ ಮೈಗೂಡಿಸಿಕೊಂಡಂತಹ ಮಹಾನುಭಾವ, ಸದಾಕಾಲ ಸಂಗರದಲ್ಲೇ ಮನಸ್ಸನ್ನು ಹೊಂದಿದಂತಹ ನೀನು ಹೋಗಿ ಅವನನ್ನು ಯುದ್ಧಕ್ಕೆ ಕರೆದಂತೆ, ಬರ್ತ್ಯಾ ಯುದ್ಧಕ್ಕೆ? ಅಲ್ಲ, ಸೋಲ್ತಿದ್ದೆ ಅಂತ ಒಪ್ಪಿಕೋ. ಅಲ್ಲ, ನಿನ್ನ ಸ್ವಭಾವವೇ ಹಾಗಂತ ಕೇಳಿದ್ದೇವೆ ನಾವು. ಎಲ್ಲಿಗೆ ಯುದ್ಧಕ್ಕೆ ಹೋಗಲಿ, ಯುದ್ಧಕ್ಕೆ ಬಾ, ಇಲ್ವಾ ನಾನು ಗೆದ್ದೆ ಅಂತ ಒಪ್ಪು. ಆಗ ಅವೇನು ಹೇಳಿದ, ನಿನ್ನ ಮುಂಭಾಗದಲ್ಲಿ ಸೋಲೊಪ್ಪಿಕೊಳ್ಳುವುದಕ್ಕಿದ್ದವಲ್ಲ ನಾನು, ಹಾಗಾಗಿ ನಿನ್ನೊಂದಿಗೆ ಹೋರಾಟ. ಹೀಗೆ ಹೋರಾಟಕ್ಕೆ ಸಿದ್ಧನಾಗಿ ಬಂದವನಲ್ಲಿ ಹೋರಾಡಿ ಅವ ಯುದ್ಧದಲ್ಲಿ ಸೋತು ಕೆಳಗೆ ಬಿದ್ದಂತಹ ಕಾಲಕ್ಕೆ ಒಬ್ಬ ಯೋಧನಾದರೆ ಏನು ಮಾಡಬೇಕು? ಸೋತು ಬಿದ್ದಿದ್ದೀಯಲ್ಲ, ಬಿಟ್ಟು ಬಿಟ್ಟೆ ನಿನ್ನನ್ನು, ಹೀಗೆ ಮಾಡಬೇಕು. ಈಗ ನಿನ್ನನ್ನು 3 ಸಲ ಬಿಡಲಿಲ್ವ ನಾನು? ಅದು ಯೋಧನ್ಯಾಯ. ನೀನೇನು ಮಾಡಿದಿ? ಜುಟ್ಟಿಗೆ ಕೈ ಹಾಕಿ ಕಡಿತೇನೆ ತಾನೆ. ಶತ್ರುವಿನ ದೌರ್ಬಲ್ಯವೇ ನನ್ನ ಪ್ರಾಬಲ್ಯ. ಏನವನ ದೌರ್ಬಲ್ಯ? ಹೌದೌದು, ಬಿದ್ದ. ಅಲ್ಲ, ಬಿದ್ದಲ್ಲಿಗೆ ನಿನ್ನ ಪ್ರಾಬಲ್ಯ ಆದರೆ ಬರಬೇಕಲ್ಲ ಹಿಂದೆ. ಈಗ ಯುದ್ಧದಲ್ಲಿ ಅನೇಕ ಕಡೆಗಳಲ್ಲಿ ನೀನು ಬೀಳಲಿಲ್ಲ, ಎಲ್ಲ ನಿನ್ನನ್ನು ಕೊಂದರು ಅವರು. ನಾನು ಸುಮ್ಮನೆ ಬಂದಿದ್ದೇನಾ? ಆಗಲಿ, ನಿನ್ನನಿಗೆ ಅವನಲ್ಲಿ ಸ್ನೇಹ ಮಾಡಿ ಹೆಗಲಿಗೆ ಕೈ ಹಾಕಿ. ಅಲ್ಲ, ಅದು ಬಿಡು. ಅಲ್ಲ, ನಿನ್ನನ್ನು ಅವರು ಕೊಲ್ಲಿಲ್ಲಲ್ಲ. ಯಾರು? ನೀನು ಯಾರಲ್ಲಿ ಹೋರಾಟ ಮಾಡಿದಿ ಅವರು ನಿನ್ನನ್ನು ಸೆರೆ ಹಿಡಿದ ಮೇಲೂ ನಿನ್ನಲ್ಲಿ ಅವರು ಈಗ ಮೈತ್ರಿಯನ್ನು ನೀನು ಕೇಳಿದ ಕಾಲಕ್ಕೆ ಇಲ್ಲ ಹೇಳಲಿಲ್ಲಲ್ಲ, ಕೊಟ್ಟೆ ಕಳಿಸಿದ್ರು. ಅದರಿಂದ ಅದನ್ನು ಈಗ ಯುದ್ಧದ ಕ್ರಮ ಅಂದ್ರೆ ಹಾಗೆ. ಆ ದಿವಸದ ಆಹಾರ ದೋಷದಿಂದಲೇನೋ ರಾವಣ ಸೋತದ್ದು, ಆದ್ರೆ ಇವನ ಸ್ನೇಹ ಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ. ಅಯ್ಯೋ, ಅವರಿಗೆ ಬೇಕು ಅಂತ ಬಯಸಿದ್ರು ಅಂತ ಅರ್ಥ ಅಲ್ಲ. ನೀನು ಕೇಳಿದ್ದರಿಂದ ಕೇಳಿದ್ರು, ನೀನೀಗ ಕೈ ಮಾಡಿ ಕೊಡಿ ಮತ್ತೆ ಕೊಟ್ರತ್ಲ. ಅವಾಗ ಬೇಡ ಹೇಳಿದ್ರ? ಅಲ್ಲ, ಬೇಡ ಹೇಳಲಿಲ್ಲ. ಹಾಗೆ ದಯನೀಯವಾಗಿ ಕೇಳಿದಾಗ ಕೊಟ್ರು. ಕೊಡುವಷ್ಟು ಅವರಲ್ಲಿ ಉಂಟು ಯೋಧತನ, ಆದ್ದರಿಂದ ಕೊಟ್ರು. ನಾನು ಅದನ್ನ ಹೇಳೋದು, ಗೆದ್ದವ ಮಾಡಬೇಕಾದದ್ದು ಬಿದ್ದವನ ತಲೆ ಕಡಿಯುವುದಲ್ಲ, ಅವನಿಗೆ ಬದುಕನ್ನು ಕೊಡಬೇಕಾದದ್ದು. ಅದು ಮಾಡಲಿಲ್ಲ, ತಲೆ ಕಡಿಯಲಿಕ್ಕೆ ಹೊರಟಿ. ಕೊಟ್ಟಲ್ಲಿಗಾದರೂ ನಿನ್ನ ವಿಜಯವನ್ನು ನಾವು ಒಪ್ಪಿದನಾ? ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ನೀನೆಸಗುತ್ತಿರುವಂತಹ ಅನ್ಯಾಯವನ್ನು ಚೆನ್ನಾಗಿ ಗುರುತಿಸಿದ್ದರಿಂದ ನಿನಗೊಂದು ಶಾಪವಾಕ್ಯವನ್ನು ಹೇಳಿದ. ಯುದ್ಧದಲ್ಲಿ ಸೋಲಿಸುವುದು ಅನ್ಯಾಯ ಅಲ್ಲ. ಅದೇಗೆ ಅನ್ಯಾಯ ಆಗ್ತದೆ?
ಯುದ್ಧ ಸಹಜವೇ. ಕ್ಷಾತ್ರ ಪಂಥವನ್ನು ಅನುಸರಿಸಿ ಯುದ್ಧ ಸಹಜ. ಯುದ್ಧ ಅಂದ ಮೇಲೆ ಸೋಲು ಗೆಲುವುಗಳು ಸಹಜ. ಯುದ್ಧದಲ್ಲಿ ಒಬ್ಬನನ್ನು ಸೋಲಿಸಿದ್ರೆ ಅವನು ತಪ್ಪು ಮಾಡಿದ್ದಾನೆ ಅಡ್ಡಿಕ್ಕಿಲ್ಲ. ಸೋತವನದ್ದು ತಪ್ಪು ಅಂತ ಅರ್ಥ ಅಲ್ಲ, ಅವ ಅಸಮರ್ಥ ಅಂತ ಮಾತ್ರ ಅರ್ಥ. ತಪ್ಪು ಯಾವುದು ನಿನ್ನದ್ದು? ಸೋತವನನ್ನು ತಲೆಗಡಿಲಿಕ್ಕೆ ಹೊರಟದ್ದು ತಪ್ಪು. ಆಗ ಅವ ಏನು ಹೇಳಿದ? ನಾನಿಷ್ಟರ ತನಕ ಬದುಕಿನಲ್ಲಿ ಸತ್ಯವನ್ನೇ ಆಚರಿಸಿದ್ದ ಹೌದಾದರೆ, ನಾನಿಷ್ಟರ ತನಕ ಬದುಕಿನಲ್ಲಿ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿದವ ಹೌದಾದರೆ, ನಾನಿಷ್ಟರ ತನಕ ನನ್ನ ಬದುಕಿನಲ್ಲಿ ಅನೇಕ ಯಜ್ಞಗಳನ್ನು ಮಾಡಿದವ ಹೌದು ಅಂತಾದರೆ, ನನ್ನ ಮಾತನ್ನು ದೇವತೆಗಳು ಸತ್ಯವಾಗಿಸಲಿ. ಏನು? ನನ್ನದೇ ವಂಶದಲ್ಲಿ ದಶರಥನ ಮಗನಾಗಿ ದಾಶರಥಿಯಾಗಿ ರಾಮ ಅನ್ನುವ ಹುಟ್ಟಿ ಬಂದು ನಿನ್ನ ಮರಣಕ್ಕೆ ಕಾರಣನಾಗಲಿ. ಅವನಿಗೆ ಯಾರು ಹೇಳಿದ್ದೀಗ? ಮತ್ತೆ ಮುಂದೆ ಒಬ್ಬ ದಶರಥ ಅನ್ನುವ ಇರ್ತಾನೆ, ದಶರಥನ ಬಸಿರಿನಲ್ಲಿ ರಾಮ ಅನ್ನುವ ಹುಟ್ಟುತ್ತಾನೆ ಅನ್ನುವುದನ್ನು ಅನರಣ್ಯ ಮೊದಲೇ ಬಲ್ಲನೆ, ಭವಿಷ್ಯ ತಿಳಿದವನವ. ಹೇಗೆ ಹೇಳುವುದಕ್ಕೆ ಸಾಧ್ಯ ಆಯಿತು? ಹಾಗಿದ್ರೆ ಅವ ಹೇಳಿದ ಅಂತ ಅರ್ಥ ಅಲ್ಲ. ನಿನ್ನ ಅವಸಾನಕ್ಕೊಂದು ನಾಂದಿ ವಾಕ್ಯವನ್ನು ದೇವತೆಗಳು ಬರೆದರು ಅಂತ ಅರ್ಥ. ಅಂತ ಒಂದು ವಾಕ್ಯವನ್ನು ಇವನ ಬಾಯಿಂದ ಹೊರಡಿಸಿದರು. ಅಲ್ಲಿಗಾದರೂ ನೀನು ಸರಿಯಾಗಬೇಕಿತ್ತು, ಆಗಲಿಲ್ಲ. ಅಯೋಧ್ಯೆಗೆ ಮತ್ತೆ ನೀನು ಆಕ್ರಮಣ ಮಾಡಲಿಲ್ಲ. ಈಗ ನಿನಗೆ ಅಲ್ಲಿ ಯಾರು ಹುಟ್ಟದಾಗೆ ಮಾಡ್ಬೋದಿತ್ತಲ್ಲ, ಯಾಕೆ ಆ ಕಡೆಗೆ ಬರುವುದಕ್ಕೆ ಮನಸ್ಸಾಗಲಿಲ್ಲ? ನಿನಗೆ ಅಷ್ಟು ಭಯವನ್ನು ಹುಟ್ಟಿಸಿದೆ ಅನರಣ್ಯನ ಶಾಪ ಅಂತ ನೀವು ಗ್ರಹಿಸಿದ್ದೀರಿ. ಅಯೋಧ್ಯೆಯವರು ಬರಲಿಲ್ಲ, ಇನ್ನು ದಾಶರಥಿಯೇ ಬರಬೇಕು ಅಂತೇನು ನಮಗೆ ಸಾಮರ್ಥ್ಯ ಉಂಟು ಅಂತ ಆ ಮೇಲಿನವರು ಬಂದ್ರ? ಇಲ್ಲ. ಈಗ ನಿನ್ನನ್ನು ಗೆಲ್ಲುವಲ್ಲಿ ಅಯೋಧ್ಯೆಯಲ್ಲಿದ್ದ ಮಿಕ್ಕಿದ್ದ ಪಾಲಕರಿಗೆ ಸಾಮರ್ಥ್ಯ ಇತ್ತೋ ಇಲ್ವೋ ಅನ್ನೋದಲ್ಲನ್ನಲ್ಲ ನಾನು ಆಡಿದ್ದು. ಅನರಣ್ಯನ ಶಾಪ ಏನು ನಿನಗೆ? ಇದನ್ನು ನೀನು ನೆನಪಿಟ್ಟುಕೊಳ್ಬೇಕಾಗಿದ್ದದ್ದು ಅಲ್ವಾ? ಅದೇ ಸತ್ಯವಾಗುತ್ತಾ ಬರ್ತಾ ಇರುವುದನ್ನಾದರೂ ನೀನು ಕಾಣಬೇಕಿತ್ತು. ಒಬ್ಬ ದಶರಥ ಅನ್ನುವ ಇದ್ದ ಅಲ್ಲ, ಹುಟ್ಟಿದ. ಅವನ ಹುಟ್ಟಿದಂತಹ ಮಗನಿಗೆ ರಾಮ ಅನ್ನುವಂತಹ ಹೆಸರು ಬಂತು. ರಾಮ ಅನ್ನುವ ಮತ್ತೀಗ ಕಾಡಿಗೆ ಬಂದಿದ್ದಾನೆ. ಊನಷೋಡಶ ವರ್ಷನಾಗಿದ್ದಾಗಲೇ ಸುಬಾಹು ತಾಟಕಿ ಅಂತವರನ್ನು ಕೊಂದು ಕಳೆದಿದ್ದಾನೆ. ಶಿವಧನುಸ್ಸನ್ನೇ ಭಂಗಪಡಿಸಿದವನಿದ್ದಾನೆ. ಪರಶುರಾಮರ ಗರ್ವಾಪಹಾರ ಮಾಡಿದವನಿದ್ದಾನೆ. ಇದೆಲ್ಲ ನಿನ್ನ ಗಮನಕ್ಕೆ ಬರಬೇಡ, ಬಂದಿದೆ. ಆದ್ದರಿಂದಲೇ ಸನ್ಯಾಸಿಯ ವೇಷವನ್ನು ಧರಿಸಿ ಸೀತಾಪಹಾರ ಮಾಡಬೇಕಾಗಿ ಬಂದದ್ದು. ನೀನೇನು ಭಾವಿಸಿದಿ? ಸೀತೆ ಅನ್ನುವುದು ರಾಮನ ಸತ್ವ. ಸೀತೆಯಲ್ಲಿ ಅತಿಯಾದಂತಹ ಪ್ರೀತಿಯನ್ನಿರಿಸಿದವ ರಾಮ. ಆದ್ದರಿಂದ ಸೀತಾಪಹರಣವನ್ನು ಮಾಡಿದರೆ ಕಳಕೊಂಡ ಜಾನಕಿಯಾಗಿ ಹಂಬಲಿಸಿ ಹ್ರಾಸನಾಗಿ ಹೋಗುತ್ತಾನೆ. ಹಾಗೆ ದುರ್ಬಲನಾದ ರಾಮನನ್ನು ಹೊಡೆಯುವುದಕ್ಕೆ ಮತ್ತೆ ಸುಲಭ ಆಗುತ್ತದೆ. ನನ್ನ ಪ್ರಾಬಲ್ಯವನ್ನು ಒಪ್ಪಿದ್ದರ ದ್ಯೋತಕವಾಗಿಯೇ ಸೀತಾಪಹಾರ. ಇಲ್ಲದ್ರೆ ನನ್ನನ್ನು ಹೊಡೆದುಕೊಂಡು ಬರುವುದಕ್ಕಾಗ್ತಿತ್ತಲ್ಲ ನಿನಗೆ? ಮಾಡಿದಿ. ಈಗ ಸೀತಾಪಹಾರ ಮಾಡಿದ ಮೇಲಾದರೂ ನಿನ್ನ ಯೋಚನೆ ನಡೆಯಿತ? ದುರ್ಬಲ ಆಗಲಿಲ್ಲಲ್ಲ ರಾಮ. ಅತುಳ ದಾನವ ಸಾಮ್ರಾಜ್ಯವಾಗಿ 14 ಲೋಕಗಳನ್ನು ನಿರ್ದೇಶಿಸುವ ಕೇಂದ್ರ ಸ್ಥಾನವಾಗಿ ನೀನು ಸ್ಥಾಪಿಸಿದ ಲಂಕೆಯಲ್ಲಿ ನಿನ್ನ ಮನೆಯಂಗಳದಲ್ಲಿ ನಿನ್ನ ಎದೆಯ ಮೇಲೆ ಎಡದ ಕಾಲೂರಿ ನಿತ್ತವನಾಗಿ ನಿಂತಿದ್ದೇನೆ. ಇವತ್ತು ಎಲ್ಲರನ್ನು ತಲೆ ಕಡಿದು ಮುಗಿಸಿ ಇಷ್ಟಕ್ಕೆ ತಂದು ನಿಲ್ಲಿಸಿದ್ದೇನೆ. ಅಷ್ಟಾದ ಮೇಲೂ ಅವತ್ತು ನಾನು ಹಾಗೆ ಮಾಡಿದ್ದೇನೆ, ಇವತ್ತು ನಾನು ಹಾಗೆ ಮಾಡಿದ್ದೇನೆ. ಗುರುದ್ರೋಹವು ನಿನ್ನೊಳಿರೆ ಕೇವಲ ನನ್ನ ಹಿರಿಯನ ಶಾಪ ಅನ್ನುವಂಥ ಅರ್ಥದಿಂದ ಅಲ್ಲ, ಜನ್ಮ ಕೊಟ್ಟ ಅಪ್ಪನಿಂದ ಪ್ರಾರಂಭಿಸಿ ಸಕಲರು ನಿನ್ನನ್ನು ಶಪಿಸಿದ್ದೆ. ಅನುಗ್ರಹ ಯಾರು ಮಾಡಿದ್ದಲ್ಲ. ವರ ಸಿಗಲಿಲ್ಲ ಅಂತ ಅರ್ಥ ಅಲ್ಲ, ನಿನ್ನ ತಪಸ್ಸಿಗೆ ವರವೂ ಸಿಕ್ಕಿದೆ. ಪರಮೇಶ್ವರನ ಪರಮಾನುಗ್ರಹದ ಮೂಲಕವಾಗಿ ಚಂದ್ರಹಾಸವೂ ಸಿಕ್ಕಿದೆ. ಅದೇ ಪರಮೇಶ್ವರನಲ್ಲಿ ಮತ್ತೆ ಕೇಳಿಕೊಂಡಂತೆ, ನಾನು ಆಯುಷ್ಯ ಪೂರ್ತಿ ಬದುಕುವಾಗ ಒಂದು ಅನುಗ್ರಹ ಮಾಡು. ಯಾಕೆಂದ್ರೆ ಮಾಡುವುದು ದುರ್ಬುದ್ಧಿ ಕೆಲಸ. ಅದರಿಂದ ಇಲ್ಲಿ ಮಧ್ಯದಲ್ಲಿ ಬಿದ್ದು ಹೋಗುದು ಬೇಡ, ಒಂದು ಪೂರ್ತಿ ಆಯುಷ್ಯ ಕೊಡಲಿ. ಅವ ಕೊಟ್ಟ. ಆದ್ದರಿಂದಲೇ ಇಷ್ಟು ಅವಧಿಯನ್ನು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ ಆಯಿತು. ಮಾಡಿ ಇಷ್ಟು ದಕ್ಕಿಸಿಕೊಂಡಿದ್ದೇನಲ್ಲ, ಅಲ್ಲ, ದಕ್ಕಿಸುವುದಕ್ಕಿಂತ ಮೊದಲೊಂದು ಬೇಲಿ ಹಾಕಿಕೊಂಡಿದ್ದಿ. ಪರಮೇಶ್ವರ ಅನುಗ್ರಹ ಅದನ್ನು ಸದ್ವಿನಿಯೋಗ ಮಾಡ್ತಿದ್ರೆ ನೀನು ಸತ್ತ ಮೇಲಾದರೂ ಕೀರ್ತಿ ಉಳಿಯುತ್ತಿತ್ತು. ಮಾಡಲಿಲ್ಲ, ದುರ್ಬುದ್ಧಿಯನ್ನೇ ಮಾಡಿದಿ. ನನ್ನ ಅಮ್ಮ ದಂಡಕಾರಣ್ಯವನ್ನು ನೋಡಿದವಳಲ್ಲ ಕೈಕಾಮ್ಮ. ಈಗ ರಾಮ ಕಾಡಿಗೆ ಹೋಗಲಿ ಸರಿ, ತನಗೆ ಮೊದಲು ಸಿಕ್ಕಿದಂತಹ ಒಂದು ಅವಕಾಶ ಕಾರಣವಾಗಿ ವರವನ್ನು ಕೇಳಿದಳು. ಕೇಳುವಾಗ ರಾಮ ಕಾಡಿಗೆ ಹೋಗಲಿ, ತನ್ನ ಮಗ ಭರತನ ಸಿಂಹಾಸನಕ್ಕೆ ಅವನು ಪ್ರತಿರೋಧವನ್ನು ತರುವವನಾಗ್ತಾನೆ, ಪ್ರತಿಬಂಧಕನಾಗ್ತಾನೆ ಅನ್ನುವ ಆತಂಕದಿಂದ ಹೇಳಿದ್ರು ಅಂತ ಇಟ್ಟುಕೊಳ್ಳುವ. ದಂಡಕಾರಣ್ಯಕ್ಕೆ ಹೋಗಲಿ ಅಂತ ಯಾಕೆ ಹೇಳಿದಳು? ಅವಳಿಗೆ ಈಗ ದಂಡಕಾರಣ್ಯದ ಅಳತೆ ಮಾಡಿಕೊಟ್ಟವರು ಯಾರು? ದಂಡಕಾರಣ್ಯಕ್ಕೆ ಮಗ ಹೋಗಬೇಕು ಅಂತ, ರಾಮ ಹೋಗಬೇಕು ಅನ್ನುವಂಥ ನಿರ್ಣಯ ಯಾಕೆ? ಅದು ಅವಳ ಮಾತಲ್ಲ. ಇದು ನಿನ್ನ ಗುರುದ್ರೋಹದ್ದು ಮತ್ತೊಂದು. ನಿನಗಿರಬಹುದಾದಂತಹ ಶಾಪಗಳೇನುಂಟು ಅದಕ್ಕನುಸಾರವಾಗಿಯೇ ಕೈಕಾಮ್ಮನ ಬಾಯಿಂದ ಬಂತು. ರಾಮ ಕಾಡಿಗೆ ಹೋಗಲಿ, ದಂಡಕಾರಣ್ಯಕ್ಕೆ ಹೋಗಲಿ. ಯಾಕೆ? ಅದು ಒಂದು ಕಾಲಕ್ಕೆ ಸೂರ್ಯವಂಶದ ಜಾಗ. ಅದನ್ನು ನೀವು ಕೈವಶ ಮಾಡಿಕೊಂಡಿದ್ದೀರಿ. ನಮ್ಮ ಮಣ್ಣನ್ನು, ನಮ್ಮ ಹೆಣ್ಣನ್ನು, ನಮ್ಮ ಮನ್ನಣೆಯನ್ನು, ಶ್ವೇತಛತ್ರ ನಮ್ಮ ಮನ್ನಣೆಯ ಪ್ರತೀಕ, ದಂಡಕಾರಣ್ಯ
ಅದು ನಮ್ಮ ಮಣ್ಣಿನ ಪ್ರತೀಕ. ನಮ್ಮ ಹೆಣ್ಣು ಹಾ. ನಾರಿ ಜಾನಕಿ ಈ ಮೂರನ್ನು ನೀನೀಗ ಅಪಹರಿಸಿಕೊಂಡು ಇಟ್ಟುಕೊಂಡಿದ್ದಿ. ಅದಕ್ಕೆಲ್ಲ ಒಂದು ಸರಿಯಾದಂತಹ ಉತ್ತರವನ್ನು ಕೊಡುವಂತಹ ಸಂದರ್ಭವನ್ನೇ ಒದಗಿಸಿ ದೈವ ನನ್ನನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಹಾ. ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ಅನುಭವಿಸುವಂತಹ ಕಾಲವು ನಿನಗೀಗ ಒದಗಿ ಬಂದಿದೆ. ಈಗ ನನಗನ್ನಿಸ್ತದೆ, ಹಾ. ಒಂದು ವೇಳೆ ಸೀತಾಪಹಾರವನ್ನು ಮಾಡದೇ ಇರುತ್ತಿದ್ದರೂ ಹಾ. ನಾನು ದಕ್ಷಿಣಾಭಿಮುಖನಾಗಿ ಬಂದೇ ಬರ್ತಿದ್ದೆ. ಹಾ. ಯಾಕೆ? ನನ್ನ ಪೂರ್ವಿಕರ ನಿರ್ಣಯ ಉಂಟು. ಹಾ. ನಿನ್ನನ್ನೊಂದು ಈ ರಾವಣನನ್ನು ಗತಿ ಬದಲಿಸದೆ ನನಗೆ ಬೇರೆ ಗತಿ ಇಲ್ಲ. ಹಾ. ಯಾಕೆ? ಹಿನ್ನೆಲೆ ಉಂಟದಕ್ಕೆ. ಆದ್ದರಿಂದ ನಾರಿಯ ದೆಸೆಗಾಗಿಯೇ ಬಂದಿದ್ದೇನೆ ಅಂತ ಅರ್ಥ ಅಲ್ಲ. ಹಾ. ನೀನಾಗಿ ಬರಿಸಿಕೊಂಡಿ, ಇಲ್ಲದಿದ್ರೆ ನಾನೇ ಬರ್ತಿದ್ದೆ. ಈಗ ಒಂದು ಹೆಗ್ಗಳಿಕೆ ಆಯಿತು, ನೀನೇ ಬರಿಸಿಕೊಂಡಿದ್ದಿ, ಹಾ. ಗೊತ್ತಾಯ್ತು. ಅನುಭವಿಸಬೇಕಾಗಿ ಬಂತು. ಈಗ ಅನರಣ್ಯಕನ ಶಾಪ ಹ್ಮ್. ಯಾಕೆ 21 ತಲೆಮಾರಿನವರೆಗೆ ಅನರಣ್ಯ? ಹಾಗಾದ್ರೆ ಒಂದು ಭವಿಷ್ಯ ದೃಷ್ಟಾರ ಅಂತ ಆಯ್ತು. ಯಾಕೆ ಅವನ ನಂತರದವನು ಅದಕ್ಕಿಂತ ನಂತರದವನು ಯಾಕೆ ಹೇಳಲಿಲ್ಲ? ಯಾಕೆಂದ್ರೆ ಅವ ಹೇಳಿದ ವಾಕ್ಯವೇ ಅಲ್ಲ ಅಂತ ನಾನು ಅದನ್ನೇ ಹೇಳಿದ್ದೆ. ಅದೇ ಅವನೇ ಹೇಳಿದ ವಾಕ್ಯ. ಹಾಗಾದ್ರೆ ಅವನ ನಿರ್ಣಯದ್ದಲ್ಲ, ಅದು ನಿರ್ಣಯ ಅಲ್ಲ, ದೈವ ನಿರ್ಣಯ. ಹ್ಮ್. ದೇವತೆಗಳು ಮಾಡ್ಲಿ ಅಲ್ವೋ? ನಾನು ಧರ್ಮಿಷ್ಠನಾದ್ರೆ ಯಜ್ಞಯಾಗ ಮಾಡಿದ್ರೆ ಸತ್ಯ ಇದ್ರೆ ದೇವತೆಗಳು ಮಾಡ್ಲಿ. ದೇವತೆಗಳಿಗೆ ಪಾಯಸ ಮಾಡ್ಲಿಕ್ಕೆ ಅಷ್ಟು ಸಮಯ ಬೇಕಾಯ್ತು. ಏತಕ್ಕೆ ಅದಕ್ಕಿಂತ ಮೊದಲಿನವರು ದೇವತೆ ಪಾಯಸ ಮಾಡಲಿಲ್ಲ? ಹೌದಪ್ಪ, ನಾನು ಹೇಳಿದನಲ್ಲ, ಈಶ್ವರನಲ್ಲಿ ನೀನು ಕೇಳಿಕೊಂಡ ವರ ಉಂಟು ಅಂತ. ನನ್ನ ಪೂರ್ಣಾಯುಷ್ಯದಲ್ಲಿ ನಾನು ಬದುಕುವಾಗ ಅನುಗ್ರಹ ಮಾಡೋದು ಅವ ಹೇಳಿದ ತಥಾಸ್ತು ಅಂತ. ಮೊದಲೇ ಪಾಯಸ ಮಾಡ್ಲಿಕ್ಕೆ ಆಗುದಿಲ್ಲ ದೇವತೆಗಳಿಗೆ. ಹಾಗಾದ್ರೆ ನನ್ನ ಆಯುಷ್ಯ, ನನ್ನ ಸಾವು ನನ್ನ ಕೈಯಲ್ಲಿ ಉಂಟು. ಹೌದೌದು, ಮತ್ತೆ ಪಡ್ಕೊಳ್ಳೋದು ಕಡಿಮೆಯ? ಹಾ. ಈಗ ಉದ್ಧಾರವೇ ಮಾಡ್ಲಿಲ್ವೋ? ನಾವು ಸೂರ್ಯವಂಶೀಯರಲ್ಲ, ಚಂದ್ರವಂಶೀಯರಲ್ಲ, ನಾವು ಮನುಷ್ಯರಲ್ಲ, ನಾವು ದೈತ್ಯರು, ರಾಕ್ಷಸರು. ನಮಗೆ ಒಳ್ಳೇದಾಗಿದೆ ಇಲ್ವ ರಾಮ? ಈಗ ಲಂಕೆಯಲ್ಲಿರುವಂತವರು ಸ್ವರ್ಣ ಲಂಕೆ ಅನುಭವಿಸಿದ್ದು ಕಡಿಮೆಯ? ಪಾತಾಳ ನಿವಾಸರಿಗೆ ಅಡಗಿ ಭಿಕ್ಷೆ ಬೇಡುತ್ತಿದ್ದವರು, ಕತ್ತಲೆಯಲ್ಲಿ ತಿರುಗಾಡುತ್ತಿದ್ದವರು ಒಂದು ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದೇವೋ ಇಲ್ವೋ? ಹಾಗ ನೀನು ಹೇಳುವ ಶಾಸನ ಸಜ್ಜನ, ಇದು ನಮ್ಮ ಶಾಸನ ಏನು? ನಮ್ಮ ದ್ವೀಪದಲ್ಲಿ ಹೀಗೆ ನಡ್ಕೊಂಡ್ರೆ ಶಾಸನ. ನಾ ಹೇಳಿದ ಹಾಗೆ ಕೇಳಬೇಕು. ನಾ ಎಂಥದ್ದು ಮಾಡಿದ್ರು ನೀವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಪ್ರಶ್ನೆ ಮಾಡಿದ್ರೆ ನೀವೇ ಇಲ್ಲ. ಹೌದೌದು, ಅದನ್ನ ಹೇಳಿದ್ ನಾನು. ಹಾಗೆ ಬದುಕಿದವರನ್ನು ಪ್ರಶ್ನಿಸಲಿಕ್ಕೆ ರಾಮ ಬಂದದ್ದು. ನಮ್ಮ ಶಾಸನ ನಮ್ಮ ಶಾಸನ ಅಲ್ಲ. ಅಲ್ಲ ಅಂದ್ರೆ ನಾನು ಒಪ್ಪಬೇಕಲ್ಲ, ನಾನು ಅದನ್ನು ನಿರ್ಣಯಿಸಿಯೇ ಹೋಗುವ. ನೀನು ಒಪ್ಪಬೇಕು ಅಂತಲ್ಲ, ನನಗೆ ನಾವು ಒಪ್ಪಬೇಕು. ಯಾರು ಒಪ್ಪುವುದಿಲ್ಲ ಅವರು ನನ್ನವರಲ್ಲ. ಅದೇ ನಾನು ಅದನ್ನ ಹೇಳುದು, ಯಾರು ಒಪ್ಪುವುದಿಲ್ಲ ಅವರು ನನ್ನವರಲ್ಲ. ಈಗ ನಾನು ಮಾಡಿದ ಶಾಸನವನ್ನು ವಿಭೀಷಣ ಒಪ್ಪಲಿಲ್ಲ, ತಲೆ ಕಡದನ ಹೋಗು ನಡಿ, ನಾ ಹೋಗ್ತೇನೆ. ಹೋಗು, ನನ್ನ ಶಾಸನಕ್ಕೆ ಬದ್ಧನಾಗಿರ್ತೀಯ, ಇರು. ಇಲ್ಲ, ಹೋಗು. ಹೋಗ್ಲಿ, ನಾನು ಹಿಂಸೆ ಮಾಡಿದಿನ? ನೀನಾಗಲ್ಲ. ನಿಮ್ಮ ಶಾಸನವನ್ನು ಒಪ್ಪದಿದ್ರೆ ನೀವು ಇಲ್ಲಿಗೆ ಬಂದು ನಮ್ಮನ್ನು ಕಡಿಯುವುದು ಜನಾಂಗ ದ್ವೇಷ ಹಿಡಿದ ಹಾಗೆ. ಅದೇ ಅಲ್ವಾ? ನಮ್ಮಲ್ಲಿದ್ವೆ, ನಮ್ಮಲ್ಲಿ ಇನ್ನೊಬ್ಬನ ಹೆಂಡತಿಯನ್ನು ತರುವುದು ತಪ್ಪಲ್ಲ. ನಮ್ಮಲ್ಲಿ ನಮ್ಮ ಒಂದು ಹೆಂಗಸು ಮತ್ತೊಬ್ಬನನ್ನು ಬಯಸಿದ್ರೆ ತಪ್ಪಲ್ಲ. ಅಲ್ಲ, ನಿನಗೆ ಹಿರಿಯರು ಯಾರು ಬುದ್ಧಿ ಹೇಳಲಿಲ್ವಾ? ಯಾರು? ಈಗ ಪರನಾರಿಯರನ್ನು ತಂದದ್ದೆಲ್ಲ ಸರಿ ಅಂತ ಹೇಳಿದ್ರ? ನಿನ್ನಲ್ಲಿ ಇದ್ದವರು, ನಿನ್ನ ಹೆತ್ತ ತಾಯಿಯಿಂದ ಪ್ರಾರಂಭಿಸಿ ಹೇಳಿದ್ರ? ಸರಿ ಹೇಳಿದ್ರ? ನನಗೆ ಬುದ್ಧಿ ಬಂದ ಮೇಲೆ ಯಾರು ಬುದ್ಧಿವಂತರು ಹೇಳಿದ್ರು ನಾವು ಒಪ್ಪುದಿಲ್ಲ. ಅಲ್ಲ, ನಿನಗೆ ಬುದ್ಧಿ ಬಂದಿದೆ ಅಂತ ನೀನು ತಿಳಿಯುವುದು, ಮಾಡುವುದು ಬುದ್ಧಿ. ಸುಮ್ಮನೆ ಬಂದದ್ದಲ್ಲ, ನಾನು ಏನಾದ್ರೂ ಆಡುವುದಲ್ಲ ರಾವಣ. ಲಂಕೆಯಿಂದ ಕಟ್ಟಿ ಬೆಳೆಸಿದ ಈಗ ತಿಳಿಯದೇ ಇದ್ದದ್ದಲ್ಲ ನನಗೆ, ನಿನ್ನ ಕಥನ ತಿಳಿಯದೇ ಇದ್ದದ್ದ. ನೀನದನ್ನು ಏನು ತಿರುಚಿದ್ರು ಆಗುದಿಲ್ಲ. ತಲೆಮಾರಿನ ಕಥೆ ಹೇಳುವ ತಲೆ ಇದ್ದವ ನಮ್ಮ ತಲೆ ನಿನ್ನ. ಮತ್ತೆಂತದಕ್ಕೆ? ಹಾಗಾದ ನಮ್ಮ ಶಾಸನ ಇದು. ನೀನು ಸಮರ್ಥಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಅಷ್ಟು ತಪ್ಪು ಮಾಡಿ ಆಗಿದೆ. ಎಲ್ಲಿಗೆ ಸಮರ್ಥಿಸಿ? ನಮ್ಮಲ್ಲಿ ಸೀತಾಪಾರ ಆದ ಮೇಲೆ ನೀತಿ ಹೇಳಲಿಕ್ಕೆ ತೊಡಗಿದ್ದು. ಮೊದಲು ಯಾರು ನೀತಿ ಹೇಳಿ? ಅದರಿಂದ ಮೊದಲು ನೀತಿ ಹೇಳಿದ್ದಾರೆ, ನೀನು ಕೇಳಲಿಲ್ಲ ಅಷ್ಟೇ. ಯಾರು ಹೇಳಿದ್ದು ಹೇಳಲಿಲ್ಲ ನೀತಿ ಅಂತ? ನೀತಿ ಹೇಳಲಿಲ್ವ ನಿನಗೆ? ಕುಬೇರ ಜನ ಕಳಿಸಲಿಲ್ವಾ? ಕುಬೇರ ಜನ, ವಿಭೀಷಣ ಹೇಳಲಿಲ್ವಾ? ಕುಬೇರ ಹೇಳಲಿ, ವಿಭೀಷಣ ಹೇಳಲಿ, ನನ್ನೊಟ್ಟಿಗಿದ್ರ ಕುಬೇರ ನನಗೆ ವಿಷಯ ಅಲ್ಲ. ವಿಭೀಷಣ ನಿನ್ನೊಟ್ಟಿಗಿದ್ದವ ಹೇಳಲಿಲ್ವಾ? ಒಟ್ಟಿಗೆ ಇದ್ದದವ. ಏನ್ ಹೇಳಿದ ಆಗ ನೀನು? ನೀನೀಗ ಪರನಾರಿಯರನ್ನು ಪುಷ್ಪಕ ವಿಮಾನದಲ್ಲಿ ತುಂಬಿಸಿಕೊಂಡು ಬಂದದ್ದನ್ನು ಸರಿ ಅಂತ ನಿನಗೆ ಸ್ವಾಗತ ಮಾಡಿದ ನಮ್ಮ ಯಾರು? ಅಲ್ಲ, ಆಕ್ಷೇಪ ಮಾಡಿದನ? ಅಥವಾ ಕುಬೇರ ಹೇಳಲಿಕ್ಕಿದ್ದದ ವಿಭೀಷಣ ಹೇಳಿದ ಕೇಳುವ ಜನವನ? ನೀನು ಯಾರು ಹೇಳಿದ್ದು ಕೇಳುವುದಿಲ್ಲ. ಅದಕ್ಕೆ ಒರಟು ಸ್ವಭಾವ ಅಂತ ಹೆಸರು, ಸಮರ್ಥನೆ ಅಲ್ಲ. ಅದಕ್ಕೆ ದುರ್ವಾದ ಅಂತ ಹೆಸರು. ಅಲ್ಲಲ್ಲ, ಲಂಕೆಯನ್ನು ಕಟ್ಟಿದ್ದು ನಾನು, ಲಂಕೆಯನ್ನು ಬೆಳೆಸಿದ್ದು ನಾನು. ಎಂತದು ಲಂಕೆಯನ್ನು ಕಟ್ಟಿದ್ದು ನೀನು? ಯಾರು ಕಟ್ಟಿದ್ದು ಲಂಕೆ? ನೀನು ಕಟ್ಟಿದ್ದ? ಎಲ್ಲಿಂದ ನೀನು ಕಟ್ಟಿದ್ದು?
ಯಾರಿಂದ ಕಟ್ಟಿದ್ದು? ನಿನ್ನ ಪೂರ್ವಿಕರ ಕಾಲದಲ್ಲಿ ಆದ ಲಂಕೆ ಅದು. ಪೂರ್ವಿಕರಾಗಲಿ ಅದನ್ನು ಸ್ವಾಧೀನೀಕರಿಸಲಿಲ್ವೋ? ಆಮೇಲೆ ಲಂಕೆಯನ್ನು ಬೆಳೆಸಲಿಲ್ವೋ? ಸ್ವಾಧೀನ- ಎರಡು ಸಲ ಬೆಂಕಿ ಬಿತ್ತು, ಲಂಕೆಯನ್ನು ಕಟ್ಟಿದ್ಯಾರು? ಹೌದಪ್ಪ. ನನ್ನದೇ ಸಾಧನೆ. ಎಂತದ್ದು ಸಾಧನೆ? ಚತುರ್ದಶರಪೂರ್ಣದಲ್ಲ. ಕಟ್ಟಿ ಬೆಳೆಸಿದವ ನೀನಲ್ಲ, ನನಗಿಂತ ಹಿಂದಿನವರದ್ದಲ್ಲ. ಕಟ್ಟಿದವ ನೀನಲ್ಲ, ಲಂಕೆಯನ್ನು ನೀನು ಕಟ್ಟಿದ್ದಲ್ಲ. ಲಂಕೆಯನ್ನು ಹೇಗೆ ನೀನು ಕಟ್ಟಿದ್ದಾಗುವುದು? ನಿನ್ನ ಪೂರ್ವಿಕರಲ್ಲಿದ್ದ ಲಂಕೆ ಅರಾಜಕವಾಗಿ ಹೋಗಿ ಜನವೇ ಇರಲಿಲ್ಲ. ಬೆಂಕಿ ಆ ಕಾಲಕ್ಕೆ ಕುಬೇರ ಬಂದು ಕುಳಿತ. ಈಗ ಬೆಂಕಿ ಬಿದ್ದದ್ದು ಬೇರೆ ಲಂಕೆಗಲ್ಲ, ಹಾ. ಇದೇ ಲಂಕೆಗೆ. ಅದು ಮೊನ್ನೆ ಅಲ್ವಾ? ಮೊನ್ನೆ ಆಗಲಿ. ಹಾ, ಸರಿ. ಎರಡೆರಡು ಸಲ ಕಟ್ಲಿಲ್ವೋ? ಎಂತದ್ದು 2 ಸಲ ಕಟ್ಟಿದ್ದು? ಲಂಕೆಯನ್ನು 2 ಸಲ ಬೆಂಕಿ ಬಿದ್ದಿದೆ. ಹೌದೌದು. ಲಂಕೆ ಹಾಗೆ ಕರಕಲಾಗಿ ಉಳಿದಿದೆಯೋ? ಸ್ವರ್ಣ ಲಂಕೆ ಆಗಿ ಉಂಟು. ಇರ್ಲಿ. ಹೌದಾ? ಏನಾಯ್ತು? ನನ್ನ ಸಂಪಾದನೆ ರಾಕ್ಷಸರು. ನೀನು ಹೊಸ ಗೋಡೆ ಮಾಡಿದ್ದಲ್ಲ, ಅಲ್ಲಲ್ಲ, ಹಳೆ ಗೋಡೆಗೆ ಮಾಡಿದ್ದಲ್ವ? ಅಲ್ಲ, ಲಂಕೆ ಕಟ್ಟಿದ್ದು ಅಂದ್ರೆ ಎಂತದ್ದು? ಈಗ ಮೊನ್ನೆ ಬೆಂಕಿ ಬಿದ್ದ ಮೇಲೆ ಗೋಡೆ ಬೇರೆ ಮಾಡಿದ್ಯಾ? ಇಲ್ಲಲ್ಲ. ಈಗ ಮನೆ ನನಗೆ ಸರಿ ಗೊತ್ತು. ಮೊನ್ನೆ ಬಂದ ಹನುಮಂತ ಹೇಳಿದ್ದಾನೆ, ಇಲ್ಲಿ ಹೀಗೆ ಹೋದ್ರೆ ದಾರಿ ಉಂಟು, ಅಲ್ಲಿ ಹೋದ್ರೆ ಹೆದ್ದಾರಿ ಉಂಟು, ಇಲ್ಲಿ ಒಳಬಾಗಿಲು ಉಂಟು. ಈಗಲೂ ಹಾಗೆ ಉಂಟು ಲಂಕೆ. ಇಲ್ಲದೇನಾಗಿದೆ? ನೀನೆಂತದ್ದು ಮತ್ತೆ ಹೊಸತು ಕಟ್ಟಿದ್ದು? ಬಾಗಿಲು ಬದಲಾವಣೆ ಮಾಡ್ಲಿಲ್ಲ. ಮತ್ತೆಂತದ್ದು? ನಿನಗೆ ಬಾಗಿಲು ಬದಲಾವಣೆ ಮಾಡಿದ್ರು. ಮತ್ತೆಂತದ್ದು ಲಂಕೆ ಕಟ್ಟಿದ್ದು? ಈಗ ಹನುಮಂತ, ನೀನು ಮೊದಲಿನವರು ಇಟ್ಟ ಕಲ್ಲಿನ, ಹನುಮಂತ ಬೆಂಕಿ ಕೊಟ್ಟ ಲಂಕೆ ಯಾವುದು? ನೀನು ಮೊದಲಿನವರು ಇಟ್ಟ ಕಲ್ಲಿನಲ್ಲೇ ಹನುಮಂತ ಬೆಂಕಿ ಕಟ್ಟಿದ್ದು. ಕೊಟ್ಟ ಲಂಕೆ ಮತ್ತೆಂತದ್ದು? ಯಾವುದು? ಇದೇ ಲಂಕೆ ಅದು. ಹೆಗ್ಗಳಿಕೆ ಹೇಳಿ. ನೀವು ಬಂದ ಮೇಲೆ ಬೆಂಕಿ ಹಾಕಿದ ರಾವಣ ಲಂಕೆ ಯಾವುದು? ಹೆಗ್ಗಳಿಕೆ ಹೇಳುವಲ್ಲಿ ಒಂದು ಮಿತಿ ಉಂಟು, ಅದಕ್ಕೆ ಆಧಾರ ಬೇಕು. ಕೇಳುವವರು ಮೂರ್ಖರಲ್ಲ ಇಲ್ಲಿ. ನಿನಗೆ ಬಾಯಿ ಬಂದದನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಏನ್ ನೀನು ಕಥೆಯನ್ನು ಸೃಷ್ಟಿಸಲಿಕ್ಕೆ ಬರ್ತದ? ಯಾವುದು ಕಥೆ ಬದಲಾವಣೆ ಮಾಡುದು? ಹೆಗ್ಗಳಿಕೆ ಹೇಳಲಿ. ಎಂತದ್ದು ನಿನ್ನ ಸಮರ್ಥನೆ? ಎಂತದ್ದು? ಸ್ವರ್ಣ ಲಂಕೆ ಮಾಡಿದ್ದೆಲ್ಲ ನಡೀತದೆ. ಏನು ಮಾಡಿದ್ದು ನಡೀತದೆ? ಸಾಧನೆ ಹೌದಾ? ಹಾಗಾದ್ರೆ ಏನು ಅಲ್ಲ ರಾವಣನನ್ನು ಕೊಲ್ಲಿಕ್ಕೆ ಬಂದದ್ದ? ಏನು ಅಲ್ಲದ ರಾವಣ ಹೇಳಲಿಲ್ಲ, ಮಾಡಬೇಕಾದ್ರೆ ಮಾಡದ ರಾವಣ ಏನು ಹೇಳಿದ. ಅಲ್ಲದ ರಾವಣನ ವರ ಕಡಿಮೆಯೋ? ನಿನ್ನ ಸಾಧನೆಯನ್ನು ಮೆಚ್ಚದಲ್ಲ. ರಾಕ್ಷಸರನ್ನು ಸೇರಿಸಿದ್ದು ಕಡಿಮೆಯೋ? ಅಲ್ಲಲ್ಲ. ಏನು ಒಂದರ ದಿವಸದಲ್ಲಿ ಯುದ್ಧ ಮುಗಿಯಿತಾ? ನೀವು ಕಣ್ಣಿನರಿ ಹಾಕಿದ್ದೌದಾ? ನೀವು ಕಪ್ಪಿಗಳನ್ನು ಹಿಡ್ಕೊಂಡು ಬಂದದ್ದೌದಾ? ರಾವಣ ಮತ್ತೆ ಇಷ್ಟು ದಿವಸ ಯುದ್ಧದಲ್ಲಿ ನಿನ್ನವರನ್ನು ಉಳಿಸಲಿಕ್ಕೆ ಆಯ್ತಾ? ನೋಡು, ಅದಕ್ಕೆ ಉತ್ತರ ಕೊಡು. ಯಾವುದು? ಈಗ ನಿನ್ನವರನ್ನು ಉಳಿಸಲಿಕ್ಕೆ ಆಯ್ತಾ? ಎಷ್ಟು ಮಂದಿಗಳಿದ್ದಾರೆ ನಿನ್ನ ಪಾಳೆಯದಲ್ಲಿ? ಈಗ ನನ್ನವರನ್ನು ಉಳಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ ಮತ್ತದು ಗೆಲುವಾಗುವುದು ಹೇಗೆ? ಅಲ್ಲಲ್ಲ, ಇಷ್ಟವರೆಗೆ ಮಾಡಿದ ಯುದ್ಧ. ಈಗ ಇಷ್ಟು ಮಂದಿಗಳು, ಕುಂಭಕರ್ಣ ಆಗಲಿ, ನಿನ್ನ ಮಂತ್ರಿ ಪ್ರಹಸ್ತ ಆಗಲಿ, ಅನೇಕ ರಾಕ್ಷಸರು, ಮಗನಾದ ಇಂದ್ರಜಿತು, ಅತಿಕಾಯ ಯಾರೇ ಆಗಿರಲಿ, ಇವರೆಲ್ಲ ನಿನಗೆ ಬಲ ಅಲ್ವಾ? ಬಲವೇ ಇದು. ಅವರೆಲ್ಲ ವಿಭೀಷಣ ನಿನಗೆ ಬಲ ಅಲ್ವಾ? ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡದ್ದಲ್ಲ, ಅವರನ್ನು ಕೊಂದದ್ದು ಯಾರು? ರೋಗ ಬಂದದ್ದಲ್ಲ ಅವರಿಗೆ. ಆತ್ಮಹತ್ಯೆ ಅಲ್ಲ. ಈಗ ನೀನು ವಿಭೀಷಣ, ಮತ್ತೆ ರಾಮ ದುರ್ಬಲ ಹೇಗೆ? ವಿಭೀಷಣನ ಬಲವನ್ನು ಬಳಸಿದ್ದ ಹೌದಾ? ಹೇಳಿದ ಮಾತಿಗೆ ಔಚಿತ್ಯ ಬೇಕು. ಈಗ ರಾಮನು ಸರ್ವಶ್ರೇಷ್ಠ ಅಲ್ಲ, ನೀನು ಸೋತದ್ದುಂಟು. ನೀನು ರಾಮನು ವಿಭೀಷಣನ ಬಲವನ್ನು ಬಳಸಿದ್ದುಂಟು. ನಾನು ನನ್ನ ವರವನ್ನು ಮಾಯೆಯನ್ನು ಬಳಸಿದ್ದುಂಟು. ವಿಭೀಷಣ ನನಗೆ ಸಹಾಯ ಕೊಡುವುದಕ್ಕೆ ಬೇಕು ಅಂತ ಅವನನ್ನು ಕರೆಸಿಕೊಂಡದ್ದಲ್ಲ. ನೀನು ಇದನ್ನು ಆಲೋಚನೆ. ರಾವಣನ ಪ್ರಥಮ ಸೋಲೆ ವಿಭೀಷಣ ಶರಣಾಗತಿ. ನಿನಗದು ಅರ್ಥ ಆಗುದಿಲ್ಲ. ಯಾಕೆ ರಾಮಪಾಳ್ಯಕ್ಕೆ ಬಂದು ಸೇರಿದ? ರಾವಣನ ಸೋಲು ವಿಭೀಷಣನ ಶರಣಾಗತಿ ಆಯಿತು, ಆದರೆ ರಾಮನ ಗೆಲುವು ವಿಭೀಷಣನ ಸಹಾಯ. ಒಂದು ಯೋಚನೆ ಮಾಡು. ನೀನು ಬ್ರಹ್ಮನ ವರ ನಂಬುತ್ತೀಯಾ? ಬ್ರಹ್ಮನ ವರ ನಂಬುತ್ತೀಯಾ? ಬ್ರಹ್ಮ ಕೊಟ್ಟ ವರವನ್ನು ನಂಬುತ್ತೀಯಾ? ಬ್ರಹ್ಮ ಕೊಟ್ಟವರ ನನಗೆ ವಿನಿಯೋಗಕ್ಕೆ ಬಂದಿದೆ ಅಲ್ಲ. ನಿನಗೆ ಮಾತ್ರ ಅಲ್ಲ, ಬ್ರಹ್ಮ ಕೊಟ್ಟದ್ದು ಎಲ್ಲರಿಗೂ ವರವೇ ಹೌದಲ್ಲ? ವಿಭೀಷಣನಿಗೆ ಏನು ವರ ಕೊಟ್ಟ? ಏನು ಕೊಟ್ಟ? ಏನು ವರ ಕೇಳಿದವ? ಅವ ಧರ್ಮದಲ್ಲಿ ಆಸಕ್ತಿ ನನಗೆ. ಸದಾ ಕಾಲ ಧರ್ಮವನ್ನು ಅನುಸರಿಸುವ ಬುದ್ಧಿ. ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಹೌದೌದು. ಪರಮ ನಾನೇ ವಿವರಣೆ ಕೊಡ್ತೇನೆ. ಪರಮ ಆಪತ್ತಿನ ಸನ್ನಿವೇಶದಲ್ಲಿಯೂ ನನ್ನ ಮತಿ ಧರ್ಮದಲ್ಲೇ ಇರಲಿ ಅಲ್ವಾ? ನಿನ್ನನ್ನು ಬಿಟ್ಟ ನನ್ನಲ್ಲಿಗೆ ಬಂದ. ಅರ್ಥ ಆಗ್ತದ ನಿನಗೆ? ಆಗ್ತದೆ. ಯಾವಾಗ ಬಂದ? ಯಾವಾಗ? ನಾನು ಬಂದಾಗ ಬಂದ. ಮೊನ್ನೆ ಸಮುದ್ರದ ಅಡಿಗೆ ಬಂದ ಮೇಲೆಲ್ಲೋ. ಹೌದು. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಾನೆ ಅಂತ ಗೊತ್ತಾದ ಕೂಡಲೇ ಬಂದದ್ದಲ್ಲ. ಅಲ್ಲಿವರೆಗೆ ನನ್ನಲ್ಲಿ ಧರ್ಮ ಇಲ್ವಾ? ನಿನಗೆ ವಾಕ್ಯ ಅರ್ಥ ಆಗ್ತದೆ? ವಾಕ್ಯ ಅರ್ಥ ಆಗ್ತದೆ. ಆಪತ್ತು ಪರಮಾಪದ್ಗತಸ್ಯಾಪಿ, ನನಗೆ ಅರ್ಥ ಆಗ್ತದೆ. ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ಲದೆ ಇದ್ದ ಆಪತ್ತಿನಲ್ಲಿಯೂ ನನ್ನ ಮತಿ ಧರ್ಮದಲ್ಲಿ ಸ್ಥಿರವಾಗಿರಲಿ. ಸೀತಾಪಹಾರ ಮಾಡಿದಲ್ಲಿಗೆ ಪರಮಾಪತ್ತು ಬಂತು ಅನ್ನೋಗೆ ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ. ಬಿಟ್ಟುಕೊಡುವ ಅವಕಾಶ ಉಂಟು. ಆದ್ದರಿಂದಲೇ ಮತ್ತೆ ಮತ್ತೆ ನಿನಗೆ ಹೇಳಿದ, ಬಿಟ್ಟು ಕೊಡುವುದಕ್ಕೆ ನೀನು ಸಿದ್ಧನಾಗಲಿಲ್ಲ. ಆಗ ಅವನಿಗೆ ಅರ್ಥ ಆಯ್ತು, ಇದು ಪರಮಾಪತ್ತು ಬಂತು. ಆಗ ಬ್ರಹ್ಮ ಕೊಟ್ಟ ವರ ಅನುಷ್ಠಾನಕ್ಕೆ ಬಂತು. ಯಾವುದು ಧರ್ಮ? ರಾಮನ ಪಾಳಯದಲ್ಲಿ ಧರ್ಮ. ಆದ್ದರಿಂದ ರಾಮನನ್ನು ಅನುಸರಿಸುವ ಧರ್ಮದ ಚರಿತೆಯಾಗಿ ಒದಗಿ ಬಂದಂತಹ ಯಾವುದೇ ಅನುಗ್ರಹವನ್ನು ಅದು ಇನ್ನೊಬ್ಬರದ್ದೇ ಎರವಲು ಪಡ್ಕೊಂಡದ್ದು ಅಂತ ಹೇಳಲಿಕ್ಕಿಲ್ಲ. ನಿನಗೀಗ ಬ್ರಹ್ಮದೇವರ ವರ ಇಲ್ವಾ? ಈಗ ನಾನು ಆಕ್ಷೇಪ ಮಾಡ, ರಾವಣ ಎಂತದ್ದು ಅಲ್ಲ, ಹುಲ್ಲು ಕಡ್ಡಿ. ಬ್ರಹ್ಮ ವರ ಕೊಟ್ಟದ್ದರಿಂದ ಉಂಟು ಹೇಳಿದ್ರೆ ನಡೀತದ? ಆಗ್ತದ? ಈಶ್ವರ ವರ ಕೊಟ್ಟದ್ದರಿಂದ ಉಂಟು ಹೇಳಿದ್ರೆ ನಡೀತದ? ನಿನ್ನ ಸಾಧನೆಗೆ ಸಿಕ್ಕಿದ ಪುರಸ್ಕಾರ. ಹೌದಾ? ಆದ್ದರಿಂದ ವಿಭೀಷಣ ರಾಮ ಪಾಳಯಕ್ಕೆ ಬಂದರೆ, ಕಪಿಗಳು ರಾಮ ಪಾಳಯಕ್ಕೆ ಬಂದರೆ, ನನ್ನ ಧರ್ಮಚರಿತವಾದಂತಹ ಸಾಧನೆಯ ಫಲಶ್ರುತಿ. ಅದು ನನ್ನ ಸೋಲಲ್ಲ, ಗೆಲುವು. ಅದು ಅರ್ಥ ಆಗಬೇಡುವ ನಿನಗೆ? ಅದು ನನಗೆ ಅರ್ಥ ಆಗ್ತದೆ ರಾಮ. ನೀನು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ದು.
ರಾಮನ ನೀನು ಸಾಧನೆ ಮಾತಾಡುವುದು ಕೇಳುವಾಗ ಅರ್ಥ ಆಗ್ಲಿಲ್ಲ ಅಂತ ಅಲ್ಲ, ಕಾಣ್ತದೆ, ಅದಕ್ಕೆ ರಾಮನ ಹೇಳಿದ್ದು. ನಿನಗೆ ಅರ್ಥ ಆಗ್ಲಿಲ್ಲ. ರಾಮನ ಸಾಧನೆ ಅಲ್ಲ. ಈಗ ವೇದವತಿಯ ಶಾಪಗಳಿಲ್ವೋ? ಉಂಟು, ಅದನ್ನೇ ಅಲ್ವಾ ಹೇಳಿದ್ದು. ಅದೇ ಆ ಶಾಪ. ಮತ್ತು ಈಗ ಶಾಪದಿಂದ ರಾವಣ ಸಾಯುವುದ, ರಾಮನಿಂದ ಸಾಯುವುದ? ಅಲ್ಲ, ಶಾಪದಿಂದಲೇ ಸಾಯುವುದಾದ್ರೆ ಆವತ್ತೇ ಸಾಯ್ಬೋದಿತ್ತಲ್ಲ, ಯಾಕೆ ಸಾಯ್ಲಿಲ್ಲ ನೀನು? ಅಲ್ಲ, ಯಾಕೆ ಸಾಯಲಿಲ್ಲ? ವರವೂ ಅಷ್ಟೇ ಉಂಟು. ಅದೇ ಪುಣ್ಯಾತ್ಮ. ವರವೂ ಅಷ್ಟೇ ಉಂಟು. ಮೂರರ ತಿರುಗಿದ್ರು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಅಂತ ನೀನು ಬರುವುದು ಅಲ್ಲಿಗೆ. ಈಗ ನಾನು ಅದನ್ನೆಲ್ಲ ಹೇಳಿದ್ದು. ಬ್ರಹ್ಮ ಕೊಟ್ಟ ವರ ಉಂಟು, ಅನರಣ್ಯನ ಶಾಪ ಉಂಟು, ಪರಮೇಶ್ವರನಲ್ಲಿ ನನ್ನ ಪೂರ್ಣಾಯುಷ್ಯ ಬದುಕು ಅವಕಾಶ ಬೇಕು ಎಂದು ನೀನು ಕೇಳಿಕೊಂಡದ್ದುಂಟು. ಆ ಕಾರಣದಿಂದ ಬದುಕಿದ್ದಿ. ಅದು ದೈವಾಯತ್ತವಾದ ನಿರ್ಣಯವಾದ್ದರಿಂದ ಅದು ಒದಗುವ ಕಾಲಕ್ಕೆ ಬಾಕಿ ಇದ್ದದ್ದು ಬಂದು ಸೇರ್ತದೆ. ಅದನ್ನ ಹೇಳಿದ್ದು. ಅದೆಲ್ಲ ಸೇರಿ ನಾನು ಬಂದವನ್ನುವುದು ನನಗೆ ಕಾಣ್ತದ? ವೇದಾವತಿಯ ಶಾಪದ ಹಾಗೆ, ಪರನಾರ್ಯರನ್ನು ಬಲಾತ್ಕರಿಸಿದ ಮರಣ ಅನ್ನುವಂತಹ ರಂಬೆಯ ಶಾಪದ ಹಾಗೆ, ಅಥವಾ ನಳಕುಬರನ ಶಾಪದ ಹಾಗೆ. ಹೌದಾ? ಸಾಲದೇ ಇದ್ದದ್ದಕ್ಕೆ ನಂದೀಶ ನಿನಗೆ ಕೊಟ್ಟಂತಹ ಶಾಪದ, ಕೈಲಾಸ ಪರ್ವತದಲ್ಲಿ ನಿನಗಾದಂಥ ಸ್ಥಿತಿಯ ಬಗ್ಗೆ ಎಲ್ಲವನ್ನು ಯೋಚನೆ ಮಾಡು, ಆಗ ಅರ್ಥ ಆಗ್ತದೆ. ಎಲ್ಲ ಸನ್ನಿವೇಶಗಳು ಒದಗಿ ಬಂದದ್ದು ಹೇಗೆ? ರಾಮರೂಪದಿಂದ ನಿನ್ನ ಮುಂಭಾಗದಲ್ಲಿ ನಿಂತಿದೆ. ಆದ್ದರಿಂದ ಈಗ ನೀನು ಮಾಡಬೇಕಾದದ್ದೇನು? ಅಂತ ರಾಮ ಇಷ್ಟೆಲ್ಲವನ್ನು ಮಾಡಿ ಮುಗಿಸಿದ ರಾಮನಲ್ಲಿ ಈಗಲೂ ನೀನು ನನ್ನ ಮಧ್ಯೆ ಅಂಥದ್ದಿಲ್ಲ, ಹೋದ್ರೆ ಹೋಗಲಿ ಅಲ್ವಾ? ಅದು ಮಾತಾ? ಹೇಗೆ ಸಮರ್ಥಿಸಿ ಕೊಡ್ತೀನಿ? ನೀನು ಉಳಿಯುವುದಕ್ಕೆ ದಾರಿ ಯಾವುದು ಹೇಳು? ನಾನು ಉಳಿಯುವುದಕ್ಕೆ ದಾರಿ ಅಂತ ನಿನಗೆ ಯಾರು ಹೇಳಿದ್ದು? ಮತ್ತೆಂತದ್ದಕ್ಕೆ? ಇಷ್ಟು ಶಾಪಗಳ ಅನುಭವಕ್ಕೆ ಬರುವುದಿಲ್ಲ ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ಸಾಯುವುದಕ್ಕೆ ದಾರಿ. ನೀನು ಹೇಳಿದ ಮೊದಲ ವಾಕ್ಯವನ್ನೇ ತಕ್ಕೊಳ್ಳುವ. ಈಗ ನೀನೇನು ಹೇಳಿದ್ರು? ಹೀಗೆ ಕಳುಹಿದ ನಿನಗೆ ಈ ರಥವ, ಎನ್ನ ಕೊಳುಗುಳಕ್ಕೆ ನಾನು ತಲೆ ರಥವ. ಹೌದು. ನೀನೇನು ಅಂತ ಹೇಳಿದ್ದು? ನಾನು ನಿನ್ನಲ್ಲಿ ಸಾಯ್ತೇನೆ ಹೇಳಿದ್ದ? ಏನು ಹೇಳಿದ್ದು ನೀನು? ಮತ್ತೆ ಏನು ಹೇಳಿದ್ದು? ರಾಮನಿಗೂ ಯಾವ ಧೈರ್ಯದಿಂದ ಕೊಟ್ಟು ರಾಮ ಇಷ್ಟೆಲ್ಲ ಈಗ ನಿನ್ನ ವಾಕ್ಯ ಅಂತದ್ದು. ಮೊದಲಿಗೆ ನಿನ್ನನ್ನು ಗೆಲುವೆ ಅಂತೆಲ್ಲ ಹೌದಾ ಅಲ್ವಾ? ಹೌದೌದು ಅಲ್ವಾ? ಅಳವಿಯೋಳು ನಿನ್ನನ್ನು ಗೆಲುವೆ. ಯುದ್ಧದಲ್ಲಿ ನೋಡು, ರಾಮ ಯುದ್ಧದಲ್ಲಿ ಯುದ್ಧ ಮಾಡುವಲ್ಲಿವರೆಗೂ ಹೋರಾಟದಲ್ಲಿ ಗೆಲ್ತೇನೆ ಅಂತಲೇ ಮಾಡು. ಯುದ್ಧದಲ್ಲಿ ಸಾಯ್ತೇನೆ ಅಂತ ಯಾರಾದ್ರು ಇದು ಮಾಡ್ತಾನ? ನೀ ಬಾ ನೋಡುವಾಗ ನಾನು ಈಗ ಇಲ್ಲ ಸೋತೆ ನಾನು. ನಿನಗೆ ಆ ಮೊದಲನದ್ದು ಮತ್ತೆ ನೆನಪು ಬರುದು, ನಿನಗೆ ಪೆಟ್ಟೆ ಮಾಡಿ ಪೆಟ್ಟೆ ಮಾಡಿ ಎಲ್ಲಿ ನನಗೆ ಮರ್ತೋಗಿದೆ, ನೆನಪು ಬರುವುದಿಲ್ಲ. ಇಲ್ಲದಿದ್ದರೆ ನೀನು ಹೇಳಿದ ವಾಕ್ಯವೇ ನೆನಪು ಬರುದು. ನಾನು ಆತ್ಮಹತ್ಯೆ ಮಾಡುದಾ? ಅಲ್ಲಲ್ಲ, ಆತ್ಮಹತ್ಯೆ ಮಾಡ್ಲಿಕ್ಕೆಲ್ಲ ಇನ್ನು ಹಾಗೆ ಆಗಿದೆ. ಆಗ ನೀನೇ ಹೇಳಿದ್ದು ನಿನ್ನನ್ನು ಮೊದಲು ಕೊಲ್ತೇನೆ ಅಥವಾ ಗೆಲ್ಲುತ್ತೇನೆ, ಆಮೇಲೆ ದೇವೇಂದ್ರನ ವಿಚಾರಣೆ ಮಾಡ್ತೇನೆ. ಈಗ ನೀನು ಅದೇ ರಾವಣ ಹೇಳ್ತಿ, ನಾನೀಗ ಗೆಲ್ಲಲಿಕ್ಕೆ ಬಂದದ್ದು ಬದುಕಲಿಕ್ಕೆ ಬಂದದ್ದು ಅಂತ ನೀನು ಯಾರು ಹೇಳಿದ್ದು? ಮತ್ತೆ ನಿನಗಾಗಿ ಹೇಳಿದ್ದಕ್ಕೆ ಅರ್ಥ ಎಂತದ್ದು? ಯುದ್ಧದ ಕೊನೆಯವರೆಗೆ ಒಬ್ಬನಿಗೆ ಗೆಲ್ತೇನೆ ಅಂತಲೇ ಇರುವುದು. ಹಾಗಿದ್ರೆ ಅದನ್ನಾದ್ರೂ ಹೇಳಬೇಕಲ್ಲ. ನಾನು ಗೆಲ್ಲುತ್ತೇನೆ, ಯಾವ ಕಾರಣದಿಂದ ಗೆಲ್ಲುತ್ತಿ? ಈಗ ಗುರುದ್ರೋಹ ಯಾವ ಹಿನ್ನೆಲೆಯಲ್ಲಿ ಗೆಲ್ಲುತ್ತಿ? ಯುದ್ಧದ ಕೊನೆಯವರೆಗೂ ಗೆಲ್ತೇನೆ ಅಂತಲೇ ಇರುವುದು. ಯಾವ ಆಧಾರದಲ್ಲಿ ಇದ್ದ? ಸಾಯುವಲ್ಲವರೆಗೆ. ಯಾವ ಕದನ? ಮುಖಾಮುಖಿಯ ಕದನದಲ್ಲಿ. ಈಗ ನೀನು ಬರುವಾಗಲೇ ನನಗೆ ಸಾಯ್ತೇನೆ ಅಂತ ಇದ್ರೆ ನಾನು ಯುದ್ಧ ಮಾಡೋದು ಯಾಕೆ? ಅಲ್ಲ, ಇಷ್ಟಾದ ಮೇಲೂ ಗೊತ್ತಾಗ್ಲಿಲ್ವ ಕೇಳುದು ನಾನು. ಈಗ ಬರುವಾಗ ಹೇಗೂ ಗೊತ್ತಾಗಲಿಲ್ಲ, ಓ ರಾಮ ಏನು ದುರ್ಬಲ, ಕೊಲ್ಲಿಕ್ಕೆ ಆಗುದು. ಇಷ್ಟಾದ ಮೇಲೂ ಗೊತ್ತಾಗ್ಲಿಲ್ಲ ಇನ್ನು ರಾಮ ಕೊಲ್ಲಿಕ್ಕೆ ಬಂದವಂತ. ಇಷ್ಟಾದ ಮೇಲೆ ನನಗೆ ಗೊತ್ತಾಗ್ಲಿಲ್ಲ, ನನ್ನ ಹತ್ರ ಇನ್ನೆಷ್ಟುಂಟು ಅಂತ ನಿನಗೂ ಗೊತ್ತಾಗ್ಲಿಲ್ಲ. ನೋಡ್ದೇನೆ ಎಷ್ಟುಂಟು. ಎಷ್ಟು ತೈದೊಡ್ಡೆ ಮತ್ತಷ್ಟೇ ಬಿಟ್ಟುವ ಮರಿವರಿಟ್ಟಿಸುದನಿಟ್ಟಿಸುದ ಬಿಟ್ಟೊಡನೆ ರಥದಿಯೇ ಕಂಗೆಟೋ. ಎಷ್ಟು ತರಿದೊಟ್ಟಿದರು ಮತ್ತೆ ಮತ್ತೆ ಚಿಗುರುತ್ತಿರುವಂತಹ ಈ ರಾವಣನ ಶಿರಗಳನ್ನು ನೋಡಿದರೆ ಗೆಲ್ಲುವುದಕ್ಕೆ ಸಾಧ್ಯವಾಗ್ತದೆ ಅಂತ ನಮಗೆ ವಿಶ್ವಾಸ ಬರಲಿಲ್ಲ. ಆದ್ದರಿಂದಲೇ ನಮ್ಮವರಲ್ಲೆಲ್ಲ ನಾನು ಹೇಳಿದ್ದು, ಲಕ್ಷ್ಮಣ ಅಯೋಧ್ಯೆಗೆ ಹೋಗು, ಸುಗ್ರೀವ ಕಿಷ್ಕಿಂಧೆಗೆ ಹೋಗು, ವಿಭೀಷಣ ನಿನ್ನ ಅಣ್ಣನ ಬಳಿಗೆ ಹೋಗು, ಮಾತಲ್ಲಿ ನಿನ್ನ ದೇವಲೋಕಕ್ಕೆ ಹೋಗು. ನೋಡಿ, ಯಾರು ಹಿಂದೆ ಹೋಗುದು, ಅವರಿಗೆ ವಿಶ್ವಾಸ ಉಂಟು. ಇನ್ನು ನಿನ್ನ ನಾಟಕ ಮುಗಿಲಿಲ್ವ ಅಂತ ನನ್ನ ಹತ್ರ ಕೇಳ್ತಾರೆ. ಹಾಗಿದ್ರೆ ಮುಗಿಸುವ ಸಮಯ ಯಾವುದು ಅಂತ ನಿರ್ಣಯಿಸಬೇಕಾದವ ನಾನು ಅಂತ. ಏನು ಯಾಕೆ ಅನ್ನೋದು ನನಗೆ ಸ್ಪಷ್ಟತೆ ಬರಲಿಲ್ಲ. ಆ ಕಾಲಕ್ಕೆ ಮಹಾತ್ಮರಾದ ಅಗಸ್ತ್ಯರ ಆಗಮನವಾಯಿತು. ಬಂದು ಹೇಳಿದ್ರು, ಆದಿತ್ಯ ಹೃದಯವನ್ನು ನಿನಗೆ ಬೋಧಿಸ್ತೇನೆ ರಾಮಚಂದ್ರ. ಯಾಕೆ ಸ್ವಾಮಿ? ಆಗ ಅವರು ಹೇಳಿದರು, ಆತ್ಮ ಪ್ರತ್ಯಯ ಜಾಗೃತವಾಗುವುದಕ್ಕಿದ್ದಂತಹ ಮಂತ್ರ ಅದು ಆದಿತ್ಯ ಹೃದಯ ಅಂದರೆ. ಸ್ವರೂಪ ಜ್ಞಾನವನ್ನು ಒದಗಿಸಿಕೊಡ್ತದೆ, ತಾನೇನು ಅನ್ನುವುದನ್ನು ಅದು ತೋರಿಸಿಕೊಡ್ತದೆ. ಆದಿತ್ಯ ಕವಚ ಅಂತಲೂ ಅದಕ್ಕೆ ಮತ್ತೊಂದು ಹೆಸರಿದೆ, ಅಂದರೆ ಅದು ರಕ್ಷಾ ಕವಚವಾಗಿ ನಮ್ಮನ್ನು ಸಂರಕ್ಷಿಸ್ತದೆ ಅಂತ ಅರ್ಥ. ಸೂರ್ಯವಂಶೀಯನಾದಂತಹ ನೀನು ಆ ಆದಿತ್ಯ ಹೃದಯವನ್ನು ಅಥವಾ ಆದಿತ್ಯ ಕವಚದ ಮಂತ್ರವನ್ನು ಅನುಷ್ಠಾನ ಮಾಡಿದೆ ಅಂತ ಆದರೆ ಅದರ ಪರಿಣಾಮವನ್ನು ನನಗೆ ಕಾಣುವುದಕ್ಕೆ ಸಾಧ್ಯ ಆಗುತ್ತದೆ ಅಂತ ಆಡಿದ. ಶುದ್ಧಾಚಮನವನ್ನು ಮಾಡಿ ಅವರು ಉಪದೇಶಿಸಿದಂಥ ಆದಿತ್ಯ ಮಂತ್ರವನ್ನು ಪರಿಗ್ರಹಿಸಿ ಅದನ್ನೇ ಉಚ್ಚರಿಸಿದರೆ ಹೋ 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 ಈಗ ಅರ್ಥ ಆಗ್ತಾ ಉಂಟು. ಹೌದಲ್ಲ, ನಾನು ಎಸಗಬೇಕಾದ ಕರ್ತವ್ಯ ಏನು,
ಕೈ ಸಾಗುವುದಿಲ್ಲ ಅನ್ನುವ ಹಾಗೆ ಕೈ ಚೆಲ್ಲಿ ಕುಳಿತುಕೊಳ್ಳುವುದಕ್ಕಾಗಿದ್ದವಲ್ಲ ನಾನು. ಆ ಅರಿವು ನಮಗೆ ಮೂಡ್ತಾ ಉಂಟು. ಈ ತನಕ ಕೇವಲ ನೆಲದಲ್ಲೇ ಕಾಲೂರಿ ನಿಂತು ಹೋರಾಟವನ್ನು ನಡೆಸುತ್ತಿದ್ದಂತಹ ರಾಮನಿಗೆ ಇಂದಿನ ದಿನ ದೇವಲೋಕದಲ್ಲಿ ಮಾತಲಿಯ ಸೂತತ್ವದ ದೇವರಥ ಯಾಕೆ ಒದಗಿಸಲ್ಪಟ್ಟಿತು ಅನ್ನುವುದರ ಉತ್ತರ ಈಗ ಸ್ಪಷ್ಟವಾಯಿತು. ಯಾಕೆ? ಕೇವಲ ಭೂಸ್ಪರ್ಶವನ್ನು ತಳೆದು ರಾವಣನನ್ನು ಸಂಹರಿಸುವಂತಹ ಒಂದು ಕಾಯಕದಲ್ಲಿ ತನಕ ಮುಂದಾದಂತಹ ನಾನು ನನ್ನದ್ದಾದಂತಹ ಆತ್ಮ ಪ್ರತ್ಯಯ ಜಾಗೃತವಾಗಬೇಕೆಂದಾದರೆ ಆ ಪಾವಿತ್ರ್ಯದ ಕ್ಷೇತ್ರವನ್ನು ಸ್ಪರ್ಶಿಸಲೇಬೇಕಾಗುತ್ತದೆ. ಅದಕ್ಕಾಗಿಯೇ ಮೊದಲಿಗೆ ಒಂದು ಪೂರ್ವ ಸಿದ್ಧತೆ. ಇಲ್ಲದೇ ಇದ್ದರೆ ಏನು? ಭವಿಷ್ಯವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳ ಇಂದ್ರಾದಿ ದೇವತೆಗಳಿಗೆ ರಾಮರಾವಣರ ಯುದ್ಧದ ಪರಿಣಾಮ ಏನು ಅನ್ನುವುದು ಯುದ್ಧ ಮುಗಿದ ಮರುದಿವಸ ಗೊತ್ತಾಗುವುದಲ್ಲ, ರಾಮ ಹುಟ್ಟಿದ ದಿವಸಕ್ಕೆ ಗೊತ್ತಾಗಬೇಕಲ್ಲ. ಅಲ್ಲಿಂದಲೇ ಕಳಿಸುವುದಿತ್ತಲ್ಲ ರಥವನ್ನು. ಕಳಿಸಲಿಲ್ಲ. ಯಾಕೆ? ರಾವಣನನ್ನು ಎದುರಿಸುವುದಕ್ಕಲ್ಲ ರಥ ಬೇಕಾಗುವುದು. ರಾಮನ ಆತ್ಮ ಪ್ರತ್ಯಯ ಒಂದು ಕ್ಷಣಕ್ಕೆ ಜಾಗೃತವಾಗಬೇಕು ಅಂತ ಆದರೆ ದಿವ್ಯವರು ಬೇಕಾಗುತ್ತದೆ. ಅದಕ್ಕಾಗಿ ರಥ ಕಳುಹಿಸಿ. ಹೌದಲ್ಲ? ಮಾತಲ್ಲಿ ಶಾರಂಗ ಧನುಸ್ಸನ್ನು ಕೊಡ್ತಾ ಇದ್ದಾನೆ. ಅದನ್ನೇ ಧರಿಸೋಣ. ಮಹಾಶರವಾಯ್ ಕರ ಸರಸಿರುಹದಲ್ಲಿ ಪಿಡಿದ ಧನುವಿಗೆ ಗುರಿ ಬಿಡಿ ವನಿತರುಳು ವಿಶ್ವಾಕಾರ ತಾನಾದ ಯಾವುದೋ ಒಂದು ಅದ್ಭುತವಾದಂತಹ ಚೇತನ ನನ್ನನ್ನು ಆವರಿಸಿದ ಅನುಭವವಾಗುತ್ತಾ ಇದೆ. ಶಾರ್ಂಗ ಧನುಸ್ಸನ್ನು ಕೈಯಲ್ಲಿ ಧರಿಸಿದ್ದು ಆಹಾ, ಹಗುರವಾಗಿ ಗಾಳಿಗೆ ಹಾರಿದಂತಹ ಅನುಭವವಾಗಿ ಹೋಯಿತು. ಒಂದು ಕ್ಷಣಕ್ಕೆ ಯಾವುದೋ ಒಂದು ಹೊಸ ಬೆಳವಣಿಗೆ ನಮ್ಮ ಶರೀರದಲ್ಲಿ ಅಲ್ಲ, ಒಳಗಿನಿಂದ ಆಗುತ್ತಾ ಉಂಟು. ನೋಡುವ ಏನಾಗುತ್ತದೆ. ಕಂಡನು ದಶವದನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರೀಕಾಂಬಕನ ಪುಂಡರೀಕಾಂಬಕನ ಜಗದೋದಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ಅಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಕುವ ಜಾಂಡ ಈಶನ ಖಂಡಬಲ ಬ್ರಹ್ಮಾಂಡ ಕೋಟಿಯ ದಂಡಗಳ ಕೃಪೆಗೊಂಡು ಕಲಕುವ ಜಾಂಡ ಈಶನ ಮೂರು ಮೂರ್ತಿಯ ರೂಪನ ವಿಶ್ವಾಕಾರ ಸಾರದ ಗುಣದೀಪನ ವೀರನ ಕೋರುತಿಗ ಮಾಯ ವಿಚಾರನ ಕ್ಷೀರಾಬ್ಧಿಶಯನ ಗಂಭೀರನ
ಕಾರಣೀಕ ಸೂತ್ರಧಾರನ ಚಾರು ನಿಗಮ ವಿದೂರ ನಿರುಪಮಹಾರ ತಿರುಚಿರಗಾರ ಕಗನುತ್ತದೀರೆ ಚಾರು ನಿಗಮ ವಿದೂರ ನಿರುಪಮಹಾರ ತಿರುಚಿನ ತೀರ ಕಂಡನು ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಕಂಡನು ದಶವದನ ದಿವ್ಯವೂ ಭವ್ಯವೂ ಆದಂತಹ ಅಪೂರ್ವ ರೂಪದ ದರ್ಶನ ನನಗಾಯಿತು. ಕೋದಂಡರಾಮನ ದರ್ಶನ ಇದು, ಪುಂಡರೀಕ ನೇತ್ರನ ದರ್ಶನ ಇದು. ವಿಶಾಲವಾದಂತಹ ದೃಷ್ಟಿ, ಸಮದರ್ಶಿತ್ವದ ದೃಷ್ಟಿ. ಅಂಗೋಪಾಂಗಗಳಲ್ಲಿ ಕಾಣುತ್ತಿರುವಂತಹ ದೇವತಿಂತಿಣಿ, ಬ್ರಹ್ಮನೂ ಇದ್ದಾನೆ, ರುದ್ರನೂ ಇದ್ದಾನೆ, ಆದರೆ ಪಾಲನಾಕರ್ತೃ ಆದಂತಹ ವಿಷ್ಣುವಿನ ರೂಪ ಇಲ್ಲ. ಆದರೆ ಇವನೇ ಅವನು ಅಂತಾಯ್ತು, ಅವನೇ ಇವನು. ಒಂದು ಅದ್ವೈತವಾದಂತಹ ಸಮಗ್ರ, ಯಾವ 14 ಲೋಕದ ಚತುರ್ದಶ ಭುವನದಲ್ಲನ ಅಂತ ಹೇಳುತ್ತಿದ್ದ ಆ ಲೋಕಗಳೇ ಇವನಲ್ಲಿ ಉಂಟಲ್ಲ. ಹಾಗಾದ್ರೆ ನಾನು ಏನನ್ನು ಆಳಿದ್ದೇನೆ, ಯಾವುದನ್ನು ಆಳಿದ್ದೇನೆ? ಭಗವದ್ ಭಿಕ್ಷೆಯಾಗಿ ಆಳಿದ್ದೇನೆ. ಎಲ್ಲ ಏನು ಜಗತ್ತು, ವಿಶಾಲವಾದಂತಹ ಬ್ರಹ್ಮಾಂಡ, ಇದು ಈ ರೂಪದಲ್ಲಿ ದಿವ್ಯವೂ ಭವ್ಯವೂ ಆಗಿ ಕಾಣುತ್ತಾ ಉಂಟು. ಇಲ್ಲದೇ ಇದ್ದದ್ದು ಯಾವುದು? ಅವನಲ್ಲಿ ನಾನಿಲ್ಲ, ಮುಖ್ಯ ಇದು. ಅಲ್ಲಿಯೂ ನಾವು ಇದ್ದೇಯೋ ಆವಾಗ ನಾವು ಸೇರಿಕೊಂಡಿದ್ದೇವೆ ಅಂತ ಅರ್ಥ. ಹಾಗಾದರೆ ನಮ್ಮನ್ನು ಸೇರಿಸಿಕೊಳ್ಳುವಲ್ಲಿಗೆ ನಮ್ಮ ಪಾವಿತ್ರ್ಯತೆ ಸಾಲದು, ನಮಗೆ ಸಾಕಾಗುವುದಿಲ್ಲ, ಶುದ್ಧ ಸಾಕಾಗುವುದಿಲ್ಲ. ಹೋಗಿದೆ ಅಲ್ಲಿ ಸೇರಬೇಕಾದ್ರೆ ಏನಾಗಬೇಕು ಎನ್ನುವುದು ಮುಖ್ಯ. ಹೌದೌದು. ಸುದೀರ್ಘವಾದಂತಹ ನನ್ನ ಸಾಧನಾ ಪಥದಲ್ಲಿ ನಾನು ಕಾಣದೇ ಇರುವ ಸತ್ಯಲೋಕ, ನಾನು ಕಾಣದೇ ಇರುವಂತಹ ಕೈಲಾಸ, ಎಷ್ಟು ಹುಡುಕಿದ್ರೂ ಸಿಗದ ವೈಕುಂಠ, ಇದು ಎಲ್ಲವೂ ಇವನಲ್ಲಿ ಕಾಣುತ್ತಾ ಉಂಟು. ಇಲ್ಲಿ ನೋಡಿದೆ, ನನಗೂ ದಿವ್ಯ ದರ್ಶನವಾಯಿತು, ಭವ್ಯ ದರ್ಶನವಾಯಿತು. ಹಾಗಾದರೆ ಭಗವಂತನ ವಿರೋಧವನ್ನು ಸಾಧಿಸಿದರೆ ನಾವು ವಹಿಸಿಕೊಂಡಂತಹ ಪಾತ್ರದಲ್ಲಿ ಏನು ನಮಗೆ ಅಲ್ಲಿಂದ ಪ್ರೇರಣೆ ಸಿಕ್ಕಿತು ಹೊರಡುವಾಗ, ಕಾಳ ರಕ್ಕಸನಾಗಿ ನಮಗೆ ಸಿಕ್ಕಿದ್ದು, ಸುಭಗನಾಗಿ ಅಲ್ಲ. ದರ್ಶನವಾಯಿತು. ಇದಾದ ಮೇಲೆ ಸಮಗ್ರ ವೈಕುಂಠ, ಶ್ವೇತದ್ವೀಪ, ಅಕುಂಠಿತವಾದದ್ದು, ಅದರ ರೂಪಕ ಇಲ್ಲಿ ಕಾಣುತ್ತಾ ಉಂಟು. ಅದುವೇ ಇದು, ಇದುವೇ ಅದು. ಶರಣಾಗಬೇಕಾದ್ದು ಮುಖ್ಯ. ಕರ ಜೋಡಿಸಿದ್ದೇನೆ, 10 ತಲೆಯನ್ನು ಚಾಚಿದ್ದೇನೆ. ಜಯ 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 ಜಯ. ದಶಕಂಠ, ಆ ಏನೋ ಒಂದು ಕ್ಷಣದಲ್ಲಿ ನಿನ್ನ ಮನಪರಿವರ್ತನೆ, ವರ್ತನೆ, ಇದರಲ್ಲಿ ಬದಲಾವಣೆಯನ್ನು ಕಂಡುಕೊಂಡೆ. ಯಾವ ರಥವನ್ನು ತಾನು ಒಂದು ಕಾಲದಲ್ಲಿ ಮೆಟ್ಟಿ ಹಿಮ್ಮೆಟ್ಟಿಸಿದವ ಅನ್ನುವಂತಹ ಮಾತನ್ನು ನೀನು ಆಡಿದೆಯೋ, ಅದೇ ರಥಾರೋಹಿಯಾಗಿ ನಿಂತಹ ರಾಮನ ರಥದ ಮುಂಭಾಗದಲ್ಲಿ ಕೈ ಮುಗಿದು ತಲೆಬಾಗಿದೆ. ಆದ್ದರಿಂದಲೇ ಹೇಳ್ತೇನೆ, ಸಾಕು ಸಾಕು, ಬೇಡ ಛಲಕಣ್ಣ. ಎಚ್ಚರಿಕೆ. ನೀನು ನಿನ್ನ ಮನವನ್ನು ತಿದ್ದಿಕೊಳ್ಳಬಹುದಾದಂತಹ ಕೊನೆಯ ಅವಕಾಶ ಇದು. ಈಗಲಾದರೂ ಮಾಡಿದಂತಹ ಕೃತ್ಯಕ್ಕೆ ಅಪರಾಧಿ ಭಾವ ಬಂದು ಪಶ್ಚಾತ್ತಾಪದಿಂದ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ನೀನು ಸಿದ್ಧನಾಗುತ್ತಿ ಅಂತಾದರೆ ಅವಕಾಶವನ್ನು ಕಲ್ಪಿಸಿಕೊಡ್ತೀನಿ. ಹೇಗೆ? ಲಂಕೆಯಿಂದ ಹೊರಗಟ್ಟಿದ ವಿಭೀಷಣನನ್ನು ಮತ್ತೆ ಒಳಗೆ ಕರ್ಕೊಳ್ಬೇಕು. ಲಂಕೆಗೆ ಸಂಬಂಧಪಡದೇ ಇದ್ದ ಲಕ್ಷ್ಮಿಯನ್ನು ಸ್ವರೂಪಳಾದಂತಹ ಸೀತೆಯನ್ನು ತಂದಿರಿಸಿದ್ದಿ, ನನ್ನ ಲಕ್ಷ್ಮೀ ಸ್ವರೂಪಳು. ಅವಳನ್ನು ಮರಳಿಸಿ ತಂದು ನನ್ನ ಪಾದ ಮೂಲಕ ಒಪ್ಪಿಸಬೇಕು. ಅಷ್ಟು ಮಾಡಿದರೆ ನಿನಗೆ ಬದುಕುವುದಕ್ಕೆ ಅವಕಾಶ ಕೊಡು. ನಾನು ಘೋರ ದಾನವ. ಧರಣಿ ತಲೆಗೆಳಗಾದಡೆಯುಣ ಶರಣು ಬರುವವನಲ್ಲ, ಮಿಕ್ಕಿನ ತಿರಿಯು ತನಗಿನ್ನುಂಟು ಕೇಳಿ ನಿಳೆಯನಂದನೆಯ
ಸರ್ವಥಾ ಕೊಡೆ. ನಿನ್ನೊಳ ಅವ ವಿರಚಿಸಲಿಕ ಅಂಜಿದರೆ ಗಿರಿಜಾವರನ ಬಂಟನೆ ತಾನೆನುತ ಬೊಬ್ಬಿರಿದ ದಶಕಂಠ. ರಾಮಭದ್ರ, ವಿಭೀಷಣನನ್ನು ಸೇರಿಸಿಕೊಳ್ಳಬೇಕು. ಆ ಮನೋಧರ್ಮವೇ ಇಲ್ಲ. ಆ ರಾಮಪ್ರಜ್ಞೆ ರಾವಣನಿಗೆ ಬರಲಿಕ್ಕೂ ಇಲ್ಲ. ಹೋದವರನ್ನು ಸೇರಿಸಿಕೊಳ್ಳುವಂಥದ್ದು. ನೀನು ಕ್ಷಮಿಸಿ ತಮ್ಮನನ್ನು ಸ್ವೀಕರಿಸಿದ್ದಿ. ಆ ಕಾರಣದಿಂದ ನೀನು ಉತ್ತಮ ಪುರುಷ ಮಾತ್ರ ಅಲ್ಲ, ಪುರುಷೋತ್ತಮ ತತ್ವ. ನಾನಲ್ಲ. ಸೀತೆಯ ಸ್ವರೂಪದಲ್ಲಿರುವ ಲಕ್ಷ್ಮಿಯ ಅಥವಾ ಲಕ್ಷ್ಮಿಯೇ ಸೀತೆಯ ಕೊಡಬೇಕಾದ್ದು ನಾನು ಸೀತೆ ಅಂತ ತಿಳಿದಿಟ್ಟುಕೊಂಡವಳನ್ನಲ್ವ. ಕೇಳುತ್ತಿರುವವ ದಶರಥನ ಮಗನಾದಂತಹ ರಾಮ. ಶರಣಾಗದ್ದು ಯಾರಿಗೆ? ದಿವ್ಯ ಮಂಗಳ ಮನೋಹರ ರೂಪನಾದಂತಹ ರಾಮ. ಇಲ್ಲಿ ಸೀತೆಯ ಗಂಡ ಹೆಂಡತಿಯನ್ನು ಕೇಳುತ್ತಾ ಇದ್ದಾನೆ. ನಾನು ಅಪೇಕ್ಷಿಸಿದ್ದು, ನಾನು ಶರಣಾದದ್ದು, ನಾನು ನಿರೀಕ್ಷೆ ಮಾಡುವಂತಹದ್ದು ಇಲ್ಲ. ಇದರಿಂದ ಪ್ರಾಪ್ತಿಯಾಗುವುದಿಲ್ಲ. ಯಾವುದನ್ನು ಕೊಡುವುದು? ಲಂಕೆಯ ಅಧಿಕಾರ ಸಪ್ಪೆಯಾಗಿ ಹೋಗಿದೆ, ಬೇಡ ನನಗದು. ನನ್ನ ಇಲ್ಲಿರುವಂತಹ ಲಂಕೆಯ ಸಾಮ್ರಾಜ್ಯವನ್ನು, ಸ್ವರ್ಣ ಲಂಕೆಯನ್ನು ಆಳುವಂತಹ ಅಪೇಕ್ಷೆಯೇ ನನಗಿಲ್ಲ. ಈ ಅಪೇಕ್ಷೆ, ಇದರ ವಾಸನೆ, ಇದರ ಮೂಲ ಎಲೆ ನೋಡಿದರೆ ಎಲ್ಲರೂ ಹೇಳುತ್ತಾರೆ ನನಗೆ ಬೇರಿನ ಪರಿಚಯ ಉಂಟು. ಆ ಬೇರು ಬೇಲೆ ಉಂಟು, ಆ ಬೇರು ಕೆಳಗಿಲ್ಲ, ಆ ಬೇರು ಮೇಲೆ ಉಂಟು. ಅದು ಬೇರೆ. ಅದರ ನಿರೀಕ್ಷೆಯಲ್ಲಿ, ಅದರ ಅಪೇಕ್ಷೆಯಲ್ಲಿ ನಾನಿರುವವ. ಒಂದು ವೇಳೆ ಆಕಾಶ ಕಳಚಿ ಬೀಳಲಿ, ಸಮುದ್ರ ಮೇರೆ ಮೀರಲಿ, ಪ್ರಕೃತಿಯ ಅಲ್ಲೋಲ ಕಲ್ಲೋಲವಾಗಲಿ, ನನ್ನ ನಿಲುಮೆಯ ಬದಲಾವಣೆ ಇಲ್ಲ. ಅದಕ್ಕಾಗಿ ನಿನಗೆ ಶರಣಾಗಿ ನೀನು ಪ್ರಸಾದವಾಗಿ ಕೊಡುವುದಲ್ಲ, ನಾನು ಸಾಕಾಗಿ ಇದನ್ನು ಪಡ್ಕೊಳ್ಳುವ ಅರ್ಹತೆ ನನಗೆ ಉಂಟು ಅಂತಾದರೆ ನೀನು ನಿನ್ನಲ್ಲಿ ಹೋರಾಟ ಮಾಡಿ ಅದನ್ನು ಪಡ್ಕೊಳ್ಳುವ ಅರ್ಹತೆ ಉಂಟು ಅಂತಾದರೆ ನನಗೆ ಅದು ಪ್ರಾಪ್ತಿಯಾಗಿ ಬರಬೇಕು. ಅಲ್ಲದಿದ್ದರೆ ನಾನು ಗಿರಿಜಾ ರಮಣನ ಬಂಟನಲ್ಲ. ನಾನು ರಾಮ, ಶರಣಾಗುವಿಕೆ ಇಲ್ಲ. ಕೊನೆಯವರೆಗೂ ಉಸಿರಾಟ ನಿಲ್ಲುವವರೆಗೂ ಹೋರಾಟ, ಇನ್ನೊಬ್ಬರ ದೇಣಿಗೆಯಾಗಿಲ್ಲ. ಇದೇ ನಿರ್ಣಯ. ಇದು ನಿಲುಮೆ ನನ್ನದು. ಹೋಗಲಿ, ಅವನ ಮಾತು ಕೇಳಿ ನಮ್ಮ ಕೆಲಸ, ಅಥವಾ ಅವನ ಅಪೇಕ್ಷೆಗೆ ನಮ್ಮ ಸ್ಪಂದನ. ನಮ್ಮ ಸ್ಪಂದನ ಏನಿದ್ರು ವಿಭೀಷಣನ ಮಾತು. ಅದಕ್ಕೆ ನಾನು ಕೇಳಿದ್ದೆ, ಏನಯ್ಯ ಶರಣ ನಿನ್ನಣ್ಣನ ಮಾತು. ನನಗರ್ಥ ಆಗಲಿಲ್ಲ ಅವನ ಮಾತು ಎಂಥದ್ದು ಅಂತ. ಎಂಥದ್ದು ಹೇಳ್ತಾನೆ ಅವ? ಹೇಳುವ ಹಾಗೆ ಮೋಕ್ಷವೇ ಕೊಡುವವ ನಾನು ಹೌದು ಅಂತಾದರೆ ಹೊಡೆದು ತೆಕ್ಕೊಳ್ಳಿಕ್ಕಿದ್ದದ್ದಲ್ಲ. ಅಲ್ಲ, ಹೊಡೆದು ನಿವಾರಿಸಬಹುದಾದಂತಹ ಒಂದು ವ್ಯಕ್ತಿ ನಾನು ಹೌದಾದರೆ ನನ್ನ ಹತ್ರ ಮೋಕ್ಷ ಕೇಳಲಿಕ್ಕಿಲ್ಲಲ್ಲ. ಒಟ್ಟು ಪೂರ್ವಾಪರ ಸಮನ್ವಯ ಕಾಣುವುದಿಲ್ಲ. ವಿಭೀಷಣ, ಏನಯ್ಯ ನಿನ್ನಣ್ಣನ ಮಾತು ಕೇಳಿ. ಅವ ಹೇಳಿದಾಗೆ ಕೊಲ್ಲುವುದಾ? ಅಲ್ಲ, ನಿನ್ನ ಮುಖ ನೋಡಿ ಬದುಕಿಸುವುದು. ಎಂಥದ್ದು ಮಾಡಬೇಕು? ನಿರ್ಮಮತ್ವವನ್ನು ಹೊಂದಿದ ಧರ್ಮಚರಿತನಾದಂತಹ ಮತಿಯನ್ನು ತಳೆದಂತಹ ವಿಭೀಷಣ ಆಡಿದಂತಹ ಮಾತುಗಳು ಮನಸ್ಸಿಗೆ ಹಿತ ಆಯಿತು. ಅವ ಹೇಳಿದ, ದುಷ್ಟ ದುರಾಚಾರದೊಳಗಿಹ ಮತಿಭ್ರಷ್ಟ ನಮ್ಮಣ್ಣನನ್ನು ಕುಟ್ಟಿ ಕಳೆಯ ಲೋಕಾಭೀಷ್ಟವನ್ನು ಸಲಹೋ ಶ್ರೀರಾಮಚಂದ್ರಮ. ರಾವಣ ವಿಭೀಷಣನನ್ನು ಹೊರಗೋಗಲಿಕ್ಕೆ ಬಿಟ್ಟದ್ದಕ್ಕೆ ತ್ಯಾಗ ಅಂತ ಹೆಸರಲ್ಲ, ಅದು ಬುದ್ಧಿ ಕಡಿಮೆ ಆದ ಕೆಲಸ ಅಂತ ಹೆಸರು. ವಿಭೀಷಣ ಈಗ ಮಾಡುತ್ತಿರುವುದಕ್ಕೆ ತ್ಯಾಗ ಅಂತ ಹೆಸರು. ಲಂಕೆ ಬಿಟ್ಟು ಬಂದಲ್ಲಿಗೆಲ್ಲ ತ್ಯಾಗ. ಈ ತನಕ ರಾಕ್ಷಸನಾಥನಾಗಿ ರಾಕ್ಷಸರಿಗೆ ಸಕಲ ವಿಧವಾದಂತಹ ಅನುಕೂಲವನ್ನು ಕಲ್ಪಿಸಿಕೊಟ್ಟಂತಹ ಒಬ್ಬಾತ ದಶಕಂಠ ಊರಿಗೆ ತೊಂದರೆ ಕೊಡುವ. ಆದ್ದರಿಂದ ನನ್ನ ಅಣ್ಣ ಅಂತ ನೋಡಬೇಡ ದೇವರೇ, ತೆಗಿ. ಇದು ತ್ಯಾಗ. ಊರಿನ ಹಿತಕ್ಕೆ ಬೇಕಾಗಿದ್ದನ್ನು ನಾಶ ಮಾಡು. ಅಷ್ಟೊಂದು ಔದಾರ್ಯದಿಂದ ತ್ಯಾಗಶೀಲನಾದಂತಹ ವಿಭೀಷಣನ ಮಾತಿಗಾಗಿ ನಾನು ರಾವಣನನ್ನು ಕೊಲ್ಲಬೇಕೋ ಬೇಡವೋ? ಕೊಲ್ಲೇಬೇಕು. ಅದರ ಮೂಲಕವಾಗಿ ಅವನಿಗೆ ಮೋಕ್ಷ ಸಿಗ್ತದೆ, ಆದರೂ ಸಿಗಲಿ. ಅಣ್ಣನಿಗೆ ಮೋಕ್ಷ ಕೊಡಿಸಿದ ತಮ್ಮ ಅಂತ ಇವನಿಗೊಂದು ಹೆಗ್ಗಳಿಕೆಯೂ ಬರ್ತದೆ. ಅಲ್ಲ, ಊರಿಗೆ ಆದರೂ ಮೋಕ್ಷ ಸಿಗ್ತದೆ ಇವನಿಂದ, ಆ ಪೀಡೆ ಆದರೂ ಕಳೆದು ಹೋಗ್ತದಲ್ಲ ಅಂತ ಯಾರಿಗಾದರೂ ಒಂದು ಮೋಕ್ಷ ಆಗ್ತದೆ. ಹಾಗಿದ್ರೆ ಹೇಗೆ ಕೇಳುವಾಗ ಮತ್ತೊಂದು ಹೇಳಿದ, ನೀನು ಅವನ ತಲೆ ಕಡಿದರೆ ಪ್ರಯೋಜನ ಇಲ್ಲ. ಅದು ಕಡಿದಷ್ಟು ಮತ್ತಷ್ಟು ಚಿಗುರುವುದಕ್ಕೆ ಕಾರಣನಾದದ್ದು ದಶಕಂಠನ ಸಾಮರ್ಥ್ಯದಿಂದ ಅಲ್ಲ, ಮತ್ತೆ ಅದು ಹುಟ್ಟುವಾಗಿದ್ದ ತಲೆಯೇ ಅಲ್ಲ.
ಮತ್ತೆ ಹುಟ್ಟುವಾಗಿದ್ದ ತಲೆ ಅಲ್ಲ, ಹುಟ್ಟುವಾಗಲೇ 10 ತಲೆ ಅಂತ ಎಲ್ಲ ಹೇಳುವುದು ಕೇಳಿದ್ದೇನೆ ನಾನು. ಇಲ್ಲ ಇಲ್ಲ, ಅದನ್ನೆಲ್ಲ ನಾವು ಕಡ್ದು ಮುಗಿಸಿ ಆಗಿದೆ. ಅದು ಮತ್ತೆ ಬ್ರಹ್ಮದೇವರು ಕೊಟ್ಟ ತಲೆ ಅದು. 9 ತಲೆಗಳನ್ನು ಕತ್ತರಿಸಿ ಅಗ್ನಿಕುಂಡಕ್ಕೆ ಹಾಕಿ ಆಗಿದೆ 9,000 ವರ್ಷಗಳಲ್ಲಿ. ಕೊನೆಯ ತಲೆಗೆ ಕತ್ತಿಡುವಾಗ ಬಂದ್ರಂತೆ. ಅದು ಒಂದು ತಲೆ ಉಂಟಲ್ಲ, ಅದು ಬ್ರಹ್ಮ ಕೊಟ್ಟದ್ದಲ್ಲ, ಅದು ಹುಟ್ಟುವಾಗಿದ್ದದ್ದು. ಅದರಿಂದ ಇಷ್ಟೆಲ್ಲ ದುರ್ಬುದ್ಧಿ ಮಾಡೋದು. ಮಿಕ್ಕುಳಿದದ್ದೆಲ್ಲ ಬ್ರಹ್ಮ ಕೊಟ್ಟ ತಲೆ, 9 ತಲೆ. ಆದ್ದರಿಂದಲೇ ಅದರಲ್ಲಿ ವೇದ ಶಾಸ್ತ್ರ ಅಧ್ಯಯನ ಈತ ಕೆಲಸಗಳನ್ನೆಲ್ಲ ಮಾಡುವುದಕ್ಕೆ ಒಂದು ಇದೊಂದು ದುರ್ಬುದ್ಧಿ. ಮೊದಲೇ ಹುಟ್ಟುವಾಗಿದ್ದ ತಲೆ, ಎಲ್ಲವನ್ನು ತೆಗೆಯುವ ತಲೆ ಅದು. ಹಾಗಾಗಿ ತಲೆಗೆ ನೀನು ಬಾಣ ಪ್ರಯೋಗ ಮಾಡಿದರೆ ಆಗುವುದಿಲ್ಲ. ಮತ್ತೆ ಅವನ ಪ್ರಾಣಹರಣಕ್ಕೆ ಎದೆಯೇ ಆಗಬೇಕು, ವಕ್ಷವೇ ಲಕ್ಷ್ಯವಾಗಬೇಕು. ಯಾಕೆ? ನಂದೀಶನ ಶಾಪ ಇದೆ. ಕೈಲಾಸ ಪರ್ವತಕ್ಕೆ ಹೋಗುವಂತಹ ಕಾಲದಲ್ಲಿ ನಂದೀಶ ಎದುರಿಗೆ ಸಿಕ್ಕಿದನಂತೆ. ಅವನನ್ನು ಅಣಕಿಸಿದನಂತೆ. ಮಂಗನ ಮುಸುಡಿನವನೇ, ಎಂಥದ್ದಿದು ನಿನ್ನ ಕುತ್ತಿಗೆ ತಳಭಾಗದಲ್ಲಿ ಕಾಣ್ತದೆ ಜಂಬೀರ ಫಲದಾಗಿ ಇಷ್ಟು ದೊಡ್ಡದು. ಹೌದಾ? ಎದೆಯ ಭಾಗದಲ್ಲಿ ಜಂಬೀರದ ಫಲಗಳು, ನಿನಗೆ ಎದೆಯಲ್ಲೇ ಮರಣ ಬರಲಿ ಹೇಳಿದ. ಕಪಿಮುಖದವರು ಪ್ರವೇಶಿಸಿದಾಗಲೇ ನಿನ್ನ ಸರ್ವನಾಶ ಆಗಲಿ ಹೇಳಿದ. ಆದ್ದರಿಂದ ಎದೆಗೆ ಬಾಣ ಬಿಡಬೇಕು. ಹೌದಲ್ಲ? ಈಗ ಬಾಕಿದ್ದವರ ಶಾಪಕ್ಕೆಲ್ಲ ಬೆಲೆ ಕೊಟ್ಟು ನಾವು ಇಷ್ಟು ಸಮಯ ಕಾದಿದ್ದೇವೆ. ಮತ್ತೀಗ ನಂದಿ ಶಾಪ ಬಿಡುದೆಂತದ್ದಕ್ಕೆ ಬ್ರಹ್ಮಾಸ್ತ್ರ ತೆಗೆದು ಎದೆಗೆ ಪ್ರಯೋಗ. ರಾವಣ ವಧೆ ಆಯ್ತಂತು. ವಿಭೀಷಣ ಬಿದ್ದು ವಿಲಪಿಸ್ತಾ ಇದ್ದಾನೆ. ಕ್ಷಣಾರ್ಧದ ಮೊದಲು ಅಣ್ಣನನ್ನು ಕೊಲ್ಲು ಬಿಟ್ಟೆ, ಲೋಕಕ್ಕೆ ಬೇಕಾಗಿ ಮಾಡು ಒಳ್ಳೆಯ ಕೆಲಸ ಅನ್ನುವಾಗ ಹೇಳಿದವ ಈಗ ಹೆಣದ ಮೇಲೆ ಬಿದ್ದು ದುಃಖಿಸುವುದಕ್ಕೆ ತೊಡಗಿದ್ದ. ಕಳಿಸಿಕೊಂಡನಲ್ಲ ಅಂತ ಒಂದು ಕ್ಷಣ ಕಾಲಕ್ಕೆ ಮಾತ್ರ. ಆದರೆ ಮತ್ತೆ ತನ್ನನ್ನು ತಾನು ಸಾವರಿಸಿಕೊಂಡು ದೂರವೇ ಉಳಿದ. ಅವನ ಮನಸ್ಸಿನ ಅಭಿಪ್ರಾಯ ಅರ್ಥ ಆಯ್ತು ನಮಗೇನಯ್ಯ, ಉತ್ತರ ಕ್ರಿಯೆ ಮಾಡಲಿಕ್ಕಿಲ್ವ ನಿನ್ನ ಅಣ್ಣನಿಗೆ? ಬೇರೆ ಯಾರಿದ್ದಾರೆ? ನೀನು ಒಬ್ಬನೇ ಅಲ್ಲ ಉಳಿದದ್ದೀಗ, ಮಾಡಬೇಡುವ ನೀನು ಆ ಕೆಲಸ. ಅದು ಹೇಗೆ ಅವನಲ್ಲಿ ಮಾಡೋದು? ನನ್ನನ್ನು ಬಿಟ್ಟಿದ್ದೇನೆ, ನಾನು ನಿನ್ನ ಪಾದ ಸೇವಕ. ಆಗ ನಾನೇ ಹೇಳಿದೆ, ವೈರ ಅನ್ನುವುದಿರುವುದು ಬದುಕಿದ್ದವರೆಗೆ ಮಾತ್ರ. ಮರಣಾಂತಾನಿ ವೈರಾಣಿ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮತ್ತೆ ವಿರೋಧ ಇಟ್ಟುಕೊಳ್ಳಿಕ್ಕಿಲ್ಲ. ನೀನು ಮಾಡಬೇಕಾದ ಕರ್ತವ್ಯ. ಆದ್ದರಿಂದ ಅಗ್ನಿ ಸಂಸ್ಕಾರಾದಿ ಕಾರ್ಯಗಳನ್ನು ಮಾಡು. ತಮ್ಮನಾದ ಲಕ್ಷ್ಮಣನಿಗೆ ಬರ್ತಾನೆ ವಿಭೀಷಣ ಪಟ್ಟಾಭಿಷೇಕ ಮಹೋತ್ಸವ ಆಗಲಿ. ಕರುದುಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿಬವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಂಗಾರತಿ ಎತ್ತಿರೆ ಆರತಿ ಬೆಳಗಿದೆ. ಗಜಮುಖದ ಬಗೆ ಗಣಪಗೆ